ಕಾಣಬಲ್ಲೆನೆ ಒಂದು ದಿನ ಕಡಲನ್ನು ಕೂಡಬಲ್ಲೆನೆ ಒಂದು ದಿನ ಕಾಣಬಲ್ಲೆನೆ ಒಂದು ದಿನ ಕಡಲನ್ನು ಕೂಡಬಲ್ಲೆನೆ ಒಂದು ದಿನ ಕಡಲಿಗೆ ಕಂಬಲಿಸಿದೆ ಮನ ಕಾಣದ ಕಡಲಿನ ಹೊರತದ ಜೋಗುಳ ಒಳಗಿರಿಯೆಂದು ಕೇಳುತ್ತಿದೆ ನನ್ನ ಕಲ್ಲಿನ ಮೊರತದ ಜೋಗುಳ ಒಳಗಿರಿಯೆಂದು ಕೇಳುತ್ತಿದೆ ನನ್ನ ಕಲ್ಪನೆಯು ತನ್ನ ಕಡಲನ್ನೇ ಚಿಂತಿಸಿ ಸುರಿಯುತ್ತಿದೆ ಎಲ್ಲಿರುವುದೋ ಅದು ಎಂದಿರುವುದೋ ಅದು ನೋಡಬಲ್ಲೆನೆ ಒಂದು ದಿನ ಕಡಲನ್ನು ಕೂಡಬಲ್ಲೆನೆ ಒಂದು ದಿನ ಕಾಣದ ಕಡಲಿಗೆ ತಮ್ಮಲ್ಲಿ ಕೋರ್ತೇನೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಪ್ರಾರಂಭವಾಗಲಿದೆ. ಸಮುದಾಯದ ಎಲ್ಲ ಬಂಧುಗಳು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸುವಂತಹ ಎಲ್ಲ ಬಂಧುಗಳಿಗೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತೇನೆ. ದಯಮಾಡಿ ಎಲ್ಲರೂ ಒಳಗಡೆ ಬರಬೇಕು. ಇನ್ನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಪ್ರಾರಂಭವಾಗಿದೆ. ಮುಂದಿರ್ತಕ್ಕಂಥ ಕಲಾವಿದರು ದಯಮಾಡಿ ಮುಂದೆ ಬರಬೇಕು ಅಂತ ತಮ್ಮಲ್ಲಿ ಕೋರ್ತೇನೆ. ಸಾವಿರ ಹೊಳೆಗಳು ತುಂಬಿ ಹರಿದರು ಒಂದೇ ಜಟಿಲ ಕಾನನದ ಕುಟಿಲ ಪಥಗಳಲ್ಲಿ ಹರಿವ ತೊರೆಯು ನಾನು ಎಂದಿಗಾದರೂ ಸೇರಬಲ್ಲೆನೆ ಬಂದಿರತಕ್ಕಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಸ್ವಾಗತ ಕೋರುತ್ತಾ, ಇನ್ನು ಹೊರಗಡೆ ಇರುವ ನನ್ನ ಪ್ರೀತಿಯ ಅಲೆಮಾರಿಗಳು ಆದಷ್ಟು ಬೇಗನೆ ತಮ್ಮ ಆಸನದಲ್ಲಿ ಒಳಗಡೆ ಬರಬೇಕಾಗಿ ಎಲ್ಲರಲ್ಲಿ ವಿನಂತಿ. ಆದಷ್ಟು ಬೇಗನೆ
ಅಲೆಮಾರಿ ಬಂಧುಗಳೇ, ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಒಂದರ ಅಲೆಮಾರಿ ಬಂಧುಗಳೇ, ಹೊರಗಡೆ ಇರೋ ಎಲ್ಲ ಅಲೆಮಾರಿ ಬಂಧುಗಳು ಒಳಗಡೆ ಬರಬೇಕಾಗಿ ವಿನಂತಿ. ಎಣ್ಣೆ ಹಾಕಿದ್ದೀನಿ. ಎದೆ ತುಂಬಿ ಹಾಡಿದೆನು ಅಂದು ನಾನು, ಎದೆ ತುಂಬಿ ಹಾಡಿದೆನು ಅಂದು ನಾನು, ಮನವಿಟ್ಟು ಕೇಳಿದಿರಿ ಅಲ್ಲಿ ಆತ್ಮೀಯ ಬಂಧುಗಳೇ, ದಯಮಾಡಿ ಅಲೆಮಾರಿ ಬಂಧುಗಳು ಹೊರಗಡೆ ಇರ್ತಕ್ಕಂಥವರೆಲ್ಲ ಒಳಗಡೆ ಆಸೀನರಾಗಬೇಕು ಅಂತ ಕೋರ್ತಾ ಇದ್ದೀನಿ. ಈಗ ದಯಮಾಡಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಪ್ರಾರಂಭಗೊಳ್ಳಲಿದೆ. ಹಾಡಿದರು ಅಂದಿನಂತೆಯ ಕುಳಿತು ಕೇಳುವಿರಿ ಸಾಕೆನಗೆ ಅದುವೆ ಬಹುಮಾನ. ಇಂದು ನಾ ಹಾಡಿದರು ಅಂದಿನಂತೆಯ ಕುಳಿತು ಕೇಳುವಿರಿ ಸಾಕೆನಗೆ. ದಕ್ಷ ಜೋಗಿಯವರಿಂದ ಒಂದು ದೇವರ ಹಾಡು. ಶಿರಸಾಮಣಿಯುವೆ ಶ್ರೀ ವಿಘ್ನೇಶಗೆ ಚಿರ ಸೌಭಾಗ್ಯವೈವಗೆ ಹರಸುವನೆಲ್ಲರ ಶ್ರದ್ಧಾ ಭಕುತಿಗೆ ಕರುಣದಿಯನುದಿನ ಪೊರೆವಗೆ, ಕರುಣದಿಯನುದಿನ ಪೊರೆವಗೆ. ಸಕಲ ಕಾರ್ಯಗಳ ಮೊದಲಿಗ ನೀನು, ನಿಖಿಲ ಜನಾಂಗವನುತಿಸುವ ನೀನು, ಅಖಿಲೈಶ್ವರ್ಯಕ್ಕೂ ಕಾರಣ ನೀನು, ಮುಕುತಿಯ ಪಾಲಿಸು ಶ್ರೀ ವಿಘ್ನೇಶ. ಶಿರಸಾಮಣಿಯುವೆ ಶ್ರೀ ವಿಘ್ನೇಶಗೆ ಚಿರ ಸೌಭಾಗ್ಯವೈವಗೆ ಹರಸುವನೆಲ್ಲರ ಶ್ರದ್ಧಾ ಭಕುತಿಗೆ ಕರುಣದಿ ಅನುದಿನ ಪೊರೆವಗೆ, ಕರುಣದಿ ಅನುದಿನ ಪೊರೆವಗೆ, ಕರುಣದಿ ಅನುದಿನ ಪೊರೆವಗೆ. ದಕ್ಷ ಜೋಗಿಯವರಿಗೆ ಹೃತ್ಪೂರ್ವಕವಾಗಿ ಅಭಿನಂದನೆಗಳು. ಮಕ್ಕಳು ಯಾರಾದರೂ ದೇವರ ಸಾಂಗ್ಸ್ ಆಡುವಂತ ಇಚ್ಛೆ ಇರ್ತಕ್ಕಂಥವರು ಅಲೆಮಾರಿ ಬಂಧುಗಳಿಗೆ ಇದು ಒಂದು ಅವಕಾಶ. ನಮ್ಮ ಮಕ್ಕಳು ಮುಖ್ಯವಾಹಿನಿಗೆ ಬರೋದಕ್ಕೆ ಆಗ್ತಾನೆ ಇಲ್ಲ ಅಂಥದ್ದು ನಮ್ಮ ರವೀಂದ್ರ ಶೆಟ್ಟಿ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮದಲ್ಲಿ ಒಂದು ಮಕ್ಕಳಿಗೆ ಮತ್ತು ಕಲಾವಿದರಿಗೆ ನಮ್ಮ ಸಮುದಾಯದ ಎಲ್ಲ ಬಂಧುಗಳಿಗೂ ಒಂದು ಅವಕಾಶ ಇದೆ. ಮಕ್ಕಳು ಇದು ನಿಮ್ಮ ಕಾರ್ಯಕ್ರಮ, ನಿಮ್ಮ ಮನೆಯ ಕಾರ್ಯಕ್ರಮ, ದಯಮಾಡಿ ಸ್ವಯಂ ಪ್ರೇರಿತವಾಗಿ ತಾವು ಬರಬೇಕು. ಇನ್ನು ಅತಿಥಿಗಳು ಇನ್ನು 5 ರಿಂದ 10 ನಿಮಿಷದ ಒಳಗಡೆ ಬರ್ತಾ ಇದ್ದಾರೆ. ಅಲ್ಲಿವರೆಗೂ ಸಹ ನಾವು ಒಂದು ಸಾಂಗ್, ಯಾರಾದರೂ ಸಣ್ಣ ಮಕ್ಕಳು ಗೋಂದಳಿ ಸಮುದಾಯದ ರಾಜಣ್ಣ ಸುಮತಿ ಮತ್ತು ಕನ್ನಡಿಗರು ರಾಮಪ್ಪ ಗೋಂದಳಿಯವರಿಂದ ರಾಮಪ್ಪ ಗೋಂದಳಿ ಅವರಿಂದ ಈಗ ಒಂದು ಗೀತೆ ಪ್ರಾರಂಭವಾಗಿ ಆತ್ಮೀಯ ಅಲೆಮಾರಿ ಬಂಧುಗಳಿಗೆ ಕೋಟಿ ವಂದನೆಗಳು. ಈ ಕಲೋತ್ಸವ ಗೋಂದಳಿ 46 ಅಲೆಮಾರಿ ಜಾತಿಯ ಗೋಂದಳಿ ಸಮಾಜದ ಗೊಂದಲಿಗರ ಒಂದು ಸ್ವಾಗತ ಗೀತೆಯ ಮುಖಾಂತರ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ರಾಮಕೃಷ್ಣರೇ ಬರೀ ಮೈಕ್ ಇಲ್ವಾ? ಹಾಡಿ ಬರ್ತದ ರಾಜು?
ನೀವು ಹಾಡ್ತೀರಾ? ಇವರು ಒಂದು ಅವ್ರು ಹಾಡ್ಲಾಗಲ್ಲ. ಪರವಸ್ತು ನಿರಲ ಮುಕ್ಕಿಗೆ ಬಂದನಲ್ಲ ಸಾವುಕ ಧರಣಲ್ಲ ಇದರಂತೆ ಕಳೆಯೋ ಮೂರ್ತ ಗುರುಪಾದ ಹಿಡಿಯಾರಿ ತೀಳೆ ನಡೆಯೋ ಪೂರ್ವದಲ್ಲಿ ಜಗದಿಂದ್ರಿಗಳು ಜಯಕ್ಕೆ ಇದಕ್ಕೆ ಮಾಡಿಕೊಳ್ಳಕ್ಕೆ ಜಗದಿಂದ್ರಿಗಳು ಜಯಕ್ಕೆ ಇದಕ್ಕೆ ಮಾಡಿಕೊಳ್ಳಕ್ಕೆ 9 ಬಾಗಿಲದೋಳು ತುಂಬಿದ ಕೊರಗಳೇಳು 9 ಬಾಗಿಲದೋಳು ತುಂಬಿದ ಕೊರಗಳೇಳು ಹಿಂಬದ 14 ಒಳಗೈದ 3 ಲೋಕ ಚಂದ್ರರ ಎಡ ಬಲಕ ಮನುಷ್ಯರ ಜನ್ಮಕ್ಕಿಂತ ಹೆಚ್ಚಾಗುವುದಿಲ್ಲಂತೆ ಹೇಳ್ಬೋದು ಏನ ಗುರುಪಾದ
ಆತ್ಮೀಯ ಗೋಂದಳಿ ಸಮಾಜದ ಬಂಧುಗಳಿಗೆ ಹೃತ್ಪೂರ್ವಕವಾಗಿ ಅಭಿನಂದನೆಗಳು. ಎಲ್ಲರೂ ಸಹ ಕಲಾವಿದರಿಗೆ ಪ್ರೋತ್ಸಾಹಿಸಬೇಕು ಅಂತಂದ್ರೆ ಚಪ್ಪಾಳೆಯನ್ನು ಕೊಡುವುದರ ಮುಖಾಂತರ ಗೌರವಿಸಬೇಕಂತ ಕೋರ್ತಾ ಇದ್ದೀವಿ. ಆತ್ಮೀಯ ಬಂಧುಗಳೇ, ಕರ್ನಾಟಕ ರಾಜ್ಯ ಅಲೆಮಾರಿ ಮತ್ತು ಎಲ್ಲ ರಾಜ್ಯಾಧ್ಯಕ್ಷ ಬಂಧುಗಳು ಅಲ್ಲಿ ಬರಬೇಕಂತ. ಆತ್ಮೀಯ ಬಂಧುಗಳೇ, ಕರ್ನಾಟಕ ರಾಜ್ಯ ಅಲೆಮಾರಿ ಅರೆ ಅಲೆಮಾರಿ ಹಿಂದುಳಿದ ವರ್ಗಗಳ ಒಕ್ಕೂಟ ಜನಾಂಗಗಳ ಬೆಂಗಳೂರು ಇವರ ನೇತೃತ್ವದಲ್ಲಿ ಮತ್ತು ರವೀಂದ್ರ ಶೆಟ್ಟಿ ಅವರ ನೇತೃತ್ವದಲ್ಲಿ ಇವತ್ತು ರಾಜ್ಯ ಮಟ್ಟದ ಅಲೆಮಾರಿ ಅರೆ ಅಲೆಮಾರಿ ಸಾಹಿತ್ಯ ಸಾಂಸ್ಕೃತಿಕ ಕಲೋತ್ಸವ ಪ್ರಾರಂಭವಾಗಲಿದೆ. ಈಗ ತಾನೇ ಬರುವಂತಹ ನಮ್ಮ ಅಲೆಮಾರಿ ನಿಗಮದ ಅಧ್ಯಕ್ಷರಾಗಿದ್ದಂತಹ ದೇವೇಂದ್ರನಾಥ್ ಅವರು ಬರ್ತಾ ಇದ್ದಾರೆ. ಅವರಿಗೆ ಸ್ವಾಗತವನ್ನ ಕೊಡಬೇಕು. ಆತ್ಮೀಯ ಬಂಧುಗಳೇ, ಈ ಕಾರ್ಯಕ್ರಮಕ್ಕೆ ನಮ್ಮ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಎಚ್ ಕಾಂತರಾಜ್ ಅವರು, ಹಿರಿಯ ವಕೀಲರು, ಮಾಜಿ ಅಧ್ಯಕ್ಷರು, ಹಿಂದುಳಿದ ವರ್ಗಗಳ ಆಯೋಗ, ಕರ್ನಾಟಕ ಸರ್ಕಾರ, ತಾವು ಮತ್ತು ಗಾದಪ್ಪ ಪೂಜಾರಿ ಅವರು ಮತ್ತು ಮಲ್ಲಿಕಾರ್ಜುನ್ ಮನ್ಪಾಡೆ ಸರ್ ಅವರು ಹಾಗೆ ಮಂಜುಳಾ NV ರವರು ಈಗ ಹೊರಗಡೆ ನಮ್ಮ ಅಲೆಮಾರಿ ಬಂಧುಗಳ ಕಲೋತ್ಸವದ ವಿಚಾರವಾಗಿ ಕಲೋತ್ಸವದ ಉದ್ಘಾಟನೆಯನ್ನು ಬಲೂನ್ಗಳನ್ನ ಬಿಡುವುದರ ಮುಖಾಂತರ ಉದ್ಘಾಟನೆಯನ್ನು ಪ್ರಾರಂಭವಿದೆ. ಎಲ್ಲ ಸಮಾಜದ ಬಂಧುಗಳು ಮತ್ತು ರಾಜ್ಯಾಧ್ಯಕ್ಷರುಗಳು 46 ಜಾತಿಯ ರಾಜ್ಯಾಧ್ಯಕ್ಷಗಳು ಮತ್ತು 46 ಪದಾಧಿಕಾರಿಗಳು ಮತ್ತು ನಮ್ಮ ಎಲ್ಲ ಮುಖ್ಯ ಅತಿಥಿಗಳು ದಯಮಾಡಿ ಹೊರಗಡೆ ಎಲ್ಲರೂ ಸಹ ಹೊರಗಡೆ ಬಲೂನುಗಳ ಮುಖಾಂತರ ಬಿಡುವುದರ ಮುಖಾಂತರ ಉದ್ಘಾಟನೆಯನ್ನ ಮಾಡಬೇಕಾಗುತ್ತದೆ. ದಯಮಾಡಿ ಎಲ್ಲರೂ ಸಹ ಹೊರಗಡೆ 46 ಜಾತಿಯ ಅಧ್ಯಕ್ಷರುಗಳು ಮತ್ತು ರವೀಂದ್ರ ಶೆಟ್ಟಿ ಸರ್ ಅವರು ಅವರನ್ನ ಸ್ವಾಗತಿಸಬೇಕಾಗಿ ಕೋರ್ತಾ ಇದ್ದೀನಿ. ಹಾಗೂ ಎಲ್ಲ ಮುಖ್ಯ ಅತಿಥಿಗಳು ಬಲೂನುಗಳನ್ನ ಬಿಡುವುದರ ಮುಖಾಂತರ ಉದ್ಘಾಟನೆಯನ್ನ ಹಮ್ಮಿಕೊಳ್ಳಲಾಗಿದೆ.
ಹಾಗೂ ಈ ಕಾರ್ಯಕ್ರಮದ ರೂವಾರಿಗಳು ಆಗಿರ್ತಕ್ಕಂಥ ನಮ್ಮ ರವೀಂದ್ರ ಶೆಟ್ಟಿ ಸರ್ ಅವರು, ಹಾಗೆ ಎಲ್ಲ 46 ಸಮುದಾಯದ ಅಲೆಮಾರಿ ಬಂಧುಗಳು ಮತ್ತು ಅಧ್ಯಕ್ಷರು ಈ ಕಾರ್ಯಕ್ರಮ ಬಲೂನ್ಗಳನ್ನು ಬಿಡುವುದರ ಮುಖಾಂತರ ಉದ್ಘಾಟನೆಯನ್ನು ನೆರವೇರಿಸಿದಂತ ಎಲ್ಲ ಬಂಧುಗಳಿಗೂ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಈಗ ಕಾರ್ಯಕ್ರಮ ಪ್ರಾರಂಭವಾಗಲಿದೆ. ಆತ್ಮೀಯ ಎಲ್ಲ ಅಲೆಮಾರಿ ಬಂಧುಗಳು ವೇದಿಕೆಯ ಮುಂಭಾಗ ಬರಬೇಕಾಗಿ ತಮ್ಮಲ್ಲಿ ಕೋರ್ತಾ ಇದ್ದೀನಿ. ಕರ್ನಾಟಕ ರಾಜ್ಯ ಅಲೆಮಾರಿ ಅರೆ ಅಲೆಮಾರಿ ಹಿಂದುಳಿದ ಪ್ರವರ್ಗಗಳ ಒಕ್ಕೂಟ ಇವತ್ತಿಗೆ 1 ವರ್ಷದ ತುಂಬಿದೆ. ಇವತ್ತು ನಮ್ಮ ಒಕ್ಕೂಟ ಈ ದಿನ 1 ವರ್ಷಕ್ಕೆ ತುಂಬಿರೋದ್ರಿಂದ ಇವತ್ತು ರಾಜ್ಯ ಮಟ್ಟದ ಸಾಹಿತ್ಯ ಸಾಂಸ್ಕೃತಿಕ ಕಲೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಕಲಾವಿದರು, ಜನಪದ ಸಾಧಕರಿಗೆ ಸನ್ಮಾನ, ಪ್ರತಿಭಾ ಪುರಸ್ಕಾರ, ಹೀಗೆ ಎಲ್ಲಾ ರೀತಿಯಲ್ಲೂ ಸಹ ವಿವಿಧ ಕಲೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ. ಈಗ ಆತ್ಮೀಯ ಬಂಧುಗಳೇ, ಕರ್ನಾಟಕ ರಾಜ್ಯ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಹಿಂದುಳಿದ ವರ್ಗಗಳ ಪ್ರವರ್ಗ 1ರ ಒಕ್ಕೂಟದ ವತಿಯಿಂದ ರಾಜ್ಯ ಮಟ್ಟದ ಅಲೆಮಾರಿ ಅರೆಅಲೆಮಾರಿ ಸಾಹಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮ ಇನ್ನು ಪ್ರಾರಂಭವಾಗಲಿದೆ. ಈಗ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದಂತಹ ನಮ್ಮ ಹಿರಿಯ ವಕೀಲರು ಮತ್ತು ಕಾನ್ಫರೆನ್ಸ್ ಅವರು, ಆಯೋಗದ ಅಧ್ಯಕ್ಷ ಅವರು ವೇದಿಕೆ ಮೇಲೆ ಬರಬೇಕಾಗಿ ತಮ್ಮಲ್ಲಿ ಕೋರ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಅಲೆಮಾರಿ ಮತ್ತು ಅರೆಅಲೆಮಾರಿ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ನಿಗಮದ ಅಧ್ಯಕ್ಷರಾದ ದೇವೇಂದ್ರ ಅವರು ಬರಬೇಕಾಗಿ ಕೋರ್ತಾ ಇದ್ದೀನಿ. ಹಾಗೆ ಈಗ ಈ ಕಾರ್ಯಕ್ರಮಕ್ಕೆ ಪಿ ಗಾಜಪ್ಪ ಪೂಜಾರಿ, ಮಹಾನಗರ ಪಾಲಿಕೆ ಸದಸ್ಯರು ಬಳ್ಳಾರಿ, ಇವರು ಸಹ ಆಗಮಿಸಬೇಕಾಗಿ ಕೋರ್ತಾ ಇದ್ದೀನಿ. ಹಾಗೆ ಡಾಕ್ಟರ್ ಮಲ್ಲಿಕಾರ್ಜುನ್ ಮಣಿಪಡೆ, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ವಿಮುಕ್ತ ಒಕ್ಕೂಟ, ಇವರು ಸಹ ವೇದಿಕೆ ಮೇಲೆ ಬರಬೇಕಾಗಿ ತಮ್ಮಲ್ಲಿ ಕೋರ್ತಾ ಇದ್ದೀನಿ. ನಮ್ಮ ರವೀಂದ್ರ ಶೆಟ್ಟಿ ಸರ್ ಅವರು ಅವರನ್ನ ಬರಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಜೋಗಿ ಸಮಾಜದ ಅಧ್ಯಕ್ಷರಾಗಿದ್ದಂತಹ ಶಿವಾಜಿ ಮಧುಕರ್ ಸರ್ ಅವರು ಸಹ ವೇದಿಕೆ ಮೇಲೆ ಬರಬೇಕಾಗಿದೆ. ಹಾಗೆ 46 ಜಾತಿಯ ರಾಜ್ಯಾಧ್ಯಕ್ಷರು ಯಾರು ಇದರ ದಯಮಾಡಿ ಅವರು ಸಹ ರಾಜ್ಯಾಧ್ಯಕ್ಷರು 46 ಜಾತಿಯ ರಾಜ್ಯಾಧ್ಯಕ್ಷರು ವೇದಿಕೆ ಮೇಲೆ ಬರಬೇಕಾಗಿ ತಮ್ಮಲ್ಲಿ ಕೋರ್ತಾ ಇದ್ದೀನಿ. ಜಾತಿಯ ರಾಜ್ಯಾಧ್ಯಕ್ಷರು ದಯಮಾಡಿ ವೇದಿಕೆಯ ಮೇಲೆ ಆಗಮಿಸಬೇಕಾಗಿ ತಮ್ಮಲ್ಲಿ ಕೋರ್ತಾ ಇದ್ದೀನಿ. ಹಲೋ, 46 ಜಾತಿಯ ರಾಜ್ಯಾಧ್ಯಕ್ಷರು ವೇದಿಕೆ ಮೇಲೆ ಆಗಮಿಸಬೇಕಾಗಿ ಕೋರ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ರೂವಾರಿಗಳು ಮತ್ತು ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಲು ಸಹಕರಿಸುವಂತಹ ನಮ್ಮ ರವೀಂದ್ರ ಶೆಟ್ಟಿ ಸರ್ ಅವರು ಸಹ ವೇದಿಕೆಯನ್ನು ಆಚರಿಸಬೇಕು. ಹಾಗೆ ಈ ಒಕ್ಕೂಟದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ತುಕಾರಾಮ್ ಶಾಸ್ತ್ರಿ ಸರ್ ಅವರು ಅಧ್ಯಕ್ಷರು, ಇವರಿಗೆ ಚಪ್ಪಾಳೆಯ ಮುಖಾಂತರ ಅವರಿಗೆ ಗೌರವಿಸಬೇಕಾಗಿ ಕೋರ್ತಾ ಇದ್ದೀನಿ. ಹಾಗೆ 46 ಜಾತಿಯ ಪದಾಧಿಕಾರಿಗಳು ಮತ್ತು ಒಕ್ಕೂಟದ 46 ಪದಾಧಿಕಾರಿಗಳು ಹಾಗೆ ಎಲ್ಲ ಬಂಧುಗಳಿಗೂ ಸಹ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಕೋಶಾಧಿಕಾರಿ ಉಲ್ಲಪ್ಪ ಜಾಡರ್, ಕಾರ್ಯದರ್ಶಿ ಮೇನ್ ಕೂತ್ಕೊಳ್ಳಿ, ಮಹಿಳಾ ಅಧ್ಯಕ್ಷ
ಮಾಡಿ ಈ ಕಾರ್ಯಕ್ರಮಕ್ಕೆ ಅಂತೇಳಿ ನಮಗೆ ಪೂರ್ಣ ಸಹಕಾರ ನೀಡಿದಂಥ ನಮ್ಮ ದೇವೇಂದ್ರನಾಥ್ ಕೆ ನಾದ್ರವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಈ 46 ಜಾತಿ ಒಕ್ಕೂಟದ ಪರವಾಗಿ ನಾನು ಆತ್ಮೀಯವಾದ ಅವರಿಗೆ ನಾನು ಸ್ವಾಗತವನ್ನು ಬಯಸಲು ಇಚ್ಛಿಸ್ತೇನೆ. ಅದೇ ರೀತಿ ಈ ನಮ್ಮ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಶ್ರೀ ತುಕಾರಾಮ್ ನಾಗಪ್ಪ ವಾಸ್ಟರ್ ಅವರು ಸಹ ನಮ್ಮ ಜೊತೆ ಬಹಳ 10-15 ದಿನಗಳಿಂದಲೂ ಸಹ ಒಂದು ಒಡನಾಟಿಯಾಗಿ ನಮ್ಮ ಸಂಗಡ ಇದ್ದು ಈ ಕಾರ್ಯಕ್ರಮವನ್ನು ನೆರವೇರಿಕೆ ತುಂಬ ಕಷ್ಟಪಟ್ಟಿದ್ದಾರೆ. ಅವರು ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಈ ಸ್ವಾಗತವನ್ನು ಬಯಸಲು ಇಚ್ಛಿಸ್ತೇನೆ. ಮತ್ತೆ ಇನ್ನೊಬ್ಬರು ಮುಖ್ಯವಾದಂಥವರು, ನಾವು ಕಳೆದ 2 ದಿವಸದಲ್ಲಿ ಅವರ ಮನೆಗೆ ಭೇಟಿ ಕೊಟ್ಟು, ಸರ್ ನಮ್ಮ ಈ ಕಾರ್ಯಕ್ರಮ, ಈ ಅಲೆಮಾರಿಗಳ ಕಾರ್ಯಕ್ರಮ ತಾವುಗಳು ಬರಬೇಕು ಅಂತ ನಾವು ಆಹ್ವಾನಿಸಿದಾಗ ಅವರು ನಿಜವಾಗ್ಲೂ ಎಷ್ಟು ಅಚ್ಚುಕಟ್ಟಾಗಿ ನಮ್ಮನ್ನು ಕೂರಿಸ್ಕೊಂಡು ಈ ಅಲೆಮಾರಿಗಳ ಪರವಾಗಿ ಇವತ್ತು ಅಲೆಮಾರಿಗಳು ಯಾವ ರೀತಿ ಜೀವನ, ಯಾವ ರೀತಿ ಒಂದು ಸಂಸಾರ, ಯಾವ ರೀತಿ ವ್ಯಾಪಾರ ಸಾಗಿಸ್ತಾ ಇದ್ದಾರೆ ಅದರ ಬಗ್ಗೆ ವಿಶ್ಲೇಷಣೆಯನ್ನ ಸ್ವಲ್ಪ ಮಟ್ಟಿಗಾದರೂ ನಮಗೆ ಅರಿವು ಮೂಡಿಸಿ ಆ ವಿಷಯವನ್ನು ತಿಳಿಸಿ ನಿಮ್ಮ ಈ ಕಾರ್ಯಕ್ರಮಕ್ಕೆ ನಾನು ಖಂಡಿತ ಬರ್ತೇನೆ ಅಂತ ನಮಗೆ ಪೂರ್ತಿ ಸಹಕಾರ ನೀಡಿರ್ತಕ್ಕಂಥ ಶ್ರೀಯುತ ಎಚ್ ಕಾಂತರಾಜು ಸಾರ್ ಅವರು, ಹಿರಿಯ ವಕೀಲರು, ಮಾಜಿ ಅಧ್ಯಕ್ಷರು, ಅವರಿಗೂ ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸಲು ಇಚ್ಛಿಸ್ತೇನೆ. ಮತ್ತೆ ಅದೇ ರೀತಿ ಪಿ ಗಾದೆಪ್ಪ ಪೂಜಾರ್ ಅಂತವರು ಇನ್ನೂ ಕೂಡ ಬರ್ತಾ ಇದ್ದಾರಂತೆ. ಮತ್ತೆ ಡಾಕ್ಟರ್ ಮಲ್ಲಿಕಾರ್ಜುನ ಪಾನ್ಪಡೆ ಅವರು, ನಾವೊಂದು ಕರೆಯ ಮುಖಾಂತರ ಅವರಿಗೆ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದಾಗ, ಪರವಾಗಿಲ್ಲ ಸರ್, ನಾನು ನಮ್ಮಗಳ ಕಾರ್ಯಕ್ರಮ ಇದು, ನಿಮ್ಮಗಳ ಕಾರ್ಯಕ್ರಮ ಅಲ್ಲ, ನಾನು ಖಂಡಿತವಾಗ್ಲೂ ಬರ್ತೇನೆ ಅಂತ ನಮಗೆ ಪೂರ್ಣ ಬೆಂಬಲ ಮತ್ತು ಸಹಕಾರವನ್ನು ನೀಡಿರ್ತಕ್ಕಂಥ ನಮ್ಮ ಮಲ್ಲಿಕಾರ್ಜುನ ಮಾನ್ಪಡೆ ಸರ್ ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ಮತ್ತೆ ಶ್ರೀಮತಿ ಮಂಜುಳಾ MV ಇವರು ನಮ್ಮ ಈ ಕಾರ್ಯಕಲಾಪಗಳಲ್ಲಿ, ಈ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಅವರು ಕೂಡ ತೊಡಗಿಕೊಂಡು ಈ ಕಾರ್ಯಕ್ರಮಕ್ಕೆ ಅವರು ಕೂಡ ಭಾಗವಹಿಸಿ ನಮ್ಮನ್ನೆಲ್ಲನೂ ಕೂಡ ಗುರುತಿಸಿ ಬಂದಿದ್ದಾರೆ. ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ. ಇನ್ನು ನಮ್ಮ ಒಕ್ಕೂಟದ ಈ 45 ಪದಾಧಿಕಾರಿಗಳು, ಈ 45 ಪದಾಧಿಕಾರಿಗಳು ಸಹ ಬೇರೆ ಬೇರೆ ಜಿಲ್ಲೆಗಳಲ್ಲಿ, ಬೇರೆ ಬೇರೆ ನಗರಗಳಲ್ಲಿ ಈ ಒಂದು ಕಲೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಲಿಕ್ಕೆ ಸಾಕಷ್ಟು ಶ್ರಮಪಟ್ಟು, ಸಾಕಷ್ಟು ನಮ್ಮ ಅಲೆಮಾರಿ ಬಂಧುಗಳನ್ನು ಇವತ್ತು ಈ ಕಾರ್ಯಕ್ರಮಕ್ಕೆ ಬರಮಾಡಲಿಕ್ಕೆ ಅವರೆಲ್ಲರೂ ದುಡಿದಿರ್ತಕ್ಕಂಥವರು. ಅವರಿಗೆ ನಾವು ಈ ಒಕ್ಕೂಟದ ಪರವಾಗಿ, ತಮ್ಮೆಲ್ಲರ ಪರವಾಗಿ ನಾನು ಅವರಿಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸಲು ಇಚ್ಛಿಸ್ತೇನೆ. ನೋಡಿ ಬಂಧುಗಳೇ, ಇವತ್ತು ನಾನು ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಪೂರ್ಣ ರೂವಾರಿಗಳಾಗಿರ್ತಕ್ಕಂಥವ್ರು, ಅವರು ನಮ್ಮೆಲ್ಲರ ಹಿನ್ನೆಲೆ ಇರ್ತಕ್ಕಂಥವ್ರು. ಇವತ್ತು ನಮ್ಮನ್ನೆಲ್ಲ ಮುಂದೆ ಬಿಟ್ಟು ಅವರು ಹಿನ್ನೆಲೆ ಇದ್ದು ಈ ಅಲೆಮಾರಿಗಳ ಬದುಕು, ಜೀವನ, ಇವರ ಸಾಕಷ್ಟು ಅಳಿವು ಉಳಿವಿನ ಸಂಗತಿಗಳನ್ನು ತಿಳಿದು ಪ್ರತಿ ಜಿಲ್ಲೆಗಳಿಗೆ ಪ್ರವಾಸ ಮಾಡಿ, ನಾನು ಕೂಡ ಅವ್ರ ಜೊತೆಲಿ ಇರ್ತಕ್ಕಂಥವನೇ. ಜಿಲ್ಲಾ ಪ್ರವಾಸ ಹೋದಾಗ ಅವರು ಒಂದು ಮಾತನ್ನ ಅಧಿಕಾರದಲ್ಲಿ ಇದ್ದಾಗ ಹೇಳಿದ್ರು, ನಾವೆಲ್ಲರೂ ಕೂಡ ಅದನ್ನು ಇವತ್ತು ನಾವು ಸ್ಮರಿಸಬೇಕಾಗತ್ತೆ. ಯಾಕೆ ಅಂತಂದರೆ ಆ ಥರ ವ್ಯಕ್ತಿ ಸಿಗತಕ್ಕಂಥದ್ದು ಬಹಳ ಅಪರೂಪ. ಇವತ್ತು
ಈ ಅಲೆಮಾರಿಗಳ ಸಾಂಸ್ಕೃತಿಕ ಸಾಹಿತ್ಯ ಕಲೋತ್ಸವವನ್ನು ನಾವು ಒಂದು ದಿನ ಈ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಾಡಲೇಬೇಕು ಅಂತಕ್ಕಂಥ ಈ ವ್ಯಾಖ್ಯಾನವನ್ನ ಅಧಿಕಾರದಲ್ಲಿದ್ದಾಗ ನುಡಿದಿರ್ತಕ್ಕಂಥ ವ್ಯಕ್ತಿ. ನಮ್ಮಗಳ ಜೊತೆ ಸಕ್ರಿಯವಾಗಿ ನಾವು ಅಲೆಮಾರಿಗಳು, ಇವರು ಅಲೆಮಾರಿಗಳಲ್ಲ ಅಂತ ಭೇದ ಭಾವವನ್ನು ಬಿಟ್ಟು ಅವರು ಎಲ್ಲೋ ಇದ್ರೂ ಕೂಡ ಈ ಬೆಂಗಳೂರು ನಗರದ ಕೇಂದ್ರ ಬಿಂದುವಾಗಿ ಅವರ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ನಮ್ಮ ಜೊತೆ ಒಡನಾಡಿ ಇವತ್ತು ನಾವೆಲ್ಲರೂ ಕೂಡ ಇಲ್ಲಿ ಸೇರಿರ್ತಕ್ಕಂಥದ್ದು ಅವರ ಒಂದು ಶಕ್ತಿಯಿಂದ, ಅವರ ಒಂದು ಗುಣಗಳಿಂದ, ನಡವಳಿಕೆಯಿಂದ. ಅಂತ ವ್ಯಕ್ತಿ ನಾನು ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ, ನಮ್ಮ ಎಲ್ಲ ಅಲೆಮಾರಿಗಳ ಬಂಧುಗಳ ಪರವಾಗಿ ನಾನು ಅವರಿಗೆ ಮನಪೂರ್ವಕವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ಅವರು ನಮ್ಮ ಕೆ ರವೀಂದ್ರ ಶೆಟ್ಟಿರವರು. ಜೋರಾದ ಚಪ್ಪಳೆಯೊಂದಿಗೆ ಇವರಿಗೆ ಒಂದು ಸ್ವಾಗತವನ್ನು ಕರೆಯಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಮತ್ತೆ ಈ ಕಾರ್ಯಕ್ರಮಕ್ಕೆ ರಜಾ ದಿನಗಳು ಇಲ್ಲದೇ ಇದ್ರೂ ಸಹ ಎಲ್ಲ ತಮ್ಮ ತಮ್ಮ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ಎಷ್ಟೋ ನೂರಾರು ಮೈಲಿಗಳಿಂದ ಇವತ್ತು ಈ ನಮ್ಮಗಳ ಕಾರ್ಯಕ್ರಮ, ನಮ್ಮ ಮನೆತನದ ಕಾರ್ಯಕ್ರಮ ಅಂತ ನೀವೆಲ್ಲರೂ ಕೂಡ ನಂಬಿ ಎಲ್ಲ ಅಲೆಮಾರಿ ಬಂಧುಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಾ. ನಾನು ಇದಕ್ಕೆಲ್ಲ ಮಿಗಿಲಾಗಿ ನಿಮ್ಮೆಲ್ಲರೂ ಕೂಡ ನಾನು ಈ ಕಾರ್ಯಕ್ರಮದ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ, ನಿನ್ನೆ ಏನು ನಮ್ಮ ಸಿದ್ದೇಶ್ವರ ಸ್ವಾಮಿಗಳು ಮರಣವನ್ನ ಹೊಂದಿದ್ರು, ಆ ಒಂದು ಕಾರಣಕ್ಕೆ ನಾವೆಲ್ಲರೂ ಕೂಡ ಎದ್ದು ನಿಂತು 1 ನಿಮಿಷಗಳ ಕಾಲ ಒಂದು ಮೌನವನ್ನ ಭಾಸ್ಕರ್ ದಾಸ್ ಅವರು ಕೂಡ, ಭಾಸ್ಕರ್ ದಾಸ್ ಶೆಕ್ಕರ್ ಅವರು ಕೂಡ ನಮ್ಮನ್ನು ನಗಲಿದ್ದಾರೆ. ಅವರು ಸಹಿಸಿ 1 ನಿಮಿಷಗಳ ಕಾಲ ನಾವು ಒಂದು ಮೌನ ಆಚರಣೆಯನ್ನು ಮಾಡಬೇಕಂತ ತಮ್ಮನ್ನ ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಈಗ ಈ ಮೌನಾಚರಣೆಯ ನಂತರ ನಮ್ಮ ಪ್ರಾಸ್ತಾವಿಕ ಭಾಷಣವನ್ನು ನಮ್ಮ ಈ ಒಕ್ಕೂಟದ ಗೌರವಾಧ್ಯಕ್ಷರಾದ ಶ್ರೀಯುತ ಕೆ ರವೀಂದ್ರ ಶೆಟ್ಟಿ ಅವರು ನೆರವೇರಿಸಿಕೊಡ್ಬೇಕು ಅಂತೇಳಿ ನಾನು ಅವ್ರನ್ನ ಕೇಳ್ಕೊಳ್ತೇನೆ. ನಾನು ನಂಬುವಂತಹ ಎಲ್ಲ ದೇವದೇವರ ಆಶೀರ್ವಾದವನ್ನು ಬೇಡುತ್ತಾ, ನನ್ನ ತಂದೆ ತಾಯಿಯವರ ಆಶೀರ್ವಾದವನ್ನು ಬೇಡುತ್ತಾ, ನನ್ನೆಲ್ಲ ಗುರುಗುರುವರಿಗೆ ವಂದಿಸುತ್ತಾ, ನಮ್ಮ ಕರ್ನಾಟಕ ರಾಜ್ಯ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಹಿಂದುಳಿದ ವರ್ಗ ಪ್ರವರ್ಗ 1ರ 46 ಜಾತಿ ಜನಾಂಗದವರ ಈ ಒಂದು ಒಕ್ಕೂಟದ ವತಿಯಿಂದ ಇವತ್ತು ಈ ಜನಾಂಗದ ಸಾಹಿತ್ಯ ಸಾಂಸ್ಕೃತಿಕ ಕಲೋತ್ಸವ ಕಾರ್ಯಕ್ರಮ ಈಗಾಗಲೇ ನಾವೆಲ್ಲರೂ ಸೇರಿ ಇದಕ್ಕೆ ಚಾಲನೆಯನ್ನು ಕೊಟ್ಟಿದ್ದೀವಿ. ಬಹಳ ಮುಖ್ಯವಾಗಿ ನಮ್ಗೆಲ್ಲರೂ ಕೂಡ ತಿಳಿದಿದೆ, ವೇದಿಕೆಯಲ್ಲಿ ಈ ಒಂದು ಜನಾಂಗದ ಬಗ್ಗೆ ಬಹಳಷ್ಟು ಅಧ್ಯಯನವನ್ನು ಮಾಡಿ ಅದಕ್ಕೆ ನ್ಯಾಯಸಮ್ಮತವಾದ ಎಲ್ಲ ವ್ಯವಸ್ಥೆಗಳು ಸರ್ಕಾರದ ಸಿಗಬೇಕು, ಇನ್ನಿತರ ಮೂಲಗಳು ಸಿಗಬೇಕು ಅಂತ ಹೇಳಿ ಹೋರಾಟವನ್ನು ಮಾಡಿರ್ತಕ್ಕಂಥ ಬಹಳ ಗಣ್ಯರು ವೇದಿಕೆಯ ಮೇಲೆ ಇದ್ದಾರೆ. ನಾನೇನು ಅಲೆಮಾರಿ ಜನಾಂಗದವನಲ್ಲ, ಆದರೂ ಕೂಡ ನಮ್ಮ ಸರ್ಕಾರ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ನನ್ನನ್ನ ಈ ಒಂದು ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮದ
ಏನು ದೇವರಾಜ ಅರಸು ಅಭಿವೃದ್ಧಿ ನಿಗಮ ಇತ್ತು, ಅದರಲ್ಲಿ ಇದ್ದಂತಹ ಈ 46 ಜಾತಿ ಜನಾಂಗದ ಈ ಒಂದು ಇದನ್ನ ಪ್ರತ್ಯೇಕರಿಸಿ ಈ ಒಂದು ಸಮಾಜ ಮುಖ್ಯವಾಹಿನಿಗೆ ಬರಬೇಕು, ಇತರ ಸಮಾಜಗಳಂತೆ ಕೂಡ ತಮ್ಮ ಸ್ವಾಭಿಮಾನದ ಬದುಕನ್ನ ನಡೆಸಬೇಕು ಎಂಬ ನಿಟ್ಟಿನಲ್ಲಿ ಯಡಿಯೂರಪ್ಪನವರ ಚಿಂತನೆಯಿಂದ ಈ ಒಂದು ದೇವರಾಜ ಅರಸು ಅಭಿವೃದ್ಧಿ ನಿಗಮದಲ್ಲಿದ್ದಂತಹ ಈ 46 ಜಾತಿಗಳನ್ನ ಪ್ರತ್ಯೇಕರಿಸಿ ಇಂದು ಕರ್ನಾಟಕ ರಾಜ್ಯ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮ ಅಂತ ಸ್ಥಾಪನೆ ಮಾಡಿ ನನ್ನನ್ನ ಈ ಒಂದು ನಿಗಮಕ್ಕೆ ಪ್ರಥಮ ಅಧ್ಯಕ್ಷರನ್ನಾಗಿ ಮಾಡಿ ಈ ಒಂದು ಅಧ್ಯಕ್ಷ ಸಂದರ್ಭದಲ್ಲಿ ನಾನು ಮಾತನ್ನು ಹೇಳಿದ್ದೆ. ನಾನು ಅಧ್ಯಕ್ಷನಲ್ಲ, ಇದು ಅಧ್ಯಕ್ಷ ಗಾದಿಯೂ ಕೂಡಲ್ಲ, ಇದು ನನ್ನ ಜವಾಬ್ದಾರಿ ಅಂತೇಳಿ ತಿಳ್ಕೊಂಡು ನಾನು ಆವತ್ತು ಆ ಒಂದು ಕೆಲಸವನ್ನು ಪ್ರಾರಂಭ ಮಾಡಿ 1 ವರ್ಷ 6 ತಿಂಗಳು ಈ ಒಂದು ಇಷ್ಟೊಂದು ಜನರ ನನಗೆ ಪ್ರೀತಿ ವಿಶ್ವಾಸವನ್ನ ಗಳಿಸಲಿಕ್ಕೆ ನನಗೆ ಸಾಧ್ಯತೆ ಆಗಿತ್ತು. ಈ 1 ವರ್ಷ 6 ತಿಂಗಳ ಅವಧಿನಲ್ಲಿ ಕೋಲಾರದ ಕೋಟಿಲಿಂಗೇಶ್ವರ ದೇವರಿಗೆ ಪ್ರಾರ್ಥನೆಯನ್ನು ಮಾಡುವುದರ ಮೂಲಕ ಪ್ರಾರಂಭವಾದ ನನ್ನ ಜಿಲ್ಲಾ ಪ್ರವಾಸ ಶ್ರೀ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡಿದಷ್ಟೇ ಇಡೀ ನಮ್ಮ 46 ಜಾತಿ ಜನಾಂಗದ ಈ ಒಂದು ಅಲೆಮಾರಿ ಜನಾಂಗದವರಿದ್ದಾರೆ, ಇವರೆಲ್ಲರಿಗೂ ಕೂಡ ಅದು ಗೊಲ್ಲ ಸಮಾಜ ಆಗಿರ್ಬೋದು, ಜೋಗಿ ಸಮಾಜ ಆಗಿರ್ಬೋದು, ಗೋಂಗರೆ ಸಮಾಜ ಆಗಿರ್ಬೋದು, ಬೈಲುಪತ್ತರ್ ಸಮಾಜ ಆಗಿರ್ಬೋದು, ಕಟುಬ ಸಮಾಜ ಆಗಿರ್ಬೋದು, ಯಲಬ ಸಮಾಜ ಆಗಿರ್ಬೋದು, ಆವಡಿಗ ಸಮಾಜ ಆಗಿರ್ಬೋದು, ದರ್ವೇಶ ಸಮಾಜ ಆಗಿರ್ಬೋದು, ನಾಥಪಂಥಿ ಸಮಾಜ ಆಗಿರ್ಬೋದು, ನಮ್ಮ ಬೈಲುಪತ್ತರ್ ಸಮಾಜ ಆಗಿರ್ಬೋದು, ಎಲ್ಲ 46 ಜಾತಿ ಸಮಾಜದ ಜನರು ಕೂಡ ಮುಖ್ಯವಾಹಿನಿಗೆ ಬರಬೇಕು, ಅವರ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಅಂತ ಶ್ರೀ ದೇವರಲ್ಲಿ ಪ್ರಾರ್ಥನೆ ಮಾಡಿ ನಾನು ಜಿಲ್ಲಾ ಪ್ರವಾಸವನ್ನು ಪ್ರಾರಂಭಿಸಿದೆ. ಆ ಬಳಿಕ ಪ್ರತಿ ಜಿಲ್ಲೆಗೆ ಹೋದಾಗ ಆಯಾ ಜಿಲ್ಲೆಯಲ್ಲಿ ಇರತಕ್ಕಂಥ ಐತಿಹಾಸಿಕ ಕ್ಷೇತ್ರಗಳು ಯಾವುದಿದೆ, ಅಲ್ಲಿ ಇರತಕ್ಕಂಥ ಮಠ ಮಂದಿರಗಳು ಯಾವುದಿದೆ, ಆ ಎಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡಿ ಆ ಮಠ ಮಂದಿರ ಇರತಕ್ಕಂಥ ನಮ್ಮ ಸ್ವಾಮೀಜಿಗಳ ಆಶೀರ್ವಾದನ ಪಡೆದು ನಾನು ಪ್ರವಾಸವನ್ನು ಮಾಡುವಂತಹದ್ದು ನನ್ನ ಕೆಲಸವಾಗಿತ್ತು. ಆ ಹೋದಂತಹ ಸಂದರ್ಭದಲ್ಲಿ ನಾನು ಕಂಡುಕೊಂಡಂತ ಸತ್ಯ ಏನು ಅಂತ ಹೇಳಿದ್ರೆ, ಈ ರೀತಿಯಾದ ಬದುಕು ಕೂಡ ಈ ಸಮಯದಲ್ಲಿ ಇದೆಯಾ ಎಂಬ ಒಂದು ಪ್ರಶ್ನೆ ಚಿಹ್ನೆ. ಈ ಒಂದು ಪರಿವರ್ತನೆ ಆಗತಕ್ಕಂಥ ಈ ಒಂದು ಸಮಾಜ ಈ ರೀತಿಯಾದ ಕಟ್ಟ ಕಡೆಯ ಒಂದು ಬೇರೇನೂ ಅಲ್ಲ, ಗುಡಿಸಲೂ ಅಲ್ಲ, ಆ ಕಡೆ ಜೋಪಡಿನಲ್ಲ, ಈ ರೀತಿಯಾದ ಟೆಂಟ್ ತರ ಒಂದು ವಾಸಸ್ಥಾನವನ್ನು ನಿರ್ಮಿಸಿ ಅಲ್ಲಿ ತಮ್ಮ ಮಕ್ಕಳನ್ನ ಒಳ್ಳೆಯ ವಿದ್ಯಾಭ್ಯಾಸವನ್ನ ಕೊಟ್ಟು, ಅದರಲ್ಲೂ ಕೂಡ ನಾನು ಯಾರ ಹೆಸರನ್ನು ಉಲ್ಲೇಖ ಮಾಡ್ಲಿಕ್ಕೆ ಹೋಗುದಿಲ್ಲ, ಉಲ್ಲೇಖ ಮಾಡ್ಲಿಕ್ಕೆ ಪಕ್ಕದ ನನಗೆ 10-20 ಹೆಸರು ನನಗೆ ಬರ್ತದೆ, ಬಾಕಿಯವರದ್ದು ಹೆಸರನ್ನು ಬಿಟ್ಟು ಹೋದ್ರೆ ಅವರಿಗೆ ಬೇಸರ ಆಗಿತ್ತು. ಆದ್ರಿಂದ ಬಹಳಷ್ಟು ಮಕ್ಕಳು ಪ್ರತಿಭಾನ್ವಿತ ಮಕ್ಕಳನ್ನು ನಾನು ಕಂಡಿದ್ದೆ. ಅದರ ಜೊತೆಗೆ ನಮ್ಮ ಕಲಾವಿದರಲ್ಲಿ ಕೂತಿದ್ದಾರೆ, ಎಂತೆಂಥ ಕಲಾವಿದರು ನಮ್ಮ ಈ ಜನಾಂಗದೊಳಗಡೆ ಇದ್ದಾರೆ, ಅವರನ್ನು ಕೂಡ ಒಂದು ಗುರುತಿಸಬೇಕು. ಅದರ ಜೊತೆಗೆ ಬಹಳಷ್ಟು ಸಾಧನೆ ಮಾಡಿರತಕ್ಕಂಥ ದೊಡ್ಡ ದೊಡ್ಡ ಸಾಧಕರು ಸಮಾಜದಲ್ಲಿ ನನಗೆ ಸಿಕ್ಕಿದ್ದಾರೆ, ಅವರೆಲ್ಲರನ್ನು ಕೂಡ ಸಮಾಜಕ್ಕೆ ಪರಿಚಯಿಸುವಂತ ಕೆಲಸ ಮಾಡಬೇಕು. ಅರೆ ಅಲೆಮಾರಿ ಜನಾಂಗದವರೇನು ಅವರೇನು ಅಸಮರ್ಥರಲ್ಲ, ಅವರು ಕೂಡ ಸಮರ್ಥರು, ಅವರು ಕೂಡ ಬರತಕ್ಕಂಥ ದಿನಗಳಲ್ಲಿ ಒಂದು ಮುಖ್ಯವಾಹಿನಿಗೆ ಬಂದು ತಮ್ಮ ಕಾಲ ಮೇಲೆ ನಿಂತು ಸ್ವಾಭಿಮಾನದ ಬದುಕನ್ನ ಮಾಡತಕ್ಕಂಥ ವ್ಯವಸ್ಥೆಗಳನ್ನು ತಂದು ನಿಲ್ಲಿಸಬೇಕು ಎಂಬ ಒಂದು ಕನಸನ್ನ ಕಂಡಿದೆ. ಅದಕ್ಕೆ ಏನಾದ್ರೂ ಒಂದು ಮಾಡಬೇಕು ಅಂತ ಆದಾಗ ನನಗೆ ಈಗ ಚೇರ್ಮನ್ ಇದ್ದಾರೆ ದೇವೇಂದ್ರನಾಥ್ ಕೆ ನಾಥ್. ಈಗ ನಾನು 1 ವರ್ಷ 6 ತಿಂಗಳಾದ್ಮೇಲೆ ಸರ್ಕಾರ ಅವರನ್ನ ಆ ಒಂದು ನಿಗಮದ ಅಧ್ಯಕ್ಷರನ್ನಾಗಿ ಮಾಡಿದೆ. ನಾನು ಹೇಳುವಂತದ್ದು, ನಾನು 6 ವರ್ಷ 6 ತಿಂಗಳಲ್ಲಿ ಏನು ಕೆಲಸ ಮಾಡಿದ್ದೀನಿ, ನಾನು ಯಾವತ್ತೂ ಹೇಳಿಕೊಂಡು ನಾನು ಪ್ರಥಮ ಅಧ್ಯಕ್ಷನಾಗಿ ನಾನೇನು ಮಾಡಿದ್ದೇನೆ ಅದನ್ನ ಬರತಕ್ಕಂಥ ಅಧ್ಯಕ್ಷರು ನೋಡಿ ಅದಕ್ಕಿಂತ ಸ್ವಲ್ಪ ಹೆಚ್ಚಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಕೆಲಸ ನಾನೊಂದು ಮಾದರಿಯಾಗಬೇಕು ಎಂಬ ನಿಟ್ಟಿನಲ್ಲಿ ನಾನು ಕೆಲಸವನ್ನು ಮಾಡಿಕೊಂಡು ಹೋಗುವಂತಹ ಸಂದರ್ಭದಲ್ಲಿ ನನಗೆ ಬಹಳಷ್ಟು ಅಲೆಮಾರಿ ಅರೆಲೆಮಾರಿ ಜನಾಂಗದವರ ಪ್ರೀತಿ, ಅವರು ಕೊಡತಕ್ಕಂಥ ಗೌರವ, ನಾನು ಆ ಜಿಲ್ಲೆಗೆ ಹೋದಾಗ, ತಾಲೂಕಿಗೆ ಹೋದಾಗ, ಗ್ರಾಮಕ್ಕೆ ಹೋದಾಗ ಅವರು ನಾನು ನೋಡುತ್ತಿರುವಂತಹ ಪ್ರೀತಿ ಇವತ್ತು ಇಷ್ಟೊಂದು ಜನ ಬರಲಿಕ್ಕೆ ಸಾಧ್ಯ ಆಗಿದೆ ಅಂತ ನಾನು ಆದರೂ ಭಾವಿಸ್ತೇನೆ. ಇವತ್ತು ಬೀದರ್ನಿಂದ ಹಿಡಿದು ನಮ್ಮ ಎಲ್ಲ ಜಿಲ್ಲೆಗಳಿಂದ 4 ಜನ ಆದರೂ ಬಂದಿಲ್ಲಿ ಸೇರಿದ್ದಾರೆ. ನಾನು ಇವಾಗ ಪಟ್ಟಿ ಮಾಡ್ಲಿಕ್ಕೆ ಇದ್ದೇನೆ ಯಾವ ಜಿಲ್ಲೆಯಿಂದ ಯಾರ್ಯಾರು ಬಂದಿದ್ದಾರೆ ಅಂತ. ಎಲ್ಲ ಪ್ರಮುಖರು ಬಂದು ಕೂತಿದ್ದಾರೆ, ಎಲ್ಲ ಪ್ರಮುಖರಿದ್ದಾರೆ. ಇವರ ಹಿಂದೆ ಅಷ್ಟೇ ಅಲೆಮಾರಿ ಜನರು ಅವರ ಹಿಂದ್ಗಡೆ. ಇವತ್ತು ನಾಥಪಂಥೀಯ ಸಮಾಜದ ರಾಜ್ಯಾಧ್ಯಕ್ಷರಲ್ಲಿ ಕೂತಿದ್ದಾರೆ, ಬೈಲುಪತ್ತರ್ ಸಮಾಜದ ರಾಜ್ಯ ಕಾರ್ಯಾಧ್ಯಕ್ಷ ಕೂತಿದ್ದಾರೆ. ನಾನು ಎಲ್ಲ ಅಧ್ಯಕ್ಷರಿಗೆ ವಿನಂತಿಯನ್ನು ಮಾಡಿದ್ದೆ, ನನಗೆ ಸ್ವಲ್ಪ ಕೆಲಸದ ಒತ್ತಡದಿಂದ ಈ ಅಲೆಮಾರಿ ಜನಾಂಗದ ಜನರು ಯಾವ ರೀತಿ ಅಂತ ಹೇಳಿದ್ರೆ ಸ್ವಲ್ಪ ಒಗ್ಗಟ್ಟು ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ.
ಎಲ್ಲರನ್ನ ಒಂದ್ಮೇಲೆ ಒಂದು ವೇದಿಕೆಗೆ ತರಲಿಕ್ಕೆ ಸ್ವಲ್ಪ ಕಷ್ಟದ. ಆದ್ರೂ ನನಗೆ ಬಹಳ ವಿಶ್ವಾಸ ಇದೆ, ಇವತ್ತಲ್ಲ ನಾಳೆ ಈ 46 ಜಾತಿ ಸಮಾಜದಲ್ಲಿ ಯಾರೆಲ್ಲ ಇದ್ದಾರೆ ಎಲ್ಲರನ್ನೂ ಕೂಡ ಒಂದೇ ವೇದಿಕೆಯಲ್ಲಿ ತಂದು ಈ ಒಕ್ಕೂಟವನ್ನು ಬಲಪಡಿಸಿ ಮುಂದೊಂದು ದಿನ ಸರ್ಕಾರ ಇವರ ಕಡೆ ಗಮನ ಕೊಡತಕ್ಕಂಥ ಕೆಲಸವನ್ನು ಮಾಡಬೇಕು ಎಂಬ ಒಂದು ನೆಲೆಯಲ್ಲಿ ನಾನು ಪ್ರಾಮಾಣಿಕವಾಗಿ ನನ್ನ ಕೆಲಸವನ್ನು ಮುಂದುವರಿಸ್ತೇನೆ. ಖಂಡಿತವಾಗಿ ಇದನ್ನ ಮುಂದುವರಿಸ್ತೇನೆ. ಅದರ ಜೊತೆಗೆ ಇವತ್ತು ಈ ಒಂದು ಸಾಹಿತ್ಯ ಸಾಂಸ್ಕೃತಿಕ ಕಲೋತ್ಸವ ಕಾರ್ಯಕ್ರಮ ಮಾಡಬೇಕು ಅಂತ ಒಂದು 8 ತಿಂಗಳ ಹಿಂದೆ ನಾನು ಆಲೋಚನೆ ಮಾಡಿದ್ದೆ. ಅದರ ಜೊತೆಗೆ ಈ ಒಂದು ಒಕ್ಕೂಟ ಮಾಡಬೇಕು, ನಾನು ಅಧ್ಯಕ್ಷನಾದ ಮೇಲೆ ನಾನು ಯಾವುದರ ಮುಖಾಂತರ ಈ ಸಮಾಜದ ಮುಂದೆ ಹೋಗುವುದು ಅಂತ ಆದಾಗ ನನಗೆ ಹೊರಸದ್ದು ಒಂದು ಒಳ್ಳೆಯ ಸಂಘಟನೆಯನ್ನ ಮಾಡೋಣ ಅಂತ. ಆವಾಗ ಅಲೆಮಾರಿ ಅರೆ ಅಲೆಮಾರಿ ಜನಾಂಗಗಳ ಹಿಂದುಳಿದ ವರ್ಗ ಪ್ರವರ್ಗ 1ರ ಒಕ್ಕೂಟ ಅಂತೇಳಿ ಮಾಡಿ ಇವತ್ತಿನ ದಿನ 2023 ಜನವರಿ 3 ಹೊಸ ವರ್ಷದ ಅಂಚಿನಲ್ಲಿ ನಾವಿದ್ದೇವೆ. ಇವತ್ತಿಗೆ 1 ವರ್ಷ ಆಯ್ತು. ಈ 1 ವರ್ಷದ ವಾರ್ಷಿಕೋತ್ಸವವನ್ನು ಯಾವ ರೀತಿ ಮಾಡಬಹುದು? ಆವತ್ತೇ ನಾನು ಹೇಳಿದ್ದೆ ಈ ಒಂದು ಕಲೋತ್ಸವ ಮಾಡಬೇಕು. ಮಾಧ್ಯಮದಲ್ಲಿ ನೀವು ನೋಡಿರ್ಬೋದು, ನಾನು ಜಿಲ್ಲೆಗೆ ಪ್ರವಾಸವನ್ನು ಹೋದಾಗ ಅಲೆಮಾರಿ ಜನಾಂಗದ ಸಾಹಿತ್ಯ ಸಾಂಸ್ಕೃತಿಕ ಕಲೋತ್ಸವವನ್ನು ಮಾಡ್ತೀನಿ, ಅಲ್ಲಿರತಕ್ಕಂಥ ಸಾಧಕರನ್ನು ಗುರುತಿಸಿದ ಕೆಲಸವನ್ನು ಮಾಡ್ತೇನೆ, ಅವರಲ್ಲಿ ಇರತಕ್ಕಂಥ ಮಕ್ಕಳ ಪ್ರತಿಭೆಯನ್ನು ಗುರುತಿಸಿದ ಕೆಲಸವನ್ನು ಮಾಡ್ತೀನಿ ಅಂತ ಒಂದು ಮಾತನ್ನು ಹೇಳಿದ್ದೆ. ಅದು ಮಾಧ್ಯಮದಲ್ಲಿ ಪ್ರಕಟವಾಗಿದೆ. ಇವತ್ತು ಕಾಲ ಕೂಡಿ ಬಂದಿದೆ. ನಮ್ಮ ಒಕ್ಕೂಟದ ವತಿಯಿಂದ ಈ ಕಾರ್ಯಕ್ರಮ ಆಗ್ತಾ ಇದೆ. ತುಕಾರಾಂ ಶಾಸ್ತ್ರಿ ವೇದಿಕೆಯಲ್ಲಿ ಕೂತಿದ್ದಾರೆ. ನಮ್ಮ ಈ ಒಂದು ಒಕ್ಕೂಟದ ರಾಜ್ಯ ಅಧ್ಯಕ್ಷರು, ನಮ್ಮ ಪದಾಧಿಕಾರಿಗಳು ಹೆಚ್ಚಿನವರ ವೇದಿಕೆಯ ಮೇಲೆ ಕೂತಿದ್ದಾರೆ. 45 ಜನ ಪದಾಧಿಕಾರಿಗಳು ನಾವೀಗ ಇದ್ದೇವೆ. ಇನ್ನಷ್ಟು ಪದಾಧಿಕಾರಿಗಳನ್ನ ಸೇರಿಸಲಿಕ್ಕಿದ್ದೇವೆ. ಈ ಒಕ್ಕೂಟವನ್ನ ಪ್ರಕಾಶ್ ಹೇಳಿದಂತೆ ಪ್ರತಿ ಜಿಲ್ಲೆಗೆ ನಾವು ಪ್ರವಾಸವನ್ನ ಮಾಡಿ ಮತ್ತು ಕೂಡ ಜಿಲ್ಲಾ ಘಟಕ, ತಾಲೂಕು ಘಟಕ, ಹೋಬಳಿ ಘಟಕ ಮಾಡಿ ಈ ಒಕ್ಕೂಟವನ್ನ ಗಟ್ಟಿ ಮಾಡಿ ಸರ್ಕಾರದ ಮುಂದೆ ನಮ್ಮ ಏನು ಸಮಸ್ಯೆಗಳಿದೆ, ಭೀಕರ ಸಮಸ್ಯೆಗಳಿದೆ. ಅಲೆಮಾರಿ ಜನ ನಾನು ಯಾವತ್ತೂ ಕೂಡ ಹೇಳಲಿಕ್ಕಿದೆ. ಒಂದು ಪೌರ ಕಾರ್ಮಿಕರು, ಮತ್ತೊಂದು ನಮ್ಮ ಅಲೆಮಾರಿ ಜನಾಂಗದವರು. ನಾನು ನನ್ನ ಕಾಂತರಾಜ್ ಸರ್ ಹತ್ರ ಮಾತನಾಡಿದಾಗ ಒಂದೇ ಮಾತು ಹೇಳಿದ್ರು, ನಾನು ಹೆಚ್ಚೇನು ಹೇಳುದಿಲ್ಲ. ಈ ಅಲೆಮಾರಿಗಳ ಜೀವನ ಹೇಗೆ ಅಂತ ಹೇಳಿದ್ರೆ ಅದು ಪ್ರಾಣಿಗಳ ಜೀವನಕ್ಕೆ ಸಮೀಪ ಆಗಿದೆ ಅಂತ. ಇದು ನಿಜವಾಗಿಯೂ ಕೂಡ ಒಂದು ಮನ ಕಳಕುವಂತ ಒಂದು ಮಾತು. ಅಷ್ಟು ಒಂದು ರೀತಿಯಲ್ಲಿ ಈ ಒಂದು ಜನ ಸಮುದಾಯ ಜನಜೀವನವನ್ನು ಸಾಗಿಸ್ತಾರೆ. ಹಾಗಂತ ನಮ್ಮಲ್ಲಿ ಕೆಲವರು ಇದ್ದಾರೆ, ಸ್ವಲ್ಪ ಸ್ಥಿತಿವಂತರಿದ್ದಾರೆ. 100ರಲ್ಲಿ 5% ಜನ ಸ್ವಲ್ಪ ಸ್ಥಿತಿವಂತರಿದ್ದಾರೆ. ನಾನು ಅವರಲ್ಲಿ ಕೂಡ ವಿನಂತಿಯನ್ನ ಮಾಡ್ತೇನೆ. ಆ ಸ್ಥಿತಿವಂತರ ಜನರಿದ್ದಾರೆ, ತುಂಬಾ ಜನ ಸ್ಥಿತಿವಂತರು, ಒಂದು 5% ಜನ ಇದ್ದಾರೆ. ಅವರಲ್ಲಿ ಕೂಡ ನಾನು ವಿನಂತಿಯನ್ನ ಮಾಡ್ತೇನೆ, ಸ್ವಲ್ಪ ಹಿಂದಕ್ಕೆ ನೋಡಿ. ನಮ್ಮ ಹಿಂದೆ ಇರತಕ್ಕಂಥ ಆ ಒಂದು ಬೀದಿ ಬದಿನಲ್ಲಿ, ಡೇರಿನಲ್ಲಿ ಆ ವಾಸಿಸತಕ್ಕಂಥ ಜನರ ಬಗ್ಗೆ ಕೂಡ ನಾವು ಸ್ವಲ್ಪ ಗಮನ ಹರಿಸೋಣ. ನನ್ನ ಧ್ಯೇಯ ಏನು ಅಂತ ಹೇಳಿದ್ರೆ ಉಳ್ಳವರಿಂದ ಇಲ್ಲದವರಿಗೆ ಅದನ್ನ ಮುಂದಿಟ್ಟುಕೊಂಡು ಬರ್ತಕ್ಕಂಥ ದಿನಗಳಲ್ಲಿ ಕೇವಲ ನಾವು ಸರ್ಕಾರದಿಂದಲೇ ಬರ್ತಂತಲ್ಲಿ ಮಾಡಿ ಕೂತ್ರೆ ಯಾವುದು ಬರುತ್ತಿಲ್ಲ. ನಾವು ಕೂಡ ನಾನು ಯಾವತ್ತು ಹೇಳಲಿಕ್ಕೆ ಉಂಟು, ನಮಗೆ ಸಮಾಜ ನನಗೆ ಏನು ಕೊಟ್ಟಿದೆ ಅನ್ನೋದಕ್ಕಿಂತ ಸಮಾಜಕ್ಕೆ ನಾನು ಏನು ಕೊಟ್ಟಿದ್ದೇನೆ ಅದು ಬಹಳ ಪ್ರಮುಖವಾಗ್ತದೆ. ಆದ್ರಿಂದ ಆ ಒಂದು ದಶೆಯಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದೇ ತಾಯಿಯ ಮಕ್ಕಳಾಗಿ ನಾಳೆ ತಲೆಮಾರು ಜನಾಂಗದವರು, ನಾನು ಪ್ರತಿಷ್ಠಿತ ಬಂಟ ಮನತನದಲ್ಲಿ ನನ್ನ ಮನೆಗೆ ಒಂದು ಹೆಸರಿದೆ. ಆ ರೀತಿ ನಾವು ಬೆಳೆದುಕೊಂಡು ಬಂದವರು. ನಮ್ಮ ತಂದೆ ತಾಯಿಯವರು ಒಳ್ಳೆ ಸಂಸ್ಕೃತಿ ನಮ್ಗೆ ಕಳಿಸಿದ್ದಾರೆ. ಅದನ್ನ ಗುರುಗಳ ಏನು ನಡತೆ ಇದೆ ನಾವು ಅಳವಡಿಸಿಕೊಂಡು ನಾವು ಹೋಗ್ತಾ ಇರೋರು. ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರನ್ನು ಕೂಡ ಒಂದೇ ವೇದಿಕೆಯಲ್ಲಿ ಇವತ್ತು ನಾವು ಈ ವರ್ಷ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲೂ ಕೂಡ ಇದಕ್ಕಿಂತ ನೀವಾಗಿಯೇ ಬರುವಂತಹ ಕೆಲವು ರೀತಿಯಲ್ಲಿ ನಾವು ಕೆಲಸವನ್ನ ಈ ಒಂದು ಸಂಘಟನೆ ಮೂಲಕ ನಾವು ಮಾಡಲಿಕ್ಕಿದ್ದೇವೆ. ಬಹಳಷ್ಟು ಜನ ವೇದಿಕೆಯಲ್ಲಿದ್ದಾರೆ. ಈ ಕಡೆಯಿಂದ ಮಂಜುಶ್ರೀ ಮೇಡಮ್ ಇದ್ದಾರೆ, ಅವರು ಕೂಡ ಒಂದು ಆದಿವಾಸಿ ಬಡಗಟ್ಟು ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಶಿವಾಜಿ ಮಧುಕರ್ ಅವರು ನಮ್ಮ ಜೋಗಿ ಸಮಾಜದ ರಾಜ್ಯಾಧ್ಯಕ್ಷರು. ಯಾವತ್ತೂ ಕೂಡ ನನಗೆ ಮಾತನಾಡುವ ಒಳ್ಳೆಯ ಒಂದು ಸದಾಚಾರದ ವಿಚಾರಗಳನ್ನು ತಿಳಿಸುವವರು. ನಮ್ಮ ಮಲ್ಲಿಕಾರ್ಜುನ ಮಾನ್ಪಡೆಯವರು ಆವತ್ತು ಕೊರೋನಾ ಸಂದರ್ಭದಲ್ಲಿ ನಮ್ಮ ವಿಡಿಯೋ ಕಾನ್ಫರೆನ್ಸ್ ಆದಾಗ ನನ್ನನ್ನು ಗಸ್ತಾಗಿ ಅದರಲ್ಲಿ ಮಾತಾಡಬೇಕು ಸರ್ ಸ್ವಲ್ಪ ಅಂತ ಹೇಳಿದ್ರು. ಅವಾಗ ಕೂಡ ನಾನು ಅವ್ರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದೇನೆ. ನಮ್ಮ ಹಿರಿಯರಾದ ನಾರಾಯಣ ಸ್ವಾಮಿ ಅವರು ನೋಡಿ ಇಷ್ಟು ಚಿಕ್ಕ ಪ್ರಾಯ ನೋಡಿ. ನಾರಾಯಣ ಸ್ವಾಮಿ ಈಗಲೂ ಕೂಡ ಹಿರಿಯರಾದ್ರೂ ಕೂಡ ಆ ಹಿರಿಯರನ್ನೆಲ್ಲ ಕಿರಿಯರನ್ನು ಮೀರಿಸತಕ್ಕಂಥ ಕೆಲಸ ಮಾಡೋರು ನಾರಾಯಣ ಸ್ವಾಮಿ ಅವರು. ನನಗೆ ಯಾವತ್ತೂ ಕೂಡ ಬೇರೆ ರೀತಿಯಲ್ಲಿ ನಾನು ಕೆಲಸ ಮಾಡಿದಾಗ ಸರ್ ಅಂತ ಹೇಳೋರು. ನಾನು ಯಾಕೆ ಸರ್ ಹೇಳ್ತೀನಿ, ನನ್ನನ್ನು ಯಾವ ರೀತಿ ಕೊಡಬೇಕು, ನಾನು ನಿಮ್ಮವ ಅಂತೇಳಿ ಹೇಳಿದಾಗ ಆ ರೀತಿ ಬಹಳ ಪ್ರೀತಿಯಿಂದ ನನಗೆ ಅವರು ಗೌರವನ ಕೊಡತಕ್ಕಂಥ ನಾರಾಯಣ ಸ್ವಾಮಿ ಅವರು ನಮ್ಮ ದುಂಬಿದಾಸ್ ಸಮಾಜದ ಒಬ್ಬ ಹಿರಿಯ ನಾಯಕರು ನಮಗೆ ವೇದಿಕೆಯಲ್ಲಿದ್ದಾರೆ. ನಮ್ಮ ಈಗಾಗಲೇ ಹೇಳಿದ್ದೆ, ನಮ್ಮ ನಿಗಮದ ಅಧ್ಯಕ್ಷರಾಗಿ 2ನೇ ಅಧ್ಯಕ್ಷರು, ಪ್ರಥಮ ಅಧ್ಯಕ್ಷ ನಾನು, 2ನೇ ಅಧ್ಯಕ್ಷ ಅವರು. ದೇವೇಂದ್ರನಾಥ್
ಕೆ ನಾಥ್ ಯಾದಗಿರಿ ಅವರು ಬಹಳ ಒಳ್ಳೆಯ ಕೆಲಸವರು, ಬಹಳ ಸರಳ ಸಜ್ಜನಕ್ಕೆ ಇರತಕ್ಕಂಥ ಒಳ್ಳೆ ಮನಸ್ಸಿದೆ. ಅವರಲ್ಲೂ ಕೂಡ ಒಂದು ಸಾಮಾಜಿಕ ಚಿಂತನೆ ಇದೆ. ಅವರು ಕೂಡ ನಮ್ಮ ವೇದಿಕೆಯಲ್ಲಿದ್ದಾರೆ. ಕಾಂತರಾಜ್ ಸರ್ ಅವರ ಹತ್ರ ನಾನು ಫೋನ್ ಮಾಡಿ ಬೇರೆ ಬೇರೆ ರೀತಿಯಲ್ಲಿ ಒಕ್ಕೂಟ ಮಾಡುವಾಗ ಅವರ ಹತ್ರ ಕೇಳಿದ್ದೆ, ಸರ್ ನಾನು ಅಲೆಮಾರಿ ಜನಾಂಗದವಲ್ಲ, ನಾನೊಬ್ಬ ಅವ್ರಿಗೆ ಗೊತ್ತಿದೆ ನಾನು ಯಾವ ಜನಾಂಗದವಂತ, ನಾನು ಒಕ್ಕೂಟದಲ್ಲಿ ಇರ್ಬಹುದಾ ಬೇಕು. ಅವ್ರು ಹೇಳಿ ಸರ್ ಆಗ್ಬೋದು ಸರ್, ಒಂದು ಒಳ್ಳೆ ಕೆಲಸ ಮಾಡೋದಕ್ಕೆ ಯಾವುದಿಲ್ಲ, ನೀವು ಮಾಡ್ಕೊಳ್ಳಿ, ಒಳ್ಳೆ ಕೆಲಸ ಮಾಡಿ ಅಂತ ಹೇಳಿದ್ರು. ಒಂದು ಕೀ ಮಾತು ಹೇಳಿದ್ರು, ಏನು ಮಾಡಿದ್ರು ಒಳ್ಳೆ ಕೆಲಸ ಮಾಡಿ, ದೇವರು ಮುಚ್ಚ ಕೆಲಸ ಮಾಡಿ. ಆ ರೀತಿ ಅವರ ಸಲಹೆಗಳನ್ನ ಕೊಡುತ್ತಕೊಂಡು ಮುಂದುವರಿತಾ ಇರುವಂತಹ ಸಂದರ್ಭ. ಅದೇ ರೀತಿ ಪ್ರೊಫೆಸರ್ ಗುರುಲಿಂಗಯ್ಯ ಸರ್ ಅವರು ಇವತ್ತು ನಾನೊಂದು ವಿಚಾರಗೋಷ್ಠಿ ಅಂತ ಇಟ್ಟಿದ್ದೀವಿ, ವಿಚಾರ ಸಂಕಿರಣ ಅಂತ ಮಾಡಿದ್ದೀನಿ. ಅಲ್ಲಿ ಯಾವ ರೀತಿ ಅಂತ ಹೇಳಿದ್ರೆ, ನೀವೆಲ್ಲರೂ ಏನು ಕೂತಿದ್ದೀರಿ, ನೀವು ಸಂಜೆಯವರೆಗೆ ಈ ಕಾರ್ಯಕ್ರಮ ಎಲ್ಲಿಯವರೆಗೆ ಮುಗಿಯುತ್ತದೆ ಅಲ್ಲಿಯವರೆಗೆ ನೀವು ಇದು ನಿಮ್ಮ ಕಾರ್ಯಕ್ರಮ, ನಿಮ್ಮೆಲ್ಲರ ಕಾರ್ಯಕ್ರಮ. ಇದು ಬಹಳ ಒಂದು ವಿಶಿಷ್ಟವಾಗಿರತಕ್ಕಂಥ ಕಾರ್ಯಕ್ರಮ. ಅಲೆಮಾರಿ ಬದುಕು ಎಂಬ ಒಂದು ವಿಷಯವನ್ನು ಇಟ್ಟಿದ್ದೀವಿ. ಆ ವಿಷಯದಲ್ಲಿ ಅಲೆಮಾರಿ ಬದುಕು ಅಂದು ಇಂದು ಮುಂದು ಯಾವ ರೀತಿ ಇರಬೇಕು ಅಂತ ಮಾತಾಡಲಿಕ್ಕೆ 3 ಜನ ವಿದ್ವಾಂಸರು, ಒಂದು ಪ್ರೊಫೆಸರ್ ಗುರುಲಿಂಗಯ್ಯ ಸರ್ ಅವರು, ಒಂದು ಡಾಕ್ಟರ್ ಸುಭಾ ಮರವಂತಿ ಅವರು, ಒಂದು ನಮ್ಮ ಡಾಕ್ಟರ್ PhD ಮಾಡಿರ್ತಕ್ಕಂಥ ಜನಪದರಲ್ಲಿ ಆನಂದಪ್ಪ ಜೋಗಿ ಸರ್ ನಮ್ಮ ಜೊತೆ ಇಬ್ಬರು ಕೂಡ ನಮ್ಮ ಅಲೆಮಾರಿ ಸಮುದಾಯದವರು, ಅವರನ್ನೇ ಹುಡುಕಿದ್ದು. ಆದ್ರಿಂದ ಇನ್ನು ಮುಂದಕ್ಕೆ ಇನ್ನಷ್ಟು ಒಳ್ಳೆ ಕಾರ್ಯಕ್ರಮ ಮಾಡಲಿಕ್ಕಿದ್ದೇವೆ. ಅವರು 3 ಕೂಡ ವೇದಿಕೆಯಲ್ಲಿ ಬಂದಿದ್ದಾರೆ. ಆ ಒಂದು ವಿಚಾರ ಸಂಕಿರಣ ನಡೆಯಲಿಕ್ಕಿದೆ. ಆ ನಂತರ ನಮ್ಮ ಅಧ್ಯಕ್ಷರು ನಮ್ಮ ತುಕಾರಾಮ್ ಶಾಸ್ತ್ರಿ ಅವರು, ನಮ್ಗೆ ತುಕಾರಾಮ ನಾಗರಿಕ ವಾಸ್ತವ್ಯ ಅವರು ನಮ್ಮ ಶಾಸ್ತ್ರಿಗಳಂತ ಕರೆಯುವುದು ಅವರಿದ್ದಾರೆ. ನಮ್ಮ ನಾಥಪಂಥೀಯ ಸಮಾಜದ ರಾಜ್ಯಾಧ್ಯಕ್ಷರು ಮೊನ್ನೆಯಿಂದ ಫೋನ್ ಮಾಡಿದ್ರು, ಸರ್ ಹೀಗೆ ಕಾರ್ಯಕ್ರಮ ಬಹಳ ಖುಷಿ ಮಾಡ್ತಾ ಇದ್ದೀವಿ. ನಾನು ನಿಜವಾಗಿಯೂ ನನ್ನಿಂದ ಕೆಲವು ತಪ್ಪಾಗಿದೆ. ಹೇಗೆ ಅಂತ ಹೇಳಿದ್ರೆ, ಕೆಲವರು ರಾಜ್ಯಾಧ್ಯಕ್ಷರನ್ನ ನನಗೆ ನಮ್ಮವರಿಗೆ ಗೊತ್ತಿಲ್ಲ. ನಮ್ಮ ರಾಜ್ಯಾಧ್ಯಕ್ಷರು ಎಲ್ಲರೂ ಅಧ್ಯಕ್ಷರು. ನನಗೆ ಹುಷಾರಿಗೆ ನಾನು ಹೇಳುದು, ನನಗೆ ಫೋನ್ ಮಾಡಿ ಅಲೆಮಾರಿ ಜನರು. ನಾನು ಕೆಲವು ಬಾರಿ ಹೇಳಿದ್ದೇನೆ, ಸರ್ ನಾನು ಮಣ್ಣಿನತ್ತ ಮಾತನಾಡುದು ಅಧ್ಯಕ್ಷರು. ಮತ್ತೊಬ್ರು ಫೋನ್ ಮಾಡುದು, ಸರ್ ನಾನು ಸುರೇಶ್ ಮಾತಾಡುದು ನಮ್ಮ ಅಧ್ಯಕ್ಷರು. ಇನ್ನೊಬ್ರು ಮಾತಾಡುದು ನಾನು ಅಧ್ಯಕ್ಷ. ನಾನು ಕೇಳಿದ್ರೆ ನಾನಾಗ ಫೋನ್ ಮಾಡಿದವರು ಯಾರು? ಅದು ನಾನು ಕೇಳಿಸ್ತು ಮಾಡಿದ್ದು, ನಿಜವಾದ ಅಧ್ಯಕ್ಷ ನಾನೇ ಅಂತ. ಹಾಗೆಲ್ಲ ಆಗ್ಬಾರ್ದು ಅಂತ ನಾನು ಹೇಳುವಂಥದ್ದು. ಇಲ್ಲಿ ಇರತಕ್ಕಂಥವ್ರೆಲ್ಲ ನೀವು ಪ್ರಮುಖರಿದ್ದೀರಿ. ನಮ್ಗೆ 46 ಜಾತಿ ಸಮಾಜಕ್ಕೆ 46 ಜನರ ಅಧ್ಯಕ್ಷರು ಇರ್ಬೇಕು, ರಾಜ್ಯಾಧ್ಯಕ್ಷರು ಯಾರೇ ಇರಲಿ. ಅವರು ಆರ್ಥಿಕವಾಗಿ ಹಿಂದುಳಿದೇ ಇರಲಿ ಅಥವಾ ಆರ್ಥಿಕ ಸಬಲವಾಗಿರಲಿ, ಅವರಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲಸವನ್ನು ಆ ಜನಾಂಗದವರು ಮಾಡಬೇಕು. ಹಾಗೆ 46 ಜನರು ಬಂದು ಈ ವೇದಿಕೆಯಲ್ಲಿ ಕೂತ್ರೆ ಎಷ್ಟು ಚಂದ. ನಮ್ಮ ಜನಾಂಗದ 46 ಜಾತಿ ಜನಾಂಗದ 46 ಗಜದ ಲೆಕ್ಕದಲ್ಲಿ ಅದು ನಮ್ಗೆ ಅಷ್ಟು ಸಿಗುದಿಲ್ಲ. ಯಾಕೆಂದ್ರೆ ಒಂದು ಜಾತಿ 3 ಬಾರಿ ಎಂಟ್ರಿ ಆಗಿದೆ. ಅಂತೂ ನಾವು 46 ಹೇಳ್ಬೇಕಾಗ್ತದೆ. ಸರ್ಕಾರದ ಗಜದ 46 ಸಂಖ್ಯೆ ಇದೆ. ಅದಕ್ಕೆ ಬೇಕಾಗಿ ನಾವು ಆ ರೀತಿಯ ಲೋಗವನ್ನು ಮಾಡಿದ್ದೇವೆ. ಈಗ ಅದರ ಉದ್ಘಾಟನೆ ಆಗ್ಲಿಕ್ಕಿದೆ. ಆ ರೀತಿಯಾಗಿ ನಾವು ಸಂಘಟಿತರಾಗಿ ನಾವೆಲ್ಲರೂ ಕೂಡ ಏನಾದ್ರೂ ಸ್ವಲ್ಪ ವ್ಯತ್ಯಾಸ ಇದ್ರೂ ಕೂಡ ಬದಿಗಿಟ್ಟು ಇದು ಇರುವಂತಹದ್ದು ಹಿಂದುಳಿದ ವರ್ಗಗಳ ಪ್ರವರ್ಗ ಒಂದರ ಅಲೆಮಾರಿ ಅಲೆಮಾರಿ ಜನಾಂಗಗಳ ಒಕ್ಕೂಟ. 46 ಜಾತಿ ಜನಾಂಗದ ಮಾತ್ರ ಈ ಒಕ್ಕೂಟ. ಹಾಗಂತ ನಾವು SC ST ಅಲೆಮಾರಿಗಳು ಅವರನ್ನು ನಾವು ಕಡೆಗಣಿಸುವಂತಿಲ್ಲ. ಅವರ ಸಹಕಾರಕ್ಕೂ ನಾವು ಹೋಗ್ತೀವಿ. ನಾನು ಎಷ್ಟೋ ಜನ ಸುಡುಗಾಡು ಸಿದ್ದರವರ ಹತ್ರ ಮಾತಾಡುವಾಗ, ಕೊರಚದ ಸಮಾಜದವರ ಹತ್ರ ಮಾತಾಡಿದಾಗ, ನಮ್ಮ ಜಂಗಮ ಬಡಗಟ್ಟಿನವರನ್ನು ನನ್ನಿಂದ ಒಂದು ಸಹಾಯ ಸಹಕಾರ ಮಾಡ್ತೇವೆ. ಮಾಡಬೇಕು, ನಾವು ಸಾಮಾಜಿಕ ಜವಾಬ್ದಾರಿ ಇರ್ತಕ್ಕಂಥವ್ರು. ಆದ್ರೂ ನಮ್ಮ ಈ ಒಕ್ಕೂಟದಲ್ಲಿ ಬರ್ತಕ್ಕಂಥ 46 ಜಾತಿಗಳ ಮುಖ್ಯವಾಗಿ ತರತಕ್ಕಂಥ ಜವಾಬ್ದಾರಿ ನಿಮ್ಮೆಲ್ಲರದ್ದು ಅಂತ ಹೇಳುತ್ತಾ, ನಾವೆಲ್ಲರೂ ಕೂಡ ಒಂದೇ ತಾಯ ಮಕ್ಕಳ ರೀತಿಯಲ್ಲಿ ಕೆಲಸ ಮಾಡಿ ಏನಾದ್ರೂ ಸ್ವಲ್ಪ ಭಿನ್ನಮತ ಇದ್ರೂ ಕೂಡ ಅದನ್ನು ಬದಿಗಿರಿಸಿ ನಮ್ಮವರು, ನೀವೆಲ್ಲರೂ ಕೂಡ ನಮ್ಮವರು ಎಂಬ ನಾವೆಲ್ಲರೂ ಕೂಡ ನಮ್ಮ ವೇದಿಕೆಯಲ್ಲಿ ನನಗೇನು ಅವಶ್ಯಕತೆ ಇಲ್ಲ. ನಾನು ಮನೆಯಲ್ಲಿ ನನ್ನ ಹೆಂಡತಿ ಬಂದಿಲ್ಲ ಕೂತಿದ್ದಾರೆ. ಅವರು ಹೇಳ್ತಾರೆ, ಯಾಕೆ ಮಾರಿ ನಿಮ್ಮ ನಿಗಮದ ಅಧಿಕಾರ ಮುಗಿದೆ, ನಿಮ್ಮ ಕೆಲಸ ಮಾಡಿದ ಬೇಕಾದಷ್ಟು ಸಂಘಟನೆಗಳು ನನ್ನ ಊರಿನಲ್ಲಿ ನನಗೆ ಬೇಕಾದಷ್ಟು ಸಂಘಟನೆಗಳಿವೆ. ನಾನು ಯಾಕೆ ಈ ಮಾತನ್ನು ಬಹಿರಂಗವಾಗಿ ಹೇಳ್ತೇನೆ ಅಂತ ಹೇಳಿದ್ರೆ, ಯಾರೋ 4 ಜನ ಹಿಂದಿನಿಂದ ಮಾತಾಡ್ಬೋದು. ಆ ರವೀಂದ್ರ ಶೆಟ್ಟಿ ಅವನಿಗೆ ಯಾಕೆ ಅಲೆಮಾರಿ ಅಲ್ಲಲ್ವಾ, ಯಾಕೆ ಅವನಿಗೆ ಇಷ್ಟು ಕಾಳಜಿ? ಇದು ಒಂದೇ ಒಂದು ಕಾಳಜಿ, ನನಗೆ ಓಟಿಗೆ ನಿಲ್ಲಕ್ಕಿಲ್ಲ, ನಿಮ್ಮ ಓಟು ನನಗೆ ಬೇಡ, ನಿಮ್ಮ ಬೇರೆ ಪಕ್ಷಕ್ಕೆ ಬೇಕಾದ ನಿಮ್ಮ ಓಟು ಬೇಡ, ನನಗೆ ಬೇಕಾಗಿರುವುದು, ನನಗೆ ರಾಜಕೀಯ ಮಾಡುವಂತ ಅವಶ್ಯಕತೆಯೂ ಕೂಡ ಇಲ್ಲ. ನನಗೆ ಬೇಕಾಗಿರುವಂತಹದ್ದು ಈ 46 ಜಾತಿ ಸಮಾಜದ ಗೊಂದೆಗಳನ್ನು ಮುಖ್ಯವಾಹಿನಿಗೆ ತಂದು ನಿಲ್ಲಿಸುವಂತಹದ್ದು ನಿಮ್ಮೆಲ್ಲರ ಸಹಕಾರ ನನಗೆ ಬೇಕಾಗಿರುವಂಥದ್ದು. ಯಾರು ಇದನ್ನು ಅನ್ಯತಾ ಭಾವಿಸಬೇಡಿ, ಯಾರು ಹಿಂದುಗಳಿಂದ ಮಾತಾಡ್ತಾರೆ, ರವೀಂದ್ರ ಶೆಟ್ಟಿ ಏನ್ ಮಾಡ್ತಾನೆ, ರವೀಂದ್ರ ಶೆಟ್ಟಿಗೆ ಏನು ಹಾಕತ್ತೆ, ಯಾರು 1-2-3 ಜನ, ನಾನು ಅದನ್ನು ತಿರುಗಾಕಲು ನಾನು ಕೊಡಲ್ಲ. ಅದನ್ನು ಸಮರ್ಥವಾಗಿ ಎದುರಿಸತಕ್ಕಂಥ ಶಕ್ತಿ ಕೂಡ ನನಗೂ ಇದೆ. ಯಾವುದೇ ಇದನ್ನು ಕೂಡ ಎದುರಿಸತಕ್ಕಂಥ ಶಕ್ತಿ ಕೂಡ ನನಗೆ ಇದೆ. ದೇವರು ನನಗೆ ಆ ರೀತಿಯಾದ ಒಂದು ತಾಳ್ಮೆ, ಇನ್ನಿತರ ಎಲ್ಲ ವ್ಯವಸ್ಥೆಗಳನ್ನು ಕೂಡ ನನಗೆ ಬೇಕಾದ ವ್ಯವಸ್ಥೆ ನನಗೆ ಕೊಟ್ಟಿದ್ದಾರೆ. ಆ ರೀತಿಯಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ನಿಮ್ಮೆಲ್ಲರ ಹಿರಿಯರ
ಹಿರಿಯರ ಆಶೀರ್ವಾದವನ್ನು ತಗೊಂಡು ಕಿರಿಯರ ಸಹಕಾರವನ್ನು ತಗೊಂಡು ಈ ಒಂದು ಒಕ್ಕೂಟವನ್ನು ಗಟ್ಟಿ ಮಾಡತಕ್ಕಂಥ ನೆಲೆಯಲ್ಲಿ ನಿನ್ನೆ ನಾನು ಮತ್ತು ಪ್ರಕಾಶ್ ಮಾತನಾಡಿದೆವು. ಹೇಗೆ ಮಾತನಾಡಿದ್ರು ಅಂತ ನಮ್ಮ ಪ್ರತಾಪ್ ಜೋಗಿ, ಪ್ರಕಾಶ್, ನಮ್ಮ ಎಲ್ಲ ಮೇಘರಾಜು, ನಮ್ಮ ಒಬ್ಬರು ಹೆಸರು ಬಿಟ್ಟು ಚಂದ್ರಯ್ಯನವರು, ಹಿರಿಯರು ಚಂದ್ರಯ್ಯನವರು ಕೂತಿದ್ದಾರೆ. ನಮ್ಮ ಕೋಶಾಧಿಕಾರಿ ಉಲ್ಲಪ್ಪ ಜಾಡರ್ ಇದ್ದಾರೆ, ಅವರು ಕೂಡ ಅದಕ್ಕೊಂದು ಕಾರಣ. ಉಲ್ಲಪ್ಪ ಜಾಡರ್ ಹಾವೇರಿ ಅವರು. ಅದೇ ರೀತಿ ನಮ್ಮ ಶ್ರೀನಿವಾಸ್ ಇದ್ದಾರೆ, ನಮ್ಮ ಹರೀಶ್ ಮೂರ್ತಿ ಅವರಿದ್ದಾರೆ, ನಮ್ಮ ಮುನಿರಾಜ್ ಮೈಸೂರಿಂದ ಬಂದಿದ್ದಾರೆ, ಹಿರಿಯ ವಕೀಲರು ಕೂಡ ಗೋಂದರಿ ಬುಡಬಡಿಕೆ ಸಮಾಜದವರು. ಅದೇ ರೀತಿ ನಮ್ಮ ರಾಜೇಂದ್ರ ಲಕ್ಷ್ಮಣ್ ಪತ್ತರ್ ನಮ್ಮ ಜೊತೆ ಇದ್ದಾರೆ, ಕೊಪ್ಪಳದವರು. ನಮ್ಮ ಸಚಿನ್ ದಲವ ಯುವ ನಾಯಕ, ಇನ್ನಷ್ಟು ಯುವಕರನ್ನ ಸಂಘಟನೆ ಮಾಡಲು ಕೆಲಸ ಮಾಡಬೇಕಾಗಿದೆ. ನಮ್ಮ ಮಹಿಳಾ ಅಧ್ಯಕ್ಷೆ ಚೈತ್ರ ಮೇಡಮ್ ಇದ್ದಾರೆ, ಬಹಳಷ್ಟು ಅವರು ಸಾಮಾಜಿಕವಾಗಿ ಬಹಳಷ್ಟು ಕೆಲಸ ಮಾಡಿದವರು. ಕೊರೋನಾ ಸಂದರ್ಭದಲ್ಲಿ ಕೂಡ ತುಂಬ ಕೆಲಸ ಮಾಡಿದವರು, ನೋಡಿದ್ದೀನಿ ಅವರ ಕೆಲಸವನ್ನ. ನಾನು ಕೂಡ ಗೆಸ್ಟ್ ಆಗಿ ಹೋಗಿದ್ದೀನಿ. ಅವರು ಇನ್ನಷ್ಟು ಮಹಿಳಾ ಸಂಘಟನೆಗಳನ್ನ ಗಟ್ಟಿ ಮಾಡಬೇಕಾಗಿದೆ. ನಮ್ಮ ಗಣ್ಯರನ್ನ ಕೂತ್ಕೊಳಿಸಿ, ಅಲ್ಲಿ ಬಂದವರನ್ನ ಕೂತ್ಕೊಳಿಸಿ. ಅದೇ ರೀತಿ ನಮ್ಮ ಕುಮಾರ್, ಸನ್ಮಾನ್ಯ ಘಾತಕ ಪೂಜೆಯವರು ವೇದಿಕೆಗೆ ಬರಬೇಕು. ನಮ್ಮ ಬಳ್ಳಾರಿ ಮಹಾನಗರ ಪಾಲಿಕೆಯ ಸದಸ್ಯರು, ನಮ್ಮ ಈ ಕಾರ್ಯಕ್ರಮದ ಅತಿಥಿ ಕೂಡ ಸರ್ ವೇದಿಕೆಗೆ ಬರಬೇಕು. ತಾವು ಅಲ್ಲಿ ಅದೇ ರೀತಿ ನಮ್ಮ ವೇದಿಕೆಯಲ್ಲಿ ಇಂದಿರಾ ಮೇಡಮ್ ಇದ್ದಾರೆ. ಇಂದಿರಾ ಮೇಡಮ್ ಕೂಡ ಹಾಗೆ ಅವರ ಎಷ್ಟು ಫ್ಯಾಮಿಲಿಯಾಗಿ ಅವರು ಎಷ್ಟು ಕಷ್ಟದಲ್ಲಿದ್ದಾರೆ ಅದು ಅವರಿಗೆ ಗೊತ್ತು. ಆದರೂ ಒಂದು ರೀತಿಯಾದ ಸಾಮಾಜಿಕ ಚಿಂತನೆ ಅವರಲ್ಲಿದೆ, ಕಳಕಳಿದೆ. ನಾನು ಸಮಾಜಕ್ಕೆ ಏನಾದರೂ ಕೊಡಬೇಕು, ಆ ನಿಟ್ಟಿನಲ್ಲಿ ಅವರು ಕೆಲಸ ಮಾಡುವಂತ ಮಹಿಳೆ ಇಂದಿರಮ್ಮ ನಮ್ಮ ಜೊತೆ ಇದ್ದಾರೆ. ನಮ್ಮ ಅಶೋಕ್ ಪತ್ತರ್ ನಮ್ಮ ರಾಜ್ಯ ಕಾರ್ಯದರ್ಶಿ ಅವರು, ಬೈಲ್ಪತ್ತರ ಸಮಾಜದ ರಾಜ್ಯ ಕಾರ್ಯದರ್ಶಿ ಅವರಿದ್ದಾರೆ. ಆನಂದಪ್ಪ ಜೋಗಿ ಅವರು ಮತ್ತೆ ಅಲೆಮಾರಿ ಬದುಕಿನ ಬಗ್ಗೆ ಮಾತನಾಡಲಿಕ್ಕೆ ಅವರಿದ್ದಾರೆ. ಒಟ್ಟು ಎಲ್ಲರಿಗೂ ಕೂಡ ಗೌರವಪೂರ್ಣ ನಮನಗಳನ್ನು ನಿಮಗೆ ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಂದುವರಿಸುವ ಸಂದರ್ಭದಲ್ಲಿ ಹೇಗೆ ನೀವು ಈಗ ಕೂತಿದ್ದೀರಿ ಅದೇ ರೀತಿ ಎಲ್ಲ ಕಾರ್ಯಕ್ರಮವನ್ನು ನೀವು ಯಶಸ್ವಿಗೊಳಿಸಿದ್ರೆ ಸರ್ಕಾರಕ್ಕೂ ಕೂಡ ಒಂದು ಸಂದೇಶ ಹೋಗ್ತದೆ. ಅಲೆಮಾರಿಗಳು ಏನಷ್ಟು ಹಿಂದೆ ಇಲ್ಲ, ಎಲ್ಲ ಇದ್ದಾರೆ, ಒಗ್ಗಟ್ಟಾಗ್ತಾ ಇದ್ದಾರೆ ಎಂಬ ಭಾವನೆ ಸರ್ಕಾರ ಕೂಡ ಹೋಗ್ತದೆ. ನನಗೇನು ಮುಲಾಜಿಲ್ಲ. ನಾನು ಭಾರತೀಯ ಜನತಾ ಪಕ್ಷದ ಒಬ್ಬ ಕಾರ್ಯಕರ್ತ. ಆದ್ರೆ ನ್ಯಾಯಬದ್ಧವಾದ ಹಿತಾಸಕ್ತಿಯ ಹೋರಾಟಕ್ಕೆ ಬಂದಾಗ ಯಾವುದು ಪಕ್ಷ ಅದು ಯಾವುದಿಲ್ಲ, ನಮಗೆ ಬೇಕಾಗಿರುವುದು ಸಾಮಾಜಿಕ ಬದ್ಧತೆ ಮತ್ತು ಸಾಮಾಜಿಕ ನ್ಯಾಯ. ಅದರ ಎಡೆಯಲ್ಲಿ ನಾವು ಕೆಲಸ ಮಾಡುವವರು ಯಾವುದೇ ರೀತಿಯಾದ ಸಮಸ್ಯೆಗಳಿದ್ರು ಕೂಡ ಅದಕ್ಕೆ ನಾನು ಖಂಡಿತವಾಗಿಯೂ ಕೆಲಸವನ್ನು ಮಾಡತಕ್ಕಂಥ ವ್ಯವಸ್ಥೆಯನ್ನು ನಾನು ನನ್ನ ವೈಯಕ್ತಿಕವಾಗಿ ಮಾಡಿಕೊಂಡವನು. ಎಲ್ಲರೂ ಕೂಡ ನನ್ನ ಬಂಧುಗಳು, ನನ್ನ ಮನೆಯವರು ತಿಳ್ಕೊಂಡು ನಾನು ಕೆಲಸವನ್ನು ಮಾಡುವ ಸಂದರ್ಭದಲ್ಲಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡುವುದು ಅಂತ ಹೇಳಿದ್ರೆ, ನಮ್ಮ ಕರ್ನಾಟಕ ರಾಜ್ಯ ಅಲೆಮಾರಿ, ಹಿಂದುಳಿದ ವರ್ಗ, ಪ್ರವರ್ಗ ಹೊಂದಿದ 46 ಜಾತಿ ಜನಾಂಗದವರು ಯಾವುದೇ ರೀತಿಯ ವ್ಯತ್ಯಾಸವನ್ನು ಬದಿಗಿಟ್ಟು ಈ ಒಕ್ಕೂಟವನ್ನು ಗಟ್ಟಿ ಮಾಡಿ ಈ ಒಂದು ಬೀಜ ಹಾಕಿದ್ದೇವೆ. ಏನು ಬೀಜ ಅಂತ ಹೇಳಿದ್ರೆ, ಕರ್ನಾಟಕ ರಾಜ್ಯ ಅಲೆಮಾರಿ, ಹಿಂದುಳಿದ ವರ್ಗ, ಪ್ರವರ್ಗ ಹೊಂದರ ಜನಾಂಗದ ಒಕ್ಕೂಟ ಅಂತ ಬೀಜ ಹಾಕಿದ್ದೆ. ಬೀಜ ಮೊಳಕೆ ಹೊಡೆದದ್ದು ಮಾತ್ರ ಈಗ. ಈ ಬೀಜ ಮೊಳಕೆ ಹೊಡೆದದ್ದು ಮಾತ್ರ, 1 ವರ್ಷ ತುಂಬುದು ಮಾತ್ರ, 1 ವರ್ಷದ ಮಗು ಇದು, 1 ವರ್ಷದ ಕೂಸು. ಇದನ್ನು ಬೆಳೆಸುವಂತ ಜವಾಬ್ದಾರಿ ಅವರಿಗೆ. ಇನ್ನು ಅದನ್ನು ಯಾವ ನಾನು ಈಗ 50 ವರ್ಷದ ಒಬ್ಬ ಯುವಕ ಅಲ್ವಾ, ಯುವಕರ ಮುಂದೆ ನಾನು ಇಂದು ವೇದಿಕೆಯ ಮೇಲೆ ನಿಂತಿದ್ದೇನೆ. ಆದರೆ ನನ್ನನ್ನು ಈ ರೀತಿಯಾಗಿ ಬೆಳೆಸಲಿಕ್ಕೆ ಅಲ್ಲಿ ಕಾರಣಕರ್ತರಾದವರು ನಮ್ಮ ತಂದೆ ತಾಯಿಯವರು. ಅದೇ ರೀತಿ ಇದಕ್ಕೆ ಯಾರು ತಂದೆ ತಾಯಿ? ಈ ಒಕ್ಕೂಟಕ್ಕೆ ನನಗೆ ನನ್ನ ತಂದೆ ತಾಯಿಯವರು ನನ್ನನ್ನು ಇಷ್ಟು ರೀತಿಯಲ್ಲಿ ಬೆಳೆಸಿದ್ದಾರೆ. ಆದರೆ ಈ ಒಕ್ಕೂಟ ಎಂಬ ಬೀಜ ಮೊಳಕೆ ಹೊಡೆದಿದೆಯಲ್ಲ, ಇದನ್ನು ಯಾರು ಸಾಕುವವರು? ಇದನ್ನು ಸಾಕುವವರು ಈ ಒಕ್ಕೂಟದ 45 ಜನ ನನ್ನನ್ನು ಸೇರಿಸಿ. ನಾನು ಈ ಸಂಘದ ಒಕ್ಕೂಟಗಳ ಗೌರವಾಧ್ಯಕ್ಷನಾಗಿದ್ದೇನೆ, ಅಧ್ಯಕ್ಷರಿದ್ದಾರೆ, ನಾವು ಪದಾಧಿಕಾರಿಗಳಿದ್ದಾರೆ. ಈ ಬೀಜ ಮೊಳಕೆ ಹೊಡೆದನ್ನ ಯಾವುದೇ ತೊಂದರೆ ಬಾರದ ರೀತಿಯಲ್ಲಿ ಅದನ್ನ ಬೇಕಾದ ನೀರು, ಗೊಬ್ಬರ ಏನ್ ಬೇಕಾದ್ರೆ ಹಾಕಿ ಅದನ್ನು ಸಸಿ ಮಾಡಿ, ಗಿಡ ಮಾಡಿ, ಮರ ಮಾಡಿ, ಹೆಮ್ಮರವಾಗಿ ಆ ಹೆಮ್ಮರದ ಅಡಿನಲ್ಲಿ ಒಂದು ಹೆಮ್ಮರ ನಿಂತ ಏನಾಗ್ತದೆ, ಒಂದು ಮರ, ಒಂದು ಬೀಜ ಮೊಳಕೆ ಹಿಡಿದು ಸಸಿಯಾಗಿ, ಗಿಡ ಆಗಿ, ಮರ ಹೆಮ್ಮರಾದಾಗ ಏನಾಗ್ತದೆ ನಮ್ಗೆ? ಅದರಿಂದ ಒಳ್ಳೆಯ ಗಾಳಿ ಸಿಗ್ತದೆ, ಶುದ್ಧವಾದ ವಾತಾವರಣವಾಗಿರ್ತದೆ, ನಮಗೆ ನೆರಳು ಕೊಡ್ತದೆ. ನಾವು ಹೋಗಿ ಅಲ್ಲಿ ಒಂದು ನಿಂತು ಬಿಸಿಯಾದಾಗ ಸ್ವಲ್ಪ ಅಂತೇಳಿ ಕೂತ್ಕೊಳ್ಬಹುದು. ಆ ರೀತಿಯಾದ ವ್ಯವಸ್ಥೆ ಒಕ್ಕೂಟದಿಂದ ಆಗುವವರೆಗೆ ನನ್ನ ಜೀವಮಾನ ಇರುವ ತನಕ ನಾನು ಕೆಲಸವನ್ನು ಮಾಡ್ತೇನೆ ಅಂತ ಈ ಸಭೆಯಲ್ಲಿ ಹೇಳುತ್ತಾ, ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಸಹಕಾರ ಇರಲಿ ಅಂತ ಹೇಳುತ್ತಾ ನನ್ನ ಪ್ರಾಸ್ತಾವಿಕ ಮಾತುಗಳನ್ನು ನಿಲ್ಲಿಸ್ತೇನೆ. ನೀವೆಲ್ಲರೂ ಕೂಡ ಸಂಜೆ ತನಕ ಇದ್ದು ಈ ಕಾರ್ಯಕ್ರಮದ ಎಲ್ಲ ಯಶಸ್ಸಿಗೆ ನೀವು ಕಾರಣಕರ್ತರಾಗಬೇಕು ಅಂತೇಳಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತೇನೆ.
ಆತ್ಮೀಯ ಬಂಧುಗಳೇ, ಇದುವರೆಗೂ ಏನು ನಮ್ಮ ಗೌರವಾಧ್ಯಕ್ಷರಾದ ರವೀಂದ್ರ ಶೆಟ್ಟಿಯವರು ಅವರ ಮನದಾಳದ ಮಾತು, ಅವರ ಮನಸ್ಸಿನಲ್ಲಿ ಈ ಅಲೆಮಾರಿಗಳ ಪರವಾಗಿ ಇರ್ತಕ್ಕಂಥ ಮಾತನ್ನು ನಿಜವಾಗ್ಲೂ ಅವರು ಬಿಚ್ಚಿ ಮಾತಾಡಿದ್ದಾರೆ. ತಾವೆಲ್ಲರೂ ಕೂಡ ಕೇಳಿದ್ದೀರಿ. ಮೇಡಮ್ ಅವರು ಪಾಪ ಯಾಕೆ ನೀವು ಅಧಿಕಾರ ಹೋದ್ರಿ, ತಿರ್ಗಿ ಅಲೆಮಾರಿಗಳ ಯಾಕೆ ಬೇಕು, ಯಾಕೆ ಸವಾಸ ಅಂತ ಭಾಳಷ್ಟು ಸಲ ಆ ವಿಷಯ ನನ್ನ ಗಮನಕ್ಕೂ ಕೂಡ ಬಂದಿದೆ. ನಾನು ಇವತ್ತು ಅವರಲ್ಲಿ ಒಂದು ಮನವಿ ಮಾಡಿಕೊಳ್ಳೋದೇನಂತಂದರೆ, ಇವತ್ತು ನಮ್ಮ ಜೊತೆ ನಾವು ಒಂದೇ ತಾಯಿ ಮಕ್ಕಳು ಅಂತಕ್ಕಂಥ ಭಾವನೆಯನ್ನು ಅವರು ವ್ಯಕ್ತಪಡಿಸಿದ್ದಾರೆ. ನಾವು ಅದೇ ರೀತಿಯಾಗಿ ಅವರ ಏನು ಅಣ್ಣ ತಮ್ಮಂದಿರ ಹಾಗೆ ನಾವು ಒಡನಾಡಿ ಅವರ ಒಡಗೂಡಿ ಕೆಲಸವನ್ನು ಮಾಡ್ತಾ ಇದ್ದೀವಿ. ಈ ನಮ್ಮಗಳನ್ನು ಅವರನ್ನು ಬೇರ್ಪಡಿಸ್ತಕ್ಕಂಥ ಕೆಲಸವನ್ನು ನಿಜವಾಗ್ಲೂ ಮೇಡಮ್ರವರು ಮಾಡಬಾರ್ದು ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಕೇಳ್ಕೊಳ್ತೀನಿ. ಆ ರೀತಿ ಆದಂಥ ಸಂದರ್ಭದಲ್ಲಿ ಆದರೆ ನಾವು ನಿಮ್ಮ ಮನೆಯ ಮುಂದೆ ಮಂಗಳೂರಿಗೆ ಬಂದು ಧರಣಿ ಕುತ್ಕೋಬೇಕಾಯ್ತದೆ ಅನ್ನೋ ಕೂಡ ನಾನು ಮಾತನ್ನು ನಾನು ಹೇಳ್ಬೇಕಾಗತ್ತೆ. ಈಗ ಉದ್ಘಾಟನೆ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮವನ್ನು ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರು ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀ ಕಾಂತರಾಜರವರು ಹಾಗೂ ಈ ನಿಗಮದ ಮಾಜಿ ಅಧ್ಯಕ್ಷರಾದ ರವೀಂದ್ರ ಶೆಟ್ಟಿ ಅವರು ಹಾಗೂ ಎಲ್ಲ ಗಣ್ಯರು ಸಹಿತ ದೀಪವನ್ನು ಬೆಳಗಿಸುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ನಾವು ಕೇಳ್ಕೊತಾ ಇದ್ದೇವೆ. ರಾಜ್ಯದ ಅನೇಕ ಭಾಗಗಳಿಂದ, ಜಿಲ್ಲೆಯ ಅನೇಕ ಭಾಗಗಳಿಂದ ಹಾಗೂ ಗಡಿನಾಡು ಭಾಗಗಳಿಂದ ಬಂದಿರತಕ್ಕಂಥ ರಾಜ್ಯ ಅಲೆಮಾರಿ ಮತ್ತು ಅರೆ ಅಲೆಮಾರಿಗಳ ಎಲ್ಲ ಬಂಧುಗಳಿಗೂ ಈ ಒಂದು ಸಂದರ್ಭದಲ್ಲಿ ಆತ್ಮೀಯವಾಗಿ ಅವ್ರನ್ನ ಮತ್ತೊಮ್ಮೆ ಒಂದು ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ, ಈ ಒಂದು ಕಾರ್ಯಕ್ರಮ ಉತ್ತಮವಾಗಿ ಹಾಕಿಕೊಟ್ಟಿರುವಂತಹ ಬುನಾದಿ ಭವ್ಯವಾಗಲಿ ಹಾಗೂ ಎಲ್ಲ ಬೇಡಿಕೆಗಳು, ನೀವು ಇಲ್ಲಿ ಬಂದಿರೋದು ಕೆಲವೇ ಜನರಾದರೂ ಈ ಒಂದು ಕಾರ್ಯಕ್ರಮದ ಮೂಲಕ ವಿಧಾನಸೌಧದ ಬಾಗಿಲವರೆಗೂ ಈ ಒಂದು ಚಪ್ಪಾಳೆ ಹೆಸರನ್ನು ಕೇಳಿಸಲಿ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ನಿಮಗೆಲ್ಲ ಜೋರಾಗಿ ಚಪ್ಪಾಳೆ ಹೆಸರು ವಿಧಾನಸೌಧದವರೆಗೂ ಕೇಳಿಸ್ಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ನೆನಪಿಸ್ಕೊಳ್ಳೋಣ. ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಈ ಒಂದು ಕರ್ನಾಟಕ ರಾಜ್ಯ ಅಲೆಮಾರಿ ಮತ್ತು ಅರೆ ಅಲೆಮಾರಿಯ ಕಾರ್ಯಕ್ರಮಕ್ಕೆ ಆಗಮಿಸುವ ಎಲ್ಲರಿಗೂ ಮತ್ತೊಮ್ಮೆ ಮೊದಲೊಮ್ಮೆ ಭೌತವಾಗಿ ಈ ಒಂದು ಬೆಂಗಳೂರಿನ ಹೃದಯ ಭಾಗದಲ್ಲಿರುವ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಂಗಮವಾಗಿರುವಂತಹ ಈ ಒಂದು ಸಂದರ್ಭ ಜ್ಯೋತಿ ಬೆಳಗಿಸುವ ಮೂಲಕ ಈ ಒಂದು ಇಂದಿನ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಎಲ್ಲ ಗಣ್ಯರಿಗೂ ಅಭಿನಂದನೆಗಳು. ಎಲ್ಲರೂ ತಾವುಗಳು ದಯಮಾಡಿ ತಮ್ಮ ಆಸನಗಳಲ್ಲಿ ಮತ್ತೊಮ್ಮೆ ಕೂತ್ಕೋಬೇಕು ಅಂತ ಎಲ್ಲ ಗಣ್ಯ ಅತಿಥಿಗಳು ತಮ್ಮ ಆಸೀನರಾಗಿ ಉದ್ಘಾಟಿಸಿದಂತಹ ಶ್ರೀ ಕಾಂತರಾಜರವರಿಂದ ಈಗ ಈ ಕಾರ್ಯಕ್ರಮ ತಮ್ಮನ್ನೆಲ್ಲ ಉದ್ದೇಶಿಸಿ ಶ್ರೀ ಕಾಂತರಾಜು ಅವರು ಮಾತನಾಡಬೇಕು ಅಂತ ಸಂಘದ ಒಕ್ಕೂಟದ ಪರವಾಗಿ ಕೇಳ್ಕೊತಾ ಇದ್ದೀವಿ. ದಯಮಾಡಿ ಸಂಘದ ಕಾಂತರಾಜು ಅವರು ದಯಮಾಡಿ ಮಾತನಾಡಬೇಕು. ಇದೆಯಲ್ಲ ಅಲ್ಲ, ಈಗ ಕಾಂತರಾಜರು ಬಂದ್ರ
ನಮಸ್ಕಾರಗಳು. ಯಾಕೆಂದರೆ ಎಲ್ಲ ಪರಿಚಯದ ಮುಖಗಳೇ. ಕರ್ನಾಟಕ ರಾಜ್ಯ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಹಿಂದುಳಿದ ವರ್ಗಗಳ ಪ್ರವರ್ಗ 1 ಜನಾಂಗಗಳ ಒಕ್ಕೂಟ ರಿಜಿಸ್ಟರ್ಡ್ ಬೆಂಗಳೂರು ಇವರ ಗೌರವಾಧ್ಯಕ್ಷರಾದ ಶ್ರೀ ಕೆ ರವೀಂದ್ರ ಶೆಟ್ಟಿಯವರ ನೇತೃತ್ವದಲ್ಲಿ ಏರ್ಪಡಿಸಿರ್ತಕ್ಕಂಥ ಈ ರಾಜ್ಯ ಮಟ್ಟದ ಸಾಹಿತ್ಯ ಸಾಂಸ್ಕೃತಿಕ ಕಲೋತ್ಸವ ಈ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀ ತುಕಾರಾಮ್ ನಾಗಪ್ಪ ವಾಸರವರೇ ಮತ್ತು ಕರ್ನಾಟಕ ಅಲೆಮಾರಿ ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮದ ಹಾಲಿ ಅಧ್ಯಕ್ಷ ಆಗಿರ್ತಕ್ಕಂಥ ಗೌರವಾನ್ವಿತ ಶ್ರೀ ದೇವೇಂದ್ರನಾಥ್ ಕೆ ನಾಥ್ ಅವರೇ ಮತ್ತು ಈ ಕಾರ್ಯಕ್ರಮದ ರೂವಾರಿ ಶ್ರೀ ಕೆ ರವೀಂದ್ರ ಶೆಟ್ಟಿಯವರೇ, ಶ್ರೀಮತಿ ಕೆ ರವೀಂದ್ರ ಶೆಟ್ಟಿಯವರೇ, ವೇದಿಕೆ ಮೇಲಿರ್ತಕ್ಕಂಥ ಕರ್ನಾಟಕ ರಾಜ್ಯ ಅಲೆಮಾರಿ ಮತ್ತು ಅರೆ ಅಲೆಮಾರಿಗಳು, ಇವು 46 ಸಮುದಾಯಗಳಿವೆ. ಅವುಗಳ ಎಲ್ಲ ಪದಾಧಿಕಾರಿಗಳು ಇಲ್ಲಿ ವೇದಿಕೆ ಮೇಲೆ ಕೂತಿದ್ದಾರೆ. ನಾನು ಅವರ ಹೆಸರುಗಳನ್ನು ಪ್ರತ್ಯೇಕವಾಗಿ ರವೀಂದ್ರ ಶೆಟ್ಟಿ ಅವ್ರ ಥರ ಹೇಳಲಿಕ್ಕೆ ಬರೋದಿಲ್ಲ. ಅವ್ರು ಹೇಳಿದರು, ಪ್ರತಿಯೊಬ್ಬರ ಹೆಸರನ್ನು ಹೇಳಿದರು ಅವರು. ಆದರೂ ಎಲ್ಲರೂ ಪರಿಚಯ ಇದ್ದಾರೆ, ಎಲ್ಲ ಹೆಸರುಗಳನ್ನು ಹೇಳಲಿಕ್ಕೆ ಆಗೋದಿಲ್ಲ. ಅವ್ರಿಗೆಲ್ಲರಿಗೂ ನೆನಪು ಮಾಡಿಕೊಳ್ತಾ ಮತ್ತು ತಾವೆಲ್ಲರೂ ಇವತ್ತು ಭಾಳ ಸಂತೋಷದ ವಿಷಯ ಅಂತ ಹೇಳಿದರೆ, ಇಷ್ಟೊಂದು ಮಂದಿ ಬಂದಿದ್ದೀರಿ. ಬೆಳಗಿನ ಕಾರ್ಯಕ್ರಮಕ್ಕೆ ಎಲ್ಲರೂ ಒಟ್ಟಾಗಿ ನಮ್ಗೆ ಅದೇ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಬಹುಶಃ ರವೀಂದ್ರ ಶೆಟ್ಟಿ ಅವರ ಆಸೆ ಕೂಡ ಅದೇ ಆಗಿತ್ತು. ಬಂದಿದ್ದೀರಿ, ನಿಮ್ಮನ್ನು ಎಲ್ಲನೂ ಗೌರವಿಸುತ್ತಾ ಮತ್ತು ಮಾಧ್ಯಮ ಸ್ನೇಹಿತರೆ, ವೇದಿಕೆ ಮೇಲೆ ಅದರಲ್ಲೂ ಬಹು ಮುಖ್ಯವಾಗಿ ನಮ್ಮ ನಾರಾಯಣ ಸ್ವಾಮಿಯವ್ರ ಬಗ್ಗೆ ಒಂದು ಮಾತನ್ನು ಹೇಳ್ಬೇಕಾಗುತ್ತೆ. ಕೋಲ್ ಹಿಡ್ಕೊಂಡು ಕೂತಿದ್ದಾರಲ್ಲ, ಅವರೇ ನಾರಾಯಣ ಸ್ವಾಮಿ. ನಾನು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷನಾಗಿದ್ದಾಗ ಸುಮಾರು ಸಾರಿ ಬಂದಿದ್ದಾರೆ ಅವರು. ಅವ್ರು ಬಂದಾಗೆಲ್ಲ ನಿಮ್ಮ ಆಯುಷ್ ಎಷ್ಟು ಅಂತ ಹೇಳಿದ್ರೆ 86 ಅಂತ ಹೇಳೋರು. ಇವತ್ತು ಕೇಳಿದ್ರೆ 86 ಅಂತ ಹೇಳ್ತಾರೆ. ಅವ್ರಿಗೆ ಆಗೋದೇ ಬೇಡ ವಯಸ್ಸು, ಹೀಗೆ ಇರಲಿ. ಬಹಳ ಮುತುವರ್ಜಿ ವಹಿಸ್ಕೊಂಡು ಸಮುದಾಯಗಳ ಬಗ್ಗೆ ಏನು ಮಾತನಾಡ್ತಾರೆ. ಆ ಕಷ್ಟ ನಿಷ್ಠಗಳನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಆ ಮನುಷ್ಯನ ನಾವು ಅರ್ಥ ಮಾಡಿಕೊಂಡ್ರೆ ಈ ಸಮುದಾಯಗಳು ಒಂದು ಚರಿತ್ರೆನೇ ಬರಿಬಹುದು, ಅಷ್ಟೊಂದು ತಿಳ್ಕೊಂಡಿದ್ದಾರೆ. ಮತ್ತೆ ನನ್ನ ಸಹಪಾಠಿ ಆಗಿದ್ದಂಥ ಶ್ರೀ ಪ್ರೊಫೆಸರ್ ಇವತ್ತು ನಿಮಗೆ ಮಾತಾಡ್ಲಿಕ್ಕೆ ಬಂದಿದ್ದಾರೆ. ಬಹಳ ಚೆನ್ನಾಗಿ ಮಾತಾಡ್ತಾರೆ. ಅವರು ಅಲೆಮಾರಿ ಬದುಕು ಇಂದು ಅನ್ನೋದ್ರ ಬಗ್ಗೆ ಡಾಕ್ಟರ್ ಎಂ ಗುರ್ಲಿಂಗಯ್ಯನವರು ಮಾತನಾಡ್ತಾರೆ. ಅವರು ನಮ್ಮ ಜೊತೆಗೆ ಆಯೋಗದಲ್ಲಿ ಸದಸ್ಯರಾಗಿದ್ದರು, ಬಹಳ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಇದ್ರ ಮೇಲೆ ಅವರೊಬ್ಬ ಅಥಾರಿಟಿ, ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ ರವೀಂದ್ರ ಶೆಟ್ಟಿ ಅವರು. ಮೊದಲನೇದಾಗಿ ಕರ್ನಾಟಕ ರಾಜ್ಯ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳೇ, ರವೀಂದ್ರ ಶೆಟ್ಟರು ಪ್ರಾರಂಭದಲ್ಲಿ ಮಾತನಾಡಬೇಕಾದಾಗ ನಾನು ಅಲೆಮಾರಿನೂ ಅಲ್ಲ ಅರೆ ಅಲೆಮಾರಿನೂ ಅಲ್ಲ ಅಂತ ಹೇಳಿದರು. ಭಾರತ ದೇಶದ ಪ್ರಪ್ರಥಮ ಆಯೋಗ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಕಾಕಾ ಕಾಲೇರ್ಕರ್ ಆಗಿದ್ರು 1953ನೇ ಇಸ್ವಿನಲ್ಲಿ. ಅವರು ಹಿಂದುಳಿದ ವರ್ಗಗಳು ಸೇರಿದವರು ಆಗಿರಲಿಲ್ಲ.
ನಮ್ಮ ಸಂವಿಧಾನದ ಅಡಿಯಲ್ಲಿ ಯಾವುದೇ ಒಂದು ಸಮುದಾಯ ಅಥವಾ ಒಂದು ಸಮಾಜಕ್ಕೆ ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ ಜಾತಿ, ಧರ್ಮ ಅಥವಾ ಕ್ಷೇತ್ರ ಏನು ಮುಖ್ಯ ಅಲ್ಲ. ಅವರನ್ನು ಅರ್ಥ ಮಾಡಿಕೊಂಡು ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದನ್ನ ಸಂವಿಧಾನದ ಚೌಕಟ್ಟಿನಲ್ಲಿ ಕೊಡ್ತಕ್ಕಂಥದ್ದೇ ಬಹಳ ಮುಖ್ಯವಾಗಿರ್ತಕ್ಕಂಥ ಕರ್ತವ್ಯ. ಬಹಳ ಮಾತಾಡ್ತಾ ಇದ್ದಾರೆ. ಇವತ್ತು ರವೀಂದ್ರನಾಥ್ ಶೆಟ್ಟರು ಅಲೆಮಾರಿಗಳು ಆಗದೇ ಇದ್ರು ಕೂಡ ನಾನು ಕಂಡ ಮಟ್ಟಿಗೆ ಅವರ ಜೀವನ ಕ್ರಮವನ್ನು, ಅವರ ಕಷ್ಟ ನಿಷ್ಠುರಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಅವರಿಗೆ ನಿಜವಾಗೂ ನಾನು ಏನಾದರೂ ಒಂದು ಕೈಲಾದಷ್ಟು ಮಟ್ಟಿಗೆ ಸಹಾಯ ಮಾಡಬೇಕು ಅಂತಕ್ಕಂಥ ಮನಸ್ಸನ್ನು ಹೊಂದಿರತಕ್ಕಂಥ ಒಬ್ಬ ವ್ಯಕ್ತಿಯಾಗಿ ಪರಿವರ್ತನೆ ಆಗಿದ್ದಾರೆ. ಪ್ರತಿಯೊಂದು ಅಲೆಮಾರಿಗಳ ಸಮಸ್ಯೆಗಳು ಕೂಡ ಇವತ್ತು ಅರಿತವರಾಗಿದ್ದಾರೆ. ಅವರು ನಾನು ಉತ್ಪ್ರೇಕ್ಷೆ ಮಾತ್ರ ಮಾಡುವುದಿಲ್ಲ. ಈ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಆ ನಿಗಮ ಆದಾಗ ಮೊದಲೇ ಅಧ್ಯಕ್ಷರಾಗಿ ಕೆಲಸ ಮಾಡಿ 1 ವರ್ಷ 6 ತಿಂಗಳ ಕೆಲಸ ಮಾಡಿ ಕೆಲಸ ಬಿಟ್ಟ ನಂತರ ಅವರ ಅವಧಿ ಮುಗಿದ ನಂತರ ಮತ್ತೆ ಈ ಅಲೆಮಾರಿಗಳ ಜೊತೆಗೆ ಬೆರೆತು ಒಕ್ಕೂಟವನ್ನು ಮಾಡಿ ಅವರ ಪರವಾಗಿ ನಾನು ನಿಲ್ತೇನೆ, ಅವರ ಜೊತೆ ಹೋರಾಟ ಮಾಡ್ತೇನೆ ಅಂತಕ್ಕಂಥದ್ದನ್ನ ಇದು ಸಾಮಾನ್ಯ ಕೆಲಸ ಅಲ್ಲ. ನಾನು ಆಯೋಗದ ಅಧ್ಯಕ್ಷ 2 ಸಾರಿ ಕೆಲಸ ಮಾಡಿದ್ದೇನೆ. ನಾನು ಇಂಥ ಒಂದು ಕೆಲಸವನ್ನು ಮಾಡ್ಲಿಕ್ಕೆ ಆಗಿಲ್ಲ. ನನ್ನ ಖಾಸಗಿ ಜೀವನಕ್ಕೆ ಹೋಗಿದ್ದೇನೆ. ಇವತ್ತು ರವೀಂದ್ರ ಶೆಟ್ಟರು ತಮ್ಮ ಅವಧಿಯನ್ನು ಮುಗಿದ ಮೇಲೆ ಕೂಡ ಇವತ್ತು ನಿಮ್ಮ ಜೊತೆಗೆ ಬೆರೆತು ನಿಮ್ಮ ಜೊತೆಗೆ ಜೀವನ ಮಾಡ್ತೀನಿ, ತಯಾರಿದ್ದೇನೆ ನಿಮ್ಮ ಸಮಸ್ಯೆಗೆ ಹೋರಾಟ ಮಾಡಲಿಕ್ಕೆ. ಬಹುಶಃ ಇಂಥ ಅಧ್ಯಕ್ಷ ಆಗಿರ್ತಕ್ಕಂಥವ್ರನ್ನ, ಇಂಥ ರೀತಿಯಲ್ಲಿ ಅಧ್ಯಕ್ಷಗಿರಿ ಹೋದ ನಂತರ ಕೆಲಸ ಮಾಡ್ತಕ್ಕಂಥವ್ರನ್ನ ರವೀಂದ್ರ ಶೆಟ್ಟಿ ಅವ್ರನ್ನೊಬ್ಬರನ್ನೇ ನಾನು ನೋಡ್ತಾ ಇರೋದು ಇವತ್ತು. ಈ ಮಾತನ್ನು ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಇಂಥವ್ರು ಬರಬೇಕು. ಇಂಥ ಒಬ್ಬ ವ್ಯಕ್ತಿನ ಅಧ್ಯಕ್ಷ ಮಾಡಿರ್ತಕ್ಕಂಥದ್ದು ಖಂಡಿತವಾಗೂ ಯಾವುದೇ ಸರ್ಕಾರ ಇರ್ಬೋದು, ಅದು ಹೆಮ್ಮೆ ವಿಷಯ. ಇಂಥವ್ರು ಬರಬೇಕು. ಆಗ ಮಾತ್ರ ಆ ಸ್ಥಾನಕ್ಕೆ ಒಂದು ಗೌರವ, ಸಮಾಜಕ್ಕೆ ಸಾಮಾಜಿಕ ನ್ಯಾಯ ಸಿಗ್ತಕ್ಕಂಥದ್ದು. ಅಂತ ಕೆಲಸವನ್ನು ಇವತ್ತು ಮಾಡಿದ್ದಾರೆ. ಖಂಡಿತವಾಗೂ ನನಗೆ ಬಹಳ ಸಂತೋಷ. ಆ ಮಧ್ಯ ಈ ಸಮುದಾಯಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ನಾನು ಅವರು ಅಧ್ಯಕ್ಷ ಆದಮೇಲೆ ಅವರ ಅವಧಿ ಮುಗಿಯೋ ತನಕ ನಾನು ಬಹಳ ಚೆನ್ನಾಗಿ ನೋಡಿದ್ದೇನೆ ಅವರ ಕಾರ್ಯಕ್ರಮಗಳನ್ನ. ಏನು ಒಂದು ಅವಧಿನಲ್ಲಿ ಏನು ಎಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದು ಸರ್ಕಾರಕ್ಕಾಗೋದಿಲ್ಲ, ಒಂದು ಆಯೋಗಕ್ಕಾಗೋದಿಲ್ಲ, ಒಂದು ನಿಗಮಕ್ಕಾಗೋದಿಲ್ಲ. ಆದರೆ ಒಂದು ದಿನನೂ ಕೂಡ ಅವರು ಕಾಲಹರಣ ಮಾಡದೇನೆ ಅವರು ಇದಕ್ಕೆ ಹೊಂದಿಕೊಂಡು ತಾನು ಅವ್ರ ಜೊತೆ ಬೆರೆತು ಕಾರ್ಯಕ್ರಮಗಳು ಮಾಡಿದ್ದನ್ನು ನಾನು ನೋಡಿದ್ದೇನೆ. ನನಗೆಲ್ಲ ಮಾಹಿತಿ ಇದೆ. ಅದ್ರ ಜೊತೆಗೆ ಸರ್ಕಾರದ ಜೊತೆಗೆ ನೀವು ಕೊಟ್ಟಿರ್ತಕ್ಕಂಥ ಹಣ ಆಗೋದಿಲ್ಲ, ಈ ಕಾರ್ಯಕ್ರಮಗಳಿಗೆ ಹೆಚ್ಚು ಹಣ ಬೇಕು ನಮಗೆ. ಹಿಂದುಳಿದ ವರ್ಗಗಳು ಇವರು. ಪ್ರವರ್ಗ 1 ಅಂತ ಹೇಳಿದ್ರೆ ಹಿಂದುಳಿದ ವರ್ಗಗಳಲ್ಲಿ ಅತಿಯಾಗಿ ಹಿಂದುಳಿದಿರ್ತಕ್ಕಂಥ ವರ್ಗ ಇದು ಪ್ರವರ್ಗ 1. ಇವರ ಸಮಸ್ಯೆಗಳು ಜಾಸ್ತಿ ಇದೆ ಅಂತಕ್ಕಂಥ ಹೋರಾಟ ಮಾಡಿದ್ದನ್ನ ನಾನು ಪತ್ರಿಕೆಯ ವರದಿಗಳ ಮೂಲಕ ನಾನು ಕಂಡಿದ್ದೇನೆ. ಇನ್ನೇನ್ ಬೇಕು? ಏನ್ ಬೇಕು? ನಿಮ್ಮನ್ನು ನೇಮಕ ಮಾಡಿರ್ತಕ್ಕಂಥದ್ದೇ ಉದ್ದೇಶ ತಾನೆ. ಸೊ ಅವರು ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡಿರ್ತಕ್ಕಂಥವ್ರು. ಅದ್ರ ಜೊತೆಗೆ ಈಗ ನಂತರವೂ ಕೂಡ ನಿಮ್ಮ ಜೊತೆಗೆ ಬೆರೆತು ಹೋರಾಟ ಮಾಡಲಿಕ್ಕೂ ತಯಾರಿದ್ದಾರೆ. ಖಂಡಿತವಾಗಿ ನಾನು ಅವ್ರಿಗೆ ಹೃತ್ಪೂರ್ವಕವಾಗಿ ವಂದನೆ ಕೊಡ್ತೇನೆ ಈ ಸಂದರ್ಭದಲ್ಲಿ. ನಂತರ ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆಂತ ಹೇಳಿದ್ರೆ ನಮ್ಮ ದೇಶ ಅಲೆಮಾರಿಗಳು, ಅಲೆಮಾರಿಗಳು, ನಮ್ಮ ಸಂವಿಧಾನ ನಮಗೇನು ಹೊಸದಲ್ಲ, ನಮಗೆಲ್ಲ ಅರ್ಥ ಆಗಿದೆ, ಗೊತ್ತಿದೆ.
ಈ ದೇಶ ಯಾರಿಗೆ ಸೇರಿದ್ದು ಅಂತ ಹೇಳಿದ್ರೆ, ಇತ್ತೀಚೆಗೆ ಪತ್ರಿಕೆನ ಎಲ್ಲರೂ ಓದಿರ್ಬೇಕು ನೀವು. ಟ್ರೈಬಲ್ ಕಮ್ಯುನಿಟೀಸ್ಗಳು ಅಂದ್ರೆ ಅಬ್ಒರಿಜಿನಲ್ಸ್ ಅಂತ ಹೇಳ್ತೀವಿ ನಾವು. ಗುರ್ಲಿಂಗಣ್ಣರಿಗೆ ಗೊತ್ತಿದೆ ಏನೋ. ಈ ದೇಶ ಯಾರಿಗೆ ಸೇರಿದ್ದು ಅಂತ ಹೇಳಿದ್ರೆ ಅಬ್ಒರಿಜಿನ್ಸ್ ಅಂತ, ಅವ್ರಿಗೆ ಸೇರಿದ್ದು. ಅಂದ್ರೆ ನೀವು ಕೂಡ ಅದರಲ್ಲಿ ಸೇರ್ತೀರಿ. ಅಷ್ಟು ಈ ದೇಶ ಎಷ್ಟು ಹಳೆಯದೋ ಅಷ್ಟು ಹಳಬರು ನೀವು. ಅಂದ್ರೆ ಸಮಸ್ಯೆಗಳು ಕೂಡ ಅಷ್ಟೇ ಹಳೆಯವಾಗಿದ್ದಾವೆ. ಪ್ರಪ್ರಥಮವಾಗಿ ಅಂಕಿಅಂಶಗಳು ಕೂಡ ನಿಮಗೆ ಸಿಕ್ಕಿದ್ದು ಸುಮಾರು 170 ವರ್ಷಗಳ ಹಿಂದೆ ದೇಶದಲ್ಲಿ ನಿಮ್ಮ ಅಂಕಿಅಂಶಗಳು ಸಿಕ್ತು. ಇವತ್ತಿಗೆ 170 ವರ್ಷಗಳಿಂದನೇ ಅಲೆಮಾರಿಗಳು, ಅರೆ ಅಲೆಮಾರಿಗಳ ಜೀವನ ಏನು, ಇವ್ರ ಕ್ರಮ ಏನು, ಯಾವ ರೀತಿ ಬದುಕ್ತಾರೆ, ಇವರ ಭಾಷೆ ಏನು, ಸಂಸ್ಕೃತಿ ಏನು, ಇವರ ಕಲೆ ಏನು ಅಂತಕ್ಕಂಥದ್ದು ನಮಗೆ 170 ವರ್ಷಗಳ ಹಿಂದೆ ಗೊತ್ತಾಗಿದೆ, ಬ್ರಿಟಿಷರ್ಸ್ ಅವರ ಕಾಲದಲ್ಲಿ. ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ 57 ವರ್ಷಗಳ ಹಿಂದೆ ನಮ್ಮ ರಾಜ್ಯದಲ್ಲಿ 46 ಸಮುದಾಯಗಳು ಇವೆ ಅಂತಕ್ಕಂಥದ್ದನ್ನ, ಅಂದರೆ 1966ನೇ ಇಸ್ವಿಯಲ್ಲಿ ಈ 46 ಸಮುದಾಯಗಳನ್ನು ಅಲೆಮಾರಿಗಳು, ಅರೆ ಅಲೆಮಾರಿಗಳು ಅಂತಕ್ಕಂಥದ್ದನ್ನು ಗುರುತಿಸಿ ಪಟ್ಟಿ ಮಾಡಿ ಪ್ರವರ್ಗ 1ರಲ್ಲಿ ಸೇರ್ಪಡೆಯಾಗಿದ್ದಾರೆ. ಅದರಲ್ಲಿ ಕೆಲವರು ಸುಡುಗಾಡು ಸಿದ್ಧ, ಇನ್ನೂ 1-2 ಸಮುದಾಯಗಳು ಶಿಕ್ಕಲಿಗಾದರ ಸಮುದಾಯಗಳು, ಅವು ಶೆಡ್ಯೂಲ್ ಕಾಸ್ಟ್ಗೆ ಹೋಗಿದ್ದಾವೆ. ಇವರ ಸಮಸ್ಯೆಗಳಿಷ್ಟೇ. ನಾವು ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡದಲ್ಲಿ ಇರಬೇಕಾಗಿತ್ತು, ಇನ್ನು ನಮಗೆ ಆ ಸ್ಥಾನಮಾನ ಇನ್ನೂ ಸಿಕ್ಕಿಲ್ಲ. ಎರಡನೇದಾಗಿ, ಹಿಂದುಳಿದ ವರ್ಗಗಳ ಪ್ರವರ್ಗ 1ರಲ್ಲಿ ಇದ್ದೇವೆ ನಿಜ, ಅದ್ರ ಜೊತೆಗೆ ವಿಶೇಷವಾಗಿರ್ತಕ್ಕ ಸೌಲಭ್ಯಗಳನ್ನು ಕೊಡ್ತಾ ಇದ್ದಾರೆ ನಿಜ. ಆದರೆ ಪ್ರವರ್ಗ 1ರಲ್ಲಿ ಇರ್ತಕ್ಕಂಥ ಇತರೆ ಸಮುದಾಯಗಳು 95 ಸಮುದಾಯಗಳು ಇದ್ದಾವಲ್ಲಿ. ಆ ಸಮುದಾಯಗಳ ಜೊತೆಗೆ ನಾವು ಸ್ಪರ್ಧೆ ಮಾಡ್ಲಿಕ್ಕಾಗೋದಿಲ್ಲ. ಉದಾಹರಣೆಗೆ ಸರ್ಕಾರಿ ನೌಕರಿಯನ್ನು ಪಡ್ಕೊಳ್ಳೋದಕ್ಕಾಗೋದಿಲ್ಲ. ರಾಜಕೀಯ ಪ್ರಾತಿನಿಧ್ಯ ಇಲ್ಲ. ಸೊ ಇದು ಇಲ್ಲದೆ ಇದ್ದಾಗ ಏನಾಗುತ್ತೆ, ಆದರೂ ಕೂಡ ಮೊದಲನೇದಾಗಿ ನನಗೆ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಸಮಸ್ಯೆಗಳು. ಅದರಿಂದ ಅವರ ಬೇಡಿಕೆ ಏನಪ್ಪ ಅಂತ ಹೇಳಿದ್ರೆ, ನಮಗೆ ಪ್ರವರ್ಗ 1ರಲ್ಲಿ ನೀವು ಅಷ್ಟೊಂದು ಜನಗಳ ಜೊತೆಗೆ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಡಿ, ನಮಗೆ ಪ್ರತ್ಯೇಕವಾಗಿರ್ತಕ್ಕಂಥ ಮೀಸಲಾತಿಯನ್ನು ಕೊಡಬೇಕಾದ್ದು ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಕೊಡಿ ಅಂತಕ್ಕಂಥದ್ದು ಅವರ ಮನವಿ. ನಮ್ಮನ್ನೇ ಪ್ರತ್ಯೇಕವಾದ ಒಂದು ಪ್ರವರ್ಗವನ್ನು ಮಾಡಿ, ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಎಲ್ಲಿವರೆಗೆ ಯಾವ್ಯಾವ ಸರ್ಕಾರಿ ಸವಲತ್ತು ಸಿಕ್ಕಿದೆ, ವಿದ್ಯಾಭ್ಯಾಸ ಸಿಕ್ಕಿದೆ, ನಮಗೆ ಮನೆ ಇಲ್ಲದಿರ್ತಕ್ಕಂಥವ್ರ ಮನೆ ಸಿಕ್ಕಿದೆ, ಇವರಿಷ್ಟೇ ಅಲೆಮಾರಿಗಳು ಅಂತ ಹೇಳಿದ್ರೆ ಒಂದು ಹತ್ರ ನಿಲ್ಲಕ್ಕಾಗದೇ ಇರತಕ್ಕಂಥದ್ರಲ್ಲಿ ಬೇರೆ ಊರಿಗೆ ಸಂದರ್ಭ ಬಂದಾಗ ತನ್ನ ಕಸುಬುಗಳ ಜೊತೆಗೆ ಅಲೆದಾಡ್ತಕ್ಕಂಥ ಸಮುದಾಯಗಳು. ಇವರು ಎರಡೇ ನಂಬಿದ್ದು, ಇವರ ಸಂಸ್ಕೃತಿ ಮತ್ತು ಕುಲ ಕಸುಬು. ಇವರ ಸಮಸ್ಯೆನ ನಾವು ಅರ್ಥ ಮಾಡ್ಕೋಬೇಕು. ಇವತ್ತು ಆಧುನಿಕವಾಗಿ ಬಂದಿರತಕ್ಕಂಥ ಒಂದು ಟೆಕ್ನಾಲಜಿ, ಆ ಒಂದು ಆಧುನಿಕವಾಗಿರ್ತಕ್ಕಂಥ ಒಂದು ಟೆಕ್ನಾಲಜಿ ಎಲ್ಲ ಬಂದು ಆದ ನಂತರ ಇವರು ಯಾವ ಕುಲಕಸಬುಗಳನ್ನು ನಂಬಿಕೊಂಡಿದ್ರು ಆ ಕುಲಕಸಬುಗಳು ಚಲಾವಣೆಯಲ್ಲಿಲ್ಲ. ನಾನು ಹೇಳ್ತಾ ಇರ್ತೀನಿ, ಈ ದೇಶದಲ್ಲಿ ಹುಟ್ಟಿದ ತಕ್ಷಣ ಬಹಳ ಸುಲಭವಾಗಿ ಖರ್ಚು ಮಾಡದೇನೆ, ಏನು ಕಷ್ಟಪಡದೇನೆ ಸಿಗ್ತಕ್ಕಂಥದ್ದು 2 ಆಸ್ತಿಗಳು. ಏನಪ್ಪ ಅಂತ ಹೇಳಿದ್ರೆ, ಒಂದು ಜಾತಿ, ಇನ್ನೊಂದು ಜಾತಿಗೆ ಹೊಂದ್ಕೊಂಡಿರ್ತಕ್ಕಂಥ ಕುಲಕಸಬು.
ಇದಕ್ಕೆ ಯಾರು ಏನು ಹಣ ಖರ್ಚು ಮಾಡಬೇಕಾಗಿಲ್ಲ. ಈ ಕುಲಕಸಬನ್ನು ನಂಬಿಕೊಂಡಿರ್ತಕ್ಕಂಥ ಸಮುದಾಯಗಳು ಇವತ್ತು ಕುಲಕಸಬನ್ನು ಮುಂದುವರ್ಸಾಗೂ ಹಾಗಿಲ್ಲ, ಬಿಟ್ಟು ಏನ್ ಮಾಡ್ಬೇಕಂತಕ್ಕಂಥದ್ದನ್ನು ಆಗ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ಯಾರು ಕುಲಕಸಬುಗಳನ್ನು ನಂಬಿಕೊಂಡು ನಾವು ಜೀವನ ಮಾಡ್ಕೊಂಡು ಬಂದಿವೋ ಅವರಿವತ್ತು ಆಗರ್ಭ ಶ್ರೀಮಂತರು ಆಗಿಲ್ಲ. ಆಮೇಲೆ ಒಳ್ಳೊಳ್ಳೆ ಉದ್ಯೋಗಗಳಲ್ಲೂ ಕೂಡ IAS ಆಗಲಿ, IPS ಆಗಲಿ, ಅಥವಾ ಇನ್ನೊಂದು KS ಆಗಲಿ ಅಧಿಕಾರಿಗಳಾಗಿ ಇರ್ತಕ್ಕಂಥವ್ರು ಇಲ್ಲ, ಕಡಿಮೆ. ಇನ್ನು ರಾಜಕೀಯ ಕೇಳಬೇಡಿ. ನಿಮ್ಮನ್ನ ಎಲ್ಲಾದ್ರೂ ಕೂಡ ಯಾವುದನ್ನ ಒಂದು ನಾಮಕರಣ ಮಾಡಿದ್ರೆ ಮಾತ್ರ ನೀವು ರಾಜಕೀಯದಲ್ಲಿ ಬರೋಕ್ಕೆ ಸಾಧ್ಯ ಅಷ್ಟೇ ಆಗಲಿ. ಏನೋ ನೀವು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ, ಅದು 2023ಕ್ಕೆ ಎಷ್ಟು ಜನ ನಿಲ್ತೀರಪ್ಪ ಎಲೆಕ್ಷನ್ಗೆ? ಆಗುತ್ತಾ? ಇಂಥ ಒಂದು ಪರಿಸ್ಥಿತಿಯಲ್ಲಿದೆ. ನಾನು ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದು, ನಿಮ್ಮಂಥವ್ರನ್ನ, ನಿಮ್ಮ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಂಡಿರ್ತಕ್ಕಂಥವ್ರನ್ನ ಸರ್ಕಾರದಲ್ಲಿ ನಾಮಕರಣ ಮಾಡಿ, ಒಬ್ಬ MLC ಮಾಡಿ, ರಾಜ್ಯಸಭಾ ಮೆಂಬರ್ ಮಾಡಿ, ನಿಮ್ಮ ಸಮಸ್ಯೆಗಳು ಹೇಳ್ಕೊಳ್ತಕ್ಕಂಥವ್ರು ಬೇಕಲ್ಲ. ಸಿಕ್ಬೋದು, ಎಲ್ಲೋ ರವಿನಾಥ್ ಶೆಟ್ಟಿ ಅಂತವ್ರು ಒಬ್ರು ಸಿಕ್ಬೋದು. ಸೊ ನಿಮಗೆ ಅವಕಾಶಗಳು ಬೇಕು. ಯಾಕಂದ್ರೆ ನಮ್ದು ಎಂಥ ಪ್ರಜಾಪ್ರಭುತ್ವ ಅಂತ ಹೇಳಿದ್ರೆ ನಾವು ಪಾರ್ಟಿಸಿಪೇಟರಿ ಡೆಮಾಕ್ರಸಿ ಅಂತ ಕರಿತೀವಿ. ನಾವು ಎಲ್ಲರೂ ಭಾಗಿಗಳು, ಇದಕ್ಕೆ ಎಲ್ಲಾ ಕ್ಷೇತ್ರಗಳಲ್ಲೂ ಭಾಗಿಗಳು. ಆ ಎಲ್ಲಾ ಕ್ಷೇತ್ರದಲ್ಲಿ ಎಲ್ಲಾ ಸಮಸ್ಯೆಗಳಿಗೂ ನೀವು ಭಾಗಿಗಳು ಆದಾಗ ಮಾತ್ರ, ನಿಮಗೆ ಹಂಚಿಕೆ ಸಿಕ್ಕಾಗ ಮಾತ್ರ, ನಿಮಗೆ ಬರ್ತಕ್ಕಂಥ ಸೌಲಭ್ಯಗಳು ಸಾಂವಿಧಾನಿಕವಾಗಿ ಬಂದಾಗ ಮಾತ್ರ ನಿಜವಾದ ಸಾಮಾಜಿಕ ನ್ಯಾಯ. ಸಾಮಾಜಿಕ ನ್ಯಾಯ ಅಂದ್ರೆ ಅಷ್ಟೇ. ಎಲ್ಲ ವಿದ್ಯಾಭ್ಯಾಸ ಕ್ಷೇತ್ರ, ಉದ್ಯೋಗ ಕ್ಷೇತ್ರ, ರಾಜಕೀಯ ಕ್ಷೇತ್ರ ಇವೆಲ್ಲವೂ ಸಿಗಬೇಕು. ಅದನ್ನೇ ನಮ್ಮ ಸಂವಿಧಾನದಲ್ಲಿ ಪೀಠಿಕೆಯಲ್ಲಿ ಹೇಳ್ತಕ್ಕಂಥದ್ದು, ನ್ಯಾಯ ಕೊಡಬೇಕು. ಎಂತ ನ್ಯಾಯ? ಸಾಮಾಜಿಕ ನ್ಯಾಯ, ಆರ್ಥಿಕ ನ್ಯಾಯ, ರಾಜಕೀಯ ನ್ಯಾಯ ಸಿಗ್ಬೇಕಂತಕ್ಕಂಥದ್ದು ನಮ್ಮ ಸಂವಿಧಾನ ಹೇಳ್ತಕ್ಕಂಥದ್ದು. ಅದು ನಿಮಗೆ ಸಿಕ್ಕಿದೆಯಾ ಇವತ್ತು? ಸಂವಿಧಾನ ಬಂದು 73 ವರ್ಷ ಆಯ್ತು. ಭಾರತ ದೇಶ ನಿಮಗೆ ಸೇರಿದ್ದು ಅಂತಲೂ ಕೂಡ ಹೇಳಿದೆ ನಾನು. ಅದಾಗಬೇಕು. ಅದಾಗಬೇಕಂದ್ರೆ ಎರಡು ಕ್ರಮ ಅದು ದಯವಿಟ್ಟು ನಾವು ಅರ್ಥ ಮಾಡ್ಕೋಬೇಕು. ಒಂದು, ಇದನ್ನ ಗುರುತಿಸಿ ಇವರ ಜನಸಂಖ್ಯೆಗೆ ಅನುಗುಣವಾಗಿ ಸೌಲಭ್ಯಗಳನ್ನು ನೋಡ್ತಕ್ಕಂಥದ್ದು. ಅದರಲ್ಲೂ ಕೂಡ ಇವರು ಕಾಯಂ ಆಗಿ ಒಂದು ಜಾಗದಲ್ಲಿ ನೆಲೆ ಊರ್ತಕ್ಕಂಥ ಒಂದು ಕೆಲಸ ಆಗಬೇಕು. ಆಮೇಲೆ ಸರ್ಕಾರ ಇವತ್ತು ಯಾರ್ಯಾರು ತನ್ನ ಕುಲಕಸಬುಗಳನ್ನು ಇವತ್ತು ನಡೆಸಿಕೊಂಡು ಜೀವನ ನಡೆಸಲಿಕ್ಕೆ ಆಗೋದಿಲ್ವೋ ಅಂತೆಯೇ ಪರ್ಯಾಯವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು. ಅವರಿಗೆ ಪರ್ಯಾಯ ವ್ಯವಸ್ಥೆ ಆಗಬೇಕು. ತಾನು ಮನೆ ಕಟ್ಕೋಬೇಕು, ಮಕ್ಕಳ ಮದುವೆ ಮಾಡಬೇಕು, ವಿದ್ಯಾಭ್ಯಾಸ ಕೊಡಬೇಕು, ಸರ್ಕಾರಿ ಉದ್ಯೋಗ ಪಡ್ಕೋಬೇಕು, ಜೊತೆಗೆ ಸಾಧ್ಯವಾದರೆ ರಾಜಕೀಯ ಪ್ರಭಾವವನ್ನು ಕೂಡ ಬೆಳೆಸ್ಕೋಬೇಕು ಅಂತಕ್ಕಂಥ ಒಂದು ಅವಕಾಶಗಳು ಬರಬೇಕು ನಿಮಗೆ. ಅದಕ್ಕೆ ಕಾರ್ಯಕ್ರಮಗಳು ಆಗಬೇಕಾಗಿದೆ. ಏನೋ ಇಲ್ಲದೆ ಇದ್ದಾಗ, ಇವಾಗ ಉದಾಹರಣೆಗೆ ನೀವು ತಗೊಳ್ಳಿ, ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಕುಲಕಸಬನ್ನು ಇವತ್ತು ನಡೆಯೋದಿಲ್ಲ ಅಂತ ಹೇಳಿದ್ರೆ, ನೀವೊಂದು ವ್ಯವಹಾರ ಮಾಡಲಿಕ್ಕೆ ನಿಮ್ಮ ಹತ್ರ ಹಣ ಇಲ್ಲ, ಅಥವಾ ನೀವೊಂದು ವಿದೇಶಕ್ಕೆ ಹೋಗಿ ಬದುಕ್ತೀವಿ ಅಂತ ಹೇಳಿದ್ರೆ ನಿಮಗೆ ಬೇಕಾಗಿರ್ತಕ್ಕಂಥ ವಿದ್ಯಾಭ್ಯಾಸ ಇಲ್ಲ. ಸೊ ಇವೆಲ್ಲವೂ ಕೂಡ ಇವತ್ತು ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಏನೋ ಅದಕ್ಕೆ ಕಾರ್ಯಕ್ರಮಗಳು ಮಾಡ್ತಕ್ಕಂಥ ಒಂದು ಕೆಲಸ ಆಗಬೇಕಾಗಿದೆ. ಅದಕ್ಕೆ ನಾನು ಅಧ್ಯಕ್ಷ ಕೇಳ್ತಾ ಇದ್ದೆ ಇವತ್ತು, ಸರ್ ನಿಮ್ಗೆ ಎಷ್ಟು ಹಣ ಬಂದಿದೆ? ನಾವು ದೇವೇಂದ್ರನಾಥ್ ಅವ್ರನ್ನ ಕೇಳ್ತಾ ಇದ್ದೆ. ಇಲ್ಲ ಕೇಳ್ತಾ ಇದ್ದೀವಿ ಸರ್, ಹೆಚ್ಚು ಹಣ ಪಡ್ಕೊಳ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ದಾರೆ. ಇದಕ್ಕೆ ಮಾಡಬೇಕಾದ ಜೊತೆಗೆ ನಾನು ನಿಮ್ಮಲ್ಲಿ ಒಂದು ಮನವಿ ಕೂಡ ನಾನು ಮಾಡ್ತೇನೆ. ನೀವು ಮೊದಲು ಮನಸ್ಸು ಮಾಡಬೇಕು. ನಾನು ಒಂದು ಹತ್ರ ನೆಲೆ ಊರಿ ಜೀವನ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥದ್ದು ಕೂಡ ಮನಸ್ಸು ಮಾಡಿ. ಯಾಕೆಂತ ಹೇಳಿದ್ರೆ, ನಾವು ಗುರುಲಿಂಗಯ್ಯನವರು ಅನೇಕ ಸಮುದಾಯಗಳನ್ನ ಭೇಟಿ ಮಾಡಿದ್ದೇವೆ. 46 ಸಮುದಾಯಗಳ ಜೊತೆಗೆ ನಿಮಗೆಲ್ಲ ಗೊತ್ತಿದೆ, ರವಿನಾಥ್ ಶೆಟ್ಟರಿಗಿಂತ ಮುಂದೆ ಚೆನ್ನಾಗಿ ಗೊತ್ತಿದೆ, ಕಾರವಾರ ಜಿಲ್ಲೆಯಲ್ಲಿ
ಏನು ಎಷ್ಟೊಂದು ಸಮುದಾಯಗಳು ಇವತ್ತು ಅಡವಿಯಲ್ಲಿ ಜೀವನ ಮಾಡ್ತಕ್ಕಂಥವ್ರು ಇದ್ದಾರೆ. ಬೆಳಿಗ್ಗೆ 5:30 ಗಂಟೆಗೆ ಅವ್ರ ಮನೆ ಮುಂದೆ ಹೋದ್ರೆ ಒಂದು ಹುಲಿನೋ ಒಂದು ಚೀತನೋ ಒಂದು ಜಿಂಕೆನೋ ಅವ್ರ ಮನೆ ಮುಂದೆ ಬೆಳಿಗ್ಗೆ ಮಲಗಿರುತ್ತದು. ಯಾರು ಜನ ಮಾತ್ರ ಯಾರು ಇರೋದಿಲ್ಲ. ಬೆಳಿಗ್ಗೆ 5:30 ಬೆಂಗಳೂರಿನಲ್ಲಿ ಯಾರ ಮನೆ ಮುಂದೆ ಹೋದ್ರೆ ಏನಾಗುತ್ತೆ, ಇಲ್ಲ ಪೇಪರ್ ಹಾಕೊಂಡು ಬಂದಿರ್ತಾನೆ, ಇಲ್ಲ ಹಾಲು ಕೊಡೋನು ಬಂದಿರ್ತಾನೆ, ಇಲ್ಲ ಅಂತಂದ್ರೆ ಇನ್ನೊಬ್ಬ ಏನೋ ಬಂದಿರ್ತಾನೆ. ಇವ್ರ ಮನೆ ಮುಂದೆ ಇರ್ತಕ್ಕಂಥದ್ದು ಪ್ರಾಣಿ ಇರುತ್ತೆ. ಅದಕ್ಕೆ ಜಾಸ್ತಿ ನೀವು ಕಾಡಿಗೆ ಹೊಂದಿಕೊಳ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಡಿ. ನಿಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಳ್ಳಿ, ನಿಮ್ಮ ಭಾಷೆಯನ್ನು ಉಳಿಸ್ಕೊಳ್ಳಿ. ಆದರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡದೇ ಇದ್ರೆ, ಏನು ವಿದ್ಯಾಭ್ಯಾಸ ಇಲ್ಲದೆ ಇದ್ರೆ, ಅದರಲ್ಲೂ ಕೂಡ ಮಹಿಳೆಯರಿಗೆ ವಿದ್ಯಾಭ್ಯಾಸ ಸಿಕ್ಕದೇ ಇದ್ರೆ ಏನು ಭವಿಷ್ಯದಲ್ಲಿ ಬೆಳಕು ಬರೋದಿಲ್ಲ. ನಿಮ್ಮ ಭವಿಷ್ಯದಲ್ಲಿ ಬೆಳಕು ಬರೋದಿಲ್ಲ, ಅಭಿವೃದ್ಧಿ ಆಗೋದಿಲ್ಲ. ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಅದರ ಜೊತೆಗೆ ನೀವು ದಯವಿಟ್ಟು ಆಮೇಲೆ ಸರ್ಕಾರದಲ್ಲಿ ಬರ್ತಕ್ಕಂಥ ಸವಲತ್ತುಗಳ ಯಾವುದು ಅಂತಕ್ಕಂಥದ್ದನ್ನು ನೀವು ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ. ಯಾವುದು ಬಂದಿದೆ ಸರ್ಕಾರದಿಂದ ಸವಲತ್ತು ಅದನ್ನ ಮೊದಲು ಪಡ್ಕೊಳ್ಳಿ. ಬರದೇ ಇರತಕ್ಕಂಥ ಸವಲತ್ತು ಏನಿದೆಯಲ್ಲ ಅದಕ್ಕೆ ಬೇಡಿಕೆ ಇಡಿ. ಅದನ್ನ ಮಾಡದೇ ಇದ್ದಾಗ ನೀವು ಸರ್ಕಾರದ ಜೊತೆಗೆ ಚಟುವಟಿಕೆಗಳು ನಿಮಗೆ ಗಮನದಲ್ಲಿ ಬರದೇ ಇದ್ದಾಗ ನಿಮಗೆ ಸೌಲಭ್ಯಗಳು ಸಿಕ್ಕೋದಿಲ್ಲ. ಇವತ್ತು ನನಗೆ ಹೇಳಿ ನೋಡೋಣ, ಇವತ್ತು ಸರ್ಕಾರ ನಿಮಗೆ 66ನೇ ಇಸ್ವಿಯಲ್ಲಿ ನಿಮ್ಮನ್ನ ಅಲೆಮಾರಿಗಳು ಅರೆ ಅಲೆಮಾರಿಗಳು ಅಂತ ಪಟ್ಟಿ ಮಾಡಿದೆ. ಎಷ್ಟು ಸಮುದಾಯ ಇವತ್ತು 46 ಜನ ಸಮುದಾಯಗಳ ಪದಾಧಿಕಾರಿಗಳು ನಿಮ್ಮಲ್ಲಿದ್ದಾರೆ. ಎಷ್ಟು ಜನ ನೀವು ಅವ್ರನ್ನ ಹೋಗಿ ನಮಗೆ ಸರ್ಕಾರ ಇವತ್ತು ಯಾವ್ಯಾವ ಸೌಲಭ್ಯಗಳನ್ನು ಕೊಟ್ಟಿದೆ. ಪ್ರವರ್ಗ 1ರಲ್ಲಿ ಮೀಸಲಾತಿ ಆಯಿತು, ಅದ್ರ ಜೊತೆ ಇತರೆ ಸವಲತ್ತುಗಳು ಕೂಡ ಕೊಟ್ಟಿದೆ. ಹಣಕಾಸಿನ ಸವಲತ್ತು ಕೊಟ್ಟಿದೆ, ಮನೆ ಕೊಡ್ಬೇಕಂತ ಮಾಡಿದೆ. ಇಂಥ ಸವಲತ್ತುಗಳು ಎಷ್ಟಿದೆ ಅಂತಕ್ಕಂಥದ್ದನ್ನು ನೀವು ತಿಳ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಎಷ್ಟು ಜನ ಮಾಡಿದ್ದೀರಿ, ಅದನ್ನ ಮಾಡಿ ಪಡ್ಕೊಳ್ಳಿ ಮೊದಲು. ಆಗ ಮಾತ್ರ ಸಮುದಾಯ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ. ಇಲ್ಲ ಇದೇ ಬರೀ ರೀತಿಯಲ್ಲಿ ನಮಗೆ ಬರೀ ಸಮ್ಮೇಳನ ಮಾಡಿ ಉತ್ಸವ ಮಾಡಿ ನಾವು ಕಾರ್ಯಕ್ರಮ ಮಾಡಿಕೊಂಡು ಹೋಗ್ತಕ್ಕಂಥದ್ದು ಅದಲ್ಲ. ಈ ಒಂದು ಕಾರ್ಯಗಳನ್ನು ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು. ನಮಗೆ ಇವತ್ತು ಆಗಿರ್ತಕ್ಕಂಥದ್ದು ಇವತ್ತು ನಿಮಗೆ ನಾನು ಈಗಾಗಲೇ ಹೇಳಿದೆ, 170 ವರ್ಷಗಳ ಹಿಂದೆನೆ ನಿಮ್ಮನ್ನ ಗುರುಸಿರ್ತಕ್ಕಂಥ ಕೆಲಸ ಈ ದೇಶದಲ್ಲಿ ಆಗಿದೆ. ಆದರೆ ಇದರಲ್ಲಿ ನಿಮಗೆ ಸರ್ಕಾರಿನಲ್ಲಿ ಎಷ್ಟು ಸೌಕರ್ಯ ಸಿಕ್ಕಬೇಕು, ಉದ್ಯೋಗ ಸಿಕ್ಕಬೇಕು, ಅದು ಸಿಗ್ತಾ ಇಲ್ಲ. ಆಮೇಲೆ ಇವತ್ತು ಮೀಸಲಾತಿ ಇದೆ, ಮೀಸಲಾತಿ ಕೊಡಲು ಇದನ್ನ ನಮಗೆ ಸರಿಯಾದ ರೀತಿಯಲ್ಲಿ ಪ್ರಯೋಜನ ಆಗಬೇಕು ಅಂತಕ್ಕಂಥದ್ದು ಸಂದರ್ಭ ಬರಬೇಕು ಅಂತ ಹೇಳಿದ್ರೆ ಇವತ್ತು ಎಲ್ಲೆಲ್ಲಿ ಸರ್ಕಾರಿ ಉದ್ಯೋಗಗಳಲ್ಲಿ ಖಾಲಿ ಆಗುತ್ತೋ ಅಲ್ಲಿ ಮೀಸಲಾತಿಗೆ ಅನುಗುಣವಾಗಿ ನೇಮಕಾತಿಯನ್ನು ಕೂಡ ಮಾಡಬೇಕಾಗುತ್ತೆ. ಬರೀ ಮೀಸಲಾತಿ ಅಷ್ಟೇ ಇಟ್ಕೊಂಡು ನೇಮಕಾತಿಗಳು ಸಕಾಲಕ್ಕೆ ಸರಿಯಾಗಿ ಆ ಒಂದು ಮೀಸಲಾತಿಗೆ ಅನುಗುಣವಾಗಿ ನಮಗಿವತ್ತು ಉದ್ಯೋಗ ಸಿಗದೆ ಇದ್ದಾಗ ಮೀಸಲಾತಿಯಿಂದ ಅಷ್ಟು ಪ್ರಯೋಜನ ಆಗೋದಿಲ್ಲ ನಮಗೆ. ಇಂಥ ಒಂದು ಅವಕಾಶಗಳನ್ನು ಕೂಡ ಇವತ್ತು ನಮಗೆ ಬಹುಶಃ ನಮ್ಮ ಹಾಲಿ ಅಧ್ಯಕ್ಷ ಆಗಿರೋ ದೇವೇಂದ್ರನಾಥ್ ಅವರು ಕೂಡ ಇದಕ್ಕೆ ಒತ್ತಡ ಹಾಕ್ತಾರೆ ಅಂತಕ್ಕಂಥದ್ದನ್ನು ಕೂಡ ನನಗೆ ಅನಿಸ್ತಾ ಇದೆ, ಭರವಸೆ ಇದೆ ಕೂಡ. ಸಿಕ್ಕಬೇಕು, ನಿಮಗೆ ಎಲ್ಲಾ ಕ್ಷೇತ್ರದಲ್ಲಿ ಅವಕಾಶಗಳು ಸಿಕ್ಕಬೇಕು. ಆ ಒಂದು ಕೆಲಸವನ್ನು ಆಗ್ಬೇಕಾಗತ್ತೆ. ಇವತ್ತು ಖಂಡಿತವಾಗಿ ನಾನು ಹೇಳ್ತಕ್ಕಂಥದ್ದು ಇಂಥ ಒಂದು ಕಾರ್ಯಕ್ರಮಗಳು ಮಾಡ್ತಕ್ಕಂಥದ್ದು ಯಾವತ್ತೂ ಕೂಡ ಬಹಳ ಮುಖ್ಯ ಇದೆ. ಯಾಕೆಂತಂದ್ರೆ ನಿಮಗೆ ಇವತ್ತು ಏನಾಗಬೇಕು ಏನಿಲ್ಲ ಅಂತಕ್ಕಂಥದ್ದು ಇವತ್ತು ಎಲ್ಲ ಕಾರ್ಯಕ್ರಮ ನಿಮಗೆ ದೇವೇಂದ್ರನಾಥ್ ಅವ್ರ ಜೊತೆಗೆ ನಮ್ಮ ರವೀಂದ್ರನಾಥ್ ಶೆಟ್ಟರು ಕೂಡ ನಿಮ್ಮ ಜೊತೆಗಿದ್ದಾರೆ. ನಿಮ್ಮ ಕಾರ್ಯಕ್ರಮಗಳು ಹಮ್ಮಿಕೊಂಡ್ರೆ ಯಾವುದಕ್ಕೂ ಭಾಗವಹಿಸ್ತಕ್ಕಂಥ ಒಂದು ಕೆಲಸಗಳನ್ನಾಗಿ ನಾವು ನೋಡಿದ್ದೇವೆ. ನೀವೆಲ್ಲಿ ವಾಸ ಮಾಡ್ತೀರಿ, ಏನು ಇಲ್ಲ, ನೀವು ಊರಿಂದ ಊರಿಗೆ ಅಲೆಮಾರಿ ತರ ನಾವು ಮಾಡ್ತಾನೆ ನೀವು ಮುಂದಕ್ಕೆ ಹೋದ್ರೆ ಇವತ್ತು ನಿಮಗೆ ಯಾರು ಆಧಾರ್ ಕಾರ್ಡ್ ಕೊಡ್ತಾರೆ, ವೋಟರ್ ಚೀಟಿ ಯಾರು ಕೊಡ್ತಾರೆ, ನಿಮ್ಮ ಹಕ್ಕುಗಳನ್ನು ನೀವು ಚಲಾಯಿಸೋದಕ್ಕೆ ಹೇಗಾಗುತ್ತೆ? ಅದಾಗಬೇಕು ಅಂತ ಹೇಳಿದ್ರೆ
ನಿಮಗೆ ಕಾಯಂ ಆಗಿ ವಾಸ ಆಗ್ತಕ್ಕಂಥ ಒಂದು ಮನೆ ಕಟ್ಕೊಳ್ತಕ್ಕಂಥ ಒಂದು ಜಾಗವನ್ನು ಕೊಡಬೇಕು. ಆ ಜಾಗಕ್ಕೆ ಏನು ಮನೆ ಕಟ್ತಕ್ಕಂಥ ಒಂದು ಹಣಕಾಸಿನ ಸವಲತ್ತನ್ನು ಕೊಡಬೇಕು, ಸಹಾಯ ಮಾಡಬೇಕಾಗುತ್ತೆ. ಅದನ್ನು ಆದಷ್ಟು ಕೂಡ ಸರ್ಕಾರ ಮಾಡ್ತಕ್ಕಂಥ ಪ್ರಯತ್ನ ಮಾಡುತ್ತೆ. ಅದರಲ್ಲಿ ಆಗದೇ ಇರತಕ್ಕಂಥದ್ದನ್ನ ನೀವು ಪಡ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಕೂಡ ನೀವು ಮಾಡಬೇಕು ಇವತ್ತು. ಸೊ ಇವತ್ತು ಬಹಳ ಸಂತೋಷ ಆಗಿದೆ ನಿಮ್ಮನ್ನೆಲ್ಲ ಭೇಟಿ ಮಾಡಲಿಕ್ಕೆ. ಇಂಥ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಹಮ್ಮಿಕೊಂಡಿರ್ತಕ್ಕಂಥದ್ದು ಇವತ್ತು ನಮ್ಮನ್ನ ನಾವು ಬೆಳೆಸ್ಕೊಳ್ತಕ್ಕಂಥ ಒಂದು ಕಾರ್ಯಕ್ರಮ ಆಗಬೇಕು. ಅದಕ್ಕೆ ನಾನು ಹೇಳಿದ್ದೇನೆ, ಸರ್ಕಾರ ಏನು ಕೊಟ್ಟಿದೆ, ನಮಗೇನು ಬರಬೇಕು, ಬರದೇ ಇರೋದಕ್ಕೆ ನಾವು ಹೋರಾಟ ಮಾಡೋಣ, ಅದು ಬೇರೆ ಪ್ರಶ್ನೆ. ಬಂದಿದ್ದನ್ನು ಮೊದಲು ಪಡ್ಕೊಂಡು ನೀವು ಸಮುದಾಯವನ್ನು ಅಭಿವೃದ್ಧಿ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು. ಅದು ಸರ್ಕಾರಿ ನೌಕರಿ ಮೂಲಕ ಆಗ್ಬೋದು, ಇಲ್ಲ ವಿದ್ಯಾಭ್ಯಾಸ ಅಂತೂ ಬಹಳ ಅನಿವಾರ್ಯ. ಅದನ್ನು ಪಡಿತಕ್ಕಂಥ ಒಂದು ಕೆಲಸವನ್ನು ಮಾಡಿ, ನಾನು ಸಿ ದೇವೇಂದ್ರನಾಥ್ ಅವರಿಗೆ ಸಂದರ್ಭ ಹೇಳ್ತಕ್ಕಂಥಷ್ಟೇ, ಈಗಿರ್ತಕ್ಕಂಥ ಮೀಸಲಾತಿ ಸಮಸ್ಯೆಗೆ ಬಂದಾಗ ಇವರಿಗೆ ಪ್ರವರ್ಗ ಒಂದರಲ್ಲಿ ಇರ್ತಕ್ಕಂಥವ್ರ ಜೊತೆಗೆ ಇವರು ಹೋರಾಟ ಮಾಡ್ತಕ್ಕಂಥದ್ದು ಕಷ್ಟ ಆಗುತ್ತೆ ಅಂತಕ್ಕಂಥದ್ದು ಇದೆ. ಅದಕ್ಕೆ ಪರಿಹಾರ ಬೇಕಾಗುತ್ತೆ ಇವ್ರಿಗೆ. ಇವರ ಸಮುದಾಯಗಳಿಗೆ ಅನುಗುಣವಾಗಿ ಅದರಲ್ಲೂ ಕೂಡ ಇದರಲ್ಲಿ ಕೆಲವು ಸಮುದಾಯಗಳು ಏನು ಕೊನೆಯದಾಗಿ ನಾನು ಹೇಳ್ತಕ್ಕಂಥದ್ದು, ಇವತ್ತು ಎಷ್ಟೋ ಜನ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಹೋಗ್ಬೇಕಾಗಿರ್ತಕ್ಕಂಥವ್ರು. ನಾನು ಹೆಚ್ಚಿಗೇನು ಹೇಳಲಿಕ್ಕೆ ಹೋಗೋದಿಲ್ಲ. ನೀವೆಲ್ಲ ಹ್ಯಾಕ್ ಬಂದು ಹ್ಯಾಕ್ ಸೇರ್ಕೊಂಡ್ರಿ ಅಂತ ಹೇಳಿದ್ರೆ ಏನು 1871ರಲ್ಲಿ ಬ್ರಿಟಿಷರ್ಸು ಏನು ನಿಮ್ಮನ್ನೆಲ್ಲ ಬಹಳ ಜನ ಈ ಸಮುದಾಯಗಳಲ್ಲಿ ಇರ್ತಕ್ಕಂಥವ್ರನ್ನ ನಿಮ್ಮನ್ನು ಕೂಡ ಸೇರಿಸಿ ಕೆಲವ್ರನ್ನೆಲ್ಲ ಕ್ರಿಮಿನಲ್ಸ್ ಅಂತ ಮಾಡಿಬಿಟ್ಟಿದ್ರು ಅವರು. ಸುಮಾರು 87 ವರ್ಷಗಳ ಕಾಲ 1952ನೇ ಇಸ್ವಿಯವರೆಗೆ ಏನು ಬಹಳ ಜನ ಈ ಸಮುದಾಯಗಳು ಸೇರಿರ್ತಕ್ಕಂಥವ್ರು ಏನು ಕ್ರಿಮಿನಲ್ಸ್ ಅಂತ ಮಾಡಿಬಿಟ್ಟಿದ್ರು ಬ್ರಿಟಿಷರ್ಸ್ ಎಲ್ಲ. ನೀವು ಮಾಡ್ತಕ್ಕಂಥ ಉದ್ಯೋಗಗಳಲ್ಲೂ ಕೂಡ ಏನು ಇದು ಮಾಡ್ತಕ್ಕಂಥದ್ದು ಏನು ಕ್ರಿಮಿನಲ್ಸ್ ಮಾಡ್ತಕ್ಕಂಥ ಉದ್ಯೋಗ ಮಾಡ್ತಾ ಇದ್ದೀರಿ. ಉದಾಹರಣೆ ನೀವು ನೋಡ್ಬೇಕು, ಚಪ್ಪರ್ ಬಂದು ಬೇಕಾದ ಸಮುದಾಯಗಳಿದ್ದಾವೆ ಇವತ್ತು ಏನು. ಹಾಗಾಗಿ ಈಗ ಇವತ್ತು 52ನೇ ಇಸ್ವಿನಲ್ಲಿ ನಿಮ್ಮನ್ನ ಕ್ರಿಮಿನಲ್ಸ್ ಅಲ್ಲಂತ ಮಾಡದೇ ಇದ್ರು ಕೂಡ ಏನು ಸಿಗಬೇಕಾಗಿರ್ತಕ್ಕಂಥ ಅವಕಾಶಗಳು ಸಿಗಬೇಕು. ಅದು ಸಿಗ್ತಕ್ಕಂಥ ಒಂದು ಪ್ರಯತ್ನವನ್ನು ಎಲ್ಲರೂ ಮಾಡೋಣ. ನಿಮ್ಮ ಜೊತೆ ನಾವು ಕೂಡ ಯಾವತ್ತಿದ್ದೇವೆ. ಇವತ್ತು ಈ ಕಾರ್ಯಕ್ರಮ ನೀವು ಹಮ್ಮಿಕೊಂಡಿರ್ತಕ್ಕಂಥ ಸಂತೋಷ. ನಾನು ಅದರಲ್ಲೂ ಕೂಡ ನಮ್ಮ ಸಮುದಾಯದ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ಅದರಲ್ಲೂ ವಿಶೇಷವಾಗಿ ರವೀಂದ್ರ ಶೆಟ್ಟಿ ಅವರಿಗೂ ಕೂಡ ನಾನು ಏನು ಅಭಿನಂದನೆ ಅಭಿನಂದನೆ ಕೊಡ್ತಾ, ಜೊತೆಗೆ ನನಗೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಬಂದು ನಿಮ್ಮ ಜೊತೆ ಭಾಗವಹಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬಹಳಷ್ಟು ಈ ಭೂಮಿ ಈ ದೇಶ ಇರುವಾಗಲಿಂದಲೂ ಈ ಸಮುದಾಯ ಇತ್ತು. ಇದರಲ್ಲಿ 57 ಸಮುದಾಯಗಳನ್ನು ಆಗ್ಲಿಂದ ಗುರುತಿಸಿದ್ರು. ಆದರೂ ಬಹಳಷ್ಟು ವಿಸ್ತಾರವಾಗಿ ವಿಶೇಷವಾಗಿ ಈ ಒಂದು ಜನಾಂಗಕ್ಕೆ ಏನೆಲ್ಲ ಸವಲತ್ತುಗಳು ಸಿಗಬೇಕು ಅದೆಲ್ಲ ಸಿಗಬೇಕು. ಮತ್ತೆ ಅವರು ಹೇಳಿದ್ರು, ಅದಂತೂ ಖಂಡಿತ ನಿಜ. ಅಲೆಮಾರಿಗಳಾಗಿದ್ದವರಂತವರಿಗೆ ಆಧಾರ್ ಕಾರ್ಡ್ ಆಗಲಿ, ವೋಟರ್ ಲಿಸ್ಟ್ ಆಗಲಿ ಅಥವಾ ಗುರುತಿನ ಚೀಟಿ ಆಗಲಿ ಎಲ್ಲಿಂದ ಬರಬೇಕು. ಹಾಗಾಗಿ ಇವ್ರಿಗೆಲ್ಲ ಗುರುತಿಸುವಂತಬೇಕು, ಸರ್ಕಾರ ಸವಲತ್ತನ್ನು ಕೊಡಬೇಕು. ಬರಬೇಕಾಗಿರುವಂತ ಎಲ್ಲ ಸವಲತ್ತುಗಳು ಈ ಒಂದು ವರ್ಗಕ್ಕೆ ಪ್ರವರ್ಗ ಒಂದಕ್ಕೆ ಏನು ಕೊಡಬೇಕು ಅವೆಲ್ಲ ಸಲ್ಲಬೇಕು ಅಂತ ಕಾಂತರಾಜ್ ಸರ್ ಅವರು ಬಹಳ ಅಚ್ಚುಕಟ್ಟಾಗಿ ವಿಶೇಷವಾಗಿ ಬಹಳಷ್ಟು ವಿಷಯಗಳನ್ನ ತಿಳಿಸಿದ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮನ್ನು ಮಾತಾಡೋದಕ್ಕಾಗಿ ಜೋರಾಗಿ ಚಪ್ಪಾಳದ ಮೊಟ್ಟಗ ಅವರಿಗೆ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಮತ್ತು ಈ 46 ಜಾತಿಗಳಲ್ಲಿ ವಿಶೇಷವಾಗಿ ಇವತ್ತು ಕಡಿಮೆ, ಬಹುಶಃ 100 ಜನಕ್ಕಿಂತ ಹೆಚ್ಚಾಗಿ SSLCಯಲ್ಲಿ ಮತ್ತು PUCಯಲ್ಲಿ ಹೆಚ್ಚು ಅಂಕಗಳನ್ನ ಪಡೆದಂತವ್ರನ್ನ ಇಲ್ಲಿಗೆ ಕರೆದು ಗುರುತಿಸುವಂತ ಕೆಲಸವನ್ನ ಈ ಒಂದು ಸಂಸ್ಥೆಯ ಅಧ್ಯಕ್ಷರು, ಗೌರವ ಅಧ್ಯಕ್ಷರು ಮಾಡ್ತಾ ಇದ್ದಾರೆ. ಜೊತೆಗೆ ಬರೀ ಕೇವಲ ಓದಿರೋದಷ್ಟೇ ಅಲ್ಲ, ಜನಪದ ಸಾಹಿತ್ಯದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಿದವರು ಇವರೆಲ್ಲರೂ ಕೇವಲ ಬರೀ ಬೆಳವಣಿಗೆಯಷ್ಟಿದ್ರು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದವರು ಇದ್ದಾರೆ. ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿದವರು ಇದ್ದಾರೆ, ರಾಷ್ಟ್ರಪತಿಗಳನ್ನ ಭೇಟಿ ಮಾಡಿ ಪ್ರಶಸ್ತಿಯನ್ನು ತಗೊಂಡಂತವರು ಈ ಒಂದು ಸಮಾಜದಲ್ಲಿ ಇದ್ದಾರೆ ಅನ್ನೋದು ಒಂದು ಹೆಮ್ಮೆಯ ವಿಷಯ. ಅದಕ್ಕಾಗಿ ನೀವೆಲ್ಲ ಒಂದ್ಸಲ ಜೋರಾಗಿ ಚಪ್ಪಾಳೆ ತಟ್ಟಲೇಬೇಕು. ಮತ್ತು ರಾಜ್ಯ ಮಟ್ಟದಲ್ಲಿ ಯಕ್ಷಗಾನದಲ್ಲಿರ್ಬೋದು, ಕ್ರೀಡೆಯಲ್ಲಿರ್ಬೋದು, ಭರತನಾಟ್ಯ, ಸಿನಿಮಾ ಕ್ಷೇತ್ರ, ನಾಟಕ ಮತ್ತು ಕಿನ್ನರಿ
ದೊಂಬಿದಾಸರು, ಇನ್ನು ಅನೇಕರು ಈ ಒಂದು ಸಾಂಸ್ಕೃತಿಕವಾಗಿ ಏನೆಲ್ಲ ಇರಬೇಕು ಅವರೆಲ್ಲ ಇದ್ದಾರೆ. ಇದನ್ನ ಹೆಚ್ಚು ಹೆಚ್ಚು ಬೆಳೆಸ್ಕೋಬೇಕು, ಅದನ್ನ ಹಾಗೆ ಉಳಿಸ್ಕೋಬೇಕು ಅಂತಲೂ ಈ ಒಂದು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನ ವಿಶೇಷವಾಗಿ ಹಮ್ಮಿಕೊಂಡಂತ ಎಲ್ಲರನ್ನು ಗುರುತಿಸುವಂತ ಒಂದು ಕೆಲಸ ಮಾಡ್ತಿರುವಂತ ಕೆ ರವೀಂದ್ರ ಶೆಟ್ಟಿ ಅವರಿಗೆ ಮತ್ತೊಮ್ಮೆ ಚಪ್ಪಾಳೆಯನ್ನು ಬರಲಿ. ಈಗ ಈ ಕಾರ್ಯಕ್ರಮದಲ್ಲಿ ನಮ್ಮ ಲಾಂಛನ ಬಿಡುಗಡೆ ಸಹಿತ ಇದೆ. ಅಲ್ಲ ಇದಿಲ್ಲ ಹೇಳಲು ಲಾಂಛನ ಬಿಡುಗಡೆ ಇದೆ. ಯಾಕೆ ಲಾಂಛನ? ಪ್ರತಿಯೊಬ್ಬರಿಗೂ ತಮ್ಮದೇ ಆದಂತ ಒಂದು ಐಡೆಂಟಿಟಿ ಇರಬೇಕು. ಈಗ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡೋ ITI ಫ್ಯಾಕ್ಟ್ರಿ ಇರ್ಬೋದು, HAL ಇರ್ಬೋದು, ಅಥವಾ ನಮ್ಮ BMTC KSRTCಗೆಲ್ಲ ಒಂದು ಲಾಂಛನ ಅಂತ ಇರುತ್ತೆ. ಆ ಲಾಂಛನ ನೋಡಿದ್ರೆ ಸಾಕು ಇದು ಇಂಥದ್ದೇ ಅಂತ ಗುರುತಿಸುವಷ್ಟು ಜನರಿರ್ತಾರೆ. ಹಾಗಾಗಿ ನಮ್ಮಲ್ಲಿ 46 ಸಮುದಾಯಗಳಿರೋದ್ರಿಂದ ಯಾರು ಯಾವ ಜಾತಿ ಅಂತ ಹೇಳ್ಕೊಳಕ್ಕಾಗಲ್ಲ, ಅಥವಾ ಹೇಳಕ್ಕೂ ಆಗಲ್ಲ, ಅಥವಾ ಕೇಳಕ್ಕೂ ಆಗಲ್ಲ. ಅಂತ ಒಂದು ಸಂದರ್ಭದಲ್ಲಿ ನಮ್ಮದೇ ಆದ ಒಂದು ಲಾಂಛನವನ್ನಿದ್ರೆ ಆ ಲಾಂಛನವನ್ನು ನೋಡಿದ ತಕ್ಷಣ ಇವರು ನಮ್ಮ ಸಮುದಾಯದವರೇ ಅಂತ ಗುರುತಿಸುವಂತ ಕೆಲಸವನ್ನ ರವೀಂದ್ರ ಶೆಟ್ಟಿ ಅವರು ಮಾಡ್ತಾ ಇದ್ದಾರೆ. ಈ ಒಂದು ಈಗ ಕಿನ್ನರಿ ಅಲ್ಲ ಜೋಗಿ ಸಮಾಜದಿಂದ, ಚಿತ್ರದುರ್ಗದಿಂದ ಬಂದಂತ ಜೋಗಿ ಸಮಾಜದಿಂದ ಕಿನ್ನರಿ ಅನ್ನೋ ಸಾಂಸ್ಕೃತಿಕ ಕಾರ್ಯಕ್ರಮ ನಂತರದಲ್ಲಿ ಲಾಂಛನ ಬಿಡುಗಡೆ ಇದೆ. ನಮ್ಮ ಬಳ್ಳಾರಿಯ ಮಹಾನಗರ ಪಾಲಿಕೆ ಸದಸ್ಯರಾದ ಗಾದೆಪ್ಪ ಪೂಜಾರಿ ಅವರು ಬಿಡುಗಡೆ ಮಾಡ್ತಾರೆ. ಈಗ ಜೋಗಿ ಸಮಾಜದಿಂದ ಕಿನ್ನರಿ ಇಲ್ಲಿ ಬರಬೇಕು ದಯಮಾಡಿ. ಚಿತ್ರದುರ್ಗದಿಂದ ಬಂದಂತ ಇವರಿಗೆ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಬಂದು ಕರ್ನಾಟಕ ಯಾದವ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಶಿವಶಂಕರ್ ರೆಡ್ಡಿ ಅವರು ಬಂದಿದ್ದಾರೆ. ದಯಮಾಡಿ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಕೇಳ್ಕೊತಾ ಇದ್ದೇವೆ. ಕರ್ನಾಟಕ ಯಾದವ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಶಿವಶಂಕರ್ ರೆಡ್ಡಿ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಈಗ ನಮ್ಮನ್ನು ರಂಜಿಸಿದಲು ಜೋಗಿ ಸಮಾಜದ ಚಿತ್ರದುರ್ಗದಿಂದ ಬಂದಂತ ಕಿನ್ನರಿ ತಂಡದಿಂದ ಅಲೆಮಾರಿ ಸಮುದಾಯದವರ ಕಿನ್ನರಿ ಜೋಗಿ ಸಮಾಜದವರು. ಇವರು 2017ರಲ್ಲಿ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರನ್ನ ಮತ್ತು ಪ್ರಣವ್ ಮುಖರ್ಜಿ ಅವರನ್ನ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ತನ್ನದೇ ಆದಂತಹ ಜಾನಪದ ಸಾಹಿತ್ಯದಲ್ಲಿ ಅವರ ಅಲ್ಲಿ ಮೆರಗನ್ನು ನಮ್ಮ ರಾಜ್ಯವನ್ನು ಪ್ರತಿನಿಧಿರ್ತಕ್ಕಂಥವರು ತಿಪ್ಪೇಸ್ವಾಮಿ ಅವರ ತಂಡದವರ ವತಿಯಿಂದ ಇವಾಗ ಕಿಂದಿ ಜೋಗಿ ಕುಣಿತವನ್ನ ಆಡ್ಬೇಕಾಗಿ ಕೋರ್ತಾ ಇದ್ವಿ. ಎಲ್ಲರೂ ಇಲ್ಲಿರೋಂಥ ನಮ್ಮ ಅಧ್ಯಕ್ಷರು ಹಲಮಾರಿ ಅವರಿಗೆಲ್ಲ ವಂದಿಸುತ್ತಾ ನಮ್ಮ ಹಲಮಾರಿ ಜನಾಂಗಕ್ಕೆ ಶರಣೆಯನ್ನು ಮಾಡುತ್ತಾ ಎಲ್ಲರಿಗೂ ವಂದಿಸುತ್ತಾ ನಮ್ಮ ಇರಂತ ನಮ್ಮ ಕರ್ಸಂತ ನಮ್ಮ ಅಧ್ಯಕ್ಷ ಸಾರ್ಗೂ, ನಮ್ಮ ಮತ್ಕರ್ ಜೋಗಿ ಹುಬ್ಳಿಯಿಂದ ಬಂದಂಥ ನಮ್ಮ ಭಾಸ್ಕರ್ ಸಾರ್ಗೂ, ನಮ್ಮ ರವೀಂದ್ರ ಚೇತ್ರು, ನಮ್ಮ ರವೀಂದ್ರ ಚೇತ್ರು ಶೆಟ್ಟಿ ಸಾರ್ಗೂ ಎಲ್ಲರಿಗೂ ಶರಣೆ ಮಾಡ್ತಾ ನಮ್ಮ ಹಲಮಾರಿ ಜನಾಂಗ ಇಷ್ಟೇ ನಮ್ದಂತ ತಿಳ್ಕೊಂಡು ನಾವು ತಲೆ ಅಂತ ಎಲ್ಲೆಲ್ಲಿ ವಾಸ ಮಾಡಿ ಒಂದು ಜಾಗದಲ್ಲಿ ಕೆಲವೊಂದು ಬೇಕಾಗಿದ್ದೆಲ್ಲ ಮಾಡಿ ಬರೇ ಬಟ್ಟೆ ಗುಡ್ಲಲ್ಲಿ ವಾಸ ಇದೀವಿ. ಅಂತ ಜಾಗದಲ್ಲಿ ಇನ್ನೇನು ನಮ್ಮ ಕತೆ ಇಷ್ಟೇ, ಮಕ್ಕಳಿಗೆ ನಾವು ಓದ್ಸಕ್ಕಾಗಲ್ಲ, ಮುಂದೆ ಮಾಡೋಕ್ಕಾಗಲ್ಲ ಅಂತ ತಿಳ್ಕೊಂಡು ಬರೇ ಬಟ್ಟೆ ಗುಡ್ಲಾಗ ವಾಸ ಮಾಡ್ಬೇಕಂತ ಅಂದ್ಕೊಂಡಿದ್ದೀವಿ. ಅಂದ್ಕೊಂಡಾಗ ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಯಾಕೆ ಬರ್ತಾನೋ ಅದೇ ಪ್ರಕಾರ ರವೀಂದ್ರ ಶೆಟ್ಟಿ ಸಾರು ನಮ್ಮ ಊರಿಗೆ ಬಂದ್ರು. ಬಂದಾಗ ಈಗ ನಮಗೆ ಬಹಳ ಹೆಮ್ಮೆ ಆಗುತ್ತೆ. ಕುರುಕ್ಷೇತ್ರ ಯುದ್ಧದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಸಾರಥಿ ಆಗಿದ್ದ. ಹತ್ತಿ ವ್ಯತ್ಯಾಸಗಳೆಲ್ಲ ಮುಂದೂಡಿಸಿ ನಮ್ಮ ಕೆಲಸ ಆಗುತ್ತಂತ ನಮಗೆ ಬಹಳ ಸಂತೋಷ ಆಯಿತು. ಅಷ್ಟು ಇದು ಮಾಡಿ ಮತ್ತು ನಮ್ಮ ಹಲಮಾರಿ ಜನಾಂಗ 44 ಜಾತಿ ಜನಾಂಗದಲ್ಲಿ ನಮ್ಮ ಮತ್ಕರ್ ಸಾರ್ ಹತ್ರ ಅವ್ರಿಗೂ ವಂದಿಸುತ್ತಾ ಆನಂದಪ್ಪ ಜೋಗಿ ಮತ್ತು ನಮ್ಮ ಪ್ರತಾಪ್ ಜೋಗಿ, ನಮ್ಮ ಜಗದೀಶ್ ಸಾರು ಇಷ್ಟೆಲ್ಲ ಸೇರ್ಕೊಂಡವರೆಲ್ಲ ಒಂದು ಗೂಡು ಮಾಡಿ ಹಲಮಾರಿ ಜನಾಂಗ ಎಲ್ಲಿದೋ ಅಲ್ಲೆಲ್ಲ ಹುಡ್ಕೊಂಡು ಹೋಗಿದ್ದಾರೆ. ಆದ್ರೆ ಕೆಲವರು ಗೊತ್ತೈತೋ ಗೊತ್ತಿಲ್ವೋ ಒಂದು ಹಳ್ಳಿ ಬಿಟ್ಟಿಲ್ಲ ಅವರು.
ಇಷ್ಟು ಜಾತಿ ಜನಕ್ಕೆ ಒಬ್ಬೊಬ್ಬರೇ ಕಾರ್ಯದರ್ಶಿ ಅಧ್ಯಕ್ಷರು ಮಾಡ್ಕೊಂಡು ಈ ಬೆಂಗಳೂರಂತ ಸಿಟಿಯಲ್ಲಿ ವಿಧಾನಸೌಧ ಮುಂದೆ ನಮಗೆಲ್ಲ ವೇಷಭೂಷಣಗಳು ಅವ್ರದ್ದು ಯಾಗಿದೆ ಏನಿದೆ ಅಂತ ತಿಳ್ಕೊಂಡು ಈ ರೀತಿ ಮಾಡಿದ್ದಾರೆ. ಇದಕ್ಕೆ ಸಣ್ಣದೊಂದು ಬೀಜದಿಂದ ಹುಲ್ಲಂದ ಬೆಳೆದು ದೊಡ್ಡದೊಂದು ಪೆಳೆ ಆಗುತ್ತೆ. ಬಿದಿರು ಪೆಳೆಯಲ್ಲಿ ಮಕ್ಕಳಿಗೆ ತೊಟ್ಲು ಮಾಡುತ್ತೆ, ಹೆಣ್ಣು ಮಕ್ಕಳ ಕೈಗೆ ರಾಗಿ ಮಾಡಲಿಕ್ಕೆ ಮರ ಮಾರುತ್ತೆ, ದೊಡ್ಡದೊಂದು ಪುಟ್ಟಿ ಮಾಡುತ್ತೆ, ದೇವಸ್ಥಾನಕ್ಕೆ ನಂದಿಕೋಲು ಮಾಡುತ್ತೆ, ಈ ಬಡವರು ಮಕ್ಕಳಿಗೆಲ್ಲ ಗುಡ್ಲು ಮಾಡುತ್ತೆ. ಅಂತ ಗುಡ್ಲು ಮಾಡಂತ ಶಕ್ತಿ ಈಗ ಹುಟ್ಟಿದಾನೆ ನಮ್ಮ ರವೀಂದ್ರ ಸಾರು. ಅವರಿಗೆ ನಾವು ವಂದಿಸಬೇಕು. ಇದು ಸತ್ಯ ಆಗುತ್ತೆ. ಇಷ್ಟು ನಾವು ಮಾತಾಡ್ತಾ 2 ಕಥೆಯನ್ನ ಆಡ್ತೀನಿ. ದಯವಿಟ್ಟು ತಪ್ಪ ನುಡಿದ್ರು ಎಲ್ಲ ನೀವೇ ಮನ್ನಿಸ್ಕೋಬೇಕು. ಎಲ್ಲ ನಮ್ಮ ತಾಯಿ ತಂದೆ ಅಣ್ಣ ತಮ್ಮ ಬಂಧು ಬಳಗಂತ ಎಲ್ಲರಿಗೂ ನೆನೆಸುತ್ತಾ ಒಟ್ಟಿಯೇ ತಪ್ಪಿದೆ ನುಡುಗಳಲ್ಲಿ ಬದಲಿಸಿಕೊಡಮ್ಮ ಶಾರದಾ ಶಾಂಭವೇ. ವೀರ ಅರ್ಜುನನು ದೇವ, ವೀರ ಅರ್ಜುನನು ದೇವ, ಪರಮಾತ್ಮ ಕುಂತಿಯ ಮಗನಾದ ಪಾರ್ಥ ಫಲಗುಣನು 12 ವರ್ಷಗಳ ವನವಾಸಕ್ಕೆ ನಾವು ಹೋಗಿ ಅವನು ತಾಯಿ ಮನೆಗೆ ಬರಬೇಕಾದ್ರೆ ಯಾಕೆ ಬರ್ತಿರುವನು ಕಂದ. ಜೋಗಿ ರೂಪ ತಾಳನ ಶಿವನೇ ಶಿವನ ರೂಪ ದರ್ಶನ. ಜೋಗಿ ರೂಪ ಬಿಟ್ಟರೆ ಬಳ್ಳಾರಿಗೆ ನಿಡಗಲ್ಲು ನಿಲವತಿ. ಅಲ್ಲಿಂದ ಸಿದ್ಧರ ಬೆಟ್ಟದಲ್ಲಿನ ಬಂದು ಸಿದ್ಧಗಂಗೆ ಬೆಟ್ಟದಲ್ಲಿ ವಾಸ ಮಾಡಿದ. ಹೇಗೆ ವಾಸ ಮಾಡಿದರೆ ದೇವ? ವಾಸೆಯನ್ನ ಮಾಡಿ ಕಾಳಿ ಕಾಮನ್ನೆಲ್ಲ ಧರಿಸಿ ಕೊರಳಲ್ಲಿ ರುದ್ರಾಕ್ಷನ್ನ ಇಟ್ಟು ಕಿವಿಯಲ್ಲಿ ಕಾಮಾಕ್ಷಿಯನ್ನು ಧರಿಸಿದ. ಹೌದು ದೇವ. ಆಹಾ ಕೊರಳಲ್ಲಿ ಶಂಕುನಾಥಗಳನ್ನ ಇಟ್ಟು ಹಣಿಯಲ್ಲಿ ಬುದ್ಧಿಯನ್ನ ಹಚ್ಚಿ ವಾರಮುಂಡಾಸ ಇಟ್ಟಿ ದೇವ ವಾರಮುಂಡಾಸ ಕಲಿಕತ್ತೂರಾಯ ಎನ್ನ ಮುಡುದ. ಪಾದಲಗೆ ಪಾವ ಗೆಜ್ಜೆ ಪಾದಲಗೆ ಪಾವ ಗೆಜ್ಜೆ ಪಾದಲಗೆ ಪಾವ ಗೆಜ್ಜೆ. ಕಂಕರನ ಗಗ್ರಿ ಧರಿಸಿ ವರಿಗರನ ಕಂಕರನ ಗಗ್ರಿ ಧರಿಸಿ. ಆಹಾ ಕಂಕರನ ಗಗ್ರಿ ಧರಿಸಿ ಶಿವ ಶಿವ ಕಂಕರನ ಗಗ್ರಿ ಧರಿಸಿ. ಬೋರ ಕಿನ್ನರಿಯ ಇಡುದ ಅರ್ಜುನ ಬೋರ ಕಿನ್ನರಿಯ ಇಡುದ. ಆಹಾ ಬೋರು ಕಿನ್ನರಿಯ ಇಡುದ ಮಾತಾ ಬೋರು ಕಿನ್ನರಿಯ ಇಡುದ. ದೇವ ವೀರ ಅರ್ಜುನ ಜೋಗಿ ರೂಪವನ್ನು ಧರಿಸಿಕೊಂಡು ಬರಬೇಕಾದ್ರೆ ಸೂರ್ಯನ ಚಂದ್ರನೋ ಗುರುದೈವ ಸೂರ್ಯನು ಚಂದ್ರನೋ. ಆಹಾ ಸೂರ್ಯನು ಚಂದ್ರನೋ ಭಗವಂತ ಸೂರ್ಯನು ಚಂದ್ರನೋ. ಆಹಾ ಸೂರ್ಯನು ಚಂದ್ರನೋ ಗುರುವೇ ಸೂರ್ಯನು ಚಂದ್ರನೋ. ತಾಯಿ ಮನೆಗೆ ಬಂದ ಅರ್ಜುನ ತಾಯಿ ಮನೆಗೆ ಬಂದ ಗುರುವೇ ತಾಯಿ ಮನೆಗೆ ಬಂದ. ಆಹಾ ತಾಯಿ ಮನೆಗೆ ಬಂದ ಸ್ವಾಮಿ ತಾಯಿನ ಮನೆಗೆ ಬಂದು. ಸ್ವಾಮಿ ಈ ಕಥೆ ಇಲ್ಲಿಗೆ ಮುಗಿಯೋದಿಲ್ಲ. ಒಂದು ರಾತ್ರಿ ಆಗುತ್ತೆ. ಇನ್ನ ಬಂದಂತ ಕಲಾವಿದರು ಇದ್ದಾರೆ, ನಮ್ಮ ಸಹಾರಿದ್ದಾರೆ ಮಾತಾಡಂತರು. ಅವರಿಗೆಲ್ಲ ವಂದಿಸುತ್ತಾ ಈ ಕಥೆಯನ್ನು ಮುಗಿಸ್ತೀವಿ ಸ್ವಾಮಿ ನಾವು. ನೀವು ರೆಡಿ ಮಾಡ್ಕೊಳ್ಳಿ. ಬಹಳ ಅಚ್ಚುಕಟ್ಟಾಗಿ ಜೋಗಿ ಸಮಾಜ ಚಿತ್ರದುರ್ಗದಿಂದ ಬಂದಂತಹ ಕಿನ್ನರಿ ಪದಗಳನ್ನಾಡಿದವರಿಗೆ ಧನ್ಯವಾದಗಳು. ಈಗ ಬಹಳ ನಿರೀಕ್ಷಿತವಾದ ಒಂದು ಮಟ್ಟ
ಲಾಂಛನ ಬಿಡುಗಡೆ. ಲಾಂಛನ ಬಿಡುಗಡೆಗೆ ಕಾರ್ಯಕ್ರಮವನ್ನು ಈಗ ಗಾದೆಪ್ಪ ಪೂಜಾರು ಮತ್ತು ದೇವೇಂದ್ರನಾಥ್ ಅವರು ನಡೆಸಿಕೊಡಲಿದ್ದಾರೆ. ಗಾದೆಪ್ಪ ಪೂಜಾರಿ ಅವರು ಬಳ್ಳಾರಿಯ ಮಹಾನಗರ ಪಾಲಿಕೆಯ ಸದಸ್ಯರು ಕೂಡ ಹೌದು. ಹಾಗಾಗಿ ದಯಮಾಡಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವವರು ಲಾಂಛನವನ್ನು ಬಿಡುಗಡೆ ಮಾಡಿ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗದ ಲಾಂಛನವನ್ನು ಬಿಡುಗಡೆಗೊಳಿಸಬೇಕು ಅಂತ ನಾವು ಈ ಸಂದರ್ಭದಲ್ಲಿ ನಿಮ್ಮನ್ನ ಕೇಳ್ತಾ ಇದ್ದೇವೆ. ಈ ಒಕ್ಕೂಟ ಸ್ಥಾಪನೆಯಾಗಿ ಜನವರಿ 3ಕ್ಕೆ ಅಂದ್ರೆ ಇಂದಿಗೆ 1 ವರ್ಷ ತುಂಬಿದ ಒಂದು ಸವಿ ನೆನಪಿಗಾಗಿ ಈ ಒಂದು ಒಕ್ಕೂಟದ ವತಿಯಿಂದ ಈ ಒಂದು ಜನಾಂಗಕ್ಕೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಇದರಲ್ಲಿ ಸಾಹಿತ್ಯ, ಸಾಂಸ್ಕೃತಿಕ ಕಲೋತ್ಸವಗಳು, ಪ್ರತಿಭಾ ಪುರಸ್ಕಾರಗಳು, ಸಾಧಕರಿಗೆ ಸನ್ಮಾನ, ವಿಚಾರ ಸಂಕಿರಣ, ಅಲೆಮಾರಿಯ ಬದುಕು ಅಂದು ಇಂದು ಮತ್ತು ಮುಂದು ವಿಷಯವನ್ನ ವಿಚಾರ ಸಂಕಿರಣ ಕೂಡ ಏರ್ಪಡಿಸಲಾಗಿದೆ. ಇದಷ್ಟೇ ಅಲ್ಲದೆ ಅಲೆಮಾರಿ ಜನರು ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಚರ್ಚಿಸಿ ಅದರ ಒಂದು ನಿರ್ಣಯವನ್ನ ತೆಗೆದುಕೊಂಡು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿ ಆದಷ್ಟು ಅವರಿಗೆ ಅನುಕೂಲವನ್ನು ಮಾಡಿಕೊಟ್ಟು ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮ. ಅದಕ್ಕಾಗಿ ಜೋರಾಗಿ ಚಪ್ಪಾಳೆ ಬರಲಿ. ಲಾಂಛನ ಬಿಡುಗಡೆಯಾಗಿದೆ. ಇದು ಎಲ್ಲರ ಈ ಒಂದು ಜನಾಂಗದ ಅಭಿವೃದ್ಧಿಗೆ ಮತ್ತು ಅವಕಾಶಕ್ಕಾಗಿ ಮಾಡಿರುವಂತಹ ರವೀಂದ್ರ ಶೆಟ್ಟಿ ಉಳಗುಡ್ಡು ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು ಸರ್. ಈ ಒಂದು ಜನಾಂಗಕ್ಕೆ ತಮ್ಮ ಅಭೂತಪೂರ್ವವಾದ ಕೆಲಸವನ್ನು ಮಾಡಿಕೊಟ್ಟಿದ್ದೀರಿ. ಲಾಂಛನ ಬಿಡುಗಡೆ ಆಯಿತು. ಈ ಲಾಂಛನ ಬಿಡುಗಡೆಯ ನಂತರ ಮತ್ತೊಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುವ ಎಲ್ಲ 46 ಅಧ್ಯಕ್ಷರುಗಳು ಹಾಗೂ ವಿಶೇಷವಾಗಿ ಬಂದಂತಹ ಕಲಾವಿದರು ಧನ್ಯವಾದಗಳು. ಹೇಳಿ ನೆಕ್ಸ್ಟ್. ಈಗ ಭೀಮರಾವ್ ವಾಸ್ಟರ್ ಕೋಡಿಯಾಳ ಗೋಂದಳಿ ಸಮಾಜದವರು, ಅಲೆಮಾರಿಗಳು ಆಗಿರ್ತಕ್ಕಂಥವರು. ಇವರು ಒಂದು ಕನ್ನಡ ಮ್ಯೂಸಿಕ್ ಆಲ್ಬಮ್ನ ಬಿಡುಗಡೆಯನ್ನ ಇಂದು ಈ ವೇದಿಕೆ ಮೇಲೆ ನಮ್ಮ ಗೌರವ ಅಧ್ಯಕ್ಷರಾದ ಕೆ ರವೀಂದ್ರ ಶೆಟ್ಟಿ ಸರ್ ಅವರೇ ಬಿಡುಗಡೆ ಮಾಡಬೇಕು. ಮತ್ತೆ ಅವರ ಜೊತೆ ಮತ್ತೆ ಇವರ ಜೊತೆ ಮಲ್ಲಿಕಾರ್ಜುನ ಮಾನ್ಪಡೆ ಸರ್ ಅವರು ಕೂಡ ಈ ಬಿಡುಗಡೆ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಪ್ರಶಸ್ತಿ ಕೊಡಕ್ಕೆ ಸನ್ಮಾನ ಮಾಡಕ್ಕೆ ಒಂದು ಸಣ್ಣ ಶಾಲೆ ಹುಡುಗರು ಏನು ಬೇಡ ಎಲ್ಲ ಬರ್ದಿದ್ದೀನಿ. ಸುಮ್ಮನೆ ಅದಲ್ಲ, ಸುಮ್ಮನೆ ಅಲ್ಲೆಲ್ಲ ಹೇಳಿದ್ದೀನಿ, ಬರ್ಕೊಂಡಿದ್ದೀನಿ ಬಿಡಿ. ನಾನೇನಿಲ್ಲ, ಯಾರು ಮಾಡ್ಬೇಕೇನು ಅಂತ ಹೇಳ್ತೀನಿ. ತಗೊಂಬರಕ್ಕೆ ಎಲ್ಲ ಇದ್ದಾರೆ. ಏನೇನಿಲ್ಲ, ಸುಮ್ಮನೆ ಎಲ್ಲ ಧನ್ಯವಾದಗಳು. ಈಗ ಈ ನಮ್ಮ ಮುಖ್ಯ ಅತಿಥಿಗಳಿಗೆ ಒಂದು ಸನ್ಮಾನ, ಶಾಲು ಮತ್ತು ಸ್ಮರಣಿಕೆಯನ್ನ ನೀಡಬೇಕು ಅಂತ ನಾನು ಕೇಳ್ಕೊಳ್ತಾ, ಮೊದಲಿಗೆ ನಮ್ಮ ಅಲೆಮಾರಿ ನಿಗಮದ ಅಧ್ಯಕ್ಷರಾದ ಶ್ರೀಯುತ ದೇವೇಂದ್ರನಾಥ್ ಕೆ ನಾಥ್ರವರು ಈ ಸ್ವೀಕರಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಇದಕ್ಕೆ ಪ್ರಕಾಶ್ ಎಂರವರು, ನಮ್ಮ ಸಂಘಟಕ ಚತುರ ಪ್ರಕಾಶ್ ಅವರು, ಪ್ರಧಾನ ಸಂಚಾಲಕರು, ಅಲೆಮಾರಿ ಒಕ್ಕೂಟದ ಪ್ರಧಾನ ಸಂಚಾಲಕರಾಗಿರ್ತಕ್ಕಂಥ ಪ್ರಕಾಶ್ ಅಣ್ಣನವರು, ನಮ್ಮ ಹಿರಿಯ ವಕೀಲರು ಮತ್ತು ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಕಾಂತಣ್ಣನವರಿಗೆ ಮತ್ತು ದೇವೇಂದ್ರನಾಥ್ ಸರ್ ಅವರಿಗೆ ನಾವು ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಪ್ರಧಾನ ಸಂಚಾಲಕರು ಆಗಿರ್ತಕ್ಕಂಥ ಪ್ರಕಾಶ್ ಅಣ್ಣನವರು ದೇವೇಂದ್ರನಾಥ್ ಸರ್ ಅವರಿಗೆ ಸನ್ಮಾನಿಸಲಾಗುತ್ತದೆ. ಮತ್ತೆ
ಅದೇ ರೀತಿ ನಮ್ಮ ಎಚ್ ಕಾಂತರಾಜ್ ಅವರು ಕೂಡ ಈ ಒಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಅದನ್ನು ಅನಂತಕೃಷ್ಣ ಮಂಗಳೂರು ಅವರು ಕೂಡ ನೆರವೇರಿಸಿಕೊಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು ಆಗಿರ್ತಕ್ಕಂಥವರು, ಹಿರಿಯ ವಕೀಲರು, ಅವ್ರಿಗೆ ಸ್ಮರಣಿಕೆಯನ್ನು ನೀಡಬೇಕು ಅಂತ ಕೇಳ್ಕೊಳ್ತೀನಿ. ಮತ್ತೆ ಅದೇ ರೀತಿ ನಮ್ಮ ಪಿ ಗಾದಪ್ಪ ಪೂಜಾರ್ ಅವರು ಕೂಡ ಒಂದು ಸ್ಮರಣಿಕೆಯನ್ನು ನೀಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಶ್ರೀನಿವಾಸ್ ಸಿ ಬೆಂಗಳೂರು ಇವರು, ಶ್ರೀನಿವಾಸ್ ಸಿ ಬೆಂಗಳೂರು, ಚಪ್ಪಾಳೆ ಮುಖಾಂತರ ಅವರಿಗೆ ಇದಾದ ನಂತರ ಬಹಳ ಕುತೂಹಲಕಾರಿಯಾದಂತಹ ಭಕ್ತ ಪ್ರಹ್ಲಾದ ತುಣುಕು ನಾಟಕವನ್ನು ನಿರ್ವಹಿಸ್ತಾ ಇದ್ದೇವೆ. ಅದೇ ರೀತಿ ಡಾಕ್ಟರ್ ಮಲ್ಲಿಕಾರ್ಜುನ ಮಾನ್ಪಡೆ ಮಾಗಡಿ ಮಾರಪ್ಪ ಅವರು ಸ್ಮರಣಿಕೆಯನ್ನು ನೀಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಅದೇ ರೀತಿ ನಮ್ಮ ಏನು ಈ ಒಕ್ಕೂಟದ ಅಧ್ಯಕ್ಷರಾದ ತುಕಾರಾಮ್ ನಾಗಪ್ಪ ವಾಸ್ಟರ್ ಅವರಿಗೆ ಒಂದು ಸ್ಮರಣಿಕೆಯನ್ನು ನೀಡಬೇಕು ಅಂತ ಕೇಳ್ಕೊಳ್ತೀನಿ. ರಮೇಶ್ ಜೋಗಿ ಉಡುಪಿ, ಇವರು ಉಡುಪಿ ಕುಂದಾಪುರ, ರಮೇಶ್ ಜೋಗಿ ಅವರು. ಇದಾದ ನಂತರ ವಿಚಾರ ಸಂಕಿರಣ ಕಾರ್ಯಕ್ರಮ ಇದೆ. ವಿಷಯ ಈ ಅಲೆಮಾರಿ ಜನರು ಆ ಬದುಕನ್ನು ಯಾವ ರೀತಿ ಮಾಡ್ತಿದ್ರು ಅಂದು ಮತ್ತೆ ಇಂದು ಮತ್ತೆ ಮುಂದು ಅಂತಕ್ಕಂಥ ವಿಚಾರ ಸಂಕಿರಣ ಇದೆ. ಮತ್ತೆ ಶ್ರೀಮತಿ ಮಂಜುಳಾ SV ಅವರು ಕೂಡ ಸ್ಮರಣಿಕೆಯನ್ನು ನೀಡಬೇಕು ಅಂತ ಕೇಳ್ಕೊಳ್ತೀನಿ. ಚೈತ್ರ ಮೇಡಮ್ ಅವರು ಮಾಡ್ಬೇಕಂತ ಕೇಳ್ಕೊಳ್ತೀನಿ. ರಾಜೇಶ್ವರಿ ಮೇಡಮ್ ಅವರು ಮತ್ತು ಚೈತ್ರ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ರಾಜೇಶ್ವರಿ ಮೇಡಮ್ ಅವರು. ಮಾಡಲಿ ಮಾಗಡಿ ಮಾರಪ್ಪ ಯಾರು ಮತ್ತೆ ಡಾಕ್ಟರ್ ಮಲ್ಲಿಕಾರ್ಜುನ ಮಾನ್ಪಡೆ ಅವರಿಗೆ ಶ್ರೀಯುತ ಸಂಪಂಗಿ ರಾಮ್ ಅವರು
ಒಂದು ಸ್ಮರಣಿಕೆಯನ್ನು ನೀಡಬೇಕಂತ ಕೇಳ್ಕೊಳ್ತೀನಿ. ಸಂಪಂಗಿ ರಾಮು ಅವರು ಮಾನ್ಪಡೆ ಸಾರಿಗೆ. ಶ್ರೀನಿವಾಸ್ ಮತ್ತು ಸಂಪಂಗಿ ರಾಮು ಅವರು. ಇದಾದ ನಂತರ ಶಿವಶಂಕರ ರೆಡ್ಡಿ ಯಾದವ್, ಕರ್ನಾಟಕ ನೌಕರರ ಸಂಘದ ರಾಜ್ಯಾಧ್ಯಕ್ಷರು. ಇವರು ಸಾಬಣ್ಣನವರು ಯಾದಗಿರಿ, ಇವರು ಸನ್ಮಾನಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಸಾಬಣ್ಣ ಮತ್ತು ವೆಂಕಟೇಶ್. ಈಗ ಮಲ್ಲಿಕಾರ್ಜುನ ಮಾನ್ಪಡೆ ಅವರು ಮಾತನಾಡಬೇಕು ಅಂತ ಕೇಳ್ಕೊಳ್ತೇವೆ. ದಯಮಾಡಿ ಮಲ್ಲಿಕಾರ್ಜುನ ಮಾನ್ಪಡೆ ಅವರು ಬಂದು ಮಾತನಾಡಬೇಕು, ತಮ್ಮ ಒಂದು ಅಭಿಪ್ರಾಯವನ್ನು ಇದರಲ್ಲಿ ತಿಳಿಸ್ಬೇಕು ಅಂತ ಕೇಳ್ಕೊ. ಆತ್ಮೀಯರೇ, ಎಲ್ರಿಗೂ ನಮಸ್ಕಾರಗಳು. ಜೈ ಅಲೆಮಾರಿ, ಜೈ ಅಲೆಮಾರಿ, ಜೈ ಅಲೆಮಾರಿ, ಜೈ ಜೈ ಅಲೆಮಾರಿ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯರೇ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ವೇದಿಕೆ ಮೇಲೆ ತುಂಬ ಜನರಿದ್ದಾರೆ, ಹಿರಿಯರಿದ್ದಾರೆ. ಅವರೆಲ್ಲರ ಹೆಸರುಗಳನ್ನ ಮನದಲ್ಲಿ ಸ್ಮರಿಸ್ತಾ ಅವರೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ, ಹೆಸರುಗಳು ಹೇಳಲಿಕ್ಕೆ ಸಮಯದ ಅಭಾವ ಇದೆ ಅಂತ ಭಾವಿಸ್ಕೊಂಡು ಒಂದಿಷ್ಟು ವಿಷಯಗಳನ್ನ ನಾನು ಇಲ್ಲಿ ಹಂಚಿಕೊಳ್ಳಿಕ್ಕೆ ನಾನು ಬಯಸ್ತೇನೆ. ಇವತ್ತು ಇಡೀ ದೇಶದ ಒಳಗಡೆ, ಇಡೀ ರಾಜ್ಯದ ಒಳಗಡೆ ನನ್ನ ಸಮುದಾಯಕ್ಕೆ ಏನೆಲ್ಲ ಬೇಕು, ನನ್ನ ಸಮುದಾಯಕ್ಕೆ ಮೀಸಲಾತಿ ಕಡಿಮೆ ಆಗಿದೆ, ಮೀಸಲಾತಿ ಜಾಸ್ತಿ ಬೇಕು ಅಂತೇಳಿ ಬಹಳ ದೊಡ್ಡ ದೊಡ್ಡ ಸಮುದಾಯಗಳು ಇವತ್ತು ದೊಡ್ಡ ಪೈಪೋಟಿ ನಡೆಸ್ತಾ ಇದ್ದಾವೆ. ಈ ದೇಶವನ್ನು ಆಳಿರುವಂತ, ಈ ರಾಜ್ಯವನ್ನು ಆಳಿರುವಂತ ಬಹುಸಂಖ್ಯಾತ ಸಮುದಾಯಗಳು ಮೀಸಲಾತಿಯ ಪೈಪೋಟಿಯಲ್ಲಿ ಇದ್ದಾವೆ. ಈ ದೇಶ ಆಳಿರುವಂತವ್ರಿಗೆ, ಈ ರಾಜ್ಯ ಆಳಿರುವಂತವರಿಗೆ ನಮ್ಗೆ ಇನ್ನೂ ಏನೂ ಸಿಕ್ಕಿಲ್ಲ ಅನ್ನುವಂತ ಆತಂಕದಲ್ಲಿ ಅವರಿದ್ದಾರೆ. ಹಾಗಿರುವ ಸಂದರ್ಭದ ಒಳಗಡೆ ಸ್ವಾತಂತ್ರ್ಯದ ಇಷ್ಟು ವರ್ಷಗಳ ಕಾಲ ಈ ದೇಶದ ಸಾಂಸ್ಕೃತಿಕ ವಾರಸುದಾರರಾಗಿರ್ತಕ್ಕಂಥ ನಾವುಗಳು ಈ ದೇಶಕ್ಕೆ ಮಹಾನ್ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ನಾವುಗಳು ಬೀದಿನಲ್ಲಿ, ಟೆಂಟ್ಗಳಲ್ಲಿ, ಗುಡಿಸಲುಗಳಲ್ಲಿ ಒಂದು ವಾಸಕ್ಕೆ ಯೋಗ್ಯವಾದಂಥ ಮನೆ ಇಲ್ಲದೇನೆ, ಮಕ್ಕಳಿಗೆ ಶಿಕ್ಷಣ ಕೊಡಿಸ್ಲಿಕ್ಕೆ ಆಗದೇನೆ, ನಿರ್ದಿಷ್ಟ ಉದ್ಯೋಗವನ್ನು ಮಾಡ್ಲಿಕ್ಕೆ ಆಗದೇನೆ, ಒಂದು ಹೊತ್ತಿನ ಊಟಕ್ಕೂ ಪರದಾಡುವಂತ ಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೀವಲ್ಲ, ನಮ್ಮಗಳ ಸ್ಥಿತಿ ಹೇಗಿರಬಹುದು ಅಂತ ನಾವು ಇವತ್ತು ಚರ್ಚೆ ಮಾಡಬೇಕಾದಂತ ಅಗತ್ಯ ಇದೆ. ಈ ಎಲ್ಲ ನನಗೆ ಬೇಕನ್ನುವಂಥವ್ರ ಮಧ್ಯೆ ರವೀಂದ್ರ ಶೆಟ್ಟಿ ಅಂತವರು, ಈ ತುಳಿತಕ್ಕೊಳಗಾಗಿರ್ತಕ್ಕಂಥ ಸಮುದಾಯಗಳು, ಮುಖ್ಯ ವಾಹಿನಿಯಲ್ಲಿ ಇಲ್ಲದಿರ್ತಕ್ಕಂಥ ಸಮುದಾಯಗಳು,
ಅವರು ಅಭಿವೃದ್ಧಿ ಆಗ್ಬೇಕನ್ನುವಂಥ ಕಳಕಳಿ ಕಾಳಜಿಯಿಂದ ನಮ್ಮನ್ನೆಲ್ಲ ಎಲ್ಲೆಲ್ಲ ಒಂದ್ ಕಡೆ ಸೇರಿಸಿ ಒಂದು ಸಂವಾದ ಮಾಡಲಿಕ್ಕೆ, ಚರ್ಚೆ ಮಾಡಲಿಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರಲ್ಲ, ನಮಗೆ ಅವ್ರು ಗ್ರೇಟ್ ಅಂತ ಅನಿಸುತ್ತೆ. ಅದಕ್ಕೆ ನಾನು ರವೀಂದ್ರ ಶೆಟ್ಟಿ ಅವರಿಗೆ ಮತ್ತು ಅವರೆಲ್ಲ ತಂಡದವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು ಅನ್ನುವಂಥ ಮಾತುಗಳನ್ನು ಹೇಳಿದರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಯಾಕೆ ಈ ಮಾತನ್ನು ನಾನು ಹೇಳ್ತೀನಿ ಅಂತಂದ್ರೆ, ಈಗಾಗಲೇ 1 ನಿಮಿಷ ಮೌನಾಚರಣೆಯನ್ನು ಸಲ್ಲಿಸಿದೀವಿ ನಾವು ಭಾಸ್ಕರ ಸೆಕ್ಕರ್ ಅವರಿಗೆ. ಸಿದ್ದೇಶ್ವರ ಸ್ವಾಮೀಜಿಯವರಿಗೆ ನಾವು ನಮನಗಳನ್ನು ಸಲ್ಲಿಸಿದೀವಿ. ಈ ಸಂದರ್ಭದಲ್ಲಿ ಸಿದ್ದೇಶ್ವರ ಸ್ವಾಮೀಜಿ ಬಹುದೊಡ್ಡ ಸಂತರು, ಶರಣರು. ನಾವು ನೇರವಾಗಿ ನೋಡ್ಲಿಕ್ಕೆ ಎಷ್ಟೋ ಸಮುದಾಯಗಳು ನೋಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಮಾಧ್ಯಮಗಳಲ್ಲಿ ಮತ್ತೊಂದ್ ಕಡೆ ನೋಡಿ ನಾವು ಬಹಳಷ್ಟು ಚಿರಪರಿಚಿತರು ಅವರು ನಮ್ಗೆ ಸಿದ್ದೇಶ್ವರ ಸ್ವಾಮೀಜಿಯವರು. ಭಾಸ್ಕರ ಸೆಕ್ಕಾರ್ ಅವರು ಯಾಕೆ ನಾವು ಅವ್ರ ಬಗ್ಗೆ ಸಂಕ್ಷಿಪ್ತವಾಗಿ ನಾವು ಮಾತಾಡಬೇಕಾದ ಅಗತ್ಯ ಇದೆ ಅಂತಂದ್ರೆ, ಇವತ್ತೇ ನಾವು ಇಲ್ಲಿ ಕೂತ್ಕೊಂಡಿದ್ದೀವಲ್ಲ, ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತಿದ್ದೀವಲ್ಲ. ಪ್ರೊಫೆಸರ್ ಗುರುಲಿಂಗಯ್ಯ ಸರ್ ಅವರು ಇದ್ದಾರೆ. ಪ್ರಾರಂಭದಿಂದ 2006-2007 ಜೊತೆಗಿದ್ದಂತ ಪ್ರೊಫೆಸರ್ ಗುರುಲಿಂಗಯ್ಯ ಸರ್ ಅವರು 2004 ಸಂದರ್ಭದಲ್ಲೇ ಎಲ್ಲ ಅಲೆಮಾರಿಗಳನ್ನ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದಲ್ಲಿ ಇರ್ತಕ್ಕಂಥ ಹಿಂದುಳಿದ ವರ್ಗಗಳಲ್ಲಿ ಇರ್ತಕ್ಕಂಥ 120 ಸಮುದಾಯಗಳನ್ನು ಒಗ್ಗೂಡಿಸಿ ಪ್ರೊಫೆಸರ್ ಕೆ ಮೇತ್ರಿ ಸರ್ ಅವರ ಮಾರ್ಗದರ್ಶನದ ಒಳಗಡೆ ಇಡೀ ST ಅಲೆಮಾರಿಗಳಿಗೆ, ಇವತ್ತೇನು ಅಲೆಮಾರಿಗಳ ಬಗ್ಗೆ ಇಲ್ಲೊಂದಿಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ಕಳೆದ 20 ವರ್ಷಗಳಿಂದ ಅಲೆಮಾರಿಗಳಂತಂದ್ರೆ ನಾವೇ ಒಪ್ಕೊಳ್ತಿದ್ದಿಲ್ಲ, ನಾವು ಅಲೆಮಾರಿಗಳ ಅನ್ನುವಂಥ ಮನಸ್ಥಿತಿ ಇತ್ತು ನಮ್ಮಲ್ಲಿ ಬಹಳಷ್ಟು ಜನರಿಗೆ. ಕೆಲವು ನೆಲೆ ನಿಂತ ಸಮುದಾಯಗಳಲ್ಲಿ ನಮ್ಮಲ್ಲಿ ಯಾರೋ ಕೆಲವರು ಮನೆ ಕಟ್ಕೊಂಡಿದ್ರು ಅಂದ್ರೆ ನಾವ್ ಹೆಂಗ್ರೆ ಅಲೆಮಾರಿ ಅನ್ನುವಂಥ ಪ್ರಶ್ನೆಗಳನ್ನ ಹಾಕೊಳ್ತಿದ್ರು ಅವತ್ತು. 2004 ಸಂದರ್ಭದ ಒಳಗಡೆ ಸಂಘಟನೆ ಕಟ್ಟಿ 2007-08 ಸಂದರ್ಭದಲ್ಲಿ ಇತಿಹಾಸದ ಬಗ್ಗೆ ನಮ್ಗೆ ಈಗಾಗಲೇ ಪ್ರೊಫೆಸರ್ ನಮ್ಮ ಕಾಂತರಾಜ್ ಸರ್ ಅವರು ಮಾತಾಡಿದವರು. ಬ್ರಿಟಿಷರು ಕೊಟ್ಟಿರ್ತಕ್ಕಂಥ ಏನ್ ನಮ್ಮ ಅಧ್ಯಯನಗಳಾಗಿದ್ದಾವೆ ಆ ಅಧ್ಯಯನಗಳು ನಮ್ಗೆ ಮತ್ತೆ ಬೇರೆ ಯಾರು ಅಧ್ಯಯನ ಮಾಡಿರ್ಲಿಲ್ಲ ನಮ್ಮ ದೇಶದ ಒಳಗಡೆ. ನಮ್ಮ ಸಮುದಾಯಗಳ ಕುರಿತು ಅಧ್ಯಯನಗಳಾಗಿದ್ದು ಬ್ರಿಟಿಷರು ಮಾಡಿದ ಅಧ್ಯಯನಗಳು ನಮ್ಮ ದೇಶದೊಳಗೆ ಇಷ್ಟ ಅಧ್ಯಯನಗಳಾಗಿದ್ದು. ಆದರೆ ನಮ್ಮಂತ ಶೋಷಿತ ಸಮುದಾಯಗಳ ಕುರಿತು ಮೊಟ್ಟ ಮೊದಲ ಬಾರಿಗೆ ಇಡೀ ದೇಶದೊಳಗೆ ಅಧ್ಯಯನ ಆಗಿದ್ದು ಕರ್ನಾಟಕದಲ್ಲಿ 2007-08 ಸಂದರ್ಭದಲ್ಲಿ ಪ್ರೊಫೆಸರ್ ಗುರುಲಿಂಗಯ್ಯ ಸರ್ ಅವರು ಕಾಡುಗೊಲ್ಲರ ಸಂಸ್ಕೃತಿ ಬಗ್ಗೆ ಒಂದು ಪುಸ್ತಕ ಬರೆದಿದ್ದಾರೆ. ಆ ಸಂದರ್ಭದೊಳಗೆ ಕನ್ನಡ ಪುಸ್ತಕ ಪ್ರಾಧಿಕರಣ ಪುಸ್ತಕ ಪ್ರಕಟ ಆಗಿದೆ. 25 ಸಮುದಾಯಗಳ ಕುರಿತು ಅದೇ ಆ ಯಾವ ಸಮುದಾಯದವರಿದ್ದಾರೆ ಅವರು ಓದು ಕಡಿಮೆ ಇದ್ರು ಕೂಡ ಅವ್ರ ಕಡೆಯಿಂದ ಪುಸ್ತಕ ಬರೆಸಿ ಪ್ರಕಟ ಆಗಿರ್ತಕ್ಕಂಥದ್ದು 2007-08 ಅದು ಇತಿಹಾಸದ ದಾಖಲೆಗೆ ಉಳಿದಿದೆ ಅನ್ನೋದನ್ನ ನಾವು ಗಮನಿಸಬೇಕಾಗ್ತದೆ. 1966 ಅಲೆಮಾರಿ ಪಟ್ಟಿಯಲ್ಲಿ ಇದ್ರು ಕೂಡ ನಂತರ ಅಲೆಮಾರಿ ಪಟ್ಟಿಯಲ್ಲಿ ನಾವು ಮತ್ತೆ 95ರವರೆಗೆ ಮಾತ್ರ ಇತ್ತು. ನಂತರ ಅಲೆಮಾರಿ ಪಟ್ಟಿ ಕೆಲಸ ಮಾಡಿಲ್ಲ. ಅಲೆಮಾರಿ ಪಟ್ಟಿ ಪ್ರಕಾರ ಯಾವ ಯೋಜನೆಗಳು ರೂಪಿಸಿಲ್ಲ. 2007 ಅಲೆಮಾರಿ ಪಟ್ಟಿ ಪ್ರಕಟ ಆಗ್ತದೆ. ಮತ್ತೆ ಅದು ಹಿಂದುಳಿದ ವರ್ಗಗಳ ಅಲೆಮಾರಿಗಳ ಪಟ್ಟಿ ಮತ್ತೆ ಅಸ್ತಿತ್ವಕ್ಕೆ ಬರ್ತದೆ. 1966 ಪಟ್ಟಿನೇ IGTs ಆಗಿ 2007 ಜಾರಿ ಬರ್ತದೆ. SC/ST ಇರ್ತಕ್ಕಂಥ ಅಲೆಮಾರಿಗಳಿಗೆ ಯಾವ ಯೋಜನೆಗಳು ಇರಲಿಲ್ಲ. SC/ST ಇರ್ತಕ್ಕಂಥ ಅಲೆಮಾರಿಗಳಿಗೂ ಕೂಡ ಯೋಜನೆಗಳು ಹಾಕ್ಬೇಕು ಅಂತ ಹೇಳಿದಾಗ 2011 ನಮ್ಮ ಅಲೆಮಾರಿ ಮಂಡಳಿ ಆಗ್ತದೆ ಹಿಂದುಳಿದ ವರ್ಗದವರಿಗೆ. 2016 SC/ST ಅವರಿಗೆ ಒಂದು ಪ್ರತ್ಯೇಕ ಪಟ್ಟಿ ಆಗ್ತದೆ. ಇಡೀ ದೇಶದಲ್ಲಿ ಎಲ್ಲೂ ಪಟ್ಟಿ ಆಗಿಲ್ಲ. 2016 ಮಾನ್ಯ ಸಿದ್ದರಾಮಯ್ಯನವರು SC/ST ಅಲೆಮಾರಿಗಳ ಪಟ್ಟಿ ಬಿಡುಗಡೆ ಮಾಡಿ 130 ಕೋಟಿ ಹಣವನ್ನು ಕೊಟ್ಟು SC/ST ಅಲೆಮಾರಿ ಪಟ್ಟಿನ ಅವತ್ತು ಬಿಡುಗಡೆ ಮಾಡಿದ್ರು. 2016 SC/ST ಅಲೆಮಾರಿಗಳ ಕೋಶ ಆಯಿತು. 2019 ಅಲೆಮಾರಿಗಳ ಅಭಿವೃದ್ಧಿ ನಿಗಮ ಆಯಿತು. HD ಕುಮಾರಸ್ವಾಮಿ ಇದ್ದಾಗ ಅಲೆಮಾರಿಗಳ ಅಭಿವೃದ್ಧಿ ನಿಗಮ ಆಯಿತು. ನಂತರ ಯಡಿಯೂರಪ್ಪ ಸಾಹೇಬರು ಬಂದಂತ ಸಂದರ್ಭದಲ್ಲಿ ರವೀಂದ್ರ ಶೆಟ್ಟಿ ಸಾಹೇಬ್ರನ್ನ ನಿಗಮದ ಅಧ್ಯಕ್ಷರಾಗಿ ಪ್ರಥಮ ಬಾರಿಗೆ ಆಯ್ಕೆಯನ್ನು ಮಾಡಿದರು. ಎಲ್ಲ ಐಕ್ಯ ಹೋರಾಟದ ಪರಿಣಾಮವಾಗಿ ಇವತ್ತು SC/STಗಳಿಗೆ ಅಲೆಮಾರಿಗಳ ಅಭಿವೃದ್ಧಿ ನಿಗಮ ಆಗಿದೆ. ಇವತ್ತಾಗಿದೆ, ಘೋಷಣೆ ಆಗಿದೆ. SC/STಗಳಿಗೂ ಕೂಡ ಅಲೆಮಾರಿಗಳ ಅಭಿವೃದ್ಧಿ ನಿಗಮ ಬೇಕು ಅಂತ ಹೋರಾಟ ಮಾಡಿದ ಪರಿಣಾಮ ಆಗಿದೆ. ಯಾಕೆ ನಾವು ಇದನ್ನ ಯೋಚನೆ ಮಾಡಬೇಕಾಗಿದೆ ಅಂತಂದ್ರೆ, ಭಾಸ್ಕರ ಸೆಕ್ಕಾರ್ ಅಂತವರ ಶ್ರಮ ಇವತ್ತು ನಮಗೆ ಒಂದು ಪ್ರತಿಫಲ ಕೊಟ್ಟಿದೆ. ನಾವೆಲ್ಲೋ ಅಲೆಮಾರಿಗಳಾಗಿ ಎಲ್ಲೆಲ್ಲ ಬಿಡಿ ಆಗಿರ್ತಕ್ಕಂಥವ್ರಿಗೆ ಅಲೆಮಾರಿಗಳು ನಾವು ಹೌದು, ಅಲೆಮಾರಿಗಳು ನಮಗೂ ಒಂದಿಷ್ಟು ಹಕ್ಕುಗಳು ಬೇಕು ಅನ್ನುವಂಥ ಮನಸ್ಥಿತಿ ಬಂದಿದೆಯಲ್ಲ, ಅದಕ್ಕೆ ಕಾಣದ ಕೈಗಳು ಬಹಳಷ್ಟು ಕೂಡ ಕೆಲಸ ಮಾಡಿದಾವೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗ್ತಿದೆ ಅಂತ. ಹಾಗಾಗಿ ಇವತ್ತು ನಾವು ಈಗಾಗಲೇ ಬೇಕಾದಷ್ಟು ಕಾಂತರಾಜ್ ಸರ್ ಮಾತಾಡಿದ್ದಾರೆ.
ನಾನು ರವೀಂದ್ರ ಶೆಟ್ಟಿ ಸರ್ ಅವರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಜೊತೆ ಪ್ರಾರಂಭದಲ್ಲಿ ನಮ್ಮ ಜಗಳ ಯಾವಾಗಲೂ ರವೀಂದ್ರ ಶೆಟ್ಟಿ ಸರ್ ಜೊತೆ ಜಗಳ ಮಾಡ್ತಿದ್ವಿ ನಾವು. ಸರ್, ನೀವು ಇಡೀ ರಾಜ್ಯ ಸುತ್ತಾ ಇದ್ದೀರಿ, ನೀವು ಅಲೆಮಾರಿಗಳ ಬಗ್ಗೆ ಕಾಳಜಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀರಿ, ಅದಕ್ಕೆ ನಾವು ಹೆಮ್ಮೆ ಪಡ್ತಾ ಇದೀವಿ. ಆದ್ರೆ ಪ್ರಾರಂಭದಲ್ಲಿ ನಾವು ನಮ್ಮ ಆಸೆ ಹೊಂದಿತ್ತು ಏನಂದ್ರೆ ಯಾರಾದ್ರೂ ಅಲೆಮಾರಿಗಳಲ್ಲಿ ಯಾರಾದ್ರೂ ನಿಗಮದ ಅಧ್ಯಕ್ಷರಾಗಿರ್ಲಿ ಅಂತ. ಆಮೇಲೆ ಅವ್ರು ಕೆಲಸ ಮಾಡಿದ್ ನೋಡಿ ನಮ್ಮ ಅಲೆಮಾರಿಗಳಾಗೋದಕ್ಕಿಂತ ಇವರಾಗಿದ್ದು ಒಳ್ಳೇದಾಯ್ತು ಅನ್ನುವಂಥ ಒಂದು ಹೆಮ್ಮೆಯನ್ನು ನಮ್ಮಲ್ಲಿ ಬಂದಿದೆ. ಅವ್ರು ಕೆಲಸ ಮಾಡುವ ರೀತಿ ನೋಡಿ. ಆದ್ರೆ ಇಡೀ ರಾಜ್ಯ ಸುತ್ತಿದ್ದಾರೆ, ಗಲ್ಲಿಗಳಿಗೆ ಹೋಗಿದ್ದಾರೆ. ದುರಂತ ಏನಂದ್ರೆ ಸರ್ಕಾರ ಎಷ್ಟು ಅನುದಾನ ಕೊಡ್ಬೇಕು ಅಷ್ಟು ಅನುದಾನ ಕೊಡ್ಲಿಲ್ಲ, ಅನುದಾನ ಕೊಡ್ಲಿಲ್ಲ. ನಾವೆಲ್ಲ ಅಬ್ಬರದ ಪ್ರಚಾರದಲ್ಲಿದ್ದೀವಿ. ಬಹಳ ಹೊರಗಿನ ಜಗತ್ತಿಗೆ ಏನಾಗ್ತಿದೆ ಅಂತಂದ್ರೆ ನಾವೆಲ್ಲ ಹೋರಾಟ, ನಾವೆಲ್ಲ ಅಲ್ಲಿ ಫಂಕ್ಷನ್ಸ್ ಮಾಡ್ತೀವಿ, ಇಲ್ಲಿ ಫಂಕ್ಷನ್ಸ್ ಮಾಡ್ತೀವಿ, ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತೀವಿ, ಏನೆಲ್ಲ ಮಾಡ್ತೀವಿ. ಅದೆಲ್ಲ ನೋಡಿ ಏನ್ ಅನ್ಕೊಳ್ತಾರೆ ಹೊರಗಿನ ಜನ ಅಂದ್ರೆ ಅಲೆಮಾರಿಗಳಿಗೆ ಏನೋ ಸಿಗ್ತದೆ, ಏನು ಸಿಕ್ಕಿಲ್ಲ ಇಲ್ಲಿವರೆಗೆ. ಪರಿಶಿಷ್ಟ ಜಾತಿಯಲ್ಲಿ ಇರ್ತಕ್ಕಂಥ ಅಲೆಮಾರಿಗಳಿಗೂ ಸಿಕ್ಕಿಲ್ಲ, ಪರಿಶಿಷ್ಟ ಪಂಗಡದಲ್ಲಿ ಇರ್ತಕ್ಕಂಥ ಅಲೆಮಾರಿಗಳಿಗೂ ಸಿಕ್ಕಿಲ್ಲ, ಹಿಂದುಳಿದ ವರ್ಗಗಳಲ್ಲಿ ಇರ್ತಕ್ಕಂಥ ಅಲೆಮಾರಿಗಳಿಗೂ ಸಿಕ್ಕಿಲ್ಲ. ಜಾತಿ ಪ್ರಮಾಣ ಪತ್ರ ತೆಗೆದುಕೊಳ್ಳಕ್ಕೆ ಆಗ್ತಿಲ್ಲ ನಮ್ಗಳಿಗೆ. ಒಂದೊಂದು ಜಾತಿ ಬೇರೆ ಬೇರೆ ಪಟ್ಟಿಯಲ್ಲಿ ಇದಾವೆ. ಇಲ್ಲಿ ನಮ್ಮಲ್ಲಿ ಸೇರ್ತಕ್ಕಂಥ ಕಟುಬು ಜಾತಿ ಶಿಳ್ಯಾಕಾದ್ರ ಪಟ್ಟಿಯಲ್ಲಿದೆ. ಕಟುಬು ಕಿಳ್ಯಾಕಾತ್ ಅನ್ನೋದು OBC ಯಲ್ಲಿ ನಮ್ಮ ಕೆಟಗರಿ 1 ಇದೆ, ಶಿಳ್ಯಾಕಾತ್ ಅನ್ನೋದು SC ಯಲ್ಲಿದೆ. ಬೈಲ್ಪತ್ತಾರ ವಿಶ್ವಕರ್ಮರ ಜೊತೆಗೆ ಸೇರಿಸ್ತಾರೆ, ಬೈಲ್ಪತ್ತಾರ ಗಿಸಾಡಿಗಳನ್ನು ತಗೊಂಡೋಗಿ. ನಮ್ಮ ಬಹುತೇಕ ಹಂಡಿ ಜೋಗಿ ಸಮುದಾಯ ಬಳ್ಳಾರಿ ಜಿಲ್ಲೆಯಲ್ಲಿ ಹಂಡಿ ಜೋಗಿ ಅಂತ SC ತಗೊಳ್ತದೆ, ಬೇರೆ ಕಡೆ ಜೋಗಿ ಅಂತ ಕೆಟಗರಿ ಫಸ್ಟ್ ಅಲ್ಲಿ ಬರ್ತದೆ. ಅದು ಒಂದೊಂದು ಸಮುದಾಯಗಳು ಹೀಗೆ ಬೇರೆ ಬೇರೆ ಪಟ್ಟಿಯಲ್ಲಿ ಸಿಕ್ಕಾಕೊಂಡು ಜಾತಿ ಪ್ರಮಾಣ ಪತ್ರವನ್ನು ತೆಗೆದುಕೊಳ್ಳಕ್ಕಾಗದೇ ಇರುವಂತ ಸ್ಥಿತಿ ಒಳಗಡೆ ನಾವಿದ್ದೀವಿ. ನಮಗೆ ಸೌಲಭ್ಯಗಳು ಸಿಗ್ಬೇಕಂದ್ರೆ ಇನ್ನು ಕನಸಿನ ಮಾತನ್ನುವ ರೀತಿಯಲ್ಲಿ ಇದೀವಿ. ಎಳವ ಸಮುದಾಯ, ಗೋಂದಳಿ ಸಮುದಾಯ, ನಮ್ಮ ಈ ಹಂಡಿ ಜೋಗಿ ಸಮುದಾಯ, ನಮ್ಮ ಎಲ್ಲ ಸಮುದಾಯಗಳನ್ನ ನಾವು ತೆಗೆದುಕೊಂಡು ನೋಡಿದಾಗ ಪರಿಶಿಷ್ಟ ಪಂಗಡದಲ್ಲಿ ಇರಲಿಕ್ಕೆ ಎಲ್ಲ ರೀತಿಯ ಅರ್ಹತೆಗಳಿದಾವೆ. ನಮ್ಮಲ್ಲಿ ಪರಿಶಿಷ್ಟ ಪಂಗಡದಲ್ಲಿ ಇರಲಿಕ್ಕೆ ಎಲ್ಲ ರೀತಿಯ ಅರ್ಹತೆಗಳು, ನಮ್ಮದೇ ಆದ ಭಾಷೆಗಳಿದಾವೆ, ನಮ್ಮದೇ ಆದ ವೇಷಭೂಷಣಗಳಿದಾವೆ, ನಮ್ಮದೇ ಆದ ಸಂಸ್ಕೃತಿಗಳಿದಾವೆ. ಇಷ್ಟೆಲ್ಲ ಇದ್ರೂ ಕೂಡ ಹಿಂದುಳಿದ ವರ್ಗದ ಪ್ರವರ್ಗ 1ರಲ್ಲಿದ್ದೀವಿ, ಪ್ರವರ್ಗ 1ರಲ್ಲಿ ಅಲೆಮಾರಿ ಪಟ್ಟಿಯಲ್ಲಿ ಇದೀವಿ ಅಂತ ಹೇಳ್ಕೊಳ್ತೀವಿ. ಆದ್ರೆ ಸರ್ಕಾರಗಳು ಏನೇನ ಯೋಚನೆ ಮಾಡ್ತೇವೆ ಅಂತಂದ್ರೆ, ನಾನೊಂದು ಯಾವುದೋ ಕ್ಷೇತ್ರಕ್ಕೆ ಹೋಗಿದ್ದೆ, MLA ಅವರು ಇದ್ರು, ಅಲ್ಲಿ ಇನ್ಚಾರ್ಜ್ ಮಿನಿಸ್ಟರ್ ಇದ್ರು, ರಾಯಚೂರು ಜಿಲ್ಲೆಗೆ ಹೋಗಿದ್ದೆ ನಾನು. ಅವ್ರು ಅಲೆಮಾರಿಗಳಿಗೆ ಕಾಲೋನಿ ಕರ್ಕೊಂಡೋಗಿ ನೋಡಿದ್ರೆ ಮಾನ್ಪಡೆಯವರು ಇವ್ರು ಇರಲ್ಲ ಬಿಡ್ರಿ, ಇಲ್ಲಿ ಇವ್ರಿಗೆ ಯಾಕೆ ಸೌಲಭ್ಯ ಕೊಡ್ಬೇಕನ್ನುವಂಥ ಮಾತುಗಳನ್ನು ಹೇಳಿರು ಅಂತದ್ದು. ಅಂದ್ರೆ ಮತ್ತೆ ಇನ್ನೊಂದು ಕಡೆ ಏನ್ ಯೋಚನೆ ಮಾಡ್ತಾರೆ, ಅಲೆಮಾರಿಗಳಂದ್ರೆ ಎಲ್ಲದರಿ ಸ್ವಲ್ಪ ಜನ ಇದ್ದಾರೆ ಅವರು. ಅಂದ್ರೆ ಓಟಿನ ರಾಜಕಾರಣದ ಒಳಗಡೆ ನಾವು ಇವತ್ತು ಕಳೆದು ಹೋಗ್ತಾ ಇದ್ದೀವಿ. 46 ಅಲೆಮಾರಿ ಪಟ್ಟಿ, ಹಿಂದುಳಿದ ವರ್ಗಗಳು ಅಲೆಮಾರಿ ಪಟ್ಟಿಯಲ್ಲಿದ್ದೀವಿ. STಯಲ್ಲಿ 23 ಜನ ಇದ್ದೀವಿ, SCಯಲ್ಲಿ 51 ಜನ ಇದ್ದೀವಿ. ಒಟ್ಟು 120 ಸಮುದಾಯಗಳು ಅಲೆಮಾರಿ ಪಟ್ಟಿಗಳಲ್ಲಿದ್ದಾವೆ. ಹಾಗಾಗಿ ನಾವೆಲ್ಲರೂ ಕೂಡ ನಾವೇನಾಗ್ತಿದೀವಿ ಅಂದ್ರೆ ಬಿಡಿ ಆಗ್ತಾ ಇದೀವಿ. ಅದು ಸಂಘಟನಾತ್ಮಕವಾಗಿ ಬಿಡಿ ಆಗ್ತೀವಿ. ಒಂದೇ ಜಾತಿಯೊಳಗೆ 4 ಸಂಘಟನೆಗಳನ್ನ ಕಟ್ಕೊಂಡಿವಿ ನಾವು. ಒಂದೇ ಜಾತಿಯೊಳಗೆ 4 ರಾಜ್ಯಾಧ್ಯಕ್ಷರಿದ್ದೀವಿ ನಾವು. ಅಲೆಮಾರಿಗಳಂದ್ರೆ ಮತ್ತೆ 4 ಸಂಘಟನೆಗಳು, OBCಯಲ್ಲಿ ಒಂದು 3-4, SC/STಯಲ್ಲಿ ಒಂದು 3-4, ಹೀಗೆ ನಾವು ಹೀಗೆ ಬಿಡಿಯಾಗಿರೋದ್ರಿಂದ ನಮ್ಮ ಐಕ್ಯ ಹೋರಾಟವನ್ನ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಮ್ಮ ಬೇಡಿಕೆಗಳನ್ನು ಈಡೇರಿಸ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಎಲ್ಲರೂ ಮುಂದುವರೆದಿರ್ತಕ್ಕಂಥ ಬಲಾಢ್ಯರು ಇನ್ನೂ ಕಿತ್ಕೊಳ್ಳಿಕ್ಕೆ ಅವರವರೇ ನಡುವೆ ಪೈಪೋಟಿಗಳು ನಾವು ಲೆಕ್ಕಕ್ಕೆ ಇಲ್ಲ. ಮನುಷ್ಯರಂತ ಪರಿಗಣಿಸೇ ಇಲ್ಲ ನಮ್ಮನ್ನ. ನಮ್ಮ ಬಾಲಕೃಷ್ಣ ರೇಣಿಕೆ ಅವರು, ಗೋಂದಳಿ ಸಮಾಜದವರು, ಮಹಾರಾಷ್ಟ್ರದವರು, ಬಾಲಕೃಷ್ಣ ರೇಣಿಕೆ ಅವರು ಆಯೋಗ ಮಾಡಿದ್ರಿಂದ 2008ರಲ್ಲಿ ಆಯೋಗ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅವರೊಂದು ವರದಿಯನ್ನು ಕೊಟ್ಟರೆ ಏನಂತಂದ್ರೆ, SCಯಲ್ಲಿ ಇರ್ತಕ್ಕಂಥ ಅಲೆಮಾರಿಗಳು ಮತ್ತು ವಿಮುಕ್ತ ಬುಡಕಟ್ಟುಗಳು, STಯಲ್ಲಿ ಇರ್ತಕ್ಕಂಥ ಅಲೆಮಾರಿ ಮತ್ತು ವಿಮುಕ್ತ ಬುಡಕಟ್ಟುಗಳು, OBCಯಲ್ಲಿ ಇರ್ತಕ್ಕಂಥ ಅಲೆಮಾರಿ ವಿಮುಕ್ತ ಬುಡಕಟ್ಟುಗಳು ಇಡೀ ದೇಶದೊಳಗೆ 10% ಇವರಿದ್ದಾರೆ. ಇವರಿಗೆ 10ರಷ್ಟು ಮೀಸಲಾತಿಯನ್ನು ಕೊಡಬೇಕು, 3rd ಶೆಡ್ಯೂಲ್ ಮಾಡಬೇಕು ಅಂತ ಹೇಳಿ ವರದಿಯನ್ನು ಕೊಟ್ಟಿದ್ದು ಭಾರತ ಸರ್ಕಾರಕ್ಕೆ. 2008ರಲ್ಲೇ ವರದಿಯನ್ನು ಕೊಟ್ಟಿದ್ದು. ಆದ್ರೆ ಅವತ್ತು ಸರ್ಕಾರ ಹೇಳಿದ ಏನ್ ಗೊತ್ತಾ, ಇಲ್ಲ 50% ಮೀರಬಾರಂತ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಇದೆ, ಹಾಗಾಗಿ 3rd ಶೆಡ್ಯೂಲ್ ಮಾಡಿ ನಿಮಗೆ 10% ಮೀಸಲಾತಿಯನ್ನು ಕೊಡ್ಲಿಕ್ಕೆ ಬರಲ್ಲ ಅಂತ ಹೇಳಿತ್ತು. ಆಗ್ಲೇ ಕಾಂತರಾಜ್ ಸರ್ ಹೇಳಿದ ಹಾಗೆ ನಮ್ಮ ಪರವಾಗಿ ಧ್ವನಿ ಎತ್ತಲಿಕ್ಕೆ ರಾಜ್ಯಸಭೆಯಲ್ಲಿ ಯಾರಿಲ್ಲ, ಲೋಕಸಭೆಗಳಲ್ಲಿ ಯಾರಿಲ್ಲ, ವಿಧಾನ ಪರಿಷತ್ತುಗಳಲ್ಲಿ ಯಾರಿಲ್ಲ. ಹಾಗಿರುವಾಗ 10% ಮೀಸಲಾತಿ ಕೊಡಬೇಕಂತ ಒಂದು ವರದಿ ಆಯೋಗ ಜಾರಿ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಅಂದ್ರೆ ಖಂಡಿತವಾಗಿ ಸಾಧ್ಯ ಆಗ್ಲೇ ಇಲ್ಲ.
ಸಾಧ್ಯ ಆಗಲಿಲ್ಲ. ಆದರೆ ಯಾವುದೇ ವರದಿ ಇಲ್ಲದೇ, ಯಾವುದೇ ಹೋರಾಟಗಳಿಲ್ಲದೇ, ಯಾವುದೇ ಮನವಿ ಪತ್ರಗಳಿಲ್ಲದೇ 10% ರಿಸರ್ವೇಷನ್ ಪಾಸ್ ಮಾಡ್ತಾರೆ. ನಮಗೆ ಅದ್ರ ಬಗ್ಗೆ ಅಭ್ಯಂತರ ಇಲ್ಲ. ಅದು ನಮಗೆ ಕೊಡಬೇಕಾಗಿಂತ ಹಕ್ಕುಗಳನ್ನು ನಮಗೆ ಕೊಡಲಿಲ್ಲ. ಹಾಗಾಗಿ ಆತ್ಮೀಯರೇ, ಇವತ್ತೇ ನಾವು ಈ ಸಾಂಸ್ಕೃತಿಕ ವಾರಸ್ದಾರಿದ್ದೀವಿ. ನಮ್ಮಲ್ಲಿ ಅಂಡಿ ಜೋಗಿ ಸಮುದಾಯದವರಿದ್ದಾರೆ, ಅಥವಾ ಜೋಗಿ ಸಮುದಾಯದವರಿದ್ದಾರೆ, ಗೊಂದಳಿ ಸಮಾಜದವರಿದ್ದಾರೆ. ಹಗಲು ರಾತ್ರಿ ಆಡಿದ್ರು ಕೂಡ ಅವರಲ್ಲಿ ಅಷ್ಟು ಜ್ಞಾನ ಇದೆ, ಅವ್ರ ಹತ್ರ ಜ್ಞಾನ ಪರಂಪರೆ ಇದೆ, ದೊಡ್ಡ ಜ್ಞಾನ ಇದೆ. ಆ ಜ್ಞಾನ ಪರಂಪರೆಯನ್ನು ನಾವು ಗುರುತಿಸುವ, ಕಲೆಯನ್ನು ಬೆಳೆಸುವ, ನಮ್ಮ ಹಕ್ಕುಗಳನ್ನು ಕೇಳುವ, ನಮ್ಮ ಮಕ್ಕಳಿಗೆ ಶಿಕ್ಷಣವಂತರನ್ನಾಗಿ ಮಾಡುವ. ನಾನು ಇಲ್ಲಿ ನಿಂತಿದ್ದೀನಿ ಅಂದ್ರೆ ನಾನೊಬ್ಬ ಕೊರಮ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಹುಡುಗ, ನಾನೊಬ್ಬ ಕೊರಮ ಸಮುದಾಯಕ್ಕೆ ಸೇರಿದ್ದವನು. ನನ್ನ ತಂದೆ ತಾಯಿಗಳು ಕೂಡ ಬುಟ್ಟಿ ತಲೆ ಮೇಲೆ ಹೊತ್ಕೊಂಡು ನನ್ನನ್ನು ಬಗಳಲ್ಲಿ ಇತ್ಕೊಂಡು ಮನೆ ಮನೆ ತಿರುಗಾಡ್ಕೊಂಡು ಪುಟ್ಟಿಗಳನ್ನು ಮಾರ್ತಿದ್ರು ನಮ್ಮ ತಂದೆ ತಾಯಿಗಳನ್ನು. ಶಿಕ್ಷಣ ಕಲಿಸಿದ್ದಾರೆ ನನಗೆ. ಇಷ್ಟೊಂದು ಸ್ವಲ್ಪ ಬೇರೆ ಬೇರೆಯವ್ರ ಜೊತೆ ಸಂಪರ್ಕ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ ಅನ್ನೋ ಕಾರಣಕ್ಕೆ ಇಲ್ಲಿ ನಿಂತ್ಕೊಂಡು ಮಾತಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನಾವುಗಳೇನು ಅಲೆಮಾರಿಗಳಿದ್ದೀವಿ, ಗುಡಿಸಲಲ್ಲಿದ್ದೀವಿ, ಟೆಂಟ್ಗಳಿದ್ದೀವಿ, ಎಷ್ಟೇ ಕಷ್ಟ ಇದ್ರೂ ಕೂಡ ಮಕ್ಕಳಿಗೆ ಶಿಕ್ಷಣ ಕೊಡ್ಲಿಕ್ಕೆ ಕಡೆ ಹೆಚ್ಚು ಗಮನವನ್ನು ಹರಿಸಬೇಕಾಗ್ತದೆ. ಇಡೀ ದೇಶದ ಸಂಪತ್ತು ಅಂದ್ಕೊಟ್ರೆ ನಾವು ಉದ್ಧಾರ ಆಗಲ್ಲ. ನಮ್ಮ ಮಕ್ಕಳಿಗೆ ಶಿಕ್ಷಣಕ್ಕಂತಂದು ಕೊಟ್ರೆ, ನಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸಿದ್ರೆ ಖಂಡಿತವಾಗಿ ನಮ್ಮ ಕುಟುಂಬಗಳು ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಡಾಕ್ಟರ್ ಬಾಬಾ ಸಾಹೇಬ್ ಎಲ್ಲೋ ಒಂದು ಕೇರಿಯಲ್ಲಿ ಹುಟ್ಟಿರ್ತಕ್ಕಂಥ ಇಡೀ ಜಗತ್ತನ್ನ ನೋಡುವ ರೀತಿಯಲ್ಲಿ ಆಗಿರುವಂಥದ್ದು ಶಿಕ್ಷಣದ ಮೂಲಕ. ಹಾಗಾಗಿ ನಾವೆಲ್ಲರೂ ಕೂಡ ಶಿಕ್ಷಣವನ್ನ ಪಡ್ಕೊಳ್ಬೇಕು, ನಮ್ಮ ಹಕ್ಕುಗಳಿಗೆ ಹೋರಾಟವನ್ನು ಮಾಡಬೇಕು, ಸಂಘಟಿತರಾಗಿ ಎಲ್ಲ ಒಗ್ಗಟ್ಟಾಗಿ. ನನಗೆ ಬಹಳ ಸಲ ಕೆಲವರೆಲ್ಲ ನಿನ್ನೆಯಿಂದ ಫೋನ್ಗಳು ಬರ್ತಿದ್ವು, ರವೀಂದ್ರ ಶೆಟ್ಟಿ ಅವರು ಏನೋ ಮಾಡ್ತಾರೆ, ನೀವ್ ಯಾಕ್ರಿ ಅಲ್ಲಿ ಹೋಗ್ತೀರಿ ಅಂತ. ನಾನು ಹೇಳಿದೆ, ರವೀಂದ್ರ ಶೆಟ್ಟಿ ಅವರು ಕಳಕಳ ಇಟ್ಕೊಂಡು ಏನೇ ಮಾಡ್ತಿದ್ದಾರೆ ಕಾರ್ಯಕ್ರಮ. ಮತ್ತು ಅಲೆಮಾರಿಗಳು ಎಲ್ಲಿರ್ತಾರೋ ನಾನು ಅಲ್ಲಿ ಇರ್ತೀನಿ. ನಾನೊಬ್ಬ ಅಲೆಮಾರಿಗಳ ಪರವಾಗಿ ನಾನು ತುಡಿತಾ ಇರ್ತದೆ. ಹಾಗೆ ಯಾರೇ ಕಾರ್ಯಕ್ರಮ ಮಾಡಿದ್ರು ಕೂಡ, ಯಾರೇ ಕರೆದ್ರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸೋ ನನ್ನ ಜವಾಬ್ದಾರಿ ಅಂತ ತಿಳಿದುಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇನೆ. ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ಆಯೋಜಕರಿಗೆ, ನನ್ನ ಮಾತುಗಳನ್ನು ಕೇಳಿರ್ತಕ್ಕಂಥ ತಮ್ಮೆಲ್ಲರಿಗೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಪ್ರಕಾಶ್ ಮನ್ಪಡೆ ಸರ್ ಅವರು ಅಲೆಮಾರಿಗಳ ಬಗ್ಗೆ ಸುದೀರ್ಘವಾಗಿ ಚರ್ಚೆಯನ್ನು ಮಾಡಿ ನಂತರ ಅವರ ನಮ್ಮ ಅಲೆಮಾರಿಗಳ ಸ್ಥಿತಿಗತಿಗಳ ಬಗ್ಗೆ ಬಹಳ ಉತ್ತಮವಾಗಿ ಹೇಳಿದೆ. ಅವರಿಗೆ ತುಂಬ ಹೃದಯದ ಸ್ವಾಗತ, ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈಗ ಕಾರ್ಯಕ್ರಮದ ನಿಮಿತ್ತ ನಮ್ಮ ಹಿರಿಯ ವಕೀಲರು ಮತ್ತು ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಕಾಂತರಾಜ್ ಅವರು ಕಾರ್ಯಕ್ರಮದ ನಿಮಿತ್ತ ಹೊರಡ್ತಾ ಇದ್ದಾರೆ. ಅವರಿಗೆ ನಾವು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ತಾವು ತಪ್ಪಾಳೆ ಮುಖಾಂತರ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗಿ ಕೊಡ್ತೀನಿ. ಎಲ್ಲರೂ ಸಹ ವೇದಿಕೆಯಲ್ಲಿ ಕೂತ್ಕೊಳ್ಬೇಕಾಗಿ ಕೂತ್ಕೊಂಡು ಕೇಳ್ತೀನಿ. ಈಗ ಗೊಂದಳಿ ಸಮಾಜದಿಂದ ಯಾರು ಕಲಾವಿದರು ಒಂದು ನೃತ್ಯವನ್ನ ಆಡ್ಬೇಕಾಗಿ ಕೋರ್ತಾ ಇದ್ದೀನಿ. ಕರಿಯೋಣ ಮತ್ತೆ ನಿಂದು ಯಾವ್ದು ದಯಮಾಡಿ ಯಾವ್ಯಾವ ಸಮಾಜ 4 ಜನ ಸಾಧಕರು ಹೇಳಿದ್ದೀನಲ್ಲ, ಯಾರು ಬರಕ್ಕೆ 4 ಜನಕ್ಕಷ್ಟೇ ಮಾಡ್ತೀರಿ. ಇದು ಗೊಂದಳಿ ಸಮಾಜದಿಂದ ಬಂದಿದ್ದು ರಾಜಣ್ಣ ಸಂಗಡಿಗರಿಂದ ಈಗ ಒಂದು ಸಣ್ಣ ಕತೆ ಮತ್ತು ಅವ್ರದ್ದು ಒಬ್ಬೊಬ್ಬರಾಗಿ ಬರಲಿ. ಇದ್ಯಾರು ಇವ್ರ ನೀವು ಅವ್ರು ಆದ ನಂತರ ಅವ್ರು ಬರಲಿ. ಅವ್ರು ಆದ್ಮೇಲೆ ಅವ್ರು ಮೂರು ತಂಡ ಇದೆ. ಸರಿ, ಇದಾದ್ಮೇಲೆ ಸನ್ಮಾನ. ಈಗ ಸರ್ ಈಗ ಸರ್ ಈಗ ಆದ ತಕ್ಷಣ ಭಾಳ
ಜಗದೊಳು ಜೋಗಿಯಾಗಿರಬೇಕು ಮೂಕನಾಗಬೇಕು ಜಗದೊಳು ಮೂಕನಾಗಬೇಕು ಜಗದೊಳು ಜೋಗಿಯಾಗಿರಬೇಕು ಬುದ್ಧಿ ಕೊನೆಗೂ ಹೋಗುವ ತನಕ ಕಾಕ ಬುದ್ಧಿ ಕಡೆಗೆ ಹೋಗುವ ತನಕ ಲೋಕದ ಗೊಡವಿ ಹತಕ ಬೇಕ ಮೂಕನಾಗಬೇಕು ಮಾತು ಕಲಿಯಬೇಕ ಮಾತಿನ ಅರ್ಥ ತಿಳಿಯಬೇಕ ಮಾತು ಕಲಿಯಬೇಕ ಮಾತು ಕಲಿಯಬೇಕ ಮಾತಿನ ಅರ್ಥ ತಿಳಿಯಬೇಕ ಮಾತು ಕಲಿತ ಮಹಜ್ಞಾನಿಯ ಕೂಡ ಮಾತು ಕಲಿತ ಮಹಜ್ಞಾನಿಯ ಕೋತಿ ಹಂಗ ಬೆನ್ನ ಹತ್ತಿರಬೇಕ ತತ್ವ ಕಲಿಯಬೇಕ ತತ್ವದ ಅರ್ಥ ತಿಳಿಯಬೇಕ ತತ್ವ ಕಲಿಯಬೇಕ ತತ್ವದ ಅರ್ಥ ತಿಳಿಯಬೇಕ ತತ್ವ ಕಲಿಯಬೇಕ ತತ್ವ ಕಲಿತ ಮಹಜ್ಞಾನಿಯ ಕೂಡ ತತ್ವ ಕಲಿತ ಮಹಜ್ಞಾನಿಯ ಕತ್ತಿ ಹಂಗ ಬೆನ್ನ ಹತ್ತಿರಬೇಕ ಮೂಕನ ಮೂಕನಾಗಬೇಕ ಜಗದೊಳು ಜೋಗ್ಯಾಗ ಬುದ್ಧಿ ಕಡೆಗೆ ಹೋಗುವ ತನಕ ಮೂಕನಾಗಬೇಕ ಜಗದೊಳು ಶಾಳಾಗಬೇಕ ಮನದೊಳು ಹೇಸಿಗೆ ತೊಳಿಬೇಕ ಆಸೆ ಅಳೆಯಬೇಕ ಮನಸ್ಸಿನ ಹೇಸಿಗೆ ತೊಳೆಬೇಕ ಆಸೆ ಅಳಿದು ಮನ ಹೇಸಿಗೆ ತೊಳೆದು ಆಸೆ ಅಳಿದು ಮನ ಹೇಸಿಗೆ ತೊಳೆದು ಈಶನ ಪಾದಕ ಹೊಂದಿರಬೇಕ ಮೂಕನಾಗಬೇಕ ಹುಬ್ಬಳ್ಳಿಯ ಗೋಗಳನ್ನು ಕರುಣವಿಲ್ಲದೆ ತಂದು ಕೆಡವಿದರು ಹೊರಳಿ ನೋಡದೆ ಮುಂದಕ್ಕೆ ಸಾಗಿದರು ಹುಬ್ಬಳ್ಳಿಯ ಗೋಗಳನ್ನು ಕರುಣವಿಲ್ಲದೆ ತಂದು ಕೆಡವಿದರು ಹೊರಳಿ ನೋಡದೆ ಮುಂದೆ ಮುಂದೆ ಸಾಗಿದರ ಹುಬ್ಬಳ್ಳಿಯ ಗೋಗಳನ್ನು ಕರುಣವಿಲ್ಲದ ಕೊಂದು ಕೆಡವಿದರು ಹೊರಳಿ ನೋಡದೆ ಮುಂದೆ ಮುಂದೆ ಸಾಗಿದರು ಬೆಂಗಳೂರು ಹರಿಯಾರ ರಸ್ತೆದೋಳು ಪುನಃ ಬೆಂಗಳೂರು ಹರಿಯಾರ ರಸ್ತೆದು
ಕೆಡವಿದರು ಹೊರಳಿ ನೋಡದೆ ತಾರೀಕು 17 ತಿಂಗಳ 9 ತಾರೀಕು 17 ತಿಂಗಳ 9 ಇಸವಿಯು 1940 ಬಹುಜನ ಅಲ್ಲಿ ನೆರದಿತ್ತು ನೋಡಲು ಬಂದಾರು ಬಾಲಿಯರು ನೋಡಲು ಬಂದಾರು ಬಾಲಿಯರು ನೋಡಲು ಬಂದಾರು ಬಾಲಿಯರು ಆಕಳ ಪೂಜೆಯ ಮಾಡಿದರು ಅಲ್ಲಿ ಎಲ್ಲರೂ ಮರ ಮರಗಿದರು ಬಳ್ಳಿಯ ಓಗಳನ ಕರುಣವಿಲ್ಲದೆ ಕೆಡವಿದರು ನೋಡದೆ ಮುಂದೆ ಮುಂದೆ ಸಾಗಿದರು ಬಳ್ಳಿಯ ಶ್ರೀಪುತ್ರಪ್ಪ ಚಕ್ಕರಸಾಲಿ ಮಾಸ್ತರ್ ಇವರು ಶ್ರೀಪುತ್ರಪ್ಪ ಚಕ್ಕರಸಾಲಿ ಮಾಸ್ತರ್ ಇವರು ಮಕ್ಕಳ ಪದವೊಂದು ಹಾಡಿದರು ಅಲ್ಲಿ ಕಡಗಿಯ ಸ್ಥಾಪನೆ ಮಾಡಿದರು ಬಳ್ಳಿಯ ಹೋಗಾಳನ ಕರುಣವಿಲ್ಲದೆ ಕೊಂಡು ಹರಿಯ ಆಹಾರೇ ಆಹಾರಿ ಚಂಬದೀಪದಲ್ಲಿ ನಂಬಿಕೆಲ್ಲದೆಯ ತುಂಬಿ ತುಳುಕುತ್ತಾಯಿತು ಹಿರಿಯ ತುಂಬಿ ತುಳುಕುತ್ತಾಯಿತು ಕಲಿ ವರ್ಷದ ಗದ್ದಲಿ ಕಡಿಸುವ ಇಬ್ಬರಿತ ಕಾಲ ಬಂತು ಕಲಿ ವರ್ಷದ ಗದ್ದಲಿ ಕಡಿಸುವ ಇಬ್ಬರಿತ ಕಾಲ ಬಂತು ಧರ್ಮಶಿವಾಸರ ಕರ್ಮದ ಈಗ ರಾಜಕೀಯ ನಡೆದಾಯಿತು ತಮ್ಮ ರಾಜಕೀಯ ನಡೆದಾಯಿತು ಧರ್ಮಶಿವಾಸರ ಕರ್ಮದ ಈಗ ರಾಜಕೀಯ ನಡೆದಾಯಿತು ತಮ್ಮ ರಾಜಕೀಯ ನಡೆದಾಯಿತು ಸೂಜಮನೆಯಷ್ಟು ಜಾಗ ಉಳಿಯಲಿಲ್ಲ ಪಾಪ ಮುಚ್ಚುವಾಯಿತು ಸೂಜಮನೆಯಷ್ಟು ಜಾಗ ಉಳಿಯಲಿಲ್ಲ ಪಾಪ ಮುಚ್ಚುವಾಯಿತು ಅಣ್ಣ ನಡ್ತಿಗೆ ತಮ್ಮ ಓದರ ಧರ್ಮ ಎಲ್ಲಿ ಉಳಿತು ಹಿರಿಯ ಧರ್ಮ ಎಲ್ಲಿ ಉಳಿತು ಅಣ್ಣ ನಡ್ತಿಗೆ ತಮ್ಮ ಓದರ ಧರ್ಮ ಎಲ್ಲಿ ಉಳಿತು ಹಿರಿಯ ಧರ್ಮ ಎಲ್ಲಿ ಉಳಿತು ಇಂಥ ಪಾಪಿ ಲೋಕದಾಗಿದ್ದರೆ ಮಳೆ ಹೆಂಗ ಬರ್ತಾಯಿತು ಇಂಥ ಪಾಪಿ ಲೋಕದಾಗಿದ್ದರೆ ಮಳೆ ಹೆಂಗ ಬರ್ತಾಯಿತು ಜಂಬದೀಪದಲ್ಲಿ ನಂಬಿಕೆಲ್ಲದೆ ತುಂಬಿ ತುಳುಕುತ್ತಾಯಿತು ಹಿರಿಯ ತುಂಬಿ ತುಳುಕುತ್ತಾಯಿತು ಕಲಿ ವರ್ಷದ ಗದ್ದಲಿ ಕಡಿಸುವ ಇಬ್ಬರದ ಕಾಲ ಬಂತು ಶೀಲವಂತರಿಗೆ ಶಾಂತಿ ಕುಣಿಯೋದು ಇದು ಒಂದು ಪ್ರಬಲ ಆಯಿತು ತಮ್ಮ ಇದು ಒಂದು ಪ್ರಬಲ ಆಯಿತು ಶೀಲವಂತರಿಗೆ ಸರಾಯ ಕುಣಿಯೋದು ಇದು ಒಂದು ಪ್ರಬಲ ಆಯಿತು ತಮ್ಮ ಇದು ಒಂದು ಪ್ರಬಲ ಆಯಿತು ಭಕ್ತಿಯಿಂದ ಶಿವ ಪೂಜೆ ಮಾಡುವಾಗ ಶಿವನಿನ ಬಳಿ ಲಿಂಗ ಮರ್ತವ ಉಂಟು ಭಕ್ತಿಯಿಂದ ಶಿವ ಪೂಜೆ ಮಾಡುವಾಗ ಸರಾಯನ ಬಳಿ ಲಿಂಗ ಮರ್ತವ ಉಂಟು ಅದರಗಿದ್ದರೆ ಹಲವರ ಒಂದು ಶಾಲ ಮುಚ್ಚದಾಯ್ತು ಹಿರಿಯ ಶಾಲ ಮುಚ್ಚದಾಯ್ತು ಪಾತರಗಿದ್ದರೆ ಪಣಬಡ ಉಂಡು ಸ್ವರ್ಗ ಮಾಡದ ಬಂತು
ಸಂಬಳ ಬಗಲಾಗ ಚೌಡಿಕೆ ಸಂಬಳ ಬಗಲಾಗ ಆದಿಯ ವಿಜಾಗದಮ್ಮ ತುಳಪುರದ ರಂಬ ಈಗ ಕಾರ್ಯಕ್ರಮಕ್ಕೆ ಬಂದು ನಮ್ಮೊಂದಿಗೆ ಸಹಕರಿಸಿದಂತಹ ಆತ್ಮೀಯ ಬಂಧುಗಳೇ, ಈಗ ಅಲೆಮಾರಿ ಒಕ್ಕೂಟದ ವತಿಯಿಂದ ಸಮಾಜ ಸೇವೆಯನ್ನ ಮಾಡಿರ್ತಕ್ಕಂಥವರಿಗೆ ಈಗ ಗೌರವ ಸಮರ್ಪಣೆ. ಕರ್ನಾಟಕ ಜೋಗಿ ಕ್ಷೇಮಾಭಿವೃದ್ಧಿ ಸಂಘ ಶಿವಾಜಿ ಮಧುಕರ್ ಸರ್ ಅವರಿಗೆ ನಮ್ಮ ಅಲೆಮಾರಿ ಒಕ್ಕೂಟದ ವತಿಯಿಂದ ಗೌರವ ಸಮರ್ಪಣೆ. ಅವರಿಗೆ ಚಪ್ಪಾಳೆಯ ಮುಖಾಂತರ ಅವರಿಗೆ ಗೌರವಿಸಬೇಕಂತ ಕೋರ್ತಾ ಇದ್ದೀನಿ. ಶಿವಾಜಿ ಮಧುಕರ್ ಸರ್ ಇವರು ಮೂಲತಃ ಹುಬ್ಬಳ್ಳಿ ವಾಣಿಜ್ಯೋದ್ಯಮಿಗಳು, ಜೋಗಿ ಸಮಾಜದ ಸಂಘಟನೆಗೆ ಅತಿ ಹೆಚ್ಚು ಶ್ರಮ ಪಟ್ಟಿರ್ತಕ್ಕಂಥವರು ಹಾಗೂ ಇವರ ಅಣ್ಣನವರಾದ ಮಧುಕರ್ ಜೋಗಿ ಅವರು ಸಹ ಸಂಘಟನೆಗೆ ಅತಿ ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂಥವರು. ಶಿವಾಜಿ ಇವರೊಂದಿಗೆ ಶ್ರೀನಿವಾಸ್ ಜೋಗಿರವರಿಗೆ ಮತ್ತು ಡಾಕ್ಟರ್ ಜಗದೀಶ್ ಕೆ ಹಾಗೂ ದೇವೇಂದ್ರನಾಥ್ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮೊಡನೆ ಸಹಕರಿಸಕ್ಕೆ ಅವರಿಗೆ ಗೌರವ ಸಮರ್ಪಣೆಯನ್ನ ಅಲೆಮಾರಿ ಮತ್ತು ಅಲೆಮಾರಿ ಕಾರ್ಯಕ್ರಮಕ್ಕೆ ಬಂದಂತಹ ಗಣ್ಯ ಅತಿಥಿಗಳಿಗೆ ಈಗ ಗೌರವ ಸಮರ್ಪಣೆ. ಕರೆಸ್ಕೊಡಿಸಿ ಸರ್. ನಾರಾಯಣ ಸ್ವಾಮಿ ಅವರು ದಯಮಾಡಿ ಬರಬೇಕು. ಮತ್ತೆ ಜಗದೀಶ್ ಅವರು, ಶ್ರೀನಿವಾಸ್ ಜೋಗಿ ಅವರು ಮತ್ತು ದೇವರಾಜ್ ನಾಯ್ಕ್ ದಯಮಾಡಿ ಈ ಒಂದು ಅಲೆಮಾರಿ ಜನಾಂಗದ ಈ ಒಂದು ಬೃಹತ್ ಕಾರ್ಯಕ್ರಮಕ್ಕೆ ಬಂದು ನಮ್ಮೊಡನೆ ಸಹಕರಿಸಿದವರಿಗೆ ಇನ್ನು ಇದೇ ರೀತಿ ಈಗ ಸಹಕಾರವನ್ನು ನೀಡಲಿ. ಇಂತಹ ಒಂದು ಸರ್ ಲಾಯರ್ ಅವರು ಹೋಗ್ಬೇಕಂತ ಇಂತಹ ಕಾರ್ಯಕ್ರಮಕ್ಕೆ ಆಗಮಿಸಿದವರಿಗೆ ಭಗವಂತ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಯಸ್ಸು, ಐಶ್ವರ್ಯ, ಕೀರ್ತಿಯನ್ನು ಕೊಡಲಿ. ನಾರಾಯಣ್ ನಯನ ಜೋಗಿ ಅವರು ದಯಮಾಡಿ ಬರಬೇಕು. ನಯನ ಜೋಗಿ ಅವರು. ಇಂದಿರಾ ಸರ್ ಇಲ್ಲ, ನೀವು ಸುಮ್ಮನೆ ಯಾರು? ಇಂದಿರಾ ಸರ್ ಒಂದ್ಸಲ 5 ಜನ ಕೂತ್ಕೊಳ್ಳಿ. ಇಂದಿರಾ ಅವರು ಈ ಒಂದು ಅಲೆಮಾರಿ ಕಾರ್ಯಕ್ರಮಕ್ಕೆ ಬಂದಂತ ಇಂದಿರಾ, ದಾವಣಗೆರೆಯಿಂದ ಬಂದಂತ ಇಂದಿರಾ ಅವರು ಇದ್ದಾರೆ. ಎಲ್ಲ ಪದಾಧಿಕಾರಿಗಳು ಒಂದೊಂದು ಚಾನ್ಸ್ ಕೊಡಿದ್ರಲ್ಲಿ ಈ ಒಂದು ಜಗದೀಶ್ ಕೆ, ಡಾಕ್ಟರ್ ಜಗದೀಶ್ ಕೆ ಅವರು ದಯಮಾಡಿ ಬರಬೇಕು. ಬಂದ್ಯಾರಾ ಎಲ್ಲರೂ? ಇದು ಈ ಕಾರ್ಯಕ್ರಮ ಅಂದಂತಹ ಮುಖ್ಯ ಅತಿಥಿಗಳಾದ ಕಾಂತರಾಜ್ ಸರ್ ಮತ್ತು ಇತರರು ಬಂದು ಇವರಿಗೆ ಗೌರವ ಸಮರ್ಪಣೆಯನ್ನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸುವಂತಹ ಕಾಂತರಾಜ್ ಸರ್ ಅವರು ಮತ್ತು ಇವರು ಬಂದಿದ್ದಾರೆ. ಇನ್ನು ಎಲ್ಲ ಪದಾಧಿಕಾರಿಗಳಿಗೂ ಸಹಿತ ಅವಕಾಶ ಇದ್ದು ಎಲ್ಲರಿಗೂ ಒಂದು ಸನ್ಮಾನ ಮಾಡುವಂತ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತಹ ಈ ಒಂದು ಮುಖ್ಯ ಗಣ್ಯ ಅತಿಥಿಗಳಿಗೆ ಅಧ್ಯಕ್ಷರು, ಗೌರವಾಧ್ಯಕ್ಷರಾದ ಅಧ್ಯಕ್ಷರಾದ ತುಕಾರಾಮ್ ನಾಗಪ್ಪ ಮತ್ತು ಕೆ ರವೀಂದ್ರ ಶೆಟ್ಟಿ ಇವರ ಒಂದು ಸಂಘಟನೆಯಿಂದ ಗೌರವ ಸಮರ್ಪಣೆ. ಆತ್ಮೀಯ ಬಂಧುಗಳೇ, ಇವತ್ತು ನಮ್ಮ ಒಕ್ಕೂಟಕ್ಕೆ ಕೇಂದ್ರ ಬಿಂದುವಾಗಿರ್ತಕ್ಕಂಥ ನಾರಾಯಣ ಸ್ವಾಮಿ ಸರ್ ಅವರು, ಹಾಗೆ ನಮ್ಮ ಶಿವಾಜಿ ಮಧುಕರ್ ಅವರು ಮತ್ತೆ ಇಂದಿರಾ ಮೇಡಮ್ನವರು, ಇವರು ನಮ್ಮ ಸಮಾಜ ಸೇವೆಯನ್ನು ಗುರುತಿಸಿ ಇವತ್ತು ಗೌರವ ಸಮರ್ಪಣೆಯನ್ನು ತೆಗೆದುಕೊಳ್ತಾ ಇದ್ದಾರೆ. ಅವರಿಗೆ ಎಲ್ಲರೂ
ಸಹ ಚಪ್ಪಾಳೆ ಮುಖಾಂತರ ಗೌರವ ಸಮರ್ಪಣೆ ಸಾಕಷ್ಟು ಸರ್ ಕರೆಕ್ಟ್ ಸರ್ ನೀವು ಫೋಟೋದಲ್ಲಿ ಸರಿ ಇವ್ಯಾರ ಇಲ್ಲಿಟ್ಟಿದ್ರು ಇಲ್ಲ ಇದು ಮುಗಿತು ಹಾಂ ಭಕ್ತ ಬರಲ್ಲ ಸರ್ ಸರ್ ನಮಗೆ 2 ನಿಮಿಷ ಕೊಡ್ತೀವಿ. ಇವರು ರೆಡಿ ಮಾಡ್ಕೊಂಡ್ರ ಸರ್ ಎಲ್ಲಿದ್ದಾರೆ ರೆಡಿ ಆದ್ರ ಸರ್ ಅವ್ರಿಗೆಲ್ಲ ಒಂದು ಬ್ಯಾಗ್ ಯೂಸ್ ಮಾಡ್ಬೇಕು ಬ್ಯಾಗ್ ಅಲ್ಲಿದೆ ನೋಡಿ ಅಲ್ಲಿ ಕೊಡಿ ಸರ್ ಬ್ಯಾಗಲ್ಲಿ ಕೊಡಿ ಸರ್ 2 ನಿಮಿಷ ಗೊಂದಲಿಗರ ರಾಮಣ್ಣ ಸಂಗಡಿ ಗೊಂದಲಿಗರ ರಾಮಣ್ಣ ಹೋಗಿ ಸರ್ ನೀವು ಮುಂದೆ ಆಡ್ತಾರೆ. ಗೊಂದಲಿಗರ ಸಮುದಾಯದಿಂದ ಈಗ ರಾಮಣ್ಣ ಅವರು ಮತ್ತು ತಂಡದಿಂದ ಒಂದು ಬೇಗ ಅವ್ರು ಆಗೋಷ್ಟು ಬರೀ ಖಾಲಿ ಇರೋ ಬದಲು ಜಯ ಜೈನಂ ಪಾರ್ವತಿ ಪತಿ ಹರ ಬೋಳ ಪುಂಡರಿ ಕವರದಾರಿ ಬಿಟ್ಟೆ ಮತ್ತೆ ಲೋಕದಲ್ಲಿ ಮಾಯ ಹುಟ್ಟಲು ಕೇಳರಿಗೆರಲ್ಲ. ಇದಾದ ನಂತರ ಭಕ್ತ ಪ್ರಹ್ಲಾದ ನಾಟಕವನ್ನ ಪ್ರದರ್ಶಿಸ್ತಾರೆ. ಮತ್ತೆ ಪಾತಾಳ ಲೋಕದಲ್ಲಿ ಸಿಗಲಿಲ್ಲ ಮತ್ತೆ ಲೋಕದಲ್ಲಿ ಮಾಯ ಹುಟ್ಟಲು ಮತ್ತೆ ಪಾತಾಳ ಲೋಕದಲ್ಲಿ ಅಹಂಕಾರ ಎಂಬ ಸೇರಿ ಹುಟ್ಟಲ ಓಂಕಾರ ಎಂಬ ಅಹಂಕಾರ ಎಂಬ ಸೇರಿ ಹುಟ್ಟಲ ಓಂಕಾರ ಎಂಬ ಕುಬಸ ತೊಟ್ಟಳು ದೇವಿ ಯತೀಶ ಕೋಟಿ ದೇವತರೆಲ್ಲ ಯತೀಶ ಕೋಟಿ ದೇವತೆ ರಾಗುಲು ತುಳುಮಳಿ ತುಳುಬಲ ಕಟ್ಟ
ಕೆಲವೇ ಕ್ಷಣಗಳಲ್ಲಿ ಮೈಸೂರು ಜಿಲ್ಲೆ ಮೈಸೂರು ತಾಲೂಕು ಯಾಚೆಗುಂಟೆ ಗ್ರಾಮದವರಿಂದ ಭಕ್ತ ಪ್ರಹ್ಲಾದ ಎಂಬ ಸುಂದರ ನಾಟಕವನ್ನ ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭಿಸುತ್ತಿದ್ದೇವೆ. ದಯಮಾಡಿ ಸಾವಕಾಶದಿಂದ ನೋಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಈಗ ಭಕ್ತ ಪ್ರಹ್ಲಾದ ನಾಟಕ ಯಾಜೇಗೌಡನಹಳ್ಳಿ ಮೈಸೂರು ಇವರಿಂದ ದೊಂಬಿದಾಸರ ತಂಡದಿಂದ ಭಕ್ತ ಪ್ರಹ್ಲಾದವನ್ನ ನಾಟಕ ಅಲೆಮಾರಿ ಮತ್ತು ಅಲೆಮಾರಿ ಜನಾಂಗದ ಈ ಒಂದು ಕಾರ್ಯಕ್ರಮದಲ್ಲಿ ಈಗ ಭಕ್ತ ಪ್ರಹ್ಲಾದ ಆತ್ಮೀಯ ಬಂಧುಗಳೇ, ಈಗ ವೇದಿಕೆಯನ್ನ ದಯಮಾಡಿ ಎಲ್ಲರೂ ಸಹ ಈ ಕಡೆ ಬರಬೇಕಾಗಿ ಕೊಡ್ತಾ ಇದೆ. ಕಲಾವಿದರಿಗೆ ಅವಕಾಶ ಮಾಡಿಕೊಡ್ಬೇಕು. ದಯಮಾಡಿ ಸನ್ಮಾನವನ್ನು ಸ್ವೀಕರಿಸಿದ ಎಲ್ಲ ಗೌರವಾನ್ವಿತ ಗಣ್ಯರಿಗೂ ನಾವು ಹೃತ್ಪೂರ್ವಕವಾಗಿ ಅಲೆಮಾರಿ ಒಕ್ಕೂಟದ ವತಿಯಿಂದ ತುಂಬುವುದಿಲ್ಲ ಅಭಿನಂದನೆಗಳು. ಆತ್ಮೀಯ ಬಂಧುಗಳೇ, ಇನ್ನೂ ಅತಿ ಹೆಚ್ಚು ಕಲಾವಿದರು ತನ್ನದೇದಂತ ರೀತಿಯಲ್ಲಿ ಛಾಪು ಮೂಡಿಸುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ತದನಂತರ ಸಮಯದ ಅಭಾವ ಇರುವುದರಿಂದ ಅಲ್ಪ ಜನಾಂಗದವರಿಂದ ಭಕ್ತ ಪ್ರಹ್ಲಾದ ಎಂಬ ಸುಂದರ ಪೌರಾಣಿಕ ನಾಟಕ.
ಶುಭ ಮಾಡುವಂತೆ ಮೇಡಮ್ ಅವರು ವೇದಿಕೆ ಮೇಲೆ ಬರಬೇಕೆಂದು ವಿನಂತಿ. ನರೇಚಿರುವ ನನ್ನ ನನ್ನ ಸಹೋದರ ಏನಾಮಿಕ ಅನಕಾಕ್ಷ ಕ್ಷೇಮದಿಂದ ಹೋಗಿ ಲಾಭದಿಂದ ಕರೆದುಕೊಂಡು ಹೋಗು.
ತಾವು ಬರುವ ಕಾರಣವೇನು? ನಾನು ಅನೇಕ ದೇಶಗಳನ್ನು ಸಂಚಾರ ಮಾಡಿ ನಿನ್ನ ರಾಜ್ಯಕ್ಕೆ ಬರುವ ಅನ್ನುವ ಇಷ್ಟವಾಯಿತು, ಆದ್ದರಿಂದ ಬಂದನಯ್ಯ. ಬ್ರಹ್ಮ ಮಾನಸ ಪುತ್ರ, ಲೋಕ ಸಂಚಾರಿ, ಭೂತ ಭವಿಷ್ಯ ಒಳ್ಳೆಯವರು ತಾವು ಅಲ್ಲವೇ? ಹೌದು. ಈ ಕ್ಷರಿತಾನದ ಅಧಿಕಾರ ತಾವು ಏನು ತಿಳಿಸಬಲ್ಲರ? ಬಹಳ ಸಂತೋಷವಾಯ್ತಯ್ಯ. ಹೀಗೆ ನಿಮ್ಗೆ ಇಬ್ರಿಗೆ ನನ್ನ ಬಳಿಯ ಸೇವಕೇಂದ್ರ ಸರಿ.
ಕೊಟ್ಟು ಕಾಪಾಡುದು. ನನಗೆ ಮಾಡಬಾರದ ಬರಬಲೇ ಹೇಂದ್ರ ಚಕ್ರವರ್ತಿ ದೇಶದಲ್ಲಿ ನಾನು ಪ್ರಸನ್ನನಾಗಿರೋನು ಯಾವನು ಕೇಳುವಂತವನ್ನೇ ಕೊಡುತ್ತೇನೆ. ಕೊಟ್ಟು ನನ್ನನ್ನು ತ್ಯಾಗಪಡಿಸಿಯ ಆಯ್ತು ಬ್ರಹ್ಮದೇವ ಆಗಲಲ್ಲಿ ಹಾಗಲಿ ഇരുಳಲ್ಲಿ ಹಾಗಲಿ ಮಧ್ಯಾಹ್ನದಲ್ಲಿ ಹಾಗಲಿ 33 ಹಕ್ಕಿಗಳಿರು ನನಗೆ ಮಾಡಬಾರದಂತ ವರವನ್ನು ಕೊಡುವಿಯ ಅಂತ ಮನೆಯೇ ಕೊಟ್ಟಿರುತ್ತೇನೆ ಅಂತ ವರವನ್ನು ಕೊಡುತ್ತೇನೆ. ನಿನ್ನಿಂದ ನಾನು ಧನ್ಯನಾದ ಹೋಗುತ್ತೇನೆ. ಜಯಿಸೋರು ಯಾರು ಇಲ್ಲ. ಅದು ಅಲ್ಲಿ ಕಾಣುವ ಸ್ಥಿರದಲ್ಲಿ ಓರ್ವ ಮುದುಗು ಅರಿಯುವ ನೆಲೆಯಲ್ಲಿ ಗೋಚರವೇ ನೀನು ಎಲ್ಲೆಲ್ಲ ಹುಡುಕಿದ್ದೇನೆ ಚಕ್ರವರ್ತಿ? ಕ್ಷೀರ ಸಾಗರಗಳ ತುಡುಕಿ ಬಂದನು, ಅಲ್ಲಿಯೂ ಸಹ ಕಾಣಲಿಲ್ಲ. ಗೋವುಗಳ ಕುಪ್ಪುಗಳನ್ನು ಹಾಕಲಿಕ್ಕೆ ಮುಂದಾಯ್ತು, ಅಲ್ಲಿಯೂ ಸಿಕ್ಕಲಿಲ್ಲ. ಎಲ್ಲೂ ಸಿಕ್ಕಲಿಲ್ಲ. ಯಾಜ್ಞಾದಿಗಳೆಲ್ಲ ತಲೆಕ್ಕೆ ಬಂದರು, ಹುಡುಕಿ ಬಂದರು, ಅಲ್ಲಿಯೂ ಹಾರಿ ಸಿಕ್ಕಲಿಲ್ಲ. ಮತ್ತೆ ತೋರಿಸು. ಹಾಗಾದ್ರೆ ಹೇಳುವುದು ಕೇಳು. ಆ ಶ್ರೀಹರಿ ಸಿಕ್ಕಬೇಕಾದರೆ ನನ್ನಲ್ಲಿರುವನೇ ನಿನ್ನಲ್ಲಿರುವನು ನನ್ನ ಅಡ್ಡಕ್ಕೆ ಹೆದರಿ ಮುಂದೆ ಬರ್ತಿರುವನೆ. ಹೌದು, ಎಲ್ಲಿ ನನ್ನ ಹಠೋಪಕ್ಕೆ ಹೆದರಿ ಮುಂದೆ ಬರ್ತಿರುವನೆ. ನನ್ನ ಕೈಗೆ ಸಿಕ್ಕಿದರೆ ಕ್ಷಣ ಮಾತ್ರದಲ್ಲಿಯೇ
ಸಂಭವಿಸುತ್ತಿಲ್ಲ. ಅಲ್ಲಿ ನೋಡು ನನ್ನೆಲ್ಲಿರುವನು बता दी मगा सुधागन ಆಗಲೇ
ವಿಷಯವಾಗಿ ಇಷ್ಟು ದುಃಖ ಪಡುತ್ತಿರುವೆ ತಾಯೇ? ಕುಮಾರ, ಹರಿಯಮ್ಮ ರಾಮನ್ನು ಬಿಟ್ಟು ಅರೆಯನ್ನು ಮಾಡುತ್ತಂದ. ಹಾಗಲ್ಲವಮ್ಮ, ನೀನು ದುಃಖಿಸಲು ಕಾರಣವೇನು? ನೀನ್ಯಾರ ಸೊಸೆಗಳು? ದಿತಿದೇವಿಯ ಸೊಸೆ. ಇದನ್ನಾಕ್ಷಣ ಮಾಡಲಿ. ನಿನ್ನ ಪತಿಯು ದೇವಾನು ದೇವತೆಗಳೆಲ್ಲರನ್ನು ತನ್ನ ಸ್ವಾಧೀನದಲ್ಲಿಟ್ಟುಕೊಂಡು ನಡಗಿಸುವಂತವಳ ಪತಿಯಾಗಿ ನೀನು ದುಃಖ ಪಡುವುದು ಸರಿಯೇ ತಾಯಿ? ಹೇಗೆ ದುಃಖ ಪಡುತ್ತಿರುವೆ? ಕುಮಾರ, ನನ್ನ ಮಾತನ್ನು ಕೇಳಿದ ಕಂದ. ಅಮ್ಮ, ಅರೆಯಲ್ಲದಿರೋ ಕಂದ ನಾನು ಕೇಳಿದೆ. ಆಗ ನನಗೆ ನಿದ್ರೆ ಬಂದು ನಾರದ ಮಹಾತ್ಮನ ತೊಡೆಯ ಮೇಲೆ ನೀನು ಮಲಗಿದ್ದಾಗ ಆ ನಾರದ ಮಹಾತ್ಮರು ಹರಿಸ್ವಣ್ಣೆಯನ್ನು ಮಾಡಿದರು. ಅದನ್ನು ಕೇಳಿದಾಗಲಿಂದಲೂ ನನ್ನ ದೇಹದ ರಕ್ತವೆಲ್ಲವೂ ನಾರಾಯಣ ನಾರಾಯಣ ಹರಿ ಎಂಬುದಾಗಿರುವಾಗ ಆ ಹರಿಯನ್ನು ಹೇಗೆ ಬಿಡಲಿ ತಾಯಿ? ಅದು ಕಲ್ಲದೆ ಈ ದೂತನನ್ನು ಕೇಳು ತಾಯಿ, ನಿನ್ನ ಪತಿಯು ನನಗೆ ಎಂತಹ ಘೋರವಾದ ಕಷ್ಟವನ್ನು ಕೊಟ್ಟು ಎಂಬುದನ್ನು ಕಷ್ಟಪಟ್ಟ ಪಾಪನಿಗೆ ಮಗನ ತಂದೆ ತಾಯಿಗಳಿಗೆ ಬಂದು ತಿರುಕರಿಸಬೇಡ ಕಂದ, ತಿರುಕರಿಸಬೇಡ ತಾಯಿ. ನಾನೇನೆಂಬುದಾಗಿ ಹೇಳಲಿ ತಾಯಿ? ಆ ಶ್ರೀಮನ್ನಾರಾಯಣ ಸ್ಮರಣೆಯೊಂದನ್ನು ಬಿಟ್ಟರೆ ಮತ್ಯಾವುದನ್ನು ಹೇಳಲು ನನ್ನಿಂದ ಸಾಧ್ಯವಿಲ್ಲ ತಾಯಿ, ಸಾಧ್ಯವಿಲ್ಲ. ಕುಮಾರ, ನಿನ್ನ ಪಾದಕ್ಕಾದದ್ದು ಬೇಡ್ಕೊಳ್ತೀನಿ ಕಂದ. ಹೇಳ ತಾಯಿ, ಸಾಧ್ಯವಿಲ್ಲ ತಾಯಿ. ನಾನಿನ್ನು ಬರ್ತೇನೆ. ಮೈಕದ್ರ ಬನ್ನಿ, ಮೈಕದ್ರ ಆಳೆ ಕನ್ನಡ ಎಂಬ ಸರ್ಪದಿಂದ ಕೈಸಲು ತಪ್ಪಡಲಿಲ್ಲ, ಆನೆಯಿಂದ ತುಳಿದರೂ ತಪ್ಪಡಲಿಲ್ಲ. ಇನ್ನು ಅವರ ತಾಯಿಯ ಕಣ್ಣಲ್ಲಿ ಮೈಕದ್ರ ಬನ್ನಿ. ನನಗೆ ನಮಸ್ಕರಿಸಲ್ಲ, ನಿನ್ನ ಕಣ್ಣಿನಲ್ಲಿ ಕಣ್ಣೀರನ್ನು ಸುರಿಸುತ್ತಾರೆ. ಜಯ ಜಯ ಎಂಬುದು ತಪ್ಪಿತವಾಯಿತು. ತಪ್ಪಿತವೆ
ಶಿಕ್ಷಿಸುತ್ತೆ. ಪ್ರಾಣೇಶ್ವರ, ಸುಕುಮಾರನನ್ನು ಯೋಚಿಸಬೇಡಿ, ಕ್ರೋಧಿಸಬೇಡಿ, ನಿಂದಿಸಬೇಡಿ ಕಂದನನ್ನು. ಕನ್ನಡ ಯಾರಿಗೆ ವಿಷಪಾನ? ಸುಕುಮಾರನಿಗೆ. ಎತ್ತಕ್ಕಾಗಿ ಅವಿದೇನದಕ್ಕೋಸ್ಕರ ಬೇಡಿ ಪ್ರಭು, ನಿಮ್ಮ ಪಾದಕ್ಕಾದರೂ ನನ್ನಿಂದ ನಿನಗೆ ಮೋಕ್ಷವೋ ಅಥವಾ ನಿನ್ನ ಭಕ್ತಿಯಿಂದ ನಿನಗೆ ಮೋಕ್ಷವಿದೆ? ತಮ್ಮಿದೆ ನನಗೆ ಮೋಕ್ಷ. ಆಗಿದ ಪಕ್ಷದ ಪದ್ಯ ಮಾತನ್ನು ತಿಳಿಸಿರ್ತದೆ. ವಿಷವನ್ನು ಕೊಟ್ಟು ಅರಮನೆಗೆ ಯಾವ ರೀತಿ ಕಪ್ಪದನ್ನು ಕೊಲ್ಲಲೆ? ಎತ್ತ ಮಗನನ್ನು ಕೊಂದರೆಂಬ ನಿಂದನೆಯೋ ಸೂರ್ಯ ಚಂದ್ರಾದಿಗಳು ಸಹ ಒಪ್ಪುವರೆ, ಅತ್ಯಂತ ಪಾಲಕರು ಒಪ್ಪುವರೆ. ಭಗವಂತ ತಾಯಿ ತಂದೆಗಿಂತ ಮೊದಲಾದ ದೇವರಿಗೆ ಕಂದ ಇಲ್ಲ. ಅರಿಯಮ್ಮ ನಾವನ್ನು ಬಿಡು, ಆ ಅರಮಜ್ಞಾನನ್ನು ಮಾಡು. ಅದು ಸಾಧ್ಯವಿಲ್ಲ ತಾಯಿ, ಸಾಧ್ಯವಿಲ್ಲ. ನಿನ್ನ ಪದಯಾಜ್ಞೆಯನ್ನು ನೀನು ನೆರವೇರಿಸಿ ಪದವ್ರತೆಯಾಗು ತಾಯಿ, ಪದವ್ರತೆಯಾಗು. ಕುಮಾರ ಅಮ್ಮ ಕೊಡಲ ಕಂದ ಕೊಡು ತಾಯಿ. ಬಲಗಾರವನ್ನು ತಂದಿರುವೆನು ನನ್ನ ಕಂದ, ನನ್ನ ಕಂದ.
ಶೋಧನೆಯೇ ದಯಮಾಡಿ ಸಮಯದ ಅಭಾವ ಇದೆ. ಈಗ ಇನ್ನೂ ಬಹಳ ಜನ ಕಲಾವಿದರು ಇರಿದ್ದಾರೆ. ಅದರಿಂದ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಾವು 5 ನಿಮಿಷದಲ್ಲಿ ಇಲ್ಲಿವರೆಗೂ ಉತ್ತಮವಾಗಿ ಪ್ರದರ್ಶನ ನೀಡಿದ್ದಾರೆ. ಶ್ರೀಮದ್ ರಮಾರಮಣ ಗೋವಿಂದ. ಯಾವ ಸಮುದಾಯ? ಯಾವ ಸಮುದಾಯ? ದುಂಬಿ ದಾಸರ ಸಮುದಾಯದ ವತಿಯಿಂದ ಬಹಳ ಅದ್ಭುತವಾಗಿ ಕಲಾ ಪ್ರದರ್ಶನ ಮಾಡಿದರೆ, ನಾಟಕವನ್ನ ಮಾಡಿದರೆ, ಎಲ್ಲ ಕಲಾವಿದರಿಗೆ ಉತ್ತಮವಾದಂತಹ ರೀತಿಯಲ್ಲಿ ಮನೋರಂಜನೆ ನೀಡಿದರೆ ಅವರಿಗೆ ನಾವು ಹೃತ್ಪೂರ್ವಕವಾಗಿ ಅಖಿಲ ಕರ್ನಾಟಕ ರಾಜ್ಯ ಅಲೆಮಾರಿ ಸಮುದಾಯದ ವತಿಯಿಂದ ಮತ್ತು ರವೀಂದ್ರ ಶೆಟ್ಟಿ ಸರ್ ಅವರ ಮತ್ತು ಪದಾಧಿಕಾರಿಗಳ ನೇತೃತ್ವದಲ್ಲಿ ಆಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸಹ ತುಂಬುವುದಿನ ಅಭಿನಂದನೆ. ಎಲ್ಲರೂ ಸಹ ಈ ಕಲಾವಿದರಿಗೆ ಚಪ್ಪಾಳೆಯ ಮುಖಾಂತರ ಗೌರವಿಸಬೇಕಾಗಿ ಕೋರ್ತಾ ಇದ್ದೀನಿ. ಚಪ್ಪಾಳೆ ನಿಮ್ಮನ್ನೇನು ಕೇಳಲ್ಲ, ಏನಿಲ್ಲ, ಕಲಾವಿದರು ಚಪ್ಪಾಳೆ ನಿಮ್ಮ ಆಶೀರ್ವಾದ. ಅದನ್ನ ನೀವು ದಯಮಾಡಿ ಅವರಿಗೆ ಕಲಾವಿದರಿಗೆ ಪ್ರೋತ್ಸಾಹಿಸಬೇಕು ಅಂದ್ರೆ ಚಪ್ಪಾಳೆ ಹೊಡೆಯುವುದರ ಮುಖಾಂತರ ಪ್ರೋತ್ಸಾಹಿಸಬೇಕಾಗಿ ಕೋರ್ತೇನೆ. ಆತ್ಮೀಯ ಬಂಧುಗಳೇ, ಈಗ ಸಾಧಕರಿಗೆ ಸನ್ಮಾನ, ಪ್ರತಿಭಾ ಪುರಸ್ಕಾರ, ಕಲೆ ಮತ್ತು ಸಾಹಿತ್ಯ ಸಂಸ್ಕೃತದಲ್ಲಿ ತನ್ನದೇ ಆದಂತಹ ಛಾಪು ಮೂಡಿಸಿರುವಂತಹ ಎಲ್ಲ ಗೌರವಜ್ಞ ಗಣ್ಯರಿಗೂ ಸಹ ಸನ್ಮಾನವಿರುತ್ತದೆ. ಎಲ್ಲರೂ ಸಹ ಊಟ ಆದಂತವ್ರು ಎಲ್ಲರೂ ಸಹ ಒಳಗಡೆ ಬರಬೇಕು ಅಂತ ನಾನು ತಮ್ಮಲ್ಲಿ ಮನವಿ ಮಾಡಿಕೊಡ್ತೀನಿ. ತುಮಕೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥವ್ರು ಗೌರಿ ನಾಟಕವನ್ನ ಕೇವಲ 10 ನಿಮಿಷಗಳಲ್ಲಿ ಮುಗಿಸಬೇಕು. ಯಾಕೆಂದ್ರೆ ಇನ್ನು ಬೇರೆ ಬೇರೆ ಜಿಲ್ಲೆಯಿಂದ ಬಂದಿದೆ, ಬೆಂಗಳೂರಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರತಕ್ಕಂಥವ್ರು ಬಹಳ ಜನ ಇದ್ರೆ ಗಂಗೆ ಗೌರಿ ನಾಟಕ 10 ನಿಮಿಷಗಳಲ್ಲಿ ಈ ಕಾರ್ಯಕ್ರಮವನ್ನು ಮುಗಿಸ್ಬೇಕು. ದಯಮಾಡಿ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ಇನ್ನು ಬಹಳ ಜನ ಕಲಾವಿದರು ಬಣ್ಣ ಹಚ್ಕೊಂಡಿದ್ದಾರೆ, ಅವ್ರಿಗೆ ಊಟ ಮಾಡಿಲ್ಲ, ಏನಿಲ್ಲ, ಇನ್ನು ಸಣ್ಣ ಮಕ್ಕಳು ಬಂದಿದ್ದಾರೆ. ಅದರಿಂದ ದಯಮಾಡಿ ತಾವುಗಳೆಲ್ಲರೂ ಸಹ ಸಹಕರಿಸಬೇಕಾಗಿ ಕೋರ್ತಾ ಇದ್ದೀನಿ. ಮಾದ
ಶಿವನಾಮವಾಗಲಿ
ಸಾಕಾಯಿಸಬೇಕಾಗಿ ಕೊಡ್ತೇನೆ. ಹಾಗೆ ಆತ್ಮೀಯ ಬಂಧುಗಳೇ, ಗೋಂದಳಿ ಸಮಾಜದ ವತಿಯಿಂದ ಕೌದಿ ಕಮಲಮ್ಮ ವಾಸ್ಟರ್ ಅವರು ಕೌದಿ ಒಲಿಯೋದು ಯಾವ ರೀತಿ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರೆ ಬೇಗ ವೇದಿಕೆಗೆ ಬರಬೇಕು. ಹಾಗೆ 5 ನಿಮಿಷಗಳು ಮಾತ್ರ ಸಮಯದ ಅಭಾವ ಇದೆ. ತದನಂತರ ಯಾರು ಈ ಅಲೆಮಾರಿ ಸಮುದಾಯದ ಒಕ್ಕೂಟದ ವತಿಯಿಂದ ಇವತ್ತು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದೆ, ತಾವು ತನು ಮನ ಧನವನ್ನ ಸಹಾಯ ನೀಡುವಂತವರು ನಾವು ದಯಮಾಡಿ ಅದಕ್ಕೆ ಸಹಕರಿಸಬೇಕಾಗಿ ಕೋರ್ತಾ ಇದ್ದೇನೆ. ಹಾಗೆ ಈಗ ಅಲೆಮಾರಿಗಳ ಬದುಕು ಮತ್ತು ಹಿಂದು ಮುಂದು ಅನ್ನೋದು ವಿಚಾರವಾಗಿ ಮತ್ತೆ ಗೋಷ್ಠಿ ಇದೆ, ಕವಿಗೋಷ್ಠಿ ಇದೆ. ದಯಮಾಡಿ ಯಾರು ಸಹ ಎದ್ದೋಗಬಾರ್ದು. ಸಂಜೆ ತನಕ ಕಾರ್ಯಕ್ರಮ ಇದೆ. ಇನ್ನೂ ಮುಖ್ಯ ಅತಿಥಿಗಳು ಸಂಜೆಯ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ತಾವು ದಯಮಾಡಿ ಎಲ್ಲರೂ ಸಹ ಸಹಕರಿಸಬೇಕಾಗಿ ಕೋರ್ತೇನೆ. ತುರುವೇಕೆರೆ ತಾಲೂಕಿನವರು, ಎಡದಳ್ಳಿ ಅವರು, ದ್ಯಾಮಣ್ಣ ಅವರು, ಕೌದಿಯನ್ನ ಒಲಿಯುವುದರ ವಿಚಾರವಾಗಿ ಬಹಳ ತನ್ನದೇ ಆದಂತಹ ಕ್ರಿಯಾಶೀಲತೆಯನ್ನು ಹೊಂದಿದ್ದಾರೆ. ನಾವು ಗಮನವಿಟ್ಟು ನೋಡ್ಬೋದು, ಹೆಣ್ಮಕ್ಳು ಕೌದಿಯನ್ನ ಒಲಿಯುವಂಥದ್ದು. ಏಕೆಂದ್ರೆ ನಮ್ಮ ಗೋಂದಳಿ ಸಮಾಜದವರು ಊರು ತಿರುಗಿಕೊಂಡು ಅಲ್ಲಿ ಕೊಟ್ಟಂತಹ ಹಳೆಯ ಬಟ್ಟೆಗಳನ್ನು ತೆಗೆದುಕೊಂಡು ಅದು ತನ್ನದೇ ಆದಂತಹ ವೈಚಾರಿಕ ನೆಲೆಗಟ್ಟಿನಲ್ಲಿ ನೋಡಿ ಎಷ್ಟು ಅದ್ಭುತವಾಗಿ ಹೊಲಿತಾ ಇದ್ದಾರೆ. ತಾವು ನೋಡ್ಬೋದು. ಯಾಕೆಂದ್ರೆ ಗ್ರಾಮೀಣ ಮಟ್ಟದಲ್ಲಿ ಹೋದಂತ ಸಂದರ್ಭದಲ್ಲಿ ಸ್ವಲ್ಪ ಇದ್ದಂಥವ್ರು ಸೀರೆಗಳನ್ನು ಕೊಡ್ತಾರೆ, ಕೊಟ್ಟಂತದನ್ನ ತುಂಡು ತುಂಡಾಗಿರ್ತಕ್ಕಂಥವನ್ನ ಚೆನ್ನಾಗಿ ಹೊಲಿದು ಅದನ್ನ ಸೌಂದರ್ಯವಾಗಿ ಮಾಡಿಬಿಟ್ಟು ಆಮೇಲೆ ಅಲ್ಲಿ ಏನು ಟೆಂಟ್ಗಳಲ್ಲಿ ಗುಡಾರಗಳಲ್ಲಿ ಆಗಿರ್ತಂಥ ಸಂದರ್ಭದಲ್ಲಿ ಅವರು ಅದನ್ನ ಚೆನ್ನಾಗಿ ಹೊಲಿದು ಅದನ್ನ ಒತ್ಕೊಂಡ್ರೆ ಸಾಕು, ಬಹಳ ಬೆಚ್ಚವಾಗಿ ಇರುತ್ತೆ. ಯಾಕೆಂದ್ರೆ ಚಳಿ ಅಂತಕ್ಕಂಥದ್ದು ಅದರಲ್ಲಿ ಇರದೇ ಇರಲ್ಲ. ಅದರ ವೈಶಿಷ್ಟ್ಯತೆ ಕೌದಿಗೆ ತನ್ನದೇ ಆದಂತ ವೈಶಿಷ್ಟ್ಯತೆ ಇದೆ. ಈ ವಿಚಾರಗೋಷ್ಠಿ ಎಲ್ಲರೂ ಈಗ ಹೊಸಪೇಟೆಯವರು ಆಗಿರ್ತಕ್ಕಂಥವರು ಜೋಗಿ ಸಮುದಾಯದ ಐಶ್ವರ್ಯ ಅವರು ನೋಡಿ, ನಮ್ಮ ಅಲೆಮಾರಿ ಸಮುದಾಯಗಳು ಯಾವುದರಲ್ಲಿ ಕಡಿಮೆ ಇಲ್ಲ. ಕಲೆ, ಸಾಂಸ್ಕೃತಿಕ, ಜನಪದ, ಯಕ್ಷಗಾನ, ನಾಟಕ, ಕೌದಿ ಹೀಗೆ ತನ್ನದೇ ಆದಂತ ವರ್ಚಸ್ಸನ್ನು ಇಟ್ಕೊಂಡಿರ್ತಕ್ಕಂಥ ಮಕ್ಕಳು ಇಲ್ಲಿ ಇದ್ದಾರೆ ಅಂತಂದ್ಮೇಲೆ ನಮ್ಮ ಅಲೆಮಾರಿ ಸಮುದಾಯ ತನ್ನದೇ ಆದಂತ ವೈಶಿಷ್ಟ್ಯತೆ ಇದೆ. ಅವರಿಗೆ ಚಪ್ಪಾಳೆ ಮುಖಾಂತರ ನಾವು ಗೌರವಿಸಬೇಕು. ದಯಮಾಡಿ ಹೊಸಪೇಟೆಯಿಂದ ಬಂದಿದೆ ಆ ಮಗು, ಬೆಳಿಗ್ಗೆ 9:30 ಹಾಕೊಂಡಿದೆ ಡ್ರೆಸ್. ಜೋಗಿ ಸಮಾಜದ ಹುಡುಗಿ ಐಶ್ವರ್ಯ. ಇಲ್ಲ ಸಾಂಗ್ ಆನ್ ಮಾಡ್ತಿದ್ದಾರೆ. ಇಲ್ಲ ಆನ್
ಎರವಿನ ಸಂಸಾರ ನೀರ ಮೇಲಿನ ಗುಳ್ಳಿ ನಿಜವಿಲ್ಲೋ ಹರಿಯೇ ನಿಜವಿಲ್ಲೋ ಹರಿಯೇ ಸಂಸಾರ ಯಾರುಂಟು ಎರವಿನ ಸಂಸಾರ ನೀರ ಮೇಲಿನ ಗುಳ್ಳಿ ನಿಜವಿಲ್ಲೋ ಹರಿಯೇ ನಿಜವಿಲ್ಲೋ ಹರಿಯೇ ನಿಜವಿಲ್ಲೋ ಹರಿಯೇ ಮಾಯಾಡಿತು ಎಂದು ಬಾವಿ ನೀರಿಗೆ ಹೋದೆ ಮಾಯಾಡಿತು ಎಂದು ಬಾವಿ ನೀರಿಗೆ ಹೋದೆ ಮಾಯೆಯ ನಿಜ ಜಲ ಭಕ್ತಿ ಮಾಯವಾತು ಹರಿಯೇ ಮಾಯೆಯ ನಿಜ ಜಲ ಭಕ್ತಿ ಮಾಯವಾತು ಹರಿಯೇ ಮಾಯವಾತು ಹರಿಯೇ ಯಾರಿಗೆ ಯಾರುಂಟು ಸುರಳವಿನ ಸಂಸಾರ ಯಾರಿಗೆ ಯಾರುಂಟು ಸುರಳವಿನ ಸಂಸಾರ ನೀರ ಮೇಲಿನ ಗುಳ್ಳಿ ನಿಜವಿಲ್ಲೋ ಹರಿಯೇ ನಿಜವಿಲ್ಲೋ ರಾಮ ರಾಮ ರಘು ರಾಮ ಶಂಭ ಮಾಜ ದೇವಾನೇರ ರಾಮ ರಘು ರಾಮ ಶಂಭ ಮಾಜ ದೇವಾಯೇರ ಗುರುವ ಬಾಲ ಬೆಳಿತೈತಿ ಜಾಗ ಬಾಲ ಬೆಳಿತದ ನಿಮ್ದು ಒಂದು ಬೆಳಿತೈತಣ್ಣ ಈ ಜಾಗ ವರ್ಣ ಬೆಳೆಯೋತಾದ ಮೂಡಲ ದಿಕ್ಕಿನ ಬುಡುಬುಡಿಕಾನು ಮೂಡಲಕ್ಕಿಯ ಎಲ್ಲವ ಬಲ್ಲೆ ಮೂಡಲ ದಿಕ್ಕಿನ ಯಪ್ಪ ಬಾಳ ಶಬ್ದ ನುಡಿಯೋತಾದ ಪಾಲಕ್ಕಿ ಒಂದು ಶಕನೈತವ್ವ ಶಕನಾದ ಮಾತ ಹೇಳ್ತೇವೆ ನಾವು ಊರಿಗೆ 9 ಶಬ್ದವ ಗೋಳೆ ಕಾಗಿಗ 3 ಚರಣದ ಗೋಳೆ ಪಾಲಕರವ್ವ ಮೂಡಲಕ್ಕಿನ್ನ ಬಂದೇವೆ ನಾವು ಪಂಚಪಕ್ಷ ಆಧಾರದೊಳಗೆ 3 ದಿವಸದ ಪಾಣದ ಕಟ್ಟಿ 8 ಶಕನಾದ ಒಳಗೈತೆ ನೋಡು 4 ದಿಕ್ಕ ತಿರುಗಿದ ತಾಯಿ 4 ಮೂಲೆ ತಿರುಗಿದ ನೀವು 4 ಜಾನಕ ಗಳಿಸುವೆ ನೀವು ಮಾತ ಕೈಗೂಡತೈತಿ ಮಾಡಿದ್ದ ಮಾತ ಕೈಗೂಡತಾದ ಮಾಡಿದ್ದ ಮಾತ ಕೈಗೂಡತಾದು ನಂಬಿಗೆಟ್ಟ ಹೋಗತೀರ ನೀವು ಯಸವಾಸ ಎಟ್ಟ ಹೋಗತೀರ ನೀವು ಯಸವಾಸ ಬಂದ ಹೋಗತೀರ ನೀವು ಚೀರಲಕ್ಕೆ ಚೇರತೈತಿ ಕೂಗಲಕ್ಕೆ ಕೋಗತಾದ ಅದರ ಕೂಗಲಕ್ಕೆ ಕೋಗತಾದ ನೋಡು 16 ನುಡಿಗೋಳಣ್ಣ ಕೂಗಿಗೆ 9 ಶರಣಾದಲ್ಲ ಅದರ ಕೂಗಿಗೆ 12 ಶಕನಾದಲ್ಲ ಪಂಚಪಕ್ಷಿ ಆದರೊಳಗೆ ನಾವು ವಚನದ ಮಾತು ಹೇಳ್ತಾರೆ 9 ಗಂಟೆ ಬಟ್ಟ ಕಂಡಿದ್ದು ಸರ್ ರೆಡಿ ಆಗಿದೆ 9 ಧನ್ಯವಾದಗಳು ಆತ್ಮೀಯ ಬಂಧುಗಳೇ. ಈಗ ವಿಚಾರ ಸಂಕಿರಣ ಕಾರ್ಯಕ್ರಮ ಪ್ರಾರಂಭವಾಗಿದೆ. ಅದಕ್ಕಿಂತ ಮುಂಚೆ ಒಂದು ಐಶ್ವರ್ಯ ಅವರ ಜೋಗಿಯವರಿಂದ ಭರತನಾಟ್ಯ. ದಯಮಾಡಿ ನಮ್ಮ ವಿಚಾರ ಸಂಕಿರಣ ಕಾರ್ಯಕ್ರಮ ಸಮಯದ ಅಭಾವ ಜಾಸ್ತಿ ಆಗಿರೋದ್ರಿಂದ ಈಗ ಅಲೆಮಾರಿ ಬದುಕು ಅಂದು ಇಂದು ಮುಂದು ಅನ್ನೋದರ ಬಗ್ಗೆ ಡಾಕ್ಟರ್ ಆನಂದಪ್ಪ ಎಚ್ ಜೋಗಿ ಅವರು ಬಗ್ಗೆ ವಿಚಾರವನ್ನು ಮಾಡಲಾಗಿದೆ. ಹಾಗೆ ಅಲೆಮಾರಿಗಳ ಬದುಕು ಇಂದು ಅನ್ನುವಂಥ ವಿಚಾರವಾಗಿ ಡಾಕ್ಟರ್ ಎಂ ಗುರುಲಿಂಗಯ್ಯನವರು ಇದರ ಬಗ್ಗೆ ವಿಸ್ತಾರವಾಗಿ ಹೇಳಿದ್ದಾರೆ. ಹಾಗೆ ಅಲೆಮಾರಿಯ ಬದುಕು ಮುಂದು ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಡಾಕ್ಟರ್ ಶುಭಾ ಮಾರವಂತಿ ಅವರು ಇದರ 3 ವಿಚಾರ ಸಂಕಿರಣದ ಸಂಪಾದಕರು ಸಂಶೋಧಕರಾಗಿರ್ತಕ್ಕಂಥವರು ವೇದಿಕೆಯ ಮುಂಭಾಗ ಬರಬೇಕಾಗಿ ತಮ್ಮಲ್ಲಿ ವಿನಮ್ರ ಪೂರ್ವಕ ವಿನಂತಿಸುತ್ತೇನೆ. ಐಶ್ವರ್ಯ ಅವರೇ ತನ್ನ ಚಾಪಚಕ್ಯತೆಯನ್ನು ತೋರಿಸು. ವೇದಿಕೆಯ ಆ ಕಡೆ ದಯಮಾಡಿ ಹೋಗ್ಬೇಕು, ವೇದಿಕೆ ಬಿಡಬೇಕು. ಲೈವ್ ಇದೆ ಇಲ್ಲಿ, ನಾವು ದಯಮಾಡಿ ಅರ್ಥ ಮಾಡ್ಕೋಬೇಕು. ಲೈವ್ ಇದೆ, ಲೈವ್ ಇರೋದ್ರಿಂದ ದಯಮಾಡಿ ಅರ್ಥ ಮಾಡ್ಕೊಳ್ಳಿ.
ಐಶ್ವರ್ಯ ಜೋಗಿ ಅವರಿಗೆ ತುಂಬ ಧನ್ಯವಾದ. ಸೌಮ್ಯ ಮೇಡಮ್ ಅವರು ದಯಮಾಡಿ ಬರಬೇಕು. ಹುಟ್ಟು ನಮ್ಮ ಅಕ್ಕನವ್ರದ್ದು ಹುಟ್ಟದಬ್ಬ ಇದೆ, ಮೇಲ್ಗಡೆ ಅವ್ರಿಗೆ ಚಪ್ಪಳೆ ಮುಖಾಂತರ ಹೇಳಿಕೆ ಮೇಲೆ ಬರ್ಬೇಕಂತ ಕೋರ್ತಾ ಇದ್ದೀನಿ. ಸೌಮ್ಯಕರ ಬರ್ಬೇಕು. ಐಶ್ವರ್ಯ ಅವರಿಗೆ ದಯಮಾಡಿ ಜೋಗಿ ಸಮಾಜದ ಐಶ್ವರ್ಯ ಎಂಬ ವಿದ್ಯಾರ್ಥಿನಿ ತನ್ನದೇ ಆದಂತಹ ಅದ್ಭುತವಾಗಿ ನಾಟ್ಯವನ್ನ ಮಾಡಿರ್ತಕ್ಕಂಥವರಿಗೆ ಚಪ್ಪಾಳೆ ಮುಖಾಂತರ ಅವರಿಗೆ ಗೌರವಿಸಬೇಕಾಗಿ ಕೊಡ್ತೇನೆ. ಐಶ್ವರ್ಯ ಅವರ ತಂದೆ ತಾಯಿಗಳು ಅವರನ್ನ ಇನ್ನೂ ಉನ್ನತ ಮಟ್ಟಕ್ಕೆ ಏರಿಸಬೇಕಂತ ತಮ್ಮಲ್ಲಿ ಮನೆ ಮಾಡಿಕೊಡ್ತಾರೆ. ಯಾರೂ ಸಹ ಈ ವೇದಿಕೆಯಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಕೆಳಗಡೆ ಹಿಡಿಬೇಕು. ಇನ್ನು ಸಂಜೆ ತನ ಕಾರ್ಯಕ್ರಮ ಇದೆ. ಮುಂಜಾನೆ ದಯಮಾಡಿ ಅದು ಯಾವ್ದು ಇರಬೇಡ. ಇವಾಗ ಇನ್ನೂ ಕಾರ್ಯಕ್ರಮ ಇದೆ ಸಂಜೆವರೆಗೂ. ಐಶ್ವರ್ಯ ಅವರಿಗೆ ಚಪ್ಪಾಳೆ ಮುಖಾಂತರ ಗೌರವಿಸಬೇಕಾಗಿ ಕೊಡ್ತೇನೆ. ಅಯ್ಯೋ ನಾನೇ ಕಮ್ಮಿ, ಭರತನಾಟ್ಯ ಅಲ್ಲ, ನಾನು ಇದನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಪ್ರಖ್ಯಾತ ಅವರು ಬಂದಿದ್ದಾರೆ. ಅವರು ಸಂಗೊಳ್ಳಿ ರಾಯಣ್ಣನ ಒಂದು ಡೈಲಾಗ್ ಅನ್ನು ಹೊಡ್ತಾ ಇದ್ದಾರೆ. ಅವರಿಗೆ ಕೊಡ್ತಾ ಇದ್ವಿ. ರವೀಂದ್ರ ಶೆಟ್ಟಿ ಸರ್ ಅವರಿಗೆ ಮತ್ತು ಸೌಮ್ಯ ಮೇಡಮ್ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು. ಸಮಾಜವನ್ನ ಮುಖ್ಯವಾಹಿನಿಗೆ ತರುವ ನಿಟ್ಟಿನಲ್ಲಿ ಆಗಲೇರಲು ಶ್ರಮಿಸಿರುವಂತಹ ರವೀಂದ್ರ ಶೆಟ್ಟಿ ಸರ್ ಅವರು ಮತ್ತು ಆ ತಂಡದ ಎಲ್ಲ ಪದಾಧಿಕಾರಿಗಳ ಹೃತ್ಪೂರ್ವಕವಾಗಿ ಅಭಿನಂದನೆಗಳು. ರವೀಂದ್ರ ಶೆಟ್ಟಿ ಸರ್ ಅವರ ಸೌಮ್ಯ ಮೇಡಮ್ ಅವ್ರದ್ದು ಇವತ್ತು ಹುಟ್ಟು ಹಬ್ಬ. ನಮ್ಮ ಸಂಸ್ಥೆ ಹುಟ್ಟು ಹಾಕಿದ್ದು 3ನೇ ತಾರೀಕು. ಇವತ್ತು 3ನೇ ತಾರೀಕು ಅಂದ್ರೆ ಅದರ ವೈಶಿಷ್ಟ್ಯತೆ ಎಷ್ಟು ಅದ್ಭುತವಾಗಿದೆ. ಇನ್ನು ಆದ ನಂತರ ನಮ್ಮ ಅಗರಿ ಬೊಮ್ಮನಹಳ್ಳಿಯಲ್ಲಿ ಇರ್ತಕ್ಕಂಥ ಮೌನೇಶ್ ಅವರು ಮತ್ತೆ ಶ್ರೀ ವಿಜಯನಗರದವರು ಶ್ರೀನಿವಾಸ್ ಅವರು ಸಹ ತನ್ನದೇ ಅಂತ ಇದು ಮಾಡ್ತಾರೆ. ಈಗ ಒಂದು ಸಂಗೊಳ್ಳಿ ರಾಯಣ್ಣನ ಒಂದು ಡೈಲಾಗ್ ನನ್ನ ಪ್ರಖ್ಯಾತ ಅವರು ಮಾಡ್ತಾ ಇದ್ದಾರೆ. ದಯಮಾಡಿ ವೇದಿಕೆ ಇಲ್ಲಿ ಈ ಕಡೆ ಬಿಟ್ಕೊಟ್ರೆ ಬಹಳ ಅನುಕೂಲ ಆಗುತ್ತೆ.
ಸಸಿ ಪತ್ರ ಕೊಡೋದು. ಈಗಲೇ ಕೊಟ್ರೆಲ್ಲ ಹೋಗಲ್ವಾ? ಈಗಲೇ ಕೊಟ್ರೆ ಹೋಗಲ್ವೆಲ್ಲ? ಬರ ಗುರು ಒಂದು 10 ನಿಮಿಷ ಕುತ್ಕೊಂಡ್ಲಿ, ಒಂದು 10 ನಿಮಿಷ ಕುತ್ಕೊಂಡ್ಲಿ ಬಾ. ಕೊಡಿ ಕೊಡಿ ಅಣ್ಣ, ಒಂದು ನಿಮಿಷ ದಯಮಾಡಿ ಈ ಕಡೆ ಬನ್ರಿ. ಒಂದು ನಿಮಿಷ ಎಲ್ಲ ಬಂದ್ಬಿಡಿ ಈ ಕಡೆ. ಬೇಡ, ಇವತ್ತೊಂದಿನ ಏನು ದಿನ ಇರಲ್ಲ ಅಣ್ಣ, ಇವತ್ತೊಂದಿನ ಕಾಲ ಅವಕಾಶ ಕೊಡ್ಲಿ. ಅದಕ್ಕೆ ಇಲ್ಲ, ಇಲ್ಲೆಲ್ಲಾರ ಬೇಕಾದ್ರೆ ರೂಮ್ ಮಾಡ್ಬೇಕಾದ್ರೆ ಕೊಡೋದು ಬಡಿ ಒಂದು ಗೌಡ್ರಿ ಮಾಡಿ ಬೆಳಿಗ್ಗೆ ಹೋಗಲಿ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಂತ ಇದಕ್ಕೆ ಯಾಕೋ ಬಂದಾಗೋಯ್ತಾರೆ. ಯಾಕೆ ಇಷ್ಟೊಂದು ಜನ ಇವ್ರದ್ದೇನೋ ಸರ್ ಕಾರ್ಯಕ್ರಮ ಬೆಳಿಗ್ಗೆ ಬಂಧುಗಳೇ, ಏನು ವರ್ಷ ಎಲ್ಲ ಕೆಲಸ ಇರುತ್ತೆ. ಇವತ್ತೇನೋ ಒಂದು 46 ಜಾತಿ ಸಮುದಾಯದೊಂದು ಕಾರ್ಯಕ್ರಮ ಮಾಡ್ತಾ ಇದೀವಿ. ದಯಮಾಡಿ ನೀವು ಅರ್ಥ ಮಾಡ್ಕೊಳ್ಳಿ. ಸಂಜೆ ತನ ದಯಮಾಡಿ ಎಲ್ಲರೂ ಸಹ ಇರಬೇಕು. ಯಾಕೆಂದ್ರೆ ಕಲಾಭಿಮಾನಿಗಳಿಗೆ ಪ್ರೋತ್ಸಾಹ ನಿಟ್ಟಿನಲ್ಲಿ ಇವತ್ತು ಕಾರ್ಯಕ್ರಮ ಮಾಡ್ತಿರೋದು. ಎಲ್ಲರಿಗೂ ತನ್ನದೇ ಅಂತ ಕೆಲಸ ಇದೆ. ಮಂಜು ಅವರೇ ಬನ್ನಿ. ಈಗ ತುರುವೇಕೆರೆಯಲ್ಲಿ ಇರ್ತಕ್ಕಂಥ ಕಲಾವಿದರಿಗೆ ಪ್ರಮಾಣ ಪತ್ರವನ್ನ ಪ್ರಖ್ಯಾತ್ ಜೋಗಿ ಅವರು ದಯಮಾಡಿ ಸಮಯದ ಅಭಾವಕ್ಕೆ ಕೊಟ್ಬಿಟ್ರೆ ಬೇಗ ಅವರಿಗೆ ವೇದಿಕೆ. ಹಲೋ ನೋಡಿ, ನಮ್ಮ 46 ಜಾತಿ ಜನಾಂಗದ ನಾವೆಲ್ಲ ಕುಲ ಬಾಂಧವರನ್ನಿದ್ದೇವೆ. ಇದು ಒಂದು ದಿವಸ ನೀವು ಇವತ್ತು ಕೊಡುವಂತಹದ್ದು ಇಡೀ ಸಮುದಾಯಕ್ಕೆ ಇವತ್ತು ನಾವು ಒಂದು ದಿವಸ ಒಂದು ಅರ್ಧ ಗಂಟೆ 3/4 ಗಂಟೆ ವ್ಯತ್ಯಾಸ ನೀವು ಸುಧಾರಿಸಿಕೊಂಡು ಹೋಗಬೇಕು. ಎಲ್ಲರೂ ಕೂಡ ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ಶಿಸ್ತುಬದ್ಧವಾಗಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಸ್ಟೇಜಿನಿಂದ ಎಲ್ಲ ಕೆಳಗೆ ಹೋಗಿ ನಿಮ್ಮನ್ನೆಲ್ಲರನ್ನು ಕೂಡ ಕರೆಯುತ್ತೇವೆ, ಎಲ್ಲರನ್ನು ಕೂಡ ಗೌರವಿಸ್ತೇವೆ. ಈಗ ಎಲ್ಲರೂ ಸಹ ಒಂದೊಂದು ರೀತಿಯಲ್ಲಿ ಅದೇ ಭರತನಾಟ್ಯ ಮಾಡಿದರೆ ನಾನೇ ಕಮ್ಮಿ ಅಂತ ಹೇಳಿ ಸಂಗೊಳ್ಳಿ ರಾಯಣ್ಣನ ಒಂದು ಡೈಲಾಗ್ನ ಹೊಡೆಯಕ್ಕೆ ಬಂದಿದ್ದಾರೆ ಪ್ರಖ್ಯಾತ್ ಅವರು. ದಯಮಾಡಿ ಜಲ್ದಿ ಮುಗಿಸಪ್ಪ ಪುಟ. ತಾಯಾ ಸ್ಥಾನಕ್ಕೆ ಬಂದು ತಾಯಿ ಹೆಚ್ಚು ನೀರಿಸಿ ಸೊಕ್ಕೆಲ್ಲ ನಿನಗೆ ಇಲ್ಲಿ ಕಟ್ಟೆ ಮಾಡೋ ಅಧಿಕಾರ ನಮಗ ನಿಮಗಲ್ಲ. ಕನ್ನಡಿಗರ ಮಾನಾಭಿಮಾನ ನಿಮ್ಮಂತ ಕಟ್ಟಿನ ಏನ್ ಗೊತ್ತೈತಿ? ಕೆಚ್ಚದೆಯ ಬೀಡೈತಿ. ಇಂಥ ನಾಡಿನಲ್ಲಿ ನೀನು ಜೀವ ಬದಿಕೆ ತೋರಿಸ್ತೀಯ? ಅಪ್ಪನ ಕೊಡುವ ತಾಯಿ ಈ ಕೆಂಪು ಮೂತಿನ ಅಡ್ಡಡ್ಡ ಸುಳ್ಳಾಕಿ ಈ ಕನ್ನಡ ನಾಡಿನ ರಕ್ತವನ್ನು ನಡೆಸುತ್ತೇನೆ. ಹರ ಹರ ಮಹಾದೇವ್, ಹರ ಹರ ಮಹಾದೇವ್. ಥ್ಯಾಂಕ್ ಯು. ಪ್ರಖ್ಯಾತ್ ಜೋಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು. ಈಗ ನಮ್ಮ ಅಗರಿಬೊಮ್ಮನಹಳ್ಳಿ ಇರ್ತಕ್ಕಂಥ ಮೊನೇಶ ಅವರು ಮತ್ತೆ ಅವರು ಈ ಏನು ಅಲೆಮಾರಿಗಳ ಬದುಕಿನ ಬಗ್ಗೆ 2-3 ನಿಮಿಷಗಳ ಕಾಲ ಮಾಡಿಬಿಟ್ಟು ಮುಗಿಸ್ತಾರೆ. ದಯಮಾಡಿ ನೆಕ್ಸ್ಟ್ ಇಲ್ಲಿ ಅವ್ರ ಭಾಷೆ ಮತ್ತು ಅವ್ರ ಸೊಗಡನ್ನು ಮಾತನಾಡ್ತಾರೆ. ಅವ್ರ ಭಾಷೆದ ಅನುವಾದ ನಾನು ಮಾತಾಡ್ತೀನಿ. ಕಬ್ಬಡಿ ಹೊನ್ನಳೆಯ ಬೈಲ್ಪತ್ತರ ಸಮುದಾಯದ ಈ ಒಂದು ಕಿರು ನಾಟಕದಲ್ಲಿ ಅವರ ಒಂದು ಭಾಷೆ, ಅವರ ಒಂದು ವೃತ್ತಿ, ಅವರ ಒಂದು ಕಲಾಕೌಶಲ್ಯವನ್ನು ತಮ್ಮ ಮುಂದೆ ಪ್ರದರ್ಶನ ಮಾಡುತ್ತಿರ್ತಾರೆ. ಅವರ ಒಂದು ಭಾಷೆಯ ಒಂದು ಸೊಗಡನ್ನು ತಾವು ಗಮನಿಸಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇನೆ. ತಿಂಗಳ
ಮನೆಯನ ಕಟ್ಟಿಗೆ ಸೊಸೆಯರ ನೀ ತಂದೆ ಸೊಸೆಯರ ಕೈಯಲ್ಲಿ ಉಣಲಿನ ಬಿಡಲಿಲ್ಲ ಬಾಬೆ ಯಮರಾಯ ಸೊಸೆಯರ ಕೈಯಲ್ಲಿ ಉಣಲಿನ ಬಿಡಲಿಲ್ಲ ಬಾಬೆ ಯಮರಾಯ ಬಲಿ ಮಾಡಿದೆಯ ತಾಯೇ ನಮ್ಮ ಬಲಿ ಬೈಲ್ಪತ್ರ ಸಮುದಾಯದವರು ದಯಮಾಡಿ ಇನ್ನೂ ಒಂದು ತಂಡ ರೆಡಿ ಇದೆ. ಬೈಲಪತ್ರ ಸಮುದಾಯದವರಿಗೆ ತುಂಬ ಅಭಿನಂದನೆಗಳು. ಅವರಿಗೆ ಚಪ್ಪಾಳೆ ಮುಖಾಂತರ ಅವರಿಗೆ ಗೌರವ ಕೊಡ್ತೀನಿ. ಬಡ ಜನರಿಗೆ ನೀರ ಅನ್ನವ ನೀಡಿದೆ ದಯಮಾಡಿ ಸಮಯದ ಇರಲಿಲ್ಲ ಮುಂದಿನ ಲಘು ನಾಟಕ ತನ್ನದೇ ಆದಂತಹ ರೀತಿಯಲ್ಲಿ ಕಲೆ ಮತ್ತು ಸಾಂಸ್ಕೃತಿಕ ಉತ್ಸವವನ್ನು ಹೊಂದಿರತಕ್ಕಂಥ ಒಂದು ಅಗರಿಬೊಮ್ಮ ನಡೆಯಲಿರ್ತಕ್ಕಂಥವರು ಮೌನೇಶ್ ಅವರು, ಮುಸ್ತಫಾ ಅವರು, ವಿಜಯನಗರದವರು. ಅಲೆಮಾರಿಗಳ ಬದುಕು ಇಂದು ಅಂದು ಮುಂದು ಅನ್ನೋದ್ರ ಬಗ್ಗೆ ಕಿರು ನಾಟಕ, ಅದು ನಮ್ಮ ರಾಜೇಶ್ವರಿ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಆಗ್ತಾ ಇದೆ. ಬಂಗಾರ ಸಾಮಾನ ಯಾವ ಬೆಳ್ಳಿ ಸಾಮಾನು ಇದ್ರೆ ಮಾಡಿಸುವು ಪ್ರೇಕ್ಷಕರಲ್ಲಿ ನಿಶ್ಶಬ್ದವಾಗಿರಬೇಕು. ಶಬ್ದಗಳನ್ನು ಕೇಳಿಸ್ತಾರೆ. ಬಟ್ಟು ಬೆಂಡಾಲಿ ಉಗಡಿ ಕಟ್ಟಿ ವಾಲಿ ಯಾವಿತ್ರ ಮಾಡಿಸುವು ಏನ್ರದಾವಿನ್ರಿ ಮಾಡಿಸುವ ಅಸಲಿ ಹಾಲ್ಗಡಗ ಮೇಲ್ಮುರುವು ಮುಗ್ಬಟ್ಟು ತಾಳಿ ಮೂಗ್ತಿ ಮುರುವು ಬೆಂಡಾಲಿ ಯಾವಿತ್ರ ಮಾಡಿಸುವು. ನಾವು ಬೈಲ್ಪತ್ತಾರ ಸಮಾಜದವ್ರಿ ಯಾವರ ಸಾಮಾನು ಇದ್ರೆ ಮಾಡಿಸೋವು ಮಾಡೋವು ಎಲ್ಲ ಇರ್ತಾವ್ರಿ. ನಮ್ಮ ಹತ್ರ ಬೆಳ್ಳಿ ಬಂಗಾರ ಸಾಮಾನು ಇರ್ತಾವು, ಹಾಲುಗಡಗ ಅಂತಾವು, ತಾಮ್ರದು ತಾಳಿವು ಎಲ್ಲವೂ ಮಾಡ್ತೀವ್ರಿ. ನಾವು ಊರೂರು ಮೊದಲು ಅಲಿಬೇಕಾದ್ರೆ ಈ ಸಾಮಾನುಗಳು ಮಂಕಡಿ ಅಂತಾರ್ರಿ. ಅದಕ್ಕೆ ಆ ಮಂಕಡಿ ಒಳಗೆ ಕಟ್ಟಿ ಮೇಲೆ ಎಲ್ಲ ಹೋಗ್ತಿದ್ವಿ. ದಯಮಾಡಿ ಅವ್ರು ಹೇಳಿದ್ದು ಅರ್ಥ ಆಗ್ತಾ ಇದೆಯಾ? ಆ ಬುಟ್ಟಿ ಇದೆಯಲ್ಲ, ಈ ಬುಟ್ಟಿನ ಹಿಂದೆ ಈ ಜನಾಂಗದವರು ಅದು ಒಂದು ಕಡೆ, ಈ ಕಡೆ ಇರೋದು ಪಾಪುನ ಮಲಗಿಸ್ಲಿಕ್ಕೆ, ಆ ಕಡೆ ಇರೋದು ಅವ್ರ ದವಸ ಧಾನ್ಯ ತಿಂಡಿ ಪದಾರ್ಥ ಇಟ್ಕೊಳ್ಳಿಕ್ಕೆ. ಇದನ್ನ ಕತ್ತೆ ಮೇಲೆ ಇಟ್ಕೊಂಡು ಹಳ್ಳಿ ಮೇಲೆ ಹೋಗಿ ಅವರ ಜೀವನೋಪಾಯ ಹೇಗೆ ನಡೆಸ್ತಿದ್ರು ಅನ್ನೋದನ್ನ ಸ್ವಲ್ಪ ಸವಿಸ್ತಾರವಾಗಿ ಹೇಳ್ತಾ ಇದ್ದಾರೆ. ಮತ್ತೆ ಅವರ ಕಸುಬು ಹೇಗೆ ಅವರು ಏನೇನೋ ಮಾಡ್ತಿದ್ರು ಅನ್ನೋದನ್ನ ಒಂದು ತಿಳುವಳಿಕೆ ಇದಕ್ಕೋಸ್ಕರ ಇಲ್ಲಿ ಸವಿಸ್ತಾರವಾಗಿ ಹೇಳ್ತಾ ಇದ್ದಾರೆ. ದಯವಿಟ್ಟು ಆಲಿಸಿ. ಹಲೋ, ಅಲ್ಲಪ್ಪ ಏನ ಯಾರು ನೀವು? ನಾವು ಬೈಲ್ಪತ್ತಾರಮ್ಮ ಅಕ್ಷಲ್ರು. ಏನ್ ಮಾಡ್ತೀರಪ್ಪ? ನಾವು ಬೆಳ್ಳಿ ಬಂಗಾರ ಸಾಮಾನು ಮಾಡೋರಮ್ಮ. ಹೌದೇನಪ್ಪ? ಒಂದ್ ಕಡ್ಗ ಮಾಡ್ಕೊಡ್ಬೇಕಾಗಿತ್ತಪ್ಪ. ಹೆಂಗ ರೇಟು? ಕಡಗ ಮಾಡಿ ಕೊಡ್ಬೇಕಮ್ಮ. ಹೌನಪ್ಪ. ನೋಡ್ತಂತಡಿ ಅಮ್ಮ. ಮಾಡಿ ಕೊಡ್ತೀವಮ್ಮ. ಇದು ಹಂಗ ಬಡ್ಕೊಡ್ಬೇಕಪ್ಪ. ಹಂಗ ಬಡ್ಕೊಡ್ಬೇಕಮ್ಮ. ಹಂಗ ಬಡ್ಕೊಡ್ತೀನಿ ನೋಡಮ್ಮ. 10 ರೂಪಾಯಿ ಆಗತ್ತಮ್ಮ. 5 ರೂಪಾಯಿ ಕೊಡ್ತೀನಿ ಮಾಡ್ಕೊಡಪ್ಪ. 5 ರೂಪಾಯಿ ಗಿಟ್ಟದಲ್ಲಮ್ಮ. ಬರ್ತದಪ್ಪ. ಇದೇನ್ ಮಾಡ್ತು ಬಡ್ಕೊಡಲ್ಲ. ಹೇಳಿ ನಾನು ನೀಟ್ ಮಾಡಪ್ಪ. ಚಲೋ ಮಾಡಿ ಒಂದಿಟ್ಟು. ನಮ್ಮ ಮನ್ಯಾಗ ಬೈತಾರ. ಏನಿಲ್ಲಪ್ಪ, ಇದು ಒಂದ ಇರೋದು ಈಗ.
ನಮ್ಮ ಬೈಲ್ಪತ್ರ ಸಮಾಜದವರು ಮೊದಲು ವ್ಯಾಪಾರ ಮಾಡಿದ್ಮೇಲೆ ಅದು ಅಡ್ಡನಿಗೆ ಸುತ್ತಿಗೆ ಅದಕ್ಕೆ ಮುಗಿದು ಕಾಳಮ್ಮ ಅಂತ ಹೇಳ್ತೀವಿ ನಾವು ಅದನ್ನ, ಅದಕ್ಕೆ ಮುಗಿದು ತಮ್ಮ ಕೆಲಸವನ್ನು ಪ್ರಾರಂಭಿಸ್ತಾರೆ. ಊರೂರು ಅಲೆದಾಡಿ ನಮ್ಮ ಅದು ಚೀಲವನ್ನ ಕೈ ಚೀಲವನ್ನು ಇಟ್ಕೊಂಡು ಊರಲ್ಲಿ ನಾವು ಸಾಮಾನು ರಿಪೇರಿ ಮಾಡಿಕೊಡಕ್ಕೆ ಬಂದಿದ್ದೇವೆ ಅಂತ ಹೇಳಿ ಮೊದಲು ಹೋಗಿ ಊರಲ್ಲೆಲ್ಲ ಪ್ರಚಾರ ಮಾಡಿ ಬರ್ತಾರೆ. ನಾವು ಬಂದಿದ್ದೇವೆ, ನಿಮ್ಗೆ ಏನಾದ್ರು ಸಾಮಾನು ಇದ್ರೆ ತಗೊಂಡ್ಬರ್ರಿ ಮಾಡಿಕೊಡ್ತೀವಿ ಅಂತ ಹೇಳಿ. ಅದ್ರ ಜೊತೆಗೆ ಮುಂದೆ ಕುತ್ಕೊಂಡು ಗಿರಾಕಿಗಳು ಅಂದ್ರೆ ಕೊಟ್ಟಂತವ್ರು ಸಾಮಾನು ಕೊಟ್ಟಂತವ್ರು ಮುಂದೆ ಕುತ್ಕೊಂಡೇ ವ್ಯಾಪಾರಗಳನ್ನ ತಮ್ಮ ಕೆಲಸವನ್ನು ಮಾಡಿಸ್ಕೊಳ್ಳುವಂಥದ್ದು. ಯಾಕಂದ್ರೆ ಏನಾದ್ರು ಮೋಸ ಮಾಡ್ತಾರೆ ಅನ್ನುವಂತಹ ಅವರ ಭಾವನೆ. ಮುಂದೆ ಕುಂತ್ಕೊಂಡು ಎಲ್ಲ ಕೆಲಸ ಮಾಡ್ತಿದ್ದಾರೆ. ಅವರು ತಮ್ಮ ಎಲ್ಲಾ ಸಾಮಾನುಗಳನ್ನು ಜೊತೆಗೆ ತೆಗೆದುಕೊಂಡು ಬಂದು ಅವರ ಮುಂದೆ ತಯಾರು ಮಾಡಿ ಕೊಡುವಂಥದ್ದು. ಸ್ವಲ್ಪ ಮಟ್ಟದ ನಿರೀಕ್ಷಣೆ ಮಾಡಬೇಕು. 5 ರೂಪಾಯಿ, 10 ರೂಪಾಯಿ, 20 ರೂಪಾಯಿ ಹಳ್ಳಿ ಊರುಗಳಲ್ಲಿ ಅಷ್ಟೇ ಕೊಡುವಂತಹ ಅವ್ರದ್ದು. ಈ ರೀತಿಯಾಗಿ ಸಾಮಾನು ಕೆಲಸ ಮಾಡುವಂತಹದ್ದು ಸೂಟ ಮಾಡ್ತೀವಿ. ಅದೇ ರೀತಿ ಬೀದಿ ಜಾತ್ರೆ ಬಸ್ ಸ್ಟ್ಯಾಂಡ್ಗಳಲ್ಲಿ ವ್ಯಾಪಾರ ಮಾಡುವಂತಹ ಸಾಮಾನುಗಳನ್ನ ಈ ರೀತಿ ಇಟ್ಕೊಂಡು ನಾವು ಊರುಗಳಲ್ಲಿ ಸುತ್ತಿ ಹಳ್ಳಿ ಊರುಗಳಲ್ಲಿ ಬೀದಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಜಾತ್ರೆಗಳಲ್ಲಿ ಸಂತೆ ಮಾರ್ಕೆಟ್ಗಳಲ್ಲಿ ನಮ್ಮ ವ್ಯಾಪಾರವನ್ನು ಮಾಡುತ್ತಿರುವಂತಹದ್ದು ದೃಶ್ಯ. ನಮ್ಮ ಕಂಟೆನಿ ಬುಲ್ಬುಲು ಕಡುವ ಮಾರು ಹಲೋ, ಈಗ ಮಾಡಿದಂತ ಕೆಲಸ ಅದು ಅಂದು. ಇಂದು ನಮ್ಮ ಜನರು ಆ ಬೀದಿ ಬದಿಯಲ್ಲಿ ಹಿತ್ತಾಳೆ ಸಾಮಾನುಗಳನ್ನ ಮತ್ತು ತಾಮ್ರದ ಸಾಮಾನುಗಳನ್ನ ಮಾರಿ ಬಹಳಷ್ಟು ಜನ ಆ ಜೀವನ ಸಾಗಿಸ್ತಾರೆ. ಮತ್ತೆಲ್ಲಾರ ಕೆಲಸ ಹುಡುಕ್ಬೇಕು. ಮತ್ತೆ ಬದ್ಲಿಕ್ಕೆ ಈ ಊರಿಲ್ಲ ಕೆಲಸ ಸ್ವಲ್ಪ ಆತು, ಇನ್ನ ಒಂದು ಊರಿಗೆ ಹೋಗೋಣ, ಮುಂದಲೂರಿಗೆ ಹೋಗೋಣ, ಮುಂದಲೂರಿಗೆ ನಮ್ಮ ಬಂದ್ ಮಾಡಬೇಕು. ಅಕ್ಕನ ಕಾಸ್ಮಿ ಕಿಚ್ಚತ್ತಲ್ಲ ಚಾಗಿ ಪೀಗುನ ಜಯಸ ಸರಿ ಜಯ ಅಚ್ಚಮ್ಮ ಜಯ ಆಯಮ್ಮ ಆತ ಹೇಳಿದ ನಮ್ಮ ಭಾಷೆಯಲ್ಲಿ, ನಮ್ಮ ಮಾತೃಭಾಷೆ ಜಗನ್ನಾಥಿ ಭಾಷೆ ನಾವು ಮಾತಾಡ್ತೀವಿ. ನಮ್ಮ ಮಾತೃಭಾಷೆಯಲ್ಲಿ ಅವ್ರು ಹೇಳಿದ್ರು, ಈ ಊರು ಮುಗಿತು, ನಮ್ಮ ಮುಂದಿನ ಊರಿಗೆ ಹೋಗಿ ನಾವು ನಮ್ಮ ವ್ಯಾಪಾರ ಉಪಜೀವನ ನಡೆಸ್ಕೊಳ್ಳೋಣ ಅಂತ ಹೇಳಿ. ಈಗ ಅವರೆಲ್ಲ ತಮ್ಮ ಸಾಮಾನುಗಳನ್ನು ಸದ್ದುಕೊಂಡು ಕತ್ತೆಯ ಮೇಲೆ ಇಟ್ಕೊಂಡು ಒಂದು ಊರಿಂದ ಮತ್ತೊಂದು ಊರಿಗೆ ಹೋಗಿ ಅಲ್ಲಿ ಉಪಜೀವನ ನಡೆಸುವಂಥದ್ದು. ಆ ಅಮ್ಮನ ಕೈಯಲ್ಲಿರುವಂತಹ ಸಾಮಾನುಗಳೆಲ್ಲವನ್ನ ಕೈಯಿಂದ ತಯಾರು ಮಾಡುವಂಥದ್ದು. ಯಾವುದೂ ಮಾರ್ಕೆಟ್ನಲ್ಲಿ ಸಿಗೋದಿಲ್ಲ. ಚಿಮಿಡ್ಗಿ, ಉಂಗುರ, ಕಾಲುಂಗುರ, ಕಾಗಲಂಗ ಇವೆಲ್ಲವೂ ಸಹಿತ ನಮ್ಮ ಸ್ವಂತ ಕೈಗಳಿಂದ ತಾಮ್ರ, ಹಿತ್ತಾಳಿ, ಕಂಚು ಇಂತಹ ವಸ್ತುಗಳಿಂದ ತಯಾರು ಮಾಡಿ ಅವರ ಉಪಜೀವನವನ್ನು ಬಸ್ ಸ್ಟ್ಯಾಂಡು ಜಾತ್ರೆಗಳಲ್ಲಿ ಮಾರಾಟ ಮಾಡುವಂತಹ ವ್ಯವಸ್ಥೆ ಈಗಲೂ ಸಹಿತ ನಮ್ಮ ಜೀವನ ಇದೇ ರೀತಿ ನಡೆಯುವಂಥದ್ದು. ಬಹಳ ಕಡಿಮೆ ಪ್ರಮಾಣದಲ್ಲಿ ನಮ್ಮ ಶಾಲೆಯ ಮಕ್ಕಳುಗಳು ಹೋಗ್ತಾ ಇರುವಂಥದ್ದು, ಬಹಳ ಕಡಿಮೆ ಪ್ರಮಾಣದಲ್ಲಿ ವಿದ್ಯಾಭ್ಯಾಸದ ಮಟ್ಟ ಇರುವಂಥದ್ದು. ಬಯಲಲ್ಲಿ ಬದುಕನ್ನು ಕಟ್ಟಿಕೊಂಡಿರ್ತಕ್ಕಂಥ ಬಯಲ್ಪತ್ತಾರ ಸಮುದಾಯದ ವ್ಯಾಪಾರಕ್ಕೆ ಹೋಗಿ ಬರ್ತ ಮಕ್ಕಳ ರೆಡಿ ಮಾಡಿ ಸ್ಕೂಲಿಗೆ ಕಳ್ಸು. ಕಡಗ, ಚಿಮಟಿಗೆ, ಉಂಗ್ರ, ತಾಮ್ರ, ಹಿತ್ತಾಳಿವ್ರಿ ತಗೊಂಡವ್ರಿ. ಇಂದು ವಾಸ್ತವದಲ್ಲಿರ್ತಕ್ಕಂಥ ಬಯಲ್ಪತ್ತಾರ ಸಮುದಾಯದ ಒಂದು ತುಣುಕು ಇಲ್ಲಿ ಮಾಡಿರೋದ್ರಿ ಕಡಗ. ಇದು ಹಾಲು ಕಡಗ ಮಕ್ಳ ಕಾಲಿಗೆ ಹಾಕದ್ರಿ. ಮಕ್ಳ ಕಾಲಿಗೆ ಹಾಕಿದ್ರೆ ಒಳ್ಳೇದ್ರಿ. ಮುಂದೆ ಸೂಲಿ ಗೀಲಿ ಬರಲ್ಲ. ಆ ರಾಗಿ ಕಡಗ ಹಾಕೋದ್ರಿಂದ ಮಕ್ಕಳಿಗೆ ವಾಯು, ವಾತ, ಚೋಟ್ ಚೋಪಾಡ್ ಯಾವ ಸಹಿತ ಬರೋದಿಲ್ಲ ಅಂತ ಹೇಳಿ ಅವ್ರು ರಾಗಿ ಕಡಗವನ್ನು ಹಾಕ್ತಾರೆ ಹುಟ್ಟಿದಂತ ಮಕ್ಕಳಿಗೆ. ಗೌರವನ ದುಡ್ಡು ಕೊಟ್ಟು ತಗೋಬೇಕು, ಹಂಗೆ ತಗೋಬಾರ್ದು. ಯಾಕೆಂತಂದ್ರೆ ಅದಕ್ಕೆ ಗೌರವ ಇರಲ್ಲ. ಈಗ ಕಿವಿಯಲ್ಲಿ ಏನಾದ್ರು ಕುಗುಳಿ ಕಟ್ಟಿಗೆ ಹಣವನ್ನ ಕೊಟ್ಟು ತಗೊಳ್ಕೋಬೇಕು. ಹಣ ಕೊಟ್ಟು ತಗೊಳ್ಳಿ, ಹಂಗೆ ತಗೊಂಡ್ಬಿಟ್ಟಿರಿ. ಹುಷಾರ್ಬೇಕು. ಚಿಮಿಟಿಗೆ ಅನ್ನುವಂತಹದ್ದು ಮುಳ್ಳನ್ನ ತೆಗೆಯುವಂತಹ ವಸ್ತು. ಕಾಲಿಗೆ ಮುಳ್ಳು ಚುಚ್ಚಿದ ಸಮಯದಲ್ಲಿ ಮುಳ್ಳನ್ನು ತೆಗೆಯಲಿಕ್ಕೆ ಕಿವಿಯನ್ನು ಕ್ಲೀನ್ ಮಾಡಾಗ ಟೂತ್ ಪಿಕ್ಸ್, ಬಟ್ ದರ್ ಇಸ್ ನೋ ಟೂತ್ ಪಿಕ್ಸ್ ಆನ್ ದೋಸ್ ಡೇಸ್. ಅದಕ್ಕೋಸ್ಕರ ನಮ್ಮ ಕೈಯಿಂದ ಮಾಡುವಂತಹ ಚಿಮಿಟಿಗಿನಲ್ಲಿ ಕಿವಿ ಕ್ಲೀನ್ ಮಾಡುವಂತಹದ್ದು ಮತ್ತು ಹಲ್ಲನ್ನು ಕ್ಲೀನ್ ಮಾಡುವಂತಹ ಹಲ್ಲುಕಡ್ಡಿ ಅಂತೇಳಿ, ಕೂಗುನ್ ಕಡ್ಡಿ ಅಂತೇಳಿ ಅವನ್ನ ನಾವೇ ಕೈಯಿಂದ ತಯಾರು ಮಾಡುವಂತಹ, ಇವತ್ತಿಗೂ ಸಹಿತ ನಾವೇ ಸ್ವಂತ ನಮ್ಮ ಕೈಯಿಂದ ತಯಾರು ಮಾಡ್ತೇವೆ. ಇಟ್ ಇಸ್ ನಾಟ್ ಅವೈಲೇಬಲ್ ಇನ್ ಮಾರ್ಕೆಟ್. ಹೋಲ್ಸೇಲ್ ಆಗಿ ಯಾವುದೂ ಮಾರ್ಕೆಟ್
ಸಿಗುವುದಿಲ್ಲ. ನಾವು ಸ್ವಂತ ನಾವು ಇದನ್ನ ತಯಾರು ಮಾಡ್ತೀವಿ ಕೈಗಳಿಂದ. ಅದೇ ಮುಗಿತು 2 minutes ಅದೇ ಮಾಡೋರಿದ್ದಾರೆ ಡ್ರೆಸ್ ಹಾಕೊಂಡ್ರೆ ಬಳ ಇದ್ದಾರೆ. ವಾಸ್ತವದ ಸ್ಥಿತಿಗತಿ ಜೀವನ ಬಹಳ ಕಷ್ಟ. ಈ ಅಲೆಮಾರಿಗಳಿಗೆ ಭಾಷೆ ಜ್ಞಾನ ಚೆನ್ನಾಗಿದೆ, ಆಗ ನಮ್ಮ ಭಾಷೆಗಳು ನಾವು ಮಾತಾಡ್ತಲ್ಲ. ಭಾಷೆ ಉಳಿವಾಗೈತೆ, ನಮ್ಮ ಬದುಕಿಗಾಗೈತೆ. ನಮ್ಮ ಭಾಷೆನ ನಾವು ನಮ್ಮ ಕೈಯಾರ ಕೊಳ್ಳತಕ್ಕಂಥ ಅಲೆಮಾರಿ ಸಮುದಾಯಗಳು ಇದನ್ನು ಜಾಗೃತಿ ತಗೋಬೇಕನ್ನೋದಕ್ಕಾಗಿ ಈ ಒಂದು ತಮ್ಮ ಭಾಷೆಯಲ್ಲಿ ಒಂದು ಕಿರುನಾಟಕದ ಮುಖಾಂತರ ಅಲೆಮಾರಿ ಸಮುದಾಯಗಳಿಗೆ ಎಚ್ಚರಿಕೆಯಾಗಿಯೂ ಮತ್ತು ಈ ಸಮುದಾಯಗಳಿಗೆ ಭಾಷೆಯನ್ನು ಬೆಳೆಸ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕಂತಂದು ಈ ಸಂದರ್ಭದಲ್ಲಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಮೌನೇಶ್ ಅವರಿಗೆ, ಅಗಿರಿಬೊಮ್ಮನಹಳ್ಳಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು. ತನ್ನ ಏನು ಅಲೆಮಾರಿ ಬಂಧುಗಳ ಬದುಕಿನ ಬಗ್ಗೆ ಬಹಳ ಅದ್ಭುತವಾಗಿ ಕಂಡಿದ್ದಾರೆ. ಆದರೂ ಸಹ ವ್ಯಾಪಾರ ಆಗಿಲ್ಲ, ವ್ಯಾಪಾರ ಮಾಡಿ ಅಲೆಮಾರಿಗೆ ಪ್ರೋತ್ಸಾಹಿಸಿ ಗೌರವಿಸಿ ಅವರ ಒಂದು ಕುಟುಂಬಕ್ಕೆ ಒಂದು ಶಕ್ತಿಯಾಗಿ ಅಂತ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ. ನಿಮ್ಮೆಲ್ಲರಿಗೂ ಸಹ ಅದರಾಗೂ ರಾಜೇಶ್ವರಿ ಶ್ರೀನಿವಾಸ್ ಅವರು ಹಗಲಿರಲು ಅಲೆಮಾರಿಗಳಿಗೆ ಸ್ಪಂದಿಸಿದ್ದಾರೆ. ಅವರು ಈ ಕಾರ್ಯಕ್ರಮ ಬರೋಕ್ಕೆ ತನ್ನದೇ ಆದಂತ ರೀತಿಯಲ್ಲಿ ಬಹಳ ಕಷ್ಟಪಟ್ಟಿರ್ತಕ್ಕಂಥವ್ರು. ಹಾಗೆ ಮಂಗಳೂರಿನ ದಕ್ಷ ಜೋಗಿ ಅವರು ತನ್ನದೇ ಆದಂತಹ ರೀತಿಯಲ್ಲಿ ಒಂದು 2 ನಿಮಿಷಗಳ ಕಾಲದ ಒಳಗಡೆ ಅವರ ವೀಣವನ್ನು ಮುಗಿಸ್ಬೇಕಾಗಿ ಕೋರ್ತಾ ಇದ್ದೀನಿ. ಈಗ ಇದು ಪ್ರತಿಯೊಂದು ಕೈಲೇ ಮಾಡ್ತೇವ್ರಿ ನಾವು. ಈಗ ನಾವು ಬೈಲ್ಪತ್ತರ್ ಸಮುದಾಯದ ಈ ತಾನೇ ಕಿರುನಾಟಕ ಮಾಡಿದಂಥವರಿಗೆ ಎಲ್ಲರಿಗೂ ಸಹ ಚಪ್ಪಾಳೆಯ ಮುಖಾಂತರ ಅವರಿಗೆ ಗೌರವಿಸಬೇಕು. ಎಲ್ಲ ಕೈಲೇ ಮಾಡೋಂಥದ್ದು ನೋಡಿ. ಪ್ರತಿಯೊಂದು ಅಲೆಮಾರಿ ಸಮುದಾಯ ಅಂತಾನೆ ನೋಡ್ತಾ ಇದ್ರಿ, ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಇದ್ರೆ. ಅದೇ ಅಲೆಮಾರಿಗಳ ವೈಶಿಷ್ಟ್ಯತೆ, ಒಂದು ಕ್ರಿಯಾಶೀಲತೆ ಅಂತಕ್ಕಂಥದ್ದು. ದಕ್ಷ ಜೋಗಿ ಮಂಗಳೂರಿನ 6ನೇ ಕ್ಲಾಸಿನ ವಿದ್ಯಾರ್ಥಿನಿ. ಆಯ್ತಾ ಸರ್? ಆಯ್ತಾ? ಸರ
ಡಾಕ್ಟರ್ ದಕ್ಷ ಜೋಗಿಯವರಿಗೆ ಮಂಗಳೂರಿನಿಂದ ಬಂದು ನಮ್ಮ ರವೀಂದ್ರ ಕಲಾಕ್ಷೇತ್ರದಲ್ಲಿ ತನ್ನದೇ ಆದಂಥ ರೀತಿಯಲ್ಲಿ ಒಂದು ಉತ್ತಮವಾದಂಥ ನುಡಿದಿರಬೇಕಂತೇಳಿ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳು. ನಮ್ಮ ಅಲೆಮಾರಿ ಒಕ್ಕೂಟ ಯಾವಾಗಲೂ ನಿಮ್ಮ ಜೊತೆಯಲ್ಲಿರುತ್ತೆ. ಎಲ್ಲರಿಗೂ ಚಪ್ಪಾಳೆ ಮುಖಾಂತರ ಅವರಿಗೆ ಗೌರವಿಸಬೇಕಾಗಿ ಕೊಡ್ತೇನೆ. ಹಾಗೆ ಶಿವಮೊಗ್ಗ ಜಿಲ್ಲೆಯ ಕಿನ್ನರಿ ಜೋಗಿ ಕೇವಲ 3 ನಿಮಿಷಗಳು ಮಾತ್ರ ತನ್ನದೇ ಆದಂಥ ವೈಶಿಷ್ಟ್ಯತೆಯನ್ನು ತೋರಿಸ್ಕೊಡ್ಬೇಕಂತ ಮಾಡ್ತಾ ಇದ್ದೀನಿ. ಇದರಲ್ಲಿ 1999ರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಗುಡ್ಡಪ್ಪ ಜೋಗಿ ಅವರು ಶಿವಮೊಗ್ಗ ಹೊಸೂರು ಇವರು ಸಹ ರಾಜ್ಯ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥವ್ರು. ಅದರ ರೀತಿಯಲ್ಲಿ ಒಳಲಿಂಗಪ್ಪನವರು ಸಹ ಕಿನ್ನರಿ ಜೋಗಿಯಲ್ಲಿ 2013ರಲ್ಲಿ ರಾಜ್ಯ ಯುವ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥವ್ರು. ಹಾಗೆ ಇವರಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಸಹ ರಾಜ್ಯ ಯುವ ಪ್ರಶಸ್ತಿಯನ್ನು ಪಡೆದು ತನ್ನದೇ ಆದಂತಹ ಶೈಲಿಯಲ್ಲಿ ಕಿನ್ನೂರಿಯನ್ನು ನುಡಿತಾ ಮತ್ತು ಜನಪದ ಸಾಹಿತ್ಯ ಕಲೆ ಸಾಂಸ್ಕೃತಿಕದಲ್ಲಿ ತನ್ನದೇ ಆದಂತಹ ವೈಚಿತ್ರ್ಯವನ್ನು ಪಡೆದಿರ್ತಕ್ಕಂಥ ಇವರೆಲ್ಲರಿಗೂ ಸಹ ನಾವು ಚಪ್ಪಾಳೆಯ ಮುಖಾಂತರ ಸ್ವಾಗತಿಸಬೇಕಾಗಿ ಕೋರ್ತಾ ಇದ್ದೇನೆ. 2 ನಿಮಿಷಗಳ ಕಾಲಾವಕಾಶ ಮಾತ್ರ. ಇನ್ನೂ ಬಹಳ ಜನ ಕಲಾವಿದರು ಬಂದಿದ್ದಾರೆ. ಸ್ನೇಹಿತರೆ, ಇದು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಕಾಲಭೈರವ ಜೋಗಿ ಕಲಾ ತಂಡ ಸಾಗರ ಹೊಸೂರು ಗುಡ್ಡಪ್ಪ ಜೋಗಿ ಮತ್ತು ತಂಡದವರು ಈಗ 3 ನಿಮಿಷದ ಅವಕಾಶ ನಮಗಿದೆ. ದಯವಿಟ್ಟು ಮಧ್ಯದಲ್ಲಿ ಯಾರು ಗದ್ದಲಾಗಲಾಟೆ ಮಾಡದೆ ನಮ್ಮ ಚಿಕ್ಕ ಕಲೆಗೆ ನಿಮ್ಮ ದೊಡ್ಡ ಕಲೆಯನ್ನು ಕೊಡಿ ಅಂತ ಕೇಳ್ಕೊಳ್ತಾ ನಮ್ಮ ಕಾರ್ಯಕ್ರಮ ಪ್ರಾರಂಭ ಮಾಡ್ತೀವಿ. ಶಿವಶಂಭೋ ಲಿಂಗ ನಾನೇ ನಂದಿಲ್ಲ ಬಾರು, ಶಿವಶಂಭೋ ಲಿಂಗ ನಾನೇ ನಂದಿಲ್ಲ ಬಾರು, ನಂದಿಲ್ಲ ಬಾರು ಎಂದು ನಿನಗಾಗಿಲ್ಲ ಗೈರು, ನಾನೇ ನಂದಿಲ್ಲ ಬಾರು ಎಂದು ನಿನಗಾಗಿಲ್ಲ ಗೈರು, ಇಂದು ಈ ಕಂದಗ ತೋರು, ಇಂದು ಈ ಕಂದಗ ತೋರು, ತನ್ನೇ ನಿನ್ನ ಪಾದವತಾರು, ನಾನೇ ನಂದಿಲ್ಲ ಬಾರು, ಶಿವಶಂಭೋ ಲಿಂಗ ನಾನೇ ನಂದಿಲ್ಲ ಬಾರು, ಸಾಯೋದ್ಯಾಕೆ ಕಷ್ಟ ನಷ್ಟ ಯಾರಿಗೆ ಬೇಕು, ಹುಟ್ಟಿ ಸಾಯೋದ್ಯಾಕೆ ಕಷ್ಟ ನಷ್ಟ ಯಾರಿಗೆ ಬೇಕು, ಒಟ್ಟಿಗೊಬ್ಬ ಶರೀರ ನರಕೋ, ಒಟ್ಟಿಗೊಬ್ಬ ಶರೀರ ನರಕೋ, ಕಷ್ಟ ಅಲ್ಲಿ ಬರ್ತೇನೆ ಕರಕೋ, ನಾನೇ ನಂದಿಲ್ಲ ಬಾರು, ಶಿವಶಂಭೋ ಲಿಂಗ ನಾನೇ ನಂದಿಲ್ಲ ಬಾರು, ಮಣ್ಣು ಮಣ್ಣು ಸುಳ್ಳು ಒಟ್ಟು ನಮ್ಮ ಬಾಳೆವ ಜೊಳ್ಳು, ಮಣ್ಣು ಮಣ್ಣು ಸುಳ್ಳು ಒಟ್ಟು ನಮ್ಮ ಬಾಳೆವ ಜೊಳ್ಳು, ಮರೆತು ನಾನು ಆದೆ ಮರಣ, ಮರೆತು ನಾನು ಆದೆ ಮರಣ, ಮರೆತು ಹಿಡಿದು ಕರೆಯರ ಮರಣ, ನಾನೇ ನಂದಿಲ್ಲ ಬಾರು, ಶಿವಶಂಭೋ ಲಿಂಗ ನಾನೇ ನಂದಿಲ್ಲ ಬಾರು, ಶರಣರ ಸಂಘ ಮರೆತು ನಾನು ಆದೆನು ಮಂಗ, ಶರಣರ ಸಂಘ ಮರೆತು ನಾನು ಆದೆನು ಮಂಗ, ತಿಳಿಯಲಿಲ್ಲ ಸುಡುಗರ ಸಂಘ, ತಿಳಿಯಲಿಲ್ಲ ಸುಡುಗರ ಸಂಘ, ಗುರುವಿನಿಂದ ಹತ್ತಿದ ತುಂಗ, ನಾನೇ ನಂದಿಲ್ಲ ಬಾರು, ಶಿವಶಂಭೋ ಲಿಂಗ ನಾನೇ ನಂದಿಲ್ಲ ಬಾರು, ಶಿಶುನಾಳ ಸಾಧು ಸಂತರ ಮ್ಯಾಳ, ಶಿಶುನಾಳ ಸಾಧು ಸಂತರ ಮೇಳ, ಗುರು ಗೋವಿಂದ ವಜ್ರದ ಹರಳ, ಗುರು ಗೋವಿಂದ ವಜ್ರದ ಹರಳ, ಶರೀಪ ಬಾಳ ಸರಳ, ನಾನೇ ನಂದಿಲ್ಲ ಬಾರು, ಶಿವಶಂಭೋ ಲಿಂಗ ನಾನೇ ನಂದಿಲ್ಲ ಬಾರು, ಶಿವಶಂಭೋ ಲಿಂಗ ನಾನೇ ನಂದಿಲ್ಲ ಬಾರು. ಅಲ್ಪ ಸಮಯದಲ್ಲಿ ತನ್ನದೇ ಆದಂತಹ ರೀತಿಯಲ್ಲಿ ಚೆನ್ನಾಗಿ ಉತ್ತಮವಾಗಿ ಸೊಗಸಾಗಿ ಆಡಿರುವಂತಹ ಒಳಲಿಂಗಪ್ಪ ಮತ್ತು ಗುಡ್ಡಪ್ಪ ಅವರ ಟೀಮ್ಗೆ ಹೃತ್ಪೂರ್ವಕವಾಗಿ ಅಭಿನಂದನೆಗಳು. ಅವರಿಗೆ ಇವರೆಲ್ಲರೂ ಸಹ
ರಾಜ್ಯ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ. ಹಾಗೆ ಈಗ ತಾನೇ ನಾವು ಎಲ್ಲವೂ ಕಲೆ ಸಂಸ್ಕೃತಿ ಅಂತದಿಂತ ಅಂತ ಎಲ್ಲ ಐತೆ, ಆದ್ರೆ ನಾನೇ ಕಮ್ಮಿನ ಅಂತ ಹೇಳಿ ಕರಾಟೆಯಲ್ಲಿ ನಮ್ಮನ್ನ ಯಾರಾದ್ರೂ ಹೊಡೆಯಕ್ಕೆ ಬಂದ್ರೆ, ನಮ್ಮನ್ನ ಯಾರು ಎದುರಿಸಕ್ ಬಂದ್ರೆ ನಮ್ಗೆ ರಕ್ಷಣೆ ಮಾಡಲು ಬಂದಿರ್ತಕ್ಕಂಥ ದೇವರಾಜ್ ಮತ್ತು ದೇವರಾಜ ಮತ್ತು ಮುತ್ತಮ್ಮ ಬೈಲ್ಪತ್ತಾರ್ ಉತ್ತರಾಜ್ ಅಂತ ಹೇಳಿ. ದೇವರಾಜ್ ಮತ್ತು ಮುತ್ತಮ್ಮನವರು ನಮ್ಮನ್ನ ರಕ್ಷಣೆ ಮಾಡಕ್ಕೆ ಇವರು ಸಹ ಕಾದಿದ್ದಾರೆ. ಶ್ರೀನಿವಾಸ ರಾಜೇಶ್ವರಿ ಮಕ್ಕಳಾದ ಕರಾಟೆ ಕಲ್ತರಿಗೂ ಕಲಿಲಾರ್ದಿಗೂ ಏನು ಪ್ರಯೋಜನ ಐತೆ ಅಂತ ರಕ್ಷಣೆ ಹೇಗೆ ಮಾಡ್ಕೊಂತೀರ ಅಂತ ಬೈಕ್ ಕೈಯಾಗ ತಗೊಳ್ರಮ್ಮ, ಕೈಯಾಗ ತಗೊಳ್ರಿ, ಕೈಯಾಗ ತಗೊಳ್ರಿ. ಕರಾಟೆ ಆಮೇಲೆ ಮಾಡೋದ್ರಿ, ಇದು ಬೇರೆ. ಬೈಕಿಗೆ ಬಂದು ಮಾತಾಡ್ಬೇಕು, ಮಾತಾಡೋದು ಏನಿತ್ತು ಕೈ ಬಿಡ್ರಿ. 2 ನಿಮಿಷಗಳಲ್ಲಿ ಮುಗಿಸ್ಬೇಕು. ಕರಾಟೆ ಕಿಂಗ್ ಅವರು ಇಟ್ಟಿಗೆ ಪಟ್ಟಿಗೆ ತರಬೇಕಾಗಿತ್ತು, ಹಂಗೆ ಬಂದಿರಿ. ಬಿಡ್ರಿ. ಕಲಿಲಾರ್ದವ್ರು ಅಂತ ಕಲ್ತಾರ. ಇವಾಗ ನೆಕ್ಸ್ಟ್ ಅಟ್ಯಾಕ್ ಏನ್ ಮಾಡ್ತೀವಿ ಅಂತ ಹೇಳಿ ಇವರು ಕೇವಲ ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಸಹ ಭಾಗಿಯಾಗಿ ಅವಲ್ಲಿ ಬ್ಲಾಕ್ ಬೆಲ್ಟ್ ಅನ್ನ ಪಡೆದುಕೊಂಡು ನಮ್ಮ ಸಮಾಜದ ಕೀರ್ತಿಯನ್ನು ತಂದಿರ್ತಕ್ಕಂಥವ್ರು. ಇವರು ಕೇವಲ ಚಿತ್ರದುರ್ಗ, ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ನಮ್ಮ ದೇವರಾಜ್ ಅವರು, ಮುತ್ತಮ್ಮನವರು ನಮ್ಮನ್ನ ರಕ್ಷಣೆ ಮಾಡಕ್ಕೆ ಈಗಲಿಂದಲೇ ಸಜ್ಜಾಗಿದ್ದಾರೆ. ಅವರಿಗೆ ಚಪ್ಪಾಳೆ ಮುಖಾಂತರ ಗೌರವಿಸಬೇಕಾಗಿ ಕೋರ್ತಾ ಇದ್ದೀನಿ. ಅದು ನಮ್ಮ ಬೈಲ್ಪತ್ತ ಸಮುದಾಯದ ನಮ್ಮ ಶ್ರೀನಿವಾಸ್ ಅವರ ಮಕ್ಕಳು ಮತ್ತು ಲಾಸ್ಟ್ ಕಿಡ್ನಾಪ್ ಮಾಡಕ್ಕಾರ ಹೇಗೆ ರಕ್ಷಣೆ ಮಾಡ್ಕೊಂತೀರಾ ಅಂತ ಹೇಳಿ ಧನ್ಯವಾದಗಳು. ದೇವರಾಜ್ ಅವರಿಗೆ, ಮುತ್ತಮ್ಮನವರಿಗೆ ತುಂಬ ಹೃದಯ ಧನ್ಯವಾದಗಳು. ಯಾಕೆಂತಂದ್ರೆ ಸ್ವಲ್ಪ ಸಮಯವನ್ನು ಉತ್ತಮವಾದಂತ ರೀತಿಯಲ್ಲಿ ಬೆಳೆಸ್ಕೊಂಡಿದ್ದಾರೆ. ಕಥಾ ತೋರಿಸ್ತಾರೆ ನೋಡ್ರಿ, ಕಥಾ ಮಾಡ್ತಾರೆ. ಕಥಾ ಎಷ್ಟೋ ವಿಚಾರಗಳು ನಮಗೆ ಗೊತ್ತೇ ಇಲ್ಲ, ಏನಿಲ್ಲ, ಇಲ್ಲಿ ಬಂದಾಗಲೇ ಗೊತ್ತಾಗಿದ್ ನೋಡಿ. ಅದಕ್ಕೆ ಹೇಳೋದು, ಅಲೆಮಾರಿಗಳು ಒಟ್ಟುಗೂಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾರೆ ಅಂತ. ಇವತ್ತು ಮುಂದಿನ ದಿನಗಳಲ್ಲಿ ಅಲೆಮಾರಿಗಳ ಇವತ್ತು ಕಾರ್ಯಕ್ರಮ ಆಗಿರ್ತಕ್ಕಂಥದ್ನ ಇಡೀ ರಾಜ್ಯಾದ್ಯಂತ ಎಲ್ಲದೂ ಇದಾದ್ರೆ ಬಸ್ದಾಯಿ ಕಥಾ ನೋಡ್ರಿ, ಇದ್ರ ಕಥಾದ ಹೆಸರು ಕೂಡ ಇದಾವೆ. ಎದುರಾಳಿಗಳು ಅದಾವ ಅಂತೇಳಿ ಹುಯ್ಯ ಮಾಡ್ಕೊಂಡು ಹೊಡಿಯಂತ ಮುಷ್ಟಿ ಎದುರಾಳಿಗಳನ್ನ ಯಾವ ರೀತಿ ಹೊಡಿಬಹುದು, ಹೆಂಗೆ ಅನ್ನೋದ್ರ ಬಗ್ಗೆ ಬಹಳ ಅದ್ಭುತವಾಗಿ ತೋರಿಸ್ತಾ ಇದ್ದಾರೆ ದೇವರಾಜ್ ಮತ್ತು ಮುತ್ತಮ್ಮ. ಚಪ್ಪಾಳೆ ಮುಖಾಂತರ ಅವರಿಗೆ ಗೌರವಿಸ್ಬೇಕು. ಅಲೆಮಾರಿಗಳು ಯಾವುದ್ರಲ್ಲೂ ಏನು ಕಮ್ಮಿ ಇಲ್ಲ, ಎಲ್ಲದರಾಗೂ ತನ್ನದೇ ಆದಂಥ ವೈಶಿಷ್ಟ್ಯತೆಯನ್ನು ಹೊಂದಿರತಕ್ಕಂಥವ್ರು. ಇದಕ್ಕೆಲ್ಲದನ್ನೂ ಸಹ ಈ ತರ ಪ್ರತಿಬಿಂಬಿಸಬೇಕು, ನಮ್ಮ ಅಲೆಮಾರಿಗಳೆಲ್ಲ ಒಟ್ಟುಗೂಡಿಸ್ಬೇಕಂತ ಹೊರಟಂತ ಏಕೈಕ ವ್ಯಕ್ತಿ ಅಂತಂದ್ರೆ ನಮ್ಮ ಕೆ ರವೀಂದ್ರ ಶೆಟ್ಟಿ ಸರ್ ಅವರು. ರವೀಂದ್ರ ಶೆಟ್ಟಿ ಸರ್ ಅವರು ಈ ತರ ಕಾರ್ಯಕ್ರಮ ಮಾಡದೇ ಇದ್ರೆ ಎಲ್ಲಿ ತಾನೇ ನಮ್ಮ ಪ್ರತಿಭೆಗಳು ಗೊತ್ತಾಗ್ತಿತ್ತು. ವೀಣೆ ಎಲ್ಲಿ ನುಡಿಸ್ತಾ ಇದ್ರು, ಮಕ್ಕಳು ಹಾಡೆಲ್ಲಿ ಹೇಳ್ತಾ ಇದ್ರು, ಭರತನಾಟ್ಯ ಎಲ್ಲಿ ಮಾಡ್ತಾ ಇದ್ರು, ಯಾವೂ ಆಗ್ತಿರ್ಲಿಲ್ಲ. ಇವರೆಲ್ಲರಿಗೂ ಸಹ ಹೃತ್ಪೂರ್ವಕವಾಗಿ ಅಭಿನಂದನೆಗಳು. ದೇವರಾಜ್ ಮತ್ತು ಮುತ್ತು ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಅವರಿಗೆ ಅಭಿನಂದನೆಗಳು. ಹಾಗೆ ಎಲ್ಲದೂ ಅಷ್ಟೇ, ನಾವು ಕಮ್ಮಿನ ರಾಜಕೀಯದವರಿಗೂ, ಸೌಕರ್ಯರಿಗೂ, ಬಡವರು ಎಲ್ಲರಿಗೂ ಸಹ ಶಾಸ್ತ್ರ ಹೇಳಿ ನಮ್ಮದೇ ಆದಂತ ಮಕ ನೋಡಿ ಅವರು ಅದನ್ನ ಬುದ್ಧಿವಾದಿಗಳ ಅಂತವ್ರು, ಅವರ ಜಾತಕವನ್ನು ನುಡಿಯುವಂತವ್ರು, ಮತ್ತೆ ಗಿಣಿ ಶಾಸ್ತ್ರವನ್ನ ಅದೇ ಅದಕ್ಕೆ ಹೇಳ್ತಾ ಇದ್ದೀನಿ ಸರ್. ಅದೇ ರಾಜಕಾರಣಿಗಳಿಗೆಲ್ಲ ಕ್ಲೀನಾಗಿ ಹೇಳ ಅಂತಾರೆ ಇವ್ರಿ ಅಂತ ಹೇಳ್ತಾ ಇದ್ದೀನಿ. ನೀವು ಅಷ್ಟರಿಗೆ ಅಲ್ಲಿ ಬಂದ್ಬಿಟ್ರಿ. ರಾಜಕಾರಣಿಗಳು ಬಿಳೆ ಬಟ್ಟೆ ಹಾಕಿದವರಿಗೆ ನಿಮ್ಮ ಟೋಟಲಿ ನಿಮ್ದೇನು ಅನ್ನೋದ್ರ ಬಗ್ಗೆ ವಿಸ್ತಾರವಾಗಿ ಗಿಣಿ ಶಾಸ್ತ್ರವನ್ನು ಹೇಳ್ಬಿಟ್ಟು ಅವ್ರನ್ನ ಮನವೊಲಿಸ್ಕೊಂಡು ಅವ್ರಿಗೆ ಒಂದು ತನ್ನ ರೀತಿಯಲ್ಲಿ ಹೇಳ್ಬಿಟ್ಟು ಅವರಿಗೆ ನಿಮ್ಮ ಮುಂದಿನ ಭವಿಷ್ಯದಲ್ಲಿ ಈ ರೀತಿ ಇದೆ ಅಂತಕ್ಕಂಥ ತೋರ್ಸ್ಪಡಿಸಕ್ಕ ಬಂದಿರತಕ್ಕಂಥ ಗೋಂದಳಿ ಸಮಾಜದ ಬಂಧುಗಳಿಗೆ ನಾವು ಚಪ್ಪಾಳೆಯ ಮುಖಾಂತರ ಅಭಿನಂದಿಸಬೇಕು. ಗಿಣಿ ಶಾಸ್ತ್ರ ನಾನು SLC ಇದ್ದಾಗ ಹೋಗ್ತಾ ಇದ್ದೆ, ರಸ್ತೆ ಬದಿಯಲ್ಲಿ ಇದ್ದಾಗ ಗಿಣಿ ಶಾಸ್ತ್ರ ಇರ್ತಾ ಇದ್ರು. ನೋಡಪ್ಪ ಬಾರಪ್ಪ ಅಂತಿದ್ರು, ಹಿಂಗ್ ಆಗ್ತಾ ಇದ್ರು. ಹಾಕಿದಾಗ ನಮ್ಮ ಕೈಲಿ ಅವಾಗ 5 ರೂಪಾಯಿ 10 ರೂಪಾಯಿ ಕೊಡ್ತಾ ಇದ್ವಿ. ಈಗ ತುಕಾರಾಮ್ ಶಾಸ್ತ್ರಿ ಸರ್ ಎಷ್ಟು ಕೊಡ್ತೀರಿ ಸರ್?
ಈಗ ಶಾಸ್ತ್ರ ಕೇಳಕ್ ಹೋಗ್ಬಿಟ್ಟು ನೆಕ್ಸ್ಟ್ ಇದು ಮಾಡ್ಬೇಕಾಗತ್ತೆ. ಇವತ್ತು ನಮ್ಮ ಸೌಮ್ಯ ಮೇಡಮ್ ಅವ್ರ ಬರ್ತಡೇ ಇದೆ ನೋಡಪ್ಪ. ಮುಂದಿನ ದಿನಗಳಲ್ಲಿ ನಮ್ಮ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ಜಯಪ್ರಕಾಶ್ ಹೆಗಡೆ ಸರ್ ಅವರು ಬಂದರೆ ಅವರಿಗೆ ಎದ್ದು ನಿಂತು ಚಪ್ಪಾಳೆ ಮುಖಾಂತರ ಗೌರವಿಸಬೇಕು. ಅಲೆಮಾರಿ ಬಂಧುಗಳಿಗೆ ಶಕ್ತಿಯಾಗಿ ಇರುವಂತಹ ಜಯಪ್ರಕಾಶ್ ಹೆಗಡೆ ಸರ್ ಅವರು ಅಲೆಮಾರಿಗಳಿಗೆ ಒಂದು ನಮ್ಮ ಜಯಪ್ರಕಾಶ್ ಹೆಗಡೆ ಸರ್ ಅವರು ದಯಮಾಡಿ ವೇದಿಕೆ ಮೇಲೆ ಆಗಮಿಸಬೇಕಾಗುತ್ತೆ. ನಮ್ಮ ಏನು ವೇಷಧಾರಿಗಳು ಜೋಗಿ ಸಮಾಜದವರು ಇದ್ದಾರೆ, ಅವರು ಅವ್ರನ್ನ ಸ್ವಾಗತಾರಂತ ನೋಡ್ತಾರಂತ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ನೋಡ್ತೀರಾ ಸರ್ ನೈಜ ಚಿತ್ರೀಕರಣ. ಓಕೆ, ಗೊಂದಲಿ ಸಮಾಜದ ರೈತರು ಸಹ ಸ್ವಾಗತ ಮಾಡಿ. ಸರ್ ಹಲೋ ಸರ್, ಗೊಂದಲಿ ಸಮಾಜ ಬಾಂಧವರು ಸ್ವಾಗತ ಮಾಡಬೇಕು. ಆಯ್ತು, ಓಕೆ. ಅಲ್ಲೇ ಅದಕ್ಕೆ ಸುಮ್ಮನೆ ಅಲ್ಲೇ ಕೂತ್ಕೊಂಡು ನೋಡ್ತೀವಿ ಬಂದು ಆಮೇಲೆ ಬರ್ತೀವಿ. ಈಗ ತಾನೇ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಆಗಿರ್ತಕ್ಕಂಥ ನಮ್ಮ ಜಯಪ್ರಕಾಶ್ ಹೆಗಡೆ ಸರ್ ಅವರು ಬಂದಿದ್ದಾರೆ. ಅವರಿಗೆ ಸ್ವಾಗತಿಸಲು ಜೋಗಿ ಸಮಾಜದ ವೇಷಧಾರಿಗಳು ಅವರನ್ನ ಸ್ವಾಗತಿಸಲಿದ್ದಾರೆ. ಮಂಜು ಅವರೇ, ಮುಂದಿನ ಭವಿಷ್ಯದಲ್ಲಿ ಏನಾಗ್ತೀಯ ಅನ್ನೋದನ್ನ ಗಿರಿಶಾಸ್ತ್ರದಲ್ಲಿ ಕೇಳಪ್ಪ. ರಾಜಕಾರಣದಲ್ಲಿ ನಮ್ಮ ರವೀಂದ್ರ ಶೆಟ್ಟಿ ಸರ್ ಅವರು ಇದ್ದಾರೆ, ಅದಕ್ಕೆ ನಮ್ಮ ಸೌಮ್ಯ ಮೇಡಮ್ನವರು ಸಹಕರಿಸಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂತ ನೀನು ದಯಮಾಡಿ ಗೊಂದಲಿ ಸಮಾಜದ ಗಿರಿಶಾಸ್ತ್ರಜ್ಞರು ಹೇಳ್ಬೇಕು. ಗೊಂದಲಿಯ ಒಂದು ಕುಲವೃತ್ತಿ ಬುಡುಬುಡಿಕಿ, ಗಿಣಿಶಾಸ್ತ್ರ ಹೇಳೋದು, ಕವದಿ ಒಲೆಯೋದು. ಗೋಂದಲಿ, ಬುಡುಬುಡಿಕಿ, ಜೋಶಿ, ಕಿಳ್ಳಿ ಖ್ಯಾತ ಮತ್ತು ಕಟುಬು, ಬುಂಡೆ ಬಸ್ತ ಈ ಎಲ್ಲ ಸಮಾಜಗಳು ಮಹಾರಾಷ್ಟ್ರದ ಒಂದು ಮರಾಠಿ ಸಂಸ್ಕೃತಿಯಿಂದ ಬಂದಿರತಕ್ಕಂಥದ್ದು. ಶಿವಾಜಿ ಮಹಾರಾಜರ ಕಾಲದಲ್ಲಿ ಈ ವೃತ್ತಿಗಳು ತುಂಬಾ ಪ್ರತೀತಿಯಾಗಿತ್ತು. ಕೆಲವೊಬ್ರು ಬುಡುಬುಡಿಕೆ ತಗೊಂಡು ಹೋಗ್ತಾ ಇದ್ರು ಮತ್ತು ಕೆಲವೊಬ್ರು ಗಿರಿಶಾಸ್ತ್ರ ಹೇಳ್ತಾ ಇದ್ರು, ಕೆಲವೊಬ್ರು ಬೆಂಬಲಿಗರ ಕಥೆ ಆಡ್ತಾ ಇದ್ರು. ಇದರಿಂದ ಮಹಾರಾಜರಿಗೆ ಒಂದು ಗುಪ್ತಾಚಾರವನ್ನಿಂದ ಈ ಮೊಘಲರು 13-14ನೇ ಶತಮಾನದಲ್ಲಿ ಮೊಘಲರಿಂದ ನಾವು ಅವರಿಂದ ದೌರ್ಜನ್ಯಕ್ಕೊಳಪಡ್ತಾ ಇರ್ತಕ್ಕಂಥ ಜನರನ್ನ ಈ ಒಂದು ವೇಷಭೂಷಣಗಳಿಂದ ರಕ್ಷಣೆ ಮಾಡ್ತಿದ್ರು. ಮತ್ತು ಬ್ರಿಟಿಷರು ಕೂಡ ಏನಿದೆ ಈ ಸಮುದಾಯಗಳನ್ನ ಏನಿದೆ ಒಂದು ಕ್ರಿಮಿನಲ್ ಟ್ರೈಬ್ ಆಕ್ಟ್ ಅಲ್ಲಿ 1881ರಲ್ಲಿ ಈ ಎಲ್ಲಾ ಸಮುದಾಯಗಳಿಗೆ ಒಂದು ಅಪರಾಧಿ ಬುಡಕಟ್ಟು ಎಂದು ಘೋಷಿಸಲ್ಪಟ್ಟಿದ್ರು. ಹೇಳಿ ಗಿರಿಶಾಸ್ತ್ರ ಕೇಳಿದ್ರಪ್ಪ, ಕೇಳಿ. ನಿಮ್ಮ ಹೆಸರು ಸರ್? ಚಂದ್ರಯ್ಯ ಬಿವಿ ಅವರಿಗೆ ಜ್ಯೋತಿಷ್ಯ ನೋಡಿ. ಚಂದ್ರಯ್ಯ ಬಿವಿ ಅವ್ರದ್ದು ಶಾಸ್ತ್ರ, ಟೈಮ್, ಭವಿಷ್ಯ ಹೇಗಿದೆ ಅವ್ರದ್ದು, ಲಕ್ಷ್ಮಿ ಬಗ್ಗೆ, ಮನೆ ಬಗ್ಗೆ, ಜೀವನದ ಬಗ್ಗೆ, ಟೈಮ್ ಒಳ್ಳೇದೇ ಕೆಟ್ಟದೇ ಹೇಗಿದೆ ನೋಡು. ಇದೇ ಕರೆಕ್ಟು ಆಗಿದೆ ಮಂಜು ನಮ್ತರ ಅವರು. ಚಂದ್ರಯ್ಯ ಅಂತ ಹೆಸರಿಡಿದ್ರಲ್ಲ ಅಣ್ಣವ್ರೆ, ಎಲ್ಲರೂ ಮುಂಚೆ ಗಿರಿಶಾಸ್ತ್ರ ಕೇಳಿದ್ರೆ ಇದೇ ಪ್ರಶ್ನೆ ಕೇಳ್ತಾ ಇರೋದು. ಜೋರಾಗಿ ಹೇಳಿ ನೋಡಪ್ಪ. ಅಲೆಮಾರಿಗಳು ಯಾಕೆ ಬರ್ದಿಲ್ಲ? ರವೀಂದ್ರ ಶೆಟ್ಟಿ ಸರ್ ಇದಾರೆ, ಅವ್ರ ಶಾಸ್ತ್ರ ಹೇಳ್ರಿ, ಕರ್ಕೊಂಡೋಗಿ. ನಾವು ಇವಾಗಲೇ ಮೊದಲನೇ ಶಾಸ್ತ್ರ ಕೇಳ್ತಾರೆ, ಗಿರಿಶಾಸ್ತ್ರ ಕೇಳ್ತಾ ಇರೋದು. ಚಂದ್ರಯ್ಯ ಅವರೇ, ನಿಮ್ಮ ಹೆಸರು ಪ್ರಕಾರ ಹೇಳಿ. ಇಡೀ ರಾಜ್ಯ ತುಂಬಾ ರವೀಂದ್ರ ಶೆಟ್ಟಿ ಅಲೆಮಾರಿ ಅಲ್ಲ ಅಂತಾರೆ. ಆದ್ರೆ ಅಲೆಮಾರಿಗಳ ಜೊತೆಗೆ ಎಷ್ಟು ಚೆನ್ನಾಗಿ ಹೊಂದಾಣಿಕೆಗೆ ಒಂದು ಕುಟುಂಬದ ಸದಸ್ಯರ ತರ ಇದಾರೆ ಅಂತಂದ್ರೆ ಇಲ್ಲಿ ನೋಡ್ಬೇಕಾಗಿದೆ. ನೋಡ್ರಿ, ಗೋಂದಳಿ ಸಮಾಜದವರು, ಗಿರಿಶಾಸ್ತ್ರ ಹೇಳುವಂತವ್ರು ನಮ್ಮ ಸೌಮ್ಯಕ್ಕೆ ನಮ್ಮ ರಾಜಕೀಯದಲ್ಲಿ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೋಬೇಕು, ಉತ್ತಮವಾದಂತ ರೀತಿಯಲ್ಲಿ ಹೇಳ್ಬೇಕು. ಸ್ವಲ್ಪ ಚಂದ್ರಯ್ಯ ಅಂತ ಹೆಸರು ಹೇಳಿದ್ರಲ್ಲ ಅಣ್ಣವ್ರೆ, ಮಾನ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾದಂಥ ಸನ್ಮಾನ್ಯ ಜಯಪ್ರಕಾಶ್ ಹೆಗಡೆ ಸಾಹೇಬರಲ್ಲಿ ನಾನು ಒಂದು ವಿನಂತಿ ಮಾಡ್ಕೋತೀನಿ.
ಇವತ್ತು ಕರ್ನಾಟಕ ಸರ್ಕಾರ, ಭಾರತ ಸರ್ಕಾರ ಒಂದು ಫಾರೆಸ್ಟ್ ಆಕ್ಟ್ ತಂದು ಇಂಥ ವೃತ್ತಿಗಳನ್ನ ಹತ್ತಿಕ್ಕುವಂತ ಕೆಲಸ ಮಾಡಿದೆ. ಯಾಕಂದ್ರೆ ಅದರ ಮೇಲೆ ಬದುಕು ಇದು ಒಂದು ರಕ್ಷಣೆ ಆಗಬೇಕು. ತಾವು ಯಾವ ರೀತಿ ಸರ್ಕಾರಕ್ಕೆ ನಮ್ಮ ಬಗ್ಗೆ ಒಂದು ಕಾಳಜಿ ತೋರಿಸ್ತೀರಿ, ಅದರ ಬಗ್ಗೆ ನಾನು ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊತೀನಿ. ಇದರಲ್ಲಿ ಹಾವಾರ ಆಟ ಆಡೋರು ಬರ್ತಾರೆ, ಗಿಡಿಶಾಸ್ತ್ರ ಹೇಳೋರು ಬರ್ತಾರೆ, ಮತ್ತು ಕೋಲೆ ಬಸವ ಮತ್ತು ಕರಡಿ ಆಟ ಆಡಿಸೋರು ಬರ್ತಾರೆ. ಇವತ್ತು ಎಲ್ಲದನ್ನೂ ಒಂದು ನಶಿಸಿ ಹೋಗ್ತಾ ಇದೆ. ಇದನ್ನು ಉಳಿವಿಗಾಗಿ ಏನಾದರೂ ಒಂದು ಪ್ರಯತ್ನ ಮಾಡಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ತೀನಿ. ಅಧ್ಯಕ್ಷರಿಗೆ ಅಭಿನಂದನೆಗಳು. ಚಂದ್ರಯ್ಯ ಅವರೇ, ನಿಮ್ಮ ಹೆಸರು ಮೇಲಿಂದ ಶಿವ ಪಾರ್ವತಿ ದೇವರು ಬಂದಿದೆ. ತುಂಬಾ ಸ್ವಾಭಿಮಾನಿದವರು ನೀವು. ಹೌದು. ನಾವು ಕೆಟ್ಟು ಹೋದ್ರು ಇನ್ನೊಬ್ಬರಿಗೆ ಕೆಟ್ಟದ್ದು ಮಾಡ್ಬೇಕನ್ನೋದು ಕೆಟ್ಟ ಭಾವನೆ ಇಲ್ಲ. ಕಷ್ಟ ಸುಖ ಏನೇ ಬಂದ್ರು ದೇವ್ರ ಮೇಲೆ ಭಾರ ಹಾಕೊಂಡ್ ಬಂದ್ಬಿಟ್ಟಿದ್ರ. ಅಷ್ಟೇ ಶ್ರಮಿಜೀವಿ, ಕಷ್ಟದಲ್ಲಿ ಬೆಳೆದವರು, ಕಷ್ಟದಲ್ಲಿ ಬಂದವರು. ಕಷ್ಟ ಅಂತೇಳಿ ಒಬ್ಬರಿಗೆ ಸಾಲ ಮುರಿದು ಗುಲಾಬ್ ಮುರಿದು ಜೀವನ ಮಾಡ್ಕೊಂಡೇನು ಬಂದಿಲ್ಲ. ಇಲ್ಲ ಅಂದವ್ರು ನೀವು ಸಹಾಯ ಮಾಡಿದ್ರೆ ನಿಮಗೆ ಯಾರು ಸಹಾಯ ಮಾಡೋರಿಲ್ಲ. ದೈವ ಹಣೆ ಬಾರದಲ್ಲಿ ಅನ್ನ ಬಟ್ಟೆ ಮಾನ ಮರದೆ ಗೌರವಕ್ಕೇನು ಕಮ್ಮಿ ಇಲ್ಲ. ಎಲ್ಲೂ ಹೋದ್ರೂ ಭಗವಂತ ತುತ್ತು ಪ್ರಸಾದ ಕೊಟ್ಟೆ ಕೊಡ್ತಾನೆ. ಏನೇ ಕೆಲಸ ಮಾಡೋ ಸ್ವಲ್ಪ ನಿಧಾನ ಮಾಡಿ ಒಳ್ಳೆಯದು. ಕೇಳಿದ್ದೀಗ ನಿಮ್ಮ ಹೆಲ್ತ್ ಆರೋಗ್ಯ ಬಗ್ಗೆ, ಲಕ್ಷ್ಮಿ ವಿಚಾರ ಬಗ್ಗೆ, ಮುಂದೆ ನಮ್ಮ ಭವಿಷ್ಯ ಟೈಮ್ ಹೇಗಿದೆ ಅಂತ. ಇಷ್ಟೇನ ಬೇರೆನ ಕೇಳ್ತಾ ಇರೋದು? ಸದ್ಯ ಟೈಮ್ ಎಲ್ಲ ತುಂಬ ಚೆನ್ನಾಗಿದೆ. ದೈವ ಹಣೆ ಬಾರದಲ್ಲಿ ಅನ್ನಕ್ಕೆ ಬಟ್ಟೆಗೆ ಏನೂ ಕೊರತೆ ಇಲ್ಲ. ಸಂಕ್ರಾಂತಿ ಅಂತ ಕಳೆದ್ರೆ ಒಳ್ಳೆಯದು. ಅವ್ರು ಹೇಳೋ ವಿಷಯ ಸತ್ಯನ ಸುಳ್ಳು ಸರ್? ಸತ್ಯ. ಸಾಹೇಬ್ರದ್ದು ಒಂದು ಸ್ವಲ್ಪ ಹೇಳಪ್ಪ. ರವೀಂದ್ರ ಸಾಹೇಬ್ರು ನೆಕ್ಸ್ಟ್ ಮಂಗಳೂರು ಕ್ಷೇತ್ರದಿಂದ MLA ಆಗಿ ಇಲ್ಲ ಏನು ಹೆಸರು? ನಿಮ್ಮ ವಿಚಾರದಲ್ಲಿ ಸ್ವಲ್ಪ ಅಣ್ಣವ್ರೆ ಹೆಸರು? ಹೆಸರು ರವೀಂದ್ರ ಅವ್ರದ್ದು ಶಾಸ್ತ್ರ ಟೈಮ್ ಹೇಗಿದೆ ನೋಡು. ರವೀಂದ್ರ ಅವ್ರದ್ದು ವಿಚಾರ ಪ್ರಶ್ನೆ ಅದೃಷ್ಟ ಹೇಗಿದೆ ಅವ್ರದ್ದು? ರವಿ ಅವರೇ, ನಿಮ್ಮ ಹೆಸರಿಗೆ ತುಲಾ ರಾಶಿ ಚಿತ್ತ ನಕ್ಷತ್ರ ಆಗುತ್ತೆ. ರಾಶಿ ನಕ್ಷತ್ರ ಪ್ರಕಾರ ಶನಿ ಗುರು ಎಲ್ಲ ತುಂಬ ಚೆನ್ನಾಗಿದ್ದೇನೆ. ಈಗ ಒಂದು 3 ನಾಮ ದೇವ್ರ ಯಾತ್ರೆ ಮಾಡಿ ಬಂದರೆ ಒಳ್ಳೇದು. ಮಾಡಿದ್ರಾ? ಮಾಡಿ ಬಂದರೆ ಒಳ್ಳೇದಿದೆ. ರಾಧಾಕೃಷ್ಣ ದೇವರು ಬಂದಿದೆ. ಕಂಡು ಜಾಗದಲ್ಲಿ ಶಾಸ್ತ್ರ ಕೇಳಿ ಕೈ ತೋರಿಸ್ಬೇಡಿ. ಟೈಮ್ ಬಂದರೆ ಗಿಡಿ ಶಾಸ್ತ್ರ ಕೇಳಿ ಒಳ್ಳೇದು. ಕೈಯಲ್ಲಿ ಅನ್ನ ರೇಖೆ ಚೆನ್ನಾಗಿದೆ, ಅನ್ನಕ್ಕೇನು ಕೊರತೆ ಇಲ್ಲ, ಒಳ್ಳೇದಿದೆ. ಒಂದು 9 ಗುರುವಾರ ಹಸುಗೆ ಬಾಣ ತಿನ್ನಿಸಿ ಒಳ್ಳೇದಾಗುತ್ತೆ. ರವೀಂದ್ರ ಶೆಟ್ಟಿ ಸರ್ ಅವರಿಗೆ ಗುರುಬಲ ಬಹಳ ಇದೆ ಅಂತ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಉತ್ತಮ ಸ್ಥಾನಕ್ಕೆ ಹೋಗಿ ಅಂತ ಹೇಳ್ಬಿಟ್ಟು ನಾನು ಅವರಿಗೆ ಇದು ಮಾಡ್ತೀನಿ. ಗಿರಿಶಾಸ್ತ್ರವನ್ನು ಮಾಡಿರ್ತಕ್ಕಂಥ ಗೊಂದಲಿ ಸಮಾಜದ ಬಂಧುಗಳಿಗೆ ಹೃದಯಪೂರ್ವಕವಾಗಿ ಅಭಿನಂದನೆಗಳು. ಅವರಿಗೆ ಚಪ್ಪಲೆ ಮುಖಾಂತರ ಗೌರವಿಸಬೇಕಾಗಿ ಕೋರ್ತಾ ಇದ್ದೀನಿ. ಈಗ ವಿಚಾರ ಸಂಕಿರಣ ಕಾರ್ಯಕ್ರಮ ಪ್ರಾರಂಭವಾಗಲಿದೆ. ದಯಮಾಡಿ ಲಕ್ಷ್ಮಣ ಕಂಗಟ್ಟೆ ಅವರು ಬಂದಿದ್ದಾರೆ. ಅವರದ್ದು ನಿಮ್ಮ ಇರುವಿಕೆ ಗೌರವಿಸಿದಂತೆ ಲಕ್ಷ್ಮಣ ಕಂಗಟ್ಟೆ ರವೀಂದ್ರ ಶೆಟ್ಟಿ ಸಾರಿಗಾಗಿ ಬರೆದಂತ ಹಾಡು. ಬಡವರ ಬಂದಿವರು ನಮ್ಮ ಅಲೆಮಾರಿಗೆ ಬೆಳಕಿವರು, ಬಡವರ ಬಂದಿವರು ನಮ್ಮ ಅಲೆಮಾರಿಗೆ ಬೆಳಕಿವರು. ಶ್ರೀ ಕೆ ರವೀಂದ್ರ ಶೆಟ್ಟಿಯವರು ನಮ್ಮ ಗೌರವ ಅಧ್ಯಕ್ಷರಿವರು. ಶ್ರೀ ಕೆ ರವೀಂದ್ರ ಶೆಟ್ಟಿಯವರು ನಮ್ಮ ಗೌರವ ಅಧ್ಯಕ್ಷರಿವರು. ರಾಜ್ಯ ಸಂಚಾರ ಕೈಗೊಂಡವರು, ಜಿಲ್ಲೆಗೆ ಹೋರಾಟವರು. ರಾಜ್ಯ ಸಂಚಾರ ಕೈಗೊಂಡವರು, ಜಿಲ್ಲೆಗೆ ಹೋರಾಟವರು. ಶ್ರೀ ಕೆ ರವೀಂದ್ರ ಶೆಟ್ಟಿಯವರು ನಮ್ಮ ಗೌರವ ಅಧ್ಯಕ್ಷರಿವರು. ಶ್ರೀ ಕೆ ರವೀಂದ್ರ ಶೆಟ್ಟಿಯವರು ನಮ್ಮ ಗೌರವ ಅಧ್ಯಕ್ಷರಿವರು. ಅಲೆಮಾರಿಗಳಿಗೆ ಬೆಳಕು ತೋರುವವರು, ನಮ್ಮ ಅಲೆಮಾರಿಗಳಿಗೆ ಬೆಳಕು ತೋರುವವರು. ಗುಡಿಸಲು ಮುಕ್ತಿ ನೀಡುವೆನೆಂದು ಧೈರ್ಯ ತುಂಬಿದವರು, ಟೆಂಟು ಗುಡಿಸಲು ಮುಕ್ತಿ ನೀಡುವೆನೆಂದು ಧೈರ್ಯ ತುಂಬಿದವರು. ಶ್ರೀ ಕೆ ರವೀಂದ್ರ ಶೆಟ್ಟಿಯವರು ನಮ್ಮ ಗೌರವ ಅಧ್ಯಕ್ಷರಿವರು. ಶ್ರೀ ಕೆ ರವೀಂದ್ರ ಶೆಟ್ಟಿಯವರು ನಮ್ಮ ಗೌರವ ಅಧ್ಯಕ್ಷರಿವರು. ಅಲೆಮಾರಿಗಳಿಗೆ ಬೆಳಕು ತೋರುವವರು, ನಮ್ಮ ಅಲೆಮಾರಿಗಳಿಗೆ ಬೆಳಕು ತೋರುವವರು. ಬಡವರ ಬಂದಿವರು ನಮ್ಮ ಅಲೆಮಾರಿಗೆ ಬೆಳಕಿವರು, ಬಡವರ ಬಂದಿವರು ನಮ್ಮ ಅಲೆಮಾರಿಗೆ ಬೆಳಕಿವರು. ಶ್ರೀ ಕೆ ರವೀಂದ್ರ ಶೆಟ್ಟಿಯವರು ನಮ್ಮ ಗೌರವ ಅಧ್ಯಕ್ಷರಿವರು. ಶ್ರೀ ಕೆ ರವೀಂದ್ರ ಶೆಟ್ಟಿಯವರು ನಮ್ಮ ಗೌರವ ಅಧ್ಯಕ್ಷ
ಅಲೆಮಾರಿಗಳಿಗೆ ಬೆಳಕು ತೋರುವವರು, ನಮ್ಮ ಅಲೆಮಾರಿಗಳಿಗೆ ಬೆಳಕು ತೋರುವವರು, ನಮ್ಮ ಅಲೆಮಾರಿಗಳಿಗೆ ಬೆಳಕು ತೋರುವವರು. ಧನ್ಯವಾದ. ಧನ್ಯವಾದಗಳು. ಈಗ ನಮ್ಮ ಜಯಪ್ರಕಾಶ್ ಹೆಗಡೆ ಸರ್ ಅವರು ವೇದಿಕೆ ಮೇಲೆ ಆಗಮಿಸಬೇಕು. ಹಾಗೂ ಕಲಾಭಿಮಾನಿಗಳು ದಯಮಾಡಿ ವೇದಿಕೆಯ ಮುಂಭಾಗದಲ್ಲಿ ಇರಬೇಕು, ಯಾರು ಸಹ ಗೊಂದಲಕ್ಕೀಡಬಾರದು. ಈಗ ವಿಚಾರ ಸಂಕಿರಣ ಕಾರ್ಯಕ್ರಮ ಅಲೆಮಾರಿ ಬದುಕು ಅಂದು, ಅದರ ಬಗ್ಗೆ ಡಾಕ್ಟರ್ ಆನಂದಪ್ಪ BH ಜೋಗಿ ಅವರು ಅಸಿಸ್ಟೆಂಟ್ ಪ್ರೊಫೆಸರ್ ಕರ್ನಾಟಕ ಜನಪದ ವಿಶ್ವವಿದ್ಯಾಲಯ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಈಗ ನೆಕ್ಸ್ಟ್ ಅಲೆಮಾರಿಯ ಬದುಕು ಇಂದು ಅಂತಕ್ಕಂಥದ್ದು ಪ್ರೊಫೆಸರ್ ಡಾಕ್ಟರ್ M ಗುರುಲಿಂಗಯ್ಯನವರು, ಮಾಜಿ ಸದಸ್ಯರು, ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ, ಕರ್ನಾಟಕ ಸರ್ಕಾರ, ಬೆಂಗಳೂರು. ಇವರು ನೆಕ್ಸ್ಟ್ ಅಲೆಮಾರಿಗಳ ಬದುಕು ಮುಂದು ಗುರುತಿಸಿದವರು ಅಲೆಮಾರಿಗಳನ್ನು ಡಾಕ್ಟರ್ ಶುಭಾ ಮಾಡುವಂತೆ ಅವರು ಮೂವರು ಸಹ ವೇದಿಕೆ ಮೇಲೆ ಬರಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತೀನಿ. ಅಲೆಮಾರಿಗಳನ್ನು ಗುರುತಿಸಿದವರು ಇವರೇನೆ ನಮ್ಮ ರವೀಂದ್ರ ಶೆಟ್ಟಿ ಸಾರ. 31 ಜಿಲ್ಲೆಗಳಿಗೋಗಿ ಬಡವರ ಕಷ್ಟ ಸ್ಪಂದಿಸಿದವರ, 31 ಜಿಲ್ಲೆಗಳಿಗೋಗಿ 31 ಜಿಲ್ಲೆಗಳಿಗೋಗಿ ಬಡವರ ಕಷ್ಟ ಸ್ಪಂದಿಸಿದವರ, ಕತ್ತಲಲ್ಲಿರುವ ಅಲೆಮಾರಿಗಳಿಗೆ ಬೆಳಕಿಗೆ ತರುವವರ, ಕತ್ತಲಲ್ಲಿರುವ ಅಲೆಮಾರಿಗಳಿಗೆ ಬೆಳಕಿಗೆ ತರುವವರ, ಇವರೇ ನಮ್ಮ ರವೀಂದ್ರ ಶೆಟ್ಟಿ ಸಾರ. ಎಷ್ಟೇ MLA MP ಗಳು ಬಂದರು ಬಡವರ ಕಷ್ಟ ಸ್ಪಂದಿಸಲಿಲ್ಲ. ಎಷ್ಟೇ MLA MP ಗಳು ಬಂದರು ಬಡವರ ಕಷ್ಟ ಸ್ಪಂದಿಸಲಿಲ್ಲ. ಎಷ್ಟೋ ತಲೆಮಾರುಗಳಿಂದಲೂ ಗಂಜಿಗಾಗಿ ದುಡಿಯುವುದು ಬಡವರು ಬಿಡಲೇ ಇಲ್ಲ. ಎಷ್ಟೇ ರಾಜಕಾರಣಿಗಳು ಬಂದರು ನೋಡು ಇವರಂಗೆ ಕೆಲಸ ಮಾಡಲೇ ಇಲ್ಲ. ಅಲೆಮಾರಿ ಕಷ್ಟಕ್ಕೆ ಕೊನೆ ಐತಾ ಇಲ್ಲ, ದೇವರೇ ನೀನು ಹೇಳಲೇ ಇಲ್ಲ. ಅಲೆಮಾರಿ ಕಷ್ಟಕ್ಕೆ ಕೊನೆ ಐತಾ ಇಲ್ಲ, ದೇವರೇ ನೀನು ಹೇಳಲೇ ಇಲ್ಲ. ದೇವರೇ ನೀನು ಹೇಳಲೇ ಇಲ್ಲ, ದೇವರೇ ನೀನು ಹೇಳಲೇ ಇಲ್ಲ. ಧನ್ಯವಾದಗಳು. ಈಗ ಜಯಪ್ರಕಾಶ್ ಹೆಗಡೆ ಸರ್ ಅವರು ಕಲಾವಿದರ ಜೊತೆಗೆ ಒಂದು ಫೋಟೋ ದಯಮಾಡಿ ಪ್ಲೀಸ್. ಸಾಂಗ್ ತಡೆಯುವ
ಯಾಕೋ ಕೊಡ ಫೋಟೋ ಕಟ್ಕೊಳ್ತಾ ಸರ್ ಸಂಗೆ ಯಾಕೋ ಈಗ ನಮ್ಮ ಅಲೆಮಾರಿಗಳ ಒಕ್ಕೂಟದ ವತಿಯಿಂದ ನಮ್ಮ ಜಯಪ್ರಕಾಶ್ ಹೆಗಡೆ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರು ಈಗ ತಾನೇ ನಮ್ಮ ಜನಪದ ಕಲಾವಿದರ ಜೊತೆಗೆ ಬಹಳ ಉತ್ತಮವಾದಂಥ ರೀತಿಯಲ್ಲಿ ಬಾಂಧವ್ಯ ಅವರು ಈ ಒಕ್ಕೂಟದ ಉದ್ದೇಶಿಸಿ ಮಾತಾಡಬೇಕಾಗಿ ಕೋರ್ತಾ ಇದ್ದೀನಿ. ಜಯಪ್ರಕಾಶ್ ಹೆಗಡೆ ಸರ್ ಅವರು ಅಲೆಮಾರಿಗಳ ಕುರಿತು ಎರಡು ಮಾತಾಡಬೇಕಾಗಿ ಕೋರ್ತೀನಿ. ಯಾಕೆಂದ್ರೆ ಆಯೋಗದ ಅಧ್ಯಕ್ಷರು ನಮ್ಮ ಅಲೆಮಾರಿ ಬಂಧುಗಳಿಗೆ ಒಂದು ಮುಂದಿನ ದಿನಗಳಲ್ಲಿ ಒಂದು ದಿಕ್ಸೂಚಿ ಆಗುವಂತಹ ನಿಟ್ಟಿನಲ್ಲಿ ಅವರು ಎರಡು ಮಾತಾಡಬೇಕಾಗಿ ಕೋರ್ತಾ ಇದ್ದೀನಿ. ಎಲ್ಲರೂ ಸಹ ವೇದಿಕೆಯನ್ನು ಬೇಗ ನಿರ್ಗಮಿಸಬೇಕು. ಗೌರವಾನ್ವಿತರು ಎರಡು ಮಾತನಾಡಲಿದ್ದಾರೆ. ಗೊಂದಲಿ ಸಮಾಜದಲ್ಲಿ ಇರ್ತಕ್ಕಂಥ ಅವರು ಅವರ ಕೈಯಲ್ಲಿ ಮಾಡಿರ್ತಕ್ಕಂಥವನ್ನ ಕೆಲವುಗಳನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ, ತಗೊಳ್ತಾ ಇದ್ದಾರೆ. ಕಿವಿಯಲ್ಲಿ ಇಟ್ಕೊಳ್ಳೋದು, ಉಂಗುರ, ಮತ್ತೆ ಕೈಗೆ ಹಾಕೊಳ್ತಕ್ಕಂಥದ್ದು, ಇನ್ನು ಬೇರೆ ಬೇರೆ ವಿವಿಧ ರೀತಿಯಲ್ಲಿ ಇರ್ತಕ್ಕಂಥವು ಆಭರಣಗಳು ಯಾವ ರೀತಿ ಇದೆಯೋ ಅದೇ ರೀತಿ ಅವನೇ ಕರಕುಶಲ ಕೌರವಿಗಳು ತರ ಎಲ್ಲ ಕೆಲಸಗಳನ್ನು ಮಾಡಿದ್ದಾರೆ. ಈಗ ಜಯಪ್ರಕಾಶ್ ಹೆಗಡೆ ಸರ್ ಅವರು ಎರಡು ಮಾತಾಡಬೇಕಾಗಿ ಕೋರ್ತಾ ಇದ್ದೀನಿ. ವೇದಿಕೆಯನ್ನು ಬಿಟ್ಕೊಡ್ಬೇಕು ದಯಮಾಡಿ ಎಲ್ಲರೂ, ಇನ್ನು ಸಮಯದ ಅಭಾವ ಇದೆ. ರವೀಂದ್ರ ಶೆಟ್ಟಿ ಸರ್ ಅವರು ಅಲೆಮಾರಿಗಳನ್ನು ಒಟ್ಟುಗೂಡಿಸುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಅವರಿಗೆ ನಿಮ್ಮ ಸಹಕಾರ ಆಶೀರ್ವಾದ ಯಾವಾಗಲೂ ಇರಲಿ, ಅಲೆಮಾರಿಗಳ ಆಶೀರ್ವಾದ ಇರಲಿ ಅಂತ ಹೇಳ್ತೀನಿ, ಭಾವಿಸ್ತಾ ಇದ್ದೀನಿ. ದಯಮಾಡಿ ಬನ್ನಿ. ಹಿಂದಿನ ಅಲೆಮಾರಿ ನಿಗಮದ ಅಧ್ಯಕ್ಷರು ಮಿತ್ರರಾದ ರವಿ ಶೆಟ್ಟಿ, ನಮ್ಮ ಕರ್ನಾಟಕ ರಾಜ್ಯ ಹಿಂದುಳಿದ ಆಯೋಗದ ಹಿಂದಿನ ಸದಸ್ಯರಾದಂಥ ಪ್ರೊಫೆಸರ್ ಗುರುಲಿಂಗಯ್ಯ ಅವರೇ, ವೇದಿಕೆ ಮೇಲೆ ಕುಳಿತಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ ಹಾಗೂ ನೆನೆದ ಅಲೆಮಾರಿ ಸಮುದಾಯದ ಬಂಧುಗಳೇ, ಈಗಾಗಲೇ ಬಂದಾಗ ಹಲವಾರು ಸಮಸ್ಯೆಗಳನ್ನ ಕೂತಾಗಿ ಹೇಳಿದರು. ಇದೆ ನಾನು ಹೇಳಿದೆ, ಒಂದು ದಿವಸ ಕಚೇರಿಗೆ ಬನ್ನಿ, ಚರ್ಚೆಯನ್ನು ಮಾಡೋಣ. ಯಾಕಂದ್ರೆ ಕೆಲವು ಸಮಸ್ಯೆಗಳು ಸಂವಿಧಾನಬದ್ಧವಾದದ್ದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗಿದೆ. ಆದರೆ ಅತಿ ಹಿಂದುಳಿದ ಜಾತಿಗಳ ಪ್ರವರ್ಗ ಒಂದರಲ್ಲಿ ತಾವೇನಿದ್ದೀರಿ, ಅದರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರ ಅಷ್ಟು ಸೌಲಭ್ಯಗಳು ತಮಗಿಲ್ಲ. ಆದರೆ ಉಳಿದ ಹಿಂದುಳಿದ ವರ್ಗಗಳಿಗಿಂತ ಸ್ವಲ್ಪ ಜಾಸ್ತಿ ಕೊಟ್ಟಿದ್ದಾರೆ. ಆದರೆ 95 ಜಾತಿಗಳಿಗೆ 4% ಮೀಸಲಾತಿ ಇರುವಂಥದ್ದು. ಅದರಲ್ಲಿ ನಾನು ಅನೇಕ ಬಾರಿ ಇದರ ಬಗ್ಗೆ ಚರ್ಚೆ ಮಾಡಿದ್ದೇನೆ. ನಿಮ್ಮಲ್ಲಿ ಇದ್ದಂಥ ಸಮುದಾಯಗಳಿಗೆ ಹೆಚ್ಚಿನವರಿಗೆ ಮೀಸಲಾತಿ ಸೌಲಭ್ಯ ಇದೆ ಅನ್ನೋದು ಗೊತ್ತಿಲ್ಲ, ಕೆಲವರಿಗೆ ಗೊತ್ತಿದೆ, ಪಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡುವಂಥ ವ್ಯವಸ್ಥೆ ಪ್ರಥಮವಾಗಿ ಆಗಬೇಕಾಗ್ತದೆ. ಮತ್ತೆ 95 ಜಾತಿಗಳಲ್ಲಿ ಯಾವ ಯಾವ ಜಾತಿಗಳು ಹೆಚ್ಚಿನ ಸೌಲಭ್ಯವನ್ನು ಪಡಿತಾ ಇದ್ದಾರೆ, ಮತ್ತೆ ಯಾವ ಜಾತಿಗೆ ಇನ್ನೂ ಮೀಸಲಾತಿಯ ಸೌಲಭ್ಯ ಸಿಕ್ಕಿಲ್ಲ, ಅದನ್ನ ಪ್ರತ್ಯೇಕ ಮಾಡಿದರೆ ಯಾವ ರೀತಿ ಬದಲಾವಣೆ ತರಬಹುದು ಅಂತ ಚರ್ಚೆಯನ್ನು ಮಾಡಬೇಕಾಗ್ತದೆ. ತಮ್ಮ ಮುಖಂಡರು ನಮ್ಮ ಕಚೇರಿಗೆ ಬಂದರೆ ಒಂದು ದಿನವನ್ನು ನಿಗದಿಪಡಿಸಿ ಇದರ ಬಗ್ಗೆ ಸಂಪೂರ್ಣ ಚರ್ಚೆ, ಬೇರೆ ಬೇರೆ ವಿಷಯ ಬಗ್ಗೆ ಅಲ್ಲ, ಕೇವಲ ಅಲೆಮಾರಿ ಸಮುದಾಯದ ಬಗ್ಗೆ ಚರ್ಚೆಯನ್ನು ಮಾಡಿ ಸರ್ಕಾರಕ್ಕೆ ವರದಿಯನ್ನು ಕೊಡುವಂತ ವ್ಯವಸ್ಥೆಯನ್ನು ಮಾಡ್ತೇವೆ ಅಂತ ಈ ಒಂದು ಕಾರ್ಯಕ್ರಮವನ್ನ ಪ್ರಾಯಶಃ ಗಿರಿಶಾಸ್ತ್ರ ನಾವು ಚಿಕ್ಕದಿಗೆ ನೋಡ್ತಾ ಇದ್ದಿದ್ದನ್ನೆಲ್ಲ ಜೋಗಿ ಸಮಾಜ ಅವ್ರದ್ದು ಬುಡಬಡಿಕೆ ನೋಡ್ತಾ ಇತ್ತು. ಆದರೆ ಬಹಳ ವರ್ಷಗಳ ನಂತರ ಪುನಃ ಇದನ್ನು ನೋಡ್ಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೀನಿ. ನಮ್ಮೆಲ್ಲರಿಗೂ ನನ್ನ ಕೃತಜ್ಞ ಅಭಿನಂದನೆಗಳು. ನಿಮ್ಮ ಒಂದು ಅಲೆಮಾರಿ ಮತ್ತು ಅರೆ ಅಲೆಮಾರಿ
ಒಂದು ಜನಾಂಗದ ಈ ಒಂದು ಸಮಾವೇಶದಲ್ಲಿ ಏನು ಚರ್ಚೆ ನಡೀತದೆ, ಯಾಕಂದ್ರೆ ಹಿಂದಿನ ಸದಸ್ಯರು ಬಂದಿದ್ದಾರೆ ಗುರುವಿಂಗನವರು, ತಮ್ಮ ತಮ್ಮ ಮುಖೇನ ಈ ಚರ್ಚೆ ನಡೆದು ತಾವು ಸಹ ಇವರೊಟ್ಟಿಗೆ ಕಚೇರಿಗೆ ಬಂದರೆ ಅಥವಾ ಪ್ರತ್ಯೇಕವಾಗಿ ನಮ್ಮ ಹತ್ರ ಬಂದು ಚರ್ಚೆಯನ್ನು ಮಾಡಿದರೆ, ಯಾಕಂದ್ರೆ ಅವರೇ ಸೋಷಿಯಾಲಜಿಸ್ಟ್, ಅದೇ ಸ್ವಲ್ಪ ಮಾಹಿತಿಯನ್ನು ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ತಮಗೆ. ಒಟ್ಟಿಗೆ ಕೂತು ಚರ್ಚೆಯನ್ನು ಮಾಡುವಂತ ಹೇಳ್ತಾ ತಮ್ಮ ಈ ಒಂದು ಸಮಾವೇಶ ಯಶಸ್ವಿ ಮಾತ್ರ ಅಲ್ಲ, ಇಲ್ಲಿ ಮೂಡಿ ಬಂದ ಸಮಸ್ಯೆಗಳ ಏನು ಅರ್ಥವನ್ನು ಮಾಡಿಕೊಂಡಿದ್ದೀರಿ ಅದರ ಮಾಹಿತಿನ ನಮ್ಮ ಆಯೋಗ ಕೊಟ್ಟಾಗ ಪ್ರೊಫೆಸರ್ ಗುರುವಿಂಗನವರು ಅದನ್ನ ತಾವು ಸ್ವತಃ ಬನ್ನಿ ಒಟ್ಟು ಚರ್ಚೆಯನ್ನು ಮಾಡೋಣ ಅಂತ ಹೇಳ್ತಾ ಸರ್ಕಾರಕ್ಕೆ ಯಾವ ರೀತಿಯ ವರದಿಯನ್ನು ಕೊಡ್ಬೋದು ಅಂತಲೂ, ಯಾಕಂದ್ರೆ ನಿಮ್ಮ ಅನುಭವ ಇದೆ ಹಿಂದಿನ ಆಯೋಗದಲ್ಲಿದ್ದಂಥದ್ದು, ನಾವೆಲ್ಲರೂ ಕೂತು ಅದರ ಬಗ್ಗೆ ಒಂದು ವರದಿಯನ್ನು ಸರ್ಕಾರಕ್ಕೆ ಕಳಿಸುವ ವ್ಯವಸ್ಥೆ ಮಾಡೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ವಂದಿಸಿ ಈ ಒಂದು ತಮ್ಮ ಸಮಾವೇಶ ಯಶಸ್ವಿಯಾಗಲಿ ಅಂತ ಹಾರೈಸ್ತಾ ನಾನು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಜಯಪ್ರಕಾಶ್ ಹೆಗಡೆ ಸರ್ ಅವರು ನಮಗೆ ಉತ್ತಮವಾದಂತ ರೀತಿಯಲ್ಲಿ ಅವರಿಗೆ ಸನ್ಮಾನ ನಮ್ಮ ರವೀಂದ್ರ ಶೆಟ್ಟಿ ಸರ್ ಅವರ ನೇತೃತ್ವದಲ್ಲಿ ದಯಮಾಡಿ ಈಗ ಸನ್ಮಾನಿತರಾಗಿರ್ತಕ್ಕಂಥ ನಮ್ಮ ಜಯಪ್ರಕಾಶ್ ಹೆಗಡೆ ಸರ್ ಅವರಿಗೆ ಸನ್ಮಾನವನ್ನು ಮಾಡುವಂತಹ ರವೀಂದ್ರ ಶೆಟ್ಟಿ ಸರ್ ಅಭಿನಂದನೆಗಳು. ಹಾಗೆ ಈಗ ಗೌರವ ಸಮರ್ಪಣೆ ತೆಗೆದುಕೊಂಡತಕ್ಕಂಥವರು ನಯನ ಅವರು ಚಿತ್ರದುರ್ಗ, ನಯನ, ಆಮೇಲೆ ಪ್ರಶಾಂತ್ ಎಳವಾರ್, ಚೈತ್ರ ಮೈಲಗಡಗ, ಪ್ರವಳಿಕಾ, ವೈಶಾಲಿ ಅವರು ದಯಮಾಡಿ ಬರಬೇಕು. ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥವರು ನಯನ ಅವರು, ಪ್ರವಳಿಕಾ, ಚೈತ್ರ ಮೇಡಮ್ ಅವರು, ಮತ್ತೆ ವೈಶಾಲಿ ಅವರು, ದಕ್ಷ ಜೋಗಿ ಅವರು, ನಿಖಿಲ್ ಮತ್ತು ಐಶ್ವರ್ಯ. ಶುರು ಮಾಡದ? ಹಲೋ ಹಲೋ ಬ್ರದರ್ ಸ್ವಾಮಿ. ವೈಶಾಲಿ ಅವರು, ದಕ್ಷ ಜೋಗಿ ಅವರು. ಆಯ್ತು, ಗದ್ದಲಾಗಬಾರ್ದು. ಆಯ್ತು ಆಯ್ತು ಕೂಲಾಗಲಿ ಕೂಲಾಗಲಿ, ಸ್ವಲ್ಪ ಸೈಲೆಂಟ್ ಇರಲಿ, ಸೈಲೆಂಟ್. ಆಯ್ತು ಸರ್, ಆಯ್ತು. ನಿಮ್ಗೆ ಅವಕಾಶ ಇದೆ ಬೇಕಾದಷ್ಟು. ಹೋಗ್ರಿ ಮೇಡಮ್. ಚೈತ್ರ ಮೇಡಮ್ ಅವರು, ಪ್ರವಳಿಕಾ ಅವರು, ವೈಶಾಲಿ ಅವರು, ಇವರು ರಾಜ್ಯ ಮಟ್ಟಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಲೇಷ್ಯಾದಲ್ಲಿ ಒಂದು ಸ್ಥಾನವನ್ನು ಪಡೆದು ನಮ್ಮ ಭಾರತವನ್ನ ಒಂದು ಹಂತಕ್ಕೆ ತಂದಿರ್ತಕ್ಕಂಥವ್ರು. ಹಾಗೆ ಅಥ್ಲೆಟಿಕ್ಸ್ ನಲ್ಲಿ ಪ್ರವಳಿಕಾ ಅವರು ಸಹ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿರ್ತಕ್ಕಂಥವ್ರು. ಐಶ್ವರ್ಯ ಮತ್ತು ನಿಖಿಲ್ ಅವರು ಸಹ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಭಾರತದಿಂದ ಮಲೇಷ್ಯಾದಲ್ಲಿ ಮೊದಲನೇ ಮತ್ತು ಎರಡನೇ ಬಹುಮಾನ ಪಡೆದಿರ್ತಕ್ಕಂಥವರು ಐಶ್ವರ್ಯ ಮತ್ತೆ ಲಿಖಿತ್ ಅವರಿಗೆ ಹೃತ್ಪೂರ್ವಕವಾಗಿ ಅಭಿನಂದನೆಗಳು. ಹಾಗೆ ನಯನಾ ಜೋಗಿ ಅಂತ ಅವರು ಮಂಗಳೂರಿನಲ್ಲಿ ಕ್ರೀಡೆಯಲ್ಲಿ ತನ್ನದೇ ಆದಂತಹ ವರ್ಚಸ್ಸು ತಗೊಳ್ಳಿಲ್ವ. ಡಾಡ್ಜ್ ಬಾಲ್ ಚಾಂಪಿಯನ್, ರಾಷ್ಟ್ರೀಯ ಮಟ್ಟದ ಡಾಡ್ಜ್ ಬಾಲ್ ಚಾಂಪಿಯನ್ಶಿಪ್ ನಲ್ಲಿ ತನ್ನದೇ ಆದಂತಹ ರೀತಿಯಲ್ಲಿ ಭಾರತವನ್ನು ಪ್ರದರ್ಶಿಸಿದ್ದಾರೆ. ನಿಖಿಲ್ ಅವರು ಬರ್ತಾ ಇದೆ. ನಯನಾ ಜೋಗಿ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಹಾಗೆ ಪ್ರವಳಿಕಾ ಅವರು ಸಹ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬರ್ತಾ ಇರ್ತಕ್ಕಂಥವರು. ಕರಾಟೆಯಲ್ಲಿ ಪ್ರವಳಿಕಾ ಜೋಗಿ ಅವರು ಸಹ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಂದಿರತಕ್ಕಂಥವರು. ಐಶ್ವರ್ಯ ವೈಶಾಲಿ ಅವರು ಸಹ ಮಲೇಷ್ಯಾದಲ್ಲಿ ಕಳೆದ 15 ದಿವಸಗಳ ಹಿಂದೆ ಅವರು ಭಾರತ ದೇಶವನ್ನು ಪ್ರತಿನಿಧಿಸಿ ಪ್ರಥಮ ಸ್ಥಾನವನ್ನು ಪಡೆದ. ಅವರೆಲ್ಲರಿಗೂ ಸಹ ನೀವು ಪ್ರೋತ್ಸಾಹ ಚಪ್ಪಾಳೆಯ ಮುಖಾಂತರ ಗೌರವಿಸಬೇಕು. ಅವರ ತಂದೆ ತಾಯಿಗಳಿಗೆ ಹೃತ್ಪೂರ್ವಕವಾಗಿ ಅಭಿನಂದನೆಗಳು. ಕ್ರೀಡೆಯಲ್ಲಿ, ಸಮಾಜದಲ್ಲಿ, ಸೇವೆಯಲ್ಲಿ, ಜನಪದೆಯಲ್ಲಿ, ಕರಾಟೆಯಲ್ಲಿ ಮತ್ತೆ ಎಲ್ಲಾ ರೀತಿಯಲ್ಲೂ ಸಹ ತನ್ನದೇ ಆದಂತಹ ವರ್ಚಸ್ಸನ್ನು ಮತ್ತು ಭಾರತವನ್ನು ಪ್ರತಿನಿಧಿಸಿ ಉತ್ತಮ ಸಾಧನೆಗೈದಂತಹ ಮಕ್ಕಳಿಗೆ ಗೌರವಿಸಬೇಕಾಗಿ ತಮ್ಮಲ್ಲಿ ಹೃತ್ಪೂರ್ವಕವಾಗಿ ಅಭಿನಂದನೆಗಳು ಸತ್ಯ. ಬಿಬಿಎಂಪಿ ಸದಸ್ಯರಾದ ಮಂಜುನಾಥ್ ಸರ್ ಅವರು ಬಂದಿದ್ದಾರೆ.
ಬಸವರಾಜ್ ಸರ್ ಅವರು ಬಂದಿದ್ದಾರೆ, ಅವರಿಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ರಂಗರಾಮಯ್ಯ ಸರ್ ಅವರು ಬಂದಿದ್ದಾರೆ, ಅವ್ರಿಗೂ ಸಹ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ರಾಷ್ಟ್ರ ಮಟ್ಟ ರಾಜ್ಯ ಮಟ್ಟ ಇವರಿಬ್ಬರು ಕಳಿಸ್ಬೇಕು, ಇವರಿಬ್ಬರು ಕರಾಟೆಯಲ್ಲಿ. ನಿಮ್ಮ ಡ್ರೆಸ್ ಚೇಂಜ್ ಮಾಡಿಬಿಟ್ಟೆ. ಅಕ್ಕಬಲ್ ಜಯಪ್ರಕಾಶ್ ರೆಡ್ಡಿ ಸರ್ ಸನ್ಮಾನ ಮಾಡ್ತಾರೆ. ಹಾಕೊಂಬರ್ತೀಯ? ಹೋಗಿ ಬೇಗ ಹಾಕೊಂಬ ಜಲ್ದಿ. ಅರ್ಧ ಕೈ ತಲ್ಪಲ್ಲಿ ಕರಾಟೆ ಅವರು ನೀವು ಕರಾಟೆ ತೋರ್ಸೋದು ಬೇಡ, ಅವರು ಸನ್ಮಾನ ಚೈತ್ರ, ಪ್ರವಳಿಕಾ, ಪ್ರಶಾಂತ್, ಪ್ರವಳಿಕಾ ಗೊತ್ತಿಲ್ಲ. ಪ್ರಶಾಂತ್ ಇವರಿಬ್ಬರು ಹೇಳಿ ಬೈಲ್ಪತ್ರ ಸರ್ ಮತ್ತು ರಾಜೇಶ್ ಮುತ್ತಮ್ಮ ಮತ್ತು ದೇವರಾಜ್. ನಿತಿಲ್ 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 ಹಾಂ, ಇನ್ನಿಬ್ರು ಯಾರು ಗೊತ್ತಿಲ್ಲ ನಾನು. ಅಷ್ಟೇ 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 ಒಂದ್ರಾಗ ಯಾವ್ದನ್ನ ಒಂದ್ರ ಇದ್ಯಾವ್ದಾಕಿದ್ದು ಕೊಟ್ಬಿಡಿ. ಪ್ರತಿಬಂಧು ಯಾವ್ದು ಹುಡುಗನಿಗೆ ಪ್ರತಿಭಾ ಕೊಡು. ಇವಂದು ಸರ್ ಅಲ್ಲಿ ಕೊಡಂತಂದ್ರೆ ನಮ್ಮ ಸಂಘಟನೆಯ ಮಹಿಳಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಚೈತ್ರಾ ಮೇಡಮ್ ಅವರು, ಮತ್ತೆ ಪ್ರಶಾಂತ್ ಅವರು, ನಿತಿನ್ ಅವರು, ಮತ್ತೆ ಪ್ರತಿಭಾ ಅವರು ಅವರಿಗೆ ಗೌರವ ಸಮರ್ಪಣೆಯನ್ನು ಸ್ವೀಕರಿಸಲಿದ್ದಾರೆ. ಬೇರೆ ಕೊಟ್ಟು ಆಮೇಲೆ ತೆಗೆದ್ಬಿಟ್ರೆ ಹುಡುಕ್ಯವಂತರ ಗಾಡಿ ಅದಕ್ಕೆ ಅದು ಮತ್ತೆ ಸ್ವಾಮಿ ನಾವು ಹೋಗೋರು ನಿಮ್ದು ಬೆಂಗಳೂರಿಗೂ ನಿಮಗೂ ಎಷ್ಟು ಕಿಲೋಮೀಟರ್ ಆಗುತ್ತೆ? ಹಾಂ 200 ಕಿಲೋಮೀಟ್ರ್. ಇನ್ಯಾರ್ಸ ಈಗ ಕನ್ನಡ ಚಿತ್ರರಂಗದಲ್ಲಿ ಹಾಂ ಶುರು ಮಾಡಿ ಸರ್. ಅಲ್ಲ ಪ್ರಶಾಂತ್ ಅದೇ ಶುರು ಮಾಡ್ತಾ ಇದ್ದೀನಿ ಸರ್. ಎಲ್ಲಿ ವಿಚಾರಿಸ್ಕೊಂಡು ಹೇಳಿದ್ರೆ ಮಾತಾಡ್ಕೊಂಡು ಹೇಳ್ರಿ. ಅದೇ ರೀತಿ ಜಯಪ್ರಕಾಶ್ ಹೆಗಡೆ ಸರ್ ಅವರಿಂದ ನಮ್ಮ ಬೈಲ್ಪತ್ರ ಸಮಾಜದಲ್ಲಿ ರಾಜ್ಯ ಮಟ್ಟದ ಬ್ಲಾಕ್ ಬೆಲ್ಟ್ ವಿನ್ನರ್ ಆ ವಿದ್ಯಾರ್ಥಿಗೆ ನಮ್ಮ ಜಯಪ್ರಕಾಶ್ ಹೆಗಡೆ ಸರ್ ಅವ್ರ ಕಡೆಯಿಂದ ಸನ್ಮಾನ ಕಾರ್ಯಕ್ರಮ. ಎಲ್ಲರೂ ಚಪ್ಪಾಳೆ ಮುಖಾಂತರ ಆ ವಿದ್ಯಾರ್ಥಿಗೆ ಇನ್ನಷ್ಟು ಸ್ಫೂರ್ತಿ ಕೊಡ್ಬೇಕಂತೇಳಿ ಪ್ರಶಾಂತ್ ಎಳವಾರ್ ಅವರು ಚಿತ್ರರಂಗದಲ್ಲಿ ತನ್ನದೇ ಆದಂಥ ರೀತಿಯಲ್ಲಿ ಛಾಪು ಮೂಡಿಸಿರ್ತಕ್ಕಂಥವರು ಪ್ರಶಾಂತ್ ಎಳವಾರ್ ಅವರು. ನೋಡಿ, ನಮ್ಮ ಅಲಮಾರಿಗಳು ಒಂದು ರಂಗದಾಗಲಿಲ್ಲ, ಎಲ್ಲಾ ರಂಗದಲ್ಲೂ ಇದ್ದಾರೆ. ಚಿತ್ರರಂಗದಲ್ಲಿ ಇದ್ದಾರೆ, ಕ್ರೀಡೆಯಲ್ಲಿ ಇದ್ದಾರೆ, ಕರಾಟೆಯಲ್ಲಿ ಇದ್ದಾರೆ, ಆಮೇಲೆ ಆಡುವಲ್ಲಿ ಹೇಳ್ತಾರೆ, ಡೈಲಾಗ್ ಹೇಳ್ತಾರೆ, ಭರತನಾಟ್ಯ ಹೇಳ್ತಾರೆ, ನೃತ್ಯ ಇದ್ದಾರೆ, ಆಮೇಲೆ
CCL ಪ್ಲೇಯರ್, ಕನ್ನಡ ಇಂಡಸ್ಟ್ರಿಯಲ್ CCL ಪ್ಲೇಯರು. ಇನ್ನೊಂದು ವಿದ್ಯಾರ್ಥಿಗಳಲ್ಲ ಬ್ಲಾಕ್ ಬೆಲ್ಟ್ ಮತ್ತು ಅವಳಿಗೆ ಈಗ ಅದೇ ರೀತಿ ತಿಪ್ಪೇಸ್ವಾಮಿ ಚಿತ್ರದುರ್ಗ, ಶಿವಕುಮಾರ್ ಜೋಗಿ, ಗುಡ್ಡಪ್ಪ ಜೋಗಿ, ಒಳಲಿಂಗಪ್ಪನವರು ದಯಮಾಡಿ ಬರ್ಬೇಕಾಗಿ ಕೊಡ್ತೀನಿ. ಸಿದ್ದಪ್ಪ ಬಾವುಲಿ. ಅದೇ ರೀತಿ ಬೈಲ್ಪತ್ತರ್ ಸಮಾಜದಿಂದ ಮುತ್ತಮ್ಮ ಸಹ ಬ್ಲಾಕ್ ಬೆಲ್ಟ್ ಪ್ರಶಸ್ತಿ ವಿಜೇತರಿಗೆ ಜಯಪ್ರಕಾಶ್ ಸರ್ ಅವರ ಕಡೆಯಿಂದ ಸನ್ಮಾನ ಮಾಡಲಾಗ್ತಿದೆ. ಆದ ಕಾರಣ ಎಲ್ಲರೂ ಚಪ್ಪಾಳೆ ಮುಖಾಂತರ ಆ ವಿದ್ಯಾರ್ಥಿಗಳಿಗೆ ಇನ್ನಷ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗುವಂತ ಒಂದು ಭರವಸೆ ಬರುತ್ತದೆ. ಆದ ಕಾರಣ ಚಪ್ಪಾಳೆ ಮುಖಾಂತರ ಎಲ್ಲರೂ ಸ್ವಾಗತ ಕೋರಬೇಕು. ಇಲ್ಲ ಮಾಡ್ತಾ ಇದ್ದಾರೆ. ಪ್ರತಾಪನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಭಾಗಿಯಾಗಿರ್ತಕ್ಕಂಥವರು ಮತ್ತೆ ನೋಡ್ರಿ ಗುಡ್ಡಪ್ಪ ಜೋಗಿ ಅವರು, ಒಳಲಿಂಗಪ್ಪ ಅವರು ದಯಮಾಡಿ ಬರಬೇಕು, ಸಮಯದ ಅಭಾವ ಇದೆ. ಗುಡ್ಡಪ್ಪ ಜೋಗಿ, ಒಳಲಿಂಗಪ್ಪ ಅವರು, ಅಶ್ವಿನಿ ಮಹೇಶ್ ಬೈಲ್ಪತ್ತರ್. ಎಲ್ಲದಲ್ಲ ಏನು ಸೈತ ಸೇರ್ಕೊಂಡ್ರೆ ಅದೇ ಗೂಂಗೂರಾಗಿದ್ದೀರಿ. ಎಲ್ಲರೂ ಫೋಟೋ ಬಸವರಾಜಣ್ಣ ಬಂದಿದ್ದಾರೆ. ಅವರು ಹಿಂದುಳಿದವರು ಸ್ವಲ್ಪ ಬಿಟ್ರಿ ಒಂದು ನಿಮಿಷ ಮಾತಾಡ ಯಾರು ಬರ್ತಾರೆ ರೀ ಅಣ್ಣ ಮಾತಾಡೋದು ಅಣ್ಣ ಹೋಗ್ತಾರೆ. ವಿಚಾರ ದೃಷ್ಟಿ ಮಾಡ್ರಿ ಇದು ಹೆಸರು ಐತೆ ಶಾಲ ಯಾವ್ದು ಮೇಡಮ್? ಮಾತಾಡಿದ್ರಾ ಮಂಜು ಅವರಿಗೆ ಒಂದು ಗೌರವ, ಬಸವರಾಜ ಸರ್ ಅವರಿಗೆ ಗೌರವ ಸಮರ್ಪಣೆ. ಹೇಳ್ರಿ ಮೇಡಮ್. ಅಶ್ವಿನಿ ಸರ್, ಅಶ್ವಿನಿ ಮಹೇಶ್ ಬೈಲ್ಪತ್ತರ್. ಅಶ್ವಿನಿ ಏನದು ಫುಲ್ ಹೆಸರೇನು? ಅಶ್ವಿನಿ ಮಹೇಶ್ ಬೈಲ್ಪತ್ತರ್. ಅಶ್ವಿನಿ ಮಹೇಶ್ ಬೈಲ್ಪತ್ತರ್, ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಎಲ್ಲಿದ್ದಾರೆ ಅವರು?
ಅಶ್ವಿನಿ ಮಹೇಶ್, ಗಣೇಶ್ ಬೈಲ್ಪತ್ತರ್, ಗಣೇಶ್ ಬೈಲ್ಪತ್ತರ್, ಚೇತನ್ ಕುಮಾರ್, ಮೈಕಲ್ ನಂದು ಹೋಗುದಿಲ್ಲ. ನೋಡಿ ಈ ಎರಡು ಸನ್ಮಾನ ಆದ ತಕ್ಷಣ ನಮ್ಮ ವಿಚಾರ ಸಂಕಿರಣ ವೇದಿಕೆಯಲ್ಲಿ ಎಲ್ಲ ಕೆಳಗೆ ಬರಬೇಕು. ಎಲ್ಲ ವೇದಿಕೆ ಈ ಕಡೆ ಬನ್ನಿ, ಎಲ್ಲ ಈ ಕಡೆ ಬನ್ನಿ. ಇದು ಯಾವ 12 ಗಂಟೆಗೆ ವಿಚಾರ ಸಂಕಿರಣ ಆಗಿರ್ಬೇಕಿತ್ತು. 3 ವಿದ್ವಾಂಸರು ನಾವು ಕರೆದಿದ್ದೀವಿ. ಅವರು ನಮ್ಮ ಕುಲಬಂಧು ರಾಜ್ಯದಿಂದ ಕರೆದು ಕೂತಿದ್ದಾರೆ ಪಾಪ. ನಮ್ಮ ಆನಂದಪ್ಪ ಜೋಗಿ ಅವರು, ಡಾಕ್ಟರ್ ಸುಬ್ಬಾಮರಂತೆ ಅವರು, ಪ್ರೊಫೆಸರ್ ಗುರುಲಿಂಗ ಅವರು. ಅಲೆಮಾರಿ ಬದುಕು ಅಂದು ಇಂದು ಬಹಳ ಒಂದು ಅಗತ್ಯವಾಗಿರತಕ್ಕಂಥ ವಿಚಾರ ಸಂಕಿರಣ. ಈಗ ಬಾಕಿ ಎಲ್ಲವರು ಕೂಡ ಆಮೇಲೆ ಮಾಡ್ತೇವೆ. ವಿಚಾರ ಸಂಕಿರಣ ಪ್ರಾರಂಭ ಮಾಡ್ತೇವೆ. ವೇದಿಕೆಗಳಿದ್ದವರೆಲ್ಲ ವೇದಿಕೆ ಬಿಟ್ಟು ಕೊಡ್ಬೇಕು. ಬನ್ನಿ. ವೇದಿಕೆ ಮೇಲೆ ಸನ್ಮಾನ ಮಾಡ್ತಕ್ಕಂಥ ಇರೋರು ಬಿಟ್ಟು ಎಲ್ಲ ಕೆಳಗಡೆ ಇರ್ಬೇಕು. ದಯವಿಟ್ಟು ಕೆಳಗಿಳಿರಿ. ಹಾರ್ಮೋನಿ ಹತ್ರ ಇರೋರು ಎಲ್ಲ ಕೆಳಗಿಳಿರಿ. ಎಲ್ಲರೂ ಬನ್ನಿ, ದಯವಿಟ್ಟು ಬರ್ಬೇಕು. ಎಲ್ಲ ಬೇಜಾರು ಮಾಡ್ಕೊಂತ ಇದಾರೆ, ಕುತ್ತಿ ನೋಡ್ತಾ ಇರೋರು. ಸನ್ಮಾನ ಮಾಡಿರೋ ಬಿಟ್ಟು ಎಲ್ಲರೂ ಕೆಳಗಿಳಿಬೇಕು. ದಯವಿಟ್ಟು ಎಲ್ಲರೂ ಕೆಳಗಿಳಿರಿ. ನಿಮ್ಮ ಕಾರ್ಯಕ್ರಮ ಇದು, ಈ ತರ ಮಾಡಬಾರ್ದು. ದಯವಿಟ್ಟು ಎಲ್ಲರೂ ಕೆಳಗಿಳಿರಿ. ಸನ್ಮಾನ ಆದ್ಮೇಲೆ ಮಾಡ್ತೀವಿ. ಕೆಳಗಿಳಿ. ವಿಚಾರಗೋಷ್ಠಿ ಆದ್ಮೇಲೆ ದಯವಿಟ್ಟು ಕೆಳಗಿಳಿರಿ. ಎಲ್ಲರೂ ಬೇಜಾರು ಮಾಡ್ಕೊಂತ ಇದಾರೆ. ಏನಿದು? ಇಳಿರಿ ಕೆಳಗಡೆ ಎಲ್ಲರೂ. ದಯವಿಟ್ಟು ಇಳಿರಿ. ಬನ್ನಿ ಎಲ್ಲರೂ, ಸೈಡಿಗೆ ಬನ್ನಿ ಎಲ್ಲರೂ. ಬನ್ನಿ ಸೈಡ್ಗೆ. ದಯವಿಟ್ಟು ಬರಬೇಕು. ನೋಡ್ಲಿಕ್ಕೆ ಚೆನ್ನಾಗಿ ಕಾಣಬೇಕು. ವಿಡಿಯೋ ತೆಗಿತಾ ಇರ್ತಾರೆ, ಲೈವ್ ಇದೆ. ದಯವಿಟ್ಟು ಎಲ್ಲರೂ ಬನ್ನಿ. ಮೈಕಲ್ಲಿ ಯಾರು ಅನೌನ್ಸ್ ಮಾಡ್ತೀವಿ ಕಾರ್ಯಕ್ರಮ ಅವ್ರು ಮಾತ್ರ ಇರಬೇಕು. ಉಳಿದವರೆಲ್ಲ ಕೆಳಗಿರ್ಬೇಕು. ಹಲೋ, ಆನಂದಪ್ಪ ಜೋಗಿ ಅವರಲ್ಲಿದ್ದಾರೆ. ಆನಂದಪ್ಪ ಜೋಗಿ ಅವರು ನೀವು ಅಲ್ಲಣ್ಣ. ಆನಂದಪ್ಪ ಜೋಗಿ ಅವರಲ್ಲಿದ್ದಾರೆ. ಇಲ್ಲ ಇಲ್ಲಿ ಚಂದ್ರಣ್ಣ ಈಚೆ ಕೂತ್ಕೊಳ್ಳಿ. ಈಚೆ ಬನ್ನಿ. ಆತ್ಮೀಯ ಇಲ್ಲಿ ಸೇರಿರ್ತಕ್ಕಂಥ ಬಂಧುಗಳೇ, ಈಗ ಬಹಳ ಈ ಒಂದು ಇಡೀ ಕಾರ್ಯಕ್ರಮದಲ್ಲಿ
ಬಹಳ ಅಗತ್ಯವಾಗಿರ್ತಕ್ಕಂಥ ಒಂದು ವಿಚಾರ ಸಂಕೀರ್ಣವನ್ನು ನಾವು ಏರ್ಪಡಿಸಿದ್ದೇವೆ. ಪಾಪ 3 ವಿದ್ವಾಂಸರು ನಮ್ಮ ಮುಂದೆ ಇದ್ದಾರೆ. ಅವರು ನಮ್ಮದೇ ಆದಂತಹ ಒಬ್ಬರು ಜೋಗಿ ಸಮಾಜದವರು, ಒಬ್ಬರು ಗೊಲ್ಲ ಸಮಾಜದವರು, ಒಬ್ಬರು ದುಮ್ಮಿದ ಸಮಾಜದ ನಮ್ಮ ಡಾಕ್ಟರ್ ಸುಭಾ ಮರವಂತಿ ಅವರು, ಪ್ರೊಫೆಸರ್ ಗುರುಲಿಂಗಯ್ಯ ಅವರು ಮತ್ತು ಆನಂದಪ್ಪ ಜೋಗಿ ಅವರು. ಇವರು ಅಲೆಮಾರಿ ಬದುಕು ಎಂಬ ವಿಚಾರದ ಬಗ್ಗೆ ನಾವು ಮಾತನಾಡಲಿಕ್ಕಿದ್ದಾರೆ. ಆನಂದಪ್ಪ ಜೋಗಿ ಅವರು ಅಲೆಮಾರಿಗಳ ಬದುಕು ಅಂದು ಎಂಬುದರ ಬಗ್ಗೆ ಮಾತನಾಡಲಿಕ್ಕಿದ್ದಾರೆ. ನಮ್ಮ ಪ್ರೊಫೆಸರ್ ಡಾಕ್ಟರ್ ಎಂ ಗುರುಲಿಂಗಯ್ಯ ಅವರು ಅಲೆಮಾರಿಗಳ ಬದುಕು ಇಂದು ಯಾವ ರೀತಿ ಇದೆ ಅಂತ ಎಂಬುದರ ಬಗ್ಗೆ ಮಾತನಾಡಲಿಕ್ಕಿದ್ದಾರೆ. ಅದೇ ರೀತಿ ಡಾಕ್ಟರ್ ಸುಭಾ ಮರವಂತಿ ಅವರು ಅಲೆಮಾರಿಗಳ ಬದುಕು ಮುಂದೆ ಯಾವ ರೀತಿ ಇರಬೇಕು ಎಂಬುದರ ವಿಷಯಗಳನ್ನು ಮಂಡನೆ ಮಾಡಲಿಕ್ಕಿದ್ದಾರೆ. ಮೂವರಿಗೂ ಕೂಡ ನಮ್ಮ ಕರ್ನಾಟಕ ರಾಜ್ಯ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗದ ಒಕ್ಕೂಟದ ವತಿಯಿಂದ ಆರ್ಥಿಕವಾದ ಸ್ವಾಗತವನ್ನು ಬಯಸಿ ವಿಚಾರ ಸಂಖ್ಯೆಯನ್ನು ನಡೆಸಿಕೊಡಬೇಕು ಅಂತ ವಿನಂತಿಸುತ್ತಾ ಮೊದಲನೇದಾಗಿ ನಮ್ಮ ಡಾಕ್ಟರ್ ಆನಂದಪ್ಪ ಬಿಜೋಗಿ ಅವರು ಹಲೋ, ದಯಮಾಡಿ ಒಳಗಡೆ ಮೂವ್ಮೆಂಟ್ಸ್ ಎಲ್ಲವ ತಮ್ಮ ಬೇಕಾದದ್ನೆಲ್ಲ ಎತ್ಕೊಂಡು ಹೋಗ್ತಾ ಇದ್ದಾರೆ. ದಯಮಾಡಿ ಸ್ವಲ್ಪ ಪದ್ಧತಿಯನ್ನ ಕಾಪಾಡಿ. ನೀವು ಅವರೆಲ್ಲ ಅಷ್ಟು ಕಷ್ಟಪಟ್ಟು ನೀಟಾಗಿ ಜೋಡಿಸಿಟ್ಟಿದ್ದಾರೆ. ನಿಮ್ ಇಷ್ಟ ಬಂದಂಗೆಲ್ಲ ನೀವು ಎತ್ಕೊಂಡು ಹೋಗ್ತಾ ಇದ್ದೀರಿ. ನೀವು ಒಳಗಡೆ ನಿಮ್ ಪದ್ಧತಿ ಒಂದು ಚೂಡಿ ಇಷ್ಟ ಆಗ್ತಾ ಇಲ್ಲ. ಇಲ್ಲಿ ಸ್ವಲ್ಪ ಮಾನವೀಯತೆಯಿಂದ ಮೆರೀರಿ. मुद्रा नाथ गुरु आमची जात पावन 12 पंथ सिद्धों को आदेश आदेश. ವೇದಿಕೆ ಮೇಲೆ ಆಶೀರ್ವಾದಂತಹ ಎಲ್ಲ ಗಣ್ಯಮಾನ್ಯರೇ, ವೇದಿಕೆ ಎದುರುಗಡೆ ಆಶೀರ್ವಾದಂತಹ ಎಲ್ಲ ಗೌರವಾನ್ವಿತರೆ, ಈ ಗೋಷ್ಠಿ ಬೆಳಿಗ್ಗೆ 11:30ರಿಂದ 12:30 ಸಮಯದ ಒಳಗಡೆ ಮುಗಿಬೇಕಿತ್ತು. ಕಾರಣಾಂತರದಿಂದ ಅದು ಇಲ್ಲಿಗೆ ಬಂದು ನಿಂತಿದೆ ಅಂಥೇಳಿ ಇಲ್ಲಿ ನಾನು ಈಗಾಗಲೇ ಸಂಘಟಕರು ಹೇಳಿದ್ದಾರೆ, ನನಗೆ ಸೂಚನೆ ಕೊಟ್ಟಿದ್ದಾರೆ. ಸರ್ 10 ನಿಮಿಷ ಮೋಸ್ಟ್ಲಿ ಆಗ್ಬಹುದು ಅಂಥೇಳಿ 20 ಪುಟಗಳ ಆಕಾರ ಸಾಮಗ್ರಿಯನ್ನು ನಾನಿಲ್ಲಿ ಸಂಗ್ರಹ ಮಾಡಿಕೊಂಡು ಬಂದಿದ್ದೆ. ಹಾಗಾಗಿ ಎಲ್ಲವೂ ಕೂಡ ಮುಖ್ಯವಾಗಿದೆ. ಇದೆ ಯಾವುದನ್ನು ಇಲ್ಲಿ ಹೆಕ್ಕಿ ತೆಗೆದುಕೊಳ್ಳಬೇಕು, ಯಾವುದನ್ನು ಹೆಕ್ಕಿ ತೆಗೆದುಕೊಳ್ಳಬಾರ್ದು ಅನ್ನುವ ಒಂದು ಗೊಂದಲದಲ್ಲಿದ್ದರೂ ಸಹ ಸಮರ್ಪಕವಾಗಿ ಇದನ್ನ ತಮ್ಮ ಮುಂದೆ ಬಿಚ್ಚಿರಲಿದ್ದೇನೆ ಅಂತ ಹೇಳ್ತಾ, ಅಲೆಮಾರಿಗಳ ಬದುಕು ಅಂದು ನನ್ನ ಟಾಪಿಕ್. ಪ್ರಪ್ರಥಮವಾಗಿ ಮಾನವ ಹಲವಾರು ಗ್ರಂಥಗಳನ್ನು ನಾವು ಅಧ್ಯಯನ ಮಾಡಿ ನೋಡಿದಾಗ ದಕ್ಷಿಣ ಆಫ್ರಿಕಾದಲ್ಲಿ ಮಾನವ ನಮಗೆ ಗೋಚರ ಆಗ್ತಾನೆ. ಅಲ್ಲಿಂದ ಆತ ವಿಶ್ವದ ಹಲವಾರು ಕಡೆ ಆತ ಚದುರ್ತಾನೆ ಅಂತ ಹೇಳಿ. ಜರ್ನಿ ಆಫ್ ಎ ಮ್ಯಾನ್ ಬೈ ಸ್ಪೆನ್ಸರ್, ಇವರು ಆಸ್ಟ್ರೇಲಿಯಾದ ಖ್ಯಾತ ಜೆನೆಟಿಕ್ ವಿಜ್ಞಾನಿ. ಇವರ ಪ್ರಕಾರ ಪ್ರಪ್ರಥಮವಾಗಿ ಒಂದು ಗುಂಪು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಬರ್ತದೆ. ಹಾಗೆಯೇ ಇವರಲ್ಲಿ MP130 ಅನ್ನೋ ಒಂದು ಜೀನ್ಸ್ ಇರ್ತದೆ ಅಂತ ಹೇಳ್ತಾರೆ. ಹಾಗೆಯೇ ಇವರು ವಲಸೆ ಬರಲಿಕ್ಕೆ ಕಾರಣ ಏನು ಅನ್ನುವ ಹಿನ್ನೆಲೆಯನ್ನು ನಾವು ನೋಡಿದಾಗ ಅಲ್ಲಿಯೇ ದಕ್ಷಿಣ ಆಫ್ರಿಕಾದಲ್ಲಿ ಆಗಿನ ದಿನಮಾನಗಳಲ್ಲಿ ಜನಸಂಖ್ಯೆ ಜಾಸ್ತಿ ಆಗಿದ್ದು, ಆಹಾರದ ಕೊರತೆ, ತಮ್ಮಲ್ಲಿ ಘರ್ಷಣೆ, ಈ ಎಲ್ಲ ಹಿನ್ನೆಲೆಯಿಂದ ಅವರು ವಲಸೆ ಬಂದರು ಅಂತ ಹೇಳಲಾಗ್ತದೆ. ಹಾಗೆಯೇ ಇಲ್ಲಿ ಒಂದು ಟೀಮು ನೇರವಾಗಿ ಭಾರತಕ್ಕೆ ಬರ್ತದೆ, ಸೆಕೆಂಡ್ ಟೀಮ್ ಆಸ್ಟ್ರೇಲಿಯಾಕ್ಕೆ ಹೋಗ್ತದೆ. ನಮ್ಮಲ್ಲಿ ಬಂದ ಟೀಮು ಚೈನಾ, ಫ್ರಾನ್ಸ್, ಸ್ಪೇನ್, ಪಾಕಿಸ್ತಾನ್, ಲೆಬನಾನ್, ಈ ದೇಶಕ್ಕೆಲ್ಲ ನಮ್ಮ ದೇಶದಿಂದ ಒಂದು ಟೀಮು ಅಲೆಮಾರಿಗಳ ಟೀಮು ಹೋಗ್ತದೆ ಅನ್ನೋದನ್ನ ನಾವಿಲ್ಲಿ ಕಂಡುಹಿಡಿಯಬಹುದು. ಹಾಗೆಯೇ ಮತ್ತೊಂದು ಮುಖ್ಯ ವಿಷಯ ಅಂತ ಹೇಳಿದ್ರೆ, ಅಕ್ಷರ ಸಂಸ್ಕೃತಿಗಿಂತ ಮೊದಲಿನ ಸಂಸ್ಕೃತಿ ಬುಡಕಟ್ಟು ಸಂಸ್ಕೃತಿ, ಅಕ್ಷರ ಸಂಸ್ಕೃತಿಯಿಂದ ಮೊದಲನೇ ಸಂಸ್ಕೃತಿ ಜಾನಪದ ಸಂಸ್ಕೃತಿ, ಅಕ್ಷರ ಸಂಸ್ಕೃತಿಯಿಂದ ಮೊದಲನೇ ಸಂಸ್ಕೃತಿ ಅಲೆಮಾರಿ ಸಂಸ್ಕೃತಿ. ಹಾಗಾದ್ರೆ
ಇವರ ಧರ್ಮ ಯಾವುದು? ಏನು ಹುಟ್ಟಿರಲಿಲ್ಲ, ABCD ಹುಟ್ಟಿರಲಿಲ್ಲ, ಯಾವುದೇ ಮ್ಯಾನ್ಸ್ಕ್ರಿಪ್ಟ್ ಅಂದ್ರೆ ಹಸ್ತಪ್ರತಿಗಳನ್ನು ಹುಟ್ಟಿರಲಿಲ್ಲ. ನನಗೆ ಬೇರೆ ಬೇರೆ ಧರ್ಮಗಳ ಬಗ್ಗೆ ಸಂತೋಷ ಇದೆ. ಆದ್ರೆ ಆಗಿನ ನಿರ್ಮಾಣದಲ್ಲಿ ಯಾವ ಧರ್ಮ ಇತ್ತು? ಇವರು ಅಲೆಮಾರಿಗಳು ಯಾವ ಧರ್ಮದವರು? ನಿಸರ್ಗ ಧರ್ಮದವರು, ಜಾನಪದ ಧರ್ಮದವರು, ಬುಡಕಟ್ಟು ಧರ್ಮದವರು, ಯಾವ ಧರ್ಮದವರು? ಈ ಎಲ್ಲ ಆಸ್ಟ್ರೇಲಿಯಾ ಸ್ಪೆನ್ಸರ್ನ ಬಗ್ಗೆ ನಾವು ಅಧ್ಯಯನ ಮಾಡಿ ನೋಡಿದಾಗ ಇವು ಬುಡಕಟ್ಟು ಧರ್ಮದವರು ಅನ್ನೋದನ್ನ ನಾವಿಲ್ಲಿ ಹೇಳ್ಬೇಕಾಗ್ತದೆ. ಹಾಗೇನೆ ಇವರು ತುಂಬಾ ವಿಶಾಲ ಗುಣದವರಿದ್ರು. ಎಷ್ಟು ನಿಸರ್ಗವನ್ನ ಇವರು ಅಪ್ಯಾಯಮಾನವಾಗಿ ಪ್ರೀತಿಸಿದ್ರು ಅಂತ ಹೇಳಿದ್ರೆ, ಒಂದು ಮರ ಕಡಿಲಿಕ್ಕೂ ಕೂಡ ನಾಳೆ ಆ ಮರ ಕಡಿಲಿಕ್ಕೆ ಅಂತ ಹೇಳಿದ್ರೆ ಇವತ್ತಿನ ದಿವಸ ಆ ಮರ ಹತ್ರ ಹೋಗಿ ಪ್ರಾರ್ಥನೆ ಮಾಡಿಕೊಟ್ಟಿದ್ರು. ನಿನ್ನ ಹತ್ತಿರ ಇರುವಂತ ಯಾವುದೇ ಪುಡಿ ಸರೀಸೃಪಗಳು ಯಾವುದೇ ಇದ್ರೆ ಅದನ್ನ ತೆಗೆದುಕೊಳ್ಳಕ್ಕೂ ಆ ಕಡೆ ಸರಿಸು ಅಂತ ಹೇಳಿ ಆ ಭೂಮಿ ತಾಯಿಯನ್ನ ಅವ್ರು ಪ್ರಾರ್ಥಿಸಿಕೊಳ್ತಿದ್ರು. ನಂತರ ಆ ಮರವನ್ನು ಕಡಿತಿದ್ರು. ಹಾಗೇನೆ ಒಂದು ಕಣ ಮಾಡುವಾಗ ಒಂದು ಮೇಟಿಯನ್ನು ನಡ್ತಾರೆ. ಆ ಮೇಟಿ ಮಣ್ಣನ್ನ ಅಲ್ಲಿ ಎಲ್ಲೆಲ್ಲ ದಾರಿ ಇದ್ರೆ ಅಲ್ಲಿ 5 ಗುಂಪಿ ಆ ಮಣ್ಣು ಇಡ್ತಿದ್ರು. ಯಾಕಂತ ಹೇಳಿದ್ರೆ ದಾರಿ ಹೋಗೋರು ಅಥವಾ ಕಲಾವಿದರು ಅಥವಾ ಭಿಕ್ಷುಕರು ಯಾರಾದ್ರೂ ಬಂದ್ರೆ ಆ ಮಣ್ಣು ನೋಡ್ತಿದ್ರು. ಓಹೋ, ಇಲ್ಲಿ ಒಂದು ಕಣ ಇದೆ, ಇಲ್ಲಿ ನಾವು ಹೋದ್ರೆ ನಮ್ಗೆ ಕಾಳು ಕಡಿಸಿದೆ ಅಂತ ಹೇಳಿ ಈ ರೀತಿ ತಿಳ್ಕೊತಿದ್ರು. ಮತ್ತೊಂದೇನಂತ ಹೇಳಿದ್ರೆ, ಈ ಮಾವಿನ ಮರದಿಂದ ಕಾಯಿಗಳನ್ನು ತಂದು ಹಣ್ಣು ಮಾಡ್ತಿದ್ರು. ಮನೆಯಲ್ಲಿ ಹುಲ್ಲು ಹಾಕಿ ಹಣ್ಣು ಮಾಡ್ತಿದ್ರು. ಆ ಮಾವಿನ ಕಾಯಿಗಳನ್ನು ತೆಗೆದುಕೊಂಡು ಬರುವಾಗ ಎಲ್ಲಾ ಕಾಯಿಗಳನ್ನು ಅವರು ತೆಗೆದುಕೊಂಡು ಬರ್ತಿರಲಿಲ್ಲ. ಆ ತುದಿ ಟೊಂಗಿಯಲ್ಲಿ ಕೆಲವು ಕಾಯಿಗಳನ್ನು ಬಿಡ್ತಿದ್ರು. ಯಾಕೆ ಬಿಡ್ತಿದ್ರು? ಪಕ್ಷಿಗಳು ಪ್ರಾಣಿಗಳು ತಿನ್ಲಿ ಅಂತ. ಅಂದ್ರೆ ಅಷ್ಟು ಇವರು ನಿಸರ್ಗ ಪ್ರೇಮಿಗಳು ಆಗಿದ್ರು ಅಂತ ಹೇಳಿ. ಆಮೇಲೆ ಅಲೆಮಾರಿಗಳು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ದೇ ಆರ್ ಕಲ್ಚರಲ್ ಅಂಬಾಸಡರ್, ಸಾಂಸ್ಕೃತಿಕ ರಾಯಭಾರಿಗಳವರು. ನಿಸರ್ಗದತ್ತ ಆಹಾರವನ್ನು ತುಂಬಾ ನೈಸರ್ಗಿಕ ಆಹಾರವನ್ನು ತಿಂದು ಯಾವ ರೀತಿ ದಷ್ಟಪುಷ್ಟವಾಗಿದ್ರು, ಹೆಂಗ ಕಲಾವಿದರಿದ್ರು, ಅವರ ಒಂದು ದೇಹ ಚೆಹರೆ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ಜನಪದರೇ ಒಂದು ಮಾತು ಹೇಳ್ತಾರೆ. ಅದರಲ್ಲಿ ಉದಾಹರಣೆಗೆ ಇಲ್ಲ ಎಲ್ಲಾ ಬುಡಕಟ್ಟುಗಳಲ್ಲಿ ದಷ್ಟಪುಟ್ಟರೆ ಇರ್ತಿದ್ರು. ಆದ್ರೆ ಇಲ್ಲಿ ಜೋಗಿ ಬುಡಕಟ್ಟು ಹೆಂಗಿದ್ರು ಅಂತ ಹೇಳಿ ಒಂದು ನಿದರ್ಶನ ಬರ್ತದೆ. ಆದ ಕಿನ್ನೂರಿ ಯಾವ ರೀತಿ ನೋಡಿಸಿದ್ದ? ಉಚ್ಚಂಗಿ ದುರುಗದ ಗಚ್ಚದ ಗುಡ್ಡದ ಮೇಲೆ, ಉಚ್ಚಂಗಿ ದುರುಗದ ಗಚ್ಚದ ಗುಡ್ಡದ ಮೇಲೆ ಉಕ್ಕಿನ ಕಿನ್ನೂರಿ ಬಾರಿಸುವನೋ ನುಡಿಸುವನೋ, ಉಕ್ಕಿನ ಕಿನ್ನೂರಿ ನುಡಿಸೋ ಜೋಗಿಗೆ ಕಂಡು ಘಕ್ಕ ನಿಂತವು ಊರಿ ಜರ ಚಳಿ ಜರ. ಏನು ಇದರ ಅರ್ಥ? ಉಚ್ಚಂಗಿ ದುರ್ಗದ ಗಚ್ಚದ ಗುಡ್ಡದ ಮೇಲೆ ಉಕ್ಕಿನ ಕಿನ್ನೂರಿ ಬಾರಿಸುವನು, ಉಕ್ಕಿನ ಕಿನ್ನೂರಿ ನುಡಿಸೋ ಜೋಗಿಗೆ ಕಂಡು ಘಕ್ಕ ನಿಂತ ಊರಿ ಜರ ಚಳಿ ಜರ. ಏನಿದ್ರ ಅರ್ಥ? ಅಷ್ಟು ಕಟ್ಟು ಮಸ್ತಾದಾಳು, ಅಷ್ಟು ಅಜಾನುಬಾಹು, ಅಷ್ಟು ದಾಂಡಿಯಾಳು. ಇವತ್ತಿನ ದಿನಮಾನದಲ್ಲಿ ನಮ್ಮ ಯಂಗ್ ಜನರೇಷನ್ ನೋಡಿದ್ರೆ ತುಂಬಾ ಬೇಸಾಗ್ತದೆ. ಯಾಕೆ ನಮ್ಮ ಅಲೆಮಾರಿಗಳ ಬಗ್ಗೆ ತಾವು ಮೆಲುಕು ಹಾಕಬಾರ್ದು? ಅವರ ಒಂದು ಒಡನಾಟದಿಂದ, ಅವರೊಂದು ಚೆಹರೆಯಿಂದ, ಅವರೊಂದು ಆಹಾರ ಸಂಸ್ಕೃತಿ ಯಾಕೆ ನೀವು ಆ ಒಂದು ಜ್ಞಾನವನ್ನ, ಇಂಡಿಜಿನಿಯಸ್ ಪಾರಂಪರಿಕ ಜ್ಞಾನವನ್ನ ಯಾಕೆ ನೀವು ಫಾಲೋ ಮಾಡಬಾರ್ದು ಅನ್ನೋದನ್ನ ನಾನಿಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಅಂತ ಹೇಳಿ. ಕೊನೆಗೆ ಮತ್ತೊಂದು ಇಲ್ಲಿ ನಾನು ಸರ್ಕಾರಕ್ಕೆ ಒಂದು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ನನಗೆ ಗೊತ್ತಿದೆ ಸಮಯದ ಅಭಾವ ಇದೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ನಾನು ಇದಕ್ಕೆ ಮಂಗಳ ಹಾಡಲಿದ್ದೇನೆ. ನಮಗಾಗಿ ಒಂದು ಪ್ರತ್ಯೇಕ ಅಲೆಮಾರಿ ಬುಡಕಟ್ಟು ಅಕಾಡೆಮಿ ಬೇಕು. ಯಾವುದೇ ಬೇರೆ ಬೇರೆ ಜಾನಪದ ಅಕಾಡೆಮಿ, ಯಕ್ಷಗಾನ ಅಕಾಡೆಮಿ, ಬಯಲಾಟ ಅಕಾಡೆಮಿ ಹೀಗೆ ಇಲ್ಲ, ಅವೆಲ್ಲ ಇರಲಿ ಸಂತೋಷ. ಆದ್ರೆ ನಮಗೆ ಆಗಿ ಒಂದು ಪ್ರತ್ಯೇಕ ಅಲೆಮಾರಿ ಬುಡಕಟ್ಟು ಅಕಾಡೆಮಿ ಬೇಕು. ಈಗಾಗಲೇ 2010ರಲ್ಲಿ ಶಿವಮೊಗ್ಗದಲ್ಲಿ ಸಭೆ ಆಯಿತು. ಆ ಸಭೆಯಲ್ಲಿ ಯಡಿಯೂರಪ್ಪ ಸಾಹೇಬ್ರವರಿಗೆ ಹೇಳಿದ್ವಿ ನಾವು ಪ್ರತ್ಯೇಕ ಕಿನ್ನೂರಿ ಅಕಾಡೆಮಿ ಬೇಕಂತ ಹೇಳಿ. ಯಾಕಂದ್ರೆ ಆ ಜನಸಂಖ್ಯೆ ಎಷ್ಟಿದೆ, ಕಲಾವಿದರು ಸುಮಾರು ಕೇವಲ ಕಲಾವಿದರನ್ನು ಗಣನೆಗೆ ತೆಗೆದುಕೊಂಡ್ರೆ 13 ಜಿಲ್ಲೆಯಲ್ಲಿ ಆ ಕಲಾವಿದರಿದ್ದಾರೆ. ಹಾಗಾಗಿ ಅದನ್ನು ಕೂಡ ನಾವು ಇಲ್ಲಿ ಗಣನೆಗೆ ತೆಗೆದುಕೊಳ್ಬೇಕಾಗ್ತದೆ. ಹಾಗಾಗಿ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ, ಇಂಗ್ಲೆಂಡ್ ದೇಶದ ಹೆಸರಾಂತ ನಾಟಕಕಾರ ವಿಲಿಯಂ ಶೇಕ್ಸ್ಪಿಯರ್ ಒಂದು ಮಾತು ಹೇಳ್ತಾನೆ, ಎ ಮ್ಯಾನ್ ವಿದೌಟ್ ಕಲ್ಚರ್ ಈಸ್ ಲೈಕ್ ಎನ್ ಅನಿಮಲ್. ಯಾವ ವ್ಯಕ್ತಿಗೆ ಕಲೆ ಸಂಸ್ಕೃತಿ ಇರೋದೋ ಆತ ಪ್ರಾಣಿಗೆ ಸಮಾನ. ಮ್ಯಾನ್ ವಿದೌಟ್ ಕಲ್ಚರ್ ಈಸ್ ಲೈಕ್ ಎನ್ ಅನಿಮಲ್. ಹಾಗಾಗಿ ನಾವು ನಮ್ಮ ಮೂಲ ಪರಂಪರೆಯನ್ನ ನಾವಿಲ್ಲಿ ಮೆಲುಕು ಹಾಕಬೇಕಾದದ್ದು ಅಂತ ಹೇಳಿ. ಹಾಗೇನೆ ಇವರು
ಬೇರೆ ಬೇರೆ ಸಭೆ ಸಮಾರಂಭಗಳಲ್ಲಿ ಇವರಿಗೆ ತುಂಬಾ ವಂಚನೆ ಆಗ್ತಾ ಇದೆ. ಆಮೇಲೆ ಶಿಷ್ಟ ಕಲಾವಿದರಿಗೆ ಹೆಚ್ಚಿನ ಸನ್ಮಾನ, ವಸತಿಯಲ್ಲಿ ಹೆಚ್ಚಿನ ಒಂದು ಆದ್ಯತೆ, ವೇದಿಕೆಯಲ್ಲಿ ಬರುವಾಗ ಅವರು ಹೊಗಳ್ತಾರೆ. ಆದ್ರೆ ನಮ್ಮ ಜನಪದ ಕಲಾವಿದರು ಬರುವಾಗ ನೀವು ಬಂದು ಹಾಡು ಅಂತ ಹಿಂಗೆ ಹೇಳ್ತಾರೆ. ಅವ್ರ ವಸತಿ ಎಲ್ಲೆಲ್ಲ ಗುಡಿ ಭಂಡಾರಗಳಲ್ಲಿ ಆಮೇಲೆ ಅವ್ರಿಗೆ ಸಂಭಾವನೆ ಜಾಸ್ತಿ, ನಮ್ಮ ಸಂಭಾವನೆ ಕಡಿಮೆ. ಯಾಕೆ ಈ ರೀತಿ ತಾರತಮ್ಯ? ಈ ರೀತಿ ಆಗಬಾರ್ದು. ಹಾಗಾಗಿ ನಮ್ಮ ಬುಡಕಟ್ಟು ಅಲೆಮಾರಿ ಸಮುದಾಯದ ಕಲಾವಿದರು ಕೂಡ ಒಂದು ಗೌರವದಿಂದ ನಾವು ನಮ್ಮ ಸರ್ಕಾರ ನೋಡ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಅವರಲ್ಲಿ ವಿನಂತಿ ಮಾಡ್ಕೊತಿದ್ದೀನಿ. ಆಮೇಲೆ ಇಲ್ಲಿವರೆಗೂ ನಿಂತು ಹೋದ ಮಾಶಾಸನ ಅವರಿಗೆ ಕೊಡಬೇಕು. ಆಮೇಲೆ ಮಾಶಾಸನಕ್ಕೆ 58 ವರ್ಷ ಹೇಳಿದ್ದಾರೆ. 58 ವರ್ಷ ಬೇಡ. ಯಾಕಂತ ಹೇಳಿದ್ರೆ ಒಂದು ಚಿಕ್ಕ ನಿದರ್ಶನ ಹೇಳ್ತೀನಿ. 58 ವರ್ಷ ಆದ ನಂತರ ಕಲಾವಿದರಿಗೆ ಮಾಶಾಸನಕ್ಕೆ ಅರ್ಜಿ ಸಲ್ಲಿಸಿ ಹೇಳ್ತಾರೆ. ಅರ್ಜಿ ಸಲ್ಲಿಸಲಿಕ್ಕೆ 2 ವರ್ಷ ಬೇಕು, ಸಂದರ್ಶನ ಮಾಡಲಿಕ್ಕೆ 2 ವರ್ಷ ಬೇಕು, ಮಾಶಾಸನ ಶಾಂಕ್ಷನ್ ಆಗಲಿಕ್ಕೆ 2 ವರ್ಷ ಬೇಕು. 58 + 6 64 ವರ್ಷ. ಅದನ್ನ ಎಷ್ಟು ಜನ ಸತ್ತ ಹೋಗಿರ್ತಾರೆ. ಅದಕ್ಕೆ 58 ವರ್ಷ ಬೇಡ, 45 ಅಥವಾ 50 ವರ್ಷ ಮಾಡಬೇಕು ಅಂತ ಹೇಳಿ ಇದನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ ಅಂತ ಹೇಳಿ. ಆಮೇಲೆ ಬೆಳಗ್ಗೆ ಒಬ್ಬ ವಿದ್ವಾಂಸರು ಮಾತನಾಡಿದ್ರು, ಎಜುಕೇಶನ್ಗೆ ಬಹಳ ಮಾತು ಕೊಡಬೇಕಂತ ಹೇಳಿ. ಎಜುಕೇಶನ್ ಇವತ್ತು ನಮ್ಮ ಅಲೆಮಾರಿ ಯಂಗ್ ಜನರೇಷನ್, ಫೋರ್ತ್ ಕಮಿಂಗ್ ಯಂಗ್ ಜನರೇಷನ್ ಅವ್ರಿಗೆ ಎಷ್ಟು ಮಹತ್ವ ಇದೆ ಅಂತ ಹೇಳಿದ್ರೆ, ರಷ್ಯಾ ದೇಶದವರು ಸ್ಟಾಲಿನ್ಗ್ರಾಡ್ ಮೇಲೆ ಯುದ್ಧ ಮಾಡ್ತಾರೆ. ರಷ್ಯಾ ದೇಶದವರು ಸ್ಟಾಲಿನ್ಗ್ರಾಡ್ ಮೇಲೆ ಯುದ್ಧ ಮಾಡಿದಾಗ ಆ ಸ್ಟಾಲಿನ್ಗ್ರಾಡ್ನ ಜನತೆ ಏನ್ ರಕ್ಷಣೆ ಮಾಡಿಕೊಂಡ್ರು? ನಾವಾಗಿದ್ರೆ ನಮ್ಮ ಆಕಾಶವಾಣಿ, ಟಿವಿ, ದೂರದರ್ಶನ, ನಮ್ಮ ಆರ್ಮಿ ಕ್ಯಾಂಪಸ್, ಅಣುಬಾಂಬ್ ಕ್ಷೇತ್ರ ಇವೆಲ್ಲ ರಕ್ಷಣೆ ಮಾಡ್ಕೊತಿದ್ವಿ. ಅವ್ರು ಬೇಕು ಬೇಡ ಅಂತ ಇಲ್ಲ. ಆದ್ರೆ ರಷ್ಯಾದವರು ಸ್ಟಾಲಿನ್ಗ್ರಾಡ್ ಮೇಲೆ ಯುದ್ಧ ಮಾಡಿದಾಗ ಸ್ಟಾಲಿನ್ಗ್ರಾಡ್ನ ಜನ ಮೊಟ್ಟಲ್ಲಿ ಏನ್ ರಕ್ಷಣೆ ಮಾಡ್ಕೊಂಡು ಅಂತ ಹೇಳಿದ್ರೆ, ಗ್ರಂಥಾಲಯಗಳನ್ನ ರಕ್ಷಣೆ ಮಾಡಿಕೊಂಡ್ರು, ಪುಸ್ತಕಗಳನ್ನ ರಕ್ಷಣೆ ಮಾಡಿಕೊಂಡ್ರು. ಈ ಗ್ರಂಥಾಲಯಗಳಿದ್ರೆ, ಈ ಪುಸ್ತಕಗಳಿದ್ರೆ ನಮ್ಮ ಇತಿಹಾಸ ಕಟ್ಟಬಹುದು, ನಮ್ಮ ಸಂಸ್ಕೃತಿ ಕಟ್ಟಬಹುದು, ನಮ್ಮ ಪರಂಪರೆ ಕಟ್ಟಬಹುದು ಅಂತ ಹೇಳಿ ಅವರು ಸ್ಟಾಲಿನ್ಗ್ರಾಡ್ನ ಜನ ಗ್ರಂಥಾಲಯಗಳನ್ನ ರಕ್ಷಣೆ ಮಾಡ್ಕೊಳ್ತಾರೆ. ಹಾಗಾಗಿ ಸಬಾಲ್ಟರ್ನ್ ಸ್ಟಡೀಸ್ ಅಂತ ಬರ್ತದೆ. ಸಬಾಲ್ಟರ್ನ್ ಸ್ಟಡೀಸ್ ಏನು? ಕೆಳವರ್ಗಗಳ ಅಧ್ಯಯನ ಮತ್ತು ನಮ್ಮ ಅಧ್ಯಯನ ನಾವು ಮಾಡದಿದ್ರೆ, ನಮ್ಮ ಅಧ್ಯಯನವನ್ನು ಸರ್ಕಾರ ನಾವು ಅಧ್ಯಯನ ಮಾಡಲಿಕ್ಕೆ ಪ್ರೋತ್ಸಾಹ ಕೊಡ್ತಿದ್ರೆ, ಮತ್ತು ನಾವು ಏಕೆ ಬೆಳಗ್ಗೆ ವಿದ್ವಾಂಸರು ಈ ದೇಶ ಯಾವುದಿದು? ಬುಡಕಟ್ಟು ದೇಶ, ಅಲೆಮಾರಿ ದೇಶ ಅಂತ ತುಂಬಾ ಸೂಚ್ಯವಾಗಿ ತುಂಬಾ ಮೌಲಿಕವಾದ ಮಾತನ್ನ ಆ ವಿದ್ವಾಂಸರು ಹೇಳಿದರು. ನಿಜವಾಗಿಯೂ ಹಾಗಾಗಿ ನಮ್ಮ ವಿದ್ಯಾರ್ಥಿಗಳು ಹೊಡೆದ್ರು ಹುಲಿ ಹೊಡಿಬೇಕು, ಹುಲಿ ಹೊಡಿಬಾರ್ದು. ನನ್ನ ಪ್ರಕಾರ ನಾವು ಮಾಡ್ಬೇಕು. IAS, IPS, IFS, PhD, ಡಾಕ್ಟರೇಟ್, ಫಿಲಾಸಫಿ, ಸಂಶೋಧನೆ ಇವನ್ನೆಲ್ಲ ಮಾಡಬೇಕು. ನಮ್ಗೆ ನೋವಿದೆ. ಏನ್ ನೋವಿದೆ? ನಮ್ಮಲ್ಲಿ ML ಇಲ್ಲ, MP ಇಲ್ಲ, ಮಿನಿಸ್ಟರ್ ಇಲ್ಲ, ಯಾರು ಇಲ್ಲ ಅಂತ ಹೇಳ್ತೇವೆ. ಆದ್ರೆ ಈಗೇನು ಅಧ್ಯಯನ ಶಿಸ್ತು ಹೇಳಿದ್ಮೇಲೆ ನಾನು ಇವನ್ನ ನೀವು ಅಳವಡಿಸ್ಕೊಂಡ್ರೆ ಕೊನೆಯವರೆಗೂ ಲೈಫ್ ಲಾಂಗ್. ಹಾಗಾಗಿ ಇಂಥ ಅಧ್ಯಯನ ಶಿಸ್ತುಗಳನ್ನ ತಾವು ಪಾಲನೆ ಮಾಡಬೇಕು. ಒಬ್ಬ ಖ್ಯಾತ ಕಲಾವಿದ ಇದ್ದ, ಅವನ ಹೆಸರು ಬೇರೆ, ಆದ್ರೆ ಅವನಿಗೆ ತಾನ್ಸೇನ್ ಅಂತ ಕರೀತಾರೆ. ಆದ್ರೆ ನಾನೇನ್ ಹೇಳ್ತಾ ಇದ್ದೀನಿ, ಇಲ್ಲಿ ತಾನ್ಸೇನ್ ಶಬ್ದ ಯಾಕೆ ಹೇಳ್ತದೆ ಅಂತ ಹೇಳಿದ್ರೆ, ಆತ ತಾನ್ಸೇನ್ ಆದ್ರೆ ನೀವು ಕಾನ್ಸೇನ್ ಆಗ್ಬೇಕು. ಅಧ್ಯಯನ ಶಿಸ್ತನ್ನ ನೀವು ಕಲಿಬೇಕು. ಹೇಳಿದ ಹೊಡೆದ್ರು ಹುಲಿ ಹೊಡೆದ್ರೆ ಕೂಡ ಇಲಿಗಿಲಿ ಹೊಡೆದಿಲ್ಲ ಅಂತ. ಹಾಗಾಗಿ ನಮ್ಮ ಈ ಏನು ಯುವ ಪೀಳಿಗೆ ಇದೆಯಲ್ಲ, ಅವರೆಲ್ಲ ಈ ಹೆಚ್ಚಿನ ಶಿಕ್ಷಣದ ಕಡೆಗೆ ಅವರು ಒತ್ತು ಕೊಡಬೇಕು ಅಂತ ಹೇಳಲಿಕ್ಕೆ ಬಯಸ್ತೀನಿ ಅಂತ ಹೇಳ್ತೇನೆ. ಆಮೇಲೆ ಇಂಡಿಜಿನಿಯಸ್ ನಾಲೆಜ್, ಪಾರಂಪರಿಕ ಜ್ಞಾನ, ಇದು ತುಂಬಾ ಅಗಾಧವಾದ ಶಕ್ತಿ ಇತ್ತು. ಹೆಂಗಿತ್ತು? ಬೇಟೆ ಬಗ್ಗೆ ಒಂದು ಹಾಡು ಇರ್ತದೆ. ಪ್ರತಿ ಈ ಕುಟುಂಬದ ಬೀಸ ಹಾಡ್ತದೆ. ಬೇಟೆ ಬಗ್ಗೆ ಆಗೇಂದ್ರ ಮಾಡಿದ್ರು. ನನ್ನ ಟಾಪಿಕ್ ಆಗೇಂದ್ರ ಮಾಡಿದ್ರು ಬೇಟೆ ಮಾಡ್ತಿದ್ರು. ಬೇಟೆ ಮಾಡೋ ಒಂದು ಹಾಡು ಹಾಡ್ತಿದ್ರು. ಬೇಟೆ ಸ್ಮೃತಿ ಕೂಡ ಹಾಡು ಹಾಡ್ತಿದ್ರು. ಹೇಗೆ? ಎನ್ನ ಗಗನ ಬ್ಯಾಟೆಗಾರ ಮಗನ ಮೈದೂನ ಜಕ್ಕಣ್ಣ ಗುಲಗುಂಜಿ ಒಳಕ ಬಾರು. ಅಲ್ಲಿ ದೊಡ್ಡ ಮಿಕ ಐತಿ, ಅದನ್ನ ಹೊಡಿಬೇಕು. ಆಗಿನ ದಿನಮಾನದ ಕಲ್ಚರ್, ಸಂಸ್ಕೃತಿ. ಅದಕ್ಕೆ ಹೇಳ್ತಾನೆ ಶೇಕ್ಸ್ಪಿಯರ್, ಮ್ಯಾನ್ ವಿದೌಟ್ ಕಲ್ಚರ್ ಈಸ್ ಲೈಕ್ ಅನ್ ಅನಿಮಲ್. ಅದು ಬೇಕು ನಮಗೆ. ಎನ್ನ ಗಗನ ಬ್ಯಾಟೆಗಾರ ಮಗನ ಮೈದೂನ ಜಕ್ಕಣ್ಣ ಗುಲಗುಂಜಿ ಒಳಕ ಬಾರು. ಆ ಮಿಕ ಏನು ಮಾಡಿದೆ? ಮೂಗಳದ ಫಲನೆಲ್ಲ ಮೂಗಿಲೆ ನೆಕ್ಕೈತಿ, ನಾಗಳದ ಫಲನೆಲ್ಲ ನಾಲ್ಗಿಲೆ ನೆಕ್ಕೈತಿ. ಕೆಂಗುಗಟ್ಟಗ ನೀರು ಕುಡದೈತೆ ಹೇಳಣ್ಣ, ಕುಡದೈತೆ ಹೇಳಣ್ಣ, ಕುಡದೈತೆ ಹೇಳಣ್ಣ. ಎನ್ನ ಗಗನ ಬ್ಯಾಟೆಗಾರ ಮಗನ ಮೈದೂನ ಜಕ್ಕಣ್ಣ ಗುಲಗುಂಜಿ ಒಣಕ ಬಾರು. ಏನಿದ್ರ ಅರ್ಥ? ಮೂಗಳ ಫಲನೆಲ್ಲ ಮೂಗಿಲೆ ನೆಕ್ಕೈತಿ, ನಾಗದ ಫಲನೆಲ್ಲ ನಾಲ್ಗಿಲೆ ನೆಕ್ಕೈತಿ. ಮತ್ತೊಂದು ಕಡೆ ಕೆಂಗುಗಟ್ಟೆ ಅಂತ ಹೇಳಿ ಅಲ್ಲೇ ನೀರು ಕುಡಿದಿದೆ. ಇದೇ ಮಿಕ್ಕ ಅಂತ ಅವ್ರು ಹೇಗೆ ಗೊತ್ತು?
ಅದಕ್ಕೆ ಅಂತಾರೆ ಇಂಡಿಜಿನಿಯಸ್ ನಾಲೆಜ್, ಪಾರಂಪರಿಕ ಜ್ಞಾನ. ಈ ಪಾರಂಪರಿಕ ಜ್ಞಾನ ನಮಗಿದ್ದಿಲ್ಲ, ನಮ್ಮ ಹಿರಿಯರಿಂದ ನಮಗೆ ಬೆಳವಣಿಗೆಯಾಗಿ ಬಂದಿದೆ. ಇಂಥ ಮೌಲಿಕ ಸಂಗತಿಗಳನ್ನ ನಾವು ಅಳವಡಿಸ್ಕೊಳ್ಬೇಕಂತ ಹೇಳಲಿಕ್ಕೆ ಬರ್ತೀನಿ. ನಮಗೆ ನಮ್ಮ ಅಲೆಮಾರಿಗಳು ಬುಡಕಟ್ಟು ಎಂತೆಂಥ ಕೊಡುಗೆ ಕೊಟ್ಟಿದ್ದಾರೆ. ಕೃಷಿ, ಅಗ್ರಿಕಲ್ಚರ್. ಈ ಕೃಷಿಯನ್ನು ಹುಟ್ಟಾಕಿದ ಪುರುಷರಲ್ಲ, ನೆನಪಿಟ್ಕೊಳ್ಬೇಕು. ಕೃಷಿಯನ್ನು ಹುಟ್ಟಾಕಿದರು ನಮ್ಮ ತಾಯಂದಿರು, ಅಲೆಮಾರಿ ತಾಯಂದಿರು. ಪುರುಷರು ಆಗ ಬೇಟೆ ಹೋಗ್ತಿದ್ರು, ತಾಯಂದಿರು ಮನೆಯಲ್ಲಿ ಇರ್ತಿದ್ರು. ಮನೆಯಲ್ಲಿದ್ದಾಗ ಹಿತ್ತಲಲ್ಲಿ ಅಕ್ಕಪಕ್ಕದ ಸಣ್ಣ ಪ್ರದೇಶಗಳಲ್ಲಿ ಹಣ್ಣು ಹಂಪುಗಳನ್ನು ತರ್ತಿದ್ರು. ಆ ಹಣ್ಣು ಹಂಪುಗಳನ್ನು ತಿಂದು ಆ ಬೀಜಗಳನ್ನ ಬಿತ್ತುತ್ತಾ ಇದ್ರು. ಅವತ್ತಿಂದ ಕೃಷಿ ಹುಟ್ಟಿತು. ಇದಕ್ಕೆ ನಮ್ಮ ತಾಯಂದಿರೀಕರಣ. ಆಮೇಲೆ ನಮ್ಗೆ ಯಾವ ರೀತಿ ಊಟ ಮಾಡಬೇಕು ನಮಗೆ ಜನರಿಗೆ ಗೊತ್ತಿಲ್ಲ, ಬೇಟೆ ಹೋಗ್ತಾರೆ. ನಾನೆಲ್ಲಾ ಟಾಪಿಕ್ ಆಗಿನ ದಿನಮಾನದ ಬಗ್ಗೆ ಮಾತಾಡ್ತೀನಿ. ಸರಿಯಾಗಿ ಊಟ ಮಾಡೋದು ನಮ್ಗೆ ಗೊತ್ತಿಲ್ಲ, ಊಟ ಮಾಡಿಸೋದು ನಮ್ಮ ಜನರಿಗೆ ಗೊತ್ತಿಲ್ಲ. ಊಟ ಹೇಗೆ ಮಾಡಬೇಕು, ಹೇಗೆ ಮಾಡಿಸ್ಬೇಕು ಅಂತ ಹೇಳಿ ನಮ್ಮ ಆಗಿನ ದಿನಮಾನ ಜನ ಹೇಳಿದ್ದಾರೆ. ಹೇಗೆ ಒಂದು ಬೇಟೆ ಸಿಕ್ಕರೆ ಅದನ್ನ ಎಲ್ಲರಿಗೂ ಪಾಲು ಕೊಡ್ತಾರೆ. ಎಷ್ಟು ಜನ ಕೊಡ್ತಾರೆ ಅವರಿಗೂ ಎಲ್ಲರಿಗೂ ಪಾಲು. ಅದೇ ಮಕ್ಕಳು ಹೋದ್ರೆ ಆ ಮಕ್ಕಳಿಗೂ ಪಾಲು, ಬೆಲೆ ಆ ಬೆಲೆಗೂ ಪ್ರತ್ಯೇಕ ಪಾಲು, ಕೋಳಿಗೂ ಪ್ರತ್ಯೇಕ ಪಾಲು. ಅಷ್ಟೇ ಅಲ್ಲ, ಅವರ ಜೊತೆ ನಾಯಿ ಹೋಗ್ತದೆ, ನಾಯಿ ಪಾಲನ ತೆಗೆದಿಟ್ಟಿರ್ತಾರೆ. ಅಂದ್ರೆ ಇಷ್ಟೊಂದು ಹಂಚಿಕೊಳ್ಳುವ ಸಂಸ್ಕೃತಿಯವರು. ವಿಷಯ ತುಂಬಾ ಇದೆ, ಬೇಗ ಮುಗಿಸ್ಕೊಂಡು ತಗೊಳ್ಳಿದ್ದೇನೆ. ವಿಜ್ಞಾನಕ್ಕೆ ಸವಾಲು ಹಾಕುವರು ನಮ್ಮ ಬುಡಕಟ್ಟುಗಳು. ಅಂಡಮಾನ್ ನಿಕೋಬಾರ್ ದ್ವೀಪದಲ್ಲಿ ಜರ್ವಾ ಮತ್ತು ಓಂಗೆ ಟ್ರೈಬ್ ಇವೆ. ಇವತ್ತಿಗೂ ಬೆತ್ತಲೆಯಾಗಿವೆ ಅವು. 2004ರಲ್ಲಿ ಸುನಾಮಿ ಬಂತು. ಆ ಸುನಾಮಿ ಯಾರಿಗೂ ಗೊತ್ತಾಗಲಿಲ್ಲ, ನಮ್ಮ ಬಾಹ್ಯಾಕಾಶ ಉಪಗ್ರಹಗಳಿಗೂ ಗೊತ್ತಾಗಲಿಲ್ಲ. ಅವ್ರಿಗೇನಂತಾರೆ ದೂರ ಸಂವೇದಿ ಉಪಗ್ರಹ ಆರ್ಯಭಟ, ರೋಹಿಣಿ, ಭಾಸ್ಕರ್, ಸ್ಕೈಲಾಬ್, ಇನ್ಸಾಟ್ ಒಂದು ಸ್ಪುಟ್ನಿಕ್, ಬೇರೆ ಬೇರೆ ಉಪಗ್ರಹ ಬಿಟ್ಟಿದೆ. ಯಾಕೆ ಬಿಟ್ಟಿದೆ ಅವನ್ನೆಲ್ಲ? ದೂರ ಸಂವೇದಿ ಉಪಗ್ರಹ. ಯಾವಾಗ ಭೂಕಂಪ ಆಗ್ತದೆ, ಯಾವಾಗ ನೆರೆ ಹಾಳಾಗ್ತದೆ, ಯಾವಾಗ ಮಳೆ ಬರ್ತದೆ ಅದನ್ನು ತಿಳಿಸ್ಬೇಕು. ಅವ್ರು ತಿಳಿಸಿಲ್ಲ, ಉಪಗ್ರಹ ತಿಳಿಸಿಲ್ಲ, ನಮ್ಮ ಬುಡಕಟ್ಟುಗಳು ತಿಳಿಸಿದ್ರು ನಮಗೆ. ಅಂಡಮಾನ್ ನಿಕೋಬಾರ್ ದ್ವೀಪದಲ್ಲಿ ಜರ್ವಾ ಮತ್ತು ಓಂಗೆ ಸಮುದಾಯ ಅವ್ರಿಗೆ ಗೊತ್ತಿತ್ತು ಸುನಾಮಿ ದಿವಸ ಬರ್ತದೆ ಅಂತ ಹೇಳಿ. ಹೇಗೆ ನಿಸರ್ಗದೊಂದಿಗೆ ಹೋರಾಟ ಇಟ್ಕೊಂಡಿದ್ದವರು ಅವರು. ತುಂಬಾ ವೇಗವಾಗಿ ಬೀಸುವ ಗಾಳಿ, ಸಮುದ್ರದ ಅಲೆಗಳು, ಕಾಡಿನ ಮರ ಒಂದೊಂದಕ್ಕೊಂದು ತಾಕಲಾಡುವುದು, ಇದೆಲ್ಲ ಕಂಡು ಏನ್ ಮಾಡಿದ್ರು, ಎತ್ತರವಾದಂತ ಬೆಟ್ಟಗುಡ್ಡಗಳಲ್ಲಿ ಹೋಗಿ ವಾಸ ಮಾಡಿದ್ರು. ಹಾಗಾಗಿ ಅವ್ರು ಯಾರು ಸಾಯಲಿಲ್ಲ. ಸುನಾಮಿ ಸಂದರ್ಭದಲ್ಲಿ ನಮ್ಮ ಸಾವಿರಾರು ಜನ ಸತ್ರು, ಲಕ್ಷಗಟ್ಟಲೆ ಜನ ಸತ್ರು. ಪಾರಂಪರಿಕ ಜ್ಞಾನ. ಕೊನೆಯದಾಗಿ ನನ್ನ ಮಾತು ಇನ್ನಿವೆ, ಕೊನೆಯದಾಗಿ ಹೇಳ್ತೀನಿ. ಸ್ವಚ್ಛತೆಯನ್ನು ಕಲಿಸಿದವರು ನಮ್ಮ ಬುಡಕಟ್ಟುಗಳು. ಈ ಗೋತ್ರು ಹರಪ್ಪ ಮೆಹಂಜರ ಡೈನಾಸ್ಟಿ. ಹರಪ್ಪ ಮೆಹಂಜರ ಡೈನಾಸ್ಟಿ ಏನ್ ಹೇಳ್ತದೆ? ಸ್ತ್ರೀಯರಿಗೆ ಸುಸಜ್ಜಿತ ಸ್ನಾನಗೃಹಗಳಿದ್ದು, ಡ್ರೈನೇಜ್ ಒಳಚರಂಡಿ ವ್ಯವಸ್ಥೆ, ಟೆಕ್ನಾಲಜಿ, ಎಂಜಿನಿಯರಿಂಗ್, ಸ್ವಚ್ಛತೆ ಆಗಕ್ಕೆ. ನಾವು ಈಗ ಸ್ವಚ್ಛತೆ ಬಗ್ಗೆ ಮಾತಾಡ್ತೇವೆ, ಒಳ್ಳೇದೇ ಬೇಡ ಅಂತ, ಸ್ವಚ್ಛತೆ ಬೇಕು. ಸ್ವಚ್ಛತೆಯನ್ನ ಮೊದಲು ತಿಳಿದ್ರೆ ನಮ್ಮ ಬುಡಕಟ್ಟುಗಳು. ಹರಪ್ಪ ಮೆಹಂಜರ ಡೈನಾಸ್ಟಿ, ಅಲ್ಲಿ ನಿಮಗೆ ಗೊತ್ತಾಗ್ತದೆ ಸ್ವಚ್ಛತೆ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ. ಹಾಗೆಯೇ ತುಂಬಾ ವಿಷಯಗಳು ಇಲ್ಲಿ ಇರೋದ್ರಿಂದ ಯಾವುದನ್ನ ಹೆಕ್ಕಿ ತೆಗೆದುಕೊಳ್ಬೇಕು, ಯಾವುದನ್ನ ಹೆಕ್ಕಿ ತೆಗೆದುಕೊಳ್ಬಾರ್ದು ಅನ್ನೋ ಒಂದು ಸಂದರ್ಭದಲ್ಲಿ ಯುನೆಸ್ಕೋ ಕೂಡ ಈ ಕಲೆಗಳಿಗೆ ತುಂಬಾ ಮಾತು ಕೊಡ್ತದೆ. ಹಾಗಾಗಿ ಅದರಲ್ಲಿ ಫಿನ್ಲ್ಯಾಂಡ್ ಅನ್ನೋ ದೇಶ ಈ ಕಲೆಗಳ ಬಗ್ಗೆ ಹೆಚ್ಚಿನ ಒಂದು ಸೌಲಭ್ಯ ಪಡೆದಿದೆ. ಬುಡಕಟ್ಟುಗಳ ಬಗ್ಗೆ ಬುಡಕಟ್ಟುಗಳ ಬಗ್ಗೆ ಲೆಬನಾನ್ ಕವಿ ಖಲೀಲ್ ಗಿಬ್ರಾನ್ ಒಂದು ಮಾತು ಹೇಳ್ತಾನೆ. ಅಲೆಮಾರಿ ಬುಡಕಟ್ಟುಗಳ ಬಗ್ಗೆ ಲೆಬನಾನ್ ದೇಶದ ಕವಿ ಖಲೀಲ್ ಗಿಬ್ರಾನ್, ಅಲ್ಲಿ ಮರದಡಿಯಲ್ಲಿ ನಲ್ಗಬ್ಬ ಹೊಂದಿರಲು ರೊಟ್ಟಿ ಇರಿತೊಂದು ಕುಡಿಕೆಯಲ್ಲಿ ಮಧು ಮೇನ್ ಮುಗದೆ ನೀಯನ್ನ ಬಳಿ ಕುಳಿತು ಪಾಡಲಹ ಕಾಡಾದರೇನು ಸಗ್ಗ ಸುಖ ಎನಗೆ. ಅಲೆಮಾರಿ ಬುಡಕಟ್ಟುಗಳನ್ನು ಕೇಂದ್ರೀಕರಿಸಿ ಹೇಳಿದಂಥ ಈ ಮಾತುಗಳು. ಸಮಯ ಸವಿತಾ ಇದೆ. ಒಂದು ಮಾತು ಬರ್ತದೆ, ಆದಾವ ನಮ್ಮ ಜ್ವಾಳ ಉಳಿದಾವ ನಮ್ಮ ಹಾಡು, ಈಗ ಸಾಕವ್ವ ನಿನ್ನ ಕಲ್ಲು, ಈಗ ಸಾಕವ್ವ ನಿನ್ನ ಕಲ್ಲು, ಕೈಯಾನ ಹಾಕಿದಂಗೂ ರಸವಿದಾವ. ನೀವು ಬೀಸುವಾಗ ಆ ತಾಯಿ ಮರದಲ್ಲಿ ಜೋಳ ಆಗಿರ್ಬೋದು, ಆದ್ರೆ ಆ ತಾಯಿಯಲ್ಲಿ ಹಾಡು ಸಾಕಷ್ಟು ಇರ್ತಾವ. ಇಲ್ಲಿವರೆಗೆ ಹಾಗಾಗಿ ಏನಾಗಿದೆ, ಮಾತು ಇದೆ, ಸಮಯ ಸೋದಿದೆ. ಅಲ್ಲಿ ಬೀಸೋದು ಸಾಕು, ಇಲ್ಲಿ ಮಾತಾಡೋದು ಸಾಕು. ಯಾಕಂದ್ರೆ ಕೈಯಾನ ಹಾಕಿದು 100 ರಸವಿದಾವ, ಅಲ್ಲಿ ಉಂಗ್ರ ಸುಲ್ತದ ಬೀಸುವಾಗ, ಇಲ್ಲಿ ಸಮಯ ಸೋದಿದೆ. ಆದಾವ ನಮ್ಮ ಜ್ವಾಳ ಉದಾವ ನಮ್ಮ ಹಾಡು, ಈಗ ಸಾಕವ ನೆನಕಲು, ಅಲ್ಲಿ ಬೀಸೋದು ಸಾಕು, ಇಲ್ಲಿ ಮಾತಾಡೋದು ಸಾಕು. ಯಾಕಂದ್ರೆ ಕೈಯಾನ ಹಾಕಿದು 100 ರಸವಿದಾವ.
ಅಂತ ಹೇಳ್ತಾ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಈ ವೇದಿಕೆಯನ್ನು ತುಂಬಾ ಸುಂದರವಾಗಿ ತುಂಬಾ ಪರಿಶ್ರಮದಿಂದ ಆಯೋಜನೆ ಮಾಡಿದಂಥ ತಮ್ಮೆಲ್ಲರಿಗೂ ಮಾಧ್ಯಮದವರಿಗೂ ಇಲ್ಲಿವರೆಗೂ ತುಂಬಾ 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 ಶಾಂತತೆಯಿಂದ ಆಲಿಸಿದ ತಮ್ಮೆಲ್ಲರ ಕಿವಿಗಳಿಗೆ ಧನ್ಯವಾದಗಳು ಹೇಳಿ ನನ್ನ 4 ಮಾತುಗಳನ್ನು ಮುಗಿಸ್ತೀನಿ. ಆದೇಶ್ ಆದೇಶ್. ಧನ್ಯವಾದಗಳು ಡಾಕ್ಟರ್ ಆನಂದ್ BH ಜೋಗಿ ಅವರಿಗೆ. ಮುಂದಿನ ತಯಾರಿ ಅಲೆಮಾರಿಯ ಬದುಕು ಇಂದು ಪ್ರೊಫೆಸರ್ ಡಾಕ್ಟರ್ M ಗುರುಲಿಂಗಯ್ಯ, ಮಾಜಿ ಸದಸ್ಯರು, ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗ ಆಯೋಗದ ಸದಸ್ಯರು ಮಾತಾಡಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀವಿ. ನಿಮಿಷ ಯಾರ ಟ್ರೈನ್ ಟಿಕೆಟ್ ಮೇಡಮ್ ಸೊ ಎಲ್ಲರಿಗೂ ಶುಭ ಸಂಜೆ. ವೇದಿಕೆಯ ಮೇಲೆ ಇರ್ತಕ್ಕಂಥ ಗಣ್ಯರೇ, ವೇದಿಕೆಯ ಎದುರುಗಡೆ ಇರ್ತಕ್ಕಂಥ ಗಣ್ಯರೇ, ಅಲೆಮಾರಿಯ ಬಂಧುಗಳೇ, ನಮ್ಮ ವೇದಿಕೆ ಎದುರುಗಡೆ ಇರ್ತಕ್ಕಂಥ ಎಲ್ಲರೂ ತುಂಬ ಶಾಂತವಾಗಿದ್ದೀರಿ. ಸಾರಿ ಟು ಸೇ, ನಮ್ಮ ಈ ಭಾಗದಲ್ಲಿ ಸ್ವಲ್ಪ ಇದೆ, ನಾನು ಜಾಸ್ತಿ ಸಮಯ ತಗೊಳೋದಿಲ್ಲ, ತುಂಬ ಸೆನ್ಸಿಟಿವ್ ಆಗಿದ್ದೇನೆ ನಾನು ಕೂಡ. ಕಾರಣ ಆ ಸಂದರ್ಭಕ್ಕೆ ತಕ್ಕಂತೆ ನಾವು ಕೂಡ ವರ್ತನೆ ಮಾಡಬೇಕು. ಹಾಗಾಗಿ ನಾನು ಸೂಕ್ಷ್ಮವಾಗಿ ಈ ಸಂದರ್ಭವನ್ನು ಅರಿತು ಕೆಲವೊಂದು ಅನಿಸಿಕೆಗಳನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಇವತ್ತಿನ ಈ ಕಾರ್ಯಕ್ರಮ ರವೀಂದ್ರ ಶೆಟ್ಟಿಯವರು ಕಳೆದ 2-3 ತಿಂಗಳಿಂದ ನಾನು ವಾಟ್ಸಪ್ ಗ್ರೂಪಲ್ಲಿ ನೋಡ್ತಾ ಇದ್ದೇನೆ, ಎಷ್ಟು ಅದನ್ನು ವ್ಯವಸ್ಥಿತವಾಗಿ ಎಲ್ಲರನ್ನೂ ಸಂಪರ್ಕಿಸಿ ಸಂಘಟಿಸಿ ಬೆಳಗ್ಗೆ ಉದ್ಘಾಟನೆಯಿಂದ ಇಲ್ಲಿವರೆಗೂ ಕೂಡ ಮಾಡ್ತಾ ಬಂದಿದ್ದಾರೆ. ಅವರ ಈ ಒಂದು ಕೆಲಸ ಸಾರ್ಥಕ ಆಗಬೇಕಾದ್ರೆ ಈ ವಿಚಾರ ಸಂಕಿರಣದ ಮೂಲಕ 1-2 ಮಾತುಗಳು ತಮಗೂ ಕೂಡ ತಲುಪಬೇಕು, ಕ್ಯಾರಿ ಮಾಡ್ಬೇಕು ತಾವು ಅಂತಕ್ಕಂಥದ್ದು. ಜೊತೆಗೆ ಬಹಳ ಮುಖ್ಯವಾಗಿ ಅದು ಉತ್ಪ್ರೇಕ್ಷೆ ಆಗಲಾರದು. ಈ ಅಲೆಮಾರಿ ಸಮುದಾಯಗಳ ಒಳಗೆ ಅವರ ರವೀಂದ್ರ ಶೆಟ್ಟಿ ಅವರ ಶ್ರೀಮತಿ ಕೂಡ ಇದರೊಳಗೆ ಭಾಗಿಯಾಗಿ ಅವರ ತಾಳ್ಮೆ ನಾವು ಖಂಡಿತ ಮೆಚ್ಚಬೇಕಂಥದ್ದು. ಅವ್ರಿಗೂ ಕೂಡ ಒಂದು ಅಭಿನಂದನೆಗಳು. ಮತ್ತು ಕೊನೆಯದಾಗಿ ಅತ್ಯಂತ ಕಾಳಜಿಯಿಂದ ಇದುವರೆಗೂ ಸಾಹಿತ್ಯ, ಸಂಸ್ಕೃತಿ, ಈ ಎಲ್ಲ ಜಾನಪದ ಸೊಗಡನ್ನು, ಅಲೆಮಾರಿಗಳ ಜಾನಪದ ಸೊಗಡು ಮತ್ತು ಎಲ್ಲನೂ ಒಂದೇ ವೇದಿಕೆಯಲ್ಲಿ ತರ್ತಕ್ಕಂಥದ್ದು ತುಂಬ ಅಸಾಮಾನ್ಯ. ಇದು ಕಷ್ಟ ಸಾಧ್ಯದ ಕೆಲಸವನ್ನ ಸಾಧ್ಯವಾದ ರೀತಿ ಮಾಡಿರೋದ್ರಿಂದ ಒಂದು ದೊಡ್ಡ ಚಪ್ಪಾಳೆಯೊಂದಿಗೆ ಕೆ ರವೀಂದ್ರ ಶೆಟ್ಟಿ ಅವರಿಗೆ ಒಂದು ದೊಡ್ಡ ಕೃತಜ್ಞತೆಯನ್ನು ನಾವೆಲ್ಲರೂ ಸಲ್ಲಿಸೋಣ ಅಂತಕ್ಕಂಥದ್ದು. ಇನ್ನು ನಾನು ನೇರವಾಗಿ ವಿಚಾರಕ್ಕೆ ಬರ್ತೇನೆ ಬಂಧುಗಳೇ. ನಾವು ಯಾಕೆಂದ್ರೆ ಇವತ್ತು ಬೆಳಗ್ಗೆಯಿಂದ ನೋಡಿದ್ದೇವೆ ಅಲೆಮಾರಿಗಳ ಬದುಕು ಎಲ್ಲಿಂದ ಪ್ರಾರಂಭ ಮಾಡೋದು, ಹೇಗೆ ಪ್ರಾರಂಭ ಮಾಡೋದು ಖಂಡಿತ ಗೊತ್ತಿಲ್ಲ. ಆದರೂ ಕೂಡ ನಾನೇ ಮಿತಿ ಹಾಕೊಂತೇನೆ, ಒಂದು 10 ನಿಮಿಷಗಳ, ಅದು ಜಾಸ್ತಿ ಆಗ್ಬೋದು ಅನ್ಕೊಂಡಿದ್ದೇನೆ, ಅಷ್ಟರೊಳಗೆ ನಾನು ಪ್ರಯತ್ನ ಪಡ್ತೇನೆ. ಏನಂದ್ರೆ ಕಳೆದ 20 ವರ್ಷಗಳಿಂದ, ಅಂದ್ರೆ 25/12/2004 ದಕ್ಷಿಣ ಕನ್ನಡದ ಕಟೀಲು ದುರ್ಗಾ ಪರಮೇಶ್ವರಿ ಪ್ರೌಢಶಾಲೆಯಲ್ಲಿ ಅಲೆಮಾರಿಗಳ ಪ್ರಪ್ರಥಮ ಒಂದು ಸೆಮಿನಾರ್ ಪ್ರಾರಂಭವಾಗ್ತದೆ. ಅವಾಗ ಇನ್ನೂ ಯಾರು ಅಲೆಮಾರಿಗಳು ಅಂತ ಗೊತ್ತಿಲ್ಲ. ಪರಿಶಿಷ್ಟ ಅಲೆಮಾರಿಗಳು ಯಾರು, ಪರಿಶಿಷ್ಟ ವರ್ಗದ ಅಲೆಮಾರಿಗಳು ಯಾರು, ಹಿಂದುಳಿದ ವರ್ಗ ಅಲೆಮಾರಿಗಳು ಅಂತ ಯಾರಿಗೂ ಗೊತ್ತಿಲ್ಲ. ಅವತ್ತೊಂದು ಸಣ್ಣ ಮೊಳಕೆ ಹೊಡಿತದೆ. ಹೆಚ್ಚು ಕಡಿಮೆ 20 ವರ್ಷಗಳ ಹಿಂದೆ ನಾನು ಕೂಡ ದಕ್ಷಿಣ ಕನ್ನಡದಲ್ಲಿ, ಆಗ ಮಂಗಳೂರು ವಿಶ್ವವಿದ್ಯಾಲಯದ ನಾನು ಉಪನ್ಯಾಸನಾಗಿದ್ದೆ, ನಾನು ಕೂಡ ಭಾಗವಹಿಸಿದ್ದೆ. ಅಲ್ಲಿಂದ ಪ್ರಾರಂಭವಾಗಿ ಇವತ್ತು ನಾವೆಲ್ಲ ನೆನೆಸ್ಕೊಳ್ಳಬೇಕು. ಬೆಳಗ್ಗೆ ಮಲ್ಲಿಕಾರ್ಜುನ ಮಾನ್ಪಡೆ ಮತ್ತು ನಮ್ಮ ಕಾಂತರಾಜ್ ಅಧ್ಯಕ್ಷರಾಗಿರ್ತಕ್ಕಂಥ ಅವರು ನೆನೆಸ್ಕೊಂಡಿದ್ದಾರೆ. ಭಾಸ್ಕರ್ ದಾಸ್ ಸೆಕ್ಕರ್ ಅವರು ಇಡೀ ರಾಜ್ಯಾದ್ಯಂತ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಎಲ್ಲ ಹಿಂದುಳಿದ ವರ್ಗಗಳ ಅಲೆಮಾರಿಗಳನ್ನ ಆಯಾ ಸಂಘಟನೆಗಳನ್ನ ಮಾಡಿ ಅಂತೇಳಿ ಸಂಘಟಿಸಿದ್ರು. ನಂತರ ಅದು ಇಡೀ ಕರ್ನಾಟಕದ ಅಲೆಮಾರಿಗಳ ಇತಿಹಾಸದಲ್ಲೇ ಒಂದು ದೊಡ್ಡ ಲ್ಯಾಂಡ್ ಮಾರ್ಕ್ ಅಂತ ಹೆಂಗ್ ಕರಿತೇವೆ, ಅಥವಾ ಮೈಲಿಗಲ್ಲು ಅಂತ ಹೆಂಗ್ ಕರಿತೇವೆ. ಅಲ್ಲಿಂದ ಒಂದು ಚಿಗುರೊಡೆದಂತಹ ಅಲೆಮಾರಿಗಳು, ಚಿಗುರು ಅಷ್ಟೇ, ಅದು ಆಯಾ ಅಲೆಮಾರಿ ಸಂಘಟನೆಗಳ ಮಾಡಿಕೊಂಡು 2008ರಲ್ಲಿ ಬಂಧುಗಳೇ, ಇದು ಒಂದು
ಉತ್ಪ್ರೇಕ್ಷ ಕತೆ ಇತಿಹಾಸ ಅಲ್ಲ, ಅಥವಾ ಇದು ನಿಜವಾದ ಪ್ರಾಯೋಗಿಕ ಅನುಭವ ಅಂತ ನಾನಾದ್ರೂ ಹೇಳ್ತೇನೆ. ನಾನು ಕೂಡ ಇದ್ದೆ ಆ ಚಳುವಳಿಯ ಹೋರಾಟಗಳಲ್ಲಿ. ಏನಂತಂದ್ರೆ 2008ರಲ್ಲಿ ಅಲೆಮಾರಿಗಳಿಂದಲೇ ಅವರ ಸಾಹಿತ್ಯ ಸಂಸ್ಕೃತಿಯನ್ನು ಬರೆಸಿ ಕರ್ನಾಟಕ ಸರ್ಕಾರದಿಂದ ಒಂದು ಪುಸ್ತಕಗಳನ್ನು ಪ್ರಕಟಿಸಲಾಯಿತು. ಅದರಲ್ಲಿ ತಾಂತ್ರಿಕವಾಗಿ ಒಂದಷ್ಟು ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಅಲೆಮಾರಿಗಳಿದ್ದು, ಪರಿಶಿಷ್ಟ ಬುಡಕಟ್ಟುಗಳಲ್ಲಿರ್ತ ಒಂದಷ್ಟು ಅಲೆಮಾರಿಗಳಿದ್ದು, 10 ಅಲೆಮಾರಿಗಳು OBC ಅಂತ ಇವತ್ತೇನ್ ಕರಿತೇವೆ ಆ ಅಲೆಮಾರಿಗಳ ಅದು ಇರ್ತಕ್ಕಂಥ ದೊಂಬಿದಾಸ್ ಇರ್ಬೋದು, ಬೈಲುಪತ್ತಾರ ಇರ್ಬೋದು, ಜೊತೆಗೆ ಗಿಸಾಡಿ ಇರ್ಬೋದು, ಈ ತರ 10 ಅಲೆಮಾರಿ ಸಮುದಾಯಗಳ ಬಗ್ಗೆ ಅವರ ಸಮುದಾಯಗಳಲ್ಲೇ ಒಬ್ಬ ವಿದ್ಯಾವಂತ ಅಥವಾ ಅರೆ ವಿದ್ಯಾವಂತ ವ್ಯಕ್ತಿಗಳನ್ನ ಗುರುತಿಸಿ ಕರ್ನಾಟಕ ಸರ್ಕಾರ ಪ್ರಪ್ರಥಮ ಬಾರಿಗೆ ಒಂದು ಪುಸ್ತಕವನ್ನ ಪ್ರಕಟಿಸ್ತಕ್ಕಂಥದ್ದು. ಯಾಕೆ ಅಂತಂದ್ರೆ ನಮ್ಮ ಬದುಕು ಅಕ್ಷರ ಜ್ಞಾನ ಇಲ್ಲದೆ ಎಲ್ಲೂ ದಾಖಲಾತಿ ಆಗದೆ ಇದ್ರೆ ಅದು ಏನು ಅಂತ ಗೊತ್ತಾಗೋದಿಲ್ಲ ಅಂತ ಆ ಕಾರಣಕ್ಕೆ ಅದು ಒಂದು ದೊಡ್ಡ ಇತಿಹಾಸವನ್ನು ಆಯ್ತು ಅಂತಕ್ಕಂಥದ್ದು. ಆಮೇಲೆ ನಿಮಗೆ ಗೊತ್ತಿದೆ, ಕಳೆದ 15 ವರ್ಷಗಳಿಂದ ಈಚೆಗೆ 2008-9ರಲ್ಲಿ ಪುಸ್ತಕ ಪ್ರಕಟವಾಯಿತು. ಆ ಪುಸ್ತಕ ಪ್ರಕಟ ಆದ ನಂತರ ಜಾತಿಯ ಅನನ್ಯತೆಗಳು ಏನಿದ್ದು ಅಥವಾ ಜಾತಿಯ ಕ್ರೈಸಿಸ್ ಏನಿದ್ದು, ಕಾಸ್ಟ್ ಸರ್ಟಿಫಿಕೇಟ್ ಇಶ್ಯೂ ಇದ್ದಂಥದ್ದು, ಇವತ್ತು ಕೂಡ ಅಲೆಮಾರಿ ಸಮುದಾಯಗಳಿಗೆ ಆ ಒಂದು ಕಾಸ್ಟ್ ಸರ್ಟಿಫಿಕೇಟ್ ಅಂತಕ್ಕಂಥ ಇನ್ನೂ ಆ ಗೊಂದಲ ಇದ್ದೇ ಇದೆ. ಅವತ್ತು ಸಾಂಕೇತಿಕವಾಗಿ 25 ಅಲೆಮಾರಿ ಸಮುದಾಯಗಳ ಅವರಿಂದಲೇ ಬರೆಸಿ ಅವರಿಂದಲೇ ಪ್ರಕಟಿಸುವ ಮೂಲಕ ಒಂದಷ್ಟು ಸಮಸ್ಯೆಗಳನ್ನು ನಾವತ್ತು ಗುರುತು ಹಚ್ಚಿದ್ವು ಅಂತಕ್ಕಂಥದ್ದು. ಹಾಗಾಗಿ ಇವತ್ತು ಆ ಚಳುವಳಿಯಲ್ಲಿ ಭಾಸ್ಕರ್ ದಾಸ್ ಅವರು, ಪ್ರೊಫೆಸರ್ ಕೆ ಮೈತ್ರಿ ಅವರು ಮತ್ತು ಆಗ ಕವಿಗಳಾದ ಸಿದ್ಧಲಿಂಗಯ್ಯನವರು ಮತ್ತು ಸುಮಾರು ಜನ ಅದರಲ್ಲಿ ಪಾಲ್ಗೊಂಡು ಒಂದಷ್ಟು ಅಲೆಮಾರಿಗಳ ಇತಿಹಾಸ, ಅಲೆಮಾರಿಗಳ ಪ್ರದರ್ಶನ ಕಲೆ, ಅಲೆಮಾರಿಗಳು ಅಂದ್ರೆ ಯಾರು, ಅಲೆಮಾರಿಗಳ ಜನಸಂಖ್ಯೆ, ಅಲೆಮಾರಿಗಳ ಪರಿಸ್ಥಿತಿ ಏನಿದ್ದೇವೆ ಅಂತಕ್ಕಂಥ ಒಂದಷ್ಟು ಮಾಹಿತಿ ಗೊತ್ತಾಯಿತು. ತದನಂತರ ಆ ಚಳುವಳಿ ಅಥವಾ ಆ ಪ್ರಗತಿ ಅಂತ ನಾನೇನಾದ್ರೂ ಕರಿತೇನೆ, ಅದು ಒಂದಷ್ಟು ಅಭಿವೃದ್ಧಿಯ ಪಥದತ್ತ ಸಾಗಿತು. ಅದೇನಂದ್ರೆ ಅದು ಕರ್ನಾಟಕ ಸರ್ಕಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಲೆಮಾರಿ ಕೋಶವನ್ನ ಪ್ರಾರಂಭ ಮಾಡ್ತು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಅಲೆಮಾರಿ ಕೋಶ, ಅಲ್ಲಿಂದ ಒಂದಷ್ಟು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಲೆಮಾರಿಗಳು ಒಂದಷ್ಟು ಆರ್ಥಿಕವಾಗಿ ಉನ್ನತಿಯನ್ನು ತಪ್ಪಾಗ್ತದೆ, ಆರ್ಥಿಕ ಸ್ಥಿತಿಗತಿಗಳನ್ನ ಅವಲೋಕನ ಮಾಡಿಕೊಳ್ಳಕ್ಕೆ ಸಾಧ್ಯ ಆಯ್ತು ಅಂತಕ್ಕಂಥದ್ದು. ಮತ್ತು ಬಹಳ ಮುಖ್ಯವಾಗಿ 2016ರಲ್ಲಿ ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಅಲೆಮಾರಿ ಬುಡಕಟ್ಟುಗಳು ಅಂತಕ್ಕಂಥ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದೊಳಗೆ ಸರ್ಕಾರ ಆದೇಶ ಮಾಡ್ತದೆ. ಅದರಿಂದ ಒಂದಷ್ಟು ಆರ್ಥಿಕ ಸೌಕರ್ಯಗಳು ಪ್ರಾರಂಭ ಆಗ್ತದೆ. ಮತ್ತೆ ಈಗ ಬಂದಿರೋ ನಮ್ಮ ಪ್ರಶ್ನೆ ಅಂದ್ರೆ, ಒಟ್ಟಾರೆಗೆ ಅಲೆಮಾರಿಗಳ ಸ್ಥಿತಿಗತಿ ಎಂದುವಾಗ ನಾವು ಒಟ್ಟಾರೆ ಇದ್ರೂ ಕೂಡ ಇವತ್ತು OBCಲಿ ಇರ್ತಕ್ಕಂಥ ಅಲೆಮಾರಿಗಳು 46 ಅಲೆಮಾರಿಗಳು ಅವರ ಸ್ಥಿತಿಗತಿಗಳು ಏನಿದ್ದೇವೆ ಇವತ್ತೇನು ವಿಚಾರ ಸಂಕಿರಣ ಅಂತ ಸಾಂದರ್ಭಿಕವಾಗಿ ಇಟ್ಕೊಂಡಿದ್ದೇವೆ, ಇಂದು ಏನಾಗಿದ್ದಾರೆ? ಏನೂ ಆಗಿಲ್ಲ. ಯಾಕೆಂದ್ರೆ ನಮ್ಗನ್ಸುತ್ತೆ ಸ್ನೇಹಿತರೆ, ಬಂಧುಗಳೇ, ಒಂದು ಕಲೆ ಸಂಸ್ಕೃತಿ, ಒಂದು ಪ್ರದರ್ಶನ ಕಲೆ ಬೆಳಗಿಂದ ನೋಡ್ತಾ ಇದ್ದೇವೆ, ಅದು ನಮಗೆ ಶ್ರೀಮಂತಿಕೆ ಅನಿಸ್ತದೆ, ಖಂಡಿತವಾಗಿ ಶ್ರೀಮಂತವಾದು. ಆದ್ರೆ ಅದರಲ್ಲಿ ದಿನನಿತ್ಯದ ಬದುಕು ಸಾಗಕ್ಕಾಗುತ್ತಾ? ಹೀಗಾಗಿ ಬೆಳಗ್ಗೆ ಕಾಂತರಾಜ್ ಅವರು, ಹಿಂದುಳಿದ ವರ್ಗ ಆಯೋಗದ ಅಧ್ಯಕ್ಷರು ತುಂಬಾ ಸೂಚ್ಯವಾಗಿ ಹೇಳಿದ್ದಾರೆ, ನಮ್ಮ ಆರ್ಥಿಕ ಸಾಮಾಜಿಕ ರಾಜಕೀಯ ಬದುಕು ಪ್ರಗತಿ ಆಗಬೇಕು, ಉದ್ಧಾರ ಆಗಬೇಕು ಅಂತಂದ್ರೆ ನಾವು ಖಂಡಿತ ಇನ್ನೂ ಕೂಡ ಎಷ್ಟು ವರ್ಷಗಳು, ಅದರಿಂದ ನಮ್ಗೆ ಏನ್ ಬೇಕಾಗಿದೆ? ಕೊನೆಯ ಪಕ್ಷ ನಾವು ಈಗ ನಮ್ಮ ಎದುರುಗಡೆ ಕೂತ್ಕೊಂಡು ನೀವು ಕೇಳಿಸ್ಕೊಂತಿದ್ದೀರಾ, ಖಂಡಿತ ನಿಮಗೆ ದೊಡ್ಡ ನಮಸ್ಕಾರಗಳು. ಎಷ್ಟು ತಾಳ್ಮೆಯಿಂದ ಕೆಲಸ, ಯಾಕಂದ್ರೆ ಇವತ್ತು ಒಂದೊಂದು ವರ್ಡ್ಸ್ ಕೂಡ ಎಲ್ಲ ನಮಗೆ ಸ್ಪಾರ್ಕ್ ಆಗ್ತವೆ. ನಾವು ಕೂಡ ಆ ಕಷ್ಟದ ಬದುಕಿನಿಂದ, ಅಲೆಮಾರಿ ಜೀವನದಿಂದ ಬಂದು ಈ ಮಟ್ಟಕ್ಕೆ ಆಗ್ತದೆ ಅಂದ್ರೆ ಎಲ್ಲ ಒಂದು ಶಿಕ್ಷಣ ಇರ್ಬೋದು, ಅಥವಾ ನಿಮ್ಮಂತ ಈ ಕಾರ್ಯಕ್ರಮಗಳಿಗೆ ಬಂದಿರ್ಬೋದು. ಅದರಿಂದ ಬಂಧುಗಳೇ, ಇವತ್ತೇನು ನಮ್ಗೆ 1966 ಏನು ಪಟ್ಟಿ ಇದೆ,
ಇವತ್ತು ನಮ್ಗೆ ಅದು ಲ್ಯಾಂಡ್ ಮಾರ್ಕ್. 46ರ ಪಟ್ಟಿ, ಇವತ್ತು ಪಟ್ಟಿ ಇದೆ, 46 ಸಮುದಾಯಗಳಿದ್ದಾವೆ. ಆದರೆ 46 ಸಮುದಾಯಗಳು ಇವತ್ತೆಲ್ಲ ತಬ್ಬಲಿ ಸಮುದಾಯಗಳಾಗಿದ್ದಾವೆ. ಎಲ್ಲ ಒಂದೆರಡು ಸಮುದಾಯಗಳನ್ನ ಬಿಟ್ಟರೆ ಉಳಿದೆಲ್ಲ ಸಮುದಾಯಗಳಿಗೆ ಇವತ್ತು ಶಿಕ್ಷಣ ಇಲ್ಲ, ಉದ್ಯೋಗ ಇಲ್ಲ, ರಾಜಕೀಯ ಅವಕಾಶಗಳಿಲ್ಲ ಅಂತಕ್ಕಂಥದ್ದು. ಸೊ ಅದರಿಂದ ಇವತ್ತು ನಂತರ ಈ ಅಲೆಮಾರಿ ಸಮುದಾಯಗಳ ಏನು ಪರಿಸ್ಥಿತಿ ಇವತ್ತಿದೆ, ಇವತ್ತು ಭಾರತದಲ್ಲಿ ಇಡೀ ವಿಶ್ವದಲ್ಲೇ 20% ಅಲೆಮಾರಿ ಸಮುದಾಯಗಳು ಇದ್ದಾವೆ. ಭಾರತದಲ್ಲಿ ಸುಮಾರು 15 ಕೋಟಿ ಅಲೆಮಾರಿ ಸಮುದಾಯಗಳಿದ್ದಾವೆ. ಕರ್ನಾಟಕದಲ್ಲಿ ಕೂಡ 12% ಅಲೆಮಾರಿ ಸಮುದಾಯಗಳಿದ್ದಾವೆ. ಇಷ್ಟೆಲ್ಲ ಇದ್ದಾಗಿ ಕೂಡ ನಾವು 46 ಅಲೆಮಾರಿ ಸಮುದಾಯಗಳು ಇವತ್ತು ಏನು ಪರಿಸ್ಥಿತಿ ಇದಾವೆ, ಎಲ್ಲ ಭಿಕ್ಷಾಟನೆ ಮಾಡ್ತಕ್ಕಂಥ ಅಲೆಮಾರಿ ಸಮುದಾಯಗಳು, ಒಂದಷ್ಟು ಪಶುಪಾಲಕ ವೃತ್ತಿ ಅಲೆಮಾರಿ ಸಮುದಾಯಗಳು ಮತ್ತು ಬೇಟೆ ಮಾಡಿ ಜೀವನ ಮಾಡ್ತಕ್ಕಂಥ ಅಲೆಮಾರಿ ಸಮುದಾಯಗಳು. ನಾವೇನಾದ್ರು ರೇಟಿಂಗ್ ಅಲ್ಲಿ ಮಾಡಿದ್ರೆ 1% ಕೂಡ ಆರ್ಥಿಕ ಅಭಿವೃದ್ಧಿ ಆಗಿಲ್ಲ, 1% ಕೂಡ ಜನಕ್ಕೆ ಶಿಕ್ಷಣ ಸಿಕ್ಕಿಲ್ಲ, 1% ಏನು ಲೆಸ್ ದೆನ್ 1% ಕೂಡ ಉದ್ಯೋಗ ಸಿಕ್ಕಿಲ್ಲ. ಹೀಗಾಗಿ ಇವತ್ತು ಏನಾಗಿದೆ, ಆದ್ರೆ ನಾವು ಬರೇ ಈ ರೀತಿಯಾಗಿ ಯಾಕೆ ಚರ್ಚೆ ಮಾಡ್ತೀವಿ ಅಂತಂದ್ರೆ, ಮುಂದೊಂದಿನ ಈ ಚರ್ಚೆಗಳು ವಿಚಾರ ಸಂಕಿರಣಗಳನ್ನ ಇವರು ಪ್ರೊಸೀಡಿಂಗ್ಸ್ ಯಾಕೆಂದ್ರೆ ನಾನು ರವೀಂದ್ರ ಶೆಟ್ಟಿ ಅವರು ತುಂಬಾ ನಾನು ಭರವಸೆ ಮೂಡ್ತು ಬೆಳಗ್ಗೆಯಿಂದ. ನಾವು ಸೆಮಿನಾರ್ ಅಲ್ಲಿ ಮಾತಾಡ್ತೇವೆ, ಗಾಳಿಗೆ ಹೋಗ್ತದೆ, ಹೊರಗೆ ಹೋಗ್ತೇವೆ. ಬಟ್ ಇವತ್ತು ಅವರು ಒಂದು ಸಂಕಲ್ಪ ಮಾಡಿದ್ದಾರೆ, ಈ ಪ್ರೊಸೀಡಿಂಗ್ಸ್ ಅನ್ನ ಇವತ್ತಾದ ಒಂದು ಪ್ರೊಸೀಡಿಂಗ್ಸ್ ಅನ್ನ ಸರ್ಕಾರಕ್ಕೆ ನಾವು ಮುಟ್ಟಿಸ್ತೀವಿ ಅನ್ನುವ ಈ ಸಂಕಲ್ಪ ಇದೆಯಲ್ಲ, ಖಂಡಿತ ನಾವೆಲ್ಲರೂ ಮೆಚ್ಚತಕ್ಕಂಥದ್ದು. ಕಾರಣ ಏನು ಪ್ರೊಸೀಡಿಂಗ್ಸ್ ಅಂದ್ರೆ, ಇವತ್ತೇನು ನಾವು ಏನಿದ್ದೇವೆ OBC ಅಲೆಮಾರಿಗಳು. OBC ಅಲೆಮಾರಿಗಳು ಅಂದ್ರೆ ಹಿಂದುಳಿದ ವರ್ಗಗಳ, ನಾವು ಹಿಂದುಳಿದ ವರ್ಗಗಳಂದ್ರೆ OBC ಅಂದ್ರೆ ಇವತ್ತು ನಾವು ನೋಡಿದ್ರೆ ಯಾಕೆ ನಾವು ಭೌತಿಕವಾಗಿ ಊರೂರು ತಿರುಗುತ್ತಾ, ಭಿಕ್ಷಾಟನೆ ಮಾಡುತ್ತಾ, ಬೇಟೆಯಾಡುತ್ತಾ, ಅಥವಾ ಸಣ್ಣ ಪುಟ್ಟ ವ್ಯಾಪಾರ, ಅದು ವ್ಯಾಪಾರ ಅಂದ್ರೂ ಕೂಡ ತಪ್ಪಾಗ್ತದೆ, ತನ್ನ ದಿನನಿತ್ಯದ ಜೀವನಕ್ಕೋಸ್ಕರ ಏನು ಭಿಕ್ಷಾಟನೆ ಮಾಡ್ಕೊಂಡಿದ್ದೇವೆ. ಸೊ ಅದು ಆ ಭೌತಿಕ ಭಿಕ್ಷಾಟನೆ ನಮ್ಮ ಮೀಸಲಾತಿ ವರ್ಗದಲ್ಲೂ ಕೂಡ ನಾವು ಭೌತಿಕವಾಗಿ ಸರ್ಕಾರಗಳು ಅಲ್ಲಿಂದ ಇಲ್ಲಿಗೆ ನಮ್ಮನ್ನ ಚೆಂಡಾಡ್ದಂಗೆ ಆಗ್ತಾ ಇದ್ದಾವೆ. ಕಾರಣ ಇಷ್ಟೇ. ಇದೆಲ್ಲ ತಾತ್ಪರ್ಯ ಏನು ಬಂಧುಗಳೇ, ನಮ್ಮ ಮಿತ್ರರು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದಲ್ಲಿರ್ತಕ್ಕಂಥ ಸೂಕ್ಷ್ಮ ಅತಿ ಸೂಕ್ಷ್ಮ ಅಲೆಮಾರಿ ಸಮುದಾಯಗಳು ಈ OBC ಅಲೆಮಾರಿ ಸಮುದಾಯ ಅಷ್ಟೇ ಹಿಂದುಳಿದವೆ. ಆದ್ರೆ ಅವರಿಗೆ ಸಂವಿಧಾನಬದ್ಧ ಒಂದು ಟ್ಯಾಗ್ ಇದೆ, ಸಂವಿಧಾನಬದ್ಧ ಟ್ಯಾಗ್ ಇದೆ, ಶಾಶ್ವತವಾಗಿ ನೆಲೆ ನಿಲ್ತಾರೆ. ಈ OBC ಅಲೆಮಾರಿಗಳು 1966ರಲ್ಲಿ ಒಂದು ಪಟ್ಟಿ ಆಗ್ತದೆ, 85ರಲ್ಲಿ 16/10/85 ಒಂದು ಸರ್ಕಾರ ಆದೇಶ ಹೊರಡ್ತದೆ, A ಗ್ರೂಪ್ ಬರ್ತಾರೆ. ಈ ಎಲ್ಲ ಅಲೆಮಾರಿ ಸಮುದಾಯಗಳು 46 A ಗ್ರೂಪ್ ಇಡ್ತದೆ ಸರ್ಕಾರ. 94ರಲ್ಲಿ ಚಿನ್ನಪ್ಪ ರೆಡ್ಡಿ ವರದಿ ಆಯೋಗದ ಅನುಷ್ಠಾನದ ಆಧಾರದ ಮೇಲೆ ಪ್ರವರ್ಗ 1ಕ್ಕೆ ನೋಡಿ, ಎಲ್ಲಿ ವರ್ಗಗಳಿಂದ ಅಲೆಮಾರಿಗಳು ಕೇವಲ ಅವರು ನಿಜ ಜೀವನದ ಅಲೆಮಾರಿಗಳಷ್ಟೇ ಅಲ್ಲ, ಸರ್ಕಾರ ಅಲ್ಲಿಂದ ಅಲ್ಲಿಗೆ ನಮ್ಮನ್ನ ಆಗ್ತದೆ ಇದೆ. ಕಾರಣ ದೊಲಿಲ್ಲದವರು ಅಂತಲೋ, ಜನಸಂಖ್ಯೆ ಇಲ್ಲದ ಅಂತಲೋ, ಯಾರಿಗೊತ್ತು ಜನಸಂಖ್ಯೆ ಇಲ್ಲ ಅಂತ, ನಮ್ದು ಇದೆ ಜನಸಂಖ್ಯೆ ಇದೆ, ಅಥವಾ ಯಾವ ಕಾರಣಕ್ಕಾಗಿ ಸಂಘಟನೆ ಇಲ್ಲ ಅಂತಲೋ, ಇವೆಲ್ಲ ನಮಗೆ ಮೂಲಭೂತವಾದ ಪ್ರಶ್ನೆಗಳು. ಆದರೆ ಇವತ್ತು ಕಲ್ಯಾಣ ರಾಜ್ಯದ ಕರ್ತವ್ಯ ಆದ್ರೂ ಏನು, ಪ್ರಜಾಪ್ರಭುತ್ವದ ಕರ್ತವ್ಯ ಆದ್ರೂ ಏನು, ಯಾವ ಒಂದು ಸಮುದಾಯನೂ ಕೂಡ ನಾವು ನೆಗ್ಲೆಕ್ಟ್ ಮಾಡಂಗಿಲ್ಲ ಅಂತಕ್ಕಂಥದ್ದು, ಯಾವ ಒಂದು ಸಮುದಾಯನೂ ಕೂಡ ನಾವು ಕಡೆಗಣನೆ ಮಾಡಬಾರದು ಅಂತಕ್ಕಂಥದ್ದು. ಅದು ಇಟ್ ಈಸ್ ಎ ವಯೋಲೇಷನ್ ಆಫ್ ಹ್ಯೂಮನ್ ರೈಟ್ಸ್, ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತದೆ. ಇವತ್ತು ಯಾರೊಬ್ಬ ಅಲೆಮಾರಿ, ಒಬ್ಬ ವ್ಯಕ್ತಿ, ಒಂದು ಸಮೂಹ ಇವತ್ತು ಊಟ ಇಲ್ಲದೆ ಇವತ್ತು ಸಾವಿಗೀಡಾದ್ರೆ, ಬದುಕಿಗೆ ಏನಿಲ್ಲ ಅಂದ್ರೆ ಅದು ಸರ್ಕಾರದ ಜವಾಬ್ದಾರಿ ಆಗ್ತದೆ, ಇಡೀ ವ್ಯವಸ್ಥೆಯ ಜವಾಬ್ದಾರಿ ಆಗ್ತದೆ. ಆದ್ರಿಂದ ಸರ್ಕಾರಕ್ಕೂ ಇದೆ. ಆದ್ರೆ ಈಗ ನಾವು ಈಗಾಗಲೇ ಹೇಳ್ದಂಗೆ ಧ್ವನಿ ಇಲ್ಲದ ತಬ್ಬಲಿ ಸಮುದಾಯಗಳು ಇವತ್ತು ಮಾತಾಡುವ ಮೂಲಕ ನಾವು ಅಟ್ಲೀಸ್ಟ್ ಕೊನೆ ಪಕ್ಷ ನಮ್ಗೆ ಆರ್ಥಿಕ ಸೌಲಭ್ಯಗಳು ಒಂದ್ ಕಡೆ ಇದ್ರೆ, ಬಹಳ ಮುಖ್ಯವಾಗಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಒಂದು ಶಾಶ್ವತವಾದ ಟ್ಯಾಗ್. ಏನ್ ಶಾಶ್ವತವಾದ ಟ್ಯಾಗ್ ನಮ್ಗೆ ಒಂದು ಏನಂದ್ರೆ, ಇವೆಲ್ಲ ಸಮುದಾಯಗಳು ಹೆಚ್ಚು ಕಡಿಮೆ, ನಾನೊಬ್ಬ ಸಮಾಜ ವಿಜ್ಞಾನಿ ಅಂತೇಳಿ ನಾನು
ಕರ್ನಾಟಕ ಸರ್ಕಾರದಾಗ ಹಿಂದುಳಿದ ವರ್ಗಗಳ ಆಯೋಗದಲ್ಲಿ ಸದಸ್ಯನಾಗಿ ಮಾಡ್ತಿದೆ. ನಾನು ಸುಮಾರು 46 ಅಲೆಮಾರಿ ಸಮುದಾಯಗಳನ್ನ ಪ್ರಪ್ರಥಮ ಬಾರಿಗೆ ಆಯೋಗದಿಂದ ಒಂದು ಪೇಜೇ ಇರಲಿ ಅದನ್ನ ಅತ್ಯಂತ ವ್ಯವಸ್ಥಿತವಾಗಿ ಇಂಗ್ಲಿಷ್ ಪುಸ್ತಕಗಳನ್ನ ರೆಫರ್ ಮಾಡಿ ಅವ್ರ ಎತ್ತ ಥರ್ಸ್ಟನ್ನು ಅಥವಾ ಅಯ್ಯರು ಅಥವಾ ಬೇರೆ ಬೇರೆ ಪುಸ್ತಕಗಳನ್ನ ರೆಫರ್ ಮಾಡಿ ಪ್ರಪ್ರಥಮ ಕನ್ನಡಕ್ಕೆ ತರ್ಜುಮೆ ಮಾಡಿ 46 ಅಲೆಮಾರಿ ಸಮುದಾಯಗಳ ಒಂದು ದಾಖಲೀಕರಣ ಮಾಡಿದ್ದೇವೆ ಆಯೋಗದಿಂದ. ಇವತ್ತು ಅದು ನಮಗೆ ಮುಂದೆ ಆಕಾರ ಗ್ರಂಥವಾಗಬಹುದು. ಸೊ ಅದರಿಂದ ಈ 44 ಅಲೆಮಾರಿ ಸಮುದಾಯಗಳಿಗೆ ಈ ರೀತಿ OBC ಕ್ಯಾಟಗರಿ 1, 2 ಅಂತಿದ್ರೆ, ಯಾಕೆಂದ್ರೆ ಇವೆಲ್ಲ ಶಾಶ್ವತ ಅಲ್ಲ. ನಮಗೆ ಬೇಕಾಗಿರೋದು ಒಂದು ಯಾರು ಬಂದು ಹಲಗಳಿಸದಂತಹ ಸರ್ಕಾರಗಳು ಬಂದಾಗ, ಆಯೋಗ ಬಂದಾಗ ತೆಗೆದು ಹಾಕುವಂತಹ ಒಂದು ಶಾಶ್ವತ ಒಂದು ಏನು ಟ್ಯಾಗ್ ಅಂದ್ರೆ, ಒಂದು ಪರಿಶಿಷ್ಟ ವರ್ಗಕ್ಕೆ ಅಥವಾ ಬುಡಕಟ್ಟಿಗೆ ಆಗುವ ಎಲ್ಲ ಲಕ್ಷಣಗಳು, ಒಬ್ಬ ಸಮಾಜಶಾಸ್ತ್ರಜ್ಞನಾಗಿ ಒಬ್ಬ ಸಮಾಜಜ್ಞನಾಗಿ ನಾನು ಖಂಡಿತವಾಗಿ ಹೇಳ್ತೇನೆ, ಎಲ್ಲ ಲಕ್ಷಣಗಳು ಹೆಚ್ಚು ಕಡಿಮೆ ಮೋರಾರ್ಲೆಸ್ ಅಂತ ಕೇಳ್ತೇವೆ, ಹೆಚ್ಚು ಕಡಿಮೆ ಈ 46 ಸಮುದಾಯಗಳಿಗೆ ಪರಿಶಿಷ್ಟ ಬುಡಕಟ್ಟಿಗೆ ಆಗುವ ಎಲ್ಲ ಲಕ್ಷಣಗಳು ಲೋಕೂರ್ ಕಮಿಟಿಯ ಆಧಾರದ ಮೇಲೆ ಎಲ್ಲ ಬುಡಕಟ್ಟು ಲಕ್ಷಣಗಳು, ಅಲೆಮಾರಿ ಬುಡಕಟ್ಟು ಲಕ್ಷಣಗಳು ಈ ಸಮುದಾಯಗಳಿಗಿದಾವೆ. ಸಾರಾಸಗಟ ಸರ್ಕಾರಗಳು ಮನಸ್ಸು ಮಾಡಿದ್ರೆ ಒಂದೇ ಒಂದು ಬಿಲ್ಲಲ್ಲಿ ಅಥವಾ ಒಂದೇ ಒಂದು ಇದರಲ್ಲಿ ಒಂದು ಟ್ಯಾಗ್ ಕೊಡ್ಬೋದು ಅಂತಕ್ಕಂಥದ್ದು. ಅಥವಾ ಕಷ್ಟ ಸಾಧ್ಯ. ಇವತ್ತೆಲ್ಲ ಕುಲಶಾಸ್ತ್ರೀಯ ಅಧ್ಯಯನ ಮಾಡಬೇಕು, ಪ್ರತ್ಯೇಕವಾಗಿ ಆಗ್ಬೇಕು ಅಂತ ಹೇಳುವ ಅದು ಕೂಡ ಒಂದು ಪರ್ಯಾಯ ಇದೆ. ಯಾಕೆ ನಮಗೆ 3rd ಶೆಡ್ಯೂಲ್ಗೆ 3ನೇ ಪರಿಚ್ಛೇದ ಕೂಡ ಆಗ್ಬೋದು. ಸೊ ಹಾಗಾಗಿ ನಮಗೆ ಬೇಕಾಗಿರೋದು ಒಂದು ಅಲೆಮಾರಿ ಸಮುದಾಯಗಳಿಗೆ ಒಂದು ಶಾಶ್ವತ ಟ್ಯಾಗೆ ಅಥವಾ ಶಾಶ್ವತವಾದ ಒಂದು, ಯಾಕಿದು ಶಾಶ್ವತವಾದ ಒಂದು ಟ್ಯಾಗ್ ಬೇಕು ಅಂತ ನಾನು ಹೇಳ್ತೀನಿ ಅಂದ್ರೆ, ಬಂಧುಗಳೇ, ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೊದಲ ಬಾರಿಗೆ ಶಿಕ್ಷಣ ಆರ್ಟಿಕಲ್ 15, ಆರ್ಟಿಕಲ್ 16 ಅಲ್ಲಿ ಶಿಕ್ಷಣ ಉದ್ಯೋಗ ಮೀಸಲಾತಿ ಸಿಗದಿದ್ದರೆ ಅಲೆಮಾರಿಗಳಿಗೆ ಬದುಕುಳಿಲ್ಲ. ಯಾಕೆಂದ್ರೆ ಅಕ್ಷರ ಸಂಸ್ಕೃತಿ ಕಲ್ತಿರ್ತಾನೆ ಸಮಾಜದ ಏನು, ವ್ಯವಸ್ಥೆ ಏನು, ಅಥವಾ ಪ್ರಜಾಪ್ರಭುತ್ವ ಅಂದ್ರೆ ಏನು, ಸಂವಿಧಾನ ಅಂದ್ರೆ ಏನು ಅರ್ಥ ಆಗ್ತಕ್ಕಂಥದ್ದು ಏನು ಗೊತ್ತಿಲ್ಲ ಅಂದ್ರೆ ಅದು ಇವತ್ತು ಕ್ಯಾಶುವಲ್ ಬಂದಂಗೆ ಹೋಗ್ತೇವೆ. ಹಿಂಗೆ ದೊಡ್ಡ ನಾವು ಸಾಂಸ್ಕೃತಿಕ ಬಿಂಬಿಸ್ಕೊಂಡು ಹೋಗ್ತೇವೆ, ಸಾಯಂಕಾಲ ಮನೆಗೆ ಹೋಗ್ತೇವೆ. ಆದ್ರೆ ಅಕ್ಷರ ಸಂಸ್ಕೃತಿಗೆ ಒಂದು, ಯಾಕೆಂದ್ರೆ ಇವತ್ತು ಪ್ರವರ್ಗ ಒಂದರಲ್ಲಿ ಅದು ಒಂದು ಅತಿ ಹಿಂದುಳಿದ ವರ್ಗ. ಅದು ಹಿಂದುಳಿದ ವರ್ಗದಲ್ಲಿ ಅತ್ಯಂತ ನಿಕೃಷ್ಟ ತಬ್ಬಲಿ ಸಮುದಾಯಗಳ ಅಲೆಮಾರಿಗಳನ್ನ ಸೇರಿಸಿದೀವಲ್ಲ, ಅದಕ್ಕೆ ಪ್ರತ್ಯೇಕ ಟ್ಯಾಗ್ ಬೇಡವಾ? ಹಿಂದೆ ಬ್ಯಾಕ್ವರ್ಡ್ ಟ್ರೈಬ್ ಅಂತಿತ್ತು, ಅಟ್ಲೀಸ್ಟ್ ಅದು ಆ ತರ ಒಂದು ಪಟ್ಟಿ ಇದೆ ಅಷ್ಟೇ. ಆದ್ರೆ ಸವಲತ್ತುಗಳು ಅಥವಾ ಆರ್ಟಿಕಲ್ 15 ಮತ್ತು 16ಗೆ ಸಂಬಂಧಪಟ್ಟ ಪ್ರತ್ಯೇಕ ಮೀಸಲಾತಿ ಇಲ್ಲ. ಅಟ್ಲೀಸ್ಟ್ 1% ಅಥವಾ 1.5%, 2% ಅಲೆಮಾರಿಗಳಿಗೆ ಒಂದು ಶೈಕ್ಷಣಿಕ ಮತ್ತು ಉದ್ಯೋಗ ಮೀಸಲಾತಿ ಕೊಡ್ಬೋದಲ್ಲ. ಸೊ ಈ ಕಾರಣದಿಂದಾಗಿ ಬಂಧುಗಳೇ, ಈಗ ಜಾಸ್ತಿ ಮಾತಾಯ್ತು ಅನ್ಸುತ್ತೆ. ಆದ್ರೆ ಏನಾಗಬೇಕು ಅನ್ನೋದು ಮುಂದೆ ನಮಗೆ ಇವತ್ತು ಸಾಮಾಜಿಕ ಪರಿಸ್ಥಿತಿ, ಈಗ ವಸತಿ, ಆರ್ಥಿಕ ಸ್ಥಿತಿ ನಾನು ಎಲ್ಲರೂ ಹೇಳಲಿಕ್ಕೆ ಹೋಗಲ್ಲ. ಇವತ್ತು ನಮಗೆ ಲಾಸ್ಟ್ ಆಯೋಗದ ಸದಸ್ಯ ಇದ್ದಾಗ ಹಲವಾರು ಬಹಿರಂಗ ವಿಚಾರಣೆ ಮಾಡುವಾಗ ನಾನು ಹೇಳಿದ್ವಿ. ಇವತ್ತು ಎಷ್ಟೋ ಒಬ್ಬ ಬಳ್ಳಾರಿಯಲ್ಲಿ ಒಬ್ಬ ಅಲೆಮಾರಿ ಬಂದು ನಿಂತ್ಕೊಂಡು ನಾವು ಪಬ್ಲಿಕ್ ಹಿಯರಿಂಗ್ ಮಾಡುವಾಗ, ಸ್ವಾಮಿ ನಿಮ್ಮ ಆರ್ಥಿಕ ಸವಲತ್ತು ಬೇಡ, ಶಿಕ್ಷಣ ಉದ್ಯೋಗ ಬೇಡ, ನನ್ನದೆನ್ನುವ ನನಗೊಂದು ಜಾತಿ ಸರ್ಟಿಫಿಕೇಟ್ ಬೇಕು. ಇವತ್ತು ಜಾತಿ ಸರ್ಟಿಫಿಕೇಟ್ ಕೊಡಕ್ಕೆ ಹಲವಾರು, ಯಾಕಂದ್ರೆ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಜಾತಿಯನ್ನು ಕರಿತೇವೆ ಅಂತಕ್ಕಂಥದ್ದು. ಅದು ಉತ್ತರ ಕರ್ನಾಟಕದಲ್ಲಿ 1956 ಏನು ರಾಜ್ಯ ಪುನರ್ವಿಂಗಡಣೆ ಆಯಿತು, ಆ ಬಾಂಬೆ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕಕ್ಕಿಂತ ಹೆಚ್ಚಿನ ಅಲೆಮಾರಿ ಸಮುದಾಯಗಳು ಇವತ್ತು ಹಲವಾರು ಹೆಸರುಗಳಿಂದ, ಒಂದೇ ಜಾತಿ ಹಲವಾರು ಪರ್ಯಾಯ ಹೆಸರುಗಳಿಂದ ಕರ್ಕೊಂಡು ಇವತ್ತು ತಹಶೀಲ್ದಾರ್ಗೆ ಜಾತಿ ಸರ್ಟಿಫಿಕೇಟ್ ಕೊಡೋದು ಕಷ್ಟ ಆಗ್ತಾ ಇದೆ ಅಂತಕ್ಕಂಥದ್ದು. ಅದರಿಂದ ಜಾತಿಯ ಬಿಕ್ಕಟ್ಟನ್ನ, ಜಾತಿಯ ಅನನ್ಯತೆಯನ್ನ ಫಸ್ಟ್ ಸರ್ಕಾರಗಳು ಅದನ್ನ ಬಗೆಹರಿಸಬೇಕು. ಜೊತೆಗೆ ಇವತ್ತೆಲ್ಲ ಸರ್ಕಾರ ನಾವು ಹೇಳ್ತೇವೆ ಗುಡಿಸಲು ಮುಕ್ತ ರಾಜ್ಯ ಆಗಬೇಕು, ಗುಡಿಸಲು ಮುಕ್ತ ಪ್ರದೇಶಗಳಾಗಬೇಕು ಅಂತೇವೆ. ಅಲೆಮಾರಿಗಳಿಗೆ ಟೆಂಟ್ ಮುಕ್ತ ಆಗಬೇಕು ಅಂತಕ್ಕಂಥದ್ದು. ಬಂಧುಗಳೇ, ಟೆಂಟ್ ಮುಕ್ತ ಈ ರೀತಿಯ ಒಂದು ಯೋಜನೆಗಳನ್ನ ಹಾಕುವಂತ 46 ಹಲವಾರು ಸಮುದಾಯಗಳು ಇದಾವೆ. ಇವತ್ತು ಏನು ನಾನು ಕೊನೆಯದಾಗಿ ಇವತ್ತೇನು, ಯಾಕೆಂದ್ರೆ ನಾನು ಈಗಾಗಲೇ ಹೇಳ್ದಂಗೆ ಸಮಯ ಆಯ್ತು ಅನ್ಸುತ್ತೆ. ಇವತ್ತು ಶಿಕ್ಷಣದಲ್ಲಿ ಆಗ್ಬೇಕಾದ್ರೆ ನಮಗೆ ಒಂದು 3rd ಶೆಡ್ಯೂಲ್ ಕ್ರಿಯೇಟ್ ಆಗಬೇಕು. ಜೊತೆಗೆ ಆರ್ಥಿಕ ಕಾರ್ಯಕ್ರಮಗಳನ್ನ ನಾವು ಒಂದು 2017, 18 ಅಥವಾ ಆ ಭಾಗದಲ್ಲಿ 100 ಕೋಟಿ ಇರ್ತಿದ್ರು ಅಲೆಮಾರಿ ಸಮುದಾಯದ ಅಭಿವೃದ್ಧಿಗೆ. ಈಗ ಎಷ್ಟು ಬಜೆಟ್ ಇದೆ ಗೊತ್ತಿಲ್ಲ. ವಸತಿ ಆಗಬೇಕು, ಈ ರೀತಿಯ ರಾಜಕೀಯ ಅವಶ್ಯಕಗಳ ಬಗ್ಗೆ ಆಗಲೇ ಮಾತಾಡಿದ್ದೇವೆ. ಇಂಥ ಸಂದರ್ಭಗಳಲ್ಲಿ ಇವತ್ತು ಯಾಕೆ ಅಂದ್ರೆ ಈ ಮಾತು ಲಾಸ್ಟ್ ಒಂದು ಮಾತು ಹೇಳಿ ನಾನು ನಿಲ್ಲಿಸ್ತೇನೆ. ಏನು ಅಂತಂದ್ರೆ
ಅಲೆಮಾರಿಗಳು ಹಿಂದುಳಿದ ವರ್ಗಗಳು ಅಂದ್ರೆ ಸುಪ್ರೀಂ ಕೋರ್ಟ್ ಆಗಲಿ ಸಂವಿಧಾನವಾಗಲಿ ಎಲ್ಲೂ ವ್ಯಾಖ್ಯಾನ ಮಾಡಲ್ಲ. ಅಲೆಮಾರಿಗಳು ಅಂದ್ರೆ ಸಂವಿಧಾನದಾಗ ಎಲ್ಲೂ ವ್ಯಾಖ್ಯಾನ ಇಲ್ಲ, ಸುಪ್ರೀಂ ಕೋರ್ಟ್ ವ್ಯಾಖ್ಯಾನ ಮಾಡ್ತಿಲ್ಲ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂದ್ರೆ ಸಂವಿಧಾನದಲ್ಲಿ ವ್ಯಾಖ್ಯಾನ ಇದೆ ಬಂಧುಗಳೇ. ಆದರೆ ಸಂವಿಧಾನ ಹೇಳ್ತದೆ, ಸರ್ಕಾರಗಳು ಹೇಳ್ತವೆ ಬ್ಯಾಕ್ವರ್ಡ್ ಕ್ಲಾಸ್ ಅನ್ನೋದ ಇಟ್ ಈಸ್ ಕನ್ಸರ್ನ್ ಟು ಯುವರ್ ಕನ್ಸರ್ನ್ ಸ್ಟೇಟ್ ಅಂತ. ನಿಮ್ಮ ಆಯಾ ರಾಜ್ಯಗಳು ಏನು ಹಿಂದುಳಿದ ಶಾಶ್ವತ ವರ್ಗಗಳ ಆಯೋಗದ ಮೂಲಕ ಹಿಂದುಳಿದ ವರ್ಗಗಳು ಯಾರು ಅಂತ ವ್ಯಾಖ್ಯಾನ ಮಾಡಲು ಆಯಾ ರಾಜ್ಯಕ್ಕೆ ಬಿಟ್ಟರೆ, ಆ ರಾಜ್ಯಕ್ಕೆ ಬಿಟ್ರೆ ಆಯಾ ರಾಜ್ಯದಲ್ಲಿ ಈಗ ನಾವು ಹಿಂದುಳಿದ ವರ್ಗಗಳು ಅಂತ ಕರ್ಸ್ಕೊಂತೇವೆ ಅಂತಕ್ಕಂಥದ್ದು. ಅಲೆಮಾರಿ ಅನ್ನೋದು ನಾವು ಹಾಕೊಂಡಿರೋದಷ್ಟೇ. ಅಲೆಮಾರಿ ಅನ್ನೋದು ಸರ್ ನಾನು ಮುಗಿಸೇ ಬಿಡ್ತೀನಿ. ಅಲೆಮಾರಿ ಅನ್ನೋದು ನಾವು ಹಾಕೊಂಡಿರೋದು. ಆದ್ರೆ ಎಲ್ಲಿ ಹಿಂದುಳಿದ ವರ್ಗಗಳ ಜಾತಿ ಪಟ್ಟಿಯಲ್ಲಿ ಹಿಂದುಳಿದ ವರ್ಗಗಳ ವರ್ಗೀಕರಣದಲ್ಲಿ ಅಲೆಮಾರಿ ಅಂತ ಎಲ್ಲಿದೆ? ಅದರಿಂದ ನಮ್ಗೆಲ್ಲೂ ಕೇಂದ್ರದಲ್ಲಿ ಶಾಶ್ವತವಾದ ಟ್ಯಾಗ್ ಇಲ್ಲ, ರಾಜ್ಯ ಸರ್ಕಾರಗಳು ನಮ್ಮನ್ನು ವ್ಯಾಖ್ಯಾನ ಮಾಡಲ್ಲ. ಅದರಿಂದ ನಮಗೆ ಒಂದು ಶಾಶ್ವತವಾದ ಕೆಲಸ ಅಂದ್ರೆ ಲಾಸ್ಟ್ಗೆ ನಾನು ಒಂದೇ ಮಾತಲ್ಲಿ ನಾನು ಹೇಳ್ತೇನೆ, ಒಂದೇ ವಾಕ್ಯದ ಹೇಳ್ತೇನೆ, ಇಲ್ಲ ಮೂರನೇ ಪರಿಚ್ಛೇದ ಸೃಷ್ಟಿಸಿ, ಇಲ್ಲ ಅಂತಂದ್ರೆ ಸಾರಾಸಗಟ ಎಲ್ಲ ಅಲೆಮಾರಿ ಸಮುದಾಯಗಳನ್ನ ಪರಿಶಿಷ್ಟ ಬುಡಕಟ್ಟಿಗೆ ಸೇರಿಸುವ ಮೂಲಕ ಒಂದು ಇವರಿಗೆ ಶಿಕ್ಷಣ ಮತ್ತು ಉದ್ಯೋಗ ಕೊಡುವ ಮೂಲಕ ಅಲೆಮಾರಿ ಬದುಕುಗಳನ್ನ ಉತ್ತಮ ಅಂತ ಹೇಳಕ್ಕಾಗಲ್ಲ. ಈಗಲೇ ಅಟ್ಲೀಸ್ಟ್ ಈಗಿಂದ ಪ್ರಯತ್ನ ಪಟ್ಟರೆ ನಾವು ಒಂದು 25-30 ವರ್ಷಗಳ ಅಟ್ಲೀಸ್ಟ್ ವರೆಗೆ ಅಷ್ಟೊತ್ತಿಗಾಗ್ಲಿ ಏನಾದ್ರೂ ಒಂದು 1% 2% ನಾವು ಒಂದು ಬದುಕ್ತೇವೆ ಅಂತಕ್ಕಂಥ ಮಾತೇಳಿ ಇವತ್ತು ಇಷ್ಟು ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಸಂಘಟಕರಿಗೆ, ವಿಶೇಷವಾಗಿ ನಮ್ಮ ಹಿತೈಷಿಗಳು ಸ್ನೇಹಿತರು ಮೈತ್ರು ಆಗ್ತಕ್ಕಂಥ ಡಾಕ್ಟರ್ ಕೆ ಅವ್ರಿಗೆಲ್ಲ ಗೌರವ ಡಾಕ್ಟರೇಟ್ ಕೊಡ್ಬೇಕಂತ ಅಷ್ಟು ಕೆಲಸ ಮಾಡಿದೆ ನಾವು ನಮ್ಮ ರವೀಂದ್ರ ಶೆಟ್ಟಿ ಅವರು. ಅವರಿಗೆ ಅಭಿನಂದನೆಗಳನ್ನ ತಿಳಿಸಿ ಮತ್ತೆ ಎಲ್ಲ ಸಂಘಟಕರಿಗೂ ನನ್ನ ಒಂದೇ ತಿಳಿಸಿ ನನ್ನ ಮಾತುಗಳು ಮುಗಿಸ್ತೇನೆ. ನಮಸ್ಕಾರ. ಜೈ ಕರ್ನಾಟಕ. ಜೈ. ಧನ್ಯವಾದಗಳು ಡಾಕ್ಟರ್ ಗುಂಡಲಿಂಗಯ್ಯ. ಅಲೆಮಾರಿ ಬದುಕಿನ ಬಗ್ಗೆ ಇಂದು, ಅಲೆಮಾರಿ ಬದುಕಿನ ಮುಂದು ಡಾಕ್ಟರ್ ಶುಭಾ ಮರವಂತೆ, ಮುಖ್ಯಸ್ಥರು ಕನ್ನಡ ವಿಭಾಗ, ಶಿವಮೊಗ್ಗ ಅವರು ಮಾತಾಡಬೇಕಂತ ಕೇಳ್ಕೊತಾ ಇದ್ದೇವೆ. ದಯವಿಟ್ಟು ನೀವೆಲ್ಲ ಎಂತ ಮಾಡ್ತಿದ್ದೀರೋ ಗೊತ್ತಿಲ್ಲ ನನಗೆ. ದಯವಿಟ್ಟು ಹೊರಗೋಗಿ ಕೆಳಗೆಲ್ಲ. ಯಾಕೆ ನಿಂತು ಏನ್ ಮಾಡ್ತಿದ್ದೀರಿ ಅಂತ ಸ್ವಲ್ಪ ಮಾತಾಡೋದೇ ಇಲ್ಲ ಮೇಡಮ್. ಇಲ್ಲ ಬಿಟ್ಬಿಟ್ಟಿದ್ದೀನಿ, ಮಾತಾಡಲ್ಲ ನಾನು. ಎಲ್ಲ ಬಂಧುಗಳೇ ನಮಸ್ಕಾರ. ತುಂಬಾ ಮಾತಾಡ್ಬೇಕು ಅಂತ ನಾನು ಬಂದಿದ್ದೀನಿ, ದಯವಿಟ್ಟು ಅವ್ರು ನಿಲ್ಲಿಸ್ರಿ. ಅಲೆಮಾರಿ ಸಮುದಾಯಗಳ ಜಾಗೃತಿಗೆ ಈ ಶಿಬಿರವನ್ನ, ಈ ಸಮ್ಮೇಳನವನ್ನ ರವೀಂದ್ರ ಶೆಟ್ಟಿ ಅವರು ಬಹಳ ಮುತುವರ್ಜಿಯಿಂದ ಆಯೋಜಿಸಿದ್ದಾರೆ. ನಿಜಕ್ಕೂ ಇವತ್ತು ನಮ್ಮ ಸಮಸ್ಯೆಗಳ ಬಗ್ಗೆ ನಾವು ಮಾತಾಡಬೇಕಾಗಿದೆ. ಇಲ್ಲಿ ಸಮಯ ಇಲ್ಲ, ನಾವೆಲ್ಲ ಒಗ್ಗೂಡಬೇಕಾಗಿದೆ, ಅದಕ್ಕೆ ಸಮಯ ಇಲ್ಲ. ನಾವತ್ತು ಎಷ್ಟು ಆತಂಕದ, ಎಷ್ಟು ಗಂಭೀರವಾದ ಚಿಂತನೆಗಳಿಗೆ ನಮ್ಮನ್ನು ತೊಡಗಿಸಿಕೊಳ್ಬೇಕಾಗಿದೆ, ನಮಗೆ ಇವತ್ತು ಸಮಯ ಇಲ್ಲ. ಇಷ್ಟು ಜನ ನಾವು ಸೇರಿದ್ದೇವೆ, ನಮ್ಮ ಭವಿಷ್ಯದ ಬಗ್ಗೆ ನಾವು ಮುಂದೆ ಏನಾಗಬೇಕಾಗಿದೆ ಎನ್ನುವ ಯೋಚನೆ ನಮಗಿಲ್ಲ. ನನಗೆ ತುಂಬಾ ಆತಂಕಕ್ಕೆ ಒಳಗೆ ಮಾಡುವ, ನನ್ನನ್ನು ತುಂಬಾ ಕಾಡುವ ಅನೇಕ ವಿಷಯಗಳಲ್ಲಿ ಅಲೆಮಾರಿ ಮಹಿಳೆಯರು, ಅದರಲ್ಲಿ ಚಿಕ್ಕ ಚಿಕ್ಕ ಹೆಣ್ಣು ಮಕ್ಕಳ ಬಗ್ಗೆ ನಾನು ಒಂದೆರಡು ಮಾತು ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ತೆಕ್ಕಲಕೋಟದಲ್ಲಿ ದುರ್ಗಾಮುರ್ಗಿ ಸಮುದಾಯದ 2 ಹೆಣ್ಣು ಮಕ್ಕಳು ಜೇಜಮ್ಮ ಮತ್ತು ಸಿದ್ದಮ್ಮನನ್ನ ರೇಪ್ ಅಂಡ್ ಮರ್ಡರ್ ಮಾಡಿತು ಈ ಸಮಾಜ. ಯಾವ ಕಾಳಜಿಯಿಂದಲೂ ಯಾರನ್ನು ಕೇಳಲಿಲ್ಲ. ಎಲ್ಲಿದೆ ನಮಗೆ ಒಕ್ಕೂಟ? ಎಲ್ಲಿದೆ ನಮ್ಮ ಸಮುದಾಯದ ಸಂಘಟನೆ? ಎಲ್ಲಿದೆ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಉತ್ತರ? ಇವತ್ತು ನಮ್ಮ ಜೀವಗಳು ಕೆರೆ ಹಳ್ಳಗಳಲ್ಲಿ ಬಿದ್ದು ಸಾಯ್ತಾ ಇವೆ, ನಾವೆಲ್ಲ ಸುಮ್ಮನೆ ಇದ್ದೇವೆ ಬಂಧುಗಳೇ. ನಮಗೆ ರಾಜಕೀಯ ಪ್ರಾತಿನಿಧ್ಯತೆ ಇಲ್ಲ. ಸರ್ ಹೇಳಿದ್ರು, ತುಂಬಾ ಚೆನ್ನಾಗಿ ಹೇಳಿದ್ರು, ನಮಗೆ ಜಾತಿ ಸರ್ಟಿಫಿಕೇಟ್ ಇಲ್ಲ, ನಾವು ಒಗ್ಗೂಡೋದಿಲ್ಲ. ಪ್ರಾಯಶಃ ಇವತ್ತು ಚಾಲೆಂಜ್ ಮಾಡ್ತೇನೆ ನಾನು, ಬೇರೆ ಯಾವುದೇ ಸಮುದಾಯ ಇದು ಒಂದು ದಿನದ ಒಂದು ಸಂಕಿರಣ ಅಲ್ಲ, ಇದನ್ನ ನಾನು 1 ವಾರ ಮಾಡಬೇಕಾದ ಸಮ್ಮೇಳನ. ನಿಜಕ್ಕೂ ಅಷ್ಟು ಕಲಾವಂತಿಕೆಯನ್ನ, ಕಲಾ ಶ್ರೀಮಂತಿಕೆಯನ್ನ ಹೊಂದಿರುವ ನಮ್ಮ ಕಲಾವಿದರನ್ನ ಒಂದು ಸರ್ಕಾರ ಮಾಡಬೇಕಾದ ಕೆಲಸ ಇದು. ನಾವೆಲ್ಲ ಮೌನವಾಗಿದ್ದೇವೆ. ಎಲ್ಲಿದೆ ಇಂಥ ಒಂದು ಕಲೋತ್ಸವವನ್ನು ಒಂದು ಸರ್ಕಾರ ಮುಂಚೂಣಿಯಲ್ಲಿ ನಿಂತು ಎಲ್ಲಿ ಮಾಡ್ತಾ ಇದೆ?
ನಾವೆಲ್ಲ ನಮ್ಮ ಕಲಾವಿದರ ಒಬ್ಬೊಬ್ಬರ ಪ್ರತಿಭಾವಂತರನ್ನ ನಿಜಕ್ಕೂ ಅವರ ಕಾಲು ಹಿಡಿದು ನಮಸ್ಕಾರ ಮಾಡಬೇಕು ಅಂತ ಅನ್ಸುತ್ತೆ ನನಗೆ. ಅವರು ಒಬ್ಬೊಬ್ಬರಿಗೂ ನಾವು ಕೋಟಿ ಕೋಟಿ ಕೊಟ್ಟರು ಸಾಲದು, ನಾವು ಅವರನ್ನ ಯಾವ ರೀತಿ ನಮ್ಮ ಸರ್ಕಾರಗಳು ಇವತ್ತು ನಡೆಸ್ಕೊಳ್ತಾ ಇದೆ. ತುಂಬಾ ಬೇಸರ ಅನಿಸ್ತಾ ಇದೆ. ನಾನು ಹೆಚ್ಚು ಮಾತಾಡೋದಿಲ್ಲ, ನನಗೆ ಖಂಡಿತ ಮಾತಾಡಬೇಕು, ನನಗೆ ಆವೇಶ ತುಂಬುತ್ತೆ ನನ್ನೊಳಗೆ. ನನಗೆ ಇಡೀ ಸಮುದಾಯದ ಬಗ್ಗೆ ನಿಜವಾದ ತುಡಿತ ಮತ್ತು ಕಾಳಜಿಯಿಂದ ನಾನು ಬಂದಿದ್ದೇನೆ. ಆಯೋಜಕರು ಹೇಳಿದ್ದಾರೆ ಮೇಡಮ್ 5 ನಿಮಿಷ ಮಾತಾಡಿ ಅಂತ. ಖಂಡಿತ ನನಗೆ ಇಂಥ ಒಂದು ಒಳ್ಳೆಯ ಸಭೆಯನ್ನ ಮಾಡಿ ಎಲ್ಲ ಅಲೆಮಾರಿಗಳು ಸೇರಿ ನನ್ನನ್ನು ಕರೆಸಿ ನಾನು ಖಂಡಿತವಾಗೂ ಮಾತಾಡ್ತೇನೆ. ಒಂದು ಕುಟುಂಬದ ಬಗ್ಗೆ, ಸಮುದಾಯದ ಬಗ್ಗೆ ನಾವು ಜಾಗೃತರಾಗಬೇಕಾಗಿದೆ, ಸಮುದಾಯವನ್ನ ಕಟ್ಟಬೇಕಾಗಿದೆ. ಭವಿಷ್ಯದಲ್ಲಿ ಯಾರಾದ್ರೂ ನಮ್ಮಲ್ಲಿ ಒಬ್ಬ CM ಆಗಬೇಕು, ಒಬ್ಬ ರಾಜಕೀಯ ಪ್ರತಿನಿಧಿಯಾಗಿ ಬರಲಿಕ್ಕೆ ನೀವು ಎಷ್ಟು ಜನ ಸಿದ್ಧ ಇದ್ದೀರಿ ಇವತ್ತು ಅದನ್ನು ನಿರ್ಣಯಿಸಿ. ಹೌದು ಸ್ವಾಮಿ, ನಾವು ಬೇಕಾದಷ್ಟು ಮಾಡಿದ್ದೀವಿ, ನಾವು ಕುಣಿದಿದ್ದೀವಿ, ನಾವೆಲ್ಲ ಟೆಂಟ್ಗಳಲ್ಲಿದ್ದೀವಿ. ಹೌದು, ಇವತ್ತಿಗೂ ನೀವು ಮಹಲುಗಳಲ್ಲಿದ್ದೀರಿ, ನೀವು ಅಧಿಕಾರಕ್ಕಾಗಿ ಕಚ್ಚಾಡ್ತಾ ಇದ್ದೀರಿ, ಅಂತಸ್ತಿಗಾಗಿ ಕಚ್ಚಾಡ್ತಿದ್ದೀರಿ, ದುಡ್ಡಿಗಾಗಿ ಕಚ್ಚಾಡ್ತಾ ಇದ್ದೀರಿ. ನಾವು ಬರೀ ಒಂದು ಹೊತ್ತಿನ ಊಟಕ್ಕಾಗಿ ಇವತ್ತು ಒದ್ದಾಡ್ತಾ ಇದ್ದೇವೆ, ಒಂದು ನಮ್ಮ ಕಲಾ ಪ್ರದರ್ಶನಕ್ಕಾಗಿ ನಾವು ಬೇಡ್ತಾ ಇದ್ದೇವೆ. ಇಂಥ ದುಸ್ಥಿತಿ ಇರುವ ನಮ್ಮನ್ನ ಇವತ್ತು ಭವಿಷ್ಯದ ನಮ್ಮ ನಾಯಕರನ್ನ ನಾವು ರೂಪಿಸಿಕೊಳ್ಬೇಕಾಗಿದೆ, ಒಗ್ಗೂಡಬೇಕಾಗಿದೆ ಬಂಧುಗಳೇ. ಆ ದಿಟ್ಟಿನಲ್ಲಿ ಯೋಚಿಸಿ, ಖಂಡಿತವಾಗ್ಲಿ ಅದು ಸಾಧ್ಯ ಇದೆ, ಮುಂದಿನ ದಿನಗಳಲ್ಲಿ ಸಾಧ್ಯ ಆಗಲಿ. ಖಂಡಿತ ನನ್ನ ಊರಿನವರು ರವೀಂದ್ರ ಶೆಟ್ಟಿ ಅವರ ಮಿಸ್ಸೆಸ್ ಸೌಮ್ಯ ಮೇಡಮ್ ಕೂಡ ಬಂದಿದ್ದಾರೆ. ಅವ್ರು ಹೇಳ್ಬೋದು ಇವ್ರಿಗೆ ಬೇಲೆ ಇಜ್ಜೆ ಅಂತ ಕೇಳ್ಬೋದು ಇಂಥ ಸಮುದಾಯ ಸಂಘಟನೆ ಮಾಡೋದಕ್ಕೆ. ಹಾಗೆ ಅವರು ತುಂಬಾ ಆಸಕ್ತಿಯಿಂದ ಇದನ್ನು ಸಂಘಟಿಸಿದ್ದಾರೆ. ಈ ಸಂಘಟನೆ ಒಂದು ಸ್ಥಾಯಿಯಾಗಿ ಉಳಿಲಿ, ನೆಲಮಾರಿಗಳಿಗೆ ಸರಿಸಮವಾಗಿ ಅಲೆಮಾರಿಗಳು ಬೆಳೆಯುವಂತಾಗ್ಲಿ. ನಮಸ್ಕಾರ. ಧನ್ಯವಾದಗಳು ಶಂಭಾ ಮರವತ್ತೆ ಮೇಡಮ್ ಅವರಿಗೆ. ಮುಂದಿನ ಕಾರ್ಯಕ್ರಮ ವಿಚಾರ ಸಂಕಿರಣದಲ್ಲಿ ಭಾಗವಹಿಸುವಂತ ಎಲ್ಲ ಗೌರವಾನ್ವಿತ ಗಣ್ಯರಿಗೆ ಗೌರವ ಸಮರ್ಪಣೆ. ಅಧ್ಯಕ್ಷರು ಮತ್ತು ನಮ್ಮ ಈ ಕಾರ್ಯಕ್ರಮ ಯಶಸ್ವಿಯಾಗಲು ಸಹಕರಿಸಿದಂತ ನಮ್ಮ ರವೀಂದ್ರ ಶೆಟ್ಟಿ ಸರ್ ಅವರು ದಯಮಾಡಿ ಬರಬೇಕಾಗಿ ಕೋರ್ತಾ ಇದ್ದೀನಿ. ವಿಚಾರ ಸಂಕಿರಣದಲ್ಲಿ ಅಂದು ಇಂದು ಮುಂದು ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ಅಲ್ಪ ಸಮಯದಲ್ಲಿ ಚೊಕ್ಕವಾಗಿ ಉತ್ತಮವಾದಂತಹ ರೀತಿಯಲ್ಲಿ ಹೇಳಿರತಕ್ಕಂಥ ಅನ್ನದಪ್ಪ ಸರ್ ಅವರು, ಗುರುಲಿಂಗಯ್ಯ ಸರ್ ಅವರು, ಮೇಡಮ್ ಅವರು ಅವರಿಗೆ ಗೌರವ ಸಮರ್ಪಣೆ. ರವೀಂದ್ರ ಶೆಟ್ಟಿ ಸರ್ ಅವರು ದಯಮಾಡಿ ಬರಬೇಕಾಗಿ ಕೋರ್ತಾ ಇದ್ದೀನಿ. ಇನ್ನೇನು ಮೇಡಮ್ ಸೌಮ್ಯ ಮೇಡಮ್ ಅವ್ರು ದಯಮಾಡಿ ಬರೀ ಮೇಡಮ್ ಅವರಿಗೆ ಗೌರವಿಸಬೇಕಾಗಿ ಕೋರ್ತಾ ಇದ್ದೀನಿ. ಸೌಮ್ಯ ಮೇಡಮ್ ಅವರು ಇಲ್ಲಿ ಸರ್ ದಯಮಾಡಿ ಸರ್. ಈಗ ವಿಚಾರ ಸಂಕಿರಣದಲ್ಲಿ ಭಾಗಿಯಾಗಿರುವಂತಹ ನಮ್ಮ ಗುರುಲಿಂಗಯ್ಯ ಸರ್ ಅವರು, ಮೇಡಮ್ನವರು ಮತ್ತೆ ಆನಂದಪ್ಪ ಜೋಗಿ ಸರ್ ಅವರಿಗೆ ಗೌರವ ಸಮರ್ಪಣೆ. ಗೌರವಾನ್ವಿತ ಗಣ್ಯರಿಂದ ಗೌರವ ಸಮರ್ಪಣೆ. ನಿಮ್ದೆ ಸರ್. MJ H ಬಸವರಾಜ್ ಸರ್ ಅವರು ಸಮಾಜ ಸೇವಕರು ಮತ್ತು ಮಾಜಿ ವಿರೋಧ ಪಕ್ಷದ ನಾಯಕರು ಆಗಿರ್ತಕ್ಕಂಥವರು. ಅವರಿಗೆ ನಮ್ಮ ಹಳೆಮಾರಿ ಒಕ್ಕೂಟದ ವತಿಯಿಂದ ಗೌರವ ಸಮರ್ಪಣೆ. MG ರಂಗದಾಮಯ್ಯ ಇವರು ಸಹ ಸಮಾಜ ಸೇವಕರು, ಅಧ್ಯಕ್ಷರು ಯೋಜನಾ ಪ್ರಾಧಿಕಾರ ಮಾಗಡಿ. ಇವರಿಗೆ ನಮ್ಮ ರವೀಂದ್ರ ಶೆಟ್ಟಿ ಸರ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮದಿಂದ ನಾವು ಗೌರವ ಸಮರ್ಪಣೆ. ಇನ್ನು SSLCಯಲ್ಲಿ ಮತ್ತು ಸಮಾಜ ಸೇವೆಯಲ್ಲಿ ಪಡೆದಂತಹ ವಿದ್ಯಾರ್ಥಿಗಳಿಗೆ ಗೌರವ ಸಮರ್ಪಣೆ ಇದೆ. ದಯಮಾಡಿ ಯಾರೂ ಸಹ ಹೋಗ್ಬಾರ್ದು, ಎಲ್ಲೋ ಪ್ರಮಾಣ ಪತ್ರ ತಗೊಂಡು ಎಲ್ಲೋ ಹೋದ್ರೆ ಅದು ಸರಿ ಅನ್ಸಲ್ಲ. ಗೌರವ ವೇದಿಕೆಯಲ್ಲೇ ಮುಗಿಸ್ಕೊಂಡು ಹೋಗ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ವಿಚಾರ ಸಂಕಿರಣದಲ್ಲಿ ಭಾಗಿಯಾಗಿರುವಂತಹ ಆನಂದಪ್ಪ ಜೋಗಿ ಸರ್ ಅವರು, ಗುರುಲಿಂಗಯ್ಯ ಸರ್, ಮೇಡಮ್ನವರು, ಹಾಗೆ ಇನ್ನು ಸಮಾಜದ ಗೌರವಾನ್ವಿತ ಮುಖಂಡರುಗಳು, ಅವರಿಗೆ ಗೌರವ ಸಮರ್ಪಣೆ. ನೆಕ್ಸ್ಟ್ ಎಂತ ಇಲ್ಲ ನಮ್ಮವ್ರದ್ದು ಮಾತ್ರ ಇದೆ. ನೀವು ಮನೆಯದ ಹೆಸರು ಹೇಳಿ.
ಪಟ ತೆಕ್ಕೊಡಿ ಪಟಗುಡ್ಡ ತೆಕ್ಕೊಡಿ ಸರ್ ದೂರ ಹೋಗ್ಲಿ ನಾವು ಕುಂದಾಪುರಕ್ಕೆ ಹೋಗ್ಬೇಕು. ಅದೇ ಸರ್ ನಾವು ಆ ಕಡೆ ಮಂಗಳೂರು. ಅದೇ ರೀತಿ ಈಗ ಜೂನಿಯರ್ ರಾಜ್ಕುಮಾರ್ ಕಾರ್ಯಕ್ರಮ ಇದೆ. ಅಶೋಕ್ ಮುಷ್ಟಿ ಅವರಿಂದ ದಯಮಾಡಿ ಎಲ್ಲರೂ ಸಹ ಇರಬೇಕು. ವೇದಿಕೆನ ಬಿಟ್ಕೊಡ್ಬೇಕಾಗಿ ಕೋರ್ತಾ ಇದ್ದೀನಿ ಸರ್. SLCಯಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದಂತಹ ವಿದ್ಯಾರ್ಥಿಗಳು ಯಾಕೆ ಅಂತಂದ್ರೆ ಮಂಗಳೂರಿಗೆ ಹೋಗ್ತಕ್ಕಂಥವರಿಗೆ ಬಹಳ ಟ್ರೈನಿಂಗ್ ಇದಿರೋದ್ರಿಂದ ನಿಶಾ ಜೋಗಿ ಕಾಳವರ 625ಕ್ಕೆ 625 ಅಂಕವನ್ನು ಪಡೆದಿದ್ದಾರೆ. ಹಾಗೆ ಪೂಜಾ ಬಿನ್ ಸುರೇಶ್ ಜೋಗಿ ಅವರು ಅಲ್ಲ ಸರ್, ಎಲ್ಲ ಒಂದಾಗ್ಲಿ ತಡ್ರಿ ಸರ್, ಎಲ್ಲರಿಗೆ ಹೇಳ್ತೀವಿ ಸರ್. ಈಗ ಒಬ್ರಿಗೊಂದು ಆಗಬಾರ್ದು. ಪೂಜಾ ಜೋಗಿ ಅವರು 625ಕ್ಕೆ 620. ದಯಮಾಡಿ ವಿದ್ಯಾರ್ಥಿಗಳು ಬರಬೇಕು. ಸಮಸ್ಯೆ ಯಾರಿದ್ರು ಬರ್ತಾನೆ. ಸಮಾಜ ಸೇವೆಯನ್ನು ಮಾಡಿರ್ತಕ್ಕಂಥವರು ರಾಮಯ್ಯ ಎಡೆಯವರವರು, ನಂತರ ಸಿದ್ದಪ್ಪ ಬಾವುಲಿ ಅವರು, ಆಮೇಲೆ ಸತೀಶ್ ಬಳಗಾರ್ ಅವರು, ಲೇಖಕರು ಅಣ್ಣಪ್ಪಯ್ಯ ಬಳಗಾರ್ ಅವರು. ದಯಮಾಡಿ ಬರಬೇಕು, ಸಮಯದ ಅಭಾವ ಇದೆ. ಮನೀಶ್ ಅವರು, ಯರಸ್ವಾಮಿ ಅವರು, ಶಿವರಾಮ್ರವರು, ಸಿದ್ದಪ್ಪ ಬಾವುಲಿ ಅವರು, ಹೆಸರು ಸರ್ ಅಶ್ವಿನಿ, ರೇಖಾ, ಗೋಂದಳಿ ರಾಮಪ್ಪ, ವೀರೇಶ ಅಲ್ಲಿ ಇಲ್ಲಿ ಒಳಗೆ ವೇದಿಕೆ ಮುಂಭಾಗದರ ಬರ್ತಾರೆ. ಅಲ್ಲ ನಮ್ಮ ಅಪ್ಪಾಜಿ ಸರಿ ಮುತ್ತಪ್ಪ ಮೋನೇಶ್ ವೇದಿಕೆ ಮುಂಭಾಗದಾಗ ಮುತ್ತಪ್ಪ ಮತ್ತು ಮೋನೇಶ್ ಅವರು ವೇದಿಕೆ ಮುಂಭಾಗ ಬರಬೇಕಾಗಿ ಕೊಡ್ತೀನಿ. ಸಾನಿಯಾ ಕವಿತಾ ಅವರು ಬರಬೇಕಾಗಿ ಕೊಡ್ತೀನಿ. ಶಶಾಂಕ್ ಅವರು ಸೈಡ್ ಬರ್ರಿ. ಇದು ಅಂತ ರಾಜಕೀಯ ಬಿಡಿ. ಸೈಡ್ ಬರ್ರಿ. ಇದು ಬೇಕಾದವ್ರು ಸರಿ ನಾವು ಹೋಗುವ ಅಲ್ಲಂದರೆ ನಮ್ಮ ಹೋಗೋಣ ಅಂತ ಅದೇನೇ ಇಲ್ಲಿಂದ ಇಲ್ಲಿ ಗಂಟೆ ಹೇಳಿದ್ರು ಮಾಡೋದೇ ಮಾಡೋದು. ಅದೇ ಹೊರಡೋಣ. ಗೊತ್ತಾಯ್ತು, ನಮಗೆ ಟೈಮ್ ಆಯ್ತು ಸರ್. ಶಿವಕುಮಾರ್ ಇಲ್ಲ ಬಂದೆ ಹೋಗುವ ನಾವು ಕಲೆ ಬಿಟ್ಟು ಹೋಯ್ತೀವಿ ಬಿಡವ ಮತ್ತೆ ಬನ್ನಿ ಮಾತಾಡ್ತೀವಿ ಬಿಡಿ. ಕಲೆ ಬಿಟ್ಟು ಏನೋ ಇಲ್ವಾ ಇನ್ನೆಲ್ಲ ಚಾಟ ಅರವಿಂದ್ ಇನ್ನು ಬರ್ಬೇಕು. ಇದಿದೆಲ್ಲ ಅದು ಇದು ಫೆಸಿಲಿಟಿ ಎಲ್ಲ ತೆಗೆದಿಟ್ಟಿವಲ್ಲ, ತೆಗೆದಿಟ್ರಲ್ಲ ಹೆಸರುಗಳು ಹೋಗ್ಬೇಕಲ್ಲ. ಇನ್ನು ಹೆಸರು ಇದೆಯಲ್ಲ ಇಲ್ಲಿ ಒಂದೇ ಇನ್ನೊಬ್ಬರು ಇಲ್ಲಿ ಬರೀ ಅಶ್ವಿನ ಪ್ರೇಮ ಬರ್ದಿನಂತ ಚೀಟಿ ಹಿಂದಿತ್ತಲ್ಲ ಅಂದ್ರೆ ಐತೆ. ಇಲ್ಲಿ ಬರೀ ಅರವಿಂದ್ ಅವ್ರು ನಿಮ್ಮ ಹುಡುಗ ಯಾರು ದೇವರಸನ ಅಂತಾರೆ ಬರೀ ಅದು 90%.
ಅರವಿಂದ್ 90 ಇದು ಕರ್ಸ್ಬಿಡು ಎಲ್ಲ ಎಷ್ಟು ಪರ್ಸೆಂಟ್ ಯಾರ್ದು ಮತ್ತೆ ಇನ್ನೊಂದು ಹುಡುಗ ಆಯ್ತು ಇನ್ನೊಬ್ಬ ಪೊಲೀಸ್ ರಾಜನ ಮಗನ ಹೆಸರು ನೋಡಿ ಅಲ್ಲಿ ಬಂದರಿಲ್ಲಿ ಶ್ರೀಮತಿ ದ್ಯಾಮವ್ವ ನಾಗೇಶ್ ಜೋಗಿ ದಯವಿಟ್ಟು ವೇದಿಕೆಗೆ ಬರಬೇಕು, ಅವರಿಗೆ ಸನ್ಮಾನ ಇದೆ. ಕರೆದ್ರ ಏನು ಹೆಸರು ಗೊತ್ತಿಲ್ಲಪ್ಪ, ಮಗಳ ಹೆಸರು ಬರ್ಬೋದು, ಮಹೇಶನ್ ಮಗಳ ಹೆಸರು ಬರ್ಬೋದು, ಮಹೇಶನ್ ಮಗಳ ಹೆಸರು ಅದೇ ಅಂತ ರೀ ಒಂದು ಅಂತ ಸುಗಲು ನೋಡ್ಬೇಕು हमारा नहीं कोना हमारा हम ठेवी दांडे सरिया पड़ी है तो सब हाँ भाई उठले बैठ कार्यक्रम ರಾಮಪ್ಪ ಅವರು ಒಟ್ಟಿಗೆ ಹಾಕ್ಸ್ಬಿಡ್ತಾವ್ರ ಅಧ್ಯಕ್ಷ ಹೋದ್ರು ಸರ್ ಅಧ್ಯಕ್ಷ ಸರಿ ಹೇಳಿದ್ದಾರೆ ಅವರಿಬ್ಬರು ಹೇಳಿದ್ದಾರೆ ಬನ್ನಿ ಅವರಿದ್ದಾಯ್ತು ಬನ್ನಿ ನನ್ನ ಹೆಸರು ಬರ್ತದೆ ನಂದಿಲ್ಲ ಮುತ್ತಪ್ಪ ಮೀನೇಶ್ ಬೈಲ್ಪತ್ತ ವೇದಿಕೆ ಮೇಲೆ ಸರ್ ಮುಗಿದೆ ಸಾಧಕರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ ಎಲ್ಲ ಗಣ್ಯಾದಿ ಗಣ್ಯರಲ್ಲಿ. ಅದೇ ರೀತಿಯಾಗಿ ನಮ್ಮ ಕಾರ್ಯಕ್ರಮ ಮುಗಿದ ನಂತರ ನಮ್ಮ ಬೈಲ್ಪತ್ತ ಸಮಾಜ ಬಂಧುಗಳು ಯಾರೂ ಸಹಿತ ಹೋಗಬಾರ್ದು, ಎಲ್ಲರೂ ಫೋಟೋ ತಕೊಂಡಮ್ಮ. ಬೈಲ್ಪತ್ತ ಸಮಾಜ ಬಂಧುಗಳು ದಯಮಾಡಿ ಯಾರೂ ಸಹಿತ ಹೋಗಬಾರ್ದು. ಮುತ್ತಪ್ಪ ಮೌನೇಶ್ ಹಗರಿಬೊಮ್ಮನಹಳ್ಳಿ ಬೈಲ್ಪತ್ತಾರ್ ಅವರು ಕಲಾ ತಂಡದವರು ವೇದಿಕೆ ಹತ್ರ ಬರಬೇಕು. ಮುತ್ತಪ್ಪ ಮೌನೇಶ್ ಹಗರಿಬೊಮ್ಮನಹಳ್ಳಿ ಬೈಲ್ಪತ್ತಾರ್ ಸಮಾಜದವರು. केवल हमारे भंतु लोगों कार्यक्रम और पक्षमो हमें फोटो करने में तो केवल इतना हुआ इनके था सब लोग फोटो करने में तो कोई जन शिशु बनी ना केवल इतना हुआ इलाद नंतर ನಮ್ಮ ಬೈಲ್ಪತ್ತ ಸಮಾಜದ 10ನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರುವಂತಹ ವಿದ್ಯಾರ್ಥಿಗಳಲ್ಲಿ ದೇವರಾಜ್ ಸನ್ ಆಫ್ ಶ್ರೀನಿವಾಸ್ ಹೊಸಪೇಟೆ ವಿಜಯನಗರ ತಾಲೂಕು ಬೈಲ್ಪತ್ತ ಸಮಾಜದವರು. ದೇವರಾಜ್ ಸನ್ ಆಫ್ ಶ್ರೀನಿವಾಸ್ ಹೊಸಪೇಟೆ ವಿಜಯನಗರ ಜಿಲ್ಲೆ. ಅರವಿಂದ್
ಸನ್ ಆಫ್ ವೀರೇಶ್ MK ಹುಬ್ಬಳ್ಳಿ ಬೇಲ್ಪತ್ತರ್ ಸಮಾಜ ಬಂಧುಗಳು 90% ತೆಗೆದುಕೊಂಡಿದ್ದಾರೆ. ರಾಘವೇಂದ್ರ ಬೇಲ್ಪತ್ತರ್ 93.04%, ಮಸ್ಕಿ ಅಶ್ವಿನಿ ಬೇಲ್ಪತ್ತರ್ 95%, ರೇಖಾ ಬೇಲ್ಪತ್ತರ್, ದೇವರಾಜ್, ಚೇತನ್ ಕುಮಾರ್, ವೈಷ್ಣವಿ ಇವರೆಲ್ಲರೂ ಸಹಿತ ನಮ್ಮ ಬೈಲ್ಪತ್ತ ಸಮಾಜ ವತಿಯಿಂದ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದಂತವರು. ಅವರಿಗೆ ಇದೀಗ ಮಾರೋದಯಾ ಮಾರೋದ SLC ಮಕ್ಕಳದು ಒಂದು ನಿಮಿಷ. ಓಕೆ ಸರ್ ಅವ್ರ ಹೆಸರು ಮಾಡ್ತಾರೆ ಬರ್ತಾರೆ ಇನ್ನು ಯಾರು ಈಗ ಹಲೋ ಮೊದಲನೆಯದಾಗಿ ಈಗ SSLCಯಲ್ಲಿ 80% ಅಂಕಗಿಂತ ಜಾಸ್ತಿ ಗಳಿಸಿರೋ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ SLCಯಲ್ಲಿ 80%ಗಿಂತ ಜಾಸ್ತಿ ಅಂಕ ಗಳಿಸಿದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ. ಮೊದಲನೆಯದಾಗಿ ಇಲ್ಲಿ ಕಿಶನ್ ಪಿ ಅಲ್ಲಿ ಹೆಸರೇನಿಲ್ಲ ಇಲ್ಲಿ ನಮ್ಮ ಹತ್ರ ಇದಿಲ್ಲ. ಅವ್ರ ಹೆಸರು ತಗೊಂಡು ಅಲರ್ಟ್ ಮಾಡಿ. SLCಯಲ್ಲಿ 80%ಗಿಂತ ಹೆಚ್ಚು ಅಂಕ ಗಳಿಸಿದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನಡೆಯುತ್ತಿದೆ. ದಯಮಾಡಿ ಅವರಿಗೆ ಚಪ್ಪಾಳೆ ಮೂಲಕ ಸ್ವಾಗತಿಸಬೇಕಂತ ಹೇಳಿ ಕೋರ್ತಾ ಇದ್ದೀವಿ. ಹಾಗೆ ಮುಂದಿನ ಮಕ್ಕಳಿಗೂ ಸಹ ಇನ್ನೂ ಯಥೇಚ್ಛವಾಗಿ ಅಂಕವನ್ನು ಗಳಿಸಿ ಇದೇ ವೇದಿಕೆಯಲ್ಲಿ ಇನ್ನೂ ಹೆಚ್ಚಿನ ಪ್ರತಿಭಾ ಪುರಸ್ಕಾರ ಮತ್ತು ಸನ್ಮಾನವನ್ನು ಪಡಿಬೇಕು ಅಂತ ಹೇಳಿ ಈ ಒಂದು ಸುಸಂದರ್ಭದಲ್ಲಿ ನಾವು ಕೇಳ್ಕೊತಾ ಇದ್ದೀವಿ. ರಾಯಚೂರು ಡಿಸ್ಟ್ರಿಕ್ಟ್ SLC ಮಕ್ಕಳಲ್ಲ, ಬನ್ನಿ ಮಕ್ಕಳ ಹೋಗಿ SLCಯಲ್ಲಿ ಹೋಗಿ ವೇದಿಕೆ ಮೇಲೆ ಹೋಗಿ. ಇವ್ರು ಆದ ತಕ್ಷಣ ನೆಕ್ಸ್ಟ್ ನೀವು ಮಾಡಿ ಆಯ್ತಾ. ಎಲ್ಲ ಕಾಮನ್ ಆಗಿ SLCಯಲ್ಲಿ ಪ್ರತಿಭಾ ಪುರಸ್ಕಾರಕ್ಕೆ ಯಾರೆಲ್ಲ ಹೆಸರು ಕೊಟ್ಟಿದ್ದೀರಾ ನೇರವಾಗಿ ವೇದಿಕೆ ಮೇಲೆ ಬಂದು ಸನ್ಮಾನವನ್ನು ಸ್ವೀಕರಿಸತಕ್ಕದ್ದು. ಅನಿವಾರ್ಯ ಹೆಸರುಗಳು ಗೊತ್ತಿಲ್ಲದ ಕಾರಣ ನೀವೇ ದಯಮಾಡಿ ವೇದಿಕೆ ಮೇಲೆ ಬರ್ಬೇಕಂತ ಕೇಳ್ಕೊತಾ ಇದ್ದೀವಿ. ಅದೇ ಬರ್ರಿ ಇವ್ರ ಮಕ್ಕಳು ಮುಗಿಲಿ. ಪುಟ ಸಾಕು ಜೂನಿಯರ್ ರಾಜ್ಕುಮಾರ್ ಮಾಡ್ಲಿ. ಯಾರ್ದೆಲ್ಲ ಬೈಕ್ ಬರ್ರಿ ನಿಂತ ಬರ್ರಿ ನೀವು ಹುಡುಗ ಅಲ್ಲಿ ಹಿಂದಕ್ಕೆ ಬರ್ರಿ ನೀವು. ದಯವಿಟ್ಟು ಪ್ರಶಸ್ತಿ ತಗೊಂಡಂತವ್ರು ವೇದಿಕೆಯಿಂದ ಕೆಳಗಡೆ ಬರಬೇಕು. ಆದವ್ರನ್ನ ಕಳ್ಸೋಣ. ಯಾರನ್ನ ಅದನ್ನ ಕಳ್ಸಕತ್ತೀನಿ, ಅದನ್ನ ಹೇಳಕ್ಕ ಅವ್ರಿಗೆ. ಈಗ ಆಧಾರ ಕಳಿಸಿ ಆಗ್ಲಾರ್ದನ್ನ ಕುಂದಿರಿಸಿ ಇದು ಮಾಡ್ಬಿಡೋದು. ಮುಂದುವರ್ಸ್ರಿ ಬೈಕ್ ಅನೌನ್ಸ್ಮೆಂಟ್
SSLC ಅತಿ ಹೆಚ್ಚಿನ ಗಳಿಸುವಂತವರು ವಿದ್ಯಾರ್ಥಿಗಳು ಹೆಸರು ಗೊತ್ತಿಲ್ಲದ ಕಾರಣ ದಯಮಾಡಿ ತಾವು ಬಂದಿದ್ರೆ ಬೇಜಾರಾಗಬೇಡ್ರಿ, ಯು ಕಮ್ ವಾಲಂಟಿಯರ್ಲಿ. ತಾವು ದಯಮಾಡಿ ಎಲ್ಲರಿಗೂ ಪ್ರಶಸ್ತಿಗೆ ನಾವು ಸನ್ಮಾನಕ್ಕೆ ನಾವು ಎಲ್ಲವನ್ನ ಸಿದ್ಧತೆ ಮಾಡಿಕೊಂಡಿದ್ವಿ. ಬಟ್ ಹೆಸರುಗಳು ಇರದ ಕಾರಣ ತಾವು ದಯಮಾಡಿ ಬಂದು ಸನ್ಮಾನಿಸಿಕೊಳ್ಬೇಕಾಗಿ ತಮ್ಮಲ್ಲಿ ಕಳಕಳಿ ಮನವಿ. ಸನ್ಮಾನಿಸಿಕೊಂಡಂತವರು ಆದಷ್ಟು ಬೇಗ ವೇದಿಕೆಯ ಕೆಳಗಡೆ ಆಗಮಿಸಬೇಕು. ಮತ್ತೆ ಇನ್ನು ಉಳಿದಂತವರು ಬೇರೆಯವರು ಬರಬೇಕು, ಬೇರೆ ಅವಕಾಶ ಮಾಡಿಕೊಡ್ಬೇಕು. हमारा लोकर है अना हमारा लोकर करनी में कोच में सुनो कौन हमारा शील्ड बने हाँ ಸರ್ ಹೇಳ್ರಿ ಸರ್ ಹೆಸರು ಬಂದಿಲ್ಲ ನಾಳೆ ಬಿ ಅಂಕಿತ 95 ಓಕೆ ಆಯ್ತು ಬಿಡ್ರಿ ಸರ್ ದಯಮಾಡಿ ಆದಷ್ಟು ಬೇಗ ಮುಗಿಸಿ, ಇನ್ನೂ ತುಂಬಾ ಏನಾದ್ರು ಸನ್ಮಾನಿಸಿಕೊಳ್ಳಬೇಕಾದಂತರು ಅವರಿಗೆ ಬೇಗನೆ ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ಮನವಿ. ಮುಂದುವರುವಂತಹದಾಗಿ ಬಿ ಅಂಕಿತಾ, ಸೊ ದಯಮಾಡಿ ಆದಷ್ಟು ಬೇಗ ಆದ್ಮೇಲೆ ಮುಂದಿನ ಸಿದ್ಧತೆ ಮಾಡ್ಕೊಳ್ಬೇಕು. ಬಿ ಅಂಕಿತಾ, ಎಂ ಅಮರೇಶ್, ದುರ್ಗೇಶ್, ವೆಂಕಟೇಶ್, ಪಿ ಕಿಶನ್, ಚಿನ್ಮಯಿ ಆರ್, ನಿಖಿತಾ ಪ್ರಿಯಾ, ಅರವಿಂದ್ ಬೈಲ್ಪತ್ತಾರ್, ರಾಘವೇಂದ್ರ ಬೈಲ್ಪತ್ತಾರ್, ದೇವರಾಜ್, ಅಶ್ವಿನಿ ಬೈಲ್ಪತ್ತಾರ್, ರೇಖಾ ಬೈಲ್ಪತ್ತಾರ್, ಚೇತನ್ ಕುಮಾರ್ ಬೈಲ್ಪತ್ತಾರ್, ವೈಷ್ಣವಿ ಗೋಂಬಾಡಿ ಸಮಾಜ ಇವರೆಲ್ಲರೂ ವೇದಿಕೆಯ ಮೇಲೆ ಆಗಮಿಸಬೇಕು. ಹೇಮಾವತಿ, ದಯಮಾಡಿ ಹೆಸರು ಹೇಳಿದಂಥವರೆಲ್ಲರೂ ಸಹಿತ ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ಮನವಿ. ಇದು ಮೊದಲು ಹೆಸರು ಕೊಟ್ಟಿರಲಿಲ್ಲ, ನಿಮ್ಗೆ ತಿಳಿಸಿರಲಿಲ್ಲ. ಲಾಸ್ಟ್ ಟೈಮ್ ಇವಾಗ ಬರ್ತಿರೋದು ಇಲ್ಲಿ ನೋಡಿ, ಸರ್ಟಿಫಿಕೇಟ್ ಇಲ್ಲ, ಬಂದಿಲ್ಲ, ಅವ್ರು ಬಂದಿಲ್ಲ. ಬರ್ಸಿದ್ದಾರೆ ಯಾರೋ ಬರ್ಸಿದ್ದಾರೆ ಸರ್ಟಿಫಿಕೇಟ್ ಎಲ್ಲೈತೆ ಇಲ್ಲ ಹೆಸರು ಇವಾಗ ಎಂಟಿ ಸರ್ಟಿಫಿಕೇಟ್ ಸರ್ ಬರ್ಕೊಳ್ತಾರೆ. ಎಲ್ಲೈತೆ ಹೆಸರು ಎಲ್ಲೈತೆ ಹೇಳಿ ನಾನು ಅವಾಗೆ ಈ ವೇದಿಕೆ ಮೇಲೆ ಈಗ ದೇವರಾಜ್, ಅರವಿಂದ್, ರಾಘವೇಂದ್ರ, ಅಶ್ವಿನಿ, ರೇಖಾ, ಚೇತನ್, ವೈಷ್ಣವಿ, ಬಿ ಅಂಕಿತಾ, ಎಂ ಅಮರೇಶ್, ದುರ್ಗೇಶ್, ವೆಂಕಟೇಶ್, ಪಿ ಕಿಶನ್, ಚಿನ್ಮಯಿ, ನಿಖಿತಾ ಪ್ರಿಯಾ, ಹೇಮಂತ್ ಇಷ್ಟು ಜನರಿಗೆ ಸನ್ಮಾನಿಸಬೇಕಾಗಿ ಗಣ್ಯಮಾನರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ದಯಮಾಡಿ ವೇದಿಕೆಗೆ ಅವಕಾಶ ಮಾಡಿಕೊಡ್ಬೇಕು. ಸೊ ಮುಂದೆ ಇದ್ದಂಥವ್ರೆಲ್ಲರೂ ದಯಮಾಡಿ ಸೈಡಿಗೆ ಬರಬೇಕು. ಸನ್ಮಾನಿಸಿಕೊಂಡಂತಹ ನಮ್ಮ ಮುದ್ದಿನ ಮಕ್ಕಳು, ಅವರಿಗೆ ಜೀವನ ಇನ್ನೂ ಉಜ್ವಲ ಆಗಿರಲಿ, ಆ ದೇವರು ಇನ್ನೂ ಅವರಿಗೆ ಹೆಚ್ಚಿನ ಮಟ್ಟದಲ್ಲಿ ಅವರ ವಿದ್ಯಾಭ್ಯಾಸಕ್ಕೆ ಶಕ್ತಿಯನ್ನು ಕೊಡಲಿ ಅಂತ ಹೇಳಿ ಆ ದೇವರಲ್ಲಿ ಕೇಳ್ಕೊಳ್ತಾ ದಯಮಾಡಿ ವೇದಿಕೆಗೆ ಬೇರೆಯವರನ್ನು ಅವಕಾಶ ಮಾಡಿಕೊಡ್ಬೇಕು. ದಯಮಾಡಿ ವೇದಿಕೆ ಕೆಳಗೆ ಸ್ವಲ್ಪ ಇಳಿಬೇಕಾಗಿ ತಮ್ಮಲ್ಲಿ ಮನವಿ. ಕೂಡೋ ಟಕ್ಕನಂಗ ಅವರು ಸರ್ಟಿಫಿಕೇಟ್ಗಳೇ ಇಲ್ಲ. अर्थ समोरचं अर्थ समोरचं देशी बघा टका टका होणं म्हणजे पचू ಅದೇ ರೀತಿಯಾಗಿ ರಾಜಕೀಯ ರಂಗದಲ್ಲಿ ನಮ್ಮ ಅಲೆಮಾರಿಗಳು ಬಹಳ ಕಡಿಮೆ ಪ್ರಮಾಣದಲ್ಲಿ 0.0001% ಸಹಿತ ನಮ್ಮ ರಾಜಕೀಯ ರಂಗದಲ್ಲಿಲ್ಲ. ಅಂತಹದ್ರಲ್ಲಿ ಕೆಲವು ಬೆಳವಣಿಗೆಯಷ್ಟು ಜನರು
ನಮ್ಮ ಬೈಲ್ಪತ್ತ ಸಮಾಜದ ಕುಷ್ಟಗಿಯಿಂದ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಕುಷ್ಟಗಿ ರಾಜೇಂದ್ರ ಅವರು ಆಗಿದ್ದಾರೆ, ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿದ್ದಾರೆ. ಅವರಿಗೂ ಇನ್ನೂ ರಾಜಕೀಯ ಭವಿಷ್ಯ ಇನ್ನೂ ಹೆಚ್ಚಿನಾಗಲಿ, ಆ ದೇವರು ಅವರಿಗೆ ಇನ್ನೂ ಉಜ್ವಲ ಭವಿಷ್ಯ ನೀಡಲಿ ಅಂತೇಳಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ದೇವರಲ್ಲಿ. ಮುಂದುವರೆದು ದಯಮಾಡಿ ವೇದಿಕೆ ಮೇಲಿರುವಂತಹ ಎಲ್ಲ ಸನ್ಮಾನಿತರಿಗೆ ಸನ್ಮಾನಿಸಬೇಕು. ಮುಗೀತು ಸರ್, ಆಲ್ಮೋಸ್ಟ್ ಇನ್ನಿದಾವ. ಇನ್ನೂ ಯಾರಾದ್ರೂ ದಯಮಾಡಿ ಹೆಸರು ಬರೆಸ್ಬೇಕು. 10th ಸ್ಟ್ಯಾಂಡರ್ಡ್ನಲ್ಲಿ ಹೆಚ್ಚು ಮಾರ್ಕ್ಸ್ ತಗೊಂಡಂತವರಿಗೆ ಇನ್ನು ಯಾರಾದ್ರೂ ದಯಮಾಡಿ ಹೆಸರು ಬರೆಸಿ. ವಾಲಂಟಿಯರ್ ಆಗಿ ತಾವೇ ಬರಬಹುದು. ಸರ್ ಸರ್ ಅದು ನನಗೆ ಐಡಿಯಾ ಇಲ್ಲ ಸರ್. ಕೊಡಿ, ಇಲ್ಲಿ ಕೊಡಿ. ಅಲ್ಲಿ ಇಸ್ಕೊಳ್ಳಿ ಮೇಡಮ್ ಹತ್ರ. ಸುಸ್ತು ಅಂತ ಹೇಳುದಿಲ್ಲ. ಈ SSLC ಉತ್ತಮ ಮಾರ್ಕ್ಸ್ ಗಳಿಸಿದಂತ ಮಕ್ಕಳಿಗೆ ನಮ್ಮ ರವೀಂದ್ರ ಶೆಟ್ಟಿ ಸರ್ ಕಡೆಯಿಂದ ತುಂಬಾ ಒಳ್ಳೆಯ ಸನ್ಮಾನ ಕಾರ್ಯಕ್ರಮ ಮಾಡಿದ್ದಾರೆ. ಈ ಮಕ್ಕಳು ಇದೇ ರೀತಿ ಇನ್ನಷ್ಟು ಹೆಚ್ಚೆಚ್ಚಿನ ಸಾಧನೆಗಳನ್ನ ಮಾಡಿ ತಾವು ಮುಂದಿನ ತಮ್ಮ ಜೀವನದಲ್ಲಿ ಉತ್ತಮ ಜೀವನವನ್ನು ಕಟ್ಟಿಕೊಳ್ಳುವುದರಲ್ಲಿ ಯಶಸ್ಸಾಗಬೇಕಂತೇಳಿ ಎಲ್ಲರೂ ಅಲೆಮಾರಿಗಳ ಪರವಾಗಿ ಹಾರೈಸುತ್ತೇವೆ. ಈ ಕಾರ್ಯಕ್ರಮ ಮುಗಿದ ತಕ್ಷಣ ಜೂನಿಯರ್ ರಾಜ್ಕುಮಾರ್ ನಮ್ಮ ಅಶೋಕ್ ಬಸ್ತಿ ಸರ್ ಕಾರ್ಯಕ್ರಮ ಐತಿ. ಎಲ್ಲರೂ ಈ ಕಾರ್ಯಕ್ರಮವನ್ನು ನೋಡಬೇಕು. ತುಂಬಾ ಒಳ್ಳೆಯ ಕಾರ್ಯಕ್ರಮ. ಜೂನಿಯರ್ ರಾಜ್ಕುಮಾರ್ ಅವರು ಬಂದಿದ್ದಾರೆ. ದಯಮಾಡಿ ಇದಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಆದಷ್ಟು ಬೇಗ. ಸೈಲೇಶ್ ಎಲ್ಲಿದ್ರು ಬರಬೇಕು. SSLC ಉತ್ತಮ ಅಂಕಗಳನ್ನು ಗಳಿಸಿರ್ತಕ್ಕಂಥ ಸೈಲೇಶ್ ಅವರು ಎಲ್ಲರೂ ದಯಮಾಡಿ ವೇದಿಕೆಯನ್ನ ಖಾಲಿ ಮಾಡಿಕೊಡ್ಬೇಕು. ಮುಗಿತು ಕಾರ್ಯಕ್ರಮ, ಬೇಗ ಖಾಲಿ ಮಾಡಿಕೊಡ್ಬೇಕು. ನಮ್ಮ ಜೂನಿಯರ್ ರಾಜ್ಕುಮಾರ್ ಅವರು ಬಂದಿದ್ದಾರೆ, ಅವ್ರ ಕಾರ್ಯಕ್ರಮ ನಡೆಸಿಕೊಡ್ತಾರೆ. ದಯಮಾಡಿ ಜೂನಿಯರ್ ಕಾರ್ಯಕ್ರಮ ಇದೆ, ಸ್ವಲ್ಪ ಎಲ್ಲರೂ ಶಾಂತಿ ಎಲ್ಲರೂ ಜೂನಿಯರ್ ರಾಜ್ಕುಮಾರ್ ಅವರ ಕಾರ್ಯಕ್ರಮ ಐತಿ. ಆದ ಕಾರಣ ರಾಜ್ಕುಮಾರ್ ಅವರ ಕಾರ್ಯಕ್ರಮ ಆದ ನಂತರ ಇನ್ನು ಉಳಿದಿರ್ತಕ್ಕಂಥ ಸನ್ಮಾನಗಳು ಆ ನಂತರ ಎಲ್ಲರೂ ದಯಮಾಡಿ ವೇದಿಕೆಯನ್ನು ಖಾಲಿ ಮಾಡಬೇಕು. ದಯಮಾಡಿ ಎಲ್ಲರೂ ದಯಮಾಡಿ ವೇದಿಕೆಯನ್ನು ಖಾಲಿ ಮಾಡಿಕೊಡ್ಬೇಕು. ಈಗ ಜೂನಿಯರ್ ರಾಜ್ಕುಮಾರ್ ಅವರ ಕಡೆಯಿಂದ ಒಂದು ಕಾರ್ಯಕ್ರಮ ಮಂಚುಕ್ ಬಜಾ
पचकुंती अखंड कार्यक्रम ತಂಡ सगोल बंदूक बजावून जात नाही पचकुंती सगोलंकर ಕೂಡ फोटो काढीत ए राजन मामा सगोल स्टेज पर असो ए मामा देव बस दे सगोल बंदूक बजा मैंने असो स्टेज पर हेलो पचकुंती ಒಟ್ಟು ಅಕ್ಕನ್ನಿ ರಾಜೇಶ್ ಬೈಲ್ಪತ್ತರ್ ಅವರಿಗೆ ರವೀಂದ್ರ ಶೆಟ್ಟಿ ಸರ್ ಕಡೆಯಿಂದ ಸನ್ಮಾನ. ಅವರು ಒಂದು ಬಿಜೆಪಿ ಪಕ್ಷದಲ್ಲಿ ವಾರ್ಡ್ ಮೆಂಬರ್ ಆಗಿ ಆ ನಂತರ ತಾಲೂಕ್ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ನಮ್ಮ ಬೈಲ್ಪತ್ತರ್ ಸಮಿತಿ ಕಡೆಯಿಂದ ಹಾಗೂ ಎಲ್ಲ ಅಲೆಮಾರಿ ಸಮುದಾಯಗಳಿಂದ ಹೃತ್ಪೂರ್ವಕ ಅಭಿನಂದನೆಗಳು. ಕೆ ರವೀಂದ್ರ ಶೆಟ್ಟಿ ಸರ್ ಅವರ ಕಡೆಯಿಂದ ರಾಜೇಶ್ ಮಾವನವರಿಗೆ ಸನ್ಮಾನ. ಚಿನ್ನಸಿದ್ವಾ ಒಂದೆಡೆ ಮಾಡು ಇಲ್ಲ ಸಿಂಗೋಗಿ ನೀನು ಈ ತರ ಅಲ್ಲಿ ಬರ್ದಾರ ಎಲ್ಲ ಆರಿಸ್ಕೊಂಡ್ಬಿಡು ಇದು ಇಲ್ಲೇ ಇಟ್ರು ಇಟ್ಕೊಂಡ್ರಿ ಎಲ್ಲರೂ ಶಾಂತ ರೀತಿಯಲ್ಲಿ ಕೂತ್ಕೊಳ್ಳಿ. ಗೌರವ ಸಮರ್ಪಣೆ ಇದೆ. ದಯಮಾಡಿ ಒಳಗಡೆ ಇಷ್ಟಕ್ಕೊಂದು ಗೊಂದಲ ಆಗುತ್ತೆ ಅಂತ ನಾವು ಅನ್ಕೊಂಡೇ ಇರಲಿಲ್ಲ. ಅಲ್ಲಿ ನೀವೇ ಶಾಲ್ ತಗೊಳೋದು ಹಾರ ತಗೊಳೋದು ನಿಮ್ಮದು ಮಾಡಿದ್ರೆ ಬಹಳ ಗೊಂದಲ ಆಗ್ತೈತೆ. ಯಾಕೆಂದ್ರೆ ಗೌರವ ಕೊಡ್ತಕ್ಕಂಥದ್ದು ನಾವು ತಗೋಬೇಕು, ಅದಾಗೆ ಬರಬಾರ್ದು. ಹಂಗೆ ಅವರಾಗಿ ಅವ್ರು ಬಂದಿದ್ದಾರೆ. ನಮ್ಮ ಅಧ್ಯಕ್ಷರಾದಂತ ತುಕಾರಾಮ್ ಮಾಸ್ಟರ್ ಅವರು ಗೌರವ ಸಮರ್ಪಣೆ ಮಾಡ್ತಾ ಇದ್ದಾರೆ. ದಯಮಾಡಿ ಎಲ್ಲರಿಗೂ ಸಹ ಗೌರವ ಪೂರ್ವಕವಾಗಿ ಅವರಿಗೆ ಸನ್ಮಾನಿಸಬೇಕಾಗಿ ಕೋರ್ತಾ ಇದ್ದೀನಿ. ಇಲ್ಲಿಗ ರಾಜನ್ ಹಾಕಿದ್ದೆ ಏನು ಹಾಕಿದ್ದೆ ಅಕ್ಕ ತಡು ಒಂದು ಇದೊಂದು ಕೊಡಿಲಿ ಒಂದು ಇದು ಕೊಡ್ರಿ ಕೊಡ್ರಿ ಅದು ಫಿಲ್ಟರ್ ಬೈಪಂದ್ರ ಕಾರ್ಯಕ್ರಮದಲ್ಲಿ ಮಾಗಡಿ ವೆಂಕಟೇಶ್ ಗೋವರ್ಧನ ಬರಬೇಕು. ಮಾಗಡಿ ವೆಂಕಟೇಶ್ ಗೋವರ್ಧನ ಹುಣಸೂರು. ಕೊಡವಲ್ರು ಹಚ್ಚ ಕಡೆ ನೋಡಿ ಅವ್ರ ತೊಂಬ ಹಚ್ಚ ಕಡೆ ಇಲ್ಲ ಹಚ್ಚ ಕಡೆ ತಗೊಂಡು ಹೋಗು. ಮಾಗಡಿ ವೆಂಕಟೇಶ್ ಮಾಗಡಿ ಒಂದು ಬಾಕ್ಸ್ ಏನೋ ಕೊಡವಲ್ರು.
ಗೋವರ್ಧನ್ ಕರೆ ಹಿರಿಯರ ಟೋಪಿ ಶಾಲೆ ತಂದ್ಬಿಡುತ್ತೆ ಬೇಡ ಅನ್ನಲ್ಲ. ಇದು ಯಾರು ಅಶ್ವಿನಿ ಕೊಟ್ಬಿಡು ನಮ್ದಲ್ಲ ಐತೆ ಐತೆ ಅವ್ನು ಕೊಡೋವನಿಗೆ ಹೆಸರಿಲ್ಲ ಮಾವು ಒಂದು ಕೊಡು ಮಾಮ್ ಯಾರು ಅಶ್ವಿನಿ ಈಗ ಆದಷ್ಟು ಬೇಗ ವೇದಿಕೆಯನ್ನ ಖಾಲಿ ಮಾಡಬೇಕು. ಈಗ ಜೂನಿಯರ್ ರಾಜ್ಕುಮಾರ್ ಅವರು ಅಶೋಕ್ ಬಸ್ತಿ ಸರ್ ಅವ್ರ ಕಡೆಯಿಂದ ಒಂದು ಕಾರ್ಯಕ್ರಮ ಇದೆ. ದಯಮಾಡಿ ಎಲ್ಲರೂ ವೇದಿಕೆಯನ್ನ ಬರಮಾಡಿ ಕೊಡಬೇಕು. ಜೂನಿಯರ್ ರಾಜ್ಕುಮಾರ್ ಅವರು ಬಂದಿದ್ದಾರೆ. ಅಶೋಕ್ ಬಸ್ತಿ ಸರ್ ಅವರು ಸೇಮ್ ಹಂಗಾದಾರ. ವೇದಿಕೆ ಇದು ಮಾಡ್ರಿ. ನಮಸ್ಕಾರ ಸರ್, ನಾವು ಬೀದರ್ ಜಿಲ್ಲೆ ಬಸವಕಲ್ಯಾಣ ತಾಲೂಕಿಂದ ಬಂದಿದ್ದೀವಿ ಸರ್. ನಾವು ಇಲ್ಲಿ ಒಂದು 9 ಜನ ಬಂದಿದ್ದೀವಿ ಸರ್. ನಾವು ಅದು ಅಲಿ ಮಾರಿ ಸಮಾಜ ವತಿಯಿಂದ ಬೆಲ್ಪತ್ರ ಸರ್. ಅವ್ರದ್ದು ನಮ್ಮ ಕ್ಯಾಂಡಿಡೇಟ್ ಇದ್ದಾರೆ ಸರ್, ಅವ್ರು ಪವನ್ ಬೆಲ್ಪತ್ರ ಅಂತ ಹೇಳಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಂತ ಹೇಳಿ ಮಾಡಿದಾರಲ್ಲ. ಪವನ್ಗೆ ಮಾಡಿದ್ದೀವಿ ಸರ್. ಮಾಡಿದಾರಲ್ಲ. ಇಲ್ಲ ಸರ್, ಹೆಸರು ಮಾಡಿದಾರ ಎಲ್ಲರೂ ಇಲ್ಲೇ ನಾವು ಬಂತು ಅದೀವ್ರಿ. ಮಾಡಿದಾರ್ರಿ, ನಾವು ಕಬ್ಬಸ್ ತೊಡದೀವಿ. ಹೌದಾ? ಮಾಡಿದಾರೆ, ನೋಡಿದೀವಿ. ಇಲ್ಲ, ಅವ್ರದ್ದು ಹೆಸರು ಬಂದಿಲ್ಲ. ಹೆಸರು ಬಂದಿಲ್ಲ ಅಂದ್ರೆ ಮಾಡಿದಾರೆ. ಆದಷ್ಟು ಬೇಗ ವೇದಿಕೆಯನ್ನ ಬರಮಾಡಬೇಕು. ಯಾಕಂದ್ರೆ ಈಗ ಜೂನಿಯರ್ ರಾಜ್ಕುಮಾರ್ ಅವ್ರ ಕಡೆಯಿಂದ ಒಂದು ಕಾರ್ಯಕ್ರಮ ಇದೆ. ದಯವಿಟ್ಟು ಎಲ್ಲರೂ ವೇದಿಕೆಯನ್ನ ತಿಳಿಗೊಳಿಸ್ಬೇಕಂತೇಳಿ ವಿನಂತಿ. ಅಶೋಕ್ ಬಸ್ತಿ ಸರ್ ಅವರು ಬಂದಿದ್ದಾರೆ. ಜೂನಿಯರ್ ರಾಜ್ಕುಮಾರ್ ಅವರು ಒಂದು ಉತ್ತಮ ಕಾರ್ಯಕ್ರಮ ನಡೆಸಿಕೊಡ್ತಾರೆ. ಈ ಕಡೆ ಇರೋರು ದಯವಿಟ್ಟು ಬರಬೇಕು. ಅಲ್ಲಿ ಗೊಂದಲ ಸೃಷ್ಟಿ ಮಾಡಬೇಡಿ. ಬನ್ನಿ ಕೆಳಗಡೆ. ತೆಗೀರಿ, ಚಾರ್ ತೆಗೀರಿ. ಬರ್ರಿ ಹೋಗೋಣ ಮತ್ತೆ ರಾಜಪ್ಪಂತ ಶಾಲೆ ಶಾಲೆ ಹೂವು ಹಾಕಿಬಿಡ ಬರ್ರಿ. ಈಗ ಜೂನಿಯರ್ ರಾಜ್ಕುಮಾರ್ ಅವ್ರ ಕಡೆಯಿಂದ ಕಾರ್ಯಕ್ರಮ
ಬೈಲ್ಪತ್ತಾರ್ ಸಮಾಜದವರು ಎಲ್ಲರೂ ವೇದಿಕೆ ಮೇಲೆ ಬರಬೇಕು. ಅಧ್ಯಕ್ಷರಿಗೆ ಸನ್ಮಾನ, ರೋಹಿತ್ ಶೆಟ್ಟಿ ಅವರಿಗೆ. ಬೈಲ್ಪತ್ತಾರ್ ಸಮಾಜದವರು ಎಲ್ಲರೂ ವೇದಿಕೆ ಮೇಲೆ, ಎಲ್ಲ ಬೈಲ್ಪತ್ತಾರ್ ಸಮಾಜದವರು ವೇದಿಕೆ ಮೇಲೆ ಬರಬೇಕು. ಅವ್ರ ಕಡೆಯಿಂದ ಬೈಲ್ಪತ್ತಾರ್ ಸಮಾಜದವ್ರ ಕಡೆಯಿಂದ ಕೆ ರವೀಂದ್ರ ಶೆಟ್ಟಿ ಸರ್ ಅವರಿಗೆ ಸನ್ಮಾನ. ಸಗೋಲ್ ಬಂತಗಳು ವೇದಿಕೆ ಪರಸ್ತು ಕೊಂಬೇಸ ಪೆದ್ದಲ್ ಚಿನ್ನಲ್ ಸಗೋಲು ಗಂಡ ಎಂತ ಹೌದಾ? ಸರಿ, ಅಶೋಕ್ ಬಸ್ತಿ ಸರ್ ಅವರು ವೇದಿಕೆ ಮೇಲೆ ಬರಬೇಕು. ಜೂನಿಯರ್ ರಾಜ್ಕುಮಾರ್ ಅವರು ಬೇಗ ಸ್ವಲ್ಪ ಅಲ್ಲೇ ಕುರ್ಚಿಗಳನ್ನೆಲ್ಲ ತೆಗೆದು ಆನಂತರ ಅಂತ ಹೇಳ್ತಾರೆ ರವೀಂದ್ರ ಶೆಟ್ಟಿ ಸರ್ ಅವರು. ಮಾಡಿದಾರಲ್ಲ ಆಗ್ಲಿ, ಆ ರವೀಂದ್ರ ಶೆಟ್ಟಿ ಸರ್ ಕೇಳಿ ಫೋನ್ ಹಾಕಿದ್ ಸರ್. ನಾರಿ ಬರಲ್ಲ ಸರ್, ನಾರಿ ಬರಲ್ಲ ಸಂಡರೆ ಕಾರ್ಯಕ್ರಮ ಈಗ मालिनी ನೇರೆ ಬಾ ಬಸೈಗುನ ಉಟಾಲಿ ಉಟಾನೆ ಪಚ್ಚುಂದೆ ಪಚ್ಚುಂದೆ ಬಿಲ್ಲಿ ನಾರಿ ಹಾಕೊಂಡು ಗೊಂಡಾನೆ ಬಿಲ್ಲು ರಾಜ್ಕುಮಾರ್ ಕಾರ್ಯಕ್ರಮ ತೆಗಿಬಿಟ್ರು. ರೈಸ್ ಹಸೆ ಬೇಲ್ರಿ ಸೇಮ್ ರಾಜ್ಕುಮಾರ್ ಬರ್ಬಿಡ್ರಿ. ಅಯ್ಯೋ ದೀಕ್ಷಿನ ಅವೇರಿಟ್ಟು ಓ ಪಚ್ಚಮೇಟು ನಾರಂಬಲ್ಲ ಬಾಬಾ ಪಚ್ಚುಂದೆ ಬಲ್ಲ রাজমার আমারটা আমার কাকা 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 হচ্ছে ಮುಗಿತಲ್ ಎಂಟೆಂಟು ದಿವಸ ಆಗೋ ಮತ್ತೆ ಎಲ್ಲ ಎಲ್ಲರೂ ಬಂದು ಯಾಕಂತ ಕರೆದು EM ಹೇಳಿದ್ನಿ ನಮ್ಮಲ್ಲಿ ಕರಿಬೇ ಅಂತ ಹೇಳಿದ್ನಿ ಎಲ್ಲರೂ ಜಯಪಕ್ಷ ಹೇಳಿ ಸರ್ ಇದ್ದಾಗಲೇ ಅವ್ರ ಕಡೆ ಸನ್ಮಾನ ಮಾಡಿಸ್ಬೇಕಂತ. ಅವ್ರ ಮೇನ್ ಅವ್ರೇನು ಸರ್ಕಾರಕ್ಕೆ ವರದಿ ಕೊಡ್ತಾರೆ ಬಂದಿಲ್ಲ ಅವ್ರು ಕೊಟ್ಟು ವರದಿನೇ ದೊಡ್ಡದು. ನನ್ನ ಪರವಾಗಿ ಕೂಡ ಸುಸ್ವಾಗತ ಮತ್ತು ಧನ್ಯವಾದಗಳನ್ನ ಹೇಳಿ ನಾಡು ನುಡಿಯ ಒಂದು ಹಾಡನ್ನು ಹಾಡೋದಕ್ಕೆ ಬಯಸ್ತಾ ಇದ್ದೀನಿ. ಆ ನಾಡು ನುಡಿಯಲ್ಲೇ ನಾವೆಲ್ಲರೂ ಇದ್ದೇವೆ. ಅಲೆಮಾರಿ ಮತ್ತು ಅಲೆಮಾರಿ ಇಷ್ಟು ವರ್ಷಗಳ ಕಾಲ ಹೇಗೆ ಅಲೆದಾಡುತ್ತಲೇ ಇರಬೇಕು ಅನ್ನುವಂಥ ನೋವು ಕಾಡ್ತಾ ಇದೆ. ಈ ನೋವು ಕಡಿಮೆ ಆಗಬೇಕು ಅಂದರೆ ಪ್ರತಿ ಜಿಲ್ಲೆಗೂ ಕೂಡ ಒಂದೊಂದು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಅಲ್ಲಿ ಪ್ರಚಾರವನ್ನು ಮಾಡಿ ಎಲ್ಲ ಬಾಂಧವರನ್ನು ಸೇರಿಸಿ ಕೊನೆಗೆ ರಾಜಧಾನಿಯಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಂಡಾಗ ಇದರ ಉಪಯೋಗ ಏನು ಆಗಬೇಕಾಗಿದೆ ಅದು ಖಂಡಿತ ಆಗತ್ತೆ ಅನ್ನೋ ನಂಬಿಕೆಯ ಒಂದು ಮಾತನ್ನ ತಮಗೆ ಹೇಳಿ
ಈ ಒಂದು ಗೀತೆಯನ್ನ ನಿಮಗಾಗಿ ಸಾಮಾನ್ಯ ಗಂಧದ ಗುಡಿ ಹಾಡನ್ನ ಬಯಸಿದ್ದಾರೆ. ಯಾಕೆಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅಭಿನಯಿಸಿದ ನಂತರ, ಶಿವರಾಜ್ ಕುಮಾರ್ ಅಭಿನಯಿಸಿದ ನಂತರ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಕೂಡ ಗಂಧದ ಗುಡಿಯೇ ಕೊನೆಯದಾಗಿ ಕೊಟ್ಟರು. ಇನ್ನು ಅದು ಕೊಟ್ಟಿರೋದು ಇಡೀ ನಾಡಿಗೆ ಈ ಗೀತೆಯನ್ನ ನಾಡು ನುಡಿ, ಅದರಲ್ಲೂ ರಾಜ್ಕುಮಾರ್ ಅವರ ಬಾಯಿನಲ್ಲಿ ಬಂದ ಕನ್ನಡ ಅದು ಹೇಳ್ತಿತ್ತು ನಾನೇ ಧನ್ಯ ಅಂತ. ಕನ್ನಡವೇ ಹೇಳ್ತಿತ್ತು ನಾನೇ ಧನ್ಯ. ಅಂದರೆ ಅಷ್ಟೊಂದು ಶುದ್ಧವಾಗಿ ಮಾತನಾಡುವ ಹಾಡುವ ವ್ಯಕ್ತಿ ಅವರಾಗಿದ್ದರು. ಅದರಿಂದ ಆ ಹಾಡು ಎಲ್ಲರಿಗಾಗಿ ಈಗ ಅರ್ಪಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಗಂಧದ ಗುಡಿಯ ಹಾಡನ್ನ ಈಗ
ಯಾಕೆ ಮಧ್ಯದಲ್ಲಿ ಚಪ್ಪಾಳಿ ಬರಲಿಲ್ವಲ್ಲ ಅಂತ ಅಂದ್ಕೊಂಡಿದ್ದೆ. ಯಾಕೆಂದ್ರೆ ನೋಡ್ತಾ ನೋಡ್ತಾ ರಾಜ್ಕುಮಾರ್ ಅವ್ರನ್ನ ನೋಡೋ ಭಾವನೆಗೆ ನೀವು ಹೋಗಿ ಪಾತ್ರ ಮಾಡೋರ್ನೇನಾದ್ರೂ ಮರ್ತು ಬಿಟ್ರಾ ಅಂತ ಯೋಚನೆ ಮಾಡ್ತಾ ಇದ್ದೆ. ಇಲ್ಲ, ಮರ್ತಿಲ್ಲ, ನಮ್ಮನ್ನ ನೆನಪಿನಲ್ಲಿ ಇಟ್ಟಿದ್ದೀರಿ. ರಾಜ್ಕುಮಾರ್ ಹಾಡುವಾಗ ನಿಶಬ್ದವಾಗಿರಬೇಕು ಅನ್ನೋದನ್ನು ನಾನು ಹೇಳೇ ಇಲ್ಲ. ಅದನ್ನು ನೀವು ಪಾಲಿಸಿಬಿಟ್ಟಿದ್ದೀರಲ್ಲ, ಇದಕ್ಕಿಂತ ಇನ್ನೇನು ಗೌರವ ಕೊಡೋದು ಸಾಧ್ಯ? ನೋಡಿ, ಇಲ್ಲಿ ಮುಂದ್ಗಡೆ ಅವರ ವೇಷ ಹಾಕೊಂಡು ಅಲಂಕಾರ ಮಾಡಿ ಕೂತಿರೋದನ್ನ ನೋಡಿದಾಗ ಎರಡು ಕಣ್ಣು ಕೂಡ ಸಾಲದು. ಜನಪದ ಜನರಿಂದ ಉಳಿಬೇಕು, ಜನಪದ ಜನರಿಂದಲೇ ಉಳಿಬೇಕು. ಅದಕ್ಕೆ ನನ್ನ ಆಸೆ ಹೇಳಿದ್ದೀನಿ ನಮ್ಮ ರವೀಂದ್ರ ಅವರಿಗೆ, ನೀವು ಪ್ರತಿ ಜಿಲ್ಲೆಗೊಂದು ಕಾರ್ಯಕ್ರಮ ಮಾಡಿದರೆ ಅದನ್ನ ಕೇವಲ ಅಲೆಮಾರಿ ಅಥವಾ ಅಲೆಮಾರಿಗಳು ಅಷ್ಟೇ ನೋಡಬಾರದು, ಸರ್ವ ಜನಾಂಗದವರು ನೋಡಬೇಕು. ಆಗ ಈ ಜನಾಂಗಕ್ಕೆ ಜಯ ಸಿಗುತ್ತೆ. ಸರ್ವ ಜನಾಂಗ ಬಂದು ನೋಡಿದಾಗ, ಅದಕ್ಕೆ ನಾನಂತೂ ಮಾತು ಕೊಡ್ತಾ ಇದ್ದೀನಿ, ಇದು ರವೀಂದ್ರ ಹೆಸರಿನಲ್ಲಿ ರವೀಂದ್ರ ಕಲಾಕ್ಷೇತ್ರ ಪ್ರಮಾಣ ಮಾಡಿ ಹೇಳ್ತೇನೆ, ಪ್ರತಿ ಜಿಲ್ಲೆಗೂ ನಾನು ಬರೋಕ್ಕೆ ಸಿದ್ಧವಾಗಿದ್ದೀನಿ. ಹೀಗಲ್ಲ, ಇನ್ನು ಇದು ಸಿಂಪಲ್. ನನ್ನ ಹತ್ರ ಇಡೀ ಚಿತ್ರರಂಗನೇ ಇದೆ. ಡಾಕ್ಟರ್ ರಾಜ್ಕುಮಾರ್ ಪಾತ್ರಧಾರಿ ನಾನಿದ್ದೀನಿ, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಪಾತ್ರಧಾರಿ ನನ್ನ ಮಗನೇ ಇದ್ದಾನೆ, ಜೂನಿಯರ್ ಪುನೀತ್ ರಾಜ್ಕುಮಾರ್ ಇದ್ದಾನೆ, ಜೂನಿಯರ್ ವಿಷ್ಣುವರ್ಧನ್ ಇದ್ದಾರೆ, ಜೂನಿಯರ್ ಶಂಕರ್ನಾಗಿದ್ದಾರೆ. ಯಾರ್ಯಾರು ಪ್ರತಿಭಾವಂತ ಕಲಾವಿದರುಗಳಿದ್ದಾರೋ ಅವರೆಲ್ಲ ನನ್ನ ತಂಡದಲ್ಲಿದ್ದಾರೆ. ಅದಕ್ಕೆ ಈ ಜನಾಂಗಕ್ಕೆ, ನಿಮ್ಮೆಲ್ಲರ ಕಲ್ಯಾಣಕ್ಕೆ, ನಿಮ್ಮೆಲ್ಲರ ಬೇಡಿಕೆಗಳಿಗೆ ನಾನು ಹಿಂದೆ ನಾಟಕ ಕಂಪನಿಗೆ ಹೋಗ್ತಾ ಇದ್ದೆ, 40 ನಾಟಕ ಕಂಪನಿ. ಅವರು ಇದೇ ತರ ಕಲೆಕ್ಷನ್ ಆದ ಕೂಡಲೇ ಸುಮ್ಮನೆ ಕೂತು ಬಿಡೋರು. ನಾನು ಹೇಳಿದೆ, ಸುಮ್ಮನೆ ಕೂತ್ಕೊಳ್ಳೋದಕ್ಕಲ್ಲ ನಾನು ಬಂದಿರೋದು, ನಿಮ್ಮನ್ನ ಬಡದೆಬ್ಬಿಸಬೇಕು ಅಂತ. ಆಗ ಒಂದು ಅಕಾಡೆಮಿ ಮಾಡಿದ್ರು, ವೃತ್ತಿ ನಾಟಕ ಕಂಪನಿಯ ಒಂದು ಅಕಾಡೆಮಿ ಆದಮೇಲೆ ಮತ್ತೊಬ್ಬರು ಗಣ್ಯರು ದಯಮಾಡಿಸ್ತಿದ್ದಾರೆ. ಅವರಿಗೆ ಜೋರಾಗಿ ಚಪ್ಪಾಳಿ ಕೊಟ್ಟು ಸ್ವಾಗತವನ್ನು ಮಾಡಿ. ಪ್ರತಿಯೊಬ್ಬ, ಏಕೆಂದರೆ ನಾಗರಿಕರು ಅವರು ಯಾರೇ ಬಂದರೂ ಕೂಡ ಗೌರವ ಕೊಡುವಂತಹದ್ದು ನಮ್ಮ ಆದ್ಯ ಕರ್ತವ್ಯ ಕೂಡ. ಅದರಿಂದ ಅವರಿಗೆ ಸುಸ್ವಾಗತವನ್ನ ಕೋರೋದ್ರ ಜೊತೆಯಲ್ಲಿ ನಾನು ಹೇಳ್ತಾ ಇದ್ದೆ, ಆ ನಾಟಕ ಕಂಪನಿಯವರು ನನ್ನನ್ನ ಕರ್ಕೊಂಡು ಹೋದರು. ಆಗ ನಾಟಕ ಕಂಪನಿಯ ಒಂದು ಅಕಾಡೆಮಿನೇ ಆಯಿತು. ಅಕಾಡೆಮಿ ವೃತ್ತಿ ರಂಗಭೂಮಿ ಅಕಾಡೆಮಿ ಆದ ಮೇಲೆ ಅದರ ಅಧ್ಯಕ್ಷರು ಚಿಂದೋಡಿ ಲೀಲಾ ಅವರಾದರು. ಹೀಗೆ ಇದು ಕೂಡ ಒಂದು ದೊಡ್ಡ ಸಮುದಾಯವಾಗಿ ಪ್ರತಿ ಊರಿಗೆ, ನಮ್ಮ ರವೀಂದ್ರ ನಮ್ಮೂರಿಗೆ ಕೂಡ ಬಂದಿದ್ರು. ಅದೆಲ್ಲ ನೋಡಿದಾಗ ಒಳಗಡೆ ಒಂದು ಹೆಮ್ಮೆ ಆಗ್ತಾ ಇದೆ. ಆ ಜನಾಂಗನ ಒಟ್ಟು ಸೇರಿಸಿ ಅವರಿಗೆ ನ್ಯಾಯ ಒದಗಿಸಿಕೊಡುವಂಥ ಒಂದು ಕಾರ್ಯಕ್ರಮ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾನೊಬ್ಬನು ಕೂಡ ಪಾಲ್ಗೊಂಡು ಅದರ ಸಹಕಾರಿಯಾಗಿ ಮನರಂಜನೆ, ಇಡೀ ಚಿತ್ರರಂಗದ ಕಲಾವಿದರನ್ನ ಕರೆತಂದು ನಿಮ್ಮ ಸೇವೆ ಮಾಡೋದಕ್ಕೆ ಅವಕಾಶವನ್ನು ಕಾದಿದ್ದೇನೆ ಅಂತ ಹೇಳಿ, ಇಲ್ಲಿ ಬಂದು ಅವಕಾಶವನ್ನು ನೀಡಿ ನಮ್ಮ ಪರಿಚಯವನ್ನು ಕೂಡ ಮಾಡಿದ ಅಶೋಕ್ ಬಸ್ತಿ ನನ್ನ ಹೆಸರು. ಬರೀ ಜೂನಿಯರ್ ರಾಜ್ಕುಮಾರ್ ಅಂತಾನೆ ಕರೀತಾರೆ ಎಲ್ಲರೂ, ಆದರೆ ನಿಜವಾದ ಹೆಸರು ಅಶೋಕ್ ಬಸ್ತಿ. ಅಶೋಕ್ ಬಸ್ತರ್ ಅಂತ ಇರೋದು, ಅದು ಅಶೋಕ್ ಬಸ್ತಿ, ಅದು ತಾತನ ಕಾಲದಿಂದ ಆಗಿದ್ದು. ಅದು ಏನೇ ಆಗಿದ್ರು ಕೂಡ ರಾಜ್ಕುಮಾರ್ ಪಾತ್ರವನ್ನ ಆಸ್ತಿಯನ್ನಾಗಿ ಪಡೆದವನೇ ಈ ಬಸ್ತಿ. ಇನ್ನೇನು ಹೇಳಲ್ಲ ನಾನು ಜಾಸ್ತಿ. ಇನ್ನು ಹಾಡಬೇಕಾ ಅಥವಾ ಮುಂದುವರಿಸ್ತೀರಾ? ಬಹಳಷ್ಟು ಇನ್ನೂ ಹಾಡಬೇಕು ಅಂತೀರಾ? ಯಾಕೆ ಎಲ್ಲ ಕಮ್ಮಿ ಆಗಿಬಿಟ್ರಲ್ಲ. ಆವಾಗಲೇ ನಾನು ಒಂದೇ ಊಟ ಮಾಡಿಕೊಂಡ್ರು, ಪಾಪ ಬೆಳಗ್ಗೆಯಿಂದ ಇದ್ದಾರೇನೋ, ಹಸುವಾಗಿದೆ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಆಗ್ಬೋದಾ? ಯಾಕೆ
ಮೊದಲಿನಿಂದ ನೀನೇನೋ ವೀರ ಬಬ್ರು ವಾಹನ, ಅವರೇ ಬಬ್ರು ರವೀಂದ್ರ ಅವರೇ, ಎಲ್ಲಿದ್ದೀರಾ ತಾವು? ಬನ್ನಿ.
ನಮ್ಮನ್ನು ರಂಜಿಸಿರುವಂತಹ ಕಲಾ ಅಭಿಮಾನಿಗಳಿಗೆ ಹೃತ್ಪೂರ್ವಕವಾಗಿ ಅಭಿನಂದನೆಗಳು. ಈಗ ಸಮಾರಂಭ ಕಾರ್ಯಕ್ರಮ ನಮ್ಮ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ನಾಗರಾಜ್ ಯಾದವ್ ಸರ್ ಅವರು ವೇದಿಕೆಯ ಮೇಲೆ ಆಗಮಿಸಬೇಕಾಗಿ ಕೋರ್ತೇವೆ. ಎಲ್ಲರೂ ಸಹ ಚಪ್ಪಾಳೆಯ ಮುಖಾಂತರ ವಿಧಾನ ಪರಿಷತ್ ಸದಸ್ಯರು, ವಾಗ್ಮಿಗಳು, ಸಮಾಜದ ಚಿಂತಕರು, ಅಲೆಮಾರಿ ಸಮುದಾಯದ ಅಪರೂಪದ ಚಿಂತಕ ಇವತ್ತು ನಮ್ಮ ಸಮಾರಂಭಕ್ಕೆ ಕಾರ್ಯಕ್ರಮಕ್ಕೆ ಒಂದು ಆಹ್ವಾನವನ್ನು ಕೊಟ್ಟಂತ ಸಂದರ್ಭದಲ್ಲಿ ಅವರು ಬಂದಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮ ಯಶಸ್ವಿಯಾಗಲು ಸಹಕರಿಸಿದಂತಹ ನಮ್ಮ ರವೀಂದ್ರ ಶೆಟ್ಟಿ ಸರ್ ಅವರು ಸಹ ಈ ಸಮಾರಂಭದ ವೇದಿಕೆಯಲ್ಲಿ ಆಸೀನರಾಗಬೇಕಾಗಿ ತಮ್ಮಲ್ಲಿ ವಿನಮ್ರಪೂರ್ವಕ ವಿನಂತಿಸಿಕೊಳ್ತೇನೆ. ಹಾಗೆ ಸಂಘಟನಾ ಪ್ರಧಾನ ಸಂಚಾಲಕರಾಗಿರ್ತಕ್ಕಂಥ ನಮ್ಮ ಪ್ರಕಾಶನವರು ಮತ್ತೆ 46 ಜನದ ಪದಾಧಿಕಾರಿಗಳು ಯಾರ್ಯಾರು ಇದರ ದಯಮಾಡಿ ಅವರೆಲ್ಲರೂ ಸಹ ಈಗ ಸಮಾರಂಭದಲ್ಲಿ ಭಾಗಿಯಾಗಬೇಕಂತ ಕೋರ್ತಾ ಇದ್ದೀನಿ. ಎಲ್ಲರೂ ಸಹ ಕುಳಿತುಕೊಳ್ಬೇಕು. ಈಗ ಇರ್ತಕ್ಕಂಥವೇ ಗಟ್ಟಿ. ಸುರೇಶ್ ಅವರು ಸಹ ದಯಮಾಡಿ ಬರಬೇಕು. ಅವರು ಆಲ್ರೆಡಿ ಬೆಳಿಗ್ಗೆಯಿಂದಲೂ ಸಹ ನೋಡ್ತಾ ಇದ್ರು ಅಲೆಮಾರಿಗಳ ಸ್ಥಿತಿಗತಿಗಳ ಬಗ್ಗೆ ಯಾವ ರೀತಿ ಇದೆ ಅಂತ. ಅವ್ರು ಬಹಳ ವಿಸ್ತಾರವಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ವಿಧಾನ ಪರಿಷತ್ ಸದಸ್ಯರಾದಂತಹ ಎಲ್ಲ ಉಳಿದಂತವ್ರಿಗೂ ಸಹ ಈಗ ಸನ್ಮಾನ ಇದೆ. ದಯಮಾಡಿ ಈಗ ನಾಗರಾಜ್ ಸರ್ ಹತ್ರನೇ ಕೆಳಗಡೆ ಕೂತ್ಕೊಳ್ಳಿ. ಇವರೊಂದು ಹಾಡು ಆಡ್ತಾರೆ ಮತ್ತೆ ಈಗ ನಮ್ಮ ಅಲೆಮಾರಿ ಸಮುದಾಯದ ಅಲೆಮಾರಿ ಒಕ್ಕೂಟದ ವತಿಯ ರಾಜೇಶ್ವರಿ ಅವರು ಒಂದು ಗೀತೆಯನ್ನ ಆಡುವುದರ ಮುಖಾಂತರ ಸಮಾರಂಭಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದಾರೆ. ಆತ್ಮೀಯ ಬಂಧುಗಳೇ, ಈಗ ರಾಜೇಶ್ವರಿ ಅವರಿಂದ ಬೈಲ್ಪತ್ತರ್ ಸಮುದಾಯದಿಂದ ಸ್ವಾಗತ ಹಾಡು. ಎಲ್ರಿಗೂ ನಮಸ್ಕಾರ. ವೇದಿಕೆ ಮುಂಭಾಗದಲ್ಲಿರುವ ನಮ್ಮ ಅಲೆಮಾರಿ ಕುಟುಂಬಕ್ಕೂ ಹಾಗೂ ವೇದಿಕೆಯ ಮೇಲಿರುವಂಥ ಗಣ್ಯರಿಗೂ ನನ್ನ ನಮಸ್ಕಾರಗಳು. ಇದರಲ್ಲಿ ಏನು ತಪ್ಪಿದೆಯೋ ರೈಟ್ ಇದೆಯೋ ಗೊತ್ತಿಲ್ಲ. ನಾನು ಓದಿರೋದು 4ನೇ ಕ್ಲಾಸು. ನನ್ನ ಅನಿಸಿಕೆಯನ್ನು ಬರೆದಿದ್ದೀನಿ. ಕನ್ನಡ ನಮ್ಮ ನಾಡು, ಇದು ಒಂದು ಕಲಿಯುಗದ ಬೀಡು, ಅಲೆಮಾರಿಯ ಒಂದು ಗೂಡು, ಇದರದೇ ಆದ ಒಂದು ಪಾಡು, ರಾಜಕಾರಣಿಗಳೇ ಒಮ್ಮೆ ಕಣ್ಣು ತೆರೆದು ನೋಡು. ಇದು ಒಂದು ಕವನ ಸರ್. ಇದರಿಂದ ಒಂದು ಗೀತೆ ಆಡ್ತಾ ಇದ್ದೀನಿ. ಕುಂತ ಮಂದಿಯೊಳಗ ನಿಂತ ಹೇಳತೀನಿ ನಮ್ಮ ಅಲೆಮಾರಿಯ ಕಣ್ಣೀರಿನ ಕಥೆಯ. ಕುಂತ ಮಂದಿಯೊಳಗ ನಿಂತ ಹೇಳತೀನಿ ನಮ್ಮ ಅಲೆಮಾರಿಯ ಕಣ್ಣೀರಿನ ಕಥೆಯ. ಕೇಳಿರಿ ನೀವಾ, ಕೇಳಿರಿ ನೀವಾ. ಅಲೆಮಾರಿಗೆ ಒಂದು ಗೂಡು, ತಲೆ ಮೇಲಿಲ್ಲ ಒಂದು ಸೂರು, ಒಂದೊಂದು ಬಿದಿರು ಒಂದೊಂದು ಚೀಲ ತಂದು ಕಟ್ಟಬೇಕು ಅಲೆಮಾರಿಯ ಗೂಡು, ಕಟ್ಟಬೇಕು ಅಲೆಮಾರಿಯ ಗೂಡು. ಒಂದೊಂದು ಪಾಟು ಒಂದೊಂದು ತಗಡು ತಂದು ಟೆಂಟು ಗುಡಿಸಲು ಕಟ್ಟಿಕೊಂಡು ಹೀಗೆ ನಡೆಸಬೇಕು ಅಲೆಮಾರಿಯ ಬದುಕು, ಹೀಗೆ ನಡೆಸಬೇಕು ಅಲೆಮಾರಿಯ ಬದುಕು. ಜನ ಜನ ಹಣ ದುಡಿಯಲು, ಜನ ಜನ ಹಣ ದುಡಿಯಲು, ತಾಂಬೂರ ಹಿತ್ತಾಳಿ ಉಂಗುರ ಕಡಗ ಚಿಮಟಿಗೆ ಮಾಡಿ ಮಾರಬೇಕು, ವೇಷಭೂಷಣ ಧರಿಸಬೇಕು, ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಕಷ್ಟಪಡಬೇಕು, ಹೀಗೆ ನಡೆಸಬೇಕು ಅಲೆಮಾರಿಯ ಬದುಕು, ಹೀಗೆ ನಡೆಸಬೇಕು ಅಲೆಮಾರಿಯ ಬದುಕು. ಕುಂತ ಮಂದಿಯೊಳಗ ನಿಂತ ಹೇಳತೀನಿ ನಮ್ಮ ಕಣ್ಣೀರಿನ ಕಥೆಯ. ಕುಂತ ಮಂದಿಯೊಳಗ ನಾ ನಿಂತ ಹೇಳತೀನಿ ಅಲೆಮಾರಿಯ ಕಣ್ಣೀರಿನ ಕಥೆಯ. ಬೆಲ್ಲವಿದ್ದರೆಷ್ಟು ಇರುವೆಯಗಳ ದಂಡು, ಬೆಲ್ಲವಿದ್ದರೆಷ್ಟು ಇರುವೆಯಗಳ ದಂಡು, ಸಾಲು ಸಾಲು ಮನವಿಗಳ ಕೊಟ್ಟು ತಲೆಮಾರುಗಳಿಂದಲೂ ಆಶ್ವಾಸನೆ ಭರವಸೆ
ಭರವಸೆ ಮೇಲೆ ನಿಂತಿದೆ ನಮ್ಮ ಅಲೆಮಾರಿಯ ಬದುಕು. ಆಶ್ವಾಸನೆ ಭರವಸೆ ಮೇಲೆ ನಿಂತಿದೆ ನಮ್ಮ ಅಲೆಮಾರಿಯ ಬದುಕು. ಮಧ್ಯಾಹ್ನ ಬಿರಿ ಬಿಸಿಲು ಉದ್ದಾನ ಬಯಲು, ಮರದ ಕೆಳಗೆ ಮೈ ಸೆಳೆದ ನೆರಳು, ಬೆಂಕಿಯಲ್ಲಿ ಬೆಂದಂತಾಗಿದೆ ನಮ್ಮ ಅಲೆಮಾರಿಯ ಬದುಕು. ಬೆಂಕಿಯಲ್ಲಿ ಬೆಂದಂತಾಗಿದೆ ನಮ್ಮ ಅಲೆಮಾರಿಯ ಬದುಕು. ಮೈ ಕೊರೆಯುವ ಚಳಿ ಇರಲಿ ಮಳೆ ಇರಲಿ, ಮೊಸಳೆಯ ಬೆನ್ನೇರಿ ಮಂಗ್ಯ ಕುಂತಂತಾಗಿದೆ. ಗುಡಿಸಲಲ್ಲೇ ಅಂಗೈಯಲ್ಲಿ ಜೀವ ಹಿಡಿದಂತಾಗಿದೆ ನಮ್ಮ ಅಲೆಮಾರಿಯ ಬದುಕು. ಗುಡಿಸಲಲ್ಲೇ ಅಂಗೈಯಲ್ಲಿ ಜೀವ ಹಿಡಿದಂತಾಗಿದೆ ನಮ್ಮ ಅಲೆಮಾರಿಯ ಬದುಕು. ಕುಂತ ಮಂದಿಯೊಳಗ ನಿಂತ ಹೇಳತೀನಿ ನಾ ಕಣ್ಣೀರಿನ ಕತೆಯ, ನಮ್ಮ ಅಲೆಮಾರಿಯ ಕತೆಯ. ಕುಂತ ಮಂದಿಯೊಳಗ ನಿಂತ ಹೇಳತೀನಿ ಕಣ್ಣೀರಿನ ಕತೆಯ, ನಮ್ಮ ಅಲೆಮಾರಿಯ ಕತೆಯ. ಯಾವುದೇ ಸರ್ಕಾರ ಬಂದರೂ ಅಲೆಮಾರಿಗಳಿಗಿಲ್ಲ ಸರಕಾರಿ ಸೌಲಭ್ಯ. ಯಾವುದೇ ಸರ್ಕಾರ ಬಂದರೂ ಅಲೆಮಾರಿಗಳಿಗಿಲ್ಲ ಸರಕಾರಿ ಸೌಲಭ್ಯ. ಅಲೆಮಾರಿಗಳೆಲ್ಲರೂ ಒಟ್ಟುಗೂಡಿದರೆ ಪಡೆಯಬಹುದು ಸರಕಾರಿ ಸೌಲಭ್ಯ. ಹೀಗಿದೆ ಅಲೆಮಾರಿ ಜೀವನದ ಪಯಣ, ಹೀಗಿದೆ ಅಲೆಮಾರಿ ಜೀವನದ ಪಯಣ, ಹೀಗಿದೆ ಅಲೆಮಾರಿಯ ಜೀವನದ ಪಯಣ. ಕುಂತ ಮಂದಿಯೊಳಗ ನಿಂತ ಹೇಳತೀನಿ ನಮ್ಮ ಕಣ್ಣೀರಿನ ಕತೆಯ. ಕುಂತ ಮಂದಿಯೊಳಗ ನಿಂತ ಹೇಳತೀನಿ ನಮ್ಮ ಕಣ್ಣೀರಿನ ಕತೆಯ. ಅಲೆಮಾರಿಗಳ ಕತೆಯ, ಅಲೆಮಾರಿಗಳ ಕತೆಯ, ಅಲೆಮಾರಿಗಳ ಕತೆಯ. ಧನ್ಯವಾದಗಳು. ಕರ್ನಾಟಕ ರಾಜ್ಯ ಅಲೆಮಾರಿ ಮತ್ತು ಅಲೆಮಾರಿ ಸಮುದಾಯದ ಒಕ್ಕೂಟದ ವತಿಯಿಂದ ಇವತ್ತು ಕಾರ್ಯಕ್ರಮ ಆಗಿರ್ತಕ್ಕಂಥದ್ರಲ್ಲಿ ಸಮಾರೋಪ ಸಮಾರಂಭಕ್ಕೆ ಆಗಮಿಸಿರುವಂತಹ ನಾಗರಾಜ್ ಸರ್ ಅವರು, ವಿಧಾನ ಪರಿಷತ್ ಸದಸ್ಯರು, ಇವರಿಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಸ್ವಾಗತ ಶಾಲು ಮತ್ತು ಪೇಟವನ್ನು ನಮ್ಮ ಮಾಜಿ ಅಧ್ಯಕ್ಷರು, ನಿಕಟಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥ ರವೀಂದ್ರ ಶೆಟ್ಟಿ ಸರ್ ಅವರಿಂದ ಸನ್ಮಾನ. ಇನ್ನು ಏನು ವಿಶೇಷತೆ ಅಂದ್ರೆ, ನಮ್ಮ ನಾಗರಾಜ್ ಸರ್ ಅವರು ವಿಧಾನ ಪರಿಷತ್ ಸದಸ್ಯರಾದಂತ ಫಸ್ಟ್ ಟೈಮಲ್ಲೇ ನಮ್ಮ ಅಲೆಮಾರಿ ನಿಗಮಕ್ಕೆ ಭೇಟಿ ಕೊಟ್ಟು ಅಧ್ಯಕ್ಷರು ಇವರಿಗೆ ಸನ್ಮಾನ, ಇವರಿಗೆ ಅವ್ರ ಸನ್ಮಾನ ಮಾಡ್ಕೊಂಡು ಬಹಳ ಅದ್ಭುತವಾಗಿ ಅವತ್ತು ಉತ್ತಮವಾದಂತಹ ಮಾತಾಡಿದ್ರು. ನಾಗರಾಜ್ ಯಾದವ್ ಸರ್ ಅವರು ವಾಗ್ಮಿಗಳು, ಚಿಂತಕರು, ಅಲೆಮಾರಿಗಳ ಬಗ್ಗೆ ಕಾಳಜಿ ಇರ್ತಕ್ಕಂಥವ್ರು. ಇವತ್ತು ರಾಜಕಾರಣಿಗಳಲ್ಲಿ ಒಬ್ಬರು ಸದಸ್ಯರು ಬಂದಿದ್ದಾರೆ ಅಂದ್ರೆ ಅದು ನಾಗರಾಜ್ ಯಾದವ್ ಸರ್. ಆ ನಾಗರಾಜ್ ಯಾದವ್ ಸರ್ ಬಂದಿರೋರಿಗೆ ತಮ್ಮೆಲ್ಲರೂ ಸಹ ಚಪ್ಪಾಳೆಯ ಮುಖಾಂತರ ಅವರಿಗೆ ಗೌರವಿಸಬೇಕು, ಸ್ವಾಗತಿಸಬೇಕು ಅಂತ ತಮ್ಮಲ್ಲಿ ಕೋರ್ತಾ ಇದ್ದೀನಿ. ನಾಗರಾಜ್ ಯಾದವ್ ಅವರು ಈ ಕಾರ್ಯಕ್ರಮಕ್ಕೆ ಸುಡಿ ಸುರೇಶ್ ಅವರು ಆಗಮಿಸಿದರೆ ಇವರಿಗೂ ಸಹ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ನಾರಾಯಣ ರಾವ್ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರಿಗೂ ಸಹ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಹಾಗೆ ಈಗ ಹಿರಿಯರು ಮತ್ತೆ ನಮ್ಮ ಅಲೆಮಾರಿ ಒಕ್ಕೂಟಕ್ಕೆ ಒಬ್ಬ ಉತ್ತಮವಾದಂತಹ ಸಲಹೆ ಸೂಚನೆ ನೀಡಿರ್ತಕ್ಕಂಥ ನಾರಾಯಣ ಸ್ವಾಮಿ ಸರ್ ಅವರು ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಈ ಒಕ್ಕೂಟದ ಉಪಾಧ್ಯಕ್ಷ ಆಗಿರ್ತಕ್ಕಂಥ ಬಿ.ವಿ. ಚಂದ್ರಯ್ಯ ಅವರು ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಹಾಗೆ ವೆಂಕಟೇಶ್ವರ ಅವರು ಬಂದಿದ್ದಾರೆ, ಅವರು ಶಿವಮೊಗ್ಗದವರು ಸಲಹಾ ಸಮಿತಿ, ಅವರಿಗೂ ಸಹ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಹಾಗೆ ನಮ್ಮ ಒಕ್ಕೂಟದ ಅಧ್ಯಕ್ಷರು ಆಗಿರ್ತಕ್ಕಂಥ ತುಕಾರಾಮ್ ಮಾಸ್ಟರ್ ಅವರು ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಹಾಗೆ ಈಗ ನಮ್ಮ ಗೌರವ ಹಾಗೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ನಮಗೆ KH ಲಕ್ಷ್ಮಣ್ ಕೆಂಗಟ್ಟಿ ಅವರಿಗೆ ಗೌರವ ಸಮರ್ಪಣೆ. ನಮ್ಮ ರವೀಂದ್ರ ಶೆಟ್ಟಿ ಸರ್ ಅವರ ನೇತೃತ್ವದಲ್ಲಿ ಆಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಬೆಳಿಗ್ಗೆ 9:30 ಸಂಜೆ 5:30 ತನಕ ಇಲ್ಲಿವರೆಗೂ ಸಹ ಅಲೆಮಾರಿಗಳು ಶಾಂತ ರೀತಿಯಲ್ಲಿ ಕುತ್ಕೊಂಡು ಇವತ್ತು ಉತ್ತಮವಾದಂತಹ ರೀತಿಯಲ್ಲಿ ನಮಗೆ ಸ್ಪಂದಿಸಿದ್ದಾರೆ. ಈ ಕಾರಣಭೂತರಾಗಿರ್ತಕ್ಕಂಥವರು ನಮ್ಮ ರವೀಂದ್ರ ಶೆಟ್ಟಿ ಸರ್ ಅವರು. ಅಲೆಮಾರಿಗಳು ಅಲ್ಲದಿದ್ದರೂ ಸಹ ಅಲೆಮಾರಿಗಳಲ್ಲಿ ಒಬ್ಬರಂತೆ ಸ್ಪಂದಿಸಿ ಎಲ್ಲರೂ ಆ ರೀತಿಯಲ್ಲಿ ಅವರಿಗೆ ಸಹಕರಿಸಿದಂತ ಎಲ್ಲರಿಗೂ ಸಹ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಲಕ್ಷ್ಮಣ್ ಕೆಂಗಟ್ಟಿ ಸರ್ ಅವರು
ಈಗ ಈ ಕಾರ್ಯಕ್ರಮ ಅಭೂತಪೂರ್ವವಾಗಿ ಆಗುವುದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ನಿಮ್ಮೆಲ್ಲರ ಪ್ರೀತಿಯ ಅಲೆಮಾರಿಯ ಬಂಧುಗಳಲ್ಲಿ ಬಂಧು ಆಗಿರುವಂತಹ ಕೆ ರವೀಂದ್ರ ಶೆಟ್ಟಿ ಅವರಿಗೆ ನಮ್ಮ ವಿಧಾನ ಪರಿಷತ್ ಸದಸ್ಯರಾಗಿದ್ದಂಥ ನಾಗರಾಜ್ ಯಾದವ್ ಸರ್ ಅವರಿಂದ ನಮ್ಮ ರವೀಂದ್ರ ಶೆಟ್ಟಿ ಅವರಿಗೆ ದಯಮಾಡಿ ಸ್ವೀಕರಿಸಬೇಕು. ಯಾಕೆಂದ್ರೆ ನೀವು ಅಲೆಮಾರಿಗಳಿಗೆ ಒಂದು ಸಂಜೀವನಿ ಆಗಿರ್ತಕ್ಕಂಥವ್ರು. ನಾಗರಾಜ್ ಸರ್ ಅವರು ದಯಮಾಡಿ ನಮ್ಮ ರವೀಂದ್ರ ಶೆಟ್ಟಿ ಸರ್ ಅವರಿಗೆ ಗೌರವಿಸಬೇಕಾಗಿ ಕೊಡ್ತಾ ಇದ್ದೀವಿ. ಅಣ್ಣ ಇಲ್ಲಿ ಒಬ್ರು ಬರೋಣ. ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದಂತಹ ಎಲ್ಲ ಅಲೆಮಾರಿ ಬಂಧುಗಳಿಗೆ ಅಭಿನಂದನೆಗಳು. ಈಗ ನಮಗೆ 46 ಸಮುದಾಯಗಳಿಗೆ ಸಂಜೀವಿನಿಯಾಗಿರುವಂತಹ ಮತ್ತು ಇಡೀ ರಾಜ್ಯವನ್ನೇ ಸಂಘಟನೆ ಮಾಡಿಬಿಟ್ಟು ಅಲೆಮಾರಿಗಳ ಸಮಸ್ಯೆಗಳಿಗೆ ಮತ್ತು ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿರುವ ನಿಕಟಪೂರ್ವ ಅಧ್ಯಕ್ಷರು ಆಗಿರ್ತಕ್ಕಂಥ ರವೀಂದ್ರ ಶೆಟ್ಟಿ ಸರ್ ಅವರಿಗೆ ನಾವು ಚಪ್ಪಾಳೆಯ ಮುಖಾಂತರ ಅಭಿನಂದಿಸಬೇಕು. ಅವರಿಗೆ ನಮ್ಮ ನಾಗರಾಜ್ ಯಾದವ್ ಸರ್ ಅವರಿಂದ ಸನ್ಮಾನ ಕಾರ್ಯಕ್ರಮ ದಯಮಾಡಿ ಸ್ವೀಕರಿಸಬೇಕು. ನೋಡಿ, ಇನ್ನೊಂದೇನಂತಂದ್ರೆ ರವೀಂದ್ರ ಶೆಟ್ಟಿ ಅವರು ಹೇಳಿದ್ರು, ನಾನು ಕಾರ್ಯಕ್ರಮದಲ್ಲಿ ಯಾವುದೇ ತರದಂತ ಇಲ್ಲಿಯೂ ಸಹ ನಾನು ವೇದಿಕೆ ಹಂಚ್ಕೊಳ್ಳಲ್ಲ ಅಂತಂದು ಅವರು ಅದು ದೊಡ್ಡ ಗುಣ. ಅಲೆಮಾರಿ ಅಲ್ದಿದ್ರು ಸಹ ಅಲೆಮಾರಿಗಳಂತೆ ವರ್ತಿಸಿದಂತಂದ ಅವರಿಗೆ ತುಂಬಾ ಧನ್ಯವಾದಗಳು. ರವೀಂದ್ರ ಶೆಟ್ಟಿ ಸರ್ ಅವರಿಗೆ ದಯಮಾಡಿ ಅಡ್ಡ ನಿಲ್ಬಾರ್ದು. ವಿಧಾನ ಪರಿಷತ್ ಸದಸ್ಯರಾದಂತಹ ನಾಗರಾಜ್ ಯಾದವ್ ಸರ್ ಅವರಿಂದ ಗೌರವ ಸಮರ್ಪಣೆ. ರವೀಂದ್ರ ಶೆಟ್ಟಿ ಸರ್ ಅವರ 46 ಸಮುದಾಯಗಳನ್ನು ಒಟ್ಟುಗೂಡಿಸಿಕೊಂಡಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಮತ್ತು ಅವರು ಇನ್ನೊಂದು ವಿಶೇಷತೆ ಏನಂತಂದ್ರೆ, ಅವರ ಧರ್ಮಪತ್ನಿಯವರು ಬಂದಿದ್ದಾರೆ, ಸೌಮ್ಯ ಮೇಡಮ್ ಅವರು ದಯಮಾಡಿ ಬರಬೇಕು. ಅವರು ಹುಟ್ಟುಹಬ್ಬ ಇವತ್ತು, ಮತ್ತೊಮ್ಮೆ ಮೊದಲೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಧರ್ಮಪತ್ನಿ ಸೌಮ್ಯ ಮೇಡಮ್ನವರು ಬರಲೇಬೇಕು. ಯಾಕೆಂತಂದ್ರೆ ಸೌಮ್ಯ ಮೇಡಮ್ನವ್ರು ಬರಬೇಕು. ಎಲ್ಲರೂ ಸ್ವಲ್ಪ ಜಾಗ ಬಿಡಿ. ನೋಡಿ, ನಿಮಗೆ ಶಕ್ತಿಯಾಗಿರ್ತಕ್ಕಂಥದ್ದು ರವೀಂದ್ರ ಶೆಟ್ಟಿ ಅಲ್ಲ, ನಮ್ಮ ಸೌಮ್ಯ ಮೇಡಮ್ ಅವ್ರು ಕಲಿಸಿದ್ರೆ ತಾನೇ ರವೀಂದ್ರ ಶೆಟ್ಟಿ ಸರ್ ಬರೋದು, ಇಲ್ಲಾಂದ್ರೆ ಬರಲ್ಲ. ನೋಡ್ರಿ, ಸೌಮ್ಯ ಮೇಡಮ್ ಅವ್ರಿಗೆ ಅವಕಾಶ ಕೊಡಿ. ಚಪ್ಪಾಳೆ ಮುಖಾಂತರ ಅವ್ರಿಗೆ ಗೌರವಿಸಬೇಕಾಗಿ ಕೊಡ್ತಾ ಇದೀನಿ. ಸೌಮ್ಯ ಮೇಡಮ್ನವರು ಮತ್ತು ರವೀಂದ್ರ ಶೆಟ್ಟಿ ಸರ್ ಅವರಿಗೆ ಗೌರವ ಸಮರ್ಪಣೆ. ನೋಡಿ, ಈ ಕಾರ್ಯಕ್ರಮ ಯಶಸ್ವಿಯಾಗಿ ಹಗಲಿರುಳು ಶ್ರಮಿಸಿದಂತಹ ಹಿರಿಯ ಜೀವಿಗಳಾಗಿರ್ತಕ್ಕಂಥ ನಮ್ಮ ಬಿ ವಿ ಚಂದ್ರಯ್ಯನವರು, ತುಕಾರಾಮ್ ಮಾಸ್ಟರ್ಸ್ ಅವರು, ಪ್ರಕಾಶ್ ಅಣ್ಣನವರು, ಎಲ್ಲ 46 ಜಾತಿಯ ಪದಾಧಿಕಾರಿಗಳು ಎಲ್ಲರೂ ಸಹ ಭಾಗವಹಿಸಿದ್ರಿ. ಉತ್ತಮವಾದಂತಹ ಪ್ರತಿಕ್ರಿಯೆ ನೀಡಿದ್ರಿ. ಅಲೆಮಾರಿಗಳಿಗೆ ಒಂದು ಶಕ್ತಿಯಾಗಿದ್ದೀರಿ. ದಯಮಾಡಿ ರವೀಂದ್ರ ಶೆಟ್ಟಿ ಸರ್ ಅವರಿಗೆ ಒಂದು ಸ್ಫೂರ್ತಿ ಆಗಲಿ ನಮ್ಮ ಸೌಮ್ಯಕ್ಕನವರು ಅಂತ ಹೇಳ್ಬಿಟ್ಟು ನಾನು ಮತ್ತೊಮ್ಮೆ ಮುಗದೊಮ್ಮೆ ಅವರಿಗೆ ಗೌರವ ಸಮರ್ಪಣೆ ಸಲ್ಲಿಸ್ತಾ ಇದ್ದೀನಿ. ಹಾಗೆ ಸುಮಾರು ಜಿಲ್ಲೆಗಳಲ್ಲಿ ಇವರು ಅವರ ಹುಟ್ಟುಹಬ್ಬವಿದ್ರೂ ಸಹ ನಾನು ಅಲೆಮಾರಿಗಳ ಜೊತೆ ನನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ಅವ್ರು ಹೇಳಿರ್ತಕ್ಕಂಥದ್ದು ಅವರ ದೊಡ್ಡ ಗುಣ. ಹಾಗೆ ಮೇಡಮ್ ಅವರು ಹೋಗ್ಬಾರ್ದು, ಇಲ್ಲಿದೆ ಮೇಡಮ್ನವರಿಗೆ, ಸೌಮ್ಯ ಮೇಡಮ್ನವರಿಗೆ ಅಭಿನಂದನೆಗಳು. ಈಗ ಇಬ್ಬರು ಸಹ ಮಾಲೆನ ಚೇಂಜ್ ಮಾಡ್ಕೋಬೇಕು. ರವೀಂದ್ರ ಶೆಟ್ಟಿ ಸರ್ ಅವ್ರೆ ದಯಮಾಡಿ ಸೈಡ್ ಆಗ್ರಿ, ಫೋಟೋ ತೊಂದರೆ ಕೊಡಬೇಡಿ. ಮಂಜು ಅವರೇ ಸೈಡ್ ಮಾಡು, ನೀನೇ ಮಂಜು ಅಗಲ ಮಾಡು. ಇಲ್ಲ
ಇಲ್ಲಡ ರವೀಂದ್ರ ಶೆಟ್ಟಿ ಸರ್ ಅವರಿಗೆ ಹೃತ್ಪೂರ್ವಕವಾಗಿ ಅಭಿನಂದನೆಗಳು. ಈಗ ದಂಪತಿಗಳಿಬ್ಬರೂ ಸಹ ಸನ್ಮಾನವನ್ನು ಸ್ವೀಕರಿಸಿದ್ದಾರೆ. ಈಗ ಉದ್ಘಾಟಕರ ಭಾಷಣವನ್ನು ಸಮಾರೋಪ ಸಮಾರಂಭದ ಎಲ್ಲರೂ ಕುಡ್ರಿಸಿ. ಈಗ PhD ಪದವಿಯನ್ನು ಪಡೆದಿರ್ತಕ್ಕಂಥವರು ನಮ್ಮ ಪ್ರವೀಣ್ ಜೋಗಿ ಅವರು, ಪೂರ್ಣಿಮಾ ಅವರು, ವಸಂತ್ ಜೋಗಿ ಅವರು, ಮತ್ತೆ ಲಕ್ಷ್ಮೀಕಾಂತ್, ಶಶಾಂಕ್ ಅವರೆಲ್ಲರೂ ಸಹ ಈಗ ಇದೊಂದು ಕೊನೆಯ ಸನ್ಮಾನ ಕಾರ್ಯಕ್ರಮ ನಾಗರಾಜ್ ಯಾದವ್ ಸರ್ ಅವರಿಂದ. ಕೇಕ್ ತರಬೇಕಾಗಿತ್ತು, ಅವಾಗೆ ತರಬೇಕಾಗಿತ್ತು ಸರ್ ಬೆಳಿಗ್ಗೆ ಕೇಕ್. ಮೇಡಮ್ ಆಗದಿದ್ದ ಕೆಲಸ ಆಗ ಕೆಲಸ ಇದ್ರಿ ಹೋಗಿ ತರಕಾಗತ್ತಾ? ಪ್ರತಾಪ್ 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 ಸೇರ್ ಬನ್ನಿ. ಹೆಸರು ಬನ್ನಿ. ದೀನ್ ರಾಜ್ ಒಳಗೆ ಕುಡಿಸಿ, ಒಳಗೆ ಅಲ್ಲಿ ಕುಂಟಿಸ್ಬಿಡಿ ಸರ್. ಶಾಲ್ ಬೇಕಾ? ಶಾಲ್ ಉಂಟಿಲ್ಲಿ ಹಾಕ್ಲಿಕ್ಕೆ ಹೇಳಿ. ವಸಂತ್ ಜೋಗಿ ಅವರು, ವಸಂತ್ ಜೋಗಿ, ಲಕ್ಷ್ಮೀಕಾಂತ್. ವಸಂತ್ ಜೋಗಿ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ತನ್ನದೇ ಆದಂತಹ ರೀತಿಯಲ್ಲಿ ಕ್ರೀಡೆಯಲ್ಲಿ ಅತಿ ಹೆಚ್ಚು ಸನ್ಮಾನ ಕೊಡ್ತೀನಿ ಬರಕ ನಾನೇ. ಒಂದು ಹಾರ ಇದು ವಸಂತ ಸರಿ. ಶಾಲ್ ಕೊಡೋದಲ್ವಾ? ಎರಡು ಕೊಡ್ರಿ. ಆಮೇಲೆ 15 ಜನ ಇದೆ. ಲಾಸ್ಟ್ ಹಾಕ್ಬಿಡ್ರಿ. ಕೆಲವ್ರಿಗಿಲ್ಲ, ಲಾಸ್ಟ್ನಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನದೇ ಆದ ರೀತಿಯಲ್ಲಿ ಖ್ಯಾತಿಯನ್ನು ಪಡೆದಿರ್ತಕ್ಕಂಥ ನಮ್ಮ ವಸಂತ್ ಜೋಗಿ ಅವರು, ಆಮೇಲೆ ರಾಜ್ಯ ಮಟ್ಟದಲ್ಲಿ ಉತ್ತಮವಾದಂಥ ಆಡಳಿತ ನಡೆಸುವಂಥ ಪೂರ್ಣಿಮಾ ಅವರು, SLCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಿರ್ತಕ್ಕಂಥ ಲಕ್ಷ್ಮೀಕಾಂತ್ ಅವರು, ಶಶಾಂಕ್ ಅವರು, ಚೇತನ್ ಅವರು, ಪ್ರಜ್ಞಾ ಅವರು, ಇವರೆಲ್ಲರೂ ಸಹ ಅತಿ ಹೆಚ್ಚು ಅಂಕವನ್ನು ಪಡೆದಿರ್ತಕ್ಕಂಥವ್ರು. ಅವರಿಗೆ ನಮ್ಮ ಗೌರವಾಧ್ಯಕ್ಷರು ನಾಗರಾಜ್ ಯಾದವ್ ಸರ್ ದಯಮಾಡಿ ಬರಬೇಕಾಗಿ ಕೋರ್ತೇನೆ. ಅಲೆಮಾರಿ ಬಂಧುಗಳಿಗೆ ಅವರಿಗೆ ಗೌರವಿಸ್ಬೇಕು ದಯಮಾಡಿ ಸರ್, ಪ್ಲೀಸ್ ಸರ್. ಮುಂದಿನ ಪೀಳಿಗೆಯ ಫೋಟೋ ಸರ್. ಕರೀರಿ ಸರ್, ನೀವು ಇಲ್ಲಿ ಅಲ್ಲಿ ಅಂತ ಕೇಳಿದ್ರೆ ಎಲ್ಲರಿಗೂ ಸಹ ಅಭಿನಂದನೆಗಳು. ನಾಗರಾಜ್ ಯಾದವ್ ಸರ್ ಅವ್ರ ಮಾತುಗಳನ್ನು ಕೇಳಬೇಕು, ಮಕ್ಕಳ ಬಹಳ ಅದ್ಭುತವಾಗಿರ್ತವೆ. ಮುಂದಿನ ಅಲೆಮಾರಿ ಬಂಧುಗಳಿಗೆ ಒಂದು ಕೇಂದ್ರ ಬಿಂದುವಾಗಿರ್ತಕ್ಕಂಥ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಸಹಕರಿಸಿದಂತ ಎಲ್ಲ ನಮ್ಮ ಈ ಕೇಂದ್ರ ಬಿಂದುವಾಗಿರ್ತಕ್ಕಂಥ ರವೀಂದ್ರ ಶೆಟ್ಟಿ ಸರ್ ಅವರೇ ಇವತ್ತು ಇಷ್ಟು ಜನ, ಸುಮಾರು 100 ಜನ ವಿದ್ಯಾರ್ಥಿಗಳು ಮುಖ್ಯವಾಹಿನಿಗೆ ಬಂದಿರತಕ್ಕಂಥವರು, 60-70 ಜನ ಸಮಾಜದ ಮುಖಂಡರುಗಳು ಮತ್ತು ಸಮಾಜದ ಚಿಂತಕರು, ಕಲೆ ಮತ್ತು ಸಾಹಿತ್ಯ, ವಿಜ್ಞಾನ ಎಲ್ಲಾ ಕ್ಷೇತ್ರದಲ್ಲೂ ಸಾಧನೆ ಮಾಡಿರ್ತಕ್ಕಂಥ ಎಲ್ಲರನ್ನೂ ಸಹ ಮುಖ್ಯವಾಹಿನಿಗೆ ತಂದಿರುವಂತಹ ರವೀಂದ್ರ ಶೆಟ್ಟಿ ಸರ್ ಅವರಿಗೆ ಹೃತ್ಪೂರ್ವಕವಾಗಿ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈಗ ಈ ಸಮಾರೋಪ ಸಂಭ್ರಮದ ಮಾತುಗಳನ್ನು ಆಡಲು ಬಂದಿರುವಂತಹ ನಮ್ಮ ನಾಗರಾಜ್ ಯಾದವ್ ಸರ್ ಅವರು, ವಿಧಾನ ಪರಿಷತ್ ಸದಸ್ಯರು, ಇವರು ದಯಮಾಡಿ ಮಾತಾಡಬೇಕಾಗಿ ಕೋರ್ತಾ ಇದ್ದೀನಿ. ಎಲ್ಲೂ ಹೋಗಬೇಡಿ. ಕರ್ನಾಟಕ ರಾಜ್ಯ ಅಲೆಮಾರಿ ಮತ್ತು ಅಲೆಮಾರಿ ಜನಾಂಗದ ಈ ಒಂದು ಕಾರ್ಯಕ್ರಮಕ್ಕೆ ರೂವಾರಿಗಳಾದಂತ ನಮ್ಮ ಪ್ರತಾಪ್ ಜೋಗಿ ಅವರು ವೇದಿಕೆ ಮೇಲೆ ಕೂತ್ಕೊಂಡು ಈ ಒಂದು
ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀವಿ. ದಯಮಾಡಿ ಈ ಒಂದು ಒಕ್ಕೂಟಕ್ಕೆ ನಿರಂತರವಾಗಿ ದುಡಿತಾ ಇರುವಂತ ಪ್ರತಾಪ್ ಜೋಗಿ ಅವರಿಗೆ ಈಗ ಅಲ್ಲ ಲಕ್ಷ್ಮಣ ಸರ್ ಅಲ್ಲ ಹೌದಾ ಈಗ ನಮ್ಮ ನಿಗಮದ ಡೈರೆಕ್ಟರ್ ಆದಂತ ಲಕ್ಷ್ಮಣ್ ಕೆಂಗಟ್ಟೆ ಅವರು ಸಹ ಒಂದೆರಡು ಮಾತಾಡ್ಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀವಿ. ಆತ್ಮೀಯ ಬಂಧುಗಳೇ, ಈ ಒಂದು ಸುಂದರ ಸಜ್ಜೆಯ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ಮುಗಿದು ಈಗ ಸಮಾರೋಪ ಸಮಾರಂಭಕ್ಕೆ ನಾವೆಲ್ಲರೂ ಕಾಲಘಟ್ಟಕ್ಕೆ ನಾವು ತಲುಪ್ತಾ ಇದ್ದೀವಿ. ಬಂಧುಗಳೇ, ಈ ಒಂದು ಸಮಾರೋಪ ಸಮಾರಂಭ ಒಂದು ದಿನ ಅಲ್ಲದೇ ಒಂದು ವಾರ ನಡೆಯುವಂಥ ಕಾರ್ಯಕ್ರಮ. ಕಾರಣಾಂತರದಿಂದ ಅವಸರವಾಗಿ ಇದು ಮೊಟಕಾಯಿತು. ದಯಮಾಡಿ ಯಾರು ಗಲಾಟೆ ಮಾಡಬೇಡ್ರಿ, ಜನಸಂಖ್ಯೆ ತುಂಬ ಕಡಿಮೆ ಇದೆ. ಅರ್ಧ ಗಂಟೆಯಲ್ಲಿ ಮುಗಿಯುತ್ತೆ. ಈ ಒಂದು ಸಮಾರಂಭದ ನೋವೇನು ಅಂದರೆ, ಕಳೆದ 3 ತಿಂಗಳಿಂದ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಆದಂಥ ರವೀಂದ್ರ ಶೆಟ್ಟಿ ಅವರು 3 ತಿಂಗಳ ಕಾಲ ಸತತವಾಗಿ ಪ್ರಯತ್ನ ಮಾಡಿ ಈ ಒಂದು ಸಮಾರಂಭ ಏರ್ಪಡಿಸಿ ಎಲ್ಲ ರಾಜಕಾರಣಿಗಳನ್ನು ಕರೆದು ಈ ಕೆಟಗರಿ 1ನಲ್ಲಿ ಬರುವಂಥ 46 ಜಾತಿಗಳಿಗೆ ಏನಾದರೂ ಒಂದು ಕಲಾತ್ಮಕ ರೂಪದಲ್ಲಿ ನ್ಯಾಯ ಕೊಡಿಸಬೇಕು ಅಂತ ಅವಿರತ ಹೋರಾಟ ಮಾಡಿದರು. ಆದರೆ ನಮ್ಮ ದುರ್ದೈವ, ನಮ್ಮ ಜನಸಂಖ್ಯೆ ಜಾಸ್ತಿ ಇಲ್ಲದೇನೋ ನಮ್ಮ ಒಗ್ಗಟ್ಟಿಗೆ ಬಡತನ ಬಂದು ಯಾವ ರಾಜಕಾರಣಿಯೂ ಸಹ ಇವತ್ತು ಬರದೇ ಒಬ್ಬರೇ ಒಬ್ಬರು ನಮ್ಮೆಲ್ಲರ ನೆಚ್ಚಿನ ನಾಯಕರು, ವಾಗ್ಮಿಗಳು, ಅಲೆಮಾರಿಗಳನ್ನು ಅರಿತಂಥವರು ನಾಗರಾಜಯ್ಯನವ್ರನ್ನ ಬಿಟ್ಟರೆ ಮೇಲ್ಕಂಡ ಯಾವ ರಾಜಕಾರಣಿಯೂ ಬರೆದಿರೋದು ಈ ಸಮಾರಂಭದ ದುರುದ್ದೇಶ ಅಂತ ಭಾವಿಸ್ತಾ, ಬಂಧುಗಳೇ, ನಮ್ಮೆಲ್ಲರ ಬದುಕು ಬೆಳಗ್ಗೆಯಿಂದ ನೀವು ನೋಡಿದ್ರಿ ಯಾವ ರೀತಿ ಇದೆ ಅಂದರೆ, ನಮ್ಮ ಹೊಟ್ಟೆಪಾಡಿಗಾಗಿ ನಮ್ಮ ಜೀವನ ತೋರಿಸೋಂಥ ಪರಿಸ್ಥಿತಿ, ನಮ್ಮ ಪರಿಸ್ಥಿತಿಗೆ ತಕ್ಕಂತೆ ಕುಣಿತಗಳು. ನಾವಿನ್ನೂ ಸಮೇತನು ಎಲ್ಲಿ ಬೀಗ ಮಾಡಿ ಒಂದು ಮನೆ ಕಟ್ಟಲು ಸಾಧ್ಯ, ಎಲ್ಲಿ ಕುಣಿತ ಮಾಡಿ ಹಾಡು ಹೇಳಿ ಒಂದು ಮನೆ ಕಟ್ಟಲು ಸಾಧ್ಯ, 2 ಎಕರೆ ಜಮೀನು ತಗೊಳ್ಳಲು ಸಾಧ್ಯ. ನಮ್ಮ ಬದುಕು ಸ್ವತಂತ್ರ ಬಂದು ಇಷ್ಟು ವರ್ಷವಾದರೂ ಅಲೆಮಾರಿಗಳು ನೆಲೆ ಊರಲೇ ಸಾಧ್ಯವಿಲ್ಲದೆ ಸರ್ಕಾರದ ಗಮನ ಸೆಳೆಯುವಲ್ಲಿ ವಿಫಲರಾಗಿದ್ದೀವಿ. ದಯಮಾಡಿ ಬಂಧುಗಳೇ, ಈಗಲಾದರೂ ಈ ಕಾರ್ಯಕ್ರಮದಿಂದ ಒಂದನ್ನು ನಾವು ಕಲಿಬೇಕಾದ್ದು, ಒಮ್ಮತದಿಂದ ಒಟ್ಟು ಒಗ್ಗಟ್ಟಾಗಿ ಪ್ರದರ್ಶನ ಮಾಡಿದರೆ ಮೇಲ್ವರ್ಗದ ಜನರಿಂದ ಕೈ ತಪ್ಪಿಸ್ಕೊಳ್ಳೋಕೆ ಸಾಧ್ಯವಾಗುತ್ತೆ ಅನ್ನೋ ಮಾತನ್ನು ಹೇಳ್ತಾ, ಮತ್ತೆ ಈ ಸಮಾರಂಭದಲ್ಲಿ 3 ತಿಂಗಳ ಕಾಲ ಅತಿ ಹೆಚ್ಚು ಸರ್ಕಾರ ಬಂದಾಗಿಂದ ರವೀಂದ್ರ ಶೆಟ್ಟಿ ಅವ್ರನ್ನ ರಚನೆ ಮಾಡಿದಾಗಲಿಂದ 31 ಜಿಲ್ಲೆಯಲ್ಲಿ ಪ್ರವಾಸ ಮಾಡಿ 46 ಜಾತಿಗಳಿಗೂ ಸಹ ಒಂದು ಒಗ್ಗೂಡಿಸುವಂಥ ಪ್ರಯತ್ನವನ್ನು ಅವಿರತ ಪ್ರಯತ್ನ ಮಾಡಿದರು. ಸುಮಾರು ಅವರು ಛಾಯಾಚಿತ್ರಗಳೇ ಸುಮಾರು 10,000ಕ್ಕೂ ಹೆಚ್ಚು ತೆಗೆದಿರ್ಬೋದೇನೋ ಗೊತ್ತಿಲ್ಲ. ಅವರ ಬದುಕನ್ನು, ಅವ್ರದ್ದು ಒಂದು ಸ್ಲೋಗಾನ್ ಇತ್ತು, ಡೇರೆ ಮುಕ್ತ ಮಾಡಬೇಕು ಸರ್ಕಾರದಲ್ಲಿ, ಡೇರೆಯಿಂದ ಮುಕ್ತ ಮಾಡಿ ಸರ್ಕಾರನ ರಚನೆ ಮಾಡಬೇಕು, ಸರ್ಕಾರದಲ್ಲಿ ನಾನಿರೋ ಅವಧಿಯಲ್ಲಿ ಡೇರೆ ಮುಕ್ತ ರಾಜ್ಯವನ್ನಾಗಿ ಕಾಣಬೇಕು ಅನ್ನೋದಿತ್ತು. ಕಾರಣಾಂತರದಿಂದ ಅವರನ್ನು ಸಹ ಸರ್ಕಾರ ಬದಲಾವಣೆ ಮಾಡ್ತು. ಈಗ ಬಂದಂಥ ಅಧ್ಯಕ್ಷರು ಒಳ್ಳೆಯವರು ಇದ್ದಾರೆ, ಆದರೆ ಸರ್ಕಾರ ಮಾಡಬೇಕಾದ ಕೆಲಸಗಳು ತುಂಬ ಬಾಕಿ ಇದ್ದಾವೆ. ಬೇರೆ ಯಾವುದೇ ವರ್ಗದ ಜನ ಒಂದು ಸಮಾವೇಶ ಕರೆದಿದ್ದರೆ ರಾಜ್ಯದ ಮುಖ್ಯಮಂತ್ರಿ, ಸಚಿವರು, ಸಚಿವ ಸಂಪುಟನೇ ಇಲ್ಲಿರ್ತಿತ್ತು. 46 ಜಾತಿಗಳ ಕೂಗನ್ನು ಕೇಳಿಸಿದ ಸರ್ಕಾರಕ್ಕೆ ಕಿವಿ ಇದವೋ ಇಲ್ಲೋ ಗೊತ್ತಿಲ್ಲ. 46 ಜಾತಿಗಳು ಸಮೇತ ಒಮ್ಮತದಿಂದ ಕೂಗಿದ್ರು ಒಬ್ಬ ಸಚಿವ ಸಂಪುಟದಲ್ಲಿ ಇವತ್ತು ಬಂದಿಲ್ಲ. 1,20,000 ರೂಪಾಯಿಗಳನ್ನು ನಮಗೆ ಅಲೆಮಾರಿಗಳಿಗೆ ಮನೆಗಳು ಕೊಡ್ತಾ ಇದ್ದಾರೆ. ಅದೇ ಈ ಸಮಾಜ 5 SC STಗೆ 5 ಲಕ್ಷ ಅನುದಾನ ಕೊಡ್ತಾ ಇದ್ದಾರೆ. ಮಾನ್ಯ ಮಂತ್ರಿಗಳಲ್ಲಿ ನೀವು ಮನವಿ ಮಾಡಬೇಕು, ನಾವು 1,20,000ದಲ್ಲಿ ಸೂಜಿ ಪಿನ್ನ ಮಾರಿ ಮನೆ ಕಟ್ಟಲು ಸಾಧ್ಯವಾ? ಇದನ್ನು 10 ಬಾರಿ ಸಮೇತ ನಾವು ಚರ್ಚೆ ಮಾಡಿದರೆ ನಮಗೆ ಫೈನಾನ್ಸ್ನಲ್ಲಿ ಅಪ್ರೂವಲ್ ಬರಲಿಲ್ಲ, ರಿಜೆಕ್ಟ್ ಮಾಡಿದರು. ನಿಮಗೆ ಕೊಡೋದೇ 1,20,000, ಕಟ್ಟಿದ್ರೆ ಕಟ್ಟರೆ 500 ಮನೆ ಕೊಡ್ತೀವಿ, 1000 ಮನೆ ಕೊಡ್ತೀವಿ ಅಂತಾರೆ. ಆದರೆ 1,20,000ದಲ್ಲಿ ಮನೆ ಕಟ್ಟಲು ಸಾಧ್ಯವಿಲ್ಲ. ನಮ್ಮನ್ನು ಸಹ ಬೇರೆ ಪರಿಗಣನೆ ಮಾಡಿ 5 ಲಕ್ಷ ಕೊಡೋದ್ರೆ 4 ಲಕ್ಷ ಕೊಟ್ಟರು ನಮ್ಮ ನೆಲೆ ಮಾರ್ತೀವಿ ಅಂದರೆ ಇವತ್ತಿಗೂ ಸಹ ಸರ್ಕಾರ ಚಿಂತನೆ ಮಾಡಲಿಲ್ಲ. ದಯಮಾಡಿ ಒಕ್ಕೂಟದ ಅಧ್ಯಕ್ಷರೇ,
ನಾವು ಈಗ ಎಲ್ಲರೂ ಹೇಳೋದು ನಮ್ಮನ್ನು ಪ್ರತ್ಯೇಕ ಮಾಡ್ರಿ, ಪ್ರತ್ಯೇಕ, ಅವರು ಸತ್ರು ನಮ್ಮನ್ನು ಪ್ರತ್ಯೇಕ ಮಾಡಲ್ಲ. ಇರುವುದರಲ್ಲಾದರೂ ಒಂದಾಗಿ ನಮ್ಮನ್ನು ಎಷ್ಟಿಗೆ ಸೇರಿಸಿದ್ರೆ ಸಾಕು, ನಾವಲ್ಲಿ ಬದುಕೊಳ್ಳೋಕೆ ಸಾಧ್ಯ ಐತಿ. ನೀವೇನು ಮಾಡೋದು ಬೇಡ ಸ್ವಾಮಿ. ಈ 46 ಚಿಂದಿ ಇರುವಂಥ ಜಾತಿಗಳನ್ನು ಭಿಕ್ಷಾಟನೆ ಮಾಡಿ ದೇಶ ಫಾರಿನ್ ಆಗಬೇಕು, ವಿದೇಶ ಥರ ಕಾಣಬೇಕು, ವಿದೇಶ ಪ್ರವಾಸ ಹೋಗೋದು ಬೇಡ. ಭಿಕ್ಷಾಟನೆ ಮಾಡ್ತಿರೋ ಜಾತಿಗಳು ಯಾವುವು? ಈ 46. ಭಿಕ್ಷಾಟನೆಗಾಗಿ ಹೊಟ್ಟೆಪಾಡಿಗಾಗಿ ಜೀವನ ಮಾಡ್ತಿರೋ ಯಾವ ಈ 46 ಜಾತಿಗಳು ಸ್ವಾಮಿ. ಇವ್ರಿಗೆ ನೆಲೆ ಊರಿಸ್ರಿ. ಇವ್ರನ್ನ ನೆಲೆ ಊರಿಸ್ಬೇಕು ಅಂದರೆ ಸರ್ಕಾರದಲ್ಲಿ ಫೈನಾನ್ಸ್ ಬೇಕು. ಫೈನಾನ್ಸ್ ಬೇಕು ಅಂದರೆ ನೀವು ಒಗ್ಗಟ್ಟು ಬೇಕು. ಜಯಪ್ರಕಾಶ್ ಹೆಗಡೆ ಅವರು ಹೇಳಿದ್ರು, ನಾ ಮನವಿನ ಪುರಸ್ಕಾರ ಮಾಡ್ತೀನಿ ಅಂತ. ದಯಮಾಡಿ ನಾವು ಒಂದೊಂದು ದಿಕ್ಕಿನಲ್ಲಿ ಒಂದೊಂದು ಹೋರಾಟ, 2 ಒಕ್ಕೂಟ, 4-5 ಅಧ್ಯಕ್ಷರುಗಳು, 5-6 ಜನ ತರಲೆಗಳು ಮಾಡದೇ ಏಕಮುಖವಾಗಿ ಈಗಾದಂಥ ಒಕ್ಕೂಟನ ಒಗ್ಗೂಡಿಸಿದಂಥ ರವೀಂದ್ರ ಶೆಟ್ಟಿ ಅವರಿಗೆ ಮತ್ತು ಇಡೀ ಒಕ್ಕೂಟದ ಪರವಾಗಿ ಮತ್ತು ಒಕ್ಕೂಟನ ರಚನೆ ಮಾಡಿದಂಥ ಎಲ್ಲರ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ದಯಮಾಡಿ ಸರ್ಕಾರಕ್ಕೆ ಇನ್ನು 3-4 ತಿಂಗಳಲ್ಲಿ ಚುನಾವಣೆ ಬರೋದ್ರೊಳಗಾಗಿ ಒಂದು ಆಯೋಗ, ಹಿಂದೆನೇ ಒಂದು ಆಯೋಗ ರಚನೆ ಮಾಡಿ ನಮ್ಮನ್ನು ಎಸ್ಸಿಗೂ ಎಸ್ಟಿಗೆ ಸೇರಿಸಬೇಕು ಅಂತ ಬಂದಾಗ ಅವನೂರು ವರದಿಯಲ್ಲಿ ನಮ್ಮನ್ನು ಕೈ ಬಿಟ್ಟರು. ಈಗಲಾದರೂ ಸಮೇತ ಆಯೋಗದಲ್ಲಿ ನಮ್ಮನ್ನ ಸರ್ಕಾರಕ್ಕೆ ಎಸ್ಟಿಗೆ ಸೇರಿಸಿದ್ರೆ ಸಾಕು. ನೀವೇನು ಮಾಡೋದು ಬೇಡ, ಎಸ್ಸಿಗೆ ಸೇರ್ಸೋಕ್ಕಾಗಲ್ಲ, ಬೇಡ ಎಸ್ಟಿಗನ್ನ ಸೇರಿಸಿದ್ರೆ ನಾವು ಬುಡಕಟ್ಟು ಜನಾಂಗದಲ್ಲಿ, ಗುಡ್ಡಗಾಡು ಜನಾಂಗದಲ್ಲಿ ಅಲ್ಲಿ ಬದುಕ್ತಾರೆ. ಗೌಳಿಗರ ಪಾಡೇನು, ಯಾದವರ ಪಾಡೇನು, ಗೊಲ್ಲರ ಪಾಡೇನು, ಬೆಸ್ತರ ಪಾಡೇನು, ದೊಂಬಿದಾಸರ ಪಾಡೇನು, ಎಳವರ ಪಾಡೇನು, ಅವರೆಲ್ಲವನ್ನು ಪರಿಗಣನೆ ಮಾಡಿ ಒಂದು ಚಿತ್ರೀಕರಣ ಮಾಡಿದಂಥ ಒಂದು ತಗೊಂಡೋಗಿ ನಾಗರಾಜ್ ಅವರ ನೇತೃತ್ವದಲ್ಲಿ ಸರ್ಕಾರಕ್ಕೆ ಒಂದು ಚುಚ್ಚುವಂಥ ಕೆಲಸ ಮಾಡಿದರೆ ತುಂಬ ಸಂತೋಷವಾಗ್ತದೆ. ಮುಂದಿನ ದಿನಗಳಲ್ಲಿ ಈ ಜಾತಿಗೆ ಒಂದು ನೆರಳು ಕೊಡುವಂಥ ಭಾಗ್ಯ ಬರ್ತದೆ. ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಒಂದೇ ಕಡೆ ಚಿಂತನೆ ಮಾಡಿದರೆ ಇದು ಯಶಸ್ವಿ ಆಗ್ಬೋದು ಅನ್ನೋ ಮಾತನ್ನು ಹೇಳ್ತಾ, ಸಮಯದ ಅಭಾವ, ಜನ ಬೇರೆ ಇಲ್ಲ, ನೀವು ಸಹ ಇರೋರು ಬೇರೆ ಬೇರೆ ಕಡೆ ಹೋಗ್ಬೇಕಾಗಿದೆ. ಎಲ್ಲ ಒಕ್ಕೂಟದ ಬಂಧುಗಳು ಸೇರಿ ಇದೊಂದು ಕಾರ್ಯಕ್ರಮವನ್ನು ಸರ್ಕಾರದಿಂದ ಮಾಡಬೇಕಾಗಿತ್ತು. ವೈಯಕ್ತಿಕವಾಗಿ ಬದಿಗೊಟ್ಟು ಈ ಒಂದು ಯಶಸ್ವಿ ಕಾರ್ಯಕ್ರಮ ಮಾಡಿದಂಥ ರವೀಂದ್ರ ಶೆಟ್ಟಿ ಅವರಿಗೆ ಅಭೂತಪೂರ್ವ ವಂದನೆಗಳನ್ನು ಸಲ್ಲಿಸಿ ಮತ್ತು ಆ ತಂಡಕ್ಕೆ ವೇದಿಕೆ ಮೇಲಿದ್ದಂಥ ಗಣ್ಯಾತಿ ಗಣ್ಯರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಲಕ್ಷ್ಮಣ್ ಸರ್ ಅವರು ಅಲೆಮಾರಿಗಳ ಬಗ್ಗೆ ಉತ್ತಮವಾದ ರೀತಿಯಲ್ಲಿ ತನ್ನದೇ ಆದಂತಹ ರೀತಿಯಲ್ಲಿ ಹೇಳಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾಗಿ ಅಭಿನಂದನೆಗಳು. ಹಾಗೆ ಅಲೆಮಾರಿ ಒಕ್ಕೂಟದ ಜನಾಂಗಗಳ ಬೆಂಗಳೂರು ಉತ್ತಮವಾದ ಬೆಳಗಿನ ಕಾರ್ಯಕ್ರಮ. ಈಗ ನಮ್ಮ ನಾಗರಾಜ್ ಯಾದವ್ ಸರ್ ಅವರು ವಿಧಾನ ಪರಿಷತ್ ಸದಸ್ಯರು, ಇವರು ಅಲೆಮಾರಿಗಳನ್ನು ಉದ್ದೇಶಿಸಿ 2 ಮಾತಾಡಬೇಕಾಗಿ ತಮ್ಮಲ್ಲಿ ಕೋರ್ತಾ ಇದ್ದೀನಿ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಒಕ್ಕೂಟದ ಅಧ್ಯಕ್ಷರು, ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗದ ಒಕ್ಕೂಟದ ಅಧ್ಯಕ್ಷರಾಗಿರ್ತಕ್ಕ ತುಕಾರಾಮ್ ಶಾಸ್ತ್ರಿ ಅವರೇ ಮತ್ತು ನಿಗಮದ ಅಧ್ಯಕ್ಷರಾಗಿ ಬಹಳ ಅತ್ಯುತ್ತಮ ಕೆಲಸ ಮಾಡಿದ ರವೀಂದ್ರ ಶೆಟ್ಟಿ ಅವರಲ್ಲಿ ಇದರ ವೇದಿಕೆಯಲ್ಲಿ ಅದ್ಯಾಕೆ ಸೈಡ್ಗೆ ಹೋಗ್ತಾರೋ? ಕೆಲಸ ಮಾಡೋರು ಯಾವಾಗಲೂ ಈ ಸೈಡ್ಗೆ ಹೋಗ್ತಾರಂತೆ. ಚೆನ್ನಾಗಿ ಕೆಲಸ ಮಾಡ್ತಾಯಿದ್ರು. ಯಾಕಂದರೆ ನಾನು ವಿಧಾನಸಭಾ ಸದಸ್ಯನಾಗಿ ಮೊದಲನೇ ಯಾವುದಾದ್ರು ಸರ್ಕಾರಿ ಕಚೇರಿಗೆ ಹೋಗಿದ್ರೆ ಅವ್ರ ಕಚೇರಿಗೆ ಹೋಗಿ ಸನ್ಮಾನ ತಗೊಂಡಿರ್ತಕ್ಕಂಥದ್ದು. ಯಾಕೆಂದರೆ ನಾನು ಎಲ್ಲಿಂದ ಬಂದಿದ್ದೀನಿ ಅಂತಕ್ಕಂಥ ಅರಿವು ನನಗೆ ಇರೋದಕ್ಕೋಸ್ಕರ ನಮ್ಮ ಜನ ಎಲ್ಲಿದ್ದಾರೆ ಅಂತ ಹುಡ್ಕೊಂಡು ಹೋಗ್ಲಿಕ್ಕೆ ಕೆಲಸ ಮಾಡಿ ಅವ್ರ ಕಚೇರಿಗೆ ಹೋಗಿದ್ದಕ್ಕೆ ನಿಜ ಅನ್ನೋ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಹಾಗಾಗಿ ವೇದಿಕೆಯಲ್ಲಿ ಹಲವಾರು ಜನ ಇದ್ದಾರೆ, ಹೆಸರು ಹೇಳಿದ್ರೆ ಅನ್ಯತ ಭಾವಿಸ್ತಾ ಇದ್ದರೆ ವೇದಿಕೆ ಮೇಲೆ ಇರ್ತಕ್ಕಂತಹ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗದ ಎಲ್ಲ ನಾಯಕರುಗಳೇ, ವೇದಿಕೆ ಮುಂದೆ ಇರತಕ್ಕಂತಹ ಕೆಲವೇ ಜನ ಇದ್ದರೂ ಕೂಡ ಈ ಜನಾಂಗದ ಆಧಾರ ಸ್ತಂಭಗಳಾಗಿರ್ತಕ್ಕಂತಹ ಈ ಜನಾಂಗ ನಮ್ಮದು ಅನ್ನೋ ಭಾವನೆ ಇಟ್ಕೊಂಡು ಬಂದಿರತಕ್ಕಂತಹ 46 ಜಾತಿಗಳಿಗೆ ಸೇರಿರ್ತಕ್ಕಂತಹ ಇಲ್ಲಿ ಇರ್ತಕ್ಕಂಥ ಎಲ್ಲ ನಾಯಕ ಬಂಧುಗಳಿಗೆ ನಿಮ್ಮೆಲ್ಲರೂ ಕೂಡ ನಾನು ಆತ್ಮೀಯವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ತಡ ಆದರೂ ಚಿಂತೆ ಇಲ್ಲ, ಅಟ್ಲೀಸ್ಟ್ ಒಟ್ಟಾಗಿ ಸೇರಿ ಒಗ್ಗಟ್ಟಾಗಿ ಸೇರಿ ಏನಾದರೂ ಮಾಡಬೇಕು. ನಾವು ಇದ್ದೇವೆ ಜೊತೆಯಲ್ಲಿ, ಈ ಸರ್ಕಾರಕ್ಕೆ ನಾವು ಈ ಜನಾಂಗದಲ್ಲಿ ಸಮಾಜದಲ್ಲಿ ಇದ್ದೇವೆ, ನಮಗೂ ಕೂಡ ನಮ್ಮ ಹಕ್ಕು ಬಾಧ್ಯತೆಗಳನ್ನು ಕೇಳಲಿಕ್ಕೆ ಅಧಿಕಾರ ಇದೆ ಅಂತೇಳಿ ಸಂಘಟನೆ ಮಾಡಲಿಕ್ಕೆ ಹೊರಟಿರೋದಕ್ಕೆ ನಿಮಗೆ ಶ್ರೇಯಸ್ ಆಗ್ತದೆ ಅನ್ನೋ ಮಾತು ಹೇಳ್ತೀನಿ. ಯಾರು ಬರ್ತಾರ ಬಿಡ್ತಾರೋ ನಾಗರಾಜ್ ಯಾದವ್ ನಿಮ್ಮೊಟ್ಟಿಗೆ ಇರ್ತಾನೆ ಅನ್ನೋ ಮಾತನ್ನು ಹೇಳ್ತೀನಿ. ಯಾಕೆಂತಂದರೆ ಈ ವಿಚಾರದಲ್ಲಿ ನಾನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ವಿಚಾರಗಳು, ನಾನು ಮೀಸಲಾತಿಯ ಹೋರಾಟದ ಬಗ್ಗೆ ಬಹಳ ನಂಬಿಕೆ ಇಟ್ಕೊಂಡಿದ್ದೆ. ಯಾಕಂತಂದರೆ ನಮ್ಮ ದೇಶದಲ್ಲಿ ಸಮಸಮಾಜವಾಗಿರ್ತಕ್ಕಂತಹ ಸಮಸಮಾಜವಂತ ಒಂದು ಸಮಾಜನ ಕಟ್ಟುವವರೆಗೂ ಕೂಡ ಎಲ್ಲರಿಗೂ ಕೂಡ ಒಂದೇ ಸಮನಾದ ಅವಕಾಶ ಸಿಗೋರು ಕೂಡ ಮೀಸಲಾತಿಯ ವ್ಯವಸ್ಥೆ ಇರಬೇಕು ಅಂತ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು ನಾನು. ಈಗ ನೀವು ತಾವು ನೋಡ್ತಾ ಇರ್ತೀರಿ ಸಮಾಜದಲ್ಲಿ ಹಲವಾರು ವಿಚಾರಗಳು. ಈಗ ನಾನು ಮಾತಾಡಬೇಕಾದ್ರೆ ಮೊದಲನೇದಾಗಿ ಅಲೆಮಾರಿ ಮತ್ತು ಎಲ್ಲಿ ಹುಡುಕ್ತಾ ಇದ್ದೀನಲ್ಲ ನಿಮಗೆ, ನೀವು ಹೊರಗೋದ್ರೆ ಕಷ್ಟ ನಮಗೆ. ಎಲ್ಲಿ ಕೂತ್ಕೊಳ್ಳಿ, ನನ್ನ ಚೇರಲ್ಲಿ ಕೂತ್ಕೋಬೇಕು ನೋಡ್ರಿ. ನೀವು ನಮ್ಮ ಚೇರಲ್ಲಿ ಕೊಡ್ರಿ.
ಯಾಕೆ ಕೆಲಸ ಮಾಡೋರಿಗೆ ಬೆಂತಡ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ಉತ್ತಮವಾಗಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಯುವಕ ಭವ್ಯವಾದ ಭವಿಷ್ಯ ಅವ್ರಿಗೆ ಇರಲಿ ಅಂತಕ್ಕಂತಹ ಪ್ರಾರ್ಥನೆಯೊಂದಿಗೆ ನಾನು ನಿಮ್ಮನ್ನಲ್ಲಿ ಕೂಡಿಸಿದ್ದೀನಿ. ಹಾಗಾಗಿ ಈಗ ಇವತ್ತಿನ ದಿವಸ ರಾಜ್ಯದ ಅಲೆಮಾರಿ ಮತ್ತು ಅರೆ ಅಲೆಮಾರಿ ವಿಚಾರಗಳು ಬಂದಾಗ 46 ಜಾತಿಗಳು ಇವತ್ತಿನ ದಿವಸ ಬಹಳ ಶೋಷಣೆಗೆ ಒಳಗಾಗಿರ್ತಕ್ಕಂಥ ಸಮಾಜಗಳಿವು. ಇವು ಕೇವಲ ಭಾಷಣದಲ್ಲಿ ಹೇಳ್ತಕ್ಕಂಥದ್ದಲ್ಲ, ಆ ನಿಜವಾಗ್ಲೂ ಯಾರಾದರೂ ಹೋಗಿ ಅವ್ರಿರ್ತಕ್ಕಂಥ ವಾಸ ಮಾಡ್ತಕ್ಕಂಥ ಜಾಗದಲ್ಲಿ ಮತ್ತು ಅವರ ಸಾಮಾಜಿಕ ನೆಲೆಗಟ್ಟಿನ ನೋಡದೆ ಆದರೆ ಮನುಷ್ಯತ್ವ ಇರ್ತಕ್ಕಂಥವ್ರು ಯಾರು ಕೂಡ ಒಪ್ಪಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಆ ರೀತಿಯಾದ ಕಷ್ಟದಲ್ಲಿರ್ತಕ್ಕಂಥ ಜನ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಎಲ್ಲದರಲ್ಲೂ ಹಿಂದುಳಿದಿರ್ತಕ್ಕಂಥ ಮನುಷ್ಯತ್ವವನ್ನು ಇಟ್ಕೊಂಡಿರ್ತ ಜನನ ಬೇರೆಯವ್ರು ನೋಡ್ತಾ ಇರೋದು ಮನುಷ್ಯತ್ವ ಇಲ್ಲದೇ ಇರೋ ರೀತಿಯಲ್ಲಿ ನೋಡ್ತಾ ಇರ್ತಕ್ಕಂಥ ಅವ್ರನ್ನ ನಾವು ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಮಾತಿನಲ್ಲಿ ಕೇಳಿ ಬಯಸ್ತಾ ಇದ್ದೇನೆ. ಯಾಕಂದರೆ ಒಬ್ಬ ಅಲೆಮಾರಿ ಅಂತ ಜೀವನ ಅದು ಹೆಸರೇ ಹೇಳ್ತದೆ, ಯಾವ ಶಿಫಾರಸು ಬೇಕಾಗಿಲ್ಲ ಇದಕ್ಕೆ. ಯಾಕಂದರೆ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅನ್ನತಕ್ಕಂಥದ್ದು, ಅಲೆಮಾರಿಗಳು ಕೊಡದಿರೋ ಮೀಸಲಾತಿ ಇನ್ಯಾರು ಕೊಡ್ತೀರಿ ಅಂತಕ್ಕಂಥ ವಿಚಾರ ನಾನು ಹೆಗಡೆಯವರಿದ್ದರೆ ಕೇಳ್ತಾ ಇದ್ದೆ. ಹೆಗಡೆ ನನ್ನ ಆತ್ಮೀಯ ಸ್ನೇಹಿತರು ಅವ್ರ ಕೇಳ್ತಾ ಇದ್ದೆ. ಹಾಗಾಗಿ ನಾನು ಹೇಳ್ತಾ ಇರ್ತಕ್ಕಂಥ 46 ಜಾತಿಗಳಿರ್ತಕ್ಕಂಥದ್ದು, ಅದು ಬರ್ತಕ್ಕಂಥದ್ದು ಕ್ಯಾಟಗರಿ 1 ಬರ್ತಕ್ಕಂಥ 95 ಜಾತಿಗಳೇನಿದೆಯೋ ಆ 95 ಜಾತಿಗಳು ಎಲ್ಲ ಕ್ಯಾರೆಕ್ಟರ್ಸ್ ಒಂದೇ ಥರ ಇದ್ರು ಕೂಡ ಅದರಲ್ಲಿ ಅತಿ ಹಿಂದುಳಿದಿರ್ತಕ್ಕಂಥವ್ರು ಅಲೆಮಾರಿಗಳಾಗಿರೋದ್ರಿಂದ ಅವ್ರಿಗೆ ಮೀಸಲಾತಿ ಕೊಡಬೇಕಾಗಿರ್ತಕ್ಕಂಥ ಅನಿವಾರ್ಯ ಇದೆ ಅನ್ನೋ ಮಾತನ್ನ ಇಲ್ಲಿ ಪ್ರತಿಪಾದನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಖಂಡಿತವಾಗ್ಲೂ ನಾನು ಹೇಳ್ತೀನಿ, ನಾನು ರಾಜಕೀಯನ ಬೆರೆಸಲಿಕ್ಕೆ ಹೋಗೋದಿಲ್ಲ. ಇಂಥ ಸಂದರ್ಭದಲ್ಲಿ 2ನೇ ಬಾರಿಗೆ ಸಿದ್ದರಾಮಯ್ಯನವರ ಅಧಿಕಾರದಲ್ಲಿ ಇದ್ದಿದ್ದೆ ಆದರೆ ಈ ಸಮುದಾಯಗಳ ನ್ಯಾಯ ಸಿಗ್ತಾ ಕೆಲಸ ಆಗ್ತಾ ಇತ್ತು. ಎಲ್ಲೋ ಒಂದು ಕಡೆ ನಮ್ಮ ದುರದೃಷ್ಟ ನಮ್ಗೆ ಸಿಕ್ಕಲಿಲ್ಲ ಅವ್ರಿಗೆ ಎರಡನೇ ಅವಧಿಗೆ. ಹಾಗಾಗಿ ಬಹಳ ಕಷ್ಟದಲ್ಲಿರ್ತಕ್ಕಂಥ ಈ ಸಮುದಾಯಗಳಿಗೆ ಯಾರು ಆ ಹೃದಯವಂತಿಕೆ ಇದೆಯೋ, ಯಾವ ಮನುಷ್ಯತ್ವದ ಇದೆಯೋ, ಯಾರು ಸಾಮಾಜಿಕವಾಗಿ, ಶೈಕ್ಷಣಿಕ, ಆರ್ಥಿಕವಾಗಿ ಹಿಂದುಳಿತಕ್ಕ ಸಮಾಜಗಳಿಗೆ ನಾವು ಒಳ್ಳೇದು ಮಾಡಬೇಕು ಅಂತಕ್ಕಂತಹ ಮನಸ್ಸುಳ್ಳು ಅಂತಕ್ಕಂಥವ್ರನ್ನ ನಾವು ಹುಡುಕಬೇಕಾಗ್ತಕ್ಕಂಥ ಅನಿವಾರ್ಯ ಇದೆ. ಅದರ ನಾಯಕತ್ವವನ್ನು ಹುಡುಕೊಳ್ತಕ್ಕಂಥದ್ದು ಬಹಳ ಅನಿವಾರ್ಯ ಅಂತ ನಾನು ಭಾವಿಸಿದ್ದೇನೆ. ಈಗ ನೋಡಿ, 95 ಜಾತಿಗಳು ಮತ್ತು 379 ಜಾತಿಗಳು ಉಪಜಾತಿಗಳು ಇರ್ತಕ್ಕಂತಹ ಕ್ಯಾಟಗರಿ 1 46 ಜಾತಿಗಳು ಬರ್ತಕ್ಕಂಥ ಈ ಸಂದರ್ಭದಲ್ಲಿ ಕ್ಯಾಟಗರಿ 1 ಇರ್ತಕ್ಕಂಥವ್ರೆಲ್ಲರೂ ಕೂಡ ಹೇಳ್ತಾರೆ ಒಂದು ಕುಲಶಾಸ್ತ್ರ ಅಧ್ಯಯನ ನಡೀಬೇಕು, ನಮ್ಮನ್ನ ಎಸ್ಟಿಗೆ ಸೇರಿಸಬೇಕು ಅಂತಕ್ಕಂಥ ವಿಚಾರ ನಡೀತಾ ಇರ್ತಕ್ಕಂಥದ್ದು. ಅದಕ್ಕಿಂತ ಅತಿ ಹಿಂದುಳಿದಿರ್ತಕ್ಕಂತಹ ಅಲೆಮಾರಿ ಜಾತಿಗಳು ಇರ್ತಕ್ಕಂಥದ್ದು, ಊರೂರು ಅಲಿತಕ್ಕಂಥದ್ದು, ಮನೆಗೆ ಹೋಗ್ತಕ್ಕಂಥದ್ದು, ಭಿಕ್ಷೆ ಬೇಡ್ತಕ್ಕಂಥದ್ದು, ಬಹಳ ಕಷ್ಟದಲ್ಲಿರ್ತಕ್ಕಂತಹ ಈ ಸಮುದಾಯಗಳಿಗೆ ಖಂಡಿತವಾಗ್ಲೂ ಕೂಡ ರಾಜ್ಯ ಸರ್ಕಾರ ಮೂಲತಃ ಮಾಡಬೇಕಾಗಿರೋ ಕೆಲಸ, ಯಾವುದೇ ರಾಜ್ಯ ಸರ್ಕಾರ ಇದ್ರೂ ಕೂಡ ಮೂಲತಃ ಮಾಡಬೇಕಾಗಿರ್ತಕ್ಕಂಥ ಏನಂತಂದ್ರೆ ಆ ಸಮುದಾಯ 46 ಸಮುದಾಯಗಳನ್ನ ಒಟ್ಟಿಗೆ ಇರತಕ್ಕಂಥ 95 ಸಮುದಾಯಗಳು ಏನಿದೆಯೋ ಆ ಕ್ಯಾಟಗರಿಯನ್ನು ಎಲ್ಲರ ಬಗ್ಗೆ ಕುಲಶಾಸ್ತ್ರ ಅಧ್ಯಯನ ಮಾಡಿ ಅದು ವಾಸ್ತವಾಂಶನ ಜನಗಳ ಮುಂದೆ ಇಡ್ತಕ್ಕಂಥ ಕೆಲಸವನ್ನ ಯಾವುದೇ ಸರ್ಕಾರ, ಜನಪ್ರತಿನಿಧಿಗಳನ್ನ ರೆಪ್ರೆಸೆಂಟ್ ಮಾಡ್ತಕ್ಕಂಥ ಸರ್ಕಾರ ಆ ಕೆಲಸವನ್ನು ಮಾಡಬೇಕಾಗಿರ್ತಕ್ಕಂಥ ಆಗ್ರಹ ನಮ್ದು ಆಗಬೇಕಾಗ್ತದೆ. ಕ್ಯಾಟಗರಿ 1 ಇರ್ತಕ್ಕಂಥ ಜಾತಿಗಳ ಬಗ್ಗೆ ಅಂತಂದಾಗ ಇದು ಕೂಡ ಬರ್ತಕ್ಕಂಥದ್ರಲ್ಲಿ 46 ಜಾತಿಗಳು. ಅದೆಲ್ಲದರ ಬಗ್ಗೆ ಒಂದು 10 ಕೋಟಿ ರೂಪಾಯಿ ಮೀಸಲಿಟ್ಟು ಅದಕ್ಕೆ ಕುಲಶಾಸ್ತ್ರ ಅಧ್ಯಯನ ಮಾಡತಕ್ಕಂಥ ಕೆಲಸವನ್ನ ಪಕ್ಷಾತೀತವಾಗಿ ನಾವು ಅದನ್ನ ಹೋರಾಟ ಮಾಡಿ ಪಡ್ಕೊಳ್ತಕ್ಕಂಥ ಕೆಲಸನ ಮಾಡಬೇಕಾಗ್ತದೆ. ಯಾಕಂದ್ರೆ ಯಾವುದೇ ಒಂದು ರೆಕಮೆಂಡೇಶನ್ ನಾವು ಟ್ರೈಬಲ್ ಕಮಿಷನ್ಗೆ ರೆಕಮೆಂಡ್ ಮಾಡಬೇಕು ಅನ್ನೋದಾದ್ರೆ, ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ರಾಜ್ಯ ಸರ್ಕಾರ ಮಾಡಬೇಕು, ಕ್ಯಾಬಿನೆಟ್ ಮಾಡಬೇಕು ಅನ್ನೋದಾದ್ರೆ ಕುಲಶಾಸ್ತ್ರ ಅಧ್ಯಯನದ ವರದಿ ಇಲ್ಲ ಅಂದ್ರೆ ಅದು ಶಿಫಾರಸು ಮಾಡಲಿಕ್ಕೆ ಸಾಧ್ಯವೇ ಆಗೋದಿಲ್ಲ ನಾನು ಮಾತು ಹೇಳ್ತೀನಿ. ಹಾಗಾಗಿ ಮೂಲತಃವಾಗಿ ನಾವು ಯಾವುದೋ ಎಷ್ಟಿಗೆ ಕೇಳ್ತಕ್ಕಂಥದ್ದು ಕಾರಣ ಇರತಕ್ಕಂಥದ್ದು, ನಾವು ಶೈಕ್ಷಣಿಕವಾಗಿ ಶಿಕ್ಷಣದಿಂದ ವಂಚಿತ ಆಗಿರ್ತಕ್ಕಂಥವ್ರು, ವಸತಿ ಸೌಲಭ್ಯ ಇಲ್ಲದಿರ್ತಕ್ಕಂಥವ್ರು, ಮೂಲಭೂತ ಸೌಲಭ್ಯಗಳಿರ್ತಕ್ಕಂಥ ಇಲ್ಲದೆ ಇರತಕ್ಕಂಥವ್ರು, ಔದ್ಯೋಗಿಕವಾಗಿ ಹಿಂದುಳಿದಿರ್ತಕ್ಕಂಥದ್ದು, ಸಾಮಾಜಿಕವಾಗಿ ನಮ್ಮನ್ನ ದೂರ ಇಡ್ತಕ್ಕಂಥದ್ದು, ನಮ್ಮಲ್ಲಿರ್ತಕ್ಕಂಥ 46 ಜಾತಿಗಳು ದೇ ಆರ್ ಮೋರ್ ಪುವರ್ ದೆನ್ SC ಅನ್ನೋ ಮಾತನ್ನು ಹೇಳ್ತೀನಿ. ಪರಿಶಿಷ್ಟ ಜಾತಿಗಿಂತ ಹಿಂದುಳಿದಿರ್ತಕ್ಕಂಥವ್ರು, ಪರಿಶಿಷ್ಟ ಜಾತಿಗಿಂತ ನೋವಿನ ಸಂಘಟನೆಯಲ್ಲಿ ಇರ್ತಕ್ಕಂಥ ಯಾರ ಇದ್ರೆ ಈ 46 ಜಾತಿಗಳ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಬಹಳ ನೋವಿನ ಸಂಗತಿ ಇದು. ಬಹಳ ನಾವು ನಿಜವಾಗ್ಲೂ ಕೂಡ SC ಇವತ್ತು STಗೆ SCಯಲ್ಲಿ ಕೊಡ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನ ಈ 46 ಜಾತಿಗಳಿಗೆ ಕೊಡ್ತಕ್ಕಂಥ ಕೆಲಸವನ್ನ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಯಾವುದೇ ಸರ್ಕಾರ ಅಧಿಕಾರದಿದೆ ಮೂಲತಃವಾಗಿ ಮಾಡಬೇಕಾಗಿರೋ ಕೆಲಸ ಅದು ಆಗಬೇಕಾಗ್ತದೆ. ಆದರೆ ನಡೀತಾ ಇರ್ತಕ್ಕಂಥ ವಿಚಾರಗಳು ನೋಡಿದ ಬಹಳ ವಿಷಾದನೆ ಏನಂದರೆ, ಯಾರು ಉಳ್ಳವರಿದ್ದಾರೋ, ಯಾರು ರಾಜ್ಯವನ್ನು ನಡೆಸಿದ್ದಾರೋ, ಯಾರು 5-6 ಬಾರಿ ಮುಖ್ಯಮಂತ್ರಿಗಳು ಕಂಡಿದ್ದಾರೋ ಜನಾಂಗದಲ್ಲಿ, ಅವರು ನಾವು ಹಿಂದುಳಿದಿದ್ದೀವಿ ಅಂತಂದ್ರೆ ನಾವೇನು ಹೇಳ್ಬೇಕಾದ್ರೆ ನಾವು ಪಾತಾಳದಲ್ಲಿ ಇದ್ದೀವಿ ಅಂತ ಹೇಳ್ಬೇಕು, ನಾವು ಪ್ರಪಂಚದಲ್ಲೇ ಇಲ್ಲ, ಪಾತಾಳದ ಒಳಗಿದ್ದೀವಿ ನಾವು ಅಂತ ಹೇಳ್ಬೇಕಾಗ್ತದೆ. ನಾನು ಮಾತನ್ನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಈಗ ಮೇಲ್ವರ್ಗದವ್ರು ಯಾರ ಬಗ್ಗೆ ಕೂಡ ಅಸಹ್ಯವಾಗಿ ಮಾತಾಡ್ತಕ್ಕಂಥದ್ದಲ್ಲ, ಈ ರಾಜ್ಯವನ್ನು ನಡೆಸಿರ್ತಕ್ಕಂತಹ ಬಹುದೊಡ್ಡ ಸಮುದಾಯಗಳು ಇವತ್ತಿನ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಪ್ರಬಲವಾಗಿರ್ತಕ್ಕಂಥವ್ರು ಇವತ್ತು ಮೀಸಲಾತಿನ ಕೇಳ್ತಾ ಇದ್ದಾರೆ ಅನ್ನೋದಾದ್ರೆ ನಾವು ಏನನ್ನ ಕೇಳಬೇಕು ಅಂತ ನೋಡಿದಾಗ ST ಅಲ್ಲ, ನಮ್ಗೆ SC ಕೊಡ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನ 46 ಜಾತಿಗಳಿಗೆ ಕೊಡಬೇಕು ಅಂತಕ್ಕಂಥ ಆಗ್ರಹವನ್ನು ಮಾಡಬೇಕಾಗ್ತದೆ. ಅದಕ್ಕೆ ಎಲ್ಲರೂ ಕೂಡ ತ್ಯಾಗ ಮನೋಭಾವಗಳನ್ನು ಬಳಸ್ಕೋಬೇಕಾಗ್ತದೆ. ನಾನು ನಿಮ್ಮೊಟ್ಟಿಗೆ ಇರ್ತೇನೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅನ್ನೋ ಮಾತನ್ನು ಹೇಳ್ತೀನಿ. ಹೋರಾಟ ಇಲ್ದಿರ, ಸಂಘಟನೆ ಇಲ್ದಿರ, ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿದ ಹಾಗೆ ನಾವು ಹೋರಾಟ ಮಾಡದೇ ಇದ್ರೆ, ಸಂಘರ್ಷ ಮಾಡದೇ ಇದ್ರೆ, ನಾವು ಈ ವಿದ್ಯೆಯನ್ನು
ಸೌಲಭ್ಯಗಳನ್ನ ನಾವು ಪಡ್ಕೊಳ್ಳದೇ ಇದ್ರೆ ಖಂಡಿತವಾಗ್ಲೂ ಕೂಡ ನಮ್ಮ ಜನಾಂಗಗಳು ಮುಂದೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಮಾತು ಹೇಳ್ತೀನಿ. ಹಾಗಾಗಿ ನಾನು ಹೇಳ್ತಕ್ಕಂಥದ್ದಂದ್ರೆ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ನಾವು ಮುಂದೆ ಬರಬೇಕು ಅನ್ನೋದ್ರೆ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ 46 ಜಾತಿಗಳಿಗೂ ಕೂಡ ನಾವು ಶಿಕ್ಷಣಕ್ಕೆ ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಕಟ್ಟ ಕಡೆ ನಾಗರಿಕ ಯಾರಿರ್ತಾನೋ ಅವನಿಗೆ ಶಿಕ್ಷಣದ ಸೌಲಭ್ಯ ಸಲ್ಲಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡಬೇಕಾಗ್ತದೆ. ಕೇವಲ ಅವ್ರು ಕೊಡ್ತಕ್ಕಂಥ 10-15 ಕೋಟಿಯಿಂದ ಯಾವ ಉದ್ಧಾರಕ್ಕೂ ಆಗ್ಲಿಕ್ಕೆ ಸಾಧ್ಯವೇ ಆಗೋದಿಲ್ಲ ನಾನು ಮಾತು ಹೇಳ್ತೀನಿ. ಇದನ್ನ ಪಡ್ಕೋಬೇಕು ಅನ್ನೋದಾದ್ರೆ, ಈ ಮೂಲಭೂತ ಸೌಲಭ್ಯಗಳನ್ನು ಪಡ್ಕೋಬೇಕು ಅನ್ನೋದಾದ್ರೆ ಮೂಲತವಾಗಿ ನಮ್ಮ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ, ಯಾಕಂದ್ರೆ ಈ ಎಲ್ಲ ಸಮುದಾಯಗಳು ಬಹಳ ಮೂಢನಂಬಿಕೆಗಳಿಂದ ಕೂಡಿರ್ತಕ್ಕಂಥ ಸಮುದಾಯಗಳು, ಬಹಳ ಮೂಢನಂಬಿಕೆಗಳ ಆಚರಣೆಗಳು ಇಟ್ಕೊಂಡು ವೈಜ್ಞಾನಿಕ ಜೀವನವನ್ನೇ ನೋಡದೇ ಇರತಕ್ಕಂಥದ್ದು, ಮೀಸಲಾತಿಯ ವಿಚಾರವನ್ನೇ ತಿಳ್ಕೊಳ್ಳದೇ ಇರತಕ್ಕಂಥವ್ರು. ಯಾಕೆ ಅಂದ್ರೆ ಅವ್ರ ಅಜ್ಞಾನದಲ್ಲಿ ಬದುಕ್ತಾ ಇರ್ತಕ್ಕಂಥ ಜನ, ಅವ್ರದೇ ಅಂತ ಪದ್ಧತಿ, ಅವ್ರದೇ ಅಂತ ವಿಚಾರಗಳು ಇಟ್ಕೊಂಡು ಅಲ್ಲಿ ಇಲ್ಲಿ ಭಿಕ್ಷೆ ಬಿಡ್ಕೊಂಡು ಬದುಕ್ತಾ ಇರ್ತಕ್ಕಂಥದ್ದು ವಿಚಾರ ನೋಡಿದಾಗ ಅದು ಖಂಡಿತವಾಗ್ಲೂ ಕೂಡ ಮನುಷ್ಯತ್ವ ಇರ್ತಕ್ಕಂಥ ಪ್ರಪಂಚ ಯಾರು ಕೂಡ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ಮೀಸಲಾತಿ ಹಕ್ಕನ್ನು ಕೊಡ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗ್ತದೆ. ಅದು ಕೊಡಬೇಕಂದ್ರೆ ಸುಮ್ಮನೆ ಸಿಕ್ಕುವುದಲ್ಲ, ನಾವೆಲ್ಲರೂ ಒಟ್ಟಿಗೆ ಸೇರಿ ಹೋರಾಟ ಮಾಡಬೇಕಾಗ್ತದೆ, ತ್ಯಾಗ ಮನೋಭಾವ ಇಟ್ಕೋಬೇಕಾಗ್ತದೆ. ಆ ಹೋರಾಟದಿಂದ ಯಾರು ಏನಾಗ್ತಾರೆ ಅಂತಕ್ಕಂಥ ವಿಚಾರಗಳು ಬದಿಗೊತ್ತಿ ನಾವೆಲ್ಲರೂ ಒಂದಾಗಿ ಕೆಲಸ ಮಾಡಬೇಕು. ಮುಂದಿನ ಪೀಳಿಗೆಗೆ ಈ ಸಮಾಜವನ್ನು ಮುಖ್ಯ ವಾಹಿನಿಗೆ ತರಬೇಕು ಅನ್ನೋದಾದ್ರೆ ನಾವು ಶಿಕ್ಷಣಕ್ಕೆ ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಆ ಶಿಕ್ಷಣದಲ್ಲಿ ಕೂಡ ಮಹಿಳೆಯರಿಗೆ ಹೆಚ್ಚು ಶಿಕ್ಷಣ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಮೂಢನಂಬಿಕೆಗಳಿಂದ ಹೊರಗಡೆ ಬರ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಗ್ರಾಮ ಪಂಚಾಯತಿ ಮಟ್ಟದಿಂದ ನಾಯಕತ್ವವನ್ನು ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ನಾವು MLA ಆಗ್ಲಿಕ್ಕೆ ಸಾಧ್ಯ ಇಲ್ಲದೆ ಇರ್ಬೋದು, ಸಣ್ಣ ಸಮುದಾಯಗಳು, ಆದರೆ ನಾವು ಗ್ರಾಮ ಪಂಚಾಯತ್ ಮೆಂಬರ್ಗಳಾಗ್ಬೋದು, ಜಿಲ್ಲಾ ಪಂಚಾಯತ್ ಮೆಂಬರ್ಗಳಾಗ್ಬೋದು, ತಾಲೂಕು ಪಂಚಾಯತ್ ಮೆಂಬರ್ಗಳಾಗ್ಬೋದು. ಅಲ್ಲಿ ನಾವು ಕಂಟೆಸ್ಟ್ ಮಾಡ್ತಕ್ಕಂಥ ಔದಾರ್ಯವನ್ನು ಬೆಳೆಸ್ಕೋಬೇಕಾಗ್ತದೆ. ಯಾರಲ್ಲಿ ನಾಯಕತ್ವ ಗುಣ ಇದೆಯೋ ಅದನ್ನು ಬೆಳೆಸ್ತಕ್ಕಂಥದ್ದು, ನಾನಾಗಲಿ, ರವೀಂದ್ರ ಶೆಟ್ಟಿ ಅವರಾಗಲಿ ಅಥವಾ ತುಕಾರಾಮ್ ಅವರು, ನಾವು ಅವ್ರನ್ನ ಬೆಳೆಸ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು ಅಂತ ಹೇಳ್ತೀನಿ. ಯಾಕೆ ಓವರ್ ನೈಟ್ ವಿ ಕಾಂಟ್ ಗೆಟ್ 30 MLAs ಅಂತ ಹೇಳ್ತೀವಿ. 30-25 MLAಗಳನ್ನು ನಾವು ಸಂಪಾದನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ನಮ್ಮ ಸಮುದಾಯಗಳು ಬಹಳ ಕಷ್ಟದಲ್ಲಿರ್ತಕ್ಕಂಥವ್ರು, ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥವ್ರು, ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥವ್ರು ಮತ್ತು ಆರ್ಥಿಕವಾಗಿ ಹಿಂದುಳಿದಕ್ಕೂ. ಈಗಿನ ಚುನಾವಣೆಯಲ್ಲಿ ಒಂದು MLA ನಿಂತಬೇಕು ಅಂದರೆ 20-30 ಕೋಟಿ ರೂಪಾಯಿ ಖರ್ಚು ಮಾಡುವಂತಕ್ಕಂಥದ್ದು ಅದು ಕಷ್ಟ ಸಾಧ್ಯ ಕೆಲಸ ಅನ್ನೋದ್ರಿಂದ ನಾನು ಹೇಳ್ತಕ್ಕಂಥ ಏನಂದರೆ ಅದಕ್ಕೆ ತದ್ವಿರುದ್ಧವಾಗಿ ಮಾಡ್ತಕ್ಕಂಥ ಕೆಲಸ. ಗ್ರಾಮ ಪಂಚಾಯತ್ ಚುನಾವಣೆ ಬಂದಾಗ ನಾವು ಅವ್ರನ್ನ ನಾಯಕತೆ ಯಾರಾದರೂ ನಮ್ಮ ಯುವಕರು ಇದ್ದರೆ, ಯುವತಿಯರು ಇದ್ದರೆ, ಎಜುಕೇಟೆಡ್ ಇದ್ದರೆ ಅವರ ಗ್ರಾಮ ಪಂಚಾಯತಲ್ಲಿ ಗೆಲ್ಲಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ಅದನ್ನು ಮಾಡಿಸ್ಲಿಕ್ಕೆ ಬಹಳ ಸುಲಭವಾಗಿ ಮಾಡ್ಬೋದು. ಯಾಕೆಂದರೆ ಆ ಸಮುದಾಯಗಳು ನಾವು ಒಂದೇ ಮನೆ 2 ಮನೆ ಇದ್ರೂ ಕೂಡ ಸಮುದಾಯದಲ್ಲಿ ನಾಯಕತ್ವ ಗುಣವನ್ನು ಬೆಳೆಸ್ಕೊಂಡಿದ್ದೆ ಆದರೆ ಆ ಭಾಗದಲ್ಲಿ ನಾವು ನಾಯಕತ್ವ ಗುಣವನ್ನು ಬೆಳೆಸ್ಕೊಂಡಾದ್ರೆ ಬೇರೆಯವರು ಕೂಡ ನಮಗೆ ಮತ ನೀಡಲಿಕ್ಕೆ ಅವಕಾಶಗಳು ಸಿಗ್ತದೆ. ನಾವು ಪೊಲಿಟಿಕಲ್ ಪವರ್ನ ಪಡ್ಕೊಳ್ಳದೇ ಇದ್ರೆ ಅಲೆಮಾರಿಗಳಾಗ್ಲಿ, ಅರೆಮಲೆಗಾಗಲಿ, ಕ್ಯಾಟಗರಿ 1ನಲ್ಲಿರೋರಾಗಲಿ, ST ಅಲ್ಲಿ ಇರ್ತಕ್ಕಂಥವ್ರು ಯಾರಿಗೂ ಕೂಡ ಅವರ ಸೌಲಭ್ಯಗಳನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಎಲ್ಲವೂ ಕೂಡ ಪುಸ್ತಕದಲ್ಲೇ ಇರ್ತದೆ ಹೊರತು ರಾಜಕೀಯ ಕಾರಣಗಳಿಗೋಸ್ಕರ ಮೀಸಲಾತಿನ ಉಪಯೋಗಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಈಗ ನೋಡಿ, ಮೇಲ್ವರ್ಗದಲ್ಲಿ ಇರ್ತಕ್ಕಂಥವ್ರು ಈಗ 2A ಬರಬೇಕು ಅಂತಕ್ಕಂಥದ್ದು, ಅವ್ರಿಗೆ 2A 2C ಮಾಡ್ತಕ್ಕಂಥದ್ದು, 2D ಮಾಡ್ತಕ್ಕಂಥದ್ದು ಇವೆಲ್ಲವೂ ನೋಡ್ತಾ ಇದ್ದಾಗ ಇವ್ರ ಬಗ್ಗೆ, ನಮ್ಮ ಸಮುದಾಯಗಳ ಬಗ್ಗೆ ಏನು ಮಾಡ್ತಾ ಇದ್ದೀವಿ ಯೋಚನೆ ಮಾಡಿ ನೋಡಿ. ಅವ್ರ ಬಗ್ಗೆ ಇನ್ನ ಯಾರು ನಮ್ಮ ಹಿಂದುಳಿದ ವರ್ಗದ ಆಯೋಗ ರಿಪೋರ್ಟ್ ಕೊಡಲಿಲ್ಲ ಅಂದರೆ ಅರ್ಜೆಂಟಾಗಿ ಅಸೆಂಬ್ಲಿಗೆ ತರಿಸ್ತಾ. ಯಾಕಂದರೆ ಈಗ ಅವ್ರು ಥ್ರೆಟನ್ ಮಾಡ್ತಾರೆ ಸ್ವಾಮೀಜಿಗಳು, ನೀವು ಇಂಥ ಡೇಟಿಗೆ ಮಾಡದೇ ಇದ್ದರೆ ನಿಮ್ಮ ಸರ್ಕಾರನ ಕೆಡವ್ತೀನಿ ಅಂತ ಹೇಳ್ತಾರೆ. ಯಾವ ಥರ ಪ್ರಜಾಪ್ರಭುತ್ವ ನೋಡಿದ್ರಿ? ನಿಜವಾಗ್ಲೂ ಒಂದು ಹೊತ್ತಿಗೆ ಊಟ ಇಲ್ಲದೆ ಇರ್ತಕ್ಕಂಥ ಜನ, ಇಲ್ಲಿ ಕೂತಿರ್ತಕ್ಕಂಥ ಜನ, ಅವ್ರ ಬಗ್ಗೆ ಕಾಳಜಿ ತೋರಿಸ್ತಕ್ಕಂಥ ಸ್ವಾಮೀಜಿಗಳು ಕಾಣದೇ ಇರೋದು ದುರಾದೃಷ್ಟ ಅನ್ನೋ ಮಾತಿನಲ್ಲಿ ಹೇಳ್ತಾ ಇದ್ದೀನಿ. ಯಾವ ಸ್ವಾಮೀಜಿಗಳು, ಯಾವ ಮಠಗಳಿದ್ದೋ ಅವ್ರ ಜಾತಿಯನ್ನು ಮೀರಿ ಮನುಷ್ಯತ್ವವನ್ನು ಪ್ರತಿಪಾದನೆ ಮಾಡ್ತಾರೆ ಸ್ವಾಮೀಜಿಗಳಾಗಬೇಕಾಯಿತು. ಇವತ್ತು ಜಾತಿಗಳ ಬಗ್ಗೆ ಪ್ರತಿಪಾದನೆ ಮಾಡ್ತಕ್ಕಂಥದ್ದು, ಜಾತಿ 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 ಅಂತ ಹೋರಾಟ ಮಾಡ್ತಕ್ಕಂತಹ ಆ ಮಠಗಳನ್ನು ತಿರಸ್ಕಾರ ಮಾಡಿ ಮನುಷ್ಯತ್ವನ ಪ್ರತಿಪಾದನೆ ಮಾಡ್ತಕ್ಕಂಥ ನಾಯಕತ್ವ ಗುಣವನ್ನು ಬೆಳೆಸ್ಕೊಳ್ತಕ್ಕಂಥದ್ದು ನಮ್ಮ ಗುರಿ ಆಗಬೇಕು ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. ನಮ್ಮ ಪರವಾಗಿ ಮಾತಾಡ್ತಕ್ಕಂಥ ಜನ, ನಮ್ಮ ಪರವಾಗಿ ಮಾತಾಡ್ತಕ್ಕಂತಹ ಜನ ಮನುಷ್ಯರಾಗಿ ಇರ್ತಕ್ಕಂಥವ್ರ ನಾವು ಗುರುತಿಸಿಕೊಂಡು ಅವ್ರ ನಾಯಕತ್ವ ಕೊಟ್ಟು ನಾವು ಹೋರಾಟ ಮಾಡ್ಕೋಬೇಕಾಗ್ತದೆ. ಇವತ್ತು ರಾಜ್ಯ ಸರ್ಕಾರಗಳನ್ನೇ ಗಡುವು ಕೊಟ್ಟು ಆ ಒಂದು ಮೀಸಲಾತಿ ಮಾಡಿಸ್ಕೊಳ್ತಾರೆ ಆದರೆ ಇಟ್ ಇಸ್ ಕಂಪ್ಲೀಟ್ಲಿ ಅನ್ಕಾನ್ಸ್ಟಿಟ್ಯೂಷನಲ್ ಮಾತು ಹೇಳ್ತೀನಿ. ಯಾಕಂತಂದರೆ ಯಾವುದೇ ಒಂದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಾವು ಮಾಡ್ಕೊಂಡು ಅದಕ್ಕೆ ಈಗ ನಾನು ಹೇಳಿದೆ ಮಾತಾಡುವಾಗ, ನಮ್ಮ 46 ಜಾತಿಗಳು ಕೂಡ ನಮಗೇನಾದ್ರು ಮೀಸಲಾತಿ ಸಿಕ್ಕಿದ್ರೆ ಕುಲಶಾಸ್ತ್ರ ಅಧ್ಯಯನ ಆಗಬೇಕು ಅಂತಕ್ಕಂಥ ವೈಜ್ಞಾನಿಕವಾಗಿ ಚಿಂತನೆ ಮಾಡ್ತಕ್ಕಂಥ ನಾವು, ಯಾರು ಶಿಕ್ಷಣದ ವಂಚಿತ ಆಗಿರ್ತಕ್ಕಂಥವ್ರು ನಾವು, ಯಾರು ಸಾಮಾಜಿಕ ವಂಚಿತ ನಾವು ವೈಜ್ಞಾನಿಕವಾಗಿರ್ತಕ್ಕಂಥ ರೀತಿಗಳನ್ನ ಕೇಳಿದ್ರೆ ಇನ್ನೊಬ್ರು ಹೇಳ್ತಾರೆ ನಾಳೆ ಬೆಳಗ್ಗೆ ನೀವು ಮಾಡದೇ ಇದ್ರೆ ನಿಮ್ಮ ಸರ್ಕಾರ ಉಳಿಯಲ್ಲ ಅಂತಕ್ಕಂಥ ಧಮಕಿ ಆಗ್ತಕ್ಕಂಥ ಕೆಲಸ ನೋಡಿದಾಗ ಪ್ರಜಾತಂತ್ರ ವ್ಯವಸ್ಥೆ ಯಾವ ರೀತಿಯಲ್ಲಿ, ಯಾವ ಕಪಿಮುಷ್ಟಿಯಲ್ಲಿ ಇದೆ ಅಂತಕ್ಕಂಥ ವಿಚಾರ ಹೇಳ್ತಾ ಇದ್ದೀನಿ. ಈ ಕಪಿಮುಷ್ಟಿಯಿಂದ ಹೊರಗೆ ಬರಬೇಕು ಅನ್ನೋದಾದ್ರೆ ನಾವು ಸಂಘಟಿತರಾಗಬೇಕಾಗ್ತದೆ, ಹೋರಾಟ ಮಾಡಬೇಕಾಗ್ತದೆ. ನಮ್ಮ ಯುವ ಪೀಳಿಗೆಗೆ, ನನಗಾಗ್ಲಿ ರವೀಂದ್ರ ಶೆಟ್ಟಿಯಾಗಿ ಏನು ಆಗಬೇಕಾಗಿಲ್ಲ, ಆದರೆ ಮುಂದಿನ ಪೀಳಿಗೆಗೆ ನಾನು ಹೇಳ್ತೀನಿ ಕೇಳಿ, ಮುಂದಿನ ಪೀಳಿಗೆಗೆ ಮೀಸಲಾತಿಯ ಸೌಲಭ್ಯಗಳು ದೊರಕಲೇಬೇಕಾಗ್ತದೆ. ಅವ್ರಿಗೆ ಕೊಡ್ಬೇಕಂತ ಔದಾರಿಕ ಶೈಕ್ಷಣಿಕ ಮೀಸಲಾತಿ ಕೊಡದೇ ಇದ್ರೆ ನಾವು ಯಾವ ತ್ಯಾಗಕ್ಕೂ ಸಿದ್ಧ ಆಗ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ಮಾತ್ರ ನಾವು ಈ ಸಮಾಜಗಳನ್ನು ಉಳಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತೀನಿ. ನನಗೂ ನನ್ನ ಮಕ್ಕಳಿಗೆ, ನನ್ನ ಮಗಳಿಗೆ ಅವಶ್ಯಕತೆ ಇರಲ್ಲ, ಆದರೆ
ಆದರೆ ಮುಂದಿನ ಪೀಳಿಗೆ ಈ ಪುಟ್ಟ ಮಕ್ಕಳಿಗೆ ಖಂಡಿತವಾಗ್ಲೂ ಕೂಡ ಅವರೊಂದು IAS, IPS, ಡಾಕ್ಟರ್ಸು, ಇಂಜಿನಿಯರ್ಸು ಮತ್ತು KAS ಏನಾದರೂ ಅಧಿಕಾರಿಗಳಾಗಬೇಕು ಅದೊಂದು ಬಿಸ್ನೆಸ್ ಉದ್ಯಮಿ ಆಗಬೇಕು ಅನ್ನೋದಾದರೆ ಖಂಡಿತವಾಗ್ಲೂ ಕೂಡ ಅವರಿಗೆ ಮೀಸಲಾತಿ ಅವಶ್ಯಕತೆ ಇದೆ ಅನ್ನೋ ಮಾತು ಹೇಳ್ತೀನಿ. ಅದು ವಸತಿ ಸೌಲಭ್ಯಗಳ ವಿಚಾರ ಇರ್ಬೋದು. ಈಗ ಮಾತಾಡ್ತಾ ಹೇಳ್ತಾ ಇದ್ರು 1.25 ಲಕ್ಷ ರೂಪಾಯಿಗೆ 1.5 ಲಕ್ಷ ರೂಪಾಯಿಗೆ ಎಷ್ಟು ಕೊಡ್ತಾರೆ? 1.5 ಲಕ್ಷನಾ? 1,20,000 ಏನು ಫೌಂಡೇಶನ್ ಹಾಕ್ಲಿಕ್ಕೆ ಆಗೋದಿಲ್ಲ. ಇದೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ನಮ್ಮನ್ನ ಸುಮ್ಮನೆ ಊಟಕ್ಕಿರೋ ಉಪ್ಪಿನಕಾಯಿ ರೀತಿಯಲ್ಲಿ ಇಟ್ಕೊಳ್ಳೋದಾದ್ರೆ ಮಾತು ಭಾಷಣದಲ್ಲಿ ಮಾತ್ರ ನಾವು ಅಲೆಮಾರಿಗಳ ಪರ ಇದ್ದೀವಿ ಅಂತ ಹೇಳ್ತಕ್ಕಂಥದ್ದು ಅದು ಸಂವಿಧಾನಕ್ಕೆ ಮಾಡ್ತಕ್ಕಂಥ ಅಪಚಾರನ ಮಾತನ್ನು ಹೇಳ್ತೀನಿ. ಡಾಕ್ಟರ್ BR ಅಂಬೇಡ್ಕರ್ ಮಾಡ್ತಕ್ಕಂಥ ಅಪಚಾರನ ಮಾತು ಹೇಳ್ತಾ ಇದ್ದೀನಿ. ಡಾಕ್ಟರ್ BR ಅಂಬೇಡ್ಕರ್ ಮೀಸಲಾತಿಯನ್ನು ಕೊಟ್ಟಿದ್ದು ಯಾರು ಶೋಷಿತ ವರ್ಗದಲ್ಲಿದ್ದಾರೋ, ಯಾರು ಸಾಮಾಜಿಕವಾಗಿ ಹಿನ್ನಡೆ ಪಡ್ಕೊಂಡಿರ್ತಾರೋ, ಯಾರು ಶೈಕ್ಷಣಿಕವಾಗಿ ಹಿನ್ನಡೆ ಪಡ್ಕೊಂಡಿರ್ತಾರೋ, ಯಾರು ಔದ್ಯೋಗಿಕ ಅವಕಾಶಗಳು ಸಿಕ್ಕಿರಲ್ಲೋ, ಯಾರು ಇವತ್ತಿನ ದಿವಸ ನಿರ್ಗತಿಕರಾಗಿರ್ತಾರೋ, ಯಾರು ಅಲೆಮಾರಿಗಳಾಗಿರ್ತಾರೋ, ಯಾರು ಭಿಕ್ಷೆ ಬೇಡ್ತಾ ಇರ್ತಾರೋ, ಯಾರು ಒಂದೊತ್ತಿಗೆ ಊಟ ಇಲ್ವೋ ಅವ್ರಿಗೆ ಮೀಸಲಾತಿ ಕೊಡಬೇಕು ಅಂತ ಡಾಕ್ಟರ್ BR ಅಂಬೇಡ್ಕರ್ ಸಂವಿಧಾನವನ್ನು ರಚನೆ ಮಾಡಿ ಈ ಪ್ರಜಾತಂತ್ರ ವ್ಯವಸ್ಥೆ ಕೊಟ್ಟಾಗ ಅದನ್ನೇ ಬುಡಬೇಲು ಮಾಡ್ತಕ್ಕಂಥ ವಿಚಾರದಲ್ಲಿ ನಾವು ನೋಡಿದಾಗ ಬಹಳಷ್ಟು ಜನ ಹೇಳ್ತಾರೆ, ರವೀಂದ್ರ ಶೆಟ್ಟಿ ಅವರು ಲೈಕ್ ಮಾಡ್ತಾರೆ ಇಲ್ವೋ, ಈ ಸಂವಿಧಾನ ಬದಲಾವಣೆ ಮಾಡ್ಲಿಕ್ಕೆ ಮಾಡಿದ್ರೆ ದೊಡ್ಡ ಸಂಚು ದೇಶದಲ್ಲಿ ನಡೀತಾ ಇರಬೇಕಾದ್ರೆ ನಾವು ಜಾಗೃತರಾಗಿರ್ಬೇಕು. ಈ ಸಂವಿಧಾನ ಬದಲಾವಣೆ ಆಗಿದ್ದೆ ಆದರೆ ಖಂಡಿತವಾಗ್ಲೂ ಕೂಡ ನಮ್ಮನ್ನ ಸೆಕೆಂಡ್ ಕ್ಲಾಸ್ ಸಿಟಿಸನ್ ನೋಡ್ಲಿಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡ್ತಾರೆ. ಹಾಗಾಗಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಸಂಘಟಿತರಾಗಬೇಕು. ನಾವು ಯಾವ ಪಕ್ಷಕ್ಕೆ ಸೇರಿದ್ರು ಕೂಡ ಅದು ಅವರವರ ವೈಯಕ್ತಿಕ ವಿಚಾರ ಆಗ್ತದೆ. ಇಂಥ ವೇದಿಕೆಗಳು ಬಂದಾಗ, ಇಂಥ ವಿಚಾರಧಾರೆಗಳು ಬಂದಾಗ ನಾವು ಶೋಷಿತ ವರ್ಗದವರ ಪರ ಇರಬೇಕಾಗ್ತದೆ, ನಾವು ಅವರ ಧ್ವನಿಯಾಗಿರಬೇಕಾಗ್ತದೆ. ಅವ್ರಿಗಾಗಿ ನಾವು ತ್ಯಾಗ ಬಲಿದಾನಗಳನ್ನು ಮಾಡಲಿಕ್ಕೆ ನಮ್ಮ ನಾಯಕತ್ವ ಗುಣನ ಬೆಳೆಸ್ಕೋಬೇಕಾಗ್ತದೆ. ಅದಕ್ಕೆ ನಾಗರಾಜ್ ಯಾದವ್ ಎಲ್ಲ ತ್ಯಾಗ ಮಾಡ್ಲಿಕ್ಕೂ ರೆಡಿ ಇದ್ದಾನೆ, ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಸಹಾಯ ಮಾಡ್ಲಿಕ್ಕೆ ರೆಡಿ ಇದ್ದೀನಿ. ನಿಮ್ಮ ಜೊತೆಗೆ ಮಾತನ್ನು ಹೇಳ್ತಾ ಇದ್ದೀನಿ. ಹಾಗಾಗಿ ಎಲ್ಲ ಕಾರಣದಿಂದಾಗಿ ನಾನು ತಡವಾಗಿ ಬಂದಿರೋದು. ಯಾಕಂದ್ರೆ ನಾನು ಇನ್ವಿಟೇಷನ್ ನೋಡಿ ಸ್ವಲ್ಪ ಪ್ರಿನ್ಸಿಪಲ್ ಮನುಷ್ಯ, ನಂದು 5 ಗಂಟೆ ಹಾಕಿದ್ರೆ ಬೆಳಗ್ಗೆ ಕರೆದ್ರು, ನಾನು 5 ಗಂಟೆ ಹಾಕಿದ್ರೆ 5 ಗಂಟೆಗೆ ಬರ್ತೀನಿ ಅಂತಂದೆ. ಅದು ಹೇಳ್ತೀನಿ ನಾನು. ಜನ ಎಷ್ಟಿದ್ರು ಇದ್ದಾರೆ ಅನ್ನೋ ಪ್ರಶ್ನೆ ಅಲ್ಲ, ಎಷ್ಟಿದಾರನ ಪ್ರಶ್ನೆ ಅಲ್ಲ, ನನ್ನ ಮನಸ್ಸಿಗೆ ಏನು ಹೇಳ್ತದೆ, ನನ್ನ ಮನಸ್ಸು ನಿಮ್ಮ ಪರವಾಗಿ ತುಡಿಯುತ್ತದೆ ಅಂತ ಮಾತನ್ನು ಹೇಳಲಿಕ್ಕೆ ನಾನು ನಿಂತಿದ್ದೀನಿ. ಅಲ್ಲಿ ಎಷ್ಟು ಜನ ಇದ್ದಾರೆ ಅನ್ನೋ ಪ್ರಶ್ನೆ ಅಲ್ಲ. BR ವಿತ್ ಯು ಇರ್ತಕ್ಕಂಥ ನಮ್ಮೆಲ್ಲ ಸಮುದಾಯಗಳ ಪರ ಇರ್ತಕ್ಕಂಥದ್ದು ಅದು ಕ್ಯಾಟಗರಿ 1 ಇರ್ಬೋದು ಮತ್ತು ಅಲೆಮಾರಿ ಮತ್ತು ಅರೆಮಾರಿಯಲ್ಲಿ ಇರ್ತಕ್ಕಂಥ 46 ಸಮುದಾಯಗಳಿರ್ಬೋದು. ಅವರ ಪರವಾಗಿ ನಾವೆಲ್ಲರೂ ಕೂಡ ಸರಿ ಒಟ್ಟಾಗಿ ಒಗ್ಗಟ್ಟಾಗಿ ನಮ್ಮ ಹಕ್ಕುಗಳನ್ನ ಪಡ್ಕೊಳ್ತಕ್ಕಂಥದ್ದು ನಮಗೆ ಅವರು ಸರ್ಕಾರಗಳು ಕೊಡ್ತಕ್ಕಂಥ ಭಿಕ್ಷೆ ಅಲ್ಲ, ಅದು ನಮ್ಮ ಹಕ್ಕು ಅಂತಕ್ಕಂಥ ನಾವು ಪ್ರತಿಪಾದನೆ ಮಾಡಬೇಕಾಗ್ತದೆ. ನಾವು ಯಾವಾಗೂ ಕೂಡ ಗುಲಾಮಗಿರಿ ಆಗ್ಲಿಕ್ಕೆ ಪ್ರಯೋಜನ ಇಲ್ಲ, ಅವಶ್ಯಕತೆನೂ ಇಲ್ಲ ಅನ್ನೋ ಮಾತು ಹೇಳ್ತೀನಿ. ಒಂದೊಂದು ಅಸೆಂಬ್ಲಿ ಕ್ಷೇತ್ರದಲ್ಲಿ ನಾವು ಇರ್ತಕ್ಕಂಥ 5,000, 10,000 ಜನ, 20,000 ಜನ ಇರ್ಬೋದು. ಅಷ್ಟಿದ್ರೂ ಕೂಡ ಒಂದೊಂದು ಮತದಲ್ಲಿ ಕೂಡ ಜನ ಗೆದ್ದು ಒಂದ್ಸಲ ಸೋತಿರೋದು ನಾವು ನೋಡಿದ್ದೀವಿ. ನಿಜನೇ ಇಲ್ವೋ ಕರ್ನಾಟಕ ರಾಜ್ಯದಲ್ಲೂ ಕೂಡ. ಹಾಗಾಗಿ ನಿಮ್ಮ ಮತಕ್ಕೂ ಬೆಲೆ ಇದೆ, ಅಲ್ಲಿರ್ತಕ್ಕಂಥ ದೊಡ್ಡ ಮನದಿಂದ ಬರ್ತಕ್ಕಂಥ ಬೆಲೆನೂ ಆ ಮತಕ್ಕೂ ಅಷ್ಟೇ ಬೆಲೆ ಇದೆ. ಹಾಗಾಗಿ ನಾವು ರಾಜಕೀಯವಾಗಿ ಜಾಗೃತರಾಗಬೇಕಾಗ್ತದೆ. ರಾಜಕೀಯವಾಗಿ ಜಾಗೃತರಾಗಿ ವಿಶೇಷವಾಗಿ ನಮ್ಮ ಜನಗಳನ್ನ ಗುರುತಿಸ್ತಕ್ಕಂತಹ ಯಾವುದೇ ಧರ್ಮದಿಂದ ಬಂದಿದ್ರು ಸರಿ, ಯಾವುದೇ ಜಾತಿಯಿಂದ ಬಂದಿದ್ರು ಕೂಡ ನಮ್ಮ ಜನಾಂಗಗಳಿಗೆ ಅವಮಾನ ಮಾಡದೇ ಇರೋ ವ್ಯಕ್ತಿನ ಆಯ್ಕೆ ಮಾಡ್ಕೊಳ್ತಕ್ಕಂಥ ಔದಾರ್ಯವನ್ನು ಬೆಳೆಸ್ಕೊಳ್ತಕ್ಕಂಥದ್ದು ನಿಮ್ಮ ಕೈಯಲ್ಲಿದೆ ಅನ್ನೋ ಮಾತು ಹೇಳ್ತೀನಿ. ಹಾಗಾಗಿ ಮತ್ತೊಂದು ದಿವಸ ಹೇಳ್ತೀನಿ, ತಿಂಗಳಿಗೊಂದ್ಸಲ ಒಂದು ಮೀಟಿಂಗ್ ಕರೆದು ಚಿಂತೆ ಇಲ್ಲ, ನಾನು ನಿಮ್ಮೊಟ್ಟಿಗೆ ಬರ್ತೇನೆ ಇರ್ತೇನೆ ಅಂತ ಮಾತು ಹೇಳ್ತೀನಿ. ನಾವೆಲ್ಲರೂ ಒಟ್ಟಾಗಿ ಸೇರಿ ಯಾರಾದರೂ ವಿಭಿನ್ನವಾಗಿ ಯೋಚನೆ ಮಾಡಿದ್ರೆ ಅವರು ಕೂಡ ತಿಳಿ ಹೇಳ್ತಕ್ಕಂಥ ಕೆಲಸವನ್ನು ಮಾಡೋಣ. ಅವರೆಲ್ಲರೂ ಒಟ್ಟಿಗೆ ತಗೊಂಡೋಗಿ ಕೆಲಸ ಮಾಡ್ತಕ್ಕಂಥದ್ದು. ಎಷ್ಟು ಒಕ್ಕೂಟಗಳದ್ದು ಚಿಂತೆ ಇಲ್ಲ. ಒಂದು ವಿಚಾರ ಬಂದಾಗ ಒಂದು ವಿಚಾರದ ಮೇಲೆ ಹೋರಾಟ ಮಾಡುವಾಗ ನಾವೆಲ್ಲರೂ ಒಟ್ಟಾಗಿ ಒಗ್ಗಟ್ಟಾಗಿ ಹೋರಾಟ ಮಾಡ್ತಕ್ಕಂಥ ಔದಾರ್ಯವನ್ನು ಬೆಳೆಸ್ಕೋಬೇಕಾಗ್ತದೆ. ಕೊನೆಯದಾಗ ಒಂದು ಮಾತು ಹೇಳ್ತೀನಿ, ನಮ್ಮ ಮೀಸಲಾತಿ ಅಂತಕ್ಕಂಥ ನಮ್ಮ ಹಕ್ಕು, ಅದು ಪಡ್ಕೊಳ್ಳಿಕ್ಕೆ ನಾವೇ ಕಾರಣಕರ್ತರಾಗ್ತೀವಿ. ನಾವು ಹೋರಾಟ ಮಾಡಬೇಕಾಗ್ತದೆ. ಹೋರಾಟ ಮಾಡಿದ್ರೆ ಯಾರು ಕೊಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ನಾನು ವಿಚಾರನ ಹೇಳ್ತೀನಿ. ಹಾಗಾಗಿ ಶಿಕ್ಷಣದಲ್ಲಿ ಮೊದಲು ಬ್ಯಾಕ್ವರ್ಡ್ ಟ್ರೈಬ್ಸ್ಗೆ ಕೊಡ್ತಾ ಇದ್ರಲ್ಲ ಶುಲ್ಕ ವಿನಾಯಿತಿ ಇತ್ತಲ್ಲ ಕಾಲೇಜುಗಳಲ್ಲೆಲ್ಲ, ಅವೆಲ್ಲವನ್ನು ಕೂಡ 2017 ಕಿತ್ತಾಕ್ಬಿಟ್ರು. ಯಾಕೆ ಕಾರಣಕ್ಕೆ ಕಿತ್ತಾಕಿದ್ರು ಅರ್ಥ ಆಗಲ್ಲ. ಈಗ ಹೇಳ್ತಾರೆ ನೀವು ಕಟ್ಟ್ರಿ ಆಮೇಲೆ ರಿಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ. ಏನಕ್ಕೆ ಕಟ್ಟಬೇಕು, ಏನಕ್ಕೆ ರಿಇನ್ವೆಸ್ಟ್ಮೆಂಟ್ ಮಾಡ್ಕೋಬೇಕು, ನಂಗೆ ಅರ್ಥನೇ ಆಗ್ತಾ ಇಲ್ವಲ್ಲ. ದೇ ಶುಡ್ ಗಿವ್ ಅಟ್ಲೀಸ್ಟ್ ಶಿಕ್ಷಣದಲ್ಲಿ ಇರ್ತಕ್ಕಂಥದ್ದು SC ಅವ್ರಿಗೆ ಕೊಡ್ತಾ ಇರ್ತಾರೆ, SC ST ಅವ್ರಿಗೆ ಕೊಡ್ತಾ ಇರ್ತಕ್ಕಂಥ ಉಚಿತ ಶಿಕ್ಷಣವನ್ನು ಅದಾದ್ರೂ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಮಾನ್ಯ ಸಿದ್ದರಾಮಯ್ಯ ಅವರಿದ್ದಾಗ ಹೆಣ್ಣು ಮಕ್ಕಳಿಗೆ ಪೋಸ್ಟ್ ಗ್ರಾಜ್ಯುಯೇಟ್ ಆಗೋರು ಕೂಡ ಫ್ರೀ ಎಜುಕೇಶನ್ ಅನೌನ್ಸ್ ಮಾಡಿದ್ರು. ಎಜುಕೇಶನ್ ಶುಡ್ ಬಿಕಮ್ ಎಜುಕೇಶನ್ ಮತ್ತು ಟ್ರಾವೆಲ್ ಮತ್ತು ವಸತಿ ಮತ್ತು ಆರೋಗ್ಯ ಅಂತಕ್ಕಂಥದ್ದು ಎಲ್ಲ ಮನುಷ್ಯರಿಗೆ ಬದುಕಿಗೆ ಬೇಕಾಗಿರ್ತಕ್ಕಂಥ ಒಂದು ಮೂಲ ಸಾಧನೆಗಳಾಗಿರೋದ್ರಿಂದ ಅದು ಕೊಡಬೇಕಾಗಿರ್ತಕ್ಕಂಥದ್ದು ರಾಜ್ಯ ಸರ್ಕಾರಗಳ ಕರ್ತವ್ಯ ಆಗ್ತದೆ. ಅದು ಕೊಡದೇ ಇದ್ದಾಗ ನಾವು ಅದಕ್ಕೆ ಧ್ವನಿ ಎತ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಇಮಿಟಲ್ ವಿಚ್ ಗವರ್ಮೆಂಟ್ ಇಸ್ ಇನ್ ಪವರ್ ಬಟ್ ವಿ ಶುಡ್ ಫೈಟ್ ಫಾರ್ ಅವರ್ ರೈಟ್ಸ್ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. ನಮ್ಮ ಹಕ್ಕುಗಳ ಪ್ರತಿಪಾದನೆ ಮಾಡ್ತಕ್ಕಂಥ ಕೆಲಸ ಆಗಬೇಕಾಗ್ತದೆ. ಆದರೆ ನಾನು ಹೇಳ್ತೀನಿ, ನಾನೊಂದು ಪಕ್ಷದ ರೆಪ್ರೆಸೆಂಟೇಟಿವ್ ಆಗಿ ಪಕ್ಷದ ವಕ್ತಾರನಾಗಿ ಹೇಳ್ತೀನಿ, ಇದೇ 46 ಜಾತಿಗಳಲ್ಲಿ ಯಾವುದೇ ಸಮಸ್ಯೆಗಳು ಕಂಡು ಬಂದಾಗ ಖಂಡಿತವಾಗ್ಲೂ ನಿಮ್ಮ ಪರ ಧ್ವನಿ ಎತ್ತಕ್ಕಂಥ ಕೆಲಸವನ್ನು ಅಸೆಂಬ್ಲಿಯಲ್ಲೂ ಮಾಡ್ತೇನೆ, ವಿಧಾನ ಪರಿಷತ್ತಲ್ಲಿ ಮಾಡ್ತಕ್ಕ ಕೆಲಸವನ್ನು ಮಾಡ್ತೇನೆ ಮತ್ತು ರಾಜ್ಯ ಸರ್ಕಾರದ ಗಮನ ಸೆಳೆಯುವ ಪ್ರಯತ್ನವನ್ನು ಮಾಡ್ತೇನೆ ಅನ್ನೋ ಮಾತು ಹೇಳ್ತೀನಿ. ಹಾಗಾಗಿ ನೀವು ಯಾರು ಕೂಡ ಅನಾಥರು ಅನ್ನೋ ಭಾವನೆ ಬೇಡ. ನಾಗರಾಜ್ ಯಾದವ್ ನಿಮ್ಮೊಟ್ಟಿಗೆ ಇರ್ತಾನೆ ಅನ್ನೋ ಮಾತನ್ನು ಹೇಳಿ ನಾನು ಈಗ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಶೆಟ್ಟರಿಗೆ ಮತ್ತು
ಮತ್ತು ವಿಶೇಷವಾಗಿ ಮೇಘರಾಜ್ ಅಂತೂ ಒಂದು ತಿಂಗಳಿಂದ ನನಗೆ ಫೋನ್ ಮಾಡ್ತಾ ಇದ್ರು, ಬರಲೇಬೇಕು ಸರ್ ಅಂತ. ಭಾಳ ಅಭಿಮಾನಿ ನನ್ನ ಮೇಲೆ ಅವ್ರಿಗೆ. ಹಾಗಾಗಿ ತುಂಬ ಅಭಿಮಾನ ಇಟ್ಕೊಂಡ್ರೆ ತುಂಬ ಕಷ್ಟ ನಮಗೆ. ಯಾಕಂದರೆ ನಾವೇನಾದರೂ ಅವರ ಆಸೆ ಆಕಾಂಕ್ಷೆಗಳನ್ನು ನೆರವೇರಿಸದಿದ್ದಾಗ ಭಾಳ ನಮ್ಗೆ ನಿದ್ದೆ ಬರೋದಿಲ್ಲ. ಆ ರೀತಿಯಾದಂಥ ಒಂದು ಸೂಕ್ಷ್ಮ ಮನೋಭಾವ ಇಟ್ಕೊಂಡಿರ್ತಕ್ಕಂಥ ನನ್ನ ಹತ್ರ ಯಾರು ಬೇಕಾದರೂ ಮಾತಾಡಬಹುದು, ಎಷ್ಟೊತ್ತು ಬೇಕಾದರೂ ಮಾತಾಡ್ಬೋದು. ನಾನು PA ಗನ್ಮ್ಯಾನ್ಗಳಿಗೆ ಫೋನ್ ಕೊಡೋ ವ್ಯಕ್ತಿ ಅಲ್ಲ, ಚಕ್ಕರ್ ಹೊಡೆಯೋ ವ್ಯಕ್ತಿ ಅಲ್ಲ, ಮಾತು ಕೊಟ್ಟರೆ ಆ ರೀತಿ ನಡ್ಕೊಳ್ತಕ್ಕಂಥ ವ್ಯಕ್ತಿ. ಮತ್ತು ವಿಶೇಷವಾಗಿ ಹೇಳ್ತೀನಿ, ನಮ್ಮ ಸಮುದಾಯದಲ್ಲಿರ್ತಕ್ಕಂಥ ಯುವಕರನ್ನ ನಾವು ಬೆಳೆಸಬೇಕಾಗಿರ್ತಕ್ಕಂಥದ್ದು ಈ ಸಮಾಜಕ್ಕೆ ಉತ್ತಮವಾದ ಪ್ರಜೆಗಳಾಗಿ ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಯಾವ ರೀತಿ ಅಂದರೆ ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಮನೋಭಾವ ಇರತಕ್ಕಂಥ ಯುವಕರನ್ನ ಬೆಳೆಸಬೇಕಾಗ್ತದೆ. ಈ ದೇಶ ಸಾಯ್ತಾ ಇರತಕ್ಕಂಥದ್ದು ಭ್ರಷ್ಟಾಚಾರದ ದೊಡ್ಡ ರೋಗದಿಂದ. ಅದನ್ನ ತೆಗಿಲಿಕ್ಕೆ ನಮ್ಮ ಸಮುದಾಯಗಳು ಹೋರಾಟ ಮಾಡಬೇಕು. ಅದಕ್ಕೆ ಯುವಕರನ್ನ ತಯಾರು ಮಾಡಬೇಕು. ಅವಾಗ ಮಾತ್ರ ಈ ಭವ್ಯ ಭಾರತವನ್ನು ಕಟ್ಟಲಿಕ್ಕೆ ನಮ್ಮ ಕೊಡುಗೆನ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತೀನಿ. ವಿಶೇಷವಾಗಿ ನಮ್ಮ ಯುವಕರು ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡಬೇಕು ಮತ್ತು ವಿದ್ಯಾವಂತರಾಗಬೇಕು. ವಿದ್ಯಾವಂತರಾಗಿ ಎಂದೂ ನಾನು ಗುಲಾಮಗಿರಿನ ಒಪ್ಕೊಳ್ಳಲ್ಲ ಅಂತಕ್ಕಂಥ ಮನೋಭಾವನ ಬೆಳೆಸಿದ್ರೆ ಮಾತ್ರ ಈ ಪ್ರಪಂಚದಲ್ಲಿ ಬದಲಾವಣೆ ಮಾಡ್ಲಿಕ್ಕೆ ಆಗ್ತದೆ ಮಾತು ಹೇಳ್ತಾ ನಾನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ಈ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳಿಗೆ, ಎಲ್ಲರ ಹೆಸರು ಹೇಳಿದ್ರೆ ಅನ್ಯತೆ ಭಾವಿಸಬಾರ್ದು, ಎಲ್ಲ ಪದಾಧಿಕಾರಿಗಳಿಗೆ ವಂದಿಸಿ ನಾನು ನಿಮ್ಮೊಟ್ಟಿಗೆ ಇಳಿದೆ ಅನ್ನೋ ಮಾತು ಹೇಳ್ತಾ ಮೇಘರಾಜ್ನ ಕೂಡ ಹೇಳಿ ಅಭಿನಂದನೆ ಹೇಳಿ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇಲ್ಲಿಯವರೆಗೂ ಸುದೀರ್ಘವಾಗಿ ಅಲೆಮಾರಿಗಳ ಬಗ್ಗೆ ಹೇಳಿರ್ತಕ್ಕಂಥ ನಮ್ಮ ನಾಗರಾಜ್ ಯಾದವ್ ಸರ್ ಅವರು ಬಹಳ ಅದ್ಭುತವಾಗಿ ಹೇಳಿದರು. ಅಂಬೇಡ್ಕರ್ ಬಗ್ಗೆ, ಅಲೆಮಾರಿಗಳ ಬಗ್ಗೆ ನಾವು ಯಾವಾಗಲೂ ನಿಮ್ಮ ಜೊತೆಗೆ ಇರ್ತೀವಿ, ನಾವು ನಿಮ್ಮ ಬೆನ್ನೆಲುಬಾಗಿರ್ತೀವಿ ಅಂದೆ. ಸರ್ ನಾಗರಾಜ್ ಸರ್, ಇನ್ನೊಂದೇನಂತಂದ್ರೆ ನಿಮ್ಮಲ್ಲಿ ನಾವು ಈಗ ವೇದಿಕೆ ಮುಖಾಂತರ ಕೇಳೋದೇನೆಂದ್ರೆ, ಎಷ್ಟೋ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಅಲೆಮಾರಿಗಳಿಗೆ. ಅವರಿಗೆ ಶಿಕ್ಷಣದಲ್ಲಿ ಅವರಿಗೆ ಹಾಸ್ಟೆಲ್ ವ್ಯವಸ್ಥೆ ಆಗಿರ್ಬೋದು ಅಥವಾ ಸ್ಕಾಲರ್ಶಿಪ್ ವ್ಯವಸ್ಥೆ ಯಾವುದು ಇಲ್ಲದೆ ಇರೋದ್ರಿಂದ ಸಂದರ್ಭದಲ್ಲಿ ಅವರು ಬಹಳ ನೋವಿನಲ್ಲಿ ಬರ್ತಾ ಇದ್ದಾರೆ. ಉದಾಹರಣೆ ಏನಂತಂದ್ರೆ, ಲಾಸ್ಟ್ ಟೈಮ್ ಮಲೇಷಿಯಾಕ್ಕೆ ಹೋದಂತ ಸಂದರ್ಭದಲ್ಲಿ ಮಗುವಿಗೆ, ವೈಶಾಲಿ ಅಂತ ಹುಡುಗನಿಗೆ ಆರ್ಥಿಕವಾಗಿ ಬಹಳ ಸದೃಢವಾಗಿರಲಿಲ್ಲ. ಅವ್ರ ತಂದೆ ತಾಯಿ ಕುರಿ ಮೇಕೆ ಇದನ್ನ ಸಾಕಂತವ್ರಿಗೆ ಹೋಗಕ್ಕೆ ಆಗ್ಲಿಲ್ಲ. ತದನಂತರ ಸರ್ಕಾರದ ಬಗ್ಗೆ CM ಅವ್ರಿಗೂ ಮನೆಗೆ ಕೊಟ್ರೆ, ಎಲ್ಲರಿಗೂ ಕೊಟ್ರೆ, ಯಾರಿಗೂ ಆಗ್ಲಿಲ್ಲ. ಆಗ ಸಾಮಾನ್ಯ ಜನರು ಎಲ್ಲರೂ ಸೇರ್ಕೊಂಡು ಇವತ್ತು ವೈಶಾಲಿ ಅನ್ನೋ ಹುಡುಗಿನ ರಾಜ್ಯ ಮಟ್ಟಕ್ಕೆ ಕಳಿಸ್ಬಿಟ್ಟು ಅಲ್ಲಿ ಭಾರತವನ್ನು ಪ್ರದೇಶ ಗೆದ್ಕೊಂಡ್ಬಂದಿದ್ದಾರೆ. ಈ ತರ ಅಲೆಮಾರಿಗಳು ಸಖತ್ ಜನ ಇದ್ದಾರೆ. ಅವುಗಳ ಬಗ್ಗೆ ನೀವು ಕಾಳಜಿ ವಹಿಸಿ ಮಾತಾಡೋದಕ್ಕೆ ತುಂಬ ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ನಾಥಪಂಥ ಸಮುದಾಯದ ರಾಜ್ಯಾಧ್ಯಕ್ಷರು ಆಗಿರ್ತಕ್ಕಂಥ ನಾರಾಯಣ್ ರಾವಲ್ ಸರ್ ಅವರು ಬಂದಿದ್ದಾರೆ. ಅವರು ಸಹ ಈ ಒಕ್ಕೂಟವನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ಕೋರ್ತಾ ಇದ್ದೀನಿ. ನಾರಾಯಣ್ ರಾವಳ್, ನಾಥಪಂಥಿ ಸಮಾಜದ ರಾಜ್ಯಾಧ್ಯಕ್ಷರು. ವೇದಿಕೆ ಮೇಲೆ ಆಸೀನರಾಗಿಂಥ ಎಲ್ಲ ಗಣ್ಯರೇ, ಅಲೆಮಾರಿ ಜನಾಂಗದ ಪ್ರಮುಖರೇ, ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಅಲೆಮಾರಿ ಜನಾಂಗದ ನನ್ನ ಬಂಧು ಭಗಿನಿಯರೇ, ಅಲೆಮಾರಿ ಜನಾಂಗದ ಪರಿಕಲ್ಪನೆ ಭಾರತ ಸರ್ಕಾರದ್ದಲ್ಲ. ನಾನು ತಿಳಿದ ಮಟ್ಟಿಗೆ ಇದು ಬ್ರಿಟಿಷರು 170 ವರ್ಷದ ಹಿಂದೆ ಅಲೆಮಾರಿ ಜನಾಂಗವನ್ನು ಕೆಲವೊಂದು ಮಾನದಂಡಗಳ ಮೇಲೆ ಅವರು ವರ್ಗೀಕರಣ ಮಾಡಿದರು. ಒಂದು ಭಿಕ್ಷಾಟನೆ ಮಾಡಿ ಅಲೆಮಾರಿ ಜನಾಂಗ ಮಾಡೋರು, ಬರೀ ಹೊಟ್ಟೆಗೋಸ್ಕರ ಅಂಥವ್ರನ್ನ ಒಂದು ಪಂಗಡ ಮಾಡಿದರು. ಮತ್ತೊಂದು ಜನಾಂಗ ಇದೆ, ಅದು ಭಿಕ್ಷಾಟನೆ ಅಂದರೆ ಹೇಗೆ, ಸಾಧು ಸಂತರು ಬೈರಾಗಿಗಳು ಇವರೇನು ಮಾಡ್ತಾರೆ ಅಂದರೆ ತಮ್ಮ ಒಂದು ಸಾಧನೆಗೋಸ್ಕರ ಊರೂರು ಅಲಿತಾ ಇದ್ರು ಮತ್ತು ಭಿಕ್ಷಾಟನೆ ಮಾಡ್ತಾ ಇದ್ರು. ಇದೊಂದು ಪಂಗಡ. ಮೂರನೇ ಪಂಗಡ ಅಂತ ಹೇಳಿದ್ರೆ ಉದ್ಯೋಗದ ನಿಮಿತ್ತ ಈ ಊರಲ್ಲಿ ಉದ್ಯೋಗ ಮಾಡೋದು, ಅಲ್ಲಿ ಆದ್ಮೇಲೆ ಮತ್ತೊಂದು ಊರಿಗೆ ಉದ್ಯೋಗ ನಿಮಿತ್ತ ಪರ್ಯಟನೆ ಮಾಡ್ತಾ ಇದ್ದಾರೋ. ಆಮೇಲೆ ಮತ್ತೊಂದು ಅವರು ಏನು ಟ್ರೇಸ್ ಔಟ್ ಮಾಡಿದ್ದಾರೆ ಅಂದರೆ ಕ್ರಿಮಿನಲ್ಸ್ ಅಂತ ಅಂದ್ರೇನು, ಅಪರಾಧಿ ಮನೋಭಾವದವ್ರು ಊರೂರು ಬಿಟ್ಟು ಅಡ್ಡಾಡ್ತವ್ರು. ಈ 4 ರೀತಿಯಿಂದ ಅವರು ಅಲೆಮಾರಿಗಳು ಅಂತ ವಿಂಗಡಣೆ ಮಾಡಿದರು. ತದನಂತರ ಇದು ಏನಾಯ್ತು ಅಂತ ಹೇಳಿದ್ರೆ 1966ರಲ್ಲಿ ಭಾರತ ಇದರಲ್ಲಿ 46 ಪಂಗಡಗಳನ್ನು ಅದನ್ನು ಬೇರ್ಪಡಿಸಿ ಕ್ಯಾಟಗರಿ 1 ಹಾಕಿದ್ರು. ಬಾಕಿ ಕೆಲವೊಂದು SCಯಲ್ಲಿದೆ, ಕೆಲವೊಂದು STಯಲ್ಲಿದೆ. ಈ 46 ಪಂಗಡಗಳ ಒಂದು ಒಕ್ಕೂಟ ಏನಿತ್ತಂದರೆ ಈ 46 ಪಂಗಡಗಳಿಗೆ ಯಾವುದೇ ರೀತಿಯ ಸಹಾಯ ಸೌಲಭ್ಯ ಸಿಕ್ಕಿದ್ದಿಲ್ಲ. ಮಾನ್ಯ ಶ್ರೀ ರವೀಂದ್ರ ಶೆಟ್ಟಿ ಅವರು ಇಲ್ಲಿದ್ದಾಗ ನಾನು 3 ಸಲ ಕೆಲವೊಂದು ಬೇಡಿಕೆಗಳು ಅಂತಂದರೆ 3 ಸಲ ನನಗೆ ಅದರಿಂದ ಏನೂ ಲಾಭ ಆಗಲಿಲ್ಲ. ಕಾರಣ ರವೀಂದ್ರ ಶೆಟ್ಟಿ ಅವರಲ್ಲ, ಕೆಲವೊಂದು ಕಾನೂನಾತ್ಮಕ ತೊಡಕುಗಳಿಂದ ಅವರು ನನಗೇನು ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಅವರಿಲ್ಲದಂಥ ಕಳಕಳಿ ನೋಡಿದರೆ ನನಗೆ ನಿಜವಾಗ್ಲೂ ಭಾಳ ಹೆಮ್ಮೆ ಅನ್ನಿಸ್ತದೆ. ಅವರು ಕರ್ನಾಟಕದ 31 ಜಿಲ್ಲೆಗಳಲ್ಲೆಲ್ಲ ಅಡ್ಡಾಡಿ ಪ್ರತಿಯೊಂದು ಅಲೆಮಾರಿ ಜನಾಂಗದ ಸಮುದಾಯ ಪ್ರತಿಯೊಂದಕ್ಕೆಲ್ಲ ಭೇಟಿ ಕೊಟ್ಟು ಅಲ್ಲಿರುವಂಥ ಅಮೂಲ್ಯವಾದಂಥ ಅಲೆಮಾರಿ ಜನಾಂಗದ ಒಂದು ಕಾಡು ಮಣಿಯನ್ನು ಎಲ್ಲವನ್ನು ತಂದು ಅದನ್ನು ಸೂತ್ರಧಾರಿಯಾಗಿ ಸೇರಿಸಿ ಈ ಒಂದು ಅಲೆಮಾರಿ ಒಕ್ಕೂಟವನ್ನು ಮಾಡಿದ್ದಾರೆ. ಅದಕ್ಕೊಂದು ಮಾಲೆಯ ರೂಪ ಕೊಟ್ಟಿದ್ದಾರೆ. ಇದಕ್ಕೊಂದು ರೂಪ ಬಂದಿದೆ, ಈಗ ಒಂದು ಲಾಂಛನ ಸಿಕ್ಕಿದೆ. ಇಂಥ ಒಂದು ಸನ್ನಿವೇಶದಲ್ಲಿ ಅವರು ಮಾಡಿದ ಒಂದು ಸಾಧನೆ ಮಹಾಸಾಧನೆ.
ಇದಕ್ಕೊಂದು ಬಲ ಬಂದಾಗಿದೆ. ಇದಕ್ಕೊಂದು ಬಲ ಬಂತು. ಮೊನ್ನೆ ಮಾನ್ಯ ಶ್ರೀ ನಾಗರಾಜ್ ಅವರು ಅದಕ್ಕೆ ನಮಗೆ ಎಲ್ಲ ರೀತಿಯ ಸಪೋರ್ಟ್ ಕೊಡ್ತಾ ಇದ್ದಾರೆ. ಇದು ಜಾತಿ ಪಕ್ಷ ಅಲ್ಲ, ನಮ್ಮ ಸಂಘಟನೆ ಒಂದು ಬಲಪಡಿಸುವ ಕೆಲಸ. ಭಾರತ ಬಲಪಡಿಸಬೇಕು ಅಂತ ಹೇಳಿದ್ರೆ ಅಲೆಮಾರಿ ಜನಾಂಗದವರು ನಮ್ಮ ಒಂದು ಬಿಲ್ಡಿಂಗದ ಪಾಯ ಇದ್ದಂಗೆ. ಮೂಲ ನಾವೆಲ್ಲ ಅಲೆಮಾರಿ ಜನಾಂಗದವರು ಒಂದು ಬಿಲ್ಡಿಂಗದ ಪಾಯ ಇದ್ದಂಗೆ. ನಾವು ಎಲ್ಲಿ ಯಾರ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ನಾವು ಸಣ್ಣ ರೂಪದಲ್ಲಿದ್ದೇವೆ. ಪಾಯದಲ್ಲಿರುವಂತಹ ಕಲ್ಲುಗಳು, ಹೆಂಡೆಗಳು, ಇಟ್ಟಂಗಿಗಳು ಈ ರೀತಿ ನಾವು ಕಾಣಿಸ್ತಾ ಇದ್ದೇವೆ. ಆದರೆ ದೇಶ ಭದ್ರ ಆಗ್ಬೇಕಾದ್ರೆ ಇದನ್ನ ನೆನಪಿಟ್ಟಿರ್ಬೇಕು. ಈ ಅಲೆಮಾರಿ ಜನಾಂಗ ಯಾವಾಗ ಸಶಕ್ತರಾಗ್ತಾರೆ ಅವಾಗ ಭಾರತ ಭದ್ರ ಆಗ್ತದೆ. ಇದನ್ನು ನಾವು ನೆನಪಿಟ್ಟಿರ್ಬೇಕು. ಆ ಒಂದು ದಿಶೆಯಲ್ಲಿ ನಾವು ರವೀಂದ್ರ ಶೆಟ್ಟಿ ಅವರು, ಇಲ್ಲಿರುವಂತಹ ಎಲ್ಲ ನಮ್ಮ ಅಲೆಮಾರಿ ಜನಾಂಗದ ಮುಖಂಡರು, ಮಾನ್ಯ ಶ್ರೀ ನಾಗರಾಜ್ ಸರ್ ಅವರ ಎಲ್ಲ ಒಂದು ಸಹಕಾರದಿಂದ ನಾವು ಮುಂದೆ ಇದನ್ನು ನಾವು ಸಾಗಿಸಬೇಕು. ಇದಕ್ಕೆಲ್ಲರ ಸಹಕಾರ ಬೇಕು ಅಂತ ಹೇಳಿ ನನ್ನ 2 ಮಾತು ಮುಗಿಸ್ತಾ ಇದೆ. ನಮ್ಮ ನಾರಾಯಣಸ್ವಾಮಿ ಸರ್ ಅವರು ನಾಥ ಪಂಥಜೋಗಿ ಸಮಾಜದ ಅಧ್ಯಕ್ಷರು. ಇವರು ಉತ್ತಮವಾಗಿ ಮಾತಾಡಿದ್ದಾರೆ. ಈಗ ನಮ್ಮ ಕರ್ನಾಟಕ ರಾಜ್ಯ ಅಲೆಮಾರಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಸರ್ ಬಿ ವಿ ಚಂದ್ರಯ್ಯ ಸರ್ ಅವರು, ಮತ್ತೆ ನಾಗರಾಜಣ್ಣನವರು, ಮತ್ತೆ ಮಂಜುನಾಥ್ ಅವರು, ಬಡವನಹಳ್ಳಿ ಮಂಜಣ್ಣನವರು ಮತ್ತು ನಾಗರಾಜಣ್ಣವರು, ದಯಮಾಡಿ ಅವರಿಗೆ ಕೊನೆಯದಾಗಿ ಗೌರವ ಸಮರ್ಪಣೆ. ದಯಮಾಡಿ ಬಿ ವಿ ಚಂದ್ರಯ್ಯನವರು ಮತ್ತೆ ಮಂಜುನಾಥ್ ಅವರು, ನಾಗರಾಜಣ್ಣನವರು. ನಾಗರಾಜಣ್ಣ ಬಡವಳ್ಳಿ, ನಾಗರಾಜಣ್ಣ ಮತ್ತು ಮಂಜುನಾಥ್ ಬಡವಳ್ಳಿ, ಚೇತನ್, ಬಿ ವಿ ಚಂದ್ರಯ್ಯ ಸರ್ ಅವರು ಉಪಾಧ್ಯಕ್ಷರು. ಅವರು ಯುವಕರಂತೆ ನಮ್ಮ ಸಂಘಟನೆ ಮಾಡಿದಾಗ ಇನ್ನೊಂದು ವಿಶೇಷತೆ ಏನಂತಂದ್ರೆ, ರವೀಂದ್ರ ಶೆಟ್ಟಿ ಅವ್ರದ್ದು ನಿಗಮ ಅಧ್ಯಕ್ಷ ತೆಗೆದಂತ ಸಂದರ್ಭದಲ್ಲಿ ಯಾವ ಸಚಿವರುಗಳು ಹೋದಂತ ಸಂದರ್ಭ ಯಾರಿಗೂ ಸಹ ಪ್ರತಿಭಟನೆ ಮಾಡಲಿಲ್ಲ. ಅದನ್ನ ನೇತೃತ್ವ ವಹಿಸಿರ್ತಕ್ಕಂಥವರು ಬಿ ವಿ ಚಂದ್ರಯ್ಯನವರು, ತುಕಾರಾಮ್ ಮಾಸ್ಟರ್ ಅವರು ಮತ್ತು ಪ್ರಕಾಶ್ ಅಣ್ಣನವರು, ಮಂಜುನಾಥ್ ಅವರು. ಇವರಿಗೆ ಹೃತ್ಪೂರ್ವಕವಾಗಿ ಅಭಿನಂದನೆಗಳು. ಈಗ ನಮ್ಮ ಬಿ ವಿ ಚಂದ್ರಯ್ಯನವರ ಮಗಳು ಆಗಿರ್ತಕ್ಕಂಥ ಐಶ್ವರ್ಯ ಅವರಿಂದ ಒಂದು ಭರತನಾಟ್ಯ.
ಐಶ್ವರ್ಯ ಅವರಿಗೆ ಧನ್ಯವಾದಗಳು. ಈಗ ನಮ್ಮ ಸುಡಿ ಸುರೇಶ್ ಸರ್ ಅವರು ದಯಮಾಡಿ ಮಾತಾಡ್ಬೇಕಾಗಿ ಕೋರ್ತೇನೆ. ದಯಮಾಡಿ ಸರ್, ದಯಮಾಡಿ ಪ್ಲೀಸ್ ಪ್ಲೀಸ್. ಮಂಗಳೂರಿನಿಂದ ಬಂದಿರತಕ್ಕಂಥವ್ರು. ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯ ವ್ಯಕ್ತಿಗಳೇ, ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗದ ಮಾಜಿ ಅಧ್ಯಕ್ಷರು, ನನ್ನ ಆತ್ಮೀಯ ಮಿತ್ರ ಆಗಿರ್ತಕ್ಕಂಥ ಕೆ ರವೀಂದ್ರ ಶೆಟ್ಟಿ ಅವರೇ. ರವೀಂದ್ರ ಶೆಟ್ಟಿ ಅವರು ಈ ಒಂದು ನಿಗಮದ ಅಧ್ಯಕ್ಷತೆಯನ್ನು ವಹಿಸಿದಾಗ ಆ ಸಮಾರಂಭದ ಮೊದಲ ವ್ಯಕ್ತಿಯಾಗಿ ನಾನಿದ್ದೆ. ಅವತ್ತೇ ಹೇಳಿದ್ದೆ, ರವೀಂದ್ರ ಶೆಟ್ಟಿ ಅವರ ಕೈಗಿದು ಸಿಕ್ಕಿದೆ, ಇದೊಂದು ಇತಿಹಾಸ ನಿರ್ಮಾಣ ಮಾಡ್ತಾರೆ ಅವರು ಅಂತೇಳಿ. ಅವ್ರಿಗೆ ಕೊಟ್ಟಿರ್ತಕ್ಕಂಥ ಸ್ವಲ್ಪ ಸಮಯದಲ್ಲೇ ಇಡೀ ರಾಜ್ಯವನ್ನು ಸುತ್ತಿ ನಾನು ದಿನ ಫೋನ್ ಮಾಡ್ತಿದ್ದೆ ಅವ್ರಿಗೆ, ಸೆಟ್ರೆ ಎಲ್ಲಿದ್ದೀರಿ? ಕುಷ್ಟಗಿನಲ್ಲಿದ್ದೀನಿ. ಸೆಟ್ರೆ ಎಲ್ಲಿದ್ದೀರಿ? ಯಾದಗಿರಿನಲ್ಲಿದ್ದೀನಿ. ಸೆಟ್ರೆ ಎಲ್ಲಿದ್ದೀರಿ? ಚಾಮರಾಜನಗರದಲ್ಲಿದ್ದೀನಿ. ಹೀಗೆ ಎಲ್ಲ ಗುಡಿಸಲುಗಳನ್ನು ಭೇಟಿ ಮಾಡಿ ನಿಮ್ಮ ಕಷ್ಟ ಸುಖಗಳನ್ನು ಅರ್ಥವರಾಗಿದ್ದಾರೆ. ಆ ಕಾರಣದಿಂದಾಗಿನೇ ಇವತ್ತು ಈ ಥರದ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ದಿನ ಪೂರ್ತಿ ಯಾರು ಅಲೆಮಾರಿಗಳು ಅಂತ ಅನ್ಕೊಂಡಿದ್ರೋ ಅವ್ರನ್ನೆಲ್ಲ ಒಟ್ಟಿಗೆ ಒಂದು ಬುಟ್ಟಿನಲ್ಲಿ ಸೇರಿಸಿ ಒಂದು ದೊಡ್ಡ ಹಾರವನ್ನಾಗಿ ಮಾಡಿ ನಿಮ್ಮನ್ನು ಇವತ್ತು ಸಮಾಜದ ಮುಂದೆ ಪ್ರದರ್ಶನ ಮಾಡಿರ್ತಾರೆ. ಅದು ಹಾಗೇ ಉಳಿಲಿ, ನಿಮ್ಮಲ್ಲಿ ಒಗ್ಗಟ್ಟಲ್ಲಿ. ಯಾದವ್ ಅವರು ಹೇಳ್ದಂಗೆ ನೀವೆಲ್ಲರೂ ಒಗ್ಗಟ್ಟಾಗಿ ಏನು ಬೇಕು ನಮಗೆ ಅದನ್ನು ಪಡೆಯುವಂಥ ಶಕ್ತಿಯನ್ನು ಪಡೆಯುವುದಾಗಬೇಕು. ಹಾಗೆ ರವೀಂದ್ರ ಶೆಟ್ಟರ ಮಾರ್ಗದರ್ಶನ ನಿಮ್ಮೆಲ್ಲ ಸಮುದಾಯಗಳಿಗೆ ಹೀಗೆ ಇರಲಿ. ಅವರ ಶ್ರೀಮತಿಯವರಂತೂ ಬೆಳಗ್ಗೆಯಿಂದ ಇಲ್ಲೇ ಕೂತಿದ್ದಾರೆ. ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಿ, ಇಲ್ಲಿ ಮಾತನಾಡೋದಕ್ಕೆ ಸಮಯ ಅಲ್ಲ, ಇದು ಸಾಧನೆಯ ಸಮಯ ಇದು ಅಂಥೇಳಿ ನನ್ನನ್ನು ಈ ಸಮಾರಂಭಕ್ಕೆ ಬರಮಾಡಿಕೊಂಡು ಇವನಾರವ ಎಂದೆನಿಸದಿರಯ್ಯ, ಇವನಮ್ಮವ ಎಂದೆನಿಸಯ್ಯ ಕೂಡಲ ಸಂಗಮ ದೇವ ಎನ್ನುವಂತೆ ನನ್ನನ್ನು ಕೂಡ ಈ ಸಮಾರಂಭದಲ್ಲಿ ಭಾಗಿಯಾಗಿದ್ದಕ್ಕೆ ನಿಮ್ಮೆಲ್ಲರಿಗೆ ಚಿರಋಣಿಯಾಗಿದ್ದೇನೆ ಅಂತ ಹೇಳಿ ನನ್ನ ಮಾತು ವಿರಾಮ ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈಗ ವೇದ ಮತ್ತು ಮೇಘಶ್ರೀ ಅವರಿಂದ ಭರತನಾಟ್ಯ. ಇನ್ನೊಂದು ವಿಶೇಷತೆ ಅಂತಂದ್ರೆ ಫೋಸ್ಕರದಿಂದ ಲೈವ್ ಕಾರ್ಯಕ್ರಮ ಇದೆ. ಸುಮಾರು ಇಲ್ಲಿ ಆಲ್ರೆಡಿ ಅಲೆಮಾರಿ ಸಮುದಾಯಗಳು 50,000ಕ್ಕೂ ದಾಟಿ ಇವತ್ತು ವೀಕ್ಷಣೆಯನ್ನು ಮಾಡಿರ್ತಕ್ಕಂಥದ್ದು. ಮೇಘಶ್ರೀ ಮತ್ತು ವೇದನವರಿಂದ ಭರತನಾಟ್ಯ ಕಾರ್ಯಕ್ರಮ. ಅದರಲ್ಲಿ ದುಂಬಿದಾಸ ಸಮುದಾಯದವರು, ಎಲ್ಲ ರೀತಿಯಲ್ಲೂ ಸಹ ಎಲ್ಲ ಸಮುದಾಯದವರು ಇವತ್ತು ತನ್ನದೇ ಆದಂಥ ರೀತಿಯಲ್ಲಿ
ಶ್ರೀ ಮತ್ತು ವೇದರವರು ದುಂಬಿದಾಸರವರು ಇವರು ಅಲೆಮಾರಿ ಸಮುದಾಯದವರು ಬಹಳ ಉತ್ತಮವಾದಂತಹ ಭರತನಾಟ್ಯ ಮಾಡಿದ್ದಾರೆ. ಇವರಿಗೆ ನಮ್ಮ ನಾಗರಾಜ್ ಯಾದವ್ ಸರ್ ಅವರು ಮತ್ತು ರವೀಂದ್ರ ಶೆಟ್ಟಿ ಸರ್ ಅವರಿಂದ ಗೌರವ ಸಮರ್ಪಣೆ. ಇನ್ನೊಂದು ಏನಂತಂದ್ರೆ ನಮ್ಮ ಸಂಪಂಗಿ ರಾಮಣ್ಣನವರು ನಮ್ಮ ಪದಾಧಿಕಾರಿ ಆಗದೇ ಇದ್ರೂ ಸಹ ಉತ್ತಮವಾದಂತ ರೀತಿಯಲ್ಲಿ ನಮಗೆ ಸಹಕರಿಸಿದ್ದಾರೆ. ಕರ್ನಾಟಕ ರಾಜ್ಯ ಅಲೆಮಾರಿ ಮತ್ತು ಅಲೆಮಾರಿ ಒಕ್ಕೂಟದಲ್ಲಿ ಪದಾಧಿಕಾರಿ ಇಲ್ಲದೆ ಇದ್ರೂ ಸಹ ಹಗಲಿರುಳು ಶ್ರಮಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಲು ಸಹಕರಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದನೆಗಳು ಸಲ್ಲಿಸಿ ಹಾಗೆ ಮತ್ತೆ ಚಪ್ಪಾಳೆ ಮುಖಾಂತರ ಅವರಿಗೆ ಗೌರವ ಸೂಚಿಸಬೇಕಾಗಿ ಕೋರ್ತಾ ಇದ್ದೇನೆ. ನಾಗರಾಜ್ ಯಾದವ್ ಸರ್ ಅವರು ಮತ್ತು ರವೀಂದ್ರ ಶೆಟ್ಟಿ ಸರ್ ಅವರ ಸಂಪಂಗಿ ರಾಮಣ್ಣನವರಿಗೆ ಗೌರವ ಸಮರ್ಪಣೆಗೆ ಎಲ್ಲರೂ ಸಹ ಸಿದ್ಧರಾಗಿರಬೇಕು. ಉತ್ತಮವಾದಂತಹ ರೀತಿಯಲ್ಲಿ ಭರತನಾಟ್ಯವನ್ನು ಮಾಡಿ ರಂಜಿಸಿರುವಂತಹ ಅವರಿಗೆ ಮೇಘಶ್ರೀ ಮತ್ತು ವೇದಾರ್ ಅವರಿಗೆ ಹೃತ್ಪೂರ್ವಕವಾಗಿ ಅಭಿನಂದನೆಗಳು. ಈ ಕಾರ್ಯಕ್ರಮ ಯಶಸ್ವಿಯಾಗಲು ಸಹಕರಿಸಿದಂತಹ ಪದಾಧಿಕಾರಿ ಆಗದಿದ್ದರೂ ಸಹ ಉತ್ತಮ ರೀತಿಯಲ್ಲಿ ನಮಗೆ ಸುಮಾರು 2 ತಿಂಗಳಿಂದಲೂ ಸಹ ಸಹಕರಿಸಿದಂತಹ ನಮ್ಮ ಸಂಪಂಗಿ ರಾಮಣ್ಣನವರಿಗೆ ನೀವು ಜೋರಾದ ಚಪ್ಪಾಳೆಯನ್ನ ಸಲ್ಲಿಸಬೇಕು. ಯಾಕೆಂದ್ರೆ ಇವತ್ತು ಆಸೆ ಆಕಾಂಕ್ಷೆ ಹುದ್ದೆ ಇರಬೇಕು ಅಂತ ಹುದ್ದೆ ಇಲ್ಲದೆ ಇದ್ರೂ ಸಹ ಉತ್ತಮವಾದ ರೀತಿಯಲ್ಲಿ ನಮಗೆ ಸ್ಪಂದಿಸಿದ್ದಾರೆ. ಅವರಿಗೆ ಸಂಪಂಗಿ ರಾಮಣ್ಣ ಹಗಲು ರಾತ್ರಿ ಎನ್ನದೇ ಸಂಘಟನೆಗೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ದುಂಬಿದಾಸ ಸಮುದಾಯದವರು ಅವರಿಗೆ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ವಿ. ಚಂದ್ರಯ್ಯ ಸರ್ ಅವರ ಸುಪುತ್ರಿಯರು ನಮ್ಮ ಮಂಜುನಾಥ್ ಅವರು ಟಿ ಮಂಜುನಾಥ್ ಅವರು ದಯಮಾಡಿ ಬರಬೇಕು. ಈಗ ದಯಮಾಡಿ ಸರ್ ಇಲ್ಲ ಯಾರು ವೇದಿಕೆಯಿಂದ ಹೋಗ್ಬಾರ್ದು. ಇನ್ನು ಸಂಪಂಗಿ ರಾಮಣ್ಣ ಅವರಿಗೆ ಗೌರವ ಸೂಚಿಸಬೇಕು. ಇದು ನಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ದಯಮಾಡಿ ತುಕಾರಾಮ್ ಶಾಸ್ತ್ರಿ ಈಗ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ತುಕಾರಾಮ್ ಶಾಸ್ತ್ರಿ ಸರ್ ಅವರು ಮತ್ತೆ ಮಂಜಣ್ಣನ ಅವರು ದಯಮಾಡಿ ಗೌರವ ಸ್ವೀಕರಿಸಬೇಕು. ನೋಡ್ರಿ, ಯೋಚನೆ ಮಾಡಿ, ಆಗ್ಲೇ ನಾವು ನೋಡಿದ್ವಿ ಎಲ್ಲರೂ ಗೌರವ ತಗೊಳ್ಬೇಕು ಅಂತ ಹೇಳ್ಬಿಟ್ಟು ಅವರವರೇ ಮೂವ್ಮೆಂಟ್ಗಳು ತಗೊಂಡ್ರು, ಅವರವರೇ ಪಾತ್ರ ತಗೊಂಡ್ರು. ಆದ್ರೆ ಸಂಪಂಗಿ ರಾಮಣ್ಣನವರ ದೊಡ್ಡ ಗುಣವನ್ನು ನೋಡಿ ನೀವೆಲ್ಲರೂ ಮತ್ತೊಮ್ಮೆ ಅವರಿಗೆ ಚಪ್ಪಾಳೆ ಮುಖಾಂತರ ಅವರಿಗೆ ಸ್ವಾಗತಿಸಬೇಕು. ಮಂಜಣ್ಣನವರು ದಯಮಾಡಿ ಅವ್ರಿಗೆ ಹೋಗಲೇ ದಯಮಾಡಿ ವೇದಿಕೆ ಬೆಳಿಗ್ಗೆಯಿಂದ ನಮಗೆ ಉತ್ತಮ ರೀತಿಯಲ್ಲಿ ಪುಸೋ ಕೊರಾಲ್ ಯೂಟ್ಯೂಬ್ ಲೈವ್ ನೇರ ಪ್ರಸಾರವನ್ನ
ಕೊಟ್ಟಿರ್ತಕ್ಕಂಥ ನಮ್ಮ ಮಂಗಳೂರಿನ ಅವರಿಗೆ ಎಲ್ಲರಿಗೂ ಸಹ ನಾವು ಹೃತ್ಪೂರ್ವಕವಾಗಿ ಅಭಿನಂದನೆಗಳು. ಯಾಕೆ ಅಂತಂದ್ರೆ ಅವ್ರು ಬೆಳಿಗ್ಗೆಯಿಂದ ಹಿಡಿದು ಇಲ್ಲಿಯವರೆಗೂ ಸತತವಾಗಿ ನಮ್ಮನ್ನೇ ದೃಷ್ಟಿ ಇಟ್ಕೊಂಡು ನೋಡ್ಕೊಂಡು ಎಲ್ಲಾ ರೀತಿಯಲ್ಲೂ ಸಹಕರಿಸಿದಂತಹ ನಮ್ಮ ಅಲೆಮಾರಿ ಒಕ್ಕೂಟದ ವತಿಯಿಂದ ನಿಮಗೆ ಹೃತ್ಪೂರ್ವಕವಾಗಿ ಅಭಿನಂದನೆಗಳು. ಅವ್ರಿಗೂ ಸಹ ಚಪ್ಪಾಳೆ ಹೊಡಿಬೇಕು. ಯಾಕೆಂದ್ರೆ ನಮ್ಮನ್ನ ಲಕ್ಷಾಂತರ ಜನಗಳ ಮುಖಾಂತರ ತೋರಿಸ್ತಾ ಇದ್ದಾರೆ ಅಂತಂದ್ರೆ ಅವರಿಗೆ ನಾವು ಪೊಸಕುರಲ್ರವರ ಲೈವ್ ನೇರ ಪ್ರಸಾರದ ಏನು ಅದಕ್ಕೆ ಕಮಿಟಿಯಲ್ಲಿ ಇರ್ತಕ್ಕಂಥ ಅಧ್ಯಕ್ಷ ಆಗಿರ್ಬೋದು ಅಥವಾ ನಿರ್ಮಾಪಕ ಆಗಿರ್ಬೋದು ಅವರೆಲ್ಲರಿಗೂ ಸಹ ನಾವು ನಮ್ಮ ಅಲೆಮಾರಿ ಒಕ್ಕೂಟದಿಂದ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈಗ ಬಿ ವಿ ಚಂದ್ರಯ್ಯ ಸರ್ ಅವರು ಉಪಾಧ್ಯಕ್ಷರು, ಕರ್ನಾಟಕ ರಾಜ್ಯ ಅಲೆಮಾರಿ ಮತ್ತು ಅರೆಅಲೆಮಾರಿ ಒಕ್ಕೂಟದ ಉಪಾಧ್ಯಕ್ಷ ಆಗಿದ್ದಾರೆ. ಇವರು ಸಹ ಎರಡು ಮಾತಾಡಬೇಕಂತ ಕೋರ್ತಾ ಇದ್ದೀನಿ. ಅಲೆಮಾರಿ ಜನಾಂಗದ ವತಿಯಿಂದ ನಾವು ಇಷ್ಟು ಕಷ್ಟಪಟ್ಟು ಅಲೆಮಾರಿಗಳು ಅಂತ ಹೇಳಿಕೊಂಡು ಇಲ್ಲಿ ನಾವೊಂದು ಕಾರ್ಯಕ್ರಮ ಮಾಡಿದ್ವು. ಈ ಕಾರ್ಯಕ್ರಮಕ್ಕೆ ಅನೇಕ ಗಣ್ಯರನ್ನ ಸೂಚಿಸಿದ್ದೀವಿ. ಗಣ್ಯರ ಬತ್ತಿ ಅಂತೇಳಿ ಈ ಗಣ್ಯರುಗಳು ಇಲ್ಲಿ ಇರುವಂಥ ಗಣ್ಯರುಗಳು ಹೆಚ್ಚು ಕಡಿಮೆ ಗೌರ್ಮೆಂಟ್ ಇದ್ದವರು ನಮ್ಮ ಅಲೆಮಾರಿಗಳು ಅಂತ ನಮ್ಮನ್ನ ಅಂಗೀಕಾರ ಮಾಡವ್ರೆ. ಇವ್ರಿಗೆ ಸಮಾರಂಭ ಎಲ್ಲ ಮಾಡಿಕೊಂಡಿದ್ದು ನಾವು ಅವ್ರ ಎಲ್ಲ ಮಾಡಿ ನೋಡಿ ಇದೇ ಕೆಲಸ ಮಾಡೋದು ಈ ಸರ್ಕಾರದ ಜನಗಳು, ಸರ್ಕಾರ ಅಧಿಕಾರಿಗಳು ಅಷ್ಟೇ, ಈ ಮಿನಿಸ್ಟ್ರಿಗಳು ಅಷ್ಟೇ, ಈ ಜನಗಳು ನಮ್ಮ ಜನಗಳು ಅಷ್ಟೇ ನಮ್ಮನ್ನ ತುಳಿತಾವ. ಇವಾಗ ನೋಡ್ಕೊಳ್ಳಿ ಇವತ್ತು ನೋಡಿ ಎಷ್ಟು ಜನ ಅಲೆಮಾರಿಗಳು ಬಂದವ್ರೆ. ಈ ಅಲೆಮಾರಿಗಳು ಇದಿಲ್ವಾ ಅಂತ ಹೇಳ್ಕೊಂಡು ಅಲ್ಲಿ ಓಡಾಡ್ಕೊಂಡು ಅವ್ರ ಮನೆಗಳಿದ್ದಾರೆ. ಇಲ್ಲಿ ಬಂದಿರೋದಂತ ಈಸ್ಕೊಂಡಿರೋದಂತಾಗ ಮಿನಿಸ್ಟ್ರಿಗಳು ನಾವು ಬರ್ತೀವಿ ಅಂದ್ರು. ಇಲ್ಲಿ ಬಂದಿರೋ ಯಾರು ಬರಲಿಲ್ಲ. ಅದೇನೋ ನಮ್ಮ ನಾಗರಾಜ್ ಸಾರು MLC ಒಬ್ಬರು ಬಂದರು. ಏನೋ ಸಮಾರಂಭ ಚೆನ್ನಾಗಿ ನಡೀತು, ಬೆಳಿಗ್ಗೆ ಚೆನ್ನಾಗಿ ನಡೀತು, ಎಲ್ಲ ಚೆನ್ನಾಗಿತ್ತು. ಈ ಮಿನಿಸ್ಟ್ರಿಗಳು ನಮ್ಮ ಅಲೆಮಾರಿ ಕಂಡು ಇಷ್ಟೊಂದು ಕೋಪ ಮಾಡಿಕೊಂಡಿರೋ ಏನೋ ಗೊತ್ತಿಲ್ಲ. ಬರೀ ಅವರು ಈ ಜನಾಂಗ ಅಂತಂದ್ರೆ ಓಡೈತಾರೆ ಎಲ್ಲರೂ ನಮ್ಮನ್ನು ಬಿಟ್ಬಿಟ್ಟು. ಏನು ನಮ್ಮ ಜನಾಂಗನ ನೋಡಿ ಇಷ್ಟೊಂದು ಕಲೆ ಮಾಡಿದ್ರು ಬೆಳಗ್ಗೆಯಿಂದ. ಈ ಕಲೆ ನೋಡೋಕ್ಕಾದ್ರೆ ಈ ಮಿನಿಸ್ಟ್ರಿಗಳು ಬರಲಿಲ್ವಾ? ಈ ಮಿನಿಸ್ಟ್ರಿಗೆ ಮಾನ ಮರ್ಯಾದಿಲ್ವಾ? ಈ ಮಿನಿಸ್ಟ್ರಿಗಳು ಮರ್ಯಾದಿಲ್ವಾ? ಈ ಮಿನಿಸ್ಟ್ರಿಗಳು ಇಷ್ಟು ಕಷ್ಟಪಟ್ಟು ಮಾಡಿರೋದನ್ನ ಅಲೆಮಾರಿಗಳನ್ನ ಇಸ್ಕೊಂಡು ಕಳಿಸ್ತಲ್ಲ, ಅವ್ರಿಗೆ ಇದ್ಬೇಡವಾ? ನಾನು ಇಷ್ಟೊಂದು ಕಷ್ಟಪಟ್ಟು 8 ದಿವಸದಿಂದ ಸಮಯ ಪಟ್ಟು ಇಷ್ಟೆಲ್ಲ ವ್ಯವಹಾರ ಮಾಡಿ ಇಷ್ಟೆಲ್ಲ ಕಷ್ಟಪಟ್ಟು ನಾವು ಅಲೆಮಾರಿಗಳು ಚೆನ್ನಾಗಿದೆ ಅಂತ ಮಾಡಿದ್ರೆ ಎಲ್ಲ ಮಿನಿಸ್ಟ್ರಿಗಳು ಕೈ ಕೊಟ್ರಲ್ಲ. ನಮಗೆ ಇಷ್ಟೊಂದು ನಮ್ಮ ಕಣ್ಣಲ್ಲಿ ನೀರು ಬರ್ತಾರೆ. ನಿಮಗೆ ಕಣ್ಣಲ್ಲಿ ನೀರು ಬರೋದೇ ನಮ್ಮನ್ನ ಕಂಡ್ರೆ ಇಷ್ಟ ಕಡೆಯಿಸುವಂತ ಸರ್ಕಾರ ಬೇಜಾರಾಗುತ್ತೆ. ಅವರು ಅವ್ರ ಮನಸ್ಸಲ್ಲಿರ್ತ ಭಾವನೆಗಳನ್ನ ಹೇಳ್ತಾರೆ, ಅನ್ಯತಾ ಭಾವಿಸಬಾರ್ದು. ಬರ್ದೇ ಇರೋರಿಗೆ ಅದೃಷ್ಟ ಇಲ್ಲ ಅಂತ ತಿಳ್ಕೊಬೇಕಷ್ಟೇ. ಬಂದಿರೋರೆಲ್ಲ ಅದೃಷ್ಟವಂತ ಅಂತ ತಿಳ್ಕೊಬೇಕು. ಯಾಕೆ ಸುಮ್ಮನೆ ಬರ್ದೇ ಇರೋರಿಗೆ ಚಿಂತೆ ಮಾಡ್ತೀರಿ? ಒಂದು ನಿಮಿಷ. ನೀವು ಮಾಡುವ ಕೆಲಸಕ್ಕೆ ದೇವರ ಹತ್ರ ಲೆಕ್ಕ ಇರ್ತದೆ. ನೀವ್ ಯಾಕೆ ಇನ್ನೊಬ್ಬರ ಬಗ್ಗೆ ಚಿಂತೆ ಮಾಡ್ತೀರಿ? ಕರಿಯೋದು ನಿಮ್ಮ ಜವಾಬ್ದಾರಿ. ಕರೆದಿದ್ದೀರಿ, ಬರ್ದೇ ಇರ್ತಕ್ಕಂಥ ಅವ್ರ ದುರಾದೃಷ್ಟ ಅಷ್ಟೇ. ನೀವು ಸುಮ್ಮನೆ ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ. ಎಲ್ಲ ಅದಕ್ಕೆ ಸಮಯ ಕಾಲಾವಕಾಶಗಳು ಬರ್ತವೆ, ಅದಕ್ಕೆ ಉತ್ತರ ಕೊಡಬಹುದು. ಅಲ್ಲಿ ಇಲ್ಲಿ ಭಿಕ್ಷೆ ಬೇಡಿ, ಏನೋ ಒಂದು ಸಮಾರಂಭ ಇರ್ಲಿ. ಅಲೆಮಾರಿ ಜನ ನೋಡ್ಲಿ ಅಂದ್ರೆ ಇವರು ನಮಗೆ ಇಂತ ಕೊಟ್ಟದ. ಓಕೆ, ಬೇಜಾರು ಮಾಡ್ಕೋಬಹುದು. ಬೆಳಗ್ಗೆಯಿಂದ 46 ಸಮುದಾಯದ ಮುಖಂಡರು ಮತ್ತು ಎಲ್ಲ ಸರ್ವಜನರು ಹಾಗೂ ವೇದಿಕೆಯಲ್ಲಿ ಅಲಂಕರಿಸಿದಂಥ ಎಲ್ಲರಿಗೂ ಮತ್ತು ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮ ಮತ್ತು ಆರಕ್ಷಕ ಸಿಬ್ಬಂದಿ ವರ್ಗದವರೆಗೂ ಮತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲ ಮಹನೀಯರಿಗೂ ಹೃದಯಪೂರ್ವಕ ನಮ್ಮ ಕರ್ನಾಟಕ ರಾಜ್ಯ ಅಲೆಮಾರಿ ಅರೆಅಲೆಮಾರಿ ಹಿಂದುಳಿದ ವರ್ಗದ ಗೌರವಾಧ್ಯಕ್ಷರು, ರಾಜ್ಯಾಧ್ಯಕ್ಷರು, ಸರ್ವ ಪದಾಧಿಕಾರಿಗಳ ಪರವಾಗಿ ತಮ್ಮೆಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ವಂದನಾರ್ಪಣೆ ಕಾರ್ಯಕ್ರಮ ಮುಗಿಸುತ್ತಿದ್ದೇನೆ. ಧನ್ಯವಾದಗಳು. ಇಂದು ನಾವು 2
विश्वेशं चित्रकासं शिशगणपरदं काशीनाथं नवामि नवामि ಥ್ಯಾಂಕ್ ಯು. ಡೈಲಾಗ್ ಹೇಳಿ ಅಷ್ಟೇ ತಾನು ಮುಗಿಯತಾ ನೀವೆಲ್ಲ ಬರುತ್ತೆ ಡೈಲಾಗ್ ಹೇಳಿ ಯಾವ್ಯಾವ ಬರ್ತಾವೆಲ್ಲ ಒಂದೇ ಬರೋದು ಇನ್ನೊಂದು ಹೇಳಿ ಬರಲ್ಲ ಡೈಲಾಗ್ ಯಾವುದು ಬರಲ್ಲ ನನ್ನ ಡೈಲಾಗು ಡೈಲಾಗ್ ಇನ್ನೊಂದು